ಕರಾವಳಿಗರ ಮಹಾಸಮ್ಮೇಳನದ ಕಾರ್ಯಕ್ರಮ ಭೀಮಾ ಜ್ಯುವೆಲ್ಲರ್ಸ್ ಪ್ರಸ್ತುತಿಯ ನಮ್ಮ ಕರಾವಳಿ ಉತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ನಾನು ಅಜಿತ್ ಶೆಟ್ಟಿ ಉಳ್ತೂರು ನಿರೂಪಕರ ನೆಲೆಯಲ್ಲಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಹರೀಶ್ ಕುಮಾರ್, IAS ವಿಶೇಷ ಆಯುಕ್ತರು, BBMP ಬೆಂಗಳೂರು, ಶ್ರೀಯುತ M ಜಯರಾಮ್ ರವರು, ಸಮಾಜ ಸೇವಕರು, ಚುಂಚುಘಟ್ಟ, ಶ್ರೀಯುತ ಡಾಕ್ಟರ್ Y ನವೀನ್ ಭಟ್, IAS ಆಡಳಿತ ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಶ್ರೀಯುತ ಅಬ್ದುಲ್ ಅಹದ್ ಸರ್, IPS ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಬೆಂಗಳೂರು, ಶ್ರೀಮತಿ ಗಾಯತ್ರಿ ನಾಯಕ್, KS ಜಂಟಿ ಆಯುಕ್ತರು, BMTF, ಶ್ರೀಯುತ T ನಾರಾಯಣ್ ರವರು, ಸಮಾಜ ಸೇವಕರು ಬೆಂಗಳೂರು, ಶ್ರೀಯುತ K ಸೋಮಶೇಖರ್ ಅವರು, ಮಾಜಿ BBMP ಸದಸ್ಯರು, ಶ್ರೀಯುತ ದಿನೇಶ್ ವೈದ್ಯ, ಅಂಪಾರು ಉದ್ಯಮಿಗಳು, ಎನ್ಸೈನ್ ಡಿಸೈನ್ಸ್ ಬೆಂಗಳೂರು, ಶ್ರೀಯುತ GA ಬಾವಾರ್ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿಯವರು, ಶ್ರೀಯುತ ಲವಕುಮಾರ್, ನಿವೃತ್ತ ಪೊಲೀಸ್ ಅಧಿಕಾರಿಯವರು, ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಶ್ರೀಯುತ ರಾಕೇಶ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು, ಪವರ್ TV ಬೆಂಗಳೂರು, ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ, ಮುಖ್ಯ ಸಂಪಾದಕರು, ರಿಪಬ್ಲಿಕ್ ಕನ್ನಡ. ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಚಪ್ಪಾಳೆಯ ಸದ್ದಿನೊಂದಿಗೆ ವೇದಿಕೆ ಮೇಲ್ಬಳಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ಶ್ರೀಯುತ ಡಾಕ್ಟರ್ ಸುರೇಶ್ GK ಅವರು, ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಬ್ರಾಯ ಭಟ್ ಅವರು, ಹಾಗೆ ಎಲ್ಲ ಪದಾಧಿಕಾರಿಗಳನ್ನು, ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊರೆ ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಕರತಾಡದ ಸೊದ್ದಿನೊಂದಿಗೆ ಎಲ್ಲ ಅತಿಥಿ ಗಣ್ಯರನ್ನ, ಅಭ್ಯಾಗತರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪರಶುರಾಮ ಸೃಷ್ಟಿಯ ಕರಾವಳಿ, ಪೊಡವಿಗೊಡೆಯ ಶ್ರೀಕೃಷ್ಣನ ನಾಡು, ದೈವ ದೇವರುಗಳ ತಾಣ, ದೈವಾರಾಧನೆ ಜೊತೆಗೆ ನಾಗಾರಾಧನೆ ನಮ್ಮ ಮಣ್ಣಿನ ಅಸ್ಮಿತೆ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಕರ್ನಾಟಕ ರಾಜ್ಯ ಜೊತೆಗೆ ಇಡೀ ದೇಶದಾದ್ಯಂತ ವಿಶೇಷ ಛಾಪನ್ನು ಮೂಡಿಸಿರುವಂತಹ ಕರಾವಳಿಯ 3 ಜಿಲ್ಲೆಗಳವರು ನಾವು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಜೊತೆಗೆ ಕಾಸರಗೋಡು, ಈ ಜಿಲ್ಲೆಗಳಿಂದ ಬದುಕನ್ನು ಅರಸಿ ಬೆಂಗಳೂರಿಗೆ ಬಂದವರು ನಾವು. ಜನ್ಮ ಕೊಟ್ಟ ತಾಯಿ ನೆಲ ಕರಾವಳಿಯಾದರೆ ಬದುಕು ಕೊಟ್ಟದ್ದು ಮಹಾನಗರಿ ಬೆಂಗಳೂರು. ಬದುಕನ್ನು ಅರಸಿ ಬಂದವರಿಗೆ ಕೈಬೀಸಿ ಕರೆದು ತನ್ನ ಮಡಿಲೊಳಗೆ ತನ್ನ ಮಕ್ಕಳಂತೆ ಸೇರಿಸಿಕೊಂಡದ್ದು ಈ ಬೆಂಗಳೂರಿನ ಮಹಾನಗರ. ಅಂತಹ ಬೆಂಗಳೂರು ನಗರಕ್ಕೊಂದು ಪ್ರಥಮವಾಗಿ ತಲೆಬಾಗಿ ವಂದಿಸಿಕೊಳ್ಳುತ್ತಾ ಕರಾವಳಿಯ ಜನರನ್ನ ದಕ್ಷಿಣ ಬೆಂಗಳೂರಿನಲ್ಲಿ ಒಂದುಗೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡವರು ನಾವು. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಎನ್ನುವಂಥ ಸಂಸ್ಥೆ 2023ರಲ್ಲಿ ಆರಂಭಗೊಂಡಂಥದ್ದು. ನಮ್ಮವರ ಸಮಸ್ಯೆಗೆ ನಾವು ಜೊತೆಯಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಂಘವನ್ನು ಕಟ್ಟಿಕೊಂಡು ಅದರ ಮುಖಾಂತರವಾಗಿ ಸಾಕಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡುವಂತಹ ಗುರಿಯನ್ನು ಹೊಂದಿಕೊಂಡವರು ನಾವು. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸಮಸ್ತ ಕರಾವಳಿಗರನ್ನ ಒಂದೆಡೆ ಸೇರಿಸಬೇಕು ಎನ್ನುವಂತಹ ಪರಮ ಗುರಿಯೊಂದಿಗೆ ಕರಾವಳಿಗರ ಮಹಾಸಮ್ಮೇಳನವನ್ನು ಆಯೋಜಿಸಿರುವ ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು, ಇದರ ಎಲ್ಲ ಸದಸ್ಯರಿಗೆ, ಗೌರವಾನ್ವಿತ ಅಭ್ಯಾಗತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಶ್ರೀ ದೇವರ ಸ್ತುತಿಯೊಂದಿಗೆ ಆರಂಭಿಸುವರೆ ಕೇಳಿಕೊಳ್ತಾ ಇದ್ದೇನೆ. ಪ್ರಾರ್ಥನೆಗಾಗಿ ಶ್ರೀಮತಿ ದಾಮಿನಿ K ದೇವಾಡಿಗ ಹಾಗೆ ಸಾನ್ವಿ ದೇವಾಡಿಗ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ತಮ್ಮ
ದೇವಸ್ತುತಿಯ ಮುಖೇನವಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸುವರೆ ಕೇಳಿಕೊಳ್ತಾ ಇದ್ದೇವೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ, ಗಜವದನ ಬೇಡುವೆ. ಪಾಶಾಂಗುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಪಾಶಾಂಗುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರು, ಸಾಧು ವಂದಿತನೇ, ಆದರದಿಂದಲಿ ಮೋದದಿ ನಿನ್ನಯ ಪಾದವ ತೋರು, ಸಾಧು ವಂದಿತನೇ, ಆದರದಿಂದಲಿ ಸರಸಿ ಜನಾಭ ಶ್ರೀ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತನೆ ನೆಯುವಂತೆ ವರದಯ ಮಾಡೋ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತನೆ ನೆಯುವಂತೆ ವರದಯ ಮಾಡೋ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ, ಗಜವದನ 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 ಬೇಡುವೆ. ಧನ್ಯವಾದಗಳು ದಾಮಿನಿ ಹಾಗೆ ಸಾನ್ವಿ ಇವರಿಗೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಎಲ್ಲ ಅತಿಥಿಗಣ್ಯರನ್ನು ಸ್ವಾಗತಿಸುವರೆ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ BR ದೇವಾಡಿಗ, ಹಿರಿಯ ಉಪಾಧ್ಯಕ್ಷರು, ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು. ಮೊಟ್ಟ ಮೊದಲನೇದಾಗಿ ಈ ಭೂಮಿ ತಾಯಿಗೆ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಕಡಲೂರಿನ ಹಾಗೂ ಬೆಂಗಳೂರಿನ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಹಲವು ಗಣ್ಯರು ಉಪಸ್ಥಿತರಿದ್ದು ಅವರನ್ನೆಲ್ಲ ಸ್ವಾಗತ ಮಾಡುವ ಸೌಭಾಗ್ಯ ನನ್ನ ಪಾಲಿಗಿದೆ. ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಹಲವು ತಿಂಗಳುಗಳಿಂದ ಅವಿರತವಾಗಿ ನಾವು ಶ್ರಮಿಸ್ತಾ ಇದ್ದೇವೆ. ನಮ್ಮ ವೇದಿಕೆ ಮೇಲಿರುವ ಗಣ್ಯರನ್ನು ಭೇಟಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡಾಗ ತುಂಬು ಹೃದಯದಿಂದ ಅವರು ನಮಗೆ ಹಾರೈಸಿ ನಾನು ಬರ್ತೇನೆ ಅಂತ ಎಲ್ಲರೂ ವಾಗ್ದಾನ ನೀಡಿದ್ದಾರೆ. ಅದರಂತೆ ಎಲ್ಲರೂ ಬಂದಿದ್ದಾರೆ. ನನ್ನ ಕಡಲೂರಿನ ಬಂಧುಗಳೇ, ನಿಮಗೆ ತಿಳಿದಿರಲಿ, ನಮ್ಮ ಪರಶುರಾಮ ಷಷ್ಠಿಯ ಏನು ಜಿಲ್ಲೆಗಳಿದೆ ಅವೆಲ್ಲವೂ ಬಹುಮುಖ ಪ್ರತಿಮೆಗಳಿಂದ ಕೂಡಿರುವುದು.
ಇಡೀ ದೇಶದಲ್ಲಿಯೇ ನಾವು ಕರಾವಳಿಯವರು ಒಂದು ಛಾಪನ್ನು ಮೂಡಿಸಿದ್ದೇವೆ. ನಮ್ಮ ಹೆಗ್ಗುರುತು ಎಲ್ಲ ಕಡೆಯಲ್ಲೂ ಇದೆ. ನಾವು ಕರಾವಳಿಯರಂದರೆ ನಮಗೆ ಅಭಿಮಾನ. ಎಲ್ಲಿ ಹೋದರೂ ನಾವು ಕರಾವಳಿಯರಂದರೆ ನಮಗೆ ವಿಶೇಷವಾದ ಒಂದು ಗೌರವ, ಒಂದು ಮರ್ಯಾದೆ ಸಿಗ್ತದೆ. ಈಗ ನಮ್ಮ ವೇದಿಕೆ ಮೇಲೆ ಈ ನಮ್ಮ ಕರಾವಳಿ ಉತ್ಸವದ ಅಧ್ಯಕ್ಷತೆಯನ್ನು ನಮ್ಮ ಕರಾವಳಿಯ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕೆ ಸುಬ್ರಾಯ ಭಟ್ಟರು ಇವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸುಗಮವಾಗಿ ನೆರವೇರಿಸಿಕೊಡ್ಬೇಕಂತ ನಾನು ಅವ್ರನ್ನ ಕೇಳಿಕೊಳ್ಳುತ್ತಾ ವೇದಿಕೆ ಮೇಲೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಮುಖ ಪ್ರತಿಭೆ, ಹಲವು ಹುದ್ದೆಗಳನ್ನು ಏಕಕಾಲದಲ್ಲಿ ನಿರ್ವಹಿಸತಕ್ಕಂಥ ಒಂದು ಛಲಗಾರ, ಹಸನ್ಮುಖಿ, ಮಾತಿಗೆ ಕುಳಿತರೆ ಗಂಟೆಗಟ್ಟಲೆ ಮಾತಾಡಬಲ್ಲ ಹಸನ್ಮುಖಿ. ಸದ್ಯಕ್ಕೆ BBMPಯ ವಿಶೇಷ ಆಯುಕ್ತರಾಗಿದ್ದಾರೆ ನಮ್ಮ ಕರಾವಳಿಯವರು ಡಾಕ್ಟರ್ ಹರೀಶ್ ಕುಮಾರ್ IAS. ಇವರನ್ನು ನಾನು ಹೃದಯಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಹರೀಶ್ ಕುಮಾರ್ ವಿಶೇಷ ಆಯುಕ್ತರು BBMP ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಸುಬ್ರಾಯ ಭಟ್ ಇವರು ಅವರಿಗೆ ಕರಾವಳಿಯ ಸಾಂಪ್ರದಾಯಿಕ ಮಂಡಹಾಳೆಯನ್ನು ತೊಡಿಸಿ ಪುಸ್ತಕವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರೆ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಚಿರಪರಿಚಿತರು, ತುಂಬ ಸರಳ ವ್ಯಕ್ತಿ, ಹಸನ್ಮುಖಿ. ಯಾವುದೇ ಕಷ್ಟಗಳನ್ನು ಹೇಳಿಕೊಂಡು ಬಂದರೂ ಅವರ ವಾರ್ಡಿನಲ್ಲಿ ಇಲ್ಲ ಎನ್ನದೆ ಆಮೇಲೆ ಬಾ ಅಂತ ಹೇಳುವಂಥ ವ್ಯಕ್ತಿತ್ವ ಅವರದ್ದು ಅಲ್ಲವೇ ಅಲ್ಲ. ಕೂಡಲೇ ತತ್ಕಾಲದಲ್ಲೇ ನಿಂತಲ್ಲೇ ಆ ಕಷ್ಟವನ್ನು ಪರಿಹಾರ ಮಾಡುವಂಥ ನಮ್ಮ ಈ ವಾರ್ಡಿನ ಈ ಏರಿಯಾದ ಸಮಾಜ ಸೇವಕರಾದ ಶ್ರೀ ಎಂ ಜಯರಾಮ್ರಿದ್ದಾರೆ. ಇವರನ್ನು ನಾನು ನಮ್ಮ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮ ನಿಂತವರು ಶ್ರೀಯುತ ಎಂ ಜಯರಾಮ್ರವರು, ಸಮಾಜ ಸೇವಕರು ಚುಂಚುಘಟ್ಟ. ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಯುತ ಡಾಕ್ಟರ್ ಸುರೇಶ್ JK ಅವರು ಅವರನ್ನು ಸ್ವಾಗತಿಸುವರೆ ಕೇಳಿಕೊಳ್ತಾ ಇದ್ದೇವೆ. ನಮ್ಮವರೇ ಅಂತ ಹೇಳಿದರೆ ಸ್ವಲ್ಪ ಚಿಕ್ಕದಾಗಬಹುದು ಆ ಶಬ್ದ. ನಿಮ್ಮವರು, ನಮ್ಮ ಕರಾವಳಿಯವರು, ಅದರಲ್ಲೂ ನಮ್ಮ ಊರಿನವರು, ನನ್ನ ಊರಿನವರು. BBMPಯ ಹೆಲ್ತ್ ಆಫೀಸರ್ ಹಾಗೂ ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಶ್ರೀ GK ಸುರೇಶ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ಜೊತೆಯಲ್ಲೇ ಈ ಕ್ರೀಡಾ ಗ್ರಾಮ ಅಂತ ಒಂದು ಇಟ್ಕೊಂಡಿದ್ದೇವೆ ನಾವು. ಕ್ರೀಡೆಗಳು ನಡೀತವೆ. ಆ ಕ್ರೀಡಾ ಗ್ರಾಮದ ಉದ್ಘಾಟನೆಯನ್ನು ನಾವು ನಿಮ್ಮೆಲ್ಲರ ಪರಿಚಿತ ಅಂತ ಹೇಳಲಿಕ್ಕಿಲ್ಲ, ನಯ ವಿನಯಗಳಿಂದ ಕೂಡಿದ ಅತಿ ಕಿರಿಯ ವ್ಯಕ್ತಿ, ಕಿರಿಯ ವಯಸ್ಸಿನಲ್ಲಿಯೇ IAS ಪದವಿಯನ್ನು ಪಡೆದವರು ನಮ್ಮ ಊರಿನವರೇ ಆದ ಡಾಕ್ಟರ್ Y ನವೀನ್ ಭಟ್ ಇದ್ದಾರೆ. ಇವರು ಅಧ್ಯಕ್ಷರು, ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ನಾನು ಹೃದಯಪೂರ್ವಕವಾಗಿ ನಾನು ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ Y ನವೀನ್ ಭಟ್, ಆಡಳಿತ ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಕುಟುಂಬ ಇಲಾಖೆ, ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಶ್ರೀಯುತ ಸುಬ್ರಾಯ ಭಟ್ ಅಧ್ಯಕ್ಷರು, ಕರಾವಳಿಗರ ಒಕ್ಕೂಟ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ. ಇನ್ನು ಸರಳತೆಯ ಸಾಕಾರ, ಹಸನ್ಮುಖಿ. ಎಷ್ಟೇ ಕರ್ತವ್ಯಗಳಿದ್ದರು, ಯಾರೇ ಬಂದರು, ಯಾರೇ ಏನನ್ನೂ ಅವರ ಹತ್ರ ಒಂದು ಕಂಪ್ಲೇಂಟ್ ಅಂತ ಹೇಳಿದರು ಇಲ್ಲ ಅನ್ನದೆ ವಿನಯವಾಗಿ ನಿಂತು
ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ಅದಕ್ಕೊಂದು ಪರಿಹಾರ ಕೊಡುವಂಥ ಒಬ್ಬರು ನಮ್ಮೂರಿನ IPS ಆಫೀಸರ್ ಇದ್ದಾರೆ. ಅವರೇ ಅಬ್ದುಲ್ ಅಹದ್ IPS. ಇವರನ್ನು ನಾವು ಕೇಳಿಕೊಂಡಾಗ ನಮ್ಮ ಕಾರ್ಯಕ್ರಮಕ್ಕೆ ಸಂತೋಷವಾಗಿ ಒಪ್ಪಿದ್ದಾರೆ. ಇವರಿಗೆ ನಮ್ಮ ವೇದಿಕೆಯ ಮೇಲೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಶ್ರೀಯುತ ಅಬ್ದುಲ್ ಅಹಾದ್ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಸುಮಾ ಅವರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಸರ್. ಇನ್ನು ಹೊರಗಡೆ ಆಹಾರ ಮೇಳ ಇದೆ, ಅದರದ್ದು ಉದ್ಘಾಟನೆ ಆಗಬೇಕು. ಈ ಆಹಾರ ಮೇಳದ ಉದ್ಘಾಟನೆಯನ್ನು ನಾವು ನಮ್ಮವರೇ ಆದ ನಾನು ಮೊದಲೇ ಹೇಳಿದ್ದೇನೆ, ಕಾಸರಗೋಡಿಂದ ಕಾರವಾರದ ತನಕ ಪರಶುರಾಮ ಸೃಷ್ಟಿಯ ಏನು ಜಿಲ್ಲೆ ಇದೆ ಅವರೆಲ್ಲ ನಮ್ಮವರು, ಅವರೆಲ್ಲ ಕಡ್ಲೂರಿನವರು. ನಾನು ಈಗ ಬೆಳಿಗ್ಗೆ ಅವ್ರಿಗೆ ಸಿಕ್ಕಿದಾಗ ಅವರು ಹೇಳಿದರು, ನನ್ನ ಊರು ಗೋಕರ್ಣ, ಆದರೆ ನಾನು ಮಾತ್ರ ಬೆಂಗಳೂರು ನನ್ನ ಕರ್ಮಭೂಮಿ ಅಂತ. ಎಷ್ಟು ದೊಡ್ಡ ಮಾತು ನೋಡಿ ಅದು. ಅಂಥ ಒಬ್ಬರು ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರು ಇನ್ಯಾರು ಅಲ್ಲ, ಶ್ರೀಮತಿ ಗಾಯತ್ರಿ ನಾಯಕ್. ಅವರು ಜಂಟಿ ಆಯುಕ್ತರು BBMP ಅವರು. ಅವರನ್ನು ನಾನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ನಾಯಕ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಮೌನಾ ಹೆಗ್ಡೆ ಇವರು ಕರಾವಳಿಯ ಸಾಂಪ್ರದಾಯಿಕ ಮಂಡಾಳೆಯನ್ನು ತೊಡಿಸಿ ಪುಸ್ತಕವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಕೇಳಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಕರತಾಡನದ ಸ್ವಾಗತವನ್ನು ಕೂಡ ಅವರಿಗೆ ಬಯಸಿಕೊಳ್ಳೋಣ. ಇನ್ನೊಬ್ಬ ವ್ಯಕ್ತಿ ನಮ್ಮವರೇ. ನಾನು ಅವ್ರನ್ನ ಬಾಲ್ಯದಿಂದ ನೋಡಿದ್ದು. ಹೆಚ್ಚು ಕಮ್ಮಿ 30 ವರ್ಷದ ಹಿಂದೆ ಕುಂದಾಪುರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನನಗೆ ಗೊತ್ತಾಗಿದ್ದು. GA ಬಾವ ಅಂತ ನಿವೃತ್ತರಾಗಿದ್ದಾರೆ. ಕಾನೂನು ಪಂಡಿತರು, ಸರಳತೆಯ ಸಾಕಾರ ಮೂರ್ತಿ. ಇವರನ್ನು ನಾವು ಕೇಳಿಕೊಂಡಾಗ ಖಂಡಿತವಾಗಿ ಬರ್ತೇನೆ. ನಮ್ಮ ಕಡಲೂರಿನ ಕಡಲೋತ್ಸವ ಇಲ್ಲಿ ಹಬ್ಬವನ್ನು ನೀವು ಮಾಡ್ತಾ ಇದ್ದೀರಂತ ಹೇಳಿದೆ ನನಗೆ ಎಷ್ಟು ಸಂತೋಷ ಆಗ್ತದೆ ಅಂತ ತುಂಬು ಹೃದಯದಿಂದ ಹೇಳಿದ್ದಾರೆ ಅವರು. ಅವರನ್ನು ನಾನು ಈ ವೇದಿಕೆಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಶ್ರೀಯುತ GA ಬಾವ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಉದಯ ಭಟ್ ಇವರು ಅವರಿಗೆ ಸ್ವಾಗತವನ್ನು ಬಯಸುವ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ತಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇನ್ನೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಬಡಾವಣೆಯಲ್ಲೇ ಇದ್ದಾರೆ. ನಿಮ್ಮೆಲ್ಲರಿಗೂ ಚಿರಪರಿಚಿತರೆ. ಯಾರು ಅವರನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸರಳತೆ, ಅಷ್ಟು ವಿನಮ್ರತೆ, ವಿನಯ ಮೂರ್ತಿಯ ಸಾಕಾರ. ಲವ್ ಕುಮಾರ್ ಅಂತ ಅವ್ರ ಹೆಸರು, ನಿವೃತ್ತ ಪೊಲೀಸ್ ಅಧಿಕಾರಿ. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ ಲವಕುಮಾರ್ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಮತಿ ಇವರು ಅವರಿಗೆ ಸಾಂಪ್ರದಾಯಿಕ ಮಂಡಹಾಳೆ ಹಾಗೆ ಪುಸ್ತಕವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ T. ನಾರಾಯಣರವರು ನಿಮ್ಮೆಲ್ಲರಿಗೂ ಪರಿಚಿತರೇ. ಅವರಿಗೆ ತುಂಬ ಪರಿಚಿತರಾದವರು, ಸಮಾಜ ಸೇವಕರು. ಈ ಭಾಗದ ಪ್ರತಿಷ್ಠಿತ ವ್ಯಕ್ತಿ, ಸಮಾಜ ಸೇವಕರು. ನಾವು ಅವನು ಕೇಳ್ಕೊಂಡೆವು, ಈ ಕ್ಷೇತ್ರದಲ್ಲಿ ನಾವೊಂದು ಕರಾವಳಿ ಉತ್ಸವ ಮಾಡಬೇಕಂತ ಕೇಳಿಕೊಂಡಾಗ ಅವರು ತುಂಬು ಹೃದಯದಿಂದ ಹೇಳಿದರು, ನಿಮ್ಮ ಜೊತೆಯಲ್ಲೇ ನಾವಿದ್ದೇವೆ, ಅದೇನು ಮಾಡ್ತೀರೋ ನಾನು ನಿಮ್ಮ ಜೊತೆ ಸೇರ್ಕೊತೇನೆ ಅಂತ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರನ್ನ ನಾನು ಈ ವೇದಿಕೆ ಮೇಲೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ T. ನಾರಾಯಣ್ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಮೇಘನ್ ಅವರವರಿಗೆ ಸ್ವಾಗತವನ್ನು ಬಯಸುವ ಕೇಳಿಕೊಳ್ತಾ ಇದ್ದೇವೆ.
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಕೊಡುಗೈ ದಾನಿ, ಕೇಳಿದವರಿಗೆ ಯಾರೇ ಬಂದು ಕೇಳಿದರು ಇಲ್ಲ ಅನ್ನೋದಿಲ್ಲ. ವೈಯಕ್ತಿಕವಾಗಿ ನನ್ನ ಸ್ನೇಹಿತರು, ನಮ್ಮ 196ನೇ ಅಂಜನಾಪುರ ವಾರ್ಡಿನ ಮಾಜಿ ನಗರಸಭಾ ಸದಸ್ಯರು, ಯಾವಾಗಲೂ ಹಸನ್ಮುಖಿ, ಸರಳತೆಯ ಸಾಕಾರ ಕೆ ಸೋಮಶೇಖರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಬಿಬಿಎಂಪಿಯ ಮಾಜಿ ಸದಸ್ಯರಾಗಿರುವಂತಹ ಶ್ರೀಯುತ ಕೆ ಸೋಮಶೇಖರ್ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಶ್ರಾವ್ಯ ಡಿ.ವಿ. ಅವರವರಿಗೆ ಸ್ವಾಗತವನ್ನು ಬಯಸುವರೆ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ಕರಾವಳಿ ಒಕ್ಕೂಟದ ಆಪ್ತ ಸ್ನೇಹಿತರು, ಸಲಹೆಗಾರರು, ನೀವು ಯಾವ ರೀತಿ ಈ ಕಾರ್ಯಕ್ರಮ ಮಾಡಬೇಕು, ಮಾಡಿದರೆ ಏನು ಪರಿಣಾಮ ಆಗ್ತದೆ, ಕಷ್ಟ ಆಗ್ತದೆ ನಿಮಗೆ, ಆದರೂ ನೀವು ಛಲದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮೊಂದಿಗೆ ನಾವಿದ್ದೇವೆ. ಮುಂದೆ ಹೋಗಿ ಈ ಕಾರ್ಯಕ್ರಮ ತುಂಬ ಗೆಲುವನ್ನು ನೋಡ್ತದೆ. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹಸನ್ಮುಖರಾಗಿ ಹಾರೈಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಯಾರೂ ಅಲ್ಲ, ದಿನೇಶ್ ವೈದ್ಯ ಅಂಪಾರು, ಉದ್ಯೋಗದಲ್ಲಿ ಉದ್ಯಮಿಗಳು. ಅವರನ್ನು ನಾನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತವರು, ಎನ್ಸೈನ್ಸ್ ಡಿಸೈನ್ ಮೂಲಕವಾಗಿ ಕರ್ನಾಟಕದ ಮನೆಮಾತಾಗಿರುವಂತಹ ಶ್ರೀಯುತ ದಿನೇಶ್ ವೈದ್ಯ ಅಂಪಾರ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಅಕ್ಷತಾ ಇವರವರಿಗೆ ಸ್ವಾಗತವನ್ನು ಬಯಸುವರೆ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ಈ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಇನ್ನೊಮ್ಮೆ ವೇದಿಕೆ ಮೇಲೆ ಆತ್ಮೀಯವಾಗಿ ನೀವು ಸ್ವಾಗತ ಮಾಡಬೇಕು. ಬೆಳಗ್ಗೆ 9ರಿಂದ ರಾತ್ರಿ 9-9:30 ತನಕ ನಮ್ಮ ಈ ಕಾರ್ಯಕ್ರಮ ಅವಿರತವಾಗಿ ನಡೀತಾ ಇದೆ. ತಾವೆಲ್ಲರೂ ತಾಳ್ಮೆಯಿಂದ ಇಲ್ಲೆಲ್ಲ ಕೂತು ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬೇಕಾಗಿ ನಾನು ನಮ್ಮ ಕರಾವಳಿ ಒಕ್ಕೂಟದ ಪರವಾಗಿ ನಾನು ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿದ ಶ್ರೀಯುತ BR ದೇವಾಡಿಗ, ಹಿರಿಯ ಉಪಾಧ್ಯಕ್ಷರು, ಕರಾವಳಿಗರ ಒಕ್ಕೂಟ, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರನ್ನು, ಆರಕ್ಷಕ ಸಿಬ್ಬಂದಿಯವರನ್ನು, ಕಲಾ ಪೋಷಕರನ್ನು, ಕಲಾ ಬಾಂಧವರನ್ನು, ಕರಾವಳಿಯ ಸಮಸ್ತ ಜನರನ್ನು, ಬೆಂಗಳೂರಿನ ಸಮಸ್ತರನ್ನು ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಮುಖ ಅಂಗ, ಈ ಕಾರ್ಯಕ್ರಮದ ಉದ್ಘಾಟನೆ ಅಂತ ಸಾಗ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿರುವಂತಹ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವರೆ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ ಹರೀಶ್ ಕುಮಾರ್ ರವರು, ವಿಶೇಷ ಆಯುಕ್ತರು ಬಿಬಿಎಂಪಿ ಬೆಂಗಳೂರು, ಹಾಗೆ ಶ್ರೀಯುತ ಎಂ ಜಯರಾಮ್ ರವರು, ಸಮಾಜ ಸೇವಕರು ಚುಂಚಘಟ್ಟ, ಜೊತೆಗೆ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಯಾಗಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವರೆ ಪ್ರಾರ್ಥಿಸುವರೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆ ಎನ್ನುವಂತಹ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಆಸೆಯಿಂದ ಊರ್ಧ್ವಮುಖಿಯಾಗಿ ಇರುವಂತಹ ದೀಪ ನಮ್ಮೆಲ್ಲ ಕೆಲಸಗಳಿಗೆ, ಕಾರ್ಯಗಳಿಗೆ, ಸಂಘಟನೆಗಳಿಗೆ ಯಶಸ್ಸನ್ನು ನೀಡಲಿ ಎನ್ನುವ ಹಾರೈಕೆಯೊಂದಿಗೆ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ, ಅಭ್ಯಾಗತರ ನೇತೃತ್ವದಲ್ಲಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಆರಂಭವನ್ನು ಮಾಡಿಕೊಳ್ತಾ ಇದ್ದೇವೆ. ಕರಾವಳಿಯ ಸಾಂಪ್ರದಾಯಿಕ ಕಲೆ, ಗಂಡು ಕಲೆ, ಯಕ್ಷಗಾನದ ವೇಷವನ್ನು ಮುನ್ನಡೆಯಾಗಿಟ್ಟುಕೊಂಡು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡಿದ್ದೇವೆ. ಬಂಧುಗಳೇ, ವಕ್ರತುಂಡ ಮಹಾಕಾಯ ಮಿನುಗುವ ದೀಪಗಳೇ ಸಾಲಾಗಿ ಬನ್ನಿ, ಮಮತೆಯ ತೈಲ ದೀಪದೊಳು ತುಂಬಿಸಿ ತನುವ ಬತ್ತಿಯ ಮಾಡಿ ಹಚ್ಚುವೆವು ದೀಪ, ಬೆಳಗಿಸುವೆವು ನಾವು ಸಾಲು ಸಾಲಾಗಿ ಜೋಡಿಸಿ. ಬಂಧುಗಳೇ, ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇವೆ.
ಕರಾವಳಿ ಅಂದರೆ ಅದು ಕೃಷಿ ಪ್ರಧಾನವಾದಂತಹ ಭೂಮಿ. ನಮ್ಮ ಎಲ್ಲ ಚಟುವಟಿಕೆಗಳು ಆರಂಭವಾಗುವುದು ಕೃಷಿಯಿಂದಲೇ. ಬೆಳಗ್ಗೆ ಎದ್ರೆ ನಾವು ಭೂಮಿ ತಾಯಿಯನ್ನು ನಮಸ್ಕರಿಸಿ ಮುಂದಿನ ಎಲ್ಲ ಕೆಲಸವನ್ನು ಮಾಡ್ತೇವೆ. ಕೃಷಿ ಸಾಂಪ್ರದಾಯಿಕ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಹಂತದಲ್ಲಿ ಕೂಡ ಕೃಷಿ ಮರೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೊಂದು ವಿಶೇಷ ರೀತಿಯಲ್ಲಿ ಉದ್ಘಾಟನೆ ಮಾಡುವರಿದ್ದೇವೆ. ಭತ್ತದ ಸಸಿಯನ್ನು ನಾಟಿ ಮಾಡುವ ಮುಖೇನವಾಗಿ ಈ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಗಣ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸುವ ಕೇಳಿಕೊಳ್ತಾ ಇದ್ದೇನೆ. ಭತ್ತದ ಸಸಿಯನ್ನು ನೆಡುವ ಮುಖೇನವಾಗಿ ನಮ್ಮೆಲ್ಲ ಜೀವಗಳಿಗೆ ಅನ್ನವನ್ನು ನೀಡುವಂತಹ ರೈತರ ಬಾಳಿನಲ್ಲಿ ಬೆಳಕಾಗೋಣ. ಅವರ ಕಷ್ಟಗಳಲ್ಲಿ ಸಂಕಷ್ಟಗಳಲ್ಲಿ ನಾವು ಜೊತೆ ನಿಲ್ಲುವ ಎನ್ನುವಂತಹ ಹಾರೈಕೆಗಳೊಂದಿಗೆ ಭತ್ತದ ಸಸಿಯನ್ನ ನೆಟ್ಟು ಸಾಂಪ್ರದಾಯಿಕವಾಗಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆ ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಭತ್ತದ ಸಸಿಯನ್ನ ನೆಟ್ಟು ಅದಕ್ಕೆ ನೀರೆರೆದು ಪೋಷಿಸಿ ಅಳಿದು ಉಳಿದ ಹೊಲಗಳಲ್ಲಿ ಉಳಿದು ಬೆಳೆಯುವ ರೈತರ ಕನಸಿಗೆ ಬೆಂಬಲವಾಗಿ ನಾವಿದ್ದೇವೆ ಎನ್ನುವಂತಹ ಸೂಚನೆಯೊಂದಿಗೆ ಅಂತಹ ಉದ್ದೇಶದೊಂದಿಗೆ ಸಸಿಯನ್ನ ನೆಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರ ಬಾಳಲ್ಲಿ ಬೆಳಕಾಗಲಿ, ಹಸಿರು ಉಸಿರಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಪ್ರಸ್ತುತಿಯ ಭೀಮಾ ಜ್ಯುವೆಲರ್ಸ್ ಪ್ರಾಯೋಜಕತ್ವದ ನಮ್ಮ ಕರಾವಳಿ ಉತ್ಸವ ಕಡಲ ಕರೆಯ ಬದುಕು ಬಣ್ಣ ಭಾವ ಕಾರ್ಯಕ್ರಮದ ವಿದ್ಯುತ್ ಉದ್ಘಾಟನೆಯನ್ನ ಇದೀಗ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ. ಯುಗಾದಿಯ 10ನೇ ದಿನಕ್ಕೆ ಕರಾವಳಿಯಲ್ಲಿ ಬಿಸು ಪರ್ವ ಅಂದರೆ ಬೀಜ ಬಿತ್ತನೆಯ ಮೊದಲನೇ ಕಾರ್ಯಕ್ರಮ ಹಿಡಿದು ಆರೂಢ ಹಬ್ಬ ಅಂತ ನಾವೇನು ಕರಿತೀವಿ ಅಂದಿನ ದಿನ. ಭತ್ತವನ್ನು ಭೂಮಿಗೆ ಪೂಜೆಯನ್ನು ಮಾಡಿ ಫಸಲನ್ನು ಬಿತ್ತಿ ಅಲ್ಲಿಂದ ಆರಂಭವಾಗುವ ಕೃಷಿ ಚಟುವಟಿಕೆ ಭತ್ತವನ್ನು ನಾಟಿ ಮಾಡಿ ಅದನ್ನು ಪೋಷಿಸಿ ಕಳೆಯನ್ನು ಕಿತ್ತು ಫಸಲನ್ನು ತಂದು ಭತ್ತವನ್ನು ಕೊಯ್ದು ಮನೆಗೆ ತರುವಂಥ ಹೊತ್ತು ದೀಪಾವಳಿ. ಅಂತಹ 10 ಕೆಲಸಗಳನ್ನು 100 ವೈಭವಗಳನ್ನು ಕಂಡಂತಹ ಕೃಷಿ ಚಟುವಟಿಕೆ ಇನ್ನು ಕೂಡ ಮುಂದೆಯೂ ನಿರಂತರವಾಗಿ ಸಾಗಲಿ, ಎಂದಿಗೂ ನಮ್ಮ ನೆಲ ಇನ್ನೊಬ್ಬರಿಗೆ ಮಾರುವಂತಹ ಪರಿಸ್ಥಿತಿ ಬಾರದಿರಲಿ ಎನ್ನುವಂತಹ ಹಾರೈಕೆಗಳೊಂದಿಗೆ ನಮ್ಮ ಕರಾವಳಿ ಉತ್ಸವವನ್ನು ಇದೀಗ ಆರಂಭಗೊಳಿಸ್ತಾ ಇದ್ದೇವೆ. ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀಯುತ ಡಾಕ್ಟರ್ ಹರೀಶ್ ಕುಮಾರ್, ವಿಶೇಷ ಆಯುಕ್ತರು BBMP ಸರ್, ತಮ್ಮ ಉದ್ಘಾಟನೆಯ ಮಾತುಗಳಿಗಾಗಿ. ಎಲ್ರಿಗೂ ನಮಸ್ಕಾರ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವರ ವತಿಯಿಂದ ಹಮ್ಮಿಕೊಂಡಿರುವಂಥ ನಮ್ಮ ಕರಾವಳಿ ಉತ್ಸವ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನೆರೆದಿರುವ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನೀಡಿದ್ದಕ್ಕಾಗಿ ಈ ಸಮಾರಂಭದ ಸಂಯೋಜಕರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ, ಕರಾವಳಿ ಭಾಗದ ಎಲ್ಲ ಜನರು ಅದರ ಜೊತೆಗೆ ಈ ಬೆಂಗಳೂರಿನಲ್ಲಿ ಇರುವಂಥ ನಾಗರಿಕರು ಕೂಡ ಸೇರಿ ಈ ಹಮ್ಮಿಕೊಂಡಿರುವಂಥ ಉತ್ಸವ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಕರಾವಳಿ ಭಾಗದಲ್ಲಿ ಹುಟ್ಟೋದು ಮಾತ್ರ ಅಲ್ಲ, ಆ ಭಾಗದಲ್ಲಿ ನನ್ನ ಉದ್ಯೋಗದ 50% ಕಳೆಯುವಂಥ ಅಪೂರ್ವ ಅವಕಾಶದಲ್ಲಿ ನಾನು ಪ್ರೊಬೇಷನರ್ ಆಗಿ ಮಂಗಳೂರಿನಲ್ಲಿದ್ದೆ, ಭಟ್ಕಳ AC ಆಗಿದ್ದೆ, ಪುತ್ತೂರು AC ಆಗಿದ್ದೆ,
ಮಂಗಳೂರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದೆ ಮತ್ತು ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದೆ. ಸಂಪಾಜೆಯಿಂದ ಕಾರವಾರದವರೆಗೆ, ಕಾಸರಗೋಡಿಂದ ಕಾರವಾರದವರೆಗೂ ಕೂಡ ಎಲ್ಲ ಭಾಗದ ಜನರನ್ನು ಆಡಳಿತಾತ್ಮಕವಾಗಿ ನೋಡುವಂಥ ಅವಕಾಶ ಕೂಡ ಸಿಕ್ಕಿತು. ನಮ್ಮ ಕರಾವಳಿ ಭಾಗದ ಜನರಿಗೆ ವಿಶೇಷವಾದಂಥ ಮನ್ನಣೆ, ಶ್ಲಾಘನೆ, ಗೌರವ, ಅಭಿಮಾನ ಜಗತ್ತಿನ ಎಲ್ಲ ಭಾಗದಲ್ಲಿ ಇದೆ. ಇದನ್ನು ಹೆಮ್ಮೆಯಾಗಿ ಕೂಡ ಸ್ವೀಕರಿಸಬಹುದು ಮತ್ತು ಜವಾಬ್ದಾರಿಯಾಗಿ ಕೂಡ ತಗೊಳ್ಬೋದು. ಈ ರೀತಿಯ ಬೆಳವಣಿಗೆಗೆ ಪ್ರತಿಯೊಂದು ಪ್ರದೇಶಕ್ಕೆ ಅದರದ್ದೇ ಆದಂಥ ತೂಕ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವು ಹಳೆ ಮೈಸೂರು ಭಾಗಕ್ಕೆ ಹೋದರೆ ಅಲ್ಲಿಯದೇ ಸಂಸ್ಕೃತಿ, ಆಹಾರ ಪದ್ಧತಿ, ಪರಂಪರೆ. ನೀವು ಬಯಲುಸೀಮೆ ಪ್ರದೇಶಕ್ಕೆ ಹೋದರೆ, ನಾನು ಬೆಳಗಾಂನಲ್ಲೂ ಕೂಡ ಜಿಲ್ಲಾಧಿಕಾರಿಯಾಗಿದ್ದೆ, ಅಲ್ಲಿಯ ವಾತಾವರಣ ಕೂಡ ಅದಕ್ಕೆ ಅದರದ್ದೇ ಆದಂಥ ಒಂದು ಗರಿಮೆ, ಹಿರಿಮೆ ಎಲ್ಲವೂ ಇದೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಎಲ್ಲ ಒಳ್ಳೆತನದ ಹಿಂದೆ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇದೆ. ತಾವು ಕರಾವಳಿ ಭಾಗಕ್ಕೆ ಹೋದರೆ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ಶಿಸ್ತಿನಿಂದ, ಶ್ರದ್ಧೆಯಿಂದ ಮತ್ತು ಅಭಿಮಾನದಿಂದ ಮುಂದೆ ಬರಲಿಕ್ಕೆ ನಮ್ಮ ತಾಯಂದಿರು ಕಾರಣ ಅಂತ ನಾನು ಅಂದ್ಕೊಳ್ತೇನೆ. ದ ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಇಡೀ ವಿಶ್ವದಲ್ಲಿ ಕರಾವಳಿ ಭಾಗದಲ್ಲಿ ಆದಷ್ಟು ಯಾವತ್ತೂ ಆಗಲಿಲ್ಲ. ನಾನು ಹುಟ್ಟಿದಾಗಲೇ ಯಾವತ್ತೂ ಬಯಲು ಶೌಚಾಲಯ ಬಳಸಲಿಲ್ಲ. ನಾನು ಇದನ್ನು ಉಳಿದವರೊಟ್ಟಿಗೆ ಕಂಪೇರ್ ಮಾಡ್ತಾ ಇಲ್ಲ. 10-40 ವರ್ಷಗಳ ಹಿಂದೆಯೇ ಆ ಭಾಗದ ಜನರು ಅಷ್ಟು ಮುಂದುವರೆದಿದ್ದರು. ಮತ್ತು ನಮ್ಮಲ್ಲಿ ಎಸ್ಪೆಷಲಿ ಉಡುಪಿ ಜಿಲ್ಲೆಯಲ್ಲಿ ಮನೆ ಕೆಲಸದ ಜೊತೆಗೆ ಸಾರ್ವಜನಿಕವಾಗಿ ಮಹಿಳೆಯರು ತೊಡಗಿಕೊಳ್ಳದ ಯಾವುದೇ ಮನೆ ಇಲ್ಲ. ನಮ್ಮ ತಂದೆ ತಾಯಿಗಳು, ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದಿದ್ದರೆ ನನ್ನ ಮನೆಯಲ್ಲಿ 3ನೇ ತಲೆಮಾರಿನ ಹಿಂದಿನವರೇ ಡಬಲ್ ಗ್ರ್ಯಾಜುಯೇಟ್ ಆಗಿದ್ದರು. ಸೊ ವಿದ್ಯೆಯಲ್ಲಿ ಅಷ್ಟು ಮುಂದೆ ಬರಲಿಕ್ಕೆ ಎಲ್ಲೇ ಆಗಲಿ ಮುಖ್ಯ ಕಾರಣ ತಾಯಿ ವಿದ್ಯಾವಂತಳಾದರೆ, ತಾಯಿ ಪ್ರಜ್ಞಾವಂತಳಾದರೆ, ತಾಯಿಯಲ್ಲಿ ಆ ಛಲ ಇದ್ದರೆ ಅವಳ ಎಲ್ಲ ಮಕ್ಕಳು ಕೂಡ ಮುಂದೆ ಬರ್ತಾರೆ, ಶಿಸ್ತಿನಿಂದ ಇರ್ತಾರೆ. ಸೊ ಎರಡನೇದಾಗಿ ವಿದ್ಯೆ, ಮಿಷನರಿ ಸ್ಕೂಲ್ಗಳಾಗಿರಲಿ ಅಥವಾ ಬ್ರಿಟಿಷರ ಕಾಲದಲ್ಲಿ ಅಥವಾ ಅದರ ಹಿಂದೆಯೇ ಕರಾವಳಿ ಭಾಗದಲ್ಲಿ ಇದ್ದಂಥ ವಿದ್ಯಾಸಂಸ್ಥೆಗಳು ಇವತ್ತಿಗೂ ಕೂಡ ನೀವು ಮಂಗಳೂರು ಭಾಗದ ಪ್ರದೇಶಗಳಲ್ಲಿ ಈ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಜನೆ ಮಾಡ್ತಾರೆ. ಈ ವಿದ್ಯೆ ಮತ್ತು ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಆರೋಗ್ಯ. ತಾವು ನೋಡಿದರೆ ಮಂಗಳೂರು ನಗರದಲ್ಲೇ 7 ಮೆಡಿಕಲ್ ಕಾಲೇಜ್ ಇದೆ. ಒಟ್ಟು ಇರುವಂಥ ಜಿಲ್ಲೆಯಲ್ಲಿರುವಂಥ 8 ಮೆಡಿಕಲ್ ಕಾಲೇಜುಗಳಲ್ಲಿ 7 ಮೆಡಿಕಲ್ ಕಾಲೇಜು ಒಂದೇ ಅತ್ಯಂತ ಸಣ್ಣ ನಗರ ಮಂಗಳೂರು. ಸೊ ಈ ರೀತಿ ಆರೋಗ್ಯ, ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣದಲ್ಲಿ ನಾವು ಬಹಳ ಮುಂದೆ ಇದ್ದ ಕಾರಣವಾಗಿ ಇವತ್ತು ಈ ಸ್ಥಿತಿಯಲ್ಲಿದ್ದೇವೆ. ಎಲ್ಲ ಸ್ಥಳಗಳಲ್ಲೂ ಕೂಡ ನಿಮ್ಮೆಲ್ಲರನ್ನು ಕೂಡ ಜನ ಅಭಿನಂದಿಸ್ತಾರೆ, ಮೆಚ್ಚುತ್ತಾರೆ. ನೀವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರು, ಶಿಸ್ತಿನವರು ಮತ್ತು ಏನಾದರೂ ಸಾಧನೆ ಮಾಡುವಂಥ ಛಲ ಇರುವವರು ಅಂತ ಹೇಳಿ ಆ ರೀತಿ ನಮ್ಮನ್ನೇನು ಗುರುತಿಸ್ತಾರೆ, ಅದೆಲ್ಲದರ ಹಿಂದೆ ನಮ್ಮ ಹಿರಿಯರ ಮಾರ್ಗದರ್ಶನ, ಪರಂಪರೆ ಹಾಕಿಕೊಟ್ಟ ಅಂಥ ಹಾದಿ, ಅದರಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನೆನಪಾಗೋದು ದೂರ ಇದ್ದಾಗ, ನಮಗೂ ಕೂಡ ಮನೆಗೆ ಹೋಗುವಾಗ ಅಥವಾ ನಮ್ಮ ಹುಟ್ಟೂರಿಗೆ ಹೋಗುವಾಗ ಆಗುವಂಥ ಸಂತೋಷ ಇಲ್ಲಿಂದ ಅಮೇರಿಕಕ್ಕೆ ಹೋದಾಗಲೂ ಆಗಲ್ಲ ಅಥವಾ ಯಾವುದೇ ಪ್ರವಾಸಿ ಸ್ಥಳಗಳಿಗೂ ಹೋದಾಗಲೂ ಆಗಲ್ಲ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ, ಉದ್ಯೋಗಕ್ಕಾಗಿ ಅಥವಾ ಜೀವನದ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ನಗರಗಳಲ್ಲಿ ವಾಸಿಸುವಾಗ ನಮ್ಮ ಊರಿನ ನೆನಪು, ಊರಿನ ಪರಂಪರೆ, ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನ ಇದೆಲ್ಲವೂ ನೆನಪಾಗುವುದು ಸಹಜ. ಮತ್ತು ಅದನ್ನು ಉತ್ಸವ ರೀತಿಯಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರೋದರಿಂದ ಇಂಥ ಉತ್ಸವಗಳು ಖಂಡಿತವಾಗಿ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗ್ತದೆ ಮತ್ತು ಸಮಾಜದ ಉನ್ನತಿಗೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಾವು ನಡೆದು ಹೋಗಲಿಕ್ಕೆ ಕಾರಣ ಆಗ್ತದೆ ಅಂತ ನಾನು ನಂಬಿದ್ದೇನೆ. ಇದು ಒಂದು ರೀತಿಯ ಪ್ರಾದೇಶಿಕತೆ ಅಲ್ಲ, ಇದರಲ್ಲಿ ಹೆಮ್ಮೆ ಪಡುವಂಥದ್ದು ಅಥವಾ ಈ ದೇಶ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ದೇಶ. ನಾವು ಶ್ರೇಷ್ಠ, ಅವರು ಶ್ರೇಷ್ಠ, ಶ್ರೇಷ್ಠತೆಯ ಹಮ್ಮು ಬಿಮ್ಮು ಇಲ್ಲದೆ ನಮ್ಮ ಒಳ್ಳೆಯತನಗಳನ್ನು ಉಳಿದವರಿಗೆ ಪಸರಿಸುವಂಥ ಕೆಲಸ ಈ ಉತ್ಸವಗಳಿಂದ ಆಗಬೇಕು. ಮತ್ತು ಇವತ್ತು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಏನಿದೆ, ಇದರಲ್ಲಿ
ತಮ್ಮ ತನು ಮನ ಧನ ಅರ್ಪಿಸಿದಂಥ ಎಲ್ಲ ಆಯೋಜಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತಾ ಈ ಉತ್ಸವ ಯಶಸ್ವಿಯಾಗಲಿ. ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಈ ಉತ್ಸವ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚು ಜನರನ್ನು ತಲುಪುವ ಹಾಗೆ ಆಗಲಿ ಮತ್ತು ಇದರಲ್ಲಿರುವಂಥ ಒಳ್ಳೆತನಗಳೇನಿದೆ ಅದನ್ನೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಾಗಲೇ ಆಗಲಿ ಮತ್ತು ಇದು ಇನ್ಕ್ಲೂಸಿವ್ ಆಗಿರಲಿ ಅಂತ. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವು ಒಡೆಯುವ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಭಾವನೆ ಇದೆ. ಇದು ಒಳಗೊಳ್ಳುವಂಥ ಕ್ರಿಯೆ ಆಗಬೇಕು. ಇಂಥ ಉತ್ಸವಗಳು ಕೇವಲ ಕರಾವಳಿ ಭಾಗದ ಜನ ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರು, ಎಲ್ಲ ಭಾಗದ ಜನರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಒಂದು ಒಳ್ಳೆಯ ಸಂಸ್ಕೃತಿ, ಪರಂಪರೆ ಮತ್ತು ಆಹಾರ ಪದ್ಧತಿ ಇರ್ಬೋದು ಅಥವಾ ಜೀವನ ಕ್ರಮ ಇರ್ಬೋದು, ಇದೆಲ್ಲವನ್ನು ಕೂಡ ಅನುಭವಿಸುವ ಮತ್ತು ತಾವು ಕೂಡ ಅದನ್ನು ಮುಂದುವರಿಸುವಂಥ ಕೆಲಸ ಈ ಉತ್ಸವದಿಂದ ಆಗಲಿ. ಈ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ನಮ್ಮಿ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದ್ದೀರಿ, ಶುಭಾಶಂಸನೆಯ ನುಡಿಗಳನ್ನು ಆಡಿದ್ದೀರಿ. ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಶುಭಾಶಂಸನೆ ಹಾಗೂ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಸಾಗಿ ಬಂದಂಥ ಹಾದಿಯ ಕುರಿತಂತೆ ಮಾತನಾಡುವರಿದ್ದಾರೆ ಶ್ರೀಯುತ ಡಾಕ್ಟರ್ ಸುರೇಶ್ ಜಿಕೆ, ಗೌರವ ಅಧ್ಯಕ್ಷರು, ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ KS ಭಟ್ರವರೇ ಹಾಗೂ ಉದ್ಘಾಟನೆ ಮಾಡಿರುವಂತಹ ಹರೀಶ್ ಕುಮಾರ್ ಅವರೇ, M ಜಯರಾಮ್ರವರೇ ಹಾಗೂ ಹಿರಿಯ ಅಧಿಕಾರಿಗಳಾದ ನವೀನ್ ಭಟ್ ಹಾಗೂ ಅಬ್ದುಲ್ ಅಹದ್ ಅವರೇ ಹಾಗೂ ಗಾಯತ್ರಿ ನಾಯಕ್ ಅವರೇ ಮತ್ತು ಈ ಭಾಗದ ಸಮಾಜ ಸೇವಕರಾದ ಸೋಮಶೇಖರ್ ಅವರೇ ಹಾಗೂ ಟಿ ನಾರಾಯಣರವರೇ ಮತ್ತು ನಮ್ಮೊಂದಿಗಿರುವಂತಹ ನಮ್ಮ ಊರಿನವರೇ ಆದ ದಿನೇಶ್ ವೈದ್ಯ ಅಂಪಾರ್ರವರೇ ಹಾಗೂ ಭಾವ ಅವರು ಮತ್ತು ಲವ್ ಕುಮಾರ್ ಅವರೇ ಹಾಗೂ ನಮ್ಮ ಕರಾವಳಿಯಿಂದ ಬಂದಿರುವಂತಹ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರುವಂತಹ ಎಲ್ಲ ನನ್ನ ಬಂಧು ಮಿತ್ರರೇ, ಮುಖ್ಯವಾಗಿ ನಾವು ಇವತ್ತು ಒಂದು ಕರಾವಳಿ ಉತ್ಸವವನ್ನು, ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಈ ಒಕ್ಕೂಟವನ್ನು ರಚಿಸಬೇಕಾದ್ರೆ ತುಂಬ ನಾನಾ ಥರದ ಸಮಸ್ಯೆಗಳಿದ್ದರೂ ಸಮೇತ ಸುಮಾರು ಒಂದು 4 ವರ್ಷಗಳಿಂದ ಸತತವಾಗಿ ಹಲವಾರು ಸಭೆ ಸಮಾರಂಭಗಳನ್ನು ನಡೆಸುತ್ತಾ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ನಿರ್ಧಾರವನ್ನು ಮಾಡಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಮೊದಲನೇದಾಗಿ ನಮ್ಮ ಎಲ್ಲ ಈ ಒಂದು ಒಕ್ಕೂಟದ ಸದಸ್ಯರುಗಳ ಬಹು ಬೇಡಿಕೆಯ ಮೇರೆಗೆ ನಾವು ಈ ಒಂದು ಕರಾವಳಿ ಉತ್ಸವವನ್ನು ನಡೆಸಬೇಕಂತ ಹೇಳಿಬಿಟ್ಟು ಒಂದು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ಉದ್ದೇಶಗಳನ್ನು ನಾವು ಇಸ್ಕೊಂಡಿದ್ವಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಸಂಸ್ಕೃತಿಗಳಾದ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಕರಾವಳಿಯ ತೀರದ ಕಾಸರಗೋಡಿನಿಂದ ಹಿಡಿದು ಕಾರವಾರದವರೆಗೆ ಇರುವಂತಹ ವಿವಿಧ ಸಂಸ್ಕೃತಿಗಳು, ನಮ್ಮಲ್ಲಿರುವಂತಹ ಭೂತಕೋಲ ಆರಾಧನೆ ಇರ್ಬೋದು ಅಥವಾ ದೈವಾರಾಧನೆ ಹಾಗೂ ನಾಗಮಂಡಲೋತ್ಸವ ಅಥವಾ ಯಕ್ಷಗಾನ, ಇನ್ನಿತರೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಈ ಕಾರ್ಯಕ್ರಮಗಳನ್ನು ನಾವು ರಕ್ಷಿಸಬೇಕಾಗಿದೆ. ಈಗ ನಮ್ಮ ಊರಲ್ಲಿ ಸಮೇತ ರಕ್ಷಣೆ ಮಾಡಬೇಕಾಗಿದೆ. ಅದೇ ಥರದಲ್ಲಿ ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಅಥವಾ ನಾವು ಕಡಲೂರಿಂದ ಒಡಲೂರಿಗೆ ಬಂದಂತಹ ನಮ್ಮವರಿಗೂ ಸಮೇತ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕಾಗಿದೆ. ಯಾಕಂದರೆ ನಾನಾ ಥರದ ಜಂಜಾಟದಲ್ಲಿ ದಿನನಿತ್ಯ ನಮಗೆ ಒಂದು ಕೆಲಸ ನಿರ್ವಹಣೆ ಮಾಡ್ತಾ ಇರಬೇಕಾದ್ರೆ ನಮಗೆ ಈ ಸಾಂಸ್ಕೃತಿಕ ಈ ಕಲೆಯ ಬಗ್ಗೆ ಮರೆತು ಹೋಗಿರುವಂಥ ಸ್ಥಿತಿ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ತೀರ್ಮಾನದಂತೆ ಈ ಥರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮಗಲ್ದೇ ನಮ್ಮ ಮಕ್ಕಳಿಗೂ ಯುವ ಪೀಳಿಗೆಗೂ ಸಮೇತ ಈ ಒಂದು ಕಾರ್ಯಕ್ರಮದ ಒಂದು ನೆನಪು ಮಾಡಿಸ್ಕೊಳ್ಳೋದು ಮತ್ತು ಅರಿವು ಮಾಡಿಸ್ಕೊಳ್ಬೇಕಂತ ಹೇಳುವಂಥ ಒಂದು
ಕಾರ್ಯಕ್ರಮವನ್ನು ಈ ಒಕ್ಕೂಟದಿಂದ ಹಾಕ್ಕೊಂಡು ಅದರ ಉದ್ದೇಶದಿಂದ ನಾವು ಇವತ್ತು ಒಂದು ಕರಾವಳಿಯ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಅದೇ ಥರದಲ್ಲಿ ಈ ಒಂದು ಕರಾವಳಿ ಉತ್ಸವವನ್ನು ಮಾಡೋದರಿಂದ ನಮ್ಮಲ್ಲಿ ಸಾಂಸ್ಕೃತಿಕ ಸಮ್ಮಿಲನ ಆಗುತ್ತೆ. ಇದರಿಂದ ನಮ್ಮ ಮನಸ್ಸಿನಲ್ಲಿರುವ ಮನಸ್ಸನ್ನು, ಪ್ರತಿಯೊಬ್ಬರ ಮನಸ್ಸನ್ನು ಬೆಸೆಯುವಂಥ ಕೆಲಸವನ್ನು ನಿರ್ವಹಣೆ ಮಾಡ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬಡವ ಹಾಗೂ ಶ್ರೀಮಂತರೆನ್ನಲ್ಲದೆ ಎಲ್ಲರ ಮನಸ್ಸನ್ನು ನಾವು ಸಾಂಸ್ಕೃತಿಕ ಕಲೆಗಳಿಂದ ಮಾತ್ರ ನಾವು ಅದನ್ನು ಬೆಸುಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನೆಲ್ಲ ಅರಿತುಕೊಂಡು ಬಿಟ್ಟು ನಮ್ಮ ಒಂದು ಒಕ್ಕೂಟವು ಸರ್ವಾನುಮತದಿಂದ ಈ ಥರದ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡೋಣ. ನಮ್ಮ ಎಲ್ಲ ಜನರಿಗೆ ಇದೊಂದು ಮನಸ್ಸಿನ ಒಂದು ಬೆಸುಗೆಯನ್ನು ಮಾಡಿಬಿಟ್ಟು ಒಂದು ಸೌಹಾರ್ದತೆ ಮನಸ್ಸಿನಲ್ಲಿ ತರೋಣ ಅಂತ ಹೇಳುವಂಥ ಒಂದು ನಿರ್ಧಾರದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅದೇ ಥರದಲ್ಲಿ ನಾವು ಒಡಲೂರು ಇಲ್ಲಿ ಬೆಂಗಳೂರಿಗೆ ಬಂದಿದ್ವಿ. ಬೆಂಗಳೂರು ಸಮ್ಮತ ನಮಗೆ ಒಂದು ದಿನನಿತ್ಯ ಕೆಲಸ ಕಾರ್ಯದಿಂದ ಹಾಗೂ ಹೊಟ್ಟೆಪಾಡಿಗೆ ನಾವು ಬೆಂಗಳೂರಿಗೆ ಬಂದಾದ ಮೇಲ್ಗಡೆ ಬೆಂಗಳೂರಿಗೂ ಜನರಿಗೂ ಸಮೇತ ನಮ್ಮ ಈ ಒಂದು ಸಾಂಸ್ಕೃತಿಕ ಕಲೆ ಅಥವಾ ನಮ್ಮ ಊರಿನ ಸಾಂಸ್ಕೃತಿಕ ನೆಲೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥದ್ದು ಮತ್ತು ಅವರಿಗೆ ಪರಿಚಯ ಮಾಡಿಸುವಂಥ ಒಂದು ಕೆಲಸವನ್ನು ಸಮೇತ ನಮ್ಮ ಒಕ್ಕೂಟದಿಂದ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಅದೇ ಥರದಲ್ಲಿ ನಮಗೆಲ್ಲ ಗೊತ್ತಿದೆ, ನಾವು ಕರಾವಳಿಗರು ಸ್ವಾಭಿಮಾನಿಗಳು. ನಿಮಗೆಲ್ಲ ಗೊತ್ತಿದೆ, ಹೆಚ್ಚಿನವರು ಕರಾವಳಿಗರು ಸ್ವಾಭಿಮಾನಿಗಳೇ. ಈ ಸ್ವಾಭಿಮಾನಿಗಳು ಸ್ವಾವಲಂಬಿ ಆಗಬೇಕಾದ್ರೆ ಅವನು ನಾನಾ ಥರದ ಕಷ್ಟಗಳನ್ನು ಎದುರಿಸ್ತಾರೆ. ಯಾಕಂದರೆ ನಾವು ಊರು ಬಿಟ್ಟು ಇಲ್ಲಿ ಬಂದ ಮೇಲ್ಗಡೆ ನಾನಾ ಥರದ ಸಮಸ್ಯೆ ಇದೆ. ಇದರಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ಅಥವಾ ಶೈಕ್ಷಣಿಕ ಸಮಸ್ಯೆ ಇರ್ಬೋದು, ಅಥವಾ ವೈದ್ಯಕೀಯ ಇರ್ಬೋದು, ನಾನಾ ಥರದ ಹಲವಾರು ಸಮಸ್ಯೆಗಳಿದೆ. ಇದನ್ನೆಲ್ಲ ಆ್ಯಕ್ಚುಲಿ ಅವರು ಊರನ್ನು ಬಿಟ್ಟು ಇಲ್ಲಿ ಬಂದಾಗ ಇದನ್ನು ಎದುರಿಸೋದು ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ. ಅಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಪರವಾಗಿ ನಮ್ಮಲ್ಲಿ ಆದಷ್ಟು ಈ ಸಮಸ್ಯೆಯನ್ನು ಆದಷ್ಟು ರೀತಿಯಲ್ಲಿ ನಾವು ಒಂದು ಪರಿಹರಿಸುವ ರೀತಿಯಲ್ಲಿ ಅಥವಾ ಮಾರ್ಗದರ್ಶನ ಅಥವಾ ಸಲಹೆ ನೀಡುವಂಥ ಒಂದು ಕೆಲಸವನ್ನು ನಮ್ಮ ಒಕ್ಕೂಟದಿಂದ ಮಾಡಬೇಕಂತ ಒಂದು ನಮ್ಮ ಒಕ್ಕೂಟದ ಸದಸ್ಯರ ಒಂದು ತೀರ್ಮಾನದ ಮೇರೆಗೆ ಇದನ್ನು ಸಮೇತ ನಮ್ಮ ಒಂದು ಅಜೆಂಡಾದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಈ ಕೆಲಸವನ್ನು ನಾವು ನಿರ್ವಹಣೆ ಮಾಡಬೇಕಂತ ಮುಂದಿನ ದಿನದಲ್ಲಿ ನಾವು ಯೋಚನೆ ಮಾಡಿದ್ವಿ. ಅದೇ ಥರದಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಿ ನಾವು ಯಾಕಂತ ಹೇಳಿದ್ರೆ ಜೋಡಿಸಿಬಿಟ್ಟು ನಾನಾ ಥರದ ಸರ್ಕಾರದ ಸೇವೆಗಳಿರ್ಬೋದು, ಯಾವುದೇ ಥರದ ಸರ್ಕಾರದ ಸವಲತ್ತು ಏನಿದೆ ಅದನ್ನು ಜನರಿಗೆ ಕೊಡುವಂಥ ಒಂದು ಕೆಲಸದಲ್ಲಿ ನಮ್ಮ ಒಕ್ಕೂಟವು ಅದರೊಂದಿಗೆ ಕೈ ಜೋಡಿಸಿಬಿಟ್ಟು ಸರ್ಕಾರದೊಂದಿಗೆ ಜೋಡಿಸಿ ನಮ್ಮ ಎಲ್ಲ ಒಂದು ಕಾರ್ಯಕ್ರಮವನ್ನು ಜನರಿಗೆ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನೀಡಬೇಕಂತ ನಮ್ಮ ಒಕ್ಕೂಟದಲ್ಲಿ ತೀರ್ಮಾನವಾಗಿರುವಂತೆ ಕ್ರಮವಹಿಸುವುದು. ಅದೇ ಥರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೀಡಲಿಕ್ಕೆ ನಾವು ಇದರಲ್ಲಿ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ದೀವಿ. ಅದೇ ಥರದಲ್ಲಿ ಎಲ್ಲ ಕರಾವಳಿಗರು ನಮ್ಮಲ್ಲಿ ಕೈ ಜೋಡಿಸಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಲ್ಲಿ ಮುಂದಿನ ದಿನದಲ್ಲಿ ಇದನ್ನು ಒಂದು ಯಶಸ್ವಿಯಾಗಿ ಒಂದು ನಿರ್ವಹಣೆ ಮಾಡ್ತೀವಿ ಅಂತ ಹೇಳುವಂಥ ಒಂದು ಪಣದೊಂದಿಗೆ ನನಗೆ ಈ ಒಂದು ಮಾತಾಡಲು ಅವಕಾಶ ಕೊಟ್ಟಂಥ ನನ್ನ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಸಾಗಿ ಬಂದಂಥ ಹಾದಿ, ಸಾಗುವ ಮುಂದಿನ ಹಾದಿ, ಯೋಜನೆಗಳ ಕುರಿತಂತೆ ವಿಸ್ತಾರವಾಗಿ ಮಾತಾಡಿದಂತಹ ಡಾಕ್ಟರ್ ಸುರೇಶ್ ಜಿಕೆ ಇವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆ ಮೇಲ್ಭಾಗದಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಶ್ರೀಯುತ ಡಾಕ್ಟರ್ GA ಬಾವರ್ ಅವರು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಂಡಂಥ ಸೂಪರ್ ಕಾಪ್ ಎಂದರೆ ಖ್ಯಾತರು, ನಮ್ಮ ಕರಾವಳಿಯ ಹೆಮ್ಮೆ ಮಂಗಳೂರಿನವರು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳ ನೆಲೆಯಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ತಮ್ಮ ಪ್ರೀತಿಯ ಮಾತುಗಳಿಗಾಗಿ ಈ ವೇದಿಕೆ. ಕರಾವಳಿಗರ ಒಕ್ಕೂಟ ಬೆಂಗಳೂರು ಈ ದಿವಸ ಈ ಒಂದು ಕರಾವಳಿ ಉತ್ಸವ ಈ ಒಂದು ವೇದಿಕೆಯಲ್ಲಿದ್ದಂಥ ಒಬ್ಬರಿಗಿಂತ ಒಬ್ಬರು ಒಳ್ಳೆ ವಜ್ರಗಳೆಲ್ಲ ಅಂತ ನಮ್ಮ ವೇದಿಕೆ ಮೇಲೆ ಕೂತಿದ್ದೀರಿ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಹರೀಶ್ ಕುಮಾರ್ ಅವರೇ, ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮದ
ಸಂಸ್ಥೆಯ ಅಧ್ಯಕ್ಷರಾದಂಥ ಸುಬ್ರಾಯ ಭಟ್ರೆ ಈಗಾಗಲೇ ತಮ್ಮ ಮುಂದೆ ಈ ಒಂದು ಕಾರ್ಯಕ್ರಮ, ಈ ಒಕ್ಕೂಟ ಹೇಗೆ ಶುರುವಾಯಿತು, ಇದರ ಉದ್ದೇಶ ಏನಂಥೇಳಿ ಸವಿಸ್ತಾರವಾಗಿ ಮಾತಾಡಿದ ಆತ್ಮೀಯರಾದಂಥ ಡಾಕ್ಟರ್ ಸುರೇಶ್ ರವರೇ, ಅಬ್ದುಲ್ ಅಹದ್ ರವರೇ, ನವೀನ್ ಭಟ್ರವರೇ, ನಮ್ಮ ಜಾಯಿಂಟ್ ಕಮಿಷನರ್ ಅಂತ ಗಾಯತ್ರಿ ನಾಯಕರವರೇ, ಅಜಿತ್ ಕುಮಾರ್ ರೈ ಅವರೇ, ಹಾಗೂ ಅನಂತ ಸದಾಶಿವರೇ ಮತ್ತು ಎಲ್ಲ ಕಾರ್ಯಕ್ರಮ ಸಮಿತಿ ಸದಸ್ಯರೇ, ಮಾಜಿ ಕಾರ್ಪೊರೇಟರ್ ಅಂತ ಜಯರಾಮರವರೇ ಹಾಗೂ ಸೋಮಶೇಖರ್ ಅವರೇ, ಮತ್ತು ನನ್ನ ಆತ್ಮೀಯರಾದಂಥ ಲವಕುಮಾರ್ ಅವರೇ, ನನಗೆ ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದು ನಿಮ್ಮ ಮುಂದೆ ಹಾಜರಾಗಿ ನಿಲ್ಲಿ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇದು ಕರಾವಳಿ, ನಾನು ಕರಾವಳಿಯವನ್ನೇ, ನಮ್ಮ ಉತ್ಸವ ಒಂಥರ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಗೌರವಾಧ್ಯಕ್ಷರಾದ ಸುರೇಶ್ ಇರ್ಬೋದು, ನೆಕ್ಸ್ಟ್ ಅದರ ಜೊತೆಯಲ್ಲಿ ನಮ್ಮ ಲವಕುಮಾರ್ ಇರ್ಬೋದು. ಅವರಿಗೂ ಕೂಡ ಈ ಸಂದರ್ಭ ನಾನು ಭಾಳ ಅಭಿನಂದನೆ ಅನ್ನಿಸ್ತಾ, ನನ್ನ 2 ಮಾತು ನಿಜವಾಗಿ ಕರಾವಳಿಯವರ ಅಭಿಮಾನದ ಬಗ್ಗೆ, ನಮ್ಮ ಸ್ವಾಭಿಮಾನದ ಬಗ್ಗೆ ಸುರೇಶ್ರವರು ಭಾಳ ಚೆನ್ನಾಗಿ ಹೇಳಿದರು. ವೇದಿಕೆ ಮೇಲೆ ತಾವು ನೋಡ್ತಾ ಇದ್ದೀರ, IAS ಆಫೀಸರ್ಸು, IPS ಆಫೀಸರ್ಸು ಮತ್ತು ಬೇರೆ ಬೇರೆ ಅಧಿಕಾರಿಗಳು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಈ ಕರಾವಳಿ ಅಂತಂದರೆ ಸಮುದ್ರಕ್ಕೆ ಹತ್ತಿರ ಇರುವಂಥ ಜಾಗ, ಹೆಚ್ಚಾಗಿ ಒಂದು ಮೀನುಗಾರಿಕೆಗೆ ಹೆಸರುವಾಸಿ ಅಂತ ಕರಾವಳಿ ವಿಭಾಗ. ಈ ಮೀನುಗಾರಿಕೆಯಿಂದ ಜಗತ್ತಿನಾದ್ಯಂತ ಪೂರಾ ಬೇಕಾದಷ್ಟು ಥರದಲ್ಲಿ ಲಕ್ಷಾಂತರ ಜನ ಜೀವನ ಮಾಡಿ, ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ಭಾಳ ಹೊತ್ತು ಹೆಸರುವಾಸಿ ಅಂತ ಕರಾವಳಿ ಪ್ರದೇಶ ಇದು ಕೂಡ. ಪರಶುರಾಮ ಸೃಷ್ಟಿ ಜಾಗ. ಈಗ ತಾನೇ ನಮ್ಮ ಸ್ವಾಗತ ಮಾಡಿದಂಥ 6 ದೇವಾಡಿಗರು ಬಹಳ ಚೆನ್ನಾಗಿ ಮಾತಾಡಿದ ಅದ್ರ ಬಗ್ಗೆ ಕೂಡ. ನಿಜವಾಗಿ ಈಗ IPS ಆಫೀಸರ್ ಬಗ್ಗೆ ಹೇಳಿದೆ. ನಾವು ಕೂಡ IPS ನನಗೊಬ್ಬರು ಇಂಟರ್ವ್ಯೂಗೊಬ್ಬರು ರತ್ನಾಕರ್ ರೈ ಅಂತ ಇದ್ದರು. ರತ್ನಾಕರ್ ರೈ ಇರ್ಬೋದು, KV ಶೆಟ್ಟಿ ಇರ್ಬೋದು, ಶ್ರೀನಿವಾಸ ಆಳ್ವರ್ ಇರ್ಬೋದು, ನಾರ್ತ್ ಕೇಂದ್ರದಲ್ಲಿ ಗಾಂವ್ಕರ್ ಅಂತ ಭಾಳಷ್ಟು ಜನ IPS ಆಫೀಸರ್ಸ್, ಅದೇ ಥರ IAS ಆಫೀಸರ್ಸ್ ಕೂಡ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಬೇರೆ ಬೇರೆ ಥರದ ಕಲ್ಚರು, ಬೇರೆ ಬೇರೆ ಥರದ ನಮ್ಮ ಈಗ ದಕ್ಷಿಣ ಕನ್ನಡ ಉದ್ದಕ್ಕೂ, ಕರಾವಳಿ ಉದ್ದಕ್ಕೂ ಆ ಒಂದು ಕಲ್ಚರು ಬೇರೆ ಕಡೆ ಇಲ್ಲ. ನಮ್ಮ ಒಂದು ಈಗ ವಿವಿಧತೆಯಲ್ಲಿ ಬಗ್ಗೆ ಮಾತಾಡಿದರು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾದ್ರೆ ನಾವು ಕರಾವಳಿಗೆ ಹೋಗ್ಬೇಕು. ನಿಜವಾಕಂದರೆ ಇಲ್ಲಿ ಹೊರಗಡೆ ಬೇರೆ ಬೇರೆ ಥರದಲ್ಲಿ ಪ್ರಚಾರ ಇರ್ಬೋದು, ನಿಜವಾಗಿ ಒಂದು ಸೌಹಾರ್ದತೆ ಮತ್ತು ಒಂದು ವಿವಿಧತೆಯಲ್ಲಿ ಏಕತೆ ಇದ್ರಂತಾದರೆ ಅದು ನಮ್ಮ ಕರಾವಳಿ ಪ್ರದೇಶದಲ್ಲಿ. ಅದಕ್ಕೆ ನಾನೇ ರೀಸನ್. ಹೇಗಂತಂದರೆ, ನಾನು 5ನೇ ಕ್ಲಾಸಲ್ಲಿ ಬಿಟ್ಟು ಎಜುಕೇಷನ್ ಬಿಟ್ಟು ಮನೆಯಲ್ಲಿ ಕೂತಿದ್ದಾಗ ನನಗೆ ಕರ್ಕೊಂಡೋಗಿ ಎಜುಕೇಷನ್ ಕೊಟ್ಟವರು ಬಂಟರು, ಬಿಲ್ಲವರು, ಬ್ರಾಹ್ಮಣರು ಎಲ್ಲ ಸೇರಿಕೊಂಡು ನಾನು ಬೇರೆ ಮನೆಯಲ್ಲಿ ಇದ್ಕೊಂಡು ನಾವು ಓದಿದ್ದೆವು. ಅಂಥ ಒಂದು ಊರು, ಅಂಥ ಒಂದು ಕಲ್ಚರ್ ಇರುವಂಥ ಜಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಇದ್ರ ಬಗ್ಗೆ ಎಷ್ಟು ಈಗ ನಮ್ಮ ಸಂಸ್ಕೃತಿ ಇರ್ಬೋದು. ಮೊನ್ನೆ ಕಂಬಳ ಇಲ್ಲಿ ತನಕ ತಂದ್ರಿ. ಬೇರೆ ಬೇರೆ ನಾವು ಸಂದಿರುವಾಗ ಒಂದು ಹಬ್ಬ, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಬೇರೆ ಬೇರೆ ಹಬ್ಬಗಳಿರ್ಬೋದು, ಅಥವಾ ಒಂದು ಬಕ್ರೀದ್ ಇರ್ಬೋದು, ಎಲ್ಲ ಒಟ್ಟಿಗೆ ಕೂಡ್ಕೊಂಡು ಹಬ್ಬ ಹುಣ್ಣಿ ಮಾಡುವಂಥ ಜನ ನಾವು. ಅಷ್ಟೇ ಕಷ್ಟಜೀವಿಗಳು ಕೂಡ. ಅಲ್ಲಿಂದ ಇಲ್ಲಿ ಬಂದು ಇವತ್ತು ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ನಿನ್ನೆ ನಾವು ಪೊಲೀಸ್ ಒಂದು ಅಸೋಸಿಯೇಷನ್ದಲ್ಲಿ ಇದ್ದವು, ಲವಕುಮಾರ್ ಇದ್ರ ಜೊತೆಯಲ್ಲಿ. ನಾಳೆ ಬರಬೇಕು ಬನ್ನಿ ಸರ್ ಅಂತ ಹೇಳ್ಕೊಂಡು ಲವಕುಮಾರ್ ಮಾತಾಡಿದ್ರು. ಆವಾಗಲ್ಲಿ ಪಕ್ಕದಲ್ಲಿ ಕೂತವ್ರು ಕೇಳಿದ್ರು, ಡಾಕ್ಟ್ರೇ ಅದು ಹೆಂಗೆ ಅಲ್ಲಿ ಜಯನಗರದಲ್ಲಿ ಅಷ್ಟು ಜನ ಕರಾವಳಿಯವರು ಇದ್ದಾರಾ ಅಂತ ಕೇಳಿದ್ರು. ನಾನು ಹೇಳಿದೆ ಆವಾಗ, ಕರಾವಳಿಯವರು ಜನ ಭಾಳ ಬೇಕಾಗಿಲ್ಲ, 10 ಜನ ಇದ್ದರೆ 1000 ಜನದ ಕಾರ್ಬಾರು ಒಂದು ಮಾಡ್ತಾರೆ ಅವರು. ಅಷ್ಟು ಒಂದು ಅವ್ರ ಹತ್ರ ಜ್ಞಾನತನ ಇದೆ, ಆ ಒಂದು ಕಮಿಟ್ಮೆಂಟ್ಸ್ ಇದೆ, ಹಾಗಿರ್ತಾರೆ, ಎಲ್ಲರ ಜೊತೆಲಿ ಸೇರ್ಕೊಂಡು ಮಾಡ್ತಾರೆ ಅಂಥೇಳಿ. ಇವತ್ತಿಲ್ಲೆಲ್ಲ ನಮ್ಮ ಕರಾವಳಿ ಪ್ರದೇಶದ ಭಾಳ ಜನ ಇದ್ದೀರಿ. ಕರಾವಳಿ ಪ್ರದೇಶ ಜನರನ್ನು ಪ್ರೀತಿಸುವಂಥ ಅಭಿಮಾನಿಗಳು ಕೂಡ ಇಲ್ಲಿ ಭಾಳ ಜನ ಇದ್ದೀರಿ. ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಅಭಿನಂದಿಸ್ತಾ, ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ತಿಳ್ಕೊಬೇಕಾದ್ರೆ ನೀವು ಕರಾವಳಿಗೆ ಹೋಗ್ಬೇಕು. ಅಲ್ಲಿ ಹೋದರೆ ಈ ವಾತಾವರಣ ಬೇರೆ. ಇಲ್ಲಿ ಏನೋ ಟೆನ್ಷನ್ ಇದ್ದರೆ ಅಲ್ಲಿ ಹೋದ ಕೂಡಲೇ ಎಲ್ಲ ಟೆನ್ಷನ್ಗಳು ಹೋಗ್ತಾವಲ್ಲ. ಏನು ಹರೀಶ್ ಅವ್ರಿಗೆ ಗೊತ್ತು, ಇಲ್ಲಿ ಅಹದವರು ಇದ್ದಾರೆ. ಅಹದವರು ಕೂಡ ನಮ್ಮ ಮಂಗಳೂರು ಕಡೆಯವರು IPS ಆಫೀಸರು. ಅವರು ಮಂಗಳೂರಲ್ಲಿ SLC ಓದ್ತಾ ಇದ್ದಾಗ ನಮ್ಮ ಜೊತೆಯಲ್ಲಿ ಬಂದು ಇಲ್ಲಿ ಓದಿರು. ಇವತ್ತು ಭಾಳ ಒಂದು IPS ಆಫೀಸರ್ ಆಗಿ ಅಲ್ಲಿ ಇದ್ದಾರೆ, ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗೆ
ಈಗ ಅಂಥ ಒಂದು ಸೌಹಾರ್ದತೆಯಲ್ಲಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚು ಕಡಿಮೆ ನಮ್ಮ ಮಂಗಳೂರಿನಲ್ಲಿ ಮಾಡಿರ್ಬೋದು. ಅದಕ್ಕೆ ನಾವು ನೀವೆಲ್ಲ ಸೇರಿಕೊಂಡು ಮಾಡಬೇಕಂತೂ ಅದೇ ಕಲ್ಚರು, ಅದೇ ಸೌಹಾರ್ದತೆ, ಅದೇ ಪ್ರೀತಿ ಉಳಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಇವತ್ತು ಸೇರಿಕೊಂಡು ಮಾಡಬೇಕಾಗಿದೆ. ಅಂಥದ್ದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಜೊತೆಯಲ್ಲಿ ಈಗ ನಮ್ಮ ಮಹಿಳೆಯರ ಬಗ್ಗೆ ಇವು ಮಾತಾಡುವಾಗ ನಮ್ಮ ಹರೀಶ್ ಅವರು ಮಾತಾಡೋ ಮಹಿಳೆಯರ ಬಗ್ಗೆ ಹೇಳಿದ್ರಿ. ಇದಕ್ಕೆ ನನ್ನ ತಾಯಿಯೇ ನನಗೆ ರೀಸನ್. 5ನೇ ಕ್ಲಾಸಲ್ಲಿ ಮನೆಯಲ್ಲಿದ್ದಾಗ ಎಲ್ಲ ಬಂದು ನಮ್ಮ ಅಲ್ಲಿ ಒಂದು ಶೆಟ್ರು ಅವರೆಲ್ಲ ಇದ್ದರು, ನಾವು ಉಗಪುರದಿಂದ ಹೆಡ್ ಇದ್ದರು, ನಮ್ಮನ್ನು ಬಂದು ಕರೆದ್ರು, ಬನ್ನಿ ಅವನು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ಬನ್ನಿ ಅವನು ಶಾಲೆಗೆ ಕಳಿಸಿ ಮನೆಯಲ್ಲಿ ಕೂಡಿಸ್ಬೇಡ, ಬೀಡಿ ಕಟ್ತಾ ಇದ್ದವ, ಕೂಡಿಸ್ಬೇಡಿ ಅಂತ. ಆವಾಗ ತಂದೆ ಒಪ್ಪದಿದ್ರು, ತಾಯಿ ಇಲ್ಲ ಅವ್ರು ಯಾಕೆ, ತಾಯಿ ಇಲ್ಲಿಟ್ರೇಟ್ ಅವರು ತಾಯಿ ಹೇಳಿದ್ರೆ ಇಲ್ಲ ಅವನು ಏನೋ ಇಷ್ಟು ಜನ ಕರೀತಾರೆ ಅಂದರೆ ಹೋಗಲಿ ಸ್ಕೂಲಿಗೆ ಅಂತ ಹೇಳ್ಕೊಂಡು ಕಳಿಸ್ಕೊಟ್ರು. ಇದಕ್ಕೆ ಕಾರಣ ತಾಯಿ ಮಹಿಳೆಯರ ಶುದ್ಧತೆಗೆ ನನಗೆ ನೆನಪಾಯಿತು. ಆದ ಕಾರಣ ಮಹಿಳೆಯರ ಕಾರ್ಯಕ್ರಮ, ನಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ಮುಂದೆ ಇದು ಏಳಿಗೆ ಬಗ್ಗೆ, ಅವ್ರ ಬಗ್ಗೆ ನಮ್ಮ ಮಹಿಳೆಯರ ಪಾತ್ರ ಬಹಳ ಜಾಸ್ತಿ ಇದೆ. ಇದನ್ನು ನಾವು ಮಾಡಬೇಕು. ಮಹಿಳೆಯರು ನಮ್ಮ ಸಮಾಜ ಅಭಿವೃದ್ಧಿ ನಿಮ್ಮ ಹತ್ರ ಬಹಳಷ್ಟು ಅಂಥ ಒಂದು ಜಾಣತನ ಕೂಡ ಇದೆ. ನೀವು ಅದರಲ್ಲಿ ಯಾಕಂದರೆ ಗಂಡಸರೆಲ್ಲ ಬೇಕಾದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಬಿಸಿ ಇರ್ತಾರೆ, ಹೆಣ್ಮಕ್ಳ ಪಾತ್ರ ಬಹಳ ಜಾಸ್ತಿ ಇದೆ. ಆದ ಕಾರಣ ಈಗ ಭತ್ತವನ್ನು ನೆಟಿ ಮಾಡೋ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡ್ರಿ. ನಿಜವಾಗಿ ನಮ್ಮ ಊರಿನಲ್ಲಿ ಭತ್ತ ನೇಟು ಮಾಡೋರೆಲ್ಲರೂ ಹೆಣ್ಮಕ್ಳು. ಅದೊಂದು ಪಾಡ್ದನ್ನು ಹಾಡ್ಕೊಂಡು ಆ ಚಂದ, ಆ ಒಂದು ಜಾನಪದ ಗೀತೆ, ಅದನ್ನೆಲ್ಲ ನಾವು ಇವತ್ತು ನೆನೆಸಿದ್ರಂತಂದರೆ ಅದು ಎಷ್ಟು ನೆನೆಸಿದ್ರು ಕಡಿಮೆ. ಆದ ಕಾರಣ ಅದು ನಮ್ಮ ಮಂಗಳೂರಿನಲ್ಲಿ ತುಳು ವಿಭಾಗದವರು ಇರ್ಬೋದು, ಆ ಕಡೆ ನಾರ್ತ್ ಕೆನರಾ ಕೊಂಕಣಿ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ತುಳು ಭಾಷೆ ಇರ್ಬೋದು, ಎಲ್ಲ ಭಾಷೆಗಳು ಸೇರಿಕೊಂಡು ಒಟ್ಟಿನಲ್ಲಿ ಇರುವಂಥದ್ದು. ಅದು ಮಂಗಳೂರಿನವರು, ನಾವು ಬಿಜಾಪುರದಲ್ಲಿದ್ದು ಆವಾಗ ಮಂಗಳೂರಿನಿಂದ ಯಾರು ಬಂದರೂ ತುಳು ಮಾತಾಡೋರು ಸಿಕ್ಕರೆ ಸಾಕು, ಒಟ್ಟಿಗೆ ಅವ್ರು ನಮ್ಮ ಬಿಡ್ತಾನೆ ಇರಲಿಲ್ಲ. ತಿರುಗಿಸೋದು, ಊಟ ಮಾಡಿಸೋದು, ಬೇರೆ ಬೇರೆ ಜಾಗ ತೋರಿಸೋದು ಇಂಥದ್ದಲ್ಲ. ಹಾಗೆ ಅಂಥ ಒಂದು ಸೌಹಾರ್ದತೆ, ಪ್ರೀತಿ ನಮ್ಮ ಹತ್ರ ಇದೆ. ಇದನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಇವತ್ತು ನಮ್ಮ ಡಾಕ್ಟರ್ ಸುರೇಶ್ ಇರ್ಬೋದು, ಸುಬ್ರಾಯ ಭಟ್ರು ಇರ್ಬೋದು, ಜೊತೆಯಲ್ಲಿ ಅನಂತ ಸದಾಶಿವರು ಇರ್ಬೋದು, ಎಲ್ಲರೂ ಸೇರಿಕೊಂಡು ಇಂಥದ್ದು ಕಾರ್ಯಕ್ರಮ ಹಮ್ಮಿಕೊಟ್ಟಿದ್ದೀರಿ. ನಿಮಗೆ ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ನಮ್ಮ ಕಲ್ಚರು, ನಮ್ಮ ಒಂದು ಸಂಸ್ಕೃತಿಯನ್ನು ನಾವೆಲ್ಲ ಉಳಿಸ್ಕೋಬೇಕು. ಮಾತಾಡಿದವರು ಹೇಳಿದ್ರು, ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು ಅಂತ. ನಿಜ, ನಮ್ಮ ಮುಂದಿನ ಈ ಸಣ್ಣ ಸಣ್ಣ ಮಕ್ಕಳಿಗೆ, ಹುಡುಗರಿಗೆ, ಬೆಂಗಳೂರು ಬಂದಲ್ಲಿರುವವರಿಗೆ, ಬಾಂಬೆಯಲ್ಲಿ ಓದುವವರಿಗೆ, ಫಾರಿನಲ್ಲಿರುವವರಿಗೆ ಎಲ್ಲಿ ಗೊತ್ತಾಗಲ್ಲ. ಆದ ಕಾರಣ ಅದನ್ನು ತಿಳಿಸುವಂಥದ್ದು ಕರ್ತವ್ಯ ನಾವು ಹಿರಿಯರು ಎಲ್ಲರೂ ಈ ಮಾಡಬೇಕು. ಇಲ್ಲಿ ಸುಬ್ರಾಯ ಭಟ್ರು ಇರ್ಬೋದು, ಸದಾಶಿವ ಇವರು, ನಮ್ಮ ಡಾಕ್ಟರ್ ಸುರೇಶ್ ಅವರು, ಇವರೆಲ್ಲ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ಇದಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಂಗಳೂರಿನವರು, ಕರಾವಳಿಯವರಂತಂದ್ರೆ ಅವರ ಪ್ರತಿಭೆ ಬರೇ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ಹೇಳಿದರೆ ದೇಶದಲ್ಲೆಲ್ಲ, ದೇಶ ವಿದೇಶದಲ್ಲಿ, ನೀವು ಈಗ ಇಂಗ್ಲೆಂಡ್ಗೆ ಹೋಗಿ, US ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ಒಂದು ವಿಯೆಟ್ನಾಮ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಎಲ್ಲಿ ಬೇಕು ಹೋದಲ್ಲಿ ಅಲ್ಲಿ ನಮ್ಮ ಜನ ಇದ್ದಾರೆ, ನಮ್ಮ ಹೋಟ್ಲ್ ಇದ್ದಾರೆ, ತುಳು ಮಾತಾಡೋರು ಸಿಗ್ತಾರೆ, ಕನ್ನಡ ಮಾತಾಡೋರು ಸಿಗ್ತಾರೆ, ಕೊಂಕಣಿ ಮಾತಾಡೋರು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಅಂದರೆ ಅಷ್ಟೊಂದು ಜಾಣತನ, ಪ್ರತಿಭೆ ನಮ್ಮ ಮಂಗಳೂರಿನವರ ಕಡೆ ಇದೆ. ಇದನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಆಗಬೇಕು, ಆಗ್ತಾ ಇದೆ. ಇದಕ್ಕೆ ನಮ್ಮ ಎಜುಕೇಷನೇ ಒಂದು ಮುಖ್ಯ ಅಂತ ಹೇಳಿ ನಾನು ಅದು ತಿಂಡಿ ತಿನಿಸಿರ್ಬೋದು. ಆ ತಿಂಡಿ ಮಂಗಳೂರಿಗೆ ಹೋಗಿದ್ರೆ ನಾನು ಎಲ್ಲಿ ಬನ್ಸು ಸಿಗುತ್ತೆ, ಎಲ್ಲಿ ಸಜ್ಜಿಕಾಳು ಸಿಗುತ್ತೆ, ಎಲ್ಲಿ ಮೊಸರು ಅವಲಿಗೆ ಸಿಗುತ್ತೆ ಅಂತ ಹುಡುಕಾಡ್ಕೊಂಡು ಹೋಗ್ತಾ ಇದೆ. ಹೌದು, ತಿಂಡಿ ಇದು ಅಷ್ಟೊಂದು ಒಳ್ಳೆ ತಿಂಡಿ ನಮ್ಮ ಊರಿದ್ದು. ಅದು ನನ್ನ ಊರು ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ನನ್ನ ಊರ ಬಗ್ಗೆ, ಹುಟ್ಟೂರ ಬಗ್ಗೆ ಮಾತಾಡಿದ್ರು. ಒಬ್ಬ ಮೊನ್ನೆ ಒಂದು ಪುಸ್ತಕ ಓದ್ತಾ, ರಷ್ಯಾದ ಒಬ್ಬ ವಿಜ್ಞಾನಿ 9 ಸಲ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಅವರಿಗೆ ಇಡೀ ಜಗತ್ತಲ್ಲಿ ಎಲ್ಲ ಊರು ತಿರುಗಾಡಿದ್ರು. ಅವರಿಗೆ ಒಬ್ಬ ಪ್ರಶ್ನೆ ಅವ್ರು ಕೇಳ್ತಾರೆ, ಮಾಧ್ಯಮದವ್ರು ಕೇಳ್ತಾರೆ, ನೀವೆಲ್ಲ ಇಷ್ಟು ದೇಶ ತಿರುಗಾಡಿದ್ರಿ, ನಿಮಗೆ ಅದರ ಒಳ್ಳೆ ದೇಶ ಅಂತ ಯಾವುದು ಅಂತ. ಆವಾಗ ದೇವಾಡಿಗರ ಹೇಳ್ತಾನೆ, ಏನಂದರೆ ನನಗೆ ಯಾವ ದೇಶನೂ ಒಳ್ಳೇದು ಕಾಣಲ್ಲ. ನನ್ನ ಹುಟ್ಟೂರು ಎಷ್ಟು ಚಂದ, ನಮ್ಮ ಹುಟ್ಟೂರಿನ ಆಕಾಶ ಎಷ್ಟು ಎತ್ತರ, ಅಲ್ಲಿ ಒಂದು ನಕ್ಷತ್ರ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ಹಸಿರು ಹೆಂಗೆ ಚೆನ್ನಾಗಿದೆ, ಅಲ್ಲಿಯ ಪ್ರೀತಿ ವಿಶ್ವಾಸ ಬೇರೆ ಎಲ್ಲಿಯೂ ಸಿಗಲ್ಲ, ಅದು ನನ್ನ ಹುಟ್ಟೂರಲ್ಲೇ ಸಿಗುವುದಂತ. ಹಾಗೆ ನಾವೆಲ್ಲ ಹುಟ್ಟೂರನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡಿದಿರಿ, ನಾವು ಮಾಡಬೇಕು ಅಂತ ಹೇಳಿ ನನ್ನನ್ನು ಕೊನೆಕ್ಷಣದಲ್ಲಿ ಕರೆದು ಈ ಒಂದು ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ, ನಿಮ್ಮ ಜೊತೆ ನಾನೂ ಇರ್ತೇನೆ ಅಂತ ಹೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರಾವಳಿ ಉತ್ಸವ. ಹತ್ತೂರ ವಜ್ರದ ಹೊಳಪಿಗಿಂತ ಹುಟ್ಟೂರ ಮಣ್ಣಿನ ಗಮವೇಲಿಯಸು ಎನ್ನುವಂತಹ ಮಾತುಗಳಾಡಿದ ಶ್ರೀಯುತ GA ಬಾಬಾ ಅವರಿಗೆ ವಂದಿಸಿಕೊಳ್ಳುತ್ತಾ, ಮುಂದಿನ ಶುಭಾಶಯದ ನುಡಿಗಳಿಗಾಗಿ ಡಾಕ್ಟರ್ ವೈ ನವೀನ್ ಭಟ್, ಆಡಳಿತ ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರನ್ನು ಕೇಳಿಕೊಳ್ತಾ ಇದ್ದೇವೆ.
ಎಲ್ಲರಿಗೂ ನಮಸ್ಕಾರ. ಕರಾವಳಿಗರ ಒಕ್ಕೂಟ ಬೆಂಗಳೂರು ಇವರು ನಿಯೋಜಿತ ನಮ್ಮ ಕರಾವಳಿ ಉತ್ಸವ 2024 ಇದರ ಸಭಾ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಡಾಕ್ಟರ್ ಹರೀಶ್ ಕುಮಾರ್ ಸರ್ ಅವರೇ, ಅಧ್ಯಕ್ಷತೆ ವಹಿಸಿದ ಸುಬ್ರಾಯ್ ಭಟ್ ಅವರೇ, ಸುರೇಶ್ ಜಿ ಕೆ ಅವರೇ, ಜಯರಾಮ್ ಅವರೇ, ಅಬ್ದುಲ್ ಅಹದ್ ಅವರೇ, ಗಾಯತ್ರಿ ನಾಯ್ಕ ಅವರೇ, ಟಿ ನಾರಾಯಣ್ ಅವರೇ, ಕೆ ಸೋಮಶೇಖರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಇತರ ಗಣ್ಯರೇ ಹಾಗೂ ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು ಹುರಿದುಂಬಿಸಲು ಭಾಗವಹಿಸಲು ಹಾಗೂ ಇದರ ಪರಿಚಯ ತಿಳಿದುಕೊಳ್ಳಲು ಬಂದಂಥ ಸಭಿಕರೇ, ಕರಾವಳಿ ಉತ್ಸವ ಅನ್ನೋ ಕಾರ್ಯಕ್ರಮಕ್ಕೆ ಬರೋದಂದರೆ ಮನೆಗೆ ಹೋದಂಗೆ ಒಂದು ಫೀಲಿಂಗ್ ಬರುತ್ತೆ. ಅಂದರೆ ನಮ್ಮೂರವರು ಅಲ್ಲೆಲ್ಲೋ ಒಂದು ಕಡೆಗೆ ಒಂದು ತುಳು ಭಾಷೆ ಮಾತಾಡೋ ಒಂದು ಸೊಗಡು ಕೇಳಿಸೋದಿರ್ಬೋದು, ಇಲ್ಲ ಈಗಷ್ಟೇ ಹೇಳಿದ ಹಾಗೆ ನಮ್ಮ ತಿಂಡಿ ಖಾದ್ಯಗಳ ಸುವಾಸನೆ ಇರ್ಬೋದು. ಸೊ ಈಗ ನಾವು UPSC ಪ್ರಿಪೇರ್ ಆಗಬೇಕಾದ್ರೂ ಕರಾವಳಿಯ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಸ್ಪೆಷಲಿ ಪ್ರಿಪೇರ್ ಆದಾಗ ಒಂದ್ಸಲಿ ಯೋಚನೆ ಮಾಡಿದರೆ ಬರುತ್ತೆ, ಒಂದು 4 ರಿಂದ 5 ಥರದ ರೆವಲ್ಯೂಷನ್ ನಮ್ಮ ಕರಾವಳಿಯಲ್ಲಿ ಆಗಿದೆ ಅಂತ. ಒಂದು 30 ರಿಂದ 40, 50 ವರ್ಷದ ಮುಂಚೆ ಒಂದು ಬ್ಯಾಂಕಿಂಗ್ ರೆವಲ್ಯೂಷನ್, ನಮ್ಮ ಇಡೀ ಭಾರತದಲ್ಲಿದ್ದ 5ರಷ್ಟು ನ್ಯಾಷನಲೈಸ್ಡ್ ಬ್ಯಾಂಕಿನ ಹುಟ್ಟು ಆದದ್ದು ಕರಾವಳಿಯಲ್ಲಿ ಆಗಿದೆ. ಕರ್ನಾಟಕ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಹಾಗೆ ಹಲವಾರು ಬ್ಯಾಂಕ್ಗಳು ಹುಟ್ಟಿದ್ದೇ ನಮ್ಮ ಕರಾವಳಿಯ ಪ್ರದೇಶದಲ್ಲಿ. ಇದರ ನೆಕ್ಸ್ಟ್ ಆಗಲೇ ನಮ್ಮ ಹರಿ ಸರ್ ಹೇಳಿದಾಗೆ ಎಜುಕೇಷನ್ ರೆವಲ್ಯೂಷನ್, ಮಂಗಳೂರಿನಲ್ಲಿರುವ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮೆಡಿಕಲ್ ಕಾಲೇಜಸ್ ಇರ್ಬೋದು, ಮಣಿಪಾಲದಲ್ಲಿರುವ ಯೂನಿವರ್ಸಿಟಿಗಳಿರ್ಬೋದು, ಹೀಗೆ ಈ ಎಜುಕೇಷನ್ಗೋಸ್ಕರ ರಾಜ್ಯದಷ್ಟೇ ಅಲ್ಲ ರಾಷ್ಟ್ರದಿಂದ ಎಲ್ಲ ಕಡೆಯಿಂದನೂ ಈ ಎಜುಕೇಷನ್ ಹಾತೊರೆಸ್ಕೊಂಡು ಬರುವಂಥ ಜನರು ಸುಮಾರು ಜನ ಇದ್ದೇ ಇರ್ತಾರೆ. ಈ ಎಜುಕೇಷನ್ ರೆವಲ್ಯೂಷನ್ ಹಾಗೂ ಬ್ಯಾಂಕಿಂಗ್ ರೆವಲ್ಯೂಷನಿಂದ ಏನಾಯಿತು, ಮುಂದೆ ಬರ್ತಾ ಆಂಟ್ರಪ್ರಿನಿಯರ್ ರೆವಲ್ಯೂಷನ್, ಅಂದರೆ ಏನು ನಮ್ಮದೇ ಒಂದು ಬಿಸ್ನೆಸ್ ಮಾಡಬೇಕು, ನಾವು ಯಾರ್ದೋ ಕೆಳಗಡೆ ಕೆಲಸ ಮಾಡೋದಲ್ಲ, ನಾವು ಕೆಲಸ ಕೊಡೋರಾಗಬೇಕು ಅನ್ನೋ ಒಂದು ಮನೋಭಾವದಿಂದ ಇಡೀ ಭಾರತದ ಎಲ್ಲೇ ಹೋದರೆ ಹೋಟೆಲ್ ರೆಸ್ಟೋರೆಂಟ್ ಹೋಟೆಲ್ ಬಿಸ್ನೆಸ್ಸಲ್ಲಿ ಕರಾವಳಿಯವರ ಒಂದು ಕೈ ಮುಂದೆ ಹೋಗೋದು ಇದ್ದೇ ಇರುತ್ತೆ. ನಮ್ಮ IAS ಟ್ರೈನಿಂಗ್ ಅಕಾಡೆಮಿ ಮುಸ್ಸೋರಿ ಉತ್ತರಾಖಂಡಲ್ಲಿದೆ, ಅಲ್ಲೂ ಒಂದು ಉಡುಪಿ ರೆಸ್ಟೋರೆಂಟ್ ಇದೆ. ಹಾಗೆ ನೀವು ಶ್ರೀನಗರಕ್ಕೆ ಹೋದರೆ ಅಲ್ಲೂ ಒಂದು ಉಡುಪಿ ರೆಸ್ಟೋರೆಂಟ್ ಸಿಗುತ್ತೆ. ಹೀಗೆ ರೆಸ್ಟೋರೆಂಟ್ ಬಿಸ್ನೆಸ್ ಒಟ್ಟಿಗೆ ಹಲವಾರು ಬಿಸ್ನೆಸ್ ಕ್ಷೇತ್ರಗಳಲ್ಲಿ ನಮ್ಮ ಕರಾವಳಿಗರು ಅವರ ಕೈಗಳನ್ನ ಹಾಕೊಂಡ್ರು. ಆಂಟ್ರಪ್ರಿನರ್ ರೆವಲ್ಯೂಷನ್ ಅಂದು ಬರ್ತಾ ಇರೋದ್ರೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಿದ್ರು, ನಮ್ಮ ಮಹಿಳಾ ಸಬಲೀಕರಣಗಳ ಒಂದು ಮಾಧ್ಯಮದ ಮೂಲಕ ಅಂತ. ಈಗ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ನೋಡಿದರೆ ಹೆಡ್ಲೈನ್ಸ್ ಇರೋದು ನಮ್ಮ ಉಡುಪಿಯಲ್ಲಿರುವ ಹೆಬ್ರಿ ಜೇನಿನ ಬಗ್ಗೆ. ಹೆಬ್ರಿ ಜೇನನ್ನು ಹೇಗೆ ಮಹಿಳೆಯರು ಒಂದು ಸ್ವ ಉದ್ಯೋಗ ಬಿಸ್ನೆಸ್ ಮಾಡಿಕೊಂಡು ಹೇಗೆ ಅವರ ಮನೆಗಷ್ಟೇ ಅಲ್ಲದೆ ಅದನ್ನು ಬೇರೆ ಕಡೆಗೆ ಹೇಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಈ 4-5 ರೆವಲ್ಯೂಷನನ್ನು ಬೈಂಡ್ ಮಾಡ್ತಾ ಇರೋದು ಒಂದು ಕಲ್ಚರಲ್ ರೆವಲ್ಯೂಷನ್. ಬಾಬಾ ಸಾಹೇಬ್ ಅವರು ಆವಾಗಲೇ ಹೇಳಿದರು, ನಮ್ಮಲ್ಲಿ ಇವಾಗ ಒಂದು ಸರಿಸುಮಾರು ನಾವು ಹೀಗೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದರೆ, ಕೆಳಗಡೆಗೆ ಮಂಗಳೂರಿಂದ ಸ್ಟಾರ್ಟ್ ಆದಾಗ ಮಂಗಳೂರು ಕನ್ನಡ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಕೊಂಕಣಿ ಇರ್ಬೋದು, ಹಾಗೆ ಮುಂದೆ ಹೋಗ್ತಾ ಉಡುಪಿಯಲ್ಲಿ ಉಡುಪಿ ಕನ್ನಡ, ಕುಂದಾಪುರದವರೆ ಅಲ್ಲಿ ವಿಚಿತ್ರವಾದ ವಿವಿಧವಾದ ಕುಂದಾಪುರ ಕನ್ನಡ, ಅಲ್ಲಿ ಮೂಲೆ ಹೋದರೆ ಹೊನ್ನಾವರದಲ್ಲಿ ಅಲ್ಲಿಯೇ ಒಂದು ವಿವಿಧ ರೀತಿಯ ಕನ್ನಡದ ಸೊಗಡು. ಸೊ ನಮ್ಮಲ್ಲಿ ಕರಾವಳಿಯಲ್ಲೇ ಬಹುತೇಕ ವೈವಿಧ್ಯತೆ ಇದೆ. ನಾವು ಬೇರೆ ವೈವಿಧ್ಯ ನೋಡೋದಕ್ಕಿಂತ ಒಳಗಿನ ವೈವಿಧ್ಯತೆ ಒಂದು ವಿಚಿತ್ರವಾದ ಹಾಗೂ ವಿಶಿಷ್ಟವಾದ ಇರುತ್ತದೆ. ಹಾಗೂ ಹೊರಗಿನವರಿಗೆ ಕರಾವಳಿ ಅಂತ ನೋಡಿದರೆ ಅದೊಂದು ಒಂದೇ ಯೂನಿಫಾರ್ಮ್ ಥರ ಕಾಣುತ್ತೆ. ಬಟ್ ಒಳಗಡೆಗೆ ನೋಡಿದರೆ ಕರಾವಳಿಯಲ್ಲೇ ಹಲವು ಬಾರಿಯ ವೈವಿಧ್ಯತೆ ಇದೆ, ಹಲವು ರೀತಿಯ ವೈಶಿಷ್ಟ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಇಂತಹ ಕರಾವಳಿಗರ ಮಹಾಸಮ್ಮೇಳನ ಮಾಡೋದು ಬರೀ ನಮ್ಮವರು ಒಟ್ಟಾಗೋದಲ್ಲದೆ ಹೊರಗಿನವರಿಗೆ ಕರಾವಳಿಯಲ್ಲಿರುವ ವಿವಿಧ ಥರದ ಯಾವ ಸೊಗಡುಗಳಿದೆ, ಯಾವ ರೀತಿಯ ಭಾಷಾ ವೈವಿಧ್ಯ ಇದೆ, ಯಾವ ರೀತಿಯ ಖಾದ್ಯ ವೈವಿಧ್ಯ ಇದೆ, ಇದನ್ನು ಅವರಿಗೆ ಪರಿಚಯ ಮಾಡಿಕೊಡೋದ್ರೊಟ್ಟಿಗೆ ಅವರಿಗೆ ಇದರ ಮೇಲಿನ ಒಂದು ಇಂಟ್ರೆಸ್ಟ್ ಇರ್ಬೋದು, ಇದನ್ನು ಜಾಸ್ತಿ ಬೆಳೆಸಬೇಕಾಗತ್ತೆ. ಇತ್ತೀಚೆಗೆ ಹಲವಾರು ಸಿನಿಮೆಯ ಮಾದರಿಗಳ ಮೂಲಕವೂ ಕರಾವಳಿಗೆ ಒಂದು ವೈಶಿಷ್ಟ್ಯವಾದ ಒಂದು ಛಾಪು ಮೂಡ್ತಾ ಇದೆ. ಬಟ್ ಇದೀಗ ನಮ್ಮ ಕೈಲಿದೆ ದಟ್ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಇದನ್ನು ಇನ್ನೂ ಪಸರಿಸಿಕೊಂಡು ಎಲ್ಲರೊಳಗೆ ಒಂದಾಗುತ್ಕೊಳ್ತಾ ತಮ್ಮ ವೈಶಿಷ್ಟ್ಯವನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಇಂಥ ಸಮ್ಮೇಳನಗಳ ಮೂಲಕ ನಮಗೆ ತಿಳಿಸ್ಕೊಳ್ಳೋದಕ್ಕಾಗತ್ತೆ. ಸೊ ಈ ಸಮ್ಮೇಳನವನ್ನು ಆಯೋಜಿಸಿದ ಎಲ್ಲ ಆಯೋಜಕರಿಗೆ ಮತ್ತೊಂದು ಬಾರಿ ನನ್ನ ನಮನೆಯನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ತಮ್ಮ ಪ್ರೀತಿಯ ನುಡಿಗಳಿಗೆ ವಂದಿಸಿಕೊಳ್ತಾ ಮುಂದಿನ ಶುಭಾಶಯದ ನುಡಿಗಳಿಗಾಗಿ ಶ್ರೀಯುತ ಅಬ್ದುಲ್ ಅಹದ್ ಸರ್, ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಬೆಂಗಳೂರು, ಇವರನ್ನು ಕೇಳಿಕೊಳ್ತಾ ಇದ್ದೇವೆ.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರು ಅಂತ ಹೇಳೋದಕ್ಕಿಂತ ನಮ್ಮ ಆತ್ಮೀಯರು ಅಂತ ಹೇಳ್ಬೋದು. ಹೆಚ್ಚಿನವರು ನನಗೆ ಎಲ್ಲ ಪರಿಚಯಿಸ್ತಾರೆ, ಸ್ನೇಹಿತರು, ಬಂಧುಗಳು, ಹಿರಿಯರು, ಸ್ಟೇಜಲ್ಲಿ ಇರೋರು, ಮುಂದೆ ಇರೋರು ಕೂಡ ನಮ್ಮ ಕರಾವಳಿಯವರು. ಕರಾವಳಿ ಜೊತೆ ನನಗೊಂದು ಭಾಳ ಹತ್ತಿರದ ಸಂಬಂಧ. ಒಂದು, ನಾನು ಕರಾವಳಿ ಮೂಡುಬಿದ್ರೆಯವನು, ನಾನು ಮಂಗಳೂರು ಜಿಲ್ಲೆ. ಎರಡನೇದಾಗಿ ಕಳೆದ 6 ತಿಂಗಳ ಹಿಂದೆ ನಾನು ಕರಾವಳಿ ಕಾವಲು ಪಡೆ, ಅದಕ್ಕೆ ಹಿಂದೆ ಕಡಲು ಕಾವಲು ಪಡೆ ಅಂತ ಕೂಡ ಹೆಸರು ಇತ್ತು, ಅದು ಕಾರವಾರದಿಂದ ಮಂಗಳೂರವರೆಗೆ 320 ಕಿಲೋಮೀಟರ್ ಈ ಪ್ರದೇಶದಲ್ಲಿ ದೇಶದ ರಕ್ಷಣೆ ಸಲುವಾಗಿ ಈ ಇಂಡಿಯನ್ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಅವ್ರ ಜೊತೆ ಮತ್ತು ಮೀನುಗಾರರೊಂದಿಗೆ ಕೈ ಜೋಡಿಸಿ ಒಂದು ಮಾಡುವಂಥ ಕೆಲಸ. ಈ ನಿಟ್ಟಿನಲ್ಲಿ ನನಗೆ ಒಂದು ಅಲ್ಲಿ ಹೋದ್ಮೇಲೆ ನಾನು ಅರ್ಥ ಮಾಡಿಕೊಂಡಿದ್ದು, ಈ ದೇಶದ ರಕ್ಷಣೆಯಲ್ಲಿ ಈ ಕರಾವಳಿಯ ಜನ ಮತ್ತು ಕರಾವಳಿಯ ಮೀನುಗಾರರ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ, ಅಂದರೆ ಕೆಲವು ಮಧ್ಯಭಾಗದ ರಾಜ್ಯಗಳನ್ನು ಬಿಟ್ಟರೆ ಉತ್ತರ ಭಾಗದ ಅಂದರೆ ದಕ್ಷಿಣ ಭಾರತದ ಗುಜರಾತಿಂದ ಹಿಡಿದು ವೆಸ್ಟ್ ಬೆಂಗಾಲ್ವರೆಗೂ ಎಲ್ಲ ರಾಜ್ಯಗಳಲ್ಲೂ ಕರಾವಳಿ ಇದೆ. ಆದರೆ ಕರ್ನಾಟಕ ಕರಾವಳಿಯ ಒಂದು ವಿಶೇಷ ಅಂದರೆ ಅಲ್ಲಿಯ ಜನ ಒಂದು ರಕ್ಷಣೆ ಬಗ್ಗೆ, ಅಲ್ಲಿಯ ಮೀನುಗಾರರು ದೇಶದ ರಕ್ಷಣೆ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ. ಅವ್ರಿಗೆ ಹೇಳುವ ನಾವು ಅವಶ್ಯಕತೆ ಇಲ್ಲ. ಯಾರೇ ಒಂದು ಸಸ್ಪೆಕ್ಟ್ ಬಂದರೂ ಕೂಡ ಅವರೇ ನಮಗೆ ಮಾಹಿತಿ ಕೊಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಈ ಒಂದು ವಿಶೇಷವನ್ನು ನಾನು ಗಮನಿಸಿದ್ದೇನೆ. ಇದೇ ರೀತಿ ಕರಾವಳಿಯ ವೈಶಿಷ್ಟ್ಯ ಬಗ್ಗೆ ಸಾಕಷ್ಟು ಮಾತುಗಳು ಹೇಳಿದ್ದಾರೆ, ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದು ಒಂದು ಈ ಸಂದರ್ಭಕ್ಕೆ ಉಚಿತ ಅಲ್ವೋ ಹೌದೋ ಅಲ್ವೋ ಅಂತ ನೀವು ಡಿಸೈಡ್ ಮಾಡಿ. ಆದರೆ ನಾನು ಪೊಲೀಸ್ ಇಲಾಖೆಯ ಕಾರಲ್ಲಿ ಬಂದಿದ್ದೇನೆ, ಅದರಿಂದ ಪೊಲೀಸ್ ಇಲಾಖೆಯ 2 ಭಾಳ ಮಹತ್ವದ ವಿಷಯಗಳನ್ನು 2 ನಿಮಿಷದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದನೇದಾಗಿ, ನಿಮಗೆ ಯಾವುದೇ ಒಂದು ಸಂದೇಹ ಬಂದರೆ, ಏನೋ ಒಂದು ತೊಂದರೆ ಆಗಿದ್ರೆ, ಏನೇ ಒಂದು ಸಮಸ್ಯೆ ಆದರೆ ನೀವು ನಮ್ಮ ಪೊಲೀಸ್ ಹೆಲ್ಪ್ಲೈನ್ 112 ಇದಕ್ಕೆ ಡಯಲ್ ಮಾಡಿದರೆ 7 ನಿಮಿಷದ ಒಳಗೆ, ನಮ್ಮ ಎವರೇಜ್ ಟೈಮ್ ಹೇಳೋದು, ಕೆಲವೊಮ್ಮೆ 5 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು, 7 ನಿಮಿಷದಲ್ಲಿ, ಎವರೇಜ್ 7 ನಿಮಿಷದಲ್ಲಿ ನಮ್ಮ ಪೊಲೀಸ್ ಹೊಯ್ಸಳ ವೆಹಿಕಲ್ ಅಲ್ಲಿಗೆ ಬರ್ತದೆ. ಇದನ್ನು ಯಾವುದೇ ಮುಲಾಜಿಲ್ಲದೆ ಮಾಡಿ. ಬಹುಶಃ ಅದು ನಿಮ್ಮ ತಪ್ಪು ಮಾಹಿತಿ ಇದ್ರೂ ಪರವಾಗಿಲ್ಲ, ನಿಮ್ಗೇನೋ ಸಸ್ಪಿಷನ್ ಬರ್ತದೆ, ಏನೋ ಬಾಡಿಗೆ ಮನೆ ಇಟ್ಕೊಂಡು ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ, ಅಥವಾ ಯಾರೋ ರೌಡಿಸಮ್ ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ, ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ, ಈ ಥರದ್ದು ಏನಾದರೂ ಕಂಡು ಬಂದರೆ ದಯವಿಟ್ಟು 112ಗೆ ಫೋನ್ ಮಾಡಿ, ಯಾವುದೇ ಮುಲಾಜೆ ಮಾಡಬೇಡಿ. ನಿಮಗೇನು ಅದರಿಂದ ತೊಂದರೆ ಆಗೋದಿಲ್ಲ, ಅದರಿಂದ ತುಂಬ ಉಪಯೋಗ ಆಗ್ತದೆ. ಇದು ಎಲ್ಲ ಜನರ ಒಂದು ಸೇಫ್ಟಿಗೆ ಭಾಳ ಮಹತ್ವದ್ದು. ಇನ್ನೊಂದು ವಿಷಯ ನಾನು ಹೇಳುವಂಥದ್ದು, ಇವತ್ತು ಬೆಂಗಳೂರು ನಗರದಲ್ಲಾಗಲಿ, ಬಹುಶಃ ದೇಶಾದ್ಯಂತ ನಮ್ಮ ಲವಕುಮಾರ್ ಸಾಹೇಬರು, ಜಿ ಎ ಬಾಬಾ ಸಾಹೇಬರು ಕೆಲಸ ಮಾಡೋ ಟೈಮಲ್ಲಿ ಬಹುಶಃ ಇದು ಇರಲೇ ಇಲ್ಲ ಅಂತ ಅನಿಸುತ್ತೆ. 50% ಕೇಸ್ ಸೈಬರ್ ಕ್ರೈಮ್. ಪ್ರತಿ 2 ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವ ಪ್ರಕರಣದಲ್ಲಿ 1 ಪ್ರಕರಣ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಏನಂತ ನಿಮಗೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಒಂದು ವಿಷಯ ನಾನು ಹೇಳಬೇಕು, ಯಾಕಂದರೆ ನೊಂದವ್ರು ನಮ್ಮ ಹತ್ರ ಬರ್ತಾರೆ, ಅವರು ಎಷ್ಟು ಕುಗ್ಗಿರ್ತಾರೆ ಅಂದರೆ, ಎಷ್ಟು ನೋವಲ್ಲಿರ್ತಾರೆ ಅಂದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನೋವು ಉಂಡವರಿಗೆ ಗೊತ್ತು. ಜನರಿಗೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಏನೇನೋ ಆಮಿಷಗಳು, ಏನೇನೋ ಹೆದರಿಕೆಗಳು. ಉದಾಹರಣೆಗೆ ಇತ್ತೀಚೆಗೆ ಹೇಳೋದಾದರೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ನಿಮಗೆ ತುಂಬ ಲಾಭ ಮಾಡಿ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ಲಾಭ ಕೊಡ್ತಾರೆ, ಅವ್ರು ನಂಬಿಸ್ತಾರೆ. ಫಸ್ಟ್ ನಂಬಿಸಿ ಆಮೇಲೆ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಇರೋ ದುಡ್ಡನ್ನೇ ಹಾಕಲ್ಲ, ಅವರು ಅಕ್ಕಪಕ್ಕದ ಮನೆ, ಚಿನ್ನ, ಬೆಳ್ಳಿ ಸಾಲ ಮಾಡಿ ಹಾಕ್ತಾರೆ. ಆಮೇಲೆ ಅದನ್ನು ಮಾಡೋರು ಅವ್ರ ಹತ್ತಿರದವ್ರಿಗೆ ಮೋಸ ಮಾಡೋದಿಲ್ಲ. ಈಗ ಕರ್ನಾಟಕದಲ್ಲಿರುವ ಸೈಬರ್ ಕ್ರೈಮ್ ಮಾಡೋನು ಕರ್ನಾಟಕದವನಿಗೆ ಮಾಡೋದಿಲ್ಲ ಅವನು. ಆದರೆ ಈ ಕಡೆ ಕಡಿಮೆನೇ ಇದ್ದಾರೆ ಅಂದ್ಕೊಳ್ಳಿ, ಎಲ್ಲ ನಾರ್ತ್ ಇಂಡಿಯಾ ಆ ಕಡೆ, ಅಲ್ಲಿಂದ ಹೋಗಿ ಹಿಡ್ಕೊಂಬರೋದು, ಅದು ಯಾರ್ಯಾರ ಅಕೌಂಟಲ್ಲಿ ಇರ್ತದೆ, ಅದು ಭಾಳ ಕಷ್ಟ. ಆದರೆ ಒಂದು, ನಿಮ್ಮ ಇಷ್ಟು ಜನರಲ್ಲಿ ಮೋಸ ಹೋದವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಅಕ್ಕಪಕ್ಕದವರು ಅಂತೂ ಮೋಸ ಹೋಗಿರ್ತಾರೆ. ಪೊಲೀಸ್ ಸ್ಟೇಷನ್ಗಂತೂ ಕಂಪ್ಲೇಂಟ್ ಕೊಡಲೇಬೇಕು.
ಆದರೆ ಅದಕ್ಕಿಂತ ಮೊದಲು 1930 ಅಂತ ಒಂದು ನ್ಯಾಷನಲ್ ಹೆಲ್ಪ್ಲೈನ್ ಇದೆ. ಅಲ್ಲಿಗೆ ಫೋನ್ ಮಾಡಿದರೆ ಯಾವ ಅಕೌಂಟಿಗೆ ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿದೆ ತಕ್ಷಣ ಅವ್ರು ಫ್ರೀಸ್ ಮಾಡ್ತಾರೆ. ಆಮೇಲೆ ಕಂಪ್ಲೇಂಟ್ ಮಾಡಿದಾಗ ಆ ದುಡ್ಡು ನಿಮಗೆ ವಾಪಸ್ ಸಿಗಲಿಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂದರೆ ಆ ದುಡ್ಡನ್ನು ರಿಕವರಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇದರ ಬಗ್ಗೆ ನಾವು ಸಾಧ್ಯ ಆದಷ್ಟು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಮತ್ತೆ ಜನ ಈ ಹಗಲು ನೋಡಿದ ಬಾವಿಗೆ ರಾತ್ರಿ ಬೀಳುವ ಹಾಗೆ ಅಥವಾ ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳುವ ಹಾಗೆ ಈ ಮೋಸಗಾರರಿಗೆ ಬಲಿಯಾಗ್ತಾನೆ ಇದ್ದಾರೆ. ಭಾಳ ಒಂದು ಯಾಕಂದರೆ ಇವತ್ತು ನಾವು ನಮ್ಮ ಪರಿಚಯದ ಒಬ್ಬ ಸ್ನೇಹಿತನೇ ಒಂದು 10,000 ರೂಪಾಯಿ ಕೊಡೋ ಸಾಲ ಕೇಳಿದರೆ ಒಂದು 10 ಸಲ ಯೋಚನೆ ಮಾಡ್ತೇವೆ. ಆದರೆ ಎಲ್ಲೋ UP ಬಿಹಾರದಲ್ಲಿ ಯಾವುದೋ ನಂಬರಲ್ಲಿ ನಿಮಗೆ ಒಂದು ಒಳ್ಳೆ ಮಾತು ಹೇಳಿ ನಿಮಗೆ ಅಷ್ಟು ಲಾಭ ಬರ್ತದೆ, ನಮ್ಮ ಮೇಲೆ ನಂಬಿಕೆ ಇಲ್ವಾ, ಈ ಥರ ಎಲ್ಲ ಹೇಳಿದರೆ ಕೋಟಿಗಟ್ಟಲೆ ಹಾಕ್ಬಿಡ್ತಾರೆ. ಆಮೇಲೆ ಹೆದರಿಸ್ತಾರೆ ಕೂಡ, ನಿಮ್ಮದು ಡ್ರಗ್ಸ್ ಸಿಕ್ಕಿದೆ. ಆ ಥರ ಯಾರಾದರೂ ಆನ್ಲೈನಲ್ಲಿ ಹೆದರಿಸಿದಾಗ ಯಾರಿಗಾದರೂ ಒಬ್ಬರಿಗೆ ಕನ್ಸಲ್ಟ್ ಮಾಡಿ, ಏನಿದು ವಿಚಾರ, ಯಾರೋ ಲಾಯರ, ಪೊಲೀಸನೋ, ಅಧಿಕಾರಿಯೋ. ಸೊ ಈ ಒಂದು ಸಂದೇಶದೊಂದಿಗೆ ರಾಘವೇಂದ್ರ ಬೈಂದೂರು ನಮ್ಮ ಕೊಲೀಗ್ ಅವರು ನನಗೆ ಭಾಳ ಸರ್ ಬರಲೇಬೇಕು ಅಂತ ಹೇಳಿದರು. ಮತ್ತು ನಿಮ್ಮ ಎಲ್ಲ ಸಂಘಟಕರು 2 ಸಲ ಬಂದು ಕರೆದು ನಮಗೆ ಭಾಳ ಗೌರವ ಕೊಟ್ಟಿದ್ದೀರಿ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮತ್ತು ಅತ್ಯಂತ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ಆಯೋಜಿಸಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈ ವೇದಿಕೆ ಮೇಲ್ಭಾಗದಲ್ಲಿ ಸಮಸ್ತ ಪುರುಷರ ಸಮ್ಮುಖದಲ್ಲಿ ಶೋಭಿಸುತ್ತಿರುವಂತಹ ಶ್ರೀಮತಿ ಗಾಯತ್ರಿ ನಾಯ್ಕ್, ಜಂಟಿ ಆಯುಕ್ತರು BMTF ಇವರನ್ನು ಈ ಕಾರ್ಯಕ್ರಮದ ಕುರಿತಂತೆ ಶುಭಾಶಂಸನೆಯ ನುಡಿಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕರಾವಳಿ ಉತ್ಸವ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕರಾವಳಿ ಬಂಧುಗಳೇ, ಶ್ರೀ ಸುರೇಶ್ ಅವರು ನನಗೆ ಸುಮಾರು 15 ದಿವಸಗಳ ಹಿಂದೆ ಈ ಆಹ್ವಾನವನ್ನು ನೀಡಿದರು. ಸಾಮಾನ್ಯವಾಗಿ ಕರಾವಳಿ ಅಂದ ತಕ್ಷಣ ಬರೀ ದಕ್ಷಿಣ ಕನ್ನಡ ಅಥವಾ ಉಡುಪಿಯನ್ನು ಉಲ್ಲೇಖಿಸ್ತಾರೆ. ಆದರೆ ಅವರ ಉದ್ದೇಶ ಕಾಸರಗೋಡಿನಿಂದ ಹಿಡಿದು ಕಾರವಾರದವರೆಗೆ ನಾವು ಕರಾವಳಿಗರನ್ನು ಸೇರಿಸಿ ಈ ಒಂದು ಉತ್ಸವವನ್ನು ಮಾಡಬೇಕು ಎಂಬುದು ಅವರ ಒಂದು ಸದುದ್ದೇಶವಾಗಿತ್ತು. ಈಗ ಕರಾವಳಿಯಲ್ಲಿ ಜಾತ್ರೆಗಳ ಸಂಭ್ರಮ, ರಥಸಪ್ತಮಿಯಿಂದ ಇಡಗುಂಜಿ ಜಾತ್ರೆ ಇರ್ಬೋದು, ಮಂಗಳೂರಿನಲ್ಲಿ ವೆಂಕಟರಮಣನ ಜಾತ್ರೆ ಇರ್ಬೋದು, ಆರಂಭವಾಗಿ ಹಲವಾರು ಜಾತ್ರೆಗಳನ್ನು, ಕೋಟೇಶ್ವರ ಜಾತ್ರೆ ಇರ್ಬೋದು, ಈ ಎಲ್ಲ ಜಾತ್ರೆಗಳನ್ನು ನಾನು ನೋಡಿದ್ದೇನೆ. ಹುಟ್ಟಿದ್ದು ಕರಾವಳಿಯಲ್ಲಾಗಿದ್ದರೂ ಬೆಳೆದಿದ್ದು ಸಂಪೂರ್ಣ ಬೆಂಗಳೂರಿನಲ್ಲಿ. ಸುಮಾರು ವರ್ಷ ಬೆಂಗಳೂರಿನಲ್ಲಿ ಸುಮಾರು 70ರ ದಶಕದಲ್ಲಿ ನನ್ನ ತಂದೆ ತಾಯಿಗಳು ಬೆಂಗಳೂರಿಗೆ ಬಂದಿದ್ದು. ಸರ್ಕಾರಿ ಸೇವೆಯಲ್ಲಿದ್ದರು ನಮ್ಮ ತಾಯಿ. ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಸಾಹೇಬ್ ಹರೀಶ್ ಸರ್ ಹೇಳಿದಾಗೆ ಶಿಕ್ಷಣ ನಮ್ಮ ಕರಾವಳಿಗರನ್ನು ಎಲ್ಲೆಡೆ ಜನಪ್ರಿಯವನ್ನು ಮಾಡಿದೆ. ಶಿಕ್ಷಣ ಇಲ್ಲದೆ ಹೋದರೆ ಕರಾವಳಿಗರಿಗೆ ಏನೂ ಇಲ್ಲ ಎಂಬುದು ಸಹ ಸಾಬೀತಾಗಿರುವಂಥ ವಿಷಯ. ಉತ್ತರ ಕನ್ನಡಕ್ಕೆ ಹೋದರೆ ಒಂದು ಕಡೆಗೆ ಪೂರ 80% ಕಾಡು, ಈ ಕಡೆ ಸಮುದ್ರ, ಮಧ್ಯದಲ್ಲಿ ಇರುವಂತಹ ಕೃಷಿ ಪ್ರಧಾನವಾಗಿರುವ ವ್ಯವಸ್ಥೆಯಲ್ಲಿ ಜೀವನ ನಡೆಸುವುದು ಬಹಳ ಕಠಿಣವಾಗಿರುವ ಸಂದರ್ಭದಲ್ಲಿ ಶಿಕ್ಷಣವನ್ನು ಕೈ ಹಿಡಿದಂಥ ಕರಾವಳಿಗರು ಇಡೀ ಜಗತ್ತಿನಾದ್ಯಂತಹ ತಮ್ಮ ಪ್ರತಿಭೆಯನ್ನು, ತಮ್ಮ ಸಂಸ್ಕೃತಿಯನ್ನು ಪಸರಿಸ್ತಾ ಹೋಗ್ತಾ ಬಂದಿದ್ದಾರೆ. ಈಗ ಎಲ್ಲಿ ಕರಾವಳಿಗರು ಇಲ್ಲ ಅಂತ ಹೇಳಿಲ್ಲ. ಮೊದಲು ಹೇಳ್ತಾ ಇದ್ರು ಧಾರವಾಡದಲ್ಲಿ ಒಂದು ಕಲ್ಲು ಹಾಕಿದ್ರೆ ಒಂದು ಶಿಕ್ಷಕರ ಸಮುದಾಯದ ಮೇಲೆ ಬೀಳ್ತದೆ, ಇಲ್ಲ ಕವಿ ಮೇಲೆ ಬರ್ತದೆ ಅಂತ. ಈಗ ನಾವು ಎಲ್ಲೇ ಹೋಗಿ ಕಲೆ ಹಾಕಿದ್ರು ಎಲ್ಲಿ ಹೋದ್ರೂ ಸಹ ಕರಾವಳಿಗರು ಇದ್ದಾರೆ ಅನ್ನುವಂಥ ಒಂದು ಪ್ರತೀತಿ. ಆದರೆ ಮಹಿಳೆಯ ಸಬಲೀಕರಣಕ್ಕೆ ಬಂದಾಗ ನೀವು ನೋಡ್ತಾ ಇದ್ದೀರಾ, ಈಗಲೂ ಸಹ ಹೇಳಿದ್ರು ಮೇಡಮ್ ಮಾತಾಡಿ, ಇಲ್ಲಾಂದರೆ ಮಹಿಳೆಯರನ್ನು ರೆಪ್ರೆಸೆಂಟ್ ಮಾಡಿದಾಗೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ರು. ಜಗತ್ತಿನಾದ್ಯಂತ ಎಲ್ಲೇ ಹೋದರೂ ಸಹ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಮಹಿಳೆಯರ ಪಾತ್ರ ಕೇವಲ 1% ಮಾತ್ರ ಇದೆ. ಹೆಚ್ಚಿನ ಮಹಿಳೆಯರು ಒಂದು ಆಡಳಿತಾತ್ಮಕ ವಿಷಯದಲ್ಲಿ ಆಗಿರ್ಬೋದು ಅಥವಾ ನೀತಿ ರೂಪದಲ್ಲಿ, ಅಂದರೆ ರಾಜಕೀಯವಾಗಿಯೂ ಸಹ ಅವರ ರೆಪ್ರೆಸೆಂಟೇಷನ್ ಕಡಿಮೆ ಇದ್ದಲ್ಲಿ ವಿದ್ಯೆಯನ್ನು ನೀಡುವಂಥ ಕರಾವಳಿಗರ ಹೆಣ್ಣು ಮಕ್ಕಳು ಆದಷ್ಟು ಮುಂದೆ ಬಂದು ಈ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಇಲ್ಲದೆ ಹೋದರೆ ಬಹಳ ಕಷ್ಟವಾಗ್ತದೆ. ಯಾಕಂದರೆ ಮಹಿಳೆಯರನ್ನ ಸಮಸ್ಯೆ ಇರ್ಬೋದು, ಮಹಿಳೆಯರ
ವಿಷಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಮತ್ತು ವಾಯ್ಸನ್ನು ನೀಡೋದಕ್ಕೆ ಮಹಿಳೆಯರು ಮುಂದೆಯನ್ನು ಬರಬೇಕು. ಶಿಕ್ಷಣಕ್ಕೆ ಕೊರತೆ ಇಲ್ಲ, ಆಂಟ್ರಪ್ರಿನರ್ಶಿಪ್ಪಲ್ಲೂ ಕೊರತೆ ಇಲ್ಲ, ಆದರೆ ನೀತಿ ರೂಪಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಹಿಂದೇಟಿದೆ. ಇದು ನನಗೆ ಬಂದಿರುವಂಥದ್ದು ಅನುಭವ. ನಾನು ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯ ಅಭ್ಯರ್ಥಿಯನ್ನು ಹುಡುಕ್ಲಿಕ್ಕೆ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಸೊ ಇದು ಒಂದು ಕ್ಷೇತ್ರದಲ್ಲಿ ಮಹಿಳೆಯರು ಸ್ವಲ್ಪ ಮುಂದೆ ಬರಬೇಕು ಅಂತ ಕೇಳ್ಕೊತೇನೆ. ಶಿಕ್ಷಣ ಮಕ್ಕಳಿಗೆ ನೀಡುವಂಥದ್ದು ನಮ್ಮ ಜವಾಬ್ದಾರಿ. ಶಿಕ್ಷಣವನ್ನು ನೀಡಿದರೆ ಮಾತ್ರ ಸಾಕುವುದಿಲ್ಲ, ಒಂದು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವ ರೀತಿಯಲ್ಲಿ ನಾವು ಮಹಿಳೆಯರು ಪಾತ್ರವನ್ನು ವಹಿಸಬೇಕಾಗ್ತದೆ. ಈ ಸಮಾಜದಲ್ಲಿ ನಡೀತಾ ಇರುವಂಥ ಅನೇಕ ಈ ಇಬ್ಬಗೆ ಅಥವಾ ದ್ವಂದ್ವ ರೀತಿಯನ್ನು ಅದನ್ನು ದೂರ ಇಡಿಸಿ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿ ಎಲ್ಲರನ್ನೂ ಸಹ ಜೊತೆಯಾಗಿ ಸೇರಿಕೊಂಡು ಹೋಗುವಂತಹ ಮನೋಭಾವವನ್ನು ನಾವು ಮಕ್ಕಳಲ್ಲಿ ಬೀಳಿಸಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಶ್ರಮವನ್ನು ವಹಿಸಿ ಈ ಸಂಭ್ರಮ, ಇವತ್ತು ಉತ್ಸವ ಅಂತ ಇದೆ, ಇದಕ್ಕೆ ಇಲ್ಲಿ ಬಂದಿರುವಂಥವರು ಒಂದು ದಿವಸ ತಮ್ಮ ಎಲ್ಲ ದಿನನಿತ್ಯದ ಕಾರ್ಯಕ್ರಮಗಳ ಬದಿಗಿಟ್ಟು ಎಲ್ಲರ ಜೊತೆ ಕೂಡಿ ಸಂಭ್ರಮಿಸ್ಲಿಕ್ಕಾಗಿ ಬಂದಿದ್ದೀರಿ. ಸೊ ಇದಕ್ಕೆ ಈ ಕಾರ್ಯಕ್ರಮ ಯಶಸ್ಸನ್ನು ಕೊಡಲಿ. ಇವರೇನು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲೂ ಸಹ ಇದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುತ್ತಾ ಬನ್ನಿ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ದಯವಿಟ್ಟು ಕರಾವಳಿಗರ ಸಂಭ್ರಮದ ಉತ್ಸವದ ಕಾರ್ಯದಲ್ಲಿ ಜೊತೆಯಾದಂಥ ಶ್ರೀಮತಿ ಗಾಯತ್ರಿ ನಾಯಕ್ ಇವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಮಾತುಗಳಿಗಾಗಿ ಶ್ರೀಯುತ ದಿನೇಶ್ ವೈದ್ಯ ಅಂಪಾರ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಕರಾವಳಿಯ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು, ಎನ್ಸೈನ್ ಸಂಸ್ಥೆಯ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಹೆಸರಾಗಿರುವಂತಹ ಶ್ರೀಯುತ ದಿನೇಶ್ ವೈದ್ಯ ಅಂಪಾರ್ ಅವರ ಮಾತುಗಳಿಗಾಗಿ ಈ ವೇದಿಕೆ. ಮಂಡಿ ದೊಡ್ಡದಾಯ್ತು, ಹಾಳಿ ಸಣ್ಣದಾಯ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಕರಾವಳಿ ಉತ್ಸವ 2024 ಭಾಳ ಖುಷಿ ಆಗುತ್ತೆ. ಯಾಕಂದರೆ ಸಾಧಾರಣವಾಗಿ ಒಂದು 15-20-25 ಜನ ಕರಾವಳಿಯವರು ಸೇರಿದರೆ ಅಲ್ಲೊಂದು ಕರಾವಳಿ ಉತ್ಸವ ಮಾಡ್ತಾರೆ. ಯಾಕಂದರೆ ರೀಸೆಂಟಾಗಿ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ನಮ್ಮ ಕರಾವಳಿ ಉತ್ಸವ ಅಂತೇಳಿ ಒಂದು ಮಾಡಿದರು, ಜನವರಿ 26ಕ್ಕೆ ಮಾಡಿದರು. ಅಂದರೆ ನಮ್ಮವರೆಲ್ಲ ಇದ್ದಾಗ ಒಂದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಕಲ್ಚರ್, ಈ ಕಾಂತಾರ ಸಿನಿಮಾ ಬಂದ ಮೇಲಂತೂ ನಮ್ಮ ಊರಿನ ಕಲ್ಚರ್ ಇಡೀ ಪ್ರಪಂಚದಂತೆ ಎಲ್ಲ ಕಡೆ ಪಸರಿಸಿ, ಯಕ್ಷಗಾನ ಇರ್ಬೋದು, ಭೂತಕೋಲ ಇರ್ಬೋದು, ದೇವಾರಾಧನೆ ಇರ್ಬೋದು, ಮತ್ತು ನಾಗಮಂಡಲ ಉತ್ಸವ ಇರ್ಬೋದು. ಬೆಂಗಳೂರಿನಲ್ಲೂ ಕೂಡ ನಾಗಮಂಡಲ ಉತ್ಸವ ಈಗ ವರ್ಷಕ್ಕೆ 1-2 ಆಗ್ತಾ ಇದೆ. ಆ ರೀತಿಯಲ್ಲಿ ನಾವು ಎಲ್ಲೇ ಹೋದರೂ ನಮ್ಮ ಕರಾವಳಿಯವರು ನಮ್ಮ ಕರಾವಳಿ ಉತ್ಸವವನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ತಗೊಂಡು ಹೋಗುವಂಥ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದೇವೆ. ಇಡೀ ಜಗತ್ತಿನಾದ್ಯಂತ ದೇಶಗಳಿರ್ಬೋದು, ವಿದೇಶಗಳಲ್ಲೂ ಕೂಡ ಕನ್ನಡ ಹಬ್ಬ, ಕರಾವಳಿ ಉತ್ಸವ, ದುಬೈನಲ್ಲಿರ್ಬೋದು, ಕತಾರಲ್ಲಿರ್ಬೋದು, ಮಸ್ಕತ್ತಲ್ಲಿರ್ಬೋದು, ಎಲ್ಲ ದೇಶ ವಿದೇಶಗಳಲ್ಲೂ ಕೂಡ ಕರಾವಳಿ ಉತ್ಸವ. ಅದು ಕನ್ನಡ ಸಂಘ ಅಂತ ಹೇಳಿದರೆ ಸಾಧಾರಣವಾಗಿ ಹೆಚ್ಚಿನವರು ನಮ್ಮ ಕುಂದಾಪುರ, ಮಂಗಳೂರು, ಉಡುಪಿ ಭಾಗದವರೇ ಇರ್ತಾರೆ. ಸಾಧಾರಣವಾಗಿ ನಾವು ಕರ್ಮಭೂಮಿ ಮತ್ತು ಜನ್ಮಭೂಮಿ ಅಂತ ಹೇಳ್ತೀವಿ. ಜನ್ಮಭೂಮಿಯಲ್ಲಿ ಹುಟ್ಟಿದ್ರು ಕೂಡ ಜನ್ಮಭೂಮಿಯ ಒಂದು ಸಂಸ್ಕೃತಿಯನ್ನು ಕರ್ಮಭೂಮಿ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಎಲ್ಲರನ್ನು ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರು ಜನ ಕೂಡ ನಮ್ಮನ್ನು ಕೇಳ್ತಾರೆ, ಕರಾವಳಿ ಉತ್ಸವ ಯಾವಾಗ, ನಮ್ಮೂರ ಹಬ್ಬ ಯಾವಾಗ, ಕರಾವಳಿ ಉತ್ಸವ ಯಾವಾಗ ಎನ್ನುವಂಥ ಮಾತನ್ನು ಬೆಂಗಳೂರು ಜನರು ಕೇಳುವಷ್ಟು ಮಟ್ಟಿಗೆ ನಾವು ಪ್ರಸಿದ್ಧಿಯನ್ನು ಪಡೆದಿದ್ದೇವೆ ಕರಾವಳಿ ಭಾಗದಲ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅದೇ ಅಲ್ಲದೆ ನಮ್ಮ ಮಂಗಳೂರಿನ ತಿನಿಸುಗಳು ಕೂಡ ನಾನು ಬೆಳಗ್ಗೆ ಬಂದಾಗಲೂ ಕೇಳ್ತಿದ್ರು, ಕೊಟ್ಟೆ ಕಡುಬು, ನೀರು ದೋಸೆ, ಬನ್ಸು, ಮಂಗಳೂರು ಬನ್ಸು. ಸೊ ಇದೆಲ್ಲ ಭಾಗದವರು ಕೂಡ ಇಷ್ಟಪಡುವಂಥ ಒಂದು ತಿಂಡಿ ತಿನಿಸುಗಳಿರ್ಬೋದು. ಅದು ಅಲ್ಲದೆ ನಮ್ಮ ಕರಾವಳಿ ಭಾಗದವರ ಒಗ್ಗಟ್ಟು. ಸಾಧಾರಣವಾಗಿ ನಾವು ಊರು ಬಿಟ್ಟು ಬೇರೆ ಊರಿಗೆ ಬಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿ ಅಡೆತಡೆಗಳು ಉಂಟಾಗೋದು ಸಹಜ. ನಮ್ಮ ಎಲ್ಲ IAS IPS ಆಫೀಸರ್ ಕೂಡ ಇವಾಗ ಕುಂದಾಪುರ ಭಾಗದವ್ರು ಜಾಸ್ತಿ, ಕರಾವಳಿ ಭಾಗದವ್ರು ಜಾಸ್ತಿ ಇದ್ದಾರೆ. ಅದು ಕೂಡ ನಮ್ಮ ಹೆಮ್ಮೆ. ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಅಥವಾ ನಮ್ಮ ಕರಾವಳಿ ಭಾಗದವರ ಏನಾದರೂ ಸಂಕಷ್ಟಗಳು, ಬೇಕರಿನಲ್ಲಿ ಏನಾದರೂ ತೊಂದರೆ ಆದಾಗ, ಕಾಂಡಿಮೆಂಟ್ಸಿಗೆ ಬಂದು ಗಲಾಟೆ ಮಾಡಿದಾಗ ಎಲ್ಲ ನಮ್ಮ ಕರಾವಳಿ ಭಾಗದವರು ಒಟ್ಟಾಗಿ ಎದುರಿಸುವಂಥ ಒಂದು ಶಕ್ತಿ ಬಂದಿದೆ. ಇವತ್ತು ಯಾರಾದರೂ ಬಂದು ಒಂದು ಸ್ವಲ್ಪ ಮಾತಾಡಬೇಕು ಅಥವಾ ಒಂದು ಸ್ವಲ್ಪ ಏನಾದರೂ ಭಯಪಡಿಸ್ಬೇಕಂದ್ರೆ ಅವರೇ ಯೋಚನೆ ಮಾಡ್ತಿದ್ರು, ಕರಾವಳಿ ಭಾಗದವ್ರಿಗೆ ಸುದ್ದಿ ಹೋಗೋದು ಬೇಡ, ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ರೌಡಿಸಮ್ ಅಂತಲ್ಲ, ನಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ಯಾಕಂದರೆ ಕರಾವಳಿ ಭಾಗದವ್ರು ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ. ಸಾಧಾರಣವಾಗಿ ನಮ್ಮ ತೊಂದರೆಗೆ ಬಂದರೆ ನಾವು ಬಿಡಲ್ಲ, ನಾವು ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಹೋಗಲ್ಲ ಅನ್ನುವ ಮನೋಭಾವದವರು ಸಾಧಾರಣವಾಗಿ ಕರಾವಳಿ ಭಾಗದವರು. ಮತ್ತು ಒಬ್ಬರಿಗೆ ಕಷ್ಟ ಅಂತ ಬಂದಾಗ ಸೊ ಅವ್ರ ಕಷ್ಟಕ್ಕೆ ಸ್ಪಂದನೆ ಪಡೆದಿರ್ಬೋದು. ಮತ್ತು ಎಲ್ಲ ನಾವು ನೋಡ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ರಾಜ್ಯಗಳಲ್ಲಿರ್ಬೋದು, ನಮ್ಮ ಕರಾವಳಿ ಜಾತಿ ಸಂಘಟನೆಗಳು ತುಂಬ ಆಗಿದೆ. ಸರ್ಕಾರದ ಸಹಾಯದಿಂದ ಸಂಘಟನೆಗಳ ಒಂದು
ಕಟ್ಟಡವನ್ನು ನಿರ್ಮಾಣ ಮಾಡಿ, ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ, ಅಲ್ಲೂ ಕೂಡ ಕೆಲವರಿಗೆ, ಹೆಚ್ಚಿನವರಿಗೆ, ಬಡವರಿಗೆ ಕೂಡ ಅಲ್ಲಿ ಫಂಕ್ಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕರಾವಳಿ ಉತ್ಸವ ಬಂದಾಗ ನಾನು ಆ ಬೆಳಗ್ಗೆಯಿಂದ ನೋಡ್ತಾ ಇರೋದು, ಇಲ್ಲಿ ಬ್ಲೂ ಟೀ ಶರ್ಟ್ ಹಾಕೊಂಡಂಥ ವಾಲಂಟಿಯರ್ಸ್ ನಿಮಗೆಲ್ಲರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡ್ಬೋದು, ಬಟ್ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಶಕ್ತಿ ತುಂಬೋರು ವಾಲಂಟಿಯರ್ಸ್. ಆ ವಾಲಂಟಿಯರ್ಸ್ ಇದ್ರೆ ಎಲ್ಲ ಪ್ರತಿಯೊಂದು ಕಮಿಟಿ ವಾಲಂಟಿಯರ್ಸ್ ನಮ್ಮ ಕಣ್ಣಿಗೆ ಕಾಣದೇ ಇರೋರು ಎಲ್ಲ ಕಡೆ ಗ್ರೌಂಡಿನ ಎಲ್ಲ ಭಾಗದಲ್ಲೂ ಕಾಣಿಸ್ತಾ ಇದ್ದೀರಾ. ನಿಮ್ಮ ಈ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ನಮ್ಮ ಕರಾವಳಿ ಉತ್ಸವಕ್ಕೆ ನೀವೆಲ್ಲ ಶ್ರಮ ಪಡುತ್ತಿರೋದು ನೋಡಿದ್ರೆ ಬಿಸಿಲಲ್ಲಿ ನಿಜವಾಗ್ಲೂ ನಿಮಗೆ ಪ್ರಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಫಂಡ್ಸ್ ತರ್ಬೋದು, ಭೀಮಾ ಜ್ಯುವೆಲರ್ಸ್ ಇರ್ಬೋದು ಅಥವಾ ಕರ್ನಾಟಕ ಬ್ಯಾಂಕು ಸ್ಪಾನ್ಸರ್ಗಳು ಇರ್ಬೋದು, ಬಟ್ ಆ ಸ್ಪಾನ್ಸರ್ಗಳನ್ನು ತರುವುದು ಕೂಡ ಕಷ್ಟವೇ. ನಾನು ನಿನ್ನೆ ನಮ್ಮ BR ದೇವಡಿಗರು ಬಂದಾಗ ಅದೇ ಕೇಳ್ತಾ ಇದ್ದೆ, ಎಷ್ಟು ತುಂಬ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಯಾಕಂದರೆ ನಾನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ಕೂಡ ತೊಡಗಿಸಿಕೊಂಡಿದ್ದೆ. ಅದರ ಕಷ್ಟ ನೋಡೋದಕ್ಕೆ ಮಾತ್ರ ನಮಗೆಲ್ಲ ತುಂಬ ಚೆಂದ ಕಾಣುತ್ತೆ, ಎಲ್ಲ ಸ್ಟಾಲ್ಗಳು, ತಿಂಡಿ ತಿನಿಸುಗಳು, ಕಾರ್ಯಕ್ರಮಗಳೆಲ್ಲ. ಬಟ್ ಅದರ ಹಿಂದೆ ತುಂಬ ಶ್ರಮ ಪಡಬೇಕಾಗತ್ತೆ. ಅದಕ್ಕೆ ನಾನು ನಿನ್ನೆ ಅವ್ರ ಕಮಿಟಿಯವ್ರು ಬಂದಾಗಲೂ ಅದನ್ನೇ ಹೇಳಿದೆ, ವ್ಯವಸ್ಥೆಗಳೆಲ್ಲ ಆಗಿದೆಯಾ, ವಾಲಂಟಿಯರ್ಸ್ ಕಮಿಟಿಗಳೆಲ್ಲ ಆಗಿದೆಯಾ, ಫಂಡ್ಸ್ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ನಿನ್ನೆ ನಾನು ಕೇಳಿದೆ ಅವರಿಗೆ. ಯಾಕಂದರೆ ಅವ್ರ ಧೈರ್ಯ, ಸಾಧಾರಣವಾಗಿ ನಾನು ಇಲ್ಲಿ ಬಂದಾಗ ಎಲ್ಲ ಹೊಸ ಮುಖಗಳು, ಹೊಸ ಪ್ರತಿಭೆಗಳು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ 2-3 ದಿವಸ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಶಕ್ತಿ ಆ ದೇವರು ನೀಡಲಿ. ನಾವೆಲ್ಲ ಕರಾವಳಿ ಭಾಗದವರು ಒಟ್ಟಿಗೆ ಇರೋಣ. ನಿಮ್ಮೆಲ್ಲ ವಾಲಂಟಿಯರ್ರ ಶಕ್ತಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಲಿ ಅಂತ ಹಾರೈಸ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾನೆ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ದಿನೇಶ್ ವೈದ್ಯ ಹಂಪಾರಿಯವರಿಗೆ. ಬೆಳಗಿನ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ತಮ್ಮ ಮೌನದಿಂದಲೇ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುವಂಥ ಶ್ರೀಯುತ ಲವಕುಮಾರ್ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆಗಾಗಿ ಕೇಳಿಕೊಳ್ತೇನೆ. ಶ್ರೀಯುತ ಪುಟ್ಟಣ್ಣ, ಉಪಾಧ್ಯಕ್ಷರು, ಕರಾವಳಿಗರ ಒಕ್ಕೂಟ, ರಿಜಿಸ್ಟರ್ಡ್, ಬೆಂಗಳೂರು. ಹರಿ ಓಂ. ಕರಾವಳಿಗರ ಒಕ್ಕೂಟ, ರಿಜಿಸ್ಟರ್ಡ್, ಬೆಂಗಳೂರು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವ ಕಾಸರಗೋಡಿನಿಂದ ಕಾರವಾರದವರೆಗಿನ ಕರಾವಳಿಗರ ಮಹಾ ಸಮ್ಮೇಳನ ನಡೀತಾ ಇದೆ. ಭೀಮಾ ಜ್ಯುವೆಲರ್ಸ್ ಅವರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಕರಾವಳಿಗರ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಮ್ಮ ಕರಾವಳಿ ಉತ್ಸವ, ಒಂದು ಪೊರ್ಲುದ ಉತ್ಸವ ನಡೆದಂತುಂಟು ಮೂಳು. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮುಖೇನ ಉದ್ಘಾಟಿಸಿದ BBMPಯ ವಿಶೇಷ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ IAS ರವರಿಗೆ ಒಕ್ಕೂಟದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರನ್ನು ಕೇಳಿಕೊಳ್ತೇವೆ. ದೀಪ ಪ್ರಜ್ವಲಿಸಿದ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಸಮಾಜ ಸೇವಕರಾದ M. ಜಯರಾಮ್ ರವರಿಗೆ ಸಂಸ್ಥೆಯ ಪರವಾಗಿ ಒಂದು ಕಿರು ಕಾಣಿಕೆ. ಕ್ರೀಡಾಗ್ರಾಮದ ಉದ್ಘಾಟನೆಯನ್ನು ಮಾಡಿದ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ Y. ನವೀನ್ ಭಟ್ IAS ರವರಿಗೆ ಒಕ್ಕೂಟದ ಪರವಾಗಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಕ್ರೀಡಾಗ್ರಾಮದ ಮತ್ತೋರ್ವ ಉದ್ಘಾಟಕರಾದ ನಿವೃತ್ತ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ರವರಾದ ಶ್ರೀ ಅಬ್ದುಲ್ ಅಹದ್ IPS ರವರಿಗೆ ಒಕ್ಕೂಟದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇವೆ. BMTFನ ಜಂಟಿ ಆಯುಕ್ತರಾದ ಶ್ರೀಮತಿ ಗಾಯತ್ರಿ ನಾಯಕ್ KIS ರವರಿಗೆ ಸಂಸ್ಥೆಯ ಒಕ್ಕೂಟದ ಪರವಾಗಿ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ.
ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಹಿರಿಯರಾದ GA ಭಾವಾರವರಿಗೆ ಒಕ್ಕೂಟದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರಿಗೆ ಕೇಳ್ಕೊಳ್ತೇವೆ. ಮತ್ತೋರ್ವ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ನವಕುಮಾರ್ ರವರಿಗೆ ಒಕ್ಕೂಟದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇವೆ. ಮತ್ತೋರ್ವ ಸಮಾಜ ಸೇವಕರು ಸ್ಥಳೀಯರಾದ ಟಿ ನಾರಾಯಣ್ ಅವರಿಗೆ ಒಕ್ಕೂಟದ ಪರವಾಗಿ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಮತ್ತೋರ್ವ ಹಿರಿಯರು ಮಾಜಿ BBM ಸದಸ್ಯರಾದ ಕೆ ಸೋಮಶೇಖರ್ ಅವರಿಗೆ ಒಕ್ಕೂಟದ ಪರವಾಗಿ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಅಧ್ಯಕ್ಷರಿಗೆ ಕೇಳ್ಕೊಳ್ತೇವೆ. ನಮ್ಮೂರ ಹಬ್ಬದ ರೂವಾರಿಗಳಲ್ಲೊಬ್ಬರಾದ ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ಖ್ಯಾತ ಉದ್ಯಮಿಗಳಾದ ದಿನೇಶ್ ವೈದ್ಯ ಅಂಪಾರೂರ್ ಅವರಿಗೆ ಅಧ್ಯಕ್ಷರು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಸಂಜೆಯವರೆಗೆ ರಾತ್ರಿಯವರೆಗೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಆಹಾರ ಮೇಳ ಇದೆ, ಎಲ್ಲ ಸಾಂಸ್ಕೃತಿಕ ಕ್ರೀಡೆಗಳು ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಕ್ರೀಡಾಗ್ರಾಮದಲ್ಲಿ ಕ್ರೀಡೆಗಳು ಇದೆ. ಎಲ್ಲರಲ್ಲೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರನ್ನು ವಿನಂತಿ ಮಾಡಿಕೊಂಡು ಈ ಸಭಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ. ಸರ್ವರಿಗೂ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಕ್ರೀಡಾಗ್ರಾಮ ಹಾಗೆ ಆಹಾರ ಮೇಳದ ಉದ್ಘಾಟನೆಯನ್ನು ನಮ್ಮೆಲ್ಲ ಅತಿಥಿ ಗಣ್ಯರು ನೆರವೇರಿಸಿಕೊಡುವರಿದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನು ಕ್ರೀಡಾಗ್ರಾಮದತ್ತ ಕರೆದೊಯ್ಯುವರೆ ಕರಾವಳಿ ಒಕ್ಕೂಟದ ಸರ್ವ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಪ್ರಸ್ತುತಿಯ ಕರಾವಳಿ ಉತ್ಸವ 2024 ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರು ಬೆಂಗಳೂರಿನ ಪ್ರಸಿದ್ಧವಾದಂತಹ ಚಿನ್ನದ ಸಂಸ್ಥೆ ಭೀಮಾ ಜ್ಯುವೆಲರ್ಸ್. ಸಂಸ್ಕೃತಿ ಇರುವ ನಮ್ಮೂರ ಮೆರುಗು, ನಮ್ಮ ಕಲೆಗಳ ನೋಡುವ ನಮ್ಮ ಜನಗಳು ಸೇರುವ ಒಂದು ಗೌಜಿನ ಉತ್ಸವ ನಮ್ಮ ಕರಾವಳಿ. ಹಲೋ ಹಲೋ ಚೆಕ್. ನಮ್ಮ ಕರಾವಳಿ ಉತ್ಸವ 2024 ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದೇವೆ. ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರಾಗಿರುವಂತಹ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಕರ್ನಾಟಕದ ಹೆಸರಾಂತ ಚಿನ್ನದ ಸಂಸ್ಥೆ ಭೀಮಾ ಜ್ಯುವೆಲರ್ಸ್, ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿರುವಂತಹ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, IMJ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ, MRG ಗ್ರೂಪ್ಸ್ ಬೆಂಗಳೂರು ಹಾಗೆ ಹೆಲ್ತ್ ಪಾರ್ಟ್ನರ್ ಆಗಿರುವಂತಹ ಮಣಿಪಾಲ್ ಹಾಸ್ಪಿಟಲ್ ಸಂಸ್ಥೆಗಳಿಗೂ ಕೂಡ ಪ್ರೀತಿಯ ಗೌರವದ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಬಂಧುಗಳೇ, ಈ ವೇದಿಕೆಯ ಮೇಲ್ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. ಕರಾವಳಿಗರ ಒಕ್ಕೂಟ ಬೆಂಗಳೂರು ಈ ಸಂಸ್ಥೆಯ ಪುರಾಣಿಗಳು, ಹಿರಿಯರು, ಕಿರಿಯರು
ಪುರಾತನ ಸಾಂಸ್ಕೃತಿಕ ವೈಭವ, ಕುಂದ ಕನ್ನಡದ ಹೆಮ್ಮೆ, ಕುಂದ ಕನ್ನಡದ ರಾಯಭಾರಿ, ಈ ಭಾಷೆಗೆ ಹೊಸದೊಂದು ಹೆಸರನ್ನು ತಂದುಕೊಂಡಂತ ಮನು ಹೊಂದಾಡಿ ಅವರ ವ್ಯಕ್ತಿತ್ವ, ಕಾಮಿಡಿ ಕಲಾವಿದರು ಖ್ಯಾತಿಯ ರಾಯಕೃಷ್ಣ ಪೂಜಾರಿ ಮೂಡುಬಿದಿರೆ ಸಂಪೂರ್ಣವಾಗಿ ಕರಾವಳಿ ಸಾಂಸ್ಕೃತಿಕ ನಮ್ಮ ಕರಾವಳಿ ಉತ್ಸವ 2024 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಪ್ರೀತಿಯ ಸುಂದರ ಮನಸ್ಸುಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಾನು ಈ ಕ್ಷಣದ ನಿರೂಪಕ ನವೀನ್ ಶೆಟ್ಟಿ ಅಲ್ತಾರ್. ನಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ದೂರದ 400ರಿಂದ 500 ಕಿಲೋಮೀಟರಿಂದ ಬಂದು ಕೇಳಿ ಸ್ವಲ್ಪ ಔಟ್ ಆಫ್ 3, 2, 1 ನಮ್ಮ ಕರಾವಳಿ ಸಾಕಾಗ್ತಿಲ್ಲ. ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರಬಹುದು, ಕರಾವಳಿಯ ಮೂಲ ಮೂಲೆಗೆ ಹೋಗ್ತಾ ಇದೆ. ಕುಂದಾಪುರ.com ಮುಖಾಂತರ ನೇರ ಪ್ರಸಾರ ಆಗ್ತಾ ಇದೆ. ಹಾಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಸೌಂಡ್ ಬೇಕು. 3, 2, 1 ಹೀರಗೋ ನಮ್ಮ ಕರಾವಳಿ. ವಾವ್, ಹಳಿ ಅಜ್ಜಿ ಮಾತ್ರ ಭಯಂಕರ ಬಬ್ಬೆ ಆಗ್ತಿದ್ರ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಮಗೆಲ್ಲ ಗೊತ್ತಿರಬಹುದು, ನಮ್ಮ ಕರಾವಳಿ ಕುಂದಾಪುರ ಅಥವಾ ಉಡುಪಿ ಕಾಸರಗೋಡಿಂದ ಕಾರವಾರದವರೆಗೆ ಸಮುದ್ರಗಳ ಅಲೆಗಳ ಸದ್ದು ನಮಗೆ ಯಾವಾಗಲೂ ಕೇಳ್ತಾನೆ ಇರುತ್ತೆ. ಅಂದರೆ ನಮ್ಮ ಕರಾವಳಿಯಲ್ಲಿ 24/7 ಮ್ಯೂಸಿಕ್ ಇರುತ್ತೆ. ನಮ್ಮ ರವಿ ಬಸವರ್ ಅವರು ಯಾವಾಗಲೂ ಹೇಳ್ತಾರೆ, ದಿನದ 24 ಗಂಟೆಗಳು ಕೂಡ ನಮ್ಮಲ್ಲಿ ಮ್ಯೂಸಿಕ್ಗಳು ಇರುತ್ತೆ. ಆದರೆ ನಮ್ಮ ಕರಾವಳಿಯಲ್ಲಿ ಮ್ಯೂಸಿಕ್ ಸದ್ದು ಜಾಸ್ತಿ ಕೇಳುತ್ತೆ ಅಥವಾ ಸಮುದ್ರದ ಅಲೆಗಳು ಸದ್ದು ಜಾಸ್ತಿ ಕೇಳುತ್ತೆ. ಇವತ್ತು ಇಲ್ಲಿ ಮ್ಯೂಸಿಕಲ್ ಜುಗಲ್ ಬಂದಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಮ್ಯೂಸಿಕಲ್ ಜುಗಲ್ ಬಂದಿಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರಬಹುದು, ಇವರು ಕೂಡ ನಮ್ಮ ಕರಾವಳಿಯ ಮೂಲದವರು, ಉತ್ಸವ ಟೀಮ್ ಅಂತ. ಇಲ್ಲಿ ನಮ್ಮ ಮನ್ವಿತ್ ಅವರಿದ್ದಾರೆ ಫ್ಲೂಯಿಟಲ್ಲಿ, ಹಾಗೆ ಶ್ರೀನಿಧಿ ಭಟ್ಕಳ್ ಅವರು ಗೋಟಲ್ಲಿದ್ದಾರೆ, ಸರಿತಾ ಅವರು ಖಜಾನ್, ಹಾಗೆ ಶಮಂತ್ ಸಿ ತಬಲಾ, ಆದಿತ್ಯ ತಬಲಾ, ಪ್ರಶಾಂತ್ ತಾಳ ಹಾಗೂ ಚರಣ್ ರಾಜ್ ಅವರ ಕೀಬೋರ್ಡ್ ಮುಖಾಂತರ ಇನ್ಸ್ಟ್ರೂಮೆಂಟ್ ಜುಗಲ್ ಬಂದಿ ಕಾರ್ಯಕ್ರಮದ ಮುಖಾಂತರ ಸಾಂಸ್ಕೃತಿಕ ವೈಭವಕ್ಕೆ ಆರಂಭವನ್ನು ಕೊಡೋಣ. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಓವರ್ ಟು ಇನ್ಸ್ಟ್ರೂಮೆಂಟ್ ಜುಗಲ್ ಬಂದಿ. ಥ್ಯಾಂಕ್ ಯು ಸೋ ಮಚ್.
ವಾವ್, ಥ್ಯಾಂಕ್ ಯು ಸೋ ಮಚ್ ಉತ್ಸವ ತಂಡಕ್ಕೆ. ಈ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಇರಲಿ ಸ್ನೇಹಿತರೆ. ನನ್ನ ಭಾರತ ದೇಶ ಸಂಸ್ಕೃತಿಯಲ್ಲಿ ಬಹಳ ಶ್ರೀಮಂತ ಅಂತ ನಮಗೆಲ್ಲ ಗೊತ್ತಿದೆ. ನನ್ನ ಭಾರತ ದೇಶ ಜಗತ್ತಿಗೆ ಸಂಸ್ಕಾರವನ್ನು ಹೇಳಿಕೊಟ್ಟಂತಹ ದೇಶ. ನನ್ನ ಭಾರತ ದೇಶ ಜಗತ್ತಿಗೆ ಹೇಳಿಕೊಡುವಾಗ ನಮ್ಮ ಕರಾವಳಿಗರ ಕೊಡುಗೆ ಬಹಳ ದೊಡ್ಡದು. ಸಂಸ್ಕೃತಿ ವಿಚಾರದಲ್ಲಾಗಲಿ, ಸಾಂಸ್ಕೃತಿಕ ಆಗಲಿ, ಪರಂಪರೆಯಾಗಲಿ, ನಮ್ಮ ದೇವರ ಶಕ್ತಿಯಾಗಲಿ ಇಡೀ ಪ್ರಪಂಚಕ್ಕೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ. ನಾವು ಯಾವಾಗಲೂ ಬಹಳ ಖುಷಿ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಸುತ್ತಲೂ ಸಮುದ್ರ ಕಂಗೊಳಿಸುವಂತಹ ಕಾನನದ ಮಧ್ಯೆ ಸ್ವಚ್ಛಂದವಾಗಿ ಪ್ರತಿಬಿಂಬಿಸುವ ಹೆಮ್ಮೆಯ ತವರೂರು ಯಾವುದಾದ್ರೂ ಇದ್ದರೆ ಅದು ನಮ್ಮ ಕರಾವಳಿ ಅಂತ ಹೇಳ್ತಾ, ಕರಾವಳಿಯಲ್ಲಿ ಹುಟ್ಟಿದ್ದಕ್ಕೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೇರಿದ್ದಕ್ಕೆ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮಗೆ ಎಲ್ರಿಗೂ ಗೊತ್ತು, ನಿಸರ್ಗದ ಒಡಿಲು ತಾಯಿಯ ಮಡಿಲು ಅಂತ. ಪ್ರಪಂಚದಲ್ಲಿ ಪ್ರಕೃತಿಗೆ ಎದುರಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮುಂದಿನ ಕಾರ್ಯಕ್ರಮ ಕೂಡ ಸ್ವಚ್ಛಂದವಾಗಿ ಪ್ರತಿಬಿಂಬಿಸುವಂತಹ ಹಸಿರು ಸೀರೆ ಉಟ್ಟಂತಹ ಪ್ರಕೃತಿ ಮಾತೆಯ ಸೊಬಗನ್ನು ವರ್ಣಿಸಲಿಕ್ಕೆ ವೇದಿಕೆ ಮೇಲೆ ನಮ್ಮ ತಂಡ ರೆಡಿಯಾಗಿದೆ. ಬರೀ ಹಸಿರು ಸೀರೆ ಮಾತ್ರವಲ್ಲದೆ ನಮ್ಮ ಕರಾವಳಿ ಕೃಷಿ ಪ್ರಧಾನವಾದಂಥ ಒಂದು ಊರು. ಬೆವರ ಹನಿಯಲ್ಲಿ ದುಡಿದು ತುತ್ತು ತಿನ್ನುವ ವರ್ಗ ಬಂದಿದ್ದರೆ ಅದು ನಮ್ಮ ಕರಾವಳಿಗರು ಅಂತ ಹೇಳ್ತಾ, ಮುಂದಿನ ಸೆಮಿ ಕ್ಲಾಸಿಕಲ್ ಡಾನ್ಸ್ಗೆ SMT ದೀಪಾ ಭಟ್ ಮತ್ತು ಅವರ ತಂಡವನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಈ ತಂಡಕ್ಕಿರಲಿ. ಓವರ್ ಟು SMT ದೀಪಾ ಭಟ್ ಆ್ಯಂಡ್ ಥೀಮ್. ಈಗ ಸೆಮಿ ಕ್ಲಾಸಿಕಲ್ ಡಾನ್. ಮ್ಯೂಸಿಕ್ 3, 2, 1. धरित्री स्वर्ग समानं सकल जीवको मोक्षप्रदं. धरित्री स्वर्ग समानं सकल जीवको मोक्षप्रदं. जननी ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ನಿಗವು ಸೊಗಸಿನಲ್ಲಿಯಲಿ, ನಿಗವು ಸೊಗಸಿನಲ್ಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ
ಹೊಟ್ಟೆ ತಣಿಯಲಿ ಮಿಗವು ಸೊಗಸಿನಲಿಯಲಿ ಪೈರು ಪಚ್ಚೆ ಬೆಳೆಯಲಿ ತೆನೆಯ ಚಿನ್ನ ಹೊಳೆಯಲಿ ಹಕ್ಕಿ ಹೊಟ್ಟೆ ತಣಿಯಲಿ ಮಿಗವು ಸೊಗಸಿನಲಿಯಲಿ ಭೂಮಿ ತಬ್ಬಿದ್ ನೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ಸಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಮಡ್ಗಿದ್ದಂಗೆ ಲಂಗರ್ ಬಿದ್ದಿದ್ದಡ್ಗಿದಂಗೆ ಈತ ಕತ್ತಿ ಹುಡ್ಕೋದಂಗೆ ಅಲ್ಲಾರದು ಮಂಜು ತಾಯಿ ಮೊಗಿನೆತ್ಕೊಂಡಂಗೆ ಒಂದಕ್ಕೊಂದು ಹತ್ಕೊಂಡಂಗೆ ಮಡಿಕೇರಿನ ಎದೆ ಗೊತ್ಕೊಂಡು ಜೂಗಾಡ್ತಿತ್ತು ಮಂಜು ಭೂಮಿ ತಬ್ಬಿದ್ ನೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ತಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು 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 ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇನು ಇಳೆಯೊಡನೆ ಝಳಕ ಮಾಡೋಣ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇನು ಇಳೆಯೊಡನೆ ಝಳಕ ಮಾಡೋಣ ನಾವು ಮೋಡಗಳ ಆಟ ಆಡೋಣ ದೀಪ ಮತ್ತು ಇಡೀ ತಂಡಕ್ಕೆ ಅತ್ಯಂತ ಜೋರಾದ ತುಂಬ ಜನ ಈಗಷ್ಟೇ ಬಂದಿದ್ದೀರಿ. ದಯವಿಟ್ಟು ಯಾರೆಲ್ಲ ಅಲ್ಲಿ ಹಿಂದುಗಡೆ ನಿಂತಿದ್ದೀರಿ
ಹಾಕಿರುವಂಥ ಆಸನದಲ್ಲಿ ಕೂತು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ತುಂಬ ಜನ ಅಲ್ಲಿ ಓಡಾಡೋದನ್ನು ನಾವು ಕಾಣಬಹುದು. ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಿ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ, ಮೂವಿಂಗ್ ಫಾರ್ವರ್ಡ್, ನಮಗೆಲ್ಲ ಗೊತ್ತಿರಬಹುದು ಇತ್ತೀಚೆಗೆ ಅಂದರೆ ಜನವರಿ 22, 2024ರಲ್ಲಿ ಇಡೀ ಜಗತ್ತು ಹಾಗೂ ಭಾರತ ದೇಶ ಬಹಳ ಹೆಮ್ಮೆ ಪಡುವಂತಹ ವಿಚಾರವೊಂದು ನಡೆದಿತ್ತು. ಅದು ಅಯೋಧ್ಯೆಯಲ್ಲಿ ಶ್ರೀರಾಮ ಅಂದರೆ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಕಾರ್ಯ ಆಗಿತ್ತು ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ನಾವೆಲ್ಲರೂ ನೋಡಿದ್ದೀವಿ. 400-500 ವರ್ಷಗಳ ಹಿಂದಿನ ಒಂದು ಪರಿಶ್ರಮ ಇದು. 4-5 ಲಕ್ಷ ಜನರ ತ್ಯಾಗ ಅಥವಾ ಬಲಿದಾನ, ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆಯೇ ಶ್ರೀ ಪ್ರಭು ರಾಮಚಂದ್ರನ ಅಯೋಧ್ಯೆಯಲ್ಲಿರುವಂತಹ ಮಂದಿರ. ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ, ಹಾಗೆ ನಾವಿರುವಾಗಲೇ ಅಂತಹ ಪುಣ್ಯ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದಕ್ಕೆ ನಾವೆಲ್ಲರೂ ಒಂದ್ಸಲ ಪ್ರೀತಿಯ ಚಪ್ಪಾಳೆಯನ್ನು ಹೊಡೆಯೋಣ. ತದನಂತರ ಒಮ್ಮೆ ನನಗೆ ನೀವೆಲ್ಲರೂ ಜೈ ಶ್ರೀರಾಮ್ ಅಂತ ಕೂಗಬೇಕು. ಕಾರಣ ಇಷ್ಟೇ, ಪುಟಾಣಿ ಮಕ್ಕಳು ವೇದಿಕೆ ಮೇಲೆ ರಾಮನಾಮ ಅನ್ನುವಂಥ ಹಾಡಿನ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಹೇಳೋಣ, 3, 2, 1 ಜೈ ಶ್ರೀರಾಮ್. ನಮ್ಮ ತುಳುನಾಡು ಕುಂದಾಪುರ ಕರಾವಳಿಯವರ ಸೌಂಡ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತಲ್ಲ, ಜೋರಾಗಿ ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಮಕ್ಕಳನ್ನ ವೇದಿಕೆಗೆ ಕರೆಯುವಂತಹ ಟೈಮ್. ಎಸ್, ನಮ್ಮೊಂದಿಗೆ ರಾಮನಾಮ ಹಾಡಿರೋ ರಾಮ ಬರುವನು ಮತ್ತು ಲೋಕದ ಕಾಳಜಿ ಮಾಡಿತನಂತೆ ನಿಂಗ್ಯಾರು ಬೇಡಂತಾರೆ ಮಾಡಪ್ಪ ಚಿಂತೆ, ಅಕ್ಷತಾ ಅವರ ಕೋರಿಯೋಗ್ರಾಫ್ ಮುಖಾಂತರ ವೇದಿಕೆ ಸಜ್ಜುಗೊಳ್ತದೆ. ವೇದಿಕೆ ಪುಟಾಣಿಗಳಿಗೋಸ್ಕರ ಬಿಟ್ಕೊಳ್ತದೆ. ಒಂದು ಜೋರಾದ ಪ್ರೀತಿಯ ಚಪ್ಪಾಳೆ ಆ ಪುಟಾಣಿಗಳಿಗಿರಲಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಮಡಿಕೆ ಹೊಡೆಯುವಂತಹ ಕಾರ್ಯಕ್ರಮ ಕೂಡ ಸಜ್ಜುಗೊಳ್ತಾ ಇದೆ. ದಯವಿಟ್ಟು ಯಾರಾದರೂ ಆಸಕ್ತರು ನೀವು ಹೆಸರುಗಳನ್ನು ನೋಂದಾಯಿಸಿದಿದ್ರೆ ಅಲ್ಲಿ ಹೋಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬೇಕು. ಹಾಗೆ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೂಡ ತಯಾರಿಯನ್ನು ನೀವೆಲ್ಲರೂ ಕೂಡ ಮಾಡಿಕೊಳ್ಬೇಕು ಆಗಿ ವಿನಂತಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ.
ಬ್ಯಾಡಂತರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ನೆಲೆಯು ಗೋವಿಂದನ ಪಾದದೊಳೈತಿ ಅಲ್ಕೊಂಡು ಹುಡುಕಿದಿ ನಿನ್ನೆಲ್ಲೈತಿ ಶಿಶುಗಳ ಭೀಷಣ ದಯೆಯೊಳಗೈತಿ ರಸಿಕನು ಹಾಡಿದ ಕವಿತೆಯೊಳೈತಿ ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ವಾವ್! ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ ನಿಂತ್ಕೊಳ್ಳಿ ದೂರ ಬಾ. ನಿನ್ನ ಹೆಸರು ಎಂತ? ಅದ್ವಿಕಾ. ಬಾಯಿ ಕಳಿ ಹಲ್ಲಿಲ್ಲ? 3 ಹಲ್ಲಿಲ್ಲ. ನಮ್ಮ ಪುಟಾಣಿ ಅದ್ವಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಹಂಗೆ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಕಲಾ ಪ್ರಕಾರಗಳು ನಿಮಗೆಲ್ಲ ಗೊತ್ತಿರಬಹುದು. ಇಡೀ ಜಗತ್ತಿಗೆ ಅಥವಾ ಇಡೀ ಪ್ರಪಂಚಕ್ಕೆ ಸಾಂಸ್ಕೃತಿಕ ರಾಯಭಾರಿ ಅಂತ ಅನ್ನಿಸಿಕೊಂಡಿದ್ದು ನನ್ನ ನೆಚ್ಚಿನ ಮಂಗಳೂರಿನ ಆಳ್ವಾ ಸಂಸ್ಥೆಯ ಕಾರ್ಯಕ್ರಮಗಳು. ಒಂದೊಂದು ಮಾದರಿ ಕಾರ್ಯಕ್ರಮವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತಿನ ಈ ವೇದಿಕೆಯಲ್ಲೂ ಕೂಡ ಒಂದು ಅದ್ಭುತವಾದಂತಹ ಭರತನಾಟ್ಯ ಕೂಡ ನಡೆಯುತ್ತೆ. ಈ ಒಂದು ಕ್ಲಾಸಿಕಲ್ ಫಾರ್ಮಲ್ಲಿ ಮೂಡಿ ಬರುತ್ತೆ. ಅಕ್ಷತಾ AG ಅವರ ಒಂದು ಅದ್ಭುತವಾದಂತಹ ಭರತನಾಟ್ಯ ಇಲ್ಲಿ ನಡೆಯುತ್ತೆ. ಅದಕ್ಕೂ ಮುಂಚೆ ನಾವು ಆವಾಗಲೇ ಹೇಳಿದಾಗೆ ಅಲ್ಲಿ ಕ್ರೀಡೆ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರೋ ದಯವಿಟ್ಟು ನೀವು ಅಲ್ಲಿ ಹಗ್ಗ ಜಗ್ಗಾಟ, ಚುಕ್ಕಿ ಹಾಗೆ ಅನೇಕ ಕ್ರೀಡೆಗಳ ಆರಂಭವಾಗಿದೆ. ದಯವಿಟ್ಟು ಅಲ್ಲಿ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟನ್ನು ಮಾಡಬೇಕು. ಹಾಗೆ ವೇದಿಕೆಯ ಹಿಂಭಾಗದಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚಂದ ಗಾಣಿಸಿಕೊಡ್ಬೇಕು ಅಂತ ಕೆಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಭರತನಾಟ್ಯಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಅಕ್ಷತಾ AG ಪ್ರೀತಿಯ ಚಪ್ಪಾಳೆ ಅವರಿಗಿರಲಿ. ಥ್ಯಾಂಕ್ ಯು ಸೋ ಮಚ್. ಸಮಯದಿ ಪರಶಿವ ತಾಂಡವ
ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪರವಶನಾದ ಪರಮೇಶ್ವರನರ್ತನ ತಂ ತಂ ತರಿಗಿಟ ತಗ ಧಿಂ 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 ಧನಗಿಟ ತಗ ತುಂ 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 ಧುನಗಿಟ ತಗ ನಂ 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 ಧಿಮಿಗಿಟ ತಗ ಧಂ ತಂ ತರಿಗಿಟ ತಗ ಧಿಂ ಧಿಂ ಧನಗಿಟ ತಗ ತುಂ ತುಂ ಧುನಗಿಟ ತಗ ನಂ ನಂ ಧಿಮಿಗಿಟ ತಗ ಧಂ ತರಿಗಿಟ ತಗ ಧಿಂ ಧನಗಿಟ ತಗ ತುಂ ಧುನಗಿಟ ತಗ ನಂ ಧಿಮಿಗಿಟ ತಗ ತರಿಗಿಟ ತಗ ಧನಗಿಟ ತಗ ಝುನುಗಿಟ ತಗ ಧಿಮಿಗಿಟ ತಗ ಧಂ ತರಿ ತಗ ಝಂಡು ಧಿಂ ತರಿ ತಗ ಝಂಡು ತುಂ ತರಿ ತಗ ಝಂಡು ಕಟ ತಗ ಧಂ ತಂ ತರಿ ತಗ ಝಂಡು ಧಿಂ ತರಿ ತಗ ಝಂಡು ತುಂ ತರಿ ತಗ ಝಂಡು ಕಟ ತಗ ಧಂ ತಂ ತರಿ ತಗ ಝಂಡು ಕಟ ತಗ ಧಂ ಧಿಂ ತರಿ ತಗ ಝಂಡು ಕಟ ತಗ ಧಂ ತಂ ತರಿ ತಗ ಝಂಡು ಕಟ ತಗ ಧಂ ನಂ ತರಿ ತಗ ಝಂಡು ಕಟ ತಗ ಧಂ ತಂ ತರಿ ತಗ ಝಂಡು ಧಿಂ ತರಿ ಝಂಡು ತುಂ ತರಿ ತಗ ಝಂಡು ನಂ ತರಿ ತಗ ಝಂಡು ತಕ್ಕ ತಗ ಧಂ ತಂ ತಕ್ಕ ತಗ ಧಂ ಧಿಂ ತಕ್ಕ ತಗ ಧಂ ತಂ ಪರವಶನಾದ ಪರಮೇಶ್ವರನರ್ತನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಕೈಲಾಸವೇ ಧರೆಗೆ ನೀರಿದೆ ಕುಣಿಯೂತ ಕೈಲಾಸವೇ ಧರೆಗೆ ನೀರಿದೆ ಕುಣಿಯೂತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗೆ ನೀರಿದೆ ಕುಣಿಯೂತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾರ್ತಿ ಹರಣ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರಣತಾರ್ತಿ ಹರಣ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ
ವಾವ್, ಅಕ್ಷತಾ ಅವರಿಗೊಂದು ಜೋರಾದ ಚಪ್ಪಾಳೆ ಇರಲಿ ಸ್ನೇಹಿತರೆ. ಸೊ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ, ಕೋಟ ಶಿವರಾಮ್ ಕಾರಂತಂತಹ ಅನೇಕ ಕವಿಗಳ ಹುಟ್ಟು ನಮ್ಮ ಕರಾವಳಿ. ಅವರಷ್ಟೇ ಅಲ್ಲದೆ ಅನೇಕ ಕವಯತ್ರಿಯರು, ಬರಹಗಾರರು, ಸಿನಿಮಾ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಕರಾವಳಿಯವರ ಪಾಲು ಅನೇಕ ಇದೆ. ಅದೇ ರೀತಿಯಲ್ಲಿ ಇವತ್ತಿನ ಈ ವೇದಿಕೆಯಲ್ಲಿ ಕರಾವಳಿ ಮತ್ತು ಕನ್ನಡಕ್ಕೆ ಇರುವಂಥ ನಂಟನ್ನು ಪ್ರಸ್ತುತಪಡಲಿಕ್ಕೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅನ್ನುವಂಥ ಹಾಡಿನ ಮುಖಾಂತರ ನಮ್ಮ ಪುಟಾಣಿ ಮಕ್ಕಳು ಬರ್ತಾ ಇದ್ದಾರೆ. ತದನಂತರ ಈ ಅದ್ದೂರಿ ವೇದಿಕೆಯಲ್ಲಿ ಮನು ಹಂದಾಡಿ ಅವರ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆ ನಮ್ಮೊಂದಿಗೆ ಇತ್ತೀಚೆಗೆ ಅಂದರೆ ಫೆಬ್ರವರಿ 23ಕ್ಕೆ ತೆರೆ ಕಂಡಂತಹ ಮತ್ಸ್ಯಗಂಧ, ಇದು ಕಡಲ ಮಕ್ಕಳ ಕತೆ ಅನ್ನುವಂಥ ಸಿನಿಮಾ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದೆ. ಆ ತಂಡ ಕೂಡ ನಮ್ಮ ಜೊತೆ ಆಗ್ತದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತ್ಸ್ಯಗಂಧ ಸಿನಿಮಾ ತಂಡ ಕೂಡ ನಮ್ಮ ಜೊತೆ ಬರ್ತಾರೆ. ಹಾಗೆ ಈಗಾಗಲೇ ಜಿ ಕನ್ನಡದ ಮುಖಾಂತರ ಒಂದಿಷ್ಟು ಮನಸ್ಸುಗಳನ್ನು ತಲುಪಿದ ನಮ್ಮ ಕರಾವಳಿಯ ಹೆಮ್ಮೆಯ ಕಲಾವಿದರು ನಮ್ಮನ್ನು ಈಗಾಗಲೇ ಕೂಡಿಕೊಂಡಿದ್ದಾರೆ. ಅವರ ಕಾರ್ಯಕ್ರಮ ಕೂಡ ತದನಂತರ ಇರುತ್ತೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲರೂ ಭಾಗಿಯಾಗಬೇಕು. ಹಾಗೆ ಹಗ್ಗ ಜಗ್ಗಾಟ, ಚುಕ್ಕಿ, ರಂಗೋಲಿ ಯಾವುದಕ್ಕೆಲ್ಲ ನೀವು ಹೆಸರನ್ನು ನೋಂದಾಯಿಸಿದರೆ ದಯವಿಟ್ಟು ಹೋಗಿ ಅಲ್ಲಿ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಈ ಪ್ರೀತಿಯ ಪುಟಾಣಿಗಳಿಗೆ ನಿಮ್ಮ ಕರತಾಡದ ಚಪ್ಪಾಳೆಗಳ ಮುಖಾಂತರ ಸ್ವಾಗತವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕುಂದ ಕನ್ನಡದ ರಾಯಭಾರಿ ಮನು ಹಂದಾಡಿ ಅವರ ನಗೆ ಹಬ್ಬ, ಇದು ನಿರಂತರ ನಗುವಿನ ಮಾಲೆ ಪಟಾಕಿ ಅನ್ನುವಂಥ ಒಂದು ಕಾರ್ಯಕ್ರಮ. ಅದ್ಭುತವಾಗಿ ನಮ್ಮ ಕುಂದಾಪುರ ಭಾಗದಲ್ಲಿ ಬಹಳಷ್ಟು ಸದ್ದು ಮತ್ತು ಸುದ್ದಿಯಲ್ಲಿರುವಂತಹ ಹಂದಾಡಿಯವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಸುವರ್ಣಯುಗದ ಪರಂಪರೆ ಭೀಮಾ ಜ್ಯುವೆಲರ್ಸ್ ಅವರ ಸ್ಪಾನ್ಸರ್ಶಿಪ್ ಇದೆ. ಹಾಗೆ ಸಹ ಪ್ರಾಯೋಜಕರಾಗಿ ಕರ್ನಾಟಕ ಬ್ಯಾಂಕ್, IMJ ಹಾಗೆ MRJ ಸಂಸ್ಥೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಂದರೆ ರಾತ್ರಿ ಹೆಚ್ಚು ಕಡಿಮೆ 9ರಿಂದ 10ವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ನಮ್ಮ ಕುಂದಾಪುರ.com ಹಾಗೆ ಅನೇಕ ಸ್ಯಾಟಲೈಟ್ ಮೀಡಿಯಾಗಳು ಇಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕರಾವಳಿಯ ಅನೇಕ ಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಇದ್ದಾರೆ ಸ್ನೇಹಿತರೆ. ರೂಪೇಶ್ ಬೈಂದೂರ್ ಅವರ ನೇತೃತ್ವದಲ್ಲಿ ಮಾಧ್ಯಮ ಸ್ನೇಹಿತರ ಒಂದು ಕೂಡುವಿಕೆ ಕರಾವಳಿಯ ಈ ಒಕ್ಕೂಟ ಅಥವಾ ಕರಾವಳಿಯ ಉತ್ಸವ ಈ ಕಾರ್ಯಕ್ರಮದಲ್ಲಿದೆ. ಇವತ್ತಿನ ಈ ಕಾರ್ಯಕ್ರಮದ ಎಪಿಸೋಡ್ಗಳನ್ನು ಕನ್ನಡದ ಎಲ್ಲ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಹೋಗುವ ಹಾಗೆ ನೋಡಿಕೊಂಡಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಧನ್ವಿತ್ ಗುಲ್ವಾಡಿ 9 ವರ್ಷದ ಹುಡುಗ ಕೀಬೋರ್ಡನ್ನು ಬಾರಿಸುವುದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ವೈಭವದ ಸಾಂಸ್ಕೃತಿಕ ವೈಭವ ಈ ವೇದಿಕೆ ಮೇಲೆ ಮೂಡಿ ಬರ್ತಾ ಇದೆ. ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಕರಾವಳಿ ಉತ್ಸವ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸಹಕಾರವನ್ನು ಕೊಟ್ಟಂಥ ಎಲ್ಲ ದಾನಿಗಳಿಗೆ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಅತ್ಯಂತ ಪ್ರೀತಿಯ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ತೀರಾ, ಒಂದಿಷ್ಟು ಶಕ್ತಿಯನ್ನು ಕೊಡ್ತೀರಾ ಅನ್ನುವ ನಂಬಿಕೆಯ ಮುಖಾಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ.
ಥ್ಯಾಂಕ್ ಯು ಸೋ ಮಚ್. ನಮ್ಮ ಪುಟಾಣಿ ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಸ್ನೇಹಿತರೆ. ಸುವರ್ಣ ಯುಗದ ಪರಂಪರೆ ಭೀಮಾ ಜ್ಯುವೆಲರ್ಸ್ ಪ್ರೆಸೆಂಟ್ಸ್ ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ನಮ್ಮ ಕರಾವಳಿ ಉತ್ಸವ 2024 ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ನಾನು ನವೀನ್ ಶೆಟ್ಟಿ ಅಲ್ತಾರ್, ಇವತ್ತಿನ ಈ ಕ್ಷಣದ ನಿರೂಪಕ. ಕಾರ್ಯಕ್ರಮದ ಮುಂದಿನ ಭಾಗವನ್ನು ನೆರವೇರಿಸಿಕೊಡ್ಲಿಕ್ಕೆ ನನ್ನ ಪ್ರೀತಿಯ ಸ್ನೇಹಿತ ನಿರೂಪಕ ಪವರ್ ಟಿವಿಯ ಪ್ರಣೂತ್ ಆರ್ ಗಾಣಿಗ ಬರ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಯಾರೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸಲು ನಿನ್ನೆ ಹೆಸರನ್ನು ನೋಂದಾಯಿಸಿದ್ದೀರಿ, ದಯವಿಟ್ಟು ಕ್ರೀಡೆಯಲ್ಲಿ ಆದಷ್ಟು ಬೇಗ ತಾವೆಲ್ಲರೂ ಭಾಗವಹಿಸಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾನು ಕ್ರೀಡೆಯನ್ನು ಮುಗಿಸಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ಮುಂದುವರಿಯುತ್ತಾ ಹೋಗುತ್ತೆ. ಕನ್ನಡತನವನ್ನು ಉಳಿಸಿ ಬೆಳೆಸುವುದರಲ್ಲಿ ನಮ್ಮೆಲ್ಲರ ಪಾಲು ಜಾಸ್ತಿ ಇರಬೇಕು. ತಾಯಿ ಭುವನೇಶ್ವರಿ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಮುಂದಿನ ಲೀಡ್ ನಿರೂಪಣೆಗಾಗಿ ಬರಮಾಡಿಕೊಳ್ತಿದ್ದೀನಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ಪ್ರಣೂತ್ ಆರ್ ಗಾಣಿಗ ಫ್ರಮ್ ಪವರ್ ಟಿವಿ. Check. Monitor, please check. Test. Check. Monitor, check. Test. Monitor, check. Test. Check. ನಮಸ್ಕಾರ. ಇಲ್ಲ, ನಮ್ಮ ಕರಾವಳಿಗರೆಲ್ಲ ಇಷ್ಟು ಸೈಲೆಂಟಾಗಿ ಕೂತ್ಕೊಂಡ್ರೆ ಹೆಂಗೆ ಅಂತ. ನಾವು ಬೆಂಗಳೂರಲ್ಲಿ ನಾವು ಕರಾವಳಿಗರು, ನಾವು ಹೀಗೆ, ನಾವು ಮೀನು ತಿನ್ನೋರು, ನಾವು ಬುದ್ಧಿವಂತರು ಅಂತ ಪದೇ ಹೇಳುವಂಥ ನಾವುಗಳು ಇಷ್ಟು ಸೈಲೆಂಟಾಗಿ ಕೂತ್ಕೊಂಡ್ರೆ ಕರಾವಳಿಗೆ ಮರ್ಯಾದೆ ಇದ್ದಂಗಲ್ಲ. ಒಂದ್ಸಲ ನಾವು ಸೈಲೆಂಟ್ ಅಲ್ಲ ವೈಲೆಂಟ್ ಅಂತ ತೋರಿಸುವ. ಕರಾವಳಿಗರೇ ಹೇಗಿದ್ದೀರಿ? ನನ್ನ ಮರ್ಯಾದೆ ತೆಗಿತ್ರಿ, ಹೀಗೆಲ್ಲ ಹೇಳ್ರಿ. ಕರಾವಳಿಗರೇ ಹೇಗಿದ್ದೀರಿ? ಇಲ್ಲ, ಸಾಕಾಗಲ್ಲ. ಬೆಂಗಳೂರಿನ JP ನಗರದಲ್ಲಿದ್ದರೂ ಕೂಡ ಬೆಂಗಳೂರಿನ ಮೂಲೆಗೂ ಕರಾವಳಿಗರ ಕಂಪು, ಕರಾವಳಿಗರ ಸದ್ದು ತಟ್ಟಬೇಕು ಅಂತಂದ್ರೆ ನೀವು ಜೋರಾಗಿ ಶಬ್ದ ಮಾಡಬೇಕು. ಕರಾವಳಿಗರೇ ಹೇಗಿದ್ದೀರಿ? ಇದೇ ರೀತಿಯ ಸೌಂಡ್ ಥ್ರೂ ಔಟ್ ಇರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ನಮ್ಮ ಕರಾವಳಿ ಉತ್ಸವ ಅಂತಂದ್ರೇನು? ಹಲವು ಹಬ್ಬಗಳ ಸಮ್ಮಿಲನ. ದೂರದ ಕಾರವಾರದಿಂದ ಕಾಸರಗೋಡಿನವರೆಗೆ ಬರುವ ಪ್ರತಿಯೊಂದು ದೈವ ದೇವಸ್ಥಾನಗಳಿಗೆ, ಅಲ್ಲಿ ನೆಲೆ ನಿಂತಿರುವ ಆದಿಶಕ್ತಿ ಪರಾಶಕ್ತಿ ದೈವ ದೇವತೆಗಳಿಗೆ ನಮಸ್ಕರಿಸಿಕೊಳ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ಇಡೀ ದಿನ ಅಂದರೆ ಬೆಳಿಗ್ಗೆ 9:30ಕ್ಕೆ ಆರಂಭ ಮಾಡಿದ್ದೀವಿ, ರಾತ್ರಿ 9:30ರವರೆಗೂ ಕೂಡ ನಿಮ್ಮನ್ನು ಕರಾವಳಿಯ ಹಲವು ಕಲಾ ಪ್ರಾಕಾರಗಳ ಜೊತೆಗೆ ರಂಜಿಸೋದಕ್ಕೆ, ನಿಮ್ಮನ್ನು ಮನರಂಜಿಸೋದಕ್ಕೆ, ನಿಮ್ಮ ಹೊಟ್ಟೆ ತಂಪಾಗಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಇವತ್ತಿನ ನಮ್ಮ ಉತ್ಸವದಲ್ಲಿ ಇದೆ. ಹಾಗಾಗಿ ಮಂದರ್ತಿ ಹಬ್ಬ, ಕಾಟ ಹಬ್ಬ, ಸಾಲಿಗ್ರಾಮ ಹಬ್ಬ, ಈಚೆಬದಿ ಉಚ್ಚಿಲ ಎಲ್ಲ ಹಬ್ಬಗಳ ಟೋಟಲ್ ಓವರ್ ಆಲ್ ಮೆಗಾ ಹಬ್ಬ ಇದು ನಮ್ಮ ಕರಾವಳಿ ಉತ್ಸವ. ಒಂದ್ಸಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಳ್ತಾ ಈಗ ಮುಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ಯಕ್ಷಗಾನ. ಕರ್ನಾಟಕದ ಮೂಲೆಯಲ್ಲಿ ನಾವು ಕರಾವಳಿಗರು ಅಂದಿದ ತಕ್ಷಣ ಅವರ ಕಣ್ಣಿಗೆ ಬರುವ ಚಿತ್ರಣ ಯಕ್ಷಗಾನ, ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಈವರೆಗೂ ಕರ್ನಾಟಕದ ಯಾವುದಾದ್ರೂ ಕಲಾ ಪ್ರಕಾರ ಕೇವಲ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುತ್ತೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಯಕ್ಷಗಾನ. ಒಂದ್ಸಲ ಜೋರಾದ ಚಪ್ಪಾಳೆ ನಮ್ಮ ಯಕ್ಷಗಾನಕ್ಕೆ ಬರಲಿ ಅಂತ ಹೇಳ್ತಾ ಇದೀಗ ಕರಾವಳಿಯ ಗಂಡು ಕಲೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಿಮ್ಮೆಲ್ಲರ ಜೋರಾದ ಕರತಾಡನದೊಂದಿಗೆ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತೇನೆ ನಮ್ಮ ಒಕ್ಕೂಟದ ಮಕ್ಕಳಾದ ಸಹನಾ ಅನಿಲ್ ಕುಮಾರ್ ದೇವಾಡಿಗ, ಗಗನ ಅನಿಲ್ ಕುಮಾರ್ ದೇವಾಡಿಗ ಹಾಗೂ ಆಗ್ನೇಯಂ ದೇವಾಡಿಗ. ಬರಲಿ ಜೋರಾದ ಚಪ್ಪಾಳೆ. ಕರಾವಳಿಯ ಗಂಡು ಕಲೆ ಇದೀಗ ಕರಾವಳಿಯ ಹೆಣ್ಣು ಮಕ್ಕಳಿಂದ. ಥ್ಯಾಂಕ್ ಯು.
शक्ति हरे सोदरी भयहारे मधु कैटभनाशिनी मधु कैटभनाशिनी साधु योगी जनमोदिनी ओंकारे साधु योगी जनमोदिनी ओंकारे ओंकारी वेद मूल श्रुति शोधित वेद मूल श्रुति शोधित गुणवत तत्शोधनि भक्ति चितियुगि चंड मुंड शिरगंधिनी साधोगितोनि कपिल गदिगुद चंड मुंड शिरगंधिनी 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 शर्वाणि अष्टादश भुजे अष्टादश भुजे दंडपाणि चामुंडी शुंभवतिनी 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 पालया जननी जननी महिषासुरमर्दिनी पालया जननी दिनागर्धनी 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 ವಾವ್ 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 ಬರಲಿ 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 ಯಕ್ಷಗಾನಕ್ಕಲ್ಲ ಇಷ್ಟೇ ಚಪ್ಪಾಳೆ ಸಾಕಾಗೋದಿಲ್ಲ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಯಕ್ಷಗಾನಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀನಿವಾಸ ಸಾಸ್ತಾನ್ ಅವರ ಶಿಷ್ಯಂದರು ಅಲ್ಲ? ಥ್ಯಾಂಕ್ ಯು. ನಿನ್ನ ಹೆಸರು ಎಂತ? ಆಜ್ಞಾ ಎಷ್ಟು ವರ್ಷ? 7 ನೀನು ಹಲ್ಲೆ ಅಂತ ಆಯ್ತಾ? ಹಲ್ಲಿಗೆ ಅಂತ ಆಯ್ತಾ? ಆ ಹಲ್ಲು ಕೊಣುವತ್ತಿಗೆ ಜಾರಿ ಬಿದ್ದಾಳ ಅಂದ್ರೆ ತೊಂದ್ರೆ ಇಲ್ಲ. ಅಕ್ಕ ಮಗ ಹಲ್ಲು ಬತ್ತ ತಲೆಗೆಡ್ಸ್ಕೊಂಬೇಡ. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ತಾ, ನಾವು ಕನ್ನಡವನ್ನು ನಮ್ಮ ಮಾತೃಭಾಷೆ ಅಂತ ಕರಿತೀವಿ. ಆ ತಾಯಿಯ ಮತ್ತೊಬ್ಬ ಮಗಳು. ಪ್ರತಿ 50 ಕಿಲೋಮೀಟರ್ಗೊಮ್ಮೆ ನಮ್ಮ ಭಾಷೆಯ ಸ್ವರೂಪ ಬದಲಾಗುತ್ತೆ, ಭಾಷೆಯನ್ನು ನಾವು ಆಡುವ ರೀತಿ ಬದಲಾಗುತ್ತೆ, ಅದರ ಶಬ್ದಾರ್ಥಗಳು ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಕನ್ನಡಮ್ಮನ ಮತ್ತೊಬ್ಬ ಮಗಳು ಅವಳೇ ನಮ್ಮ ಕುಂದ ಕನ್ನಡಮ್ಮ. ಆ ಕುಂದ ಕನ್ನಡ ಅಮ್ಮನನ್ನ ತಲೆ ಮೇಲೆ ಹೊತ್ತು ಮೆರೆಸಿದ ಮನು ಹಂದಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಸ್ವಾಗತ ಮಾಡ್ಕೊಳ್ಳೋಣ. ಕೆಲವು ನಿಮಿಷಗಳಲ್ಲಿ ಮನು ಹಂದಾಡಿ ಅವರು ನಮ್ಮನ್ನು ಸುದೀರ್ಘವಾಗಿ 1 ಗಂಟೆ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಹೊಂದಿರುವ ನಮ್ಮ ಕುಂದಾಪುರ ಕನ್ನಡ ಭಾಷೆಯಲ್ಲಿ ರಂಜಿಸ್ತಾರೆ. ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದಿಸ್ ಆಸ್ಪಿಷಿಯಸ್ ಒಕೇಶನ್. And this is the tradition of Karavali, Karnataka, the coastal line of India, the South India. And I welcome you. Thank you. And ಇದೀಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ನನ್ನ ಸಹವರ್ತಿ ನವೀನ್ ಶೆಟ್ಟಿ ಅಲ್ತಾರ್. ಥ್ಯಾಂಕ್ ಯು. ಕರಾವಳಿ ಉತ್ಸವ ರಿಜಿಸ್ಟರ್ಡ್ ಬೆಂಗಳೂರು ಕರಾವಳಿ ಉತ್ಸವ 2024 ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೂರದ ನೆದರ್ಲ್ಯಾಂಡ್ನಿಂದ ಇಬ್ಬರು ಬಂದಿದ್ದಾರಂತೆ. ಈಗಷ್ಟೇ ಅಲ್ಲಿ ಮುಂದೆ ಕೂತಿದ್ದಾರೆ. ವೆರಿ ವಾರ್ಮ್ ವೆಲ್ಕಮ್. ಎಸ್, ನಿಮ್ಮವರ ಪ್ರೆಸೆನ್ಸ್ ನಮಗೆ ತುಂಬ ಹ್ಯಾಪಿ ಅನಿಸ್ತು. ಆಗಳಿಂದ ಮನು ಅಣ್ಣ ನಮ್ಮನ್ನು ಕಣ್ಕೊಂಡು ನಗಾಡ್ತಾ ಇದ್ರ, ನೀವು ಮನು ಅಣ್ಣನ ಮಾತಿಗೆ ನೀವೆಲ್ಲ ನಗಾಡ್ಕೀಗ. ಮನು ಅಣ್ಣ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಸ್ನೇಹಿತರೆ, ಮನುಷ್ಯನ
ದೊಡ್ಡ ಆಸ್ತಿ ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಆರೋಗ್ಯ ಇಲ್ಲಂದರೆ ಬೇರೆ ಬದನಿಕಾಯಿ ಯಾವುದೂ ಇಲ್ಲ. ಆರೋಗ್ಯವೇ ಫಸ್ಟ್. ಮನುಷ್ಯನ ದೇಹಕ್ಕೆ ಭೌತಿಕವಾಗಿ ಅಥವಾ ಮಾನಸಿಕವಾಗಿ ಯೋಗ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಕೆಲಸವನ್ನು ಮಾಡುತ್ತೆ. ಇಡೀ ಜಗತ್ತಿಗೆ, ಇಡೀ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಹೇಳಿಕೊಟ್ಟಂಥ ದೇಶ ಯಾವುದಾದ್ರೂ ಇದ್ದರೆ ನನ್ನ ಭಾರತ ದೇಶ ಅನ್ನೋದನ್ನು ಬಹಳ ಬಹಳ ಹೆಮ್ಮೆಯಿಂದ ಹೇಳ್ತಾ, ನಮ್ಮ ಕರಾವಳಿ ಅಥವಾ ಕುಂದಾಪುರ ಮಂಗಳೂರು ಭಾಗದಲ್ಲಿ ಇತ್ತೀಚೆಗೆ ಯೋಗ ಮಾಡುವಂಥ ಜನರ ಸಂಖ್ಯೆ ಒಂದಿಷ್ಟು ಜಾಸ್ತಿ ಆಗಿದೆ ಅನ್ನುವುದು ಬಹಳ ಬಹಳ ಖುಷಿಯ ವಿಚಾರ. ಈ ಘನ ವೇದಿಕೆಯಲ್ಲಿ ಮ್ಯೂಸಿಕ್ ಜೊತೆ ಯೋಗವನ್ನು ಮಾಡುವುದರ ಮುಖಾಂತರ ಒಂದಿಷ್ಟು ಯೋಗವನ್ನು ಹೇಳಿಕೊಡುವಂಥ ಕೆಲಸ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಆಗುತ್ತೆ. ನಾನು ಅತ್ಯಂತ ಪ್ರೀತಿಯಿಂದ ಅವರನ್ನು ನಿಮ್ಮ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಿದ್ದೀನಿ. ವಿತ್ ಮ್ಯೂಸಿಕ್ ಯೋಗ ಇಲ್ಲಿ ನಡೆಯುತ್ತೆ. ತದನಂತರ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ರಾಯಭಾರಿ ಮನು ಹಂದಾಡಿ ಅವರಿಂದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇದೆ. ತದನಂತರ ಇತ್ತೀಚೆಗೆ ರಿಲೀಸ್ ಆದಂತಹ ಮತ್ಸ್ಯಗಂಧ ಅನ್ನುವಂಥ ಸಿನಿಮಾದ ಚಿತ್ರತಂಡ ನಮ್ಮ ಜೊತೆಯಾಗಲಿಕ್ಕಿದೆ. ಕರಾವಳಿ ಉತ್ಸವಕ್ಕೆ ಈಗಷ್ಟೇ ಬಂದಂತಹ ನನ್ನೆಲ್ಲ ಪ್ರೀತಿಯ ಸುಂದರ ಮನಸ್ಸುಗಳಿಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಯೋಗ ತಂಡವನ್ನು ನಿಮ್ಮ ಪ್ರೀತಿಯ ಕರತಾಡದ ಚಪ್ಪಾಳೆಯ ಜೊತೆಗೆ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೀನಿ. ಓವರ್ ಟು ಯು. ಈಗ ಮ್ಯೂಸಿಕ್ ಜೊತೆ ಯೋಗ. ಜಯಲಕ್ಷ್ಮಿ ಆ್ಯಂಡ್ ಟೀಮ್ ಯೋಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತ ರೀತಿಯಲ್ಲಿ ನೆರವೇರಿಸಿಕೊಡುವರೆ ತಮ್ಮಲ್ಲಿ ಕೇಳಿಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಭೀಮಾ ಜ್ಯುವೆಲರ್ಸ್, ಸಹ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, IMJ ಹಾಗೂ ಮಣಿಪಾಲ್ ಹಾಸ್ಪಿಟಲ್.
चन्द्रशेखर चन्द्रशेखर पाहि मां चन्द्रशेखर 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 रक्ष कुण्डलीकृत कुण्डलेश्वर कुण्डलं वृषवाहनं नारदादिमुनीश्वरस्तुतकल्पवं भुवनेश्वरम् अन्धकान्धकमाश्रित अमरपादपं शमनान्तकं चन्द्रशेखरमाश्रये मम किं करिष्यति वैर्यमा चन्द्रशेखर 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 पाहि मां चन्द्रशेखर 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 रक्ष भेषजं भवरोगिणाम् अखिलापदामपहारिणं दक्षयज्ञविनाशनं त्रिदिवात्मकं त्रिविलोचनं मुक्तिमुक्तिफलप्रदं सकलाघसङ्गनिवर्धनं चन्द्रशेखरमाश्रये मम किं करिष्यति वैर्यमा चन्द्रशेखर 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 पाहि मां चन्द्रशेखर 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 रक्ष भक्तवत्सलमर्चितं विधिमक्षयं हरिदम्बरम् सर्वभूतपतिं परात्परमप्रमेयमनूतमम् सोमवारिदभूताशरसोमपाणिरथाकृतिं चन्द्रशेखरमाश्रये मम किं करिष्यति वैर्यमा चन्द्रशेखर 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 पाहि मां चन्द्रशेखर 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 रक्ष विश्वसृष्टिविधायिनं पुनरेव पालनतत्परं संहरन्तमपि प्रपञ्चमशेषलोकनिवासिनं क्रीडयन्तमहर्निशं गणनाथयूथसमन्वितं चन्द्रशेखरमाश्रये मम किं करिष्यति वैर्यमा चन्द्रशेखर 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 पाहि मां चन्द्रशेखर 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 रक्ष रघुपति राघव राजा राम पतित पावन सीताराम 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 भज प्यारे तू सीताराम राम सिया राम सिया राम सिया राम जय राम सिया राम सिया राम सिया राम सिया राम सिया राम सिया राम जय राम सिया राम सिया राम सिया अयोध्या अयोध्या आए मेरे प्यारे राम
सदियों से चलता प्रेम अनुराग जी, सज धज के ओ सज धज के लागे सबसे न्यारे राम। बोलो जय जय श्री राम, हमारी आंखों के तारे हैं प्रभु राम। बोलो जय जय श्री राम। रघुनंदन का राज तिलक है, राज सिंहासन राम का हक है। राम का होगा राज जगत में, प्रश्न न कोई चप्पाळे शक चप्पाळे है। राम के पथ में सबकी पलक है, जीत या सब के लिए यही सबक है। जय श्री राम के नाम का नाम प्लीज डू क्लैप्स, जोराದ ಚಪ್ಪಾಳೆ. सुनाई अंबर तक है। किसी भी युग में ना हारे मेरे जय प्यारे श्री राम, बोलो जय श्री राम। श्री राम, हमारी आंखों के तारे हैं प्रभु राम। बोलो जय जय श्री राम। ಓಹ್, ಜೈ ಶ್ರೀರಾಮ್. ವಿಶೇಷವಾಗಿ ಈ ಪುಟಾಣಿ ಮಕ್ಕಳಿಗೆ ಹಾಗೆ ಈ ಯೋಗದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕರಾವಳಿ ಒಕ್ಕೂಟದ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೆಷ್ಟು ಕಷ್ಟ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಹಿಡಿತವನ್ನು ಸಾಧಿಸಲಿಕ್ಕೆ ಯೋಗ ಪ್ರತಿಯೊಬ್ಬರ ದೇಹಕ್ಕೂ ಅತ್ಯಂತ ಅಮೂಲ್ಯವಾದಂತಹ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡುವಂಥ ಒಂದು ಕೆಲಸ. ಹಾಗೆ ಇಷ್ಟೊತ್ತು ನಮ್ಮೊಂದಿಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ತೆರೆಕೊಂಡಿದೆ. ಸಾಂಸ್ಕೃತಿಕ ವೈಭವದಲ್ಲಿ ಜೊತೆಯಾದಂಥ ಎಲ್ಲ ಕಲಾವಿದರು ಆದಷ್ಟು ಬೇಗ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಒಂದು ಸಣ್ಣ ಫೋಟೋ ಸೆಷನ್ ನಡೆಯುತ್ತೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ಕರಾವಳಿ ವೈಭವ ಅಥವಾ ನಮ್ಮ ಕರಾವಳಿ ಉತ್ಸವ ಈ ಕಾರ್ಯಕ್ರಮ ಆರಂಭವಾಗುವುದಕ್ಕೆ ಅನೇಕ ಶ್ರಮಜೀವಿಗಳು ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಅಂತ ಹೇಳದೆ ಸಮಾನ ಮನಸ್ಕರ ತಂಡವೊಂದು ಕಟ್ಟಿಕೊಂಡು ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಅಂತ ಮಾಡಿಕೊಂಡು ಕರಾವಳಿ ಉತ್ಸವ ಅನ್ನುವಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಇವತ್ತಿಲ್ಲಿ ಆಗ್ತಾ ಇದೆ. ಕರಾವಳಿಗರ ಮಹಾ ಸಮ್ಮೇಳನ ಆಗಲಿಕ್ಕೆ ಹಗಲು ಇರುಳು ಶ್ರಮಿಸಿದಂತಹ ಎಲ್ಲ ಪ್ರೀತಿಯ ಸದಸ್ಯರಿಗೆ ಹಾಗೆ ಕರಾವಳಿ ಒಕ್ಕೂಟಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಈ ಮುಖಾಂತರ ತಿಳಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ಮೀಡಿಯಾ ಆ್ಯಂಡ್ ಮನಿ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಹೇಳ್ತಾರೆ. ಪ್ರಚಾರ ಮತ್ತು ಪ್ರೇರಣೆ ಇದ್ದರೆ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಈ ಕಾರ್ಯಕ್ರಮ ಒಂದಿಷ್ಟು ಜನರಿಗೆ ಪ್ರೇರಣೆ ಆಗಬೇಕಂದ್ರೆ ಅದಕ್ಕೊಂದು ಪ್ರಚಾರ ಸಿಗಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗಳಿಕೆಯನ್ನು ಗುರುತಿಸಿಕೊಂಡಂತಹ ಪ್ರೀತಿಯ ರೂಪೇಶ್ ಬೈಂದೂರವರು ಮಾಧ್ಯಮದ ಒಂದು ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಎಲ್ಲ ಮಾಧ್ಯಮಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಮ್ಮ ರೂಪೇಶ್ ಬೈಂದೂರ್ ಮಾಡ್ತಾ ಇದ್ದಾರೆ. ಕರಾವಳಿಯ ಯಾವುದೇ ಕಾರ್ಯಕ್ರಮವಾದರೂ ಕೂಡ ಮಾಧ್ಯಮಗಳಿಗೆ ಅಂದರೆ ಸ್ಯಾಟಲೈಟ್ ಮೂಲೆಗಳಿಗೆ, ರಾಜ್ಯದ ಮೂಲೆಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡುವಂತಹ ಇಡೀ ಕರಾವಳಿಯ ಮಾಧ್ಯಮದ ತಂಡದ ಪರವಾಗಿ ನಮ್ಮ ರೂಪೇಶ್ ಬೈಂದೂರಿಗೆ ಒಂದು ಜೋರಾದ ಚಪ್ಪಾಳೆ ಈ ಮುಖಾಂತರ ಬರಬೇಕು. TV9 ಹಿಡಿದು ರಿಪಬ್ಲಿಕ್ ಕನ್ನಡದ ಹಿಡಿದು ಪವರ್ ಟಿವಿಯಿಂದ ಹಿಡಿದು ಎಲ್ಲ ಮಾಧ್ಯಮದಲ್ಲಿ ಕರಾವಳಿಯ ಈ ಒಂದು ಸಂಸ್ಕೃತಿಯ ವೈಭವದ ಕಾರ್ಯಕ್ರಮ ನೀವು ನೋಡಬಹುದು. ನಮಗೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಭಾಗಕ್ಕೂ ಕೂಡ ಈ ಕಾರ್ಯಕ್ರಮ ತಲುಪುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ ಇರ್ಬೋದು, ರಾಜ್ಯದ ಮೂಲೆಗೂ ಈ ಕಾರ್ಯಕ್ರಮ ತಲುಪ್ತಾ ಇದೆ. ಹಾಗೆ ಈ ಕರಾವಳಿ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲರೂ ಸಾರ್ಥಕತೆಯ ಭಾವವನ್ನು ಹೇಳ್ತಾ ಒಂದು ಫೋಟೋ ಸೆಷನ್ ಆಗುತ್ತೆ. ಐ ಥಿಂಕ್ ಎಲ್ಲರೂ ಕೂಡ ನಮ್ಮ ಜೊತೆ ಆಗಿದ್ದೀರಿ ಅಂತ ಅನ್ಕೋತೀನಿ. ನನ್ನ ಪ್ರೀತಿಯ ಪ್ರಣೂತ್ ಕೂಡ ನಮ್ಮ ಜೊತೆ ಆಗಬೇಕು. ಫೋಟೋ ಸೆಷನ್ಗೋಸ್ಕರ ಈ ಸಮಯವನ್ನು ನಿಗದಿಪಡಿಸಿಕೊಳ್ತಾ ಇದ್ದೀವಿ.
ಚೆಕ್ ಚೆಕ್. ಚೆಕ್ ಚೆಕ್. ಡನ್. ಥ್ಯಾಂಕ್ ಯು ಸೋ ಮಚ್. ಕರಾವಳಿ ಉತ್ಸವದಲ್ಲಿ ಕರಾವಳಿಯ ಸೊಬಗನ್ನ ಕರಾವಳಿಯ ವೈಭವನ್ನ ನೀವಿಷ್ಟು ಹೊತ್ತು ನೋಡಿದ್ರಿ. 7 ಸೆಗ್ಮೆಂಟ್ ಆಗಿ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಪ್ರಣೋತ್, ನಮ್ಮ ಕರಾವಳಿ ಉತ್ಸವ ಅಂದ ತಕ್ಷಣ ಏನು ನೆನಪಾಗುತ್ತೆ ಪ್ರಣೋತ್? ಕರಾವಳಿ ಅಂದಿದ ತಕ್ಷಣ ನೆನಪಾಗೋದು ಕಡಲು, ಕಡಲಿನ ನಾದ, ಅದರ ಸುವಾಸನೆ ಮತ್ತು ಅಲ್ಲಿನ ಮೀನು. ಅದು ಬಹಳ ನೆನಪಾಗುತ್ತೇನೋ. ಖಂಡಿತ. ಸ್ವಾಭಿಮಾನಿ ಮೀನುಗಾರರ ಬಗ್ಗೆ ಆದಂಥ ಒಂದು ಕತೆ ಅಂದರೆ ಮತ್ಸ್ಯಗಂಧ ಅನ್ನುವಂಥ ಸಿನಿಮಾ ತಂಡ ಕೂಡ ನಮ್ಮ ಜೊತೆ ಈಗ ಸೇರ್ಪಡೆ ಆಗ್ತಾರೆ. ಪ್ರಣೋತ್ ಹೇಳಿದಾಗೆ ನಾವು ಯಾವ ಕ್ಷೇತ್ರದಲ್ಲೂ ಹೋದರೂ ಕೂಡ ಕರಾವಳಿಯವರ ಒಂದು ಕೈ ಇದ್ದೇ ಇರುತ್ತೆ. ಅದು ಶಿಕ್ಷಣ ಕ್ಷೇತ್ರ ಇರಲಿ ಅಥವಾ ಯಾವುದೇ ಕಲೆ ಇರಲಿ, ಸಾಹಿತ್ಯ ಇರಲಿ, ಬರಹ ಇರಲಿ, ಪ್ರತಿಯೊಂದು ಹಂತದಲ್ಲೂ ನಾವಿದ್ದೀವಿ. ಸೊ ಕಾರ್ಯಕ್ರಮದ ಮುಂದಿನ ಅಂಗಕ್ಕಾಗಿ ನಾನು ಪ್ರಣೋತ್ ಅವರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಓವರ್ ಟು ಪ್ರಣೋತ್ ಆರ್ ಗಾಣಿಗ ಫ್ರಮ್ ಪವರ್ ಟಿವಿ. ಥ್ಯಾಂಕ್ ಯು. ಕರಾವಳಿಗರ ಒಕ್ಕೂಟ ಬೆಂಗಳೂರು ಇವರ ಆಶ್ರಯದಲ್ಲಿ ಹಾಗೂ ಭೀಮಾ ಜುವೆಲ್ಲರ್ಸ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ನಮ್ಮ ಕರಾವಳಿ ಉತ್ಸವ ಇಡೀ ಕರ್ನಾಟಕದ ಕರಾವಳಿಯ ಸಮಾಗಮ, ಕಡಲ ಕರೆಯ ಬದುಕು ಮತ್ತು ಭಾವದ ಸಮ್ಮಿಲನದ ಈ ಸಂದರ್ಭಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಈಗಾಗಲೇ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಮತ್ತು ಅವರ ಇಡೀ ತಂಡ ನಮ್ಮನ್ನು ಕೂಡ್ಕೊಂಡಿದೆ. ಅವರನ್ನು ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಮ್ಮೆ ಸ್ವಾಗತಿಸಿ ಬಿಡೋಣ. ಹಾಗೂ ಇದೀಗ ವೇದಿಕೆಯ ಮೇಲೆ ನಾನು ಕರೀತಾ ಇರೋರನ್ನು ಹೀಗೆ ಕರೆದ್ರೆ ಚಂದ ಅಲ್ಲ, ಅವರನ್ನು ಕರೆಯೋ ರೀತಿಯೇ ಬೇರೆ. ನಾನಾಗಲೇ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಭಾಷೆ ಕುಂದಾಪುರ ಕನ್ನಡ ಭಾಷೆ, ಈ ಇಡೀ ಕರಾವಳಿ ಕರ್ನಾಟಕದ ತುಳು ಭಾಷೆ ಮತ್ತು ಕುಂದಾಪುರ ಕನ್ನಡ ಭಾಷೆ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ಜನಜನಿತ. ನಮ್ಮ ಭಾಷೆ ಮಾತಾಡಿದ ತಕ್ಷಣ ಅವ್ರು ಕೇಳಿಬಿಡ್ತಾರೆ ನೀವು ಕರಾವಳಿಯವರಲ್ವಾ ಅಂತ. ಅಷ್ಟು ಜನಜನಿತ ಆಗಿರುವಂಥ ಭಾಷೆ. ಅದಕ್ಕೆ ಇನ್ನೊಂದು ಮೆರುಗನ್ನು ಕೊಟ್ಟಿದ್ದಂಥದ್ದು ನಮ್ಮ ಮನು ಹಂದಾಡಿಯವರು. ಹಂದಾಡಿ ಅನ್ನುವಂಥ ಒಂದು ಸಣ್ಣ ಊರಿನ ಲಚ್ಚಂ ಶೆಟ್ಟಿಯರ ಮೊಮ್ಮಗನಾಗಿ ಹಲವು ರೀತಿಯಲ್ಲಿ ಈ ಕುಂದಾಪುರ ಕನ್ನಡ ಭಾಷೆಗೆ ಕೊಡುಗೆಗಳನ್ನು ಕೊಟ್ಟಿರುವ, ಈ ಭಾಷೆಯ ಸಂಸ್ಕೃತಿಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಿರುವ ಶ್ರೀಯುತ ಮನು ಹಂದಾಡಿ ಅವರನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ನಗೆ ಹಬ್ಬಕ್ಕೆ ಬರಮಾಡಿಕೊಳ್ಳೋಣ. ಸಾಕತ್ತಿಲ್ಲ ಈ ಚಪ್ಪಾಳೆ. ಮನು ಹಂದಾಡಿ ಬರ್ತಾ ಇಲ್ಲ ಇಲ್ಲಿಗೆ ಇಷ್ಟೊತ್ತಿಗೆ. ಬರ್ಲಿ ಸೌಂಡ್. ಇಲ್ಲ ಸಾಕಿಲ್ಲ ಸೌಂಡ್ ಇಲ್ಲ. ಮನು ಹಂದಾಡಿಯರಿಗೆ ಇಷ್ಟ ಸೌಂಡ್. ನೀವು ಇನ್ನೊಂದ್ಸಲ ಜೋರಾಗಿ ಸೌಂಡ್. ಮನು ಹಂದಾಡಿ ಅವರು ನಿಮ್ಮನ್ನು ಮುಂದಿನ 1 ಗಂಟೆಗಳ ಕಾಲ ಅವರ ಮಾತಿನ ಮುಖಾಂತರ ರಂಜಿಸ್ತಾರೆ. ಓವರ್ ಟು ಮನು ಅಣ್ಣ. ಹಲೋ. ಎಲ್ರಿಗೂ ನಮಸ್ಕಾರ. ಹಾ, ಇದೆಂತಕ್ಕೆ ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಆಯೋಜಕರಿಗೂ ಸೇರಿದಂಥ ಊರಲ್ಲಿದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರು ಮತ್ತು ಇಲ್ಲೇ ಇದ್ದವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರು ಅಟೆಂಡ್ ಆಗಿರೋ ಅವರೆಲ್ಲರಿಗೂ ಮತ್ತು ಮಾಧ್ಯಮದ ಮೂಲಕ ಇದನ್ನು ವೀಕ್ಷಿಸುವ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈಗ ಒಂದು ಕಳೆ ಬಂತು. ಯಾಕಂದರೆ ನಮ್ಮ ಕರಾವಳಿಯ ದೊಡ್ಡ ಶಿರಸ್ತ್ರಾಣ ಇದು. ಮತ್ತು ಕರಾವಳಿಯನ್ನು ಕಾಪಿಡುವಂಥ ಸ್ವಾಮಿ ಕೊರಗಜ್ಜನ ತಲೆಯಲ್ಲಿಯೂ ಕೂಡ ಇರುವುದಿದೆ. ಆದ್ದರಿಂದ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ, ಊಟದ ಹೊತ್ತೇನೋ ಗೊತ್ತಿಲ್ಲ ಸರ್. ಊಟ ಎಷ್ಟು ಗಂಟೆಗೆ? ಎಷ್ಟೊತ್ತಿಗೆ ಬೇಕಾದ್ರೆ ಮಾಡ್ಕೊಂಡು ನಂಗೆ ಎರಡು ಉಂಬ ಕೊಡಿ ಅಂದೇಳಿ, ಮತ್ತು ನೀವು ಎಷ್ಟೊತ್ತಿಗೆ ಉಣ್ಕೊಳ್ಳಿ. ಇರಲಿ.
ನಮ್ಮದಾದ ಮೇಲೂ ಕೂಡ ಹಲವಾರು ಕಾರ್ಯಕ್ರಮಗಳಿರ್ಬೋದು. ಅದಕ್ಕಾಗಿ ಸಮಯದ ಮಿತಿ, ನಮಗೆ ಕೊಟ್ಟಂಥ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವರೇ. ಈ ಕರಾವಳಿ ಉತ್ಸವ ಅಂದ ತಕ್ಷಣ ನಮ್ಮಲ್ಲಿ ಇದರಲ್ಲಿ ನಾವು ಕುಂದಾಪುರದವರು ಮಾತ್ರ ಅಲ್ಲ, ಸಾಧಾರಣ ಶಿರ್ಸಿ ಭಟ್ಕಳದಿಂದ ಹಿಡಿದು ಕಾಸರಗೋಡವರಿಗೂ ಮಂಗಳೂರಿನವರು ಎಲ್ಲರೂ ಕೂಡ ಇಲ್ಲಿ ಆಸೀನರಾಗಿದ್ದಾರೆ ಅನ್ನೋದು ಗೊತ್ತು. ನಾನು ಹೆಚ್ಚಾಗಿ ಕುಂದಾಪುರ ಕನ್ನಡದ ಮಾತನ್ನಾಡಿದವ ಮತ್ತು ಕುಂದಾಪುರದಲ್ಲೇ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಕೊಟ್ಟವ ಸರ್. ಇದು ಎಲ್ಲರೂ ಮಿಕ್ಸ್ ಆಗಿರ್ತರು. ಕುಂದಾಪುರದವ್ರು ಹೇಗೂ ನಿಮಗೆ ಇದಾಗುತ್ತೆ. ಉಡುಪಿ ಮಂಗಳೂರಿನವರು ಇದ್ದರು, ನಿಮಗೆ ಮಾತಾಡ್ಕೊಳ್ಳಿಕ್ಕೆ ಆಗುತ್ತಾ? ನಿಮ್ಮ ಭಾಷೆಯನ್ನು ರಿಸೀವ್ ಮಾಡ್ಕೊಂತಾರೆ ಕೇಳ್ರಿ. ಉಡುಪಿ ಮಂಗಳೂರಿನವ್ರದ್ದು ಒಂದು ವಿಶೇಷತೆ ಏನಕ್ಕೆ ಅಂದರೆ, ನಮ್ಮಲ್ಲಿ ಒಂದು ತುಳು ಎಲಸು ಅಂತೇಳಿತ್ತು. ತುಳು ಹೆಲಸು ಅಂದರೆ ಅಥವಾ ತುಳುವೆಲಸು ಅಂದರೆ ನಾವು ಇಂಬನ ಹಣ್ಣಿಗೆ ಅಂತ ಹೇಳುತ್ತಲ್ಲ, ಈ ಮೃದುವಾದ ಹಲಸಿನ ಹಣ್ಣಿಗೆ ತುಳುವೆಲಸು ಅಂತ ಹೇಳೋದು. ಅದರಿಂದ ತುಳು ಅಂದರೆ ಇನ್ನೊಂದು ಅರ್ಥ ಏನಕ್ಕೆ ಅಂದರೆ ಮೃದು ಅಂಥೇಳಿ. ಆ ಮೃದು ಸ್ವಭಾವದ ತುಳು ಮಾತಾಡುವ ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಅನ್ನೋ ನಾನು ಮೊದಲು ಗೊತ್ತಿದ್ದರಿಂದ ಸರ್ ಇದರ ಎದುರಿದ್ದವ್ರು ಎಲ್ರಿಗೂ ನೀವೇ ಒಂದು ಚಪ್ಪಾಳೆ ಹಾಕಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು. ಮತ್ತು ಕರಾವಳಿ ಅಂದರೆ ಎಲ್ಲರನ್ನ ತನ್ನ ಪ್ರೀತಿಯ ಪ್ರಭಾವಳಿ ಮೂಲಕ ಕರಬೀಸಿ ಆವರಿಸಿಕೊಂಡು ಕರೆಯೋದಿದ್ರೆ ಯಾವುದಕ್ಕೆ ಅಂದರೆ ಅದನ್ನು ಕರಾವಳಿ ಅಂತ ಹೇಳೋದು. ಸುಮ್ಮನೆ ಕರಾವಳಿ ಅಂತ ಹೇಳೋದಲ್ಲ. ಕರಾವಳಿ ಒಂದು ಪುಣ್ಯ ವಿಶೇಷತೆ ಏನಕ್ಕೆ ಅಂದರೆ ಈ ಸೀಸನ್ಗೆ ಸಾಧಾರಣ ಡಿಸೆಂಬರ್ ಅಥವಾ ನವಂಬರಿಂದ ಒಬ್ಬ ಎಲ್ಲೇ ಅವ ಬಂದದಿದ್ದರೂ ಒಂದು ಹೊತ್ತಿನ ಊಟಕ್ಕೆ ಅವನಿಗೆ ಕಡಿಮೆ ಆಗುವುದಿಲ್ಲ. ರಾತ್ರಿ ಎಲ್ಲಾದರೂ ದಿಕ್ಕು ತಪ್ಪದಿದ್ದರೂ ಕೂಡ ಅವನಿಗೆ ರಾತ್ರಿ ಕಳೆಯುವುದಕ್ಕೆ ನಮ್ಮ ಕುಂದಾಪುರದಲ್ಲಿ ಅಥವಾ ನಮ್ಮ ಕರಾವಳಿಯಲ್ಲಿ ಯಾವತ್ತೂ ಅವನಿಗೆ ಕಷ್ಟ ಆಗುವುದಿಲ್ಲ. ಯಾಕೆಂದರೆ ಈ ಸಮಯದಲ್ಲಿ ಕರಾವಳಿಯಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆಗಳನ್ನೇ ನಾಗಮಂಡಲ, ಕ್ವಾಲ, ಆಟ, ನ್ಯಾಮ, ಗೆಂಡ, ಕಂಬಳ ಇವಿಷ್ಟು ಜೊತೆಗೆ ರಾತ್ರಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಆದ್ದರಿಂದ ಎಲ್ಲ ಒಂದಲ್ಲ ಒಂದು ಕಡೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿರುವಂಥ ಪುಣ್ಯನಾಡಿ ಯಾವುದು ಕೇಳಿದ್ರೆ ನಮ್ಮ ಕರಾವಳಿ. ರಾತ್ರಿಗೆ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯೋದು ಯಾರು ಕೇಳಿದ್ರೆ ನಮ್ಮ ಕರಾವಳಿ. ಯಾರೇ ಎಲ್ಲಿಂದ ಬಂದರೂ ಕೂಡ ಒಂದು ಹೊತ್ತಿನ ಊಟಕ್ಕೆ ಕಷ್ಟವಾಗದಿರುವಂಥ ಭೂಮಿ ಯಾವುದು ಕೇಳಿದ್ರೆ ಅದು ನಮ್ಮ ಕರಾವಳಿ. ಆದ್ದರಿಂದ ನಮ್ಮ ಕರಾವಳಿಯವರು ಎಲ್ಲರೂ ಸೇರಿ ಒಂದು ಉತ್ಸವ ಮಾಡ್ತಾ ಇರುವುದು ಇದು ಕರಾವಳಿಯವರಿಗೆ ಇನ್ನೊಂದು ಮೆರುಗು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಇರಲಿ ಇವರೇ. ನಂಗೆ ಒಂದು ಆಶ್ಚರ್ಯ ಏನು ಕೇಂದ್ರೆ ಇದು ಕಡೆಗೆ ನೀವು ಯಕ್ಷಗಾನಕ್ಕೆ ಅದಕ್ಕೆಲ್ಲ ಇಷ್ಟು ಲೈಟ್ ಹಾಕಿರಿ ಏನೋ ಗೊತ್ತಿಲ್ಲ. ನಂಗೊಬ್ಬನಿಗೆ ಇಷ್ಟು ಲೈಟ್ ಬೇಕಾತಿಲ್ಲ. ಯಾಕಂದರೆ ಮೊದಲೆಲ್ಲ ಹೆಂಗೆ ಕೇಂದ್ರೆ 3 ಟ್ಯೂಬ್ ಲೈಟ್ ಇದ್ದರೆ ಒಂದು ಯಕ್ಷಗಾನ ಆತಿತ್ತು. ಶೇಖರ್ ಸರ್ 3 ಟ್ಯೂಬ್ ಲೈಟ್ ಇದ್ರು ಒಂದು ಯಕ್ಷಗಾನ, 8 ಟ್ಯೂಬ್ ಲೈಟ್ ಇದ್ರು ಒಂದು ನಾಗಮಂಡಲ. ಈಗ 30 ಟ್ಯೂಬ್ ಲೈಟ್ ಇದ್ದರೂ ಒಂದು ಯಕ್ಷಗಾನ ಹಾಕೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಮನುಷ್ಯರು ಏನಾಯ್ತು ಅಂದರೆ ನಮ್ಮ ಬುದ್ಧಿ ಮತ್ತು ನಮ್ಮ ದೃಷ್ಟಿ ಅನ್ನೋದು ಸಣ್ಣ 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 ಸಣ್ಣದಾತ ಸೌಂಡು ಹಾಗೆ. ಈಗ ನಾವು ಒಬ್ಬ ಮಾತಾಡುವಾಗ ಇಷ್ಟು ಸೌಂಡ್ ಸಾಕದು, ಕೆಲವು ಸರಿ ಹಾಗಲ್ಲ. ಇವತ್ತಿನ ಸೌಂಡ್ ಸಿಸ್ಟಮ್ ಆ ಯೋಗ ಎಲ್ಲ ಆಗುವಾಗ ಎಷ್ಟು ಬೇಕೋ ಅಷ್ಟು ಚೆಂದ ಇದ್ದಿದ್ದು. ಈ LKG UKG ಮಕ್ಕಳದ್ದೆಲ್ಲ ಸ್ಕೂಲ್ ಡೇ ಆಗುವಾಗ ನಮ್ಮದು ಕಾರ್ಯಕ್ರಮ ಇತ್ತು, ನಾವು ಮುಂದೆ ಕೂತ್ಕೊಂಡು ಆ ಮಕ್ಕಳು ಪಾಪ ಅವರು ಸಣ್ಣವರು, ಅವ್ರ ಪ್ರಾಯಕ್ಕೆ ಎಷ್ಟು ಡೆಸಿಬಲ್ ಬೇಕೋ ಅಷ್ಟೇ ಡೆಸಿಬಲ್ ಸಾಕಾಗತ್ತಿವ್ರೆ. ಅದಕ್ಕಿಂತ ಹೆಚ್ಚು ಕೆಲವು ಸರಿ ಮಕ್ಕಳು ಇಲ್ಲಿ ಬಂದು ನಿಂತು ಕೂಡಲೇ ಇದೀಗ LKG ಮಕ್ಕಳಿಂದ ಒಂದು ಹಾಡು ಅಂಬದೇ ತಡ ಅವ್ರು ಸೌಂಡ್ ಅದು ಎಷ್ಟು ಏನಂತೇಳಿ ಆಪ್ರೇಟ್ ಮಾಡಿರೋದಿಲ್ಲ, ರಕ್ಕ ಮಂದದಿಸ್ತಾಡ. ಒಂದು ಮಗು ಸ್ಟೇಜಿಂದ ಕೆಳಗೆ ಬಾಡ್ ಅಂದಲ್ಲಿ ಬಿದ್ದಾಯ್ತು. ಅದಕ್ಕಾಗಿ ಈ ಸೌಂಡ್ ಅನ್ನುವುದು ಎಷ್ಟು ಬೇಕು ಅಷ್ಟೇ ಬಿಟ್ಟರೆ ಇದಲ್ಲ. ಮತ್ತು ಕೆಲವು ಸರಿ ನಾವೇ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಚೆಂದ ಆಗಲಿ ಅಂಥೇಳಿ ಅವರು ಇದೀಗ ನಮ್ಮ ಜೊತೆ ಬೆಂಗಳೂರಲ್ಲಿ ಒಂಚೂರು ಸೌಂಡ್ ಹೆಚ್ಚಿಡಿ ಒಂಚೂರು ಎಕ್ಕೋ ಇಡಿ, ಬೆಂಗಳೂರಲ್ಲಿ ಇದೀಗ ಕರಾವಳಿ ಉತ್ಸವ ಇದೆಲ್ಲ ಅಡ್ಡಿಲ್ಲ. ಇದೀಗ ನಮ್ಮ ಜೊತೆ ಮನು ಹೊಂದಾಡಿ ಮೈಕೆಲ್ಲ ಬಿದ್ದಿತ್ತು ಅನ್ಸೆ. ಅದಕ್ಕೋಸ್ಕರ ನಾನು ಈ ಸೌಂಡಿಗೆ ಈ ಲೈಟಿಗೆಲ್ಲ ಸ್ವಲ್ಪ ಹೆದರ್ದು. ಯಾಕಂದರೆ ಈ ಲೈಟನ್ನು ಕಂಟಿನ್ಯೂ 1 ಗಂಟೆ ಕಂಡು ಕಡಿಕೆ ಕೆಳಗೆ ಬೂಡ್ಸ್ ಹಾಯ್ಕೊಂಬತ್ತೀನಿ. ಅದು ಹರಿವಾಣುವ, ಹೂಗಿನ ಗುತ್ತಿಯ, ಮೈಟಿ ಮಂಡ್ಯ, ಬಂಗಡಿಯ ಇಂಥದ್ದೊಂದು ಗೊತ್ತಿಲ್ಲ. ಅಂದರೆ ಆ ಲೈಟ್ ಆ ರೀತಿ ಆಗಿರುತ್ತೇವ್ರೆ. ನಾನು ಲೈಟ್ ಬಗ್ಗೆ ವ್ಯತಿರಿಕ್ತ ಹೇಳೋದಲ್ಲ,
ಇಲ್ಲಿನ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳೋದು. ಅಂದರೆ ಒಬ್ಬ ನಿಂತರೂ ಕೂಡ ಅಷ್ಟೇ ಲೈಟ್, 1000 ಜನ ನಿಂತರೂ ಕೂಡ ಅಷ್ಟೇ ಲೈಟ್. ಅಂದರೆ ಇದೊಂದು ವ್ಯವಸ್ಥೆ ಇಷ್ಟು ಈ ರೀತಿಯಲ್ಲಿ ಮಾಡಿಕೊಳ್ಳುವುದಂದರೆ ಇದು ನೀವು ಕರಾವಳಿಗರ ಒಂದು ಚಾಲೆಂಜ್ ಮತ್ತು ಕರಾವಳಿಗರ ಒಂದು ಉತ್ಸುಕತೆ ಮತ್ತು ನಿಮ್ಮ ಹೃದಯವಂತಿಕೆ ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ ಸಾವಿರಾರು ಜನ ಕಲಾವಿದರನ್ನು ಕರೆಸಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಮತ್ತು ಇದರ ಇನ್ವಿಟೇಷನ್ ಕೊಡೋಕೆ ಬಂದಾಗ ಕಳೆದ ಫೆಬ್ರವರಿ 5ಕ್ಕೆ ನಾನು ಇಲ್ಲೇ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಸತೀಶ್ ವಕ್ವಾಡಿ ಅವರದ್ದು ಕೊನೆ 2 ಎಸೆತ ಅಂತೇಳಿ ಒಂದು ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ. ಅಷ್ಟೊತ್ತಿ ನಾನು ಅಲ್ಲೆಲ್ಲ ಒಂದು ಲಾಡ್ಜಲ್ಲಿ ರೂಮಲ್ಲಿ ಇದ್ದಿದೆ. ಇದೇ ಸಂಘಟನೆಯವರು ಕಾಗದ ಕೊಡೋಕೆ ಬಂದದ್ದು. ಎಷ್ಟು ಜನ ನೀವೇ ಅದೆಲ್ಲ 48 ಜನ. ಆ ಲಾಡ್ಜ್ ಅವ ಹೆದರಿ ಹೋಯ್ದ. ಅಣ್ಣ ನೀವು ಏನು ಕೇಂಡ? ನಾನು ಏನಿಲ್ಲ ಮರೆ ಅಂದ. ಇನ್ನೊಮ್ಮೆ ಯಾವಾಗ ಬರ್ತೀರಿ ಸರ್ ಕೇಂಡ? ಇನ್ನೊಮ್ಮೆ ಬರುವುದಿಲ್ಲ ಮರೆ ಇಲ್ಲಿಗಂದೆ. ಅವ ಹೆದರಿ ಹೋಯ್ದ. ಬಹುಶಃ ಮತ್ತೆಂತಲ್ಲ, ನಾನು ಯಾರೋ ಪುಣ್ಯಾತ್ಮರಿಗೆ ಲಾಡ್ಜ್ ಕೊಟ್ಟೆ ಅಂತ ಎಣಿಸ್ಕೊಳ್ಳ, ಯಾರೋ ಒಬ್ಬ ಕಳ್ಳನಿ ನಾ ಲಾಡ್ಜ್ ಕೊಟ್ಟಿದೆ, ಒಂದು 48 ಜನ ಹುಡುಕಿ ಬಂದಿರೋದು ಎಣಿಸಿರೋ. ಯಾಕಂದರೆ ಆ ರೀತಿಯ ಅವರ ಉತ್ಸಾಹ ಬರುವಾಗ 48-50 ಜನ ಬಂದು ಒಂದು ಇನ್ವಿಟೇಷನ್ ಕೊಡುವುದಂದರೆ ಅದು ಕಾರ್ಯಕ್ರಮದ ಒಂದು ಉತ್ಸುಕತೆ ಬಿಟ್ಟರೆ ಮತ್ತೇನಲ್ಲ. ಮತ್ತು ಶೇಖರ್ ಸರ್ ಹೇಳಿರು, ಮನುವಣ್ಣ ನೀವು ಬರುವ ತನಕ ಜವಾಬ್ದಾರಿ ನಮ್ಮದೇ, ನೀವು ಏನು ಹೆದರಬೇಡಿ. ನೀವು ಬೆಂಗಳೂರಿಗೆ ಬಂದು ಇಳಿಯುವ ತನಕ ಜವಾಬ್ದಾರಿ ನಂದೆ. ನಿಮ್ಮ ಕೈ ಮುಗುತ್ತಿ ಹೋಗಲವರಿಗೂ ಜವಾಬ್ದಾರಿ ಇಟ್ಕೊಳ್ಳಿ. ಬಸ್ ಎಲ್ಲ ಚುಮ್ಮನೆ ನಿಲ್ವಾರಿ ಹತ್ಕೋ ಹಾಪದ ನಾನು. ಅದು ಹೌದು, ಅವರು ರೂಪೇಶ್ ಸರ್ ಮತ್ತು ಚರಣ್ರೆಲ್ಲ ಎಷ್ಟು ಲೈಕ್ ಏನ್ರಿ ಉಪಚಾರ. ನಂಗೆ ಮಾತಾಡ್ತಾ ಒಂದು ಮನೆ ನಿದ್ರಿ ಬಂದಂಗಿತ್ತು. ಬಸ್ಸಂಗೆ ಬಂದದಕ್ಕೆಲ್ಲ ನಾನೇನು ನಿದ್ರಿ ಬಿಟ್ಟದ್ದಲ್ಲ. ಇವ್ರ ಉಪಚಾರ ಎಲ್ಲಿವರೆಗೇನ್ರೆ ರಾತ್ರಿ 8:15 ಶುರು ಮಾಡಿರು. ಮನುವಣ್ಣ ಬಸ್ ಹತ್ತಿರ? ಶೇಖರ್ ಸರ್ ಹೌದು ನಾ ಬಸ್ ಹತ್ತಿದೆ. ಊಟ ಎಲ್ಲ ಆಯ್ತಾ? ಹಾಂ ಊಟ ಎಲ್ಲ ಆಯ್ತು. ಅದಾ ಕಣ್ಣು ಕೂರಿತಷ್ಟೇ ಪಡುಬಿದ್ರಿ ಟೋಲ್ ಗೇಟ್ ದಾಟಿತ್ತು. ರೂಪೇಶ್ರ ಫೋನ್ ಬಂದು, ಮನುವಣ್ಣ ಬಸ್ ಹತ್ತಿರ್ಯಾ? ಹೌದು ಮರ್ರೆ ಬಸ್ ಹತ್ತಿರಿ. ನಿದ್ರಿ ಬಂತ? ಇದಕ್ಕೇನು ಹೇಳ್ತೀರಿ? ಇದಕ್ಕೇನಂತ್ರಿ? ನಿದ್ರಿ ಬಂದಿತ್ತಂದರೆ ನಾನು ನಿದ್ರಿ ಕಂಡಂಗೆ ಮಾತಾಡಿದ ಅಂತ. ಇಲ್ಲ ನಿದ್ರಿ ಹದ ಕಣ್ಣಿಗೆ ಹತ್ತಿತ್ತಂದು. ಸಾಧಾರಣ ಇನ್ನೆಲ್ಲಿ ಬಸ್ ಹೋಯ್ತು ಅಂತ ಗೊತ್ತಲ್ಲ, ಹಾಲೆ ಸ್ಕ್ರೀನೆಲ್ಲ ಎಳ್ಕಂಡು ಮನ್ಕಂಡು ಕಡೆಗೆ ಚರಣ್ರು ಫೋನ್ ಮಾಡ್ರು. ಮನುವಣ್ಣ ಆಗಳು ಫೋನ್ ಮಾಡೋಕೆ ನೆನಪು ಆಯಿತು, ಶೇಖರ್ ಸರ್ ವಿಚಾರಿಸು ಕೇಳಿರ, ನೀವು ಎಲ್ಲಿದ್ರಿ? 12:15 ಆಯ್ತು. ಎಲ್ಲಿದ್ದೆ ಅಂತ ನಾನು ಹೇಳೋದು. ಹಿಂಗೆ ತೆರೆದ್ಕಂಡು ಎಲ್ಲೋ ಒಂದು ಹಣಿ ಮರ ತೋರತ್ತೆ, ಯಾವ ಊರಂತ ಗೊತ್ತಿಲ್ಲ. ಓ ಬಸ್ಸಂಗಿದ್ರಿ ಮನುವಣ್ಣ? ಹೌದು. 1-1:30 ಗಂಟೆ ರಾತ್ರಿ ಆಯ್ತು. ಮತ್ತೆ ಪುನಃ ಶೇಖರ್ ಸರ್ ಫೋನ್ ಮಾಡ್ರು, ಮನುವಣ್ಣ ನಾವು ಆಗಳಕ್ಕೆ ಹೇಳೋಕೆ ನೆನಪು ಆಯ್ತು, ನೀರು ಬಾಟ್ಲೆಲ್ಲ ತಗೊಂಡಿರಿ ಅಲ್ದ? ತಗೊಂಡಿತ್ತು. ಮತ್ತೆ ಪುನಃ 2:03 ಆಯ್ತು. ಇವರು ಚರಣ್ರು ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ದೇವ್ರಣ್ಣ ಇದು ಸುಳ್ಳಲ್ಲ, ಸುಳ್ಳು ಹೇಳ್ರಿ ನಾನು ನಾಳೆ ಕಣಪ್ಪಿ. ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ಮನುವಣ್ಣ ಬಸ್ಸಂಗೆ ನಿದ್ರಿ ಲೈಕ್ ಬಂತಲ್ದ? ಹೌದು. ಶೇಖರ್ ಸರ್ ಇಳಿದ್ರ ಮೇಲೆ ಕೇಮ್ದು, ಮನುವಣ್ಣ ರಾತ್ರಿ ನಿದ್ರಿ ಬಂತ? ನಿಮ್ಮ ಒಟ್ಟೊಳಿಗೆ ಯಾರಿಗಾರು ನಿದ್ರಿ ಬತ್ತತ್ತ? ನರ್ಮನ್ಸರ್ ಮೊನ್ಕಂಬ್ರ? ಇದೆಲ್ಲ ಹೇಸಿಕೆ ಅಲ್ದೆ ಮೊನ್ಕಂಬ್ಗೆ ಬಿಡ್ಲೆ. ಮತ್ತೆ ಕಾರ್ಯಕ್ರಮ ಬುಕ್ಕ ಮಾಡೋಕ್ಕೆ ಫಸ್ಟ್ ಫೋನ್ ಮಾಡಿದೆ ನಮಗೆ ಶೇಖರ್ ಸರ್, KM ಶೇಖರ್ ಸರ್ ಫೋನ್ ಮಾಡಿ, ನೀವು ಫಸ್ಟ್ ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಲ್ಲ. ಬಹುಶಃ ನಮ್ಮ ಹೆಂಡತಿ ಫೋನ್ ಎತ್ತದು. ಅವಳಿಗೆ ಮಾತಾಡೋದ್ರಲ್ಲಿ ನೋಬಲ್ ಪಾರಿತೋಷಕ ಕೊಡಬೇಕು. ಬರುವ ವರ್ಷ ಇದ್ರಂಗೆ ಒಂದು ಕೊಡೋದಿದ್ರೆ ಅವಳಿಗೆ ಒಂದು ಕೊಟ್ಬಿಡಿ. ಅಲ್ಲ ಅವಳು ಸತ್ಯ ಹೇಳದ್ದು. ನಾನು ಬೆಳಿಗ್ಗೆ ಎದ್ದು ಒಂದು 7-7:15 ಆಯ್ತಷ್ಟೇ ಬೈಲಿಗೆಲ್ಲ ಹೋಗಿ ಬಂದು ಮನೆಯಲ್ಲಿದ್ದೆ. ಇವ್ರು ಫೋನ್ ಮಾಡೋಕ್ಕೂ ನನ್ನ ಫೋನ್ ಅವಳೇ ಅಟೆಂಡ್ ಮಾಡ್ರು. ಶೇಖರ್ ಸರ್ ಕೇಂದ್ರ ಹದ್ದಾಡಿ ಅವ್ರು ಇದ್ರೆ ಹಾಕೇಂಡ್ರು. ಇಲ್ಲ ಅವ್ರು ಈಗ ಬೈಲಿಗೆ ಹೋಗಿ ಬಂದ್ರೆ ಈಗ ಟಾಯ್ಲೆಟಿಗೆ ಹೋಗಿರೋ ಅಂದ್ರು. 10 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ನಾನು ಟಾಯ್ಲೆಟಿಂದ ವಾಪಸ್ ಬಂದು ಮತ್ತು ಪುನಃ ಇವರೇ ಫೋನ್ ಮಾಡ್ರು ಶೇಖರ್ ಸರ್. ಮನೋಣ್ಣ ಹಲೋ ನಮಸ್ಕಾರ, ತಿಂಡಿ ತಿಂದ್ರಿಯಾ? ಎಲ್ಲ ಟಾಯ್ಲೆಟ್ ಹಂಗ? ಹಾಂ, ಕೆಲವೊಮ್ಮೆ ನಾವು ಮಾತನ್ನು ಎಲ್ಲಿ ಕೂಡಿಸಿ ಎಲ್ಲಿ ಇದು ಮಾಡುತ್ತಂದು ಗೊತ್ತಿರೋದಿಲ್ಲ. ಇದೆಲ್ಲ ಬಿಡಿ. ಕೆಲವೊಮ್ಮೆ ಹೋದಲ್ಲಿ ಬಂದಲ್ಲಿ ಒಂದ್ಸರಿ ನನ್ನನ್ನೇ ಕೆಲವರಿಗೆ ಕಂಡಂಗೆ ಹಾಪಿದಿರೋದು. ನಿಮ್ಮನ್ನೆಲ್ಲೋ ಕಂಡಂಗಿತ್ತಂದು ಒಂದ್ಸರಿ ಒಂದು ಹೆಂಗೆ ಹೇಳತ್ತೆ ನನಗೆ, ಅಂಪಾರ್ ಬದಿ ಹಂಗೆ, ನಿನ್ನ ಕೂಡುಟ್ಟು ಎಷ್ಟು ಜನ ಮಗ? ನನ್ನ ಕೂಡುಟ್ಟು ಒಬ್ಬನೇ. ನಿನ್ನ ಕಣಂಗಿದ್ದಾರೆ ಮತ್ತಾರು ಇಲ್ಲ? ಇಲ್ಲ. ಬಹುಶಃ ಆ ಅಜ್ಜಿಗೆ ನನ್ನ ಪರಿಚಯ ಸಿಕ್ತು. ಓ ಮನು ಅಂದಾಡಿ ಅಂದೇಳಿ ಹಳಿಯರಿಗೂ ಪರಿಚಯ ಸಿಗ್ತಲ್ಲ ಅಂದೇಳಿ ನಂಗೆ ಒಳಗಿಂದೊಳಗೆ ಒಂದು ಹೆಮ್ಮೆ, ಒಳಗಿಂದೊಳಗೆ ಒಂದು ಚೂರು ಅಹಂಕಾರ. ಓಹ್ ನೀವು ನನ್ನ ಎಲ್ಲಿ ಕಂಡಿರಿಯಾ? ಅಲ್ಲ ನಿನ್ನ ಕೂಡುಟ್ಟು ನೀವು ಅಂಬಡು ಮಕ್ಕಳ? ಅಲ್ಲ. ಎಂತ ಕಜ್ಜಿಯ ನನ್ನೆಲ್ಲಿ ಕಂಡಂಗಾಯ್ತಾ? ನನ್ನೆಲ್ಲಿ ವೇದಿಕೆಯಲ್ಲಿ ಅಲ್ಲೆಲ್ಲಿ ಕಂಡಿರಿಯಾ? ವೇದಿಕೆ ಹಿಂಗಲ್ಲ, ಕಳೆದ ವರ್ಷ ನೇರಲ್ಲಿ ಕಟ್ಟಿ ಗಣಪತಿ ಹಿಂಗೆ ಯಾರು ಗಲಾಟೆ ಮಾಡಿದಲ್ಲಿ ಸಮಾನ ಹಾಕಿ ಕೊಟ್ಟಿರು ಮರೆ, ಅವ ನಿನ್ನ ಕಂಡಂಗೆ ಇದ್ದ ಅಂದ್ರೆ. ಇಲ್ಲ ಅಜ್ಜಿ ನಮ್ಮ ಕೂಡುಟ್ಟು ಯಾರಿಲ್ಲ, ನಾವು ಅಪ್ಪನೇ ಅಂದು. ಅದಕ್ಕೆ ಆ ಹೋಲಿಕೆ ಅನ್ನೋದು ಅವುಗಳೆಲ್ಲ ನಮ್ಮಲ್ಲಿ ಕೇಳಕ್ಕೆ ಭಾರಿ ಚಂದ. ನೀವು ಹಿಂಗ ಮತ್ತೊಂದು ಕೇಳೋದು ಇರಲಿ, ಅದೇನೇ ಇರಲಿ, ನಮ್ಮಲ್ಲಿ ನಾವು ಮಾತಾಡ್ತಾ ಹೋದರೆ ಬೇಕಾದಷ್ಟು ವಿಚಾರಗಳು ಸಿಗ್ತವೆ. ನಾವು ಪ್ರತಿಯೊಂದು ಕ್ಷಣವನ್ನು ನಗುವಲ್ಲೇ ತಗೊಳಕ್ಕೆ ಬಿಟ್ಟರೆ ಕೆಲವೊಮ್ಮೆ ನಾವು ಮಾತಾಡಿದ ಕೂಡ ತುಂಬ ಬೇಸರ ಮಾಡ್ಕೊಳ್ಳೋವಂಥದ್ದು.
ಬೇಸರ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಕ್ಷಣ ಸಿಗತ್ತೆ, ಆದರೆ ಸಂತೋಷ ಪಡೋದಕ್ಕೆ ಭಾಳಷ್ಟು ಕ್ಷಣ ಸಿಗುವುದಿಲ್ಲ. ಯಾಕಂದರೆ ಜೀವನ ಭಾಳ ಕ್ಷಣಿಕ, ಇವತ್ತಿದ್ದದ್ದು ನಾಳೆ ಇರುತ್ತಂತ ಹೇಳೋಕ್ಕಿಲ್ಲ. ಅದಕ್ಕಾಗಿ ಸಿಕ್ಕ ಕ್ಷಣವನ್ನು ಆದಷ್ಟು ಬೇಗ ನಾವು ನಕ್ಕಿ ಬಿಡೋದು ಒಳ್ಳೆಯದು. ಯಾಕಂದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಗುಡ ದೂರೀಕರಿಸುವ ದಾರಿಯೇ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯೇ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯೇ ನಗು, ಬತ್ತಿದೆದೆಯ ಭಾವ ಸೆಲೆಯ ನಗು, ಆಮೇಲೆ ಹಬ್ಬಿ ಹರಿದ ಹಸಿರೆ ದಾತ್ರಿಯ ನಗು, ಅಗಣಿತ ತಾರೆಗಳ ರಾತ್ರಿಯ ನಗು. ಈ ಕರಾವಳಿ ಉತ್ಸವದಲ್ಲಿ ಸೇರಿದ ಜನಸೋಮ ಹಲ್ಲು ಬಿಕ್ಕಿ ಅಲ್ಲಿ ಕೈಚಪ್ಪಾಳಿ ತಟ್ಟಿದ್ರೆ ಈ ಉತ್ಸವದ ಸಾರ್ಥಕ ನಗು, ಅದು ಸಾರ್ಥಕ ನಗು. ಯಾಕಂದರೆ ನಮಗೀಗ ಅಳೋದಕ್ಕೆ ಟೈಮ್ ಇತ್ತು, ನಗುವುದಕ್ಕೆ ಟೈಮ್ ಇಲ್ಲ. ಯಾಕಂದರೆ ಇದು ಯಾವುದು ಮಾತಾಡುವ ಕಾಲ ಅಲ್ಲ, ಇಮೋಜಿಗಳ ಕಾಲ. ಯಾರಿಗಾರು ಹುಷಾರಿಲ್ಲ ಅಂದ್ರೆ ಸೈ ಆ ವಾಟ್ಸಪ್ಗೆ ಇಷ್ಟು ರಾಶಿ ಬಿದ್ದಿತ್ತು ನಮ್ಮಲ್ಲಿ. ಈ ಅಂಗಡಿಗೆಲ್ಲ ಹಳೆಯ ಗುಜರಿ ಅಂಗಡಿಗೆಲ್ಲ ಹಳೆಯ ಸ್ಟಾಕ್ ಬಿದ್ದಂಗೆ ವಾಟ್ಸಪ್ಪಲ್ಲಿ ಆ ಅರ್ಶಿನ ಮುಂಡಿಗೆ ಅದು ಮುಖ ಇತ್ತು, ಒಂದು 4-5 ಇಮೋಜಿಗಳು ಅವರು. ಮತ್ತು ಈಗ ನಮ್ಮಲ್ಲೆಲ್ಲ ನಾವು ಫಾಸ್ಟ್ ವಾಟ್ಸಪ್ಪಲ್ಲಿ ಏನು ಕೇಳಿದ್ರೆ ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂದೇಳಿ ಆ ವಾಟ್ಸಪ್ಪಲ್ಲಿ ಕಳಿಸೋದು ಸೈ 10ನೇ ಗ್ರೂಪಿಗೆ ಹೋಗುವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ ಇನ್ನು ಆಸ್ಪತ್ರೆಗೆ ಹೋಗಿಲ್ಲ, ಜೀವಿದ್ದ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಳಿಸಿ ಆಯ್ತು ನಾವು. ಮತ್ತೆ ಅವ್ರೇನಾದ್ರು ಮರ್ದಿವಸ ಹುಷಾರಿಲ್ಲದೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆ ಅರ್ಶಿನದೊಂದು ಮುಖ ಕಳಿಸೋದು, ಅದರಲ್ಲಿ 2 ಕಣ್ಣೀರು ಹನಿ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರಿಗಾರು ಬರ್ತ್ಡೇ ಅಂದ್ರೆ ಸೈ ಅದೇ ಮುಖನ ಚೇಂಜ್ ಮಾಡಿ ಕಣ್ಣೀರು ಮೇಲೆ ಹಾರೋದು, ಅವರಿಗೆ ಹ್ಯಾಪಿ ಬರ್ತ್ಡೇ. ಇದೇ ನಾವು ಕಳಿಸೋದು ಬಿಟ್ಟರೆ ಮಾತುಕತೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಮೊದಲೆಲ್ಲ ಪತ್ರ ವ್ಯವಹಾರ ಅಂದಿತ್ತು, ಈಗ ಪತ್ರ ವ್ಯವಹಾರ ಮಾಡುವುದೇ ಇಲ್ಲ ನಾವು. ಮೊದಲು ಪತ್ರ ಹೆಂಗೆ ಅಂದರೆ ನಾವು ಕ್ಷೇಮ ನೀವು ಕ್ಷೇಮ, ನಿಮ್ಮ ಪತ್ರ ಬಂದು ತಲುಪಿದೆ, ನಮ್ಮ ಪತ್ರ ಬಂದು ತಲುಪಿದ ಮೇಲೆ ಉತ್ತರವನ್ನು ಕಳುಹಿಸಿ ಅಂದರೆ ಪತ್ರ ಆಗಲಿ. ಹೌದಾ ಮೇಡಮ್? ಈಗ ಅದು ಯಾವುದು ಪತ್ರ ಬರ್ತಿಲ್ಲ, ಬರೇ ಇದೆ. ಮತ್ತೆ ನೀವು ಒಂದು ತಿಳ್ಕಣಿ, ಬೆಳಗತ್ತು 7 ಗಂಟೆ ಒಳಗೆ ಅಥವಾ 6:15 ಒಳಗೆ ಯಾರು ಗುಡ್ ಮಾರ್ನಿಂಗ್ ಅಂದೇಳಿ ವಾಟ್ಸಪ್ಗೆ ಮೆಸೇಜ್ ಕಳಿಸ್ತಾಕಣಿ, ಅವರಂತ ಹುಸಿ ಕಳ್ರಿಲ್ಲ. ಯಾಕಂದರೆ ಬೆಳಿಗ್ಗೆ ಅಲ್ಲಿ ಮೂಡಣು ಕೆಂಪಾಗಿದೆ, ಸೂರ್ಯನು ಮೂಡಿದ್ದಾನೆ, ಹಕ್ಕಿಯು ಹಾರುತ್ತಿದೆ, ನುಸಿಯು ಗೂಡಿಂದ ಹೊರಗೆ ಬಂದಿದೆ, ಜೇನ್ನೊಣವು ದುಂಬಿ ಅಲ್ಲಿ ಯಾವುದು ಹೂವಿನ ಮೇಲೆ ಕೂತಿದೆ, ಹಕ್ಕಿಗಳು ಹಾರುತ್ತಿದೆ, ಸಮುದ್ರದಿಂದ ನೀರು ಹೊಳಗೆ ಬಂದು ಜುಳು ಜುಳು ನಾದವನ್ನು ಮಾಡುತ್ತಿದೆ, ಶುಭೋದಯವ ಎದ್ದೇಳು ಅನ್ನ ಇವ ಒಲ್ಲಿ ಹೊರ್ಕಂಡ ಮತ್ತೆ ಮನ್ಕಂಡ. ಆ 7 ಗಂಟೆ ಒಳಗೆ ಕಳಿಸ್ತಾರೆ ಕಣಿ, ಅವ್ರನ್ನ ಯಾರನ್ನೂ ನಂಬೇಡಿ. ರಾತ್ರಿ 10:15 ಒಳಗೆ ಯಾರು 10:15 ಮೇಲೆ ಶುಭರಾತ್ರಿ ಅಂತ ಕಳಿಸ್ತಾರೆ ಕಣಿ, ಅವರು ಹಸಿ ಕಳ್ರು, ಅವರು ಮನ್ಕಂತಿಲ್ಲ, ಯಾರಿಗೂ ಮನ್ಕೊಂಬಿಡುವುದಿಲ್ಲ. ಆದ್ದರಿಂದ ವಾಟ್ಸಪ್ಪಲ್ಲಿ ಶುಭೋದಯ ಅಲ್ಲ, ಎದುರು ನಿಂತುಕೊಳ್ಳೆ ಒಂದು ಶುಭೋದಯ ನಮಸ್ಕಾರ ಹಾಂಗಿಂಗ್ ಅಂಥೇಳಿ ವಾಟ್ಸಪ್ಪಲ್ಲಿ ಹೆಗಳಿಗೂ ಮಾತಾಡ್ಲಕ್ಕೆ. ನಮ್ಮದೇ ಒಂದು ವಾಟ್ಸಪ್ ಅಂದ್ಕೊಳ್ಳಿ ನೆನಪಾಯ್ತು, ನಮ್ಮಲ್ಲಿ ಕೆಲವರೆಲ್ಲ ಊರ ಮನೆಗೆಲ್ಲ ಗ್ರೂಪಿಗೆಲ್ಲ ಹೆಸರಿಡೋದಿರುತ್ತೆ, ಇಂಥ ಗೆಳೆಯರ ಬಳಗ ಅಂಥ ಗೆಳೆಯರ ಬಳಗ ಅಂದಿಟ್ಟಿರಡಿಲ್ಲ. ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹೆಸರಿಡೋದಿರುತ್ತೆ, ಊರು ದೇವ್ರ ಹೆಸರು ತಗೊಂಡು ಬಬ್ಬರಿಯ ಫ್ರೆಂಡ್ಸ್. ಬಬ್ಬರಿನಿಗೆ ಯಾರು ಫ್ರೆಂಡ್ಸ್ ಹತ್ರ ಜಟ್ಟಿಗ ಫ್ರೆಂಡ್ಸ್, ರಾವು ಫ್ರೆಂಡ್ಸ್, ರಾವು ಫ್ರೆಂಡ್ಸೇ ಫ್ರೆಂಡ್ಸ್ ಆತಿಲ್ಲ. ನಾವು ಯಾರು ದೇವರಿಗೆ ನೆನಪಿಟ್ಕಣಿ, ಶ್ರೀ ಬಬ್ಬರಿಯ ದೇವರ ಬಬ್ಬರಿಯ ದೈವದ ಗೆಳೆಯರ ಬಳಗ, ಬಬ್ಬರಿಯ ದೈವದ ಗೆಳೆಯರ ಬಳಗ ವಾಟ್ಸಪ್ ಗ್ರೂಪ್ ಹಿಂಗೆ ಹಾಕಿಬಿಟ್ರೆ ಡೈರೆಕ್ಟ್ ಎಂತಂಬ್ರು ಬಬ್ಬರಿಯ ಫ್ರೆಂಡ್ಸ್, ಬಬ್ಬರಿನ ಫ್ರೆಂಡ್ಸ್ ಹಾಕಿದ್ರೆ ಮೇಲೆ ಹೋಯ್ಕೆ ನಾವು ಬಬ್ಬರಿನೊಟ್ಟಿಗೆ. ಅದಕ್ಕೋಸ್ಕರ ದೇವ್ರದ್ದು ಗ್ರೂಪ್ ಎಲ್ಲ ಮಾಡುವಾಗ ಜಾಗ್ರತೆಯಿಂದ ಗೆಳೆಯರ ಬಳಗ, ಆ ದೇವ್ರ ಹೆಸರಿಟ್ಟು ಭಕ್ತರ ಬಳಗ ಹಾಂಗೆ ಹಾಕ್ಬೇಕು ಬಿಟ್ರೆ ಮತ್ತೇನಲ್ಲ. ಅದಕ್ಕೆ ಪತ್ರ ವ್ಯವಹಾರ ಇದ್ದಿದ್ದಲ್ಲ, ನಾವು ಕ್ಷೇಮ ನೀವು ಕ್ಷೇಮ ನಿಮ್ಮವರೆಲ್ಲರೂ ಕ್ಷೇಮವೆಂದು ನಂಬಿರುತ್ತೇವೆ, ಇದೆಲ್ಲ ಹೌದು. ಇದು ಬಿಟ್ಟು ಕಂಡ್ಕಂಡಿರಿ ಈಗ ಪತ್ರ ಬರುವುದಿಲ್ಲ, ವಾಟ್ಸಪ್ಪಲ್ಲೇ ಬರುವುದು, ಎಲ್ಲ ಕಳಿಸೋದು. ಈಗ ಬರುವುದು ಒಂದೇ ಪತ್ರ, ಎಲ್ಲರಿಗೂ ಅನುಭವ ಇರ್ಬೋದು. ಮಾರ್ಚ್ ಎಂಡ್ ಬ್ಯಾಂಕ್ ಮತ್ತು ಸೊಸೈಟಿ ಮಾತ್ರ ಪತ್ರ ಬಪ್ಪದೀಗ. ಆ ಪತ್ರದಲ್ಲಿ ಇಷ್ಟೇ ಇರ್ಬೋದು, ನಿಮ್ಮದ ಸಾಲದ ಕಂತು ಡ್ಯೂ ಯಾವುದು ಅವಧಿ ಮೀರಿದೆ, ಈ ಪತ್ರ ಬಂದ ನಂತರ 10 ದಿವಸದೊಳಗಾಗಿ ಬ್ಯಾಂಕಿನ ಮ್ಯಾನೇಜರನ್ನು ಬಂದು ಸಂಪರ್ಕಿಸತಕ್ಕದ್ದು. ಇಷ್ಟೇ, ನಾನು ಕ್ಷೇಮ ಇಲ್ಲ ನೀನು ಕ್ಷೇಮ ಇಲ್ಲ. ಈಗ ಬರುವ ಪತ್ರ ಇದೇ ಬಿಟ್ಟರೆ ಮತ್ತು ಯಾವ ಪತ್ರವೂ ಮನೆ ಬರುವುದಿಲ್ಲ. ಆದ್ದರಿಂದ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ, ಸ್ವಲ್ಪ ಬರೆಯುವುದೆಲ್ಲ ಆಗತ್ತೆ. ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ, ಕಾವಡಿಯಲ್ಲಿ ರೈ ಅಂಥೇಳಿ ಒಬ್ಬರಿದ್ದಾರೆ, ಅವ್ರ ಹೆಸರು ನೆನಪಾಯಿತು, ರೈ ಅಂಥೇಳಿ. ಅವ್ರು ಆಯುರ್ವೇದಿಕ್ ಡಾಕ್ಟರ್ ಅಂತ ಕಾಣುತ್ತೆ. ಈಗಲೂ ನನಗೆ ಅವ್ರು ಆವಾಗ ಒಂದು ಪತ್ರ ಬರಿತಾ ಇರ್ತಾರೆ ಮನೆಗೆ. ಅಂದರೆ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ. ಮೊಬೈಲಲ್ಲೇ ಮಾತಾಡ್ತಾ ಕಾಲ ಕಳೆದ್ರೆ ನಿಜವಾಗಿಯೂ ಅದು ನಮ್ಮ ಜೀವನ ಅಲ್ಲ. ಎಷ್ಟು ಮಾತಾಡ್ಬೋದು ಮನೆಯಲ್ಲಿ? ಅದಕ್ಕೆ ನನ್ನದೇ ಒಂದು ವಾಟ್ಸಪ್ಪಲ್ಲಿ ಒಂದು ಅಭಿಮಾನಿ ಗ್ರೂಪ್ ಮಾಡಿರು, ಸುಮಾರು ಗ್ರೂಪ್ ಮಾಡಿರು, ಫೇಸ್ಬುಕ್ ವಾಟ್ಸಪ್ ಅದ್ರಂಗೆಲ್ಲ. ವಾಟ್ಸಪ್ಪಲ್ಲಿ ಒಂದು ಮನು ಹಂದಾಡಿ ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡ್ರು. ಈಗಲ್ಲ, 2 ವರ್ಷದ ಹಿಂದೆ. ಆ ಗ್ರೂಪ್ ಇಲ್ಲ ಈಗ, ನಾನೇ ತೆಗೆದಾಕು ಕೇಳಿದೆ. ಅದರಲ್ಲಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಅಲ್ಲಿ
ಎಲ್ಲರೂ ಹಾವು ಬಂದ್ರೆ ಹಾವಿನ ಚಿತ್ರ ಕಳಿಸೋದು, ಅಲ್ಲೆಲ್ಲರೂ ಸ್ಕೂಟಿ ತಗೊಂಡ್ರೆ ಸ್ಕೂಟಿ ಚಿತ್ರ ಕಳಿಸೋದು, ಇದೊಂದು ಬೈಕ್ ಸೇಲಿಗಿದೆ ಅಂತ ಕಳಿಸೋದು, ಅದಕ್ಕೊಂದು ನಮ್ಮದೊಂದು ಗ್ರೂಪ್. ಆಮೇಲೆ ಇಂಥದ್ದೊಂದು ಹೋಟೆಲಲ್ಲಿ ಸೇಲಿಗಿದೆ ಅಂತ ಕಳಿಸೋದು, ಇದೆಲ್ಲ ಗ್ರೂಪ್. ಕೆಲವು ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಅಪರೂಪಕ್ಕೊಂದು ಫೋಟೋ ಕಳಿಸ್ತಿದ್ದೀರಿ. ನಾನು ಹೇಳಿದೆ, ನೀವು ಬರೀ ಫೋಟೋ ಕಳಿಸಿ ಒಂದು ಗ್ರೂಪ್ ಅಂತ ಮಾಡ್ಕೊಂಬೇಡಿ, ಅಭಿಮಾನಿಗೆ ಗ್ರೂಪ್ ಆಗುವಷ್ಟು ದೊಡ್ಡ ಜನ ಅಲ್ಲ ನಾನಂದೆ. ಇಲ್ಲ ಮನೋಣ್ಣ, ನಮಗೆ ನಿಮ್ಮ ಮೇಲೆ ಅಷ್ಟು ಅಭಿಮಾನ, ನೀವು ಸುಮ್ಮನಿರಿ, ಇರಲಿ, ನಾವು ಅದನ್ನು ಮೇಂಟೈನ್ ಮಾಡ್ತು ಅಂದು ದಿವಸ ಒಬ್ರೊಬ್ಬರನ್ನೇ ಸೇರಿಸೋದು, ಒಬ್ರೊಬ್ಬರೇ ಬಿಟ್ಟು ಹಾಕೋದು, ಇದೆಲ್ಲ ಆಗ್ತಿದ್ದಿದ್ದು. ಕಡಿಕೆಲ್ಲ ಹೇಳ್ರೆ ನೀವು ಬರೇ ಗ್ರೂಪ್ ಮಾಡೋದಲ್ಲ, ಇದರಲ್ಲಿ ಮನುವಣ್ಣನ ಕಾರ್ಯಕ್ರಮ ಇದ್ದರೆ ಅದನ್ನು ಪೋಸ್ಟ್ ಮಾಡಿ ಅಂತ ಆಯ್ತು ಅಂದೇಳಿ ಆಯ್ತು. ಆದರೂ ಅವ್ರು ಹೇಳೋದಕ್ಕೆ ಅಂತಿಲ್ಲ, ಅವರಷ್ಟಿಗೆ ಅವ್ರು ಮಾಡ್ತಾ ಇಪ್ಪದು. ಕೆಲವು ಸರಿ ರಾತ್ರಿ 11 ಗಂಟೆ ಮೇಲೆ ಕಾಣಕ್ಕೆ ಕೆಲವು ವಾಟ್ಸಪ್ ಗ್ರೂಪಂಗೆ ಗಲಾಟೆ ಆಗ್ಬೋದು. ನೀನೆಂತ ಹೇಳೋದಾ, ಅಡ್ಮಿನ್ ಎಲ್ಲಿದ್ದ ಅವನನ್ನು ತೆಗೆದು ಹಾಕಿ. ಏನು ತೆಗೋಕ್ಕೂ ತಹಶೀಲ್ದಾರರ ಬರ್ಕ ವಾಟ್ಸಪ್ ಗ್ರೂಪಿಗೆ ಏನಿಲ್ಲ, ಅಲ್ಲೇ ತೆಗೆದು ಡಿಲೀಟ್ ಮಾಡಿ ಹಾಕರ್ ಸರಿ, ಅಷ್ಟಲ್ಲ. ಅದರಲ್ಲಿ ನಂದು ಒಂದು ಗ್ರೂಪ್. ಅವಾಗ ಯಾರೋ ಬೇರೆ ಏನು ಹಾಕಬೇಡಿ, ಮನುವಣ್ಣಂದ ವಿಷಯ ಇದ್ರೆ ಮಾತ್ರ ಹಾಕಿ ಅಂದೇಳಿ ಹಾಕ್ರು. ಒಂದು ದಿವಸ ಯಾರೋ ನಮ್ಮೂರಿಗೆ ಒಬ್ಬರು ತೀರಿಯೋ ಅಣ್ಣಪ್ಪ ಅಂಬರ್, ಆ ತೀರಿ ಹೋದನ್ನು ತೆಗೆದು ನನ್ನ ಗ್ರೂಪಿಗೆ ಹಾಕಿಬಿಟ್ರು. ಇದೀಗ ಅಣ್ಣಪ್ಪ ಎನ್ನುವರು ತೀರಿ ಹೋಗಿದ್ದಾರೆ, ಉಳಿದವರೆಲ್ಲ ತಯಾರಾಗಿ. ಅವ್ರಿಗೆ ಅಣ್ಣಪ್ಪ ಅಂದರೆ ಯಾರಂದೇ ಗೊತ್ತಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ರೀಪ್ ಪಕಾಸಿ ಎಲ್ಲ ಬಂತು. ಆ ಸೊತ್ತರಿ ರೀಪ್ ಪಕಾಸಿ ಅಂದರೆ ಎಂಥದ್ದೇ ಅದು? ರಿಪ್ಪೋ ಹಪ್ಪೋ ನಂಗೆ ಗೊತ್ತಲ್ಲ. ಓಂ ಶಾಂತಿ ಎಲ್ಲ ಬಂತು. ಅಷ್ಟೊತ್ತಿಗೆ ಆ ಗ್ರೂಪ್ ಅಡ್ಮಿನಿ ಹೇಳಿದೆ, ಕಾಣಿ ಮಾರ ಗ್ರೂಪಂಗೆ ಬರೀ ರಗಳಿ ಮಾಡ್ತೀರಿ ಅಂದು. ಗ್ರೂಪ್ ಅಡ್ಮಿನಿ ಸಿಟ್ಟು ಬಂತು. ಇದು ಅವ್ರ ಕಡೆ ಕೂಡಲೇ ಮೆಸೇಜ್ ಬರ್ದು ಹಾಕ್ರ, ನೋಡಿ ಇದು ಮನು ಹಂದಾಡಿಯವರ ಅಭಿಮಾನಿ ಗ್ರೂಪ್, ಆದ್ದರಿಂದ ಇಲ್ಲಿ ಬೇರೆ ಯಾರೂ ಸತ್ರ ಹಾಕುವಂಗಿಲ್ಲ. ಎಂತ ಚಪ್ಪಾಳೆ ತಟ್ಟಿದೆ ಅಂತ ನಾ ಸತ್ರ ಹಾಕಂದಳ್ಯಾ? ಇದೆಲ್ಲ ಹೇಸಿಕೆ ಅಲ್ಲದೆ. ಅದಕ್ಕೆ ಈ ಅಭಿಮಾನಿ ಗ್ರೂಪು ಇವೆಲ್ಲವೂ ಕೂಡ ಅಷ್ಟಷ್ಟೇ ಮಟ್ಟಕ್ಕಿದ್ರೆ ಮಾತ್ರ ಚಂದ. ಕೆಲವು ಸರಿ ಫೋಟೋ ತೆಗೆಯುವಾಗ ಮಾಡುವಾಗ ಸರ್ ನಾವು ಫೋಟೋ ತೆಗೆಯುವ ಅನ್ನೋದು ಹಾಗೆ ಹೀಗೆಲ್ಲ ಅವೆಲ್ಲವೂ ಕೂಡ ಖುಷಿ ಕೊಡಿಸ್ತದೆ. ಆದರೆ ಅವೆಲ್ಲವೂ ಕೂಡ ಒಂದು ಮಿತಿಯೊಳಗಿದ್ದರೆ ಮಾತ್ರ ಚಂದ್ರ. ನಂದಂತೇಳಿ ನಾನು ಹೇಳೋದಲ್ಲ, ಯಾಕಂದರೆ ವಾಟ್ಸಪ್ ಬಿಟ್ಟು ಕೂಡ ಹೊರಗೊಂದು ಜೀವನ ಅಂತಿತ್ತು, ಹೊರಗೊಂದು ಬದುಕು ಅಂತಿರೋದು. ಆ ಫೇಸ್ಬುಕ್ ಬಿಟ್ಟು ಕೂಡ ನಮಗೆ ಹೊರಗೊಂದು ಬದುಕು ಅಂತಿರುತ್ತೆ ಇವ್ರೆ. ಆ ಬಾಟ್ಲಿ ನಾನು ಹೇಳೋದಕ್ಕೆ ಅಂತಿಲ್ಲ, ಗಳಿಗೆ ಚಂಕು ಬೀಳುತ್ತದೆ. ಇರಲಿ, ಹೀಗೆ ಮಾತಾಡ್ತಾ ಹೋದರೆ ನಮ್ಮಲ್ಲಿ ಬೇಕಾದಷ್ಟು ವಿಚಾರ. ಆದರೆ ಈ ನಾವು ಬಸ್ ಬುಕ್ ಮಾಡುವಾಗ ಶೇಖರ್ ಸರ್ ಹೇಳಿದ್ದಾರೆ, ಸರ್ ನಮ್ಗೆ ಯಾವ ಬಸ್ ಅಡ್ಡಿಲ್ಲ, ಅದು ಅಡ್ಡಿಲ್ಲ, ನಮಗೆ ಯಾವ್ದಾರು ಒಂದು ಅಡ್ಡಿಲ್ಲ ಸರ್, ಒಟ್ಟು ಬೆಂಗಳೂರಿಗೆ ಬಂದು ಇಳಿದ್ರೆ ಸೈ. ಬೆಂಗಳೂರಿಗೆ ಬಂದ್ರ ಮೇಲೆ ನೀವು ನನ್ನ ಕರ್ಕೊಂಡು ಹಾಕಿ, ನಂಗೆ ದಾರಿಗೆ ಗೊತ್ತಾತಿಲ್ಲ. ಯಾಕಂದ್ರೆ ನಮ್ಮದು ಹೆಮ್ಮಾಡಿ ಅಲ್ಲ, ಹಂದಾಡಿ ಅಲ್ಲ, ಕುಂದಾಪುರ ಕೋಟೇಶ್ವರ ಅಲ್ಲ. ಅಲ್ಲಿಂದ ಶುರು ಮಾಡ್ತಾರೆ ಗುರುಗುಂಟಿ ಪಾಳ್ಳಿ ಅಂದೇಳಿ. ಇವ್ರು ಫೋನ್ ಮಾಡಿ ಕೆಮ್ದು ಎಲ್ಲಿದ್ರಿ ಅಂದೇಳಿ, ನಮಗಾರು ಗೊತ್ತಾತಿಲ್ಲ. ನಾನು ಅಂಗಡಿ ಬೋರ್ಡ್ ಹೆಸರು ಹೇಳು ಸರ್, ಇಂತಲ್ಲಿತ್ತು ಅಂದೇಳಿ. ನಮ್ಮಲ್ಲಿ ಕೆಲವರು ಕೇರಳದವ್ರು ಬರುವುದಿರುತ್ತೆ. ಕೇರಳದವ್ರು ಬಂದು ನಮ್ಮಲ್ಲಿ ಭಾಷಾಭಿಮಾನ ಎಷ್ಟು ಕೇಳೋದಕ್ಕೆ, ಕೇರಳದವ್ರು ಬಂದು ಕಾರ್ ನಿಲ್ಲಿಸಿ ನಮ್ಮ ಹತ್ರ ಕೇಮ್ದಿರುತ್ತೆ. ಏನಂತೇಳಿ ಅದೆಂತಂದ್ರೆ ಅವರಿಗೆ ಹೆಚ್ಚಾಗಿ ನಮ್ಮಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಪಾರವ್ರು. ಒಟ್ಟೊತ್ತಿ ನಮ್ಮವರೆಲ್ಲ ಬಂದು ಅವರು ಕೇರಳದವ್ರು, ಅವ್ರು ಎ ಸಿ ಕಾರಿನ ಗ್ಲಾಸ್ ಎಲ್ಲ ಇಳಿಸೋದಿಲ್ಲ, ಅಲ್ಲೇ ಗ್ಲಾಸ್ ಒಳಗೆ ಹಾಕೊಂಡು ಕೊಲ್ಲೂರು ಮೂಕಾಂಬಿಕಾ ಅಂಬದವ್ರು. ಎಂತ ಹೇಳಿದ್ರಂತ ಗೊತ್ತಿಲ್ಲ, ಕುಂದಾಪುರ ಬಸ್ ಸ್ಟ್ಯಾಂಡಂಗೆ ಅಥವಾ ಬ್ರಹ್ಮವರದಂಗೆಲ್ಲ ನಿಂತ್ಕೊಂಡು ಹೀಗೆ ಮಾಡಿ ಗ್ಲಾಸ್ ಇಳಿಸಿ ಕೊಲ್ಲೂರು ಮೂಕಾಂಬಿಕಾ. ನಮ್ಗವ್ರು ಅಡ್ಡನಾಮದಂಗೆ ಗೊತ್ತಾಯ್ತು ಇವರು ಇವರು ಎಲ್ಲಿ ಕೊಲ್ಲೂರಿನವ್ರು ಅಂತೇಳಿ ಆ ವಿಭೂತಿಯಿಂದ ಕೊಲ್ಲೂರು ಮೂಕಾಂಬಿಕಾ. ಅಷ್ಟೊತ್ತಿಗೆ ನಮ್ಮ ಬದಿಯರೆಲ್ಲ ಒಟ್ಟಾಯೇ ಆಯ್ತು. ಅಷ್ಟೊತ್ತಿಗೆ ನಾವು ಭಾಷಾಭಿಮಾನ ಬಿಡುವುದಲ್ಲ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ರೆ ಸಾಕ್ಬಿಟ್ರೆ ನಮ್ಮದೇ ಭಾಷೆ ಅಂತೇಳಿ ಎಲ್ಲೂ ಹಿಡ್ಕೊಂಡು ಎಲ್ಲೇ ಯಾವುದೇ ಊರಿನವ್ರು ಎಲ್ಲೇ ದಾರಿ ಕೇಳಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರೆ ಸಾಕು. ಆ ಅರ್ಥ ಆಗುವ ರೀತಿಯಲ್ಲಿ ಹೇಳುವ ಭಾಷೆಗೆ ಹೃದಯದ ಭಾಷೆ ಅಂತ ಹೆಸರು. ಎಲ್ಲರಿಗೂ ಹೃದಯದೊಂದು ಭಾಷೆ ಇದ್ದರೆ ಸಾಕು. ನಾವು ನಮ್ಮಲ್ಲಿ ಕಾಣಕ್ಕೆ ಕೆಲವರು ಆ ಕೊಲ್ಲೂರು ಮೂಕಾಂಬಿಕೆ ಅಂದೇ ಸಾಕು, ಆ ಎ ಸಿ ಕಾರ್ ಗ್ಲಾಸ್ ಇಳಿಸೋದಿಲ್ಲ, ಅದಕ್ಕೆ ಮಂಡಿಗೆ ಒಂದ್ಸಿದ್ದು ಎಣ್ಣೆ ಹಾಕೊಂಡು ಹಿಂಗೆ ತಗೊಂಡು ಹೋಗ್ಕೊಂಡು ಅದಕ್ಕೆ ಬೆಚ್ಚಿ ಕೊಲ್ಲೂರು ಮೂಕಾಂಬಿಕಾ ಕುಂದಾಪುರ ಸ್ಟ್ರೈಟ್ ಹ್ಯಾಂಡ್ ಹೆಮ್ಮಾಡಿ ಟೇಕ್ ರೈಟ್ ಹ್ಯಾಂಡ್ ಕೊಲ್ಲೂರು. ಇನ್ನು ಜೀವಮಾನಕ್ಕೂ ಅವನು ಕೊಲ್ಲೂರು ಬಿಟ್ಟು ಮತ್ತೆಲ್ಲ ಬದಿ ಹೊತ್ತ ಆ ನಮ್ಮನೆ ದಾರಿ ತಪ್ಪಿಸಿ ಬಿಡತ್ತೆ ನಾವು. ಅಂದರೆ ಇನ್ನೊಬ್ಬರು ಕೇಳಿದಾಗ ಇನ್ನೊಬ್ಬರು ಮಾಡಿದಾಗ ಆ ಭಾಷೆಯನ್ನು ನಮ್ಮಲ್ಲಿ ನಮ್ಮ ಭಾಷೆ ನಮ್ಗೆ ಎಲ್ಲೂ ಹೋದ್ರೂ ಬೇಕಾದ, ಆದರೆ ಇನ್ನೊಬ್ಬ ಏನಾದರೂ ಕೇಳಿದಾಗ ಅವನ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡುವುದೇ ಅದು ಭಾಷಾಭಿಮಾನ, ಅದು ಭಾಷಾ ಪ್ರೀತಿ. ಆದ್ದರಿಂದ ಈ ಭಾಷಾಭಿಮಾನವನ್ನು ಇಟ್ಕೊಂಡು ಊರಿನ ಅಭಿಮಾನವನ್ನು ಇಟ್ಕೊಂಡು ಈ ರೀತಿ ಕರಾವಳಿ ಒಂದು ಉತ್ಸವವನ್ನು ಆಚರಿಸುವಂಥ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಆಭಾರಿಗಳಂತ ಹೇಳ್ತಾ, ಇಲ್ಲಿ ಕಡೆಗೆ ಕಾರ್ಯಕ್ರಮ ರಾಕೇಶ್ ಅವರದ್ದು ಮಾತ್ರ, ಮತ್ತೆಂತ ಇಲ್ಲ ಸರ್. ಮಕ್ಕಳದ್ದು ಹಾಡುದು ಅಂತ ಇಲ್ಲ ಸರ್, ಯಾಕಂದರೆ ಈ ಹಾಡು ಕಾರ್ಯಕ್ರಮ ಎಲ್ಲ ಇದ್ದರೆ ನಾನು ಮೊದಲೇ ಬಿಟ್ಟುಕೊಡೋದು ಇವರೇ.
ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಇದ್ರಂಗೆ. ಇದೀಗ ಮನು ಹೊಂದಾಡಿಯವರ ನಗೆ ಹಬ್ಬ ಒಂದು ಡ್ಯಾನ್ಸಿನ ನಂತರ ಈಗ ಎಡಿಟ್ ಮಾಡೋದು ಸಾಂಗ್ ಮಾರ್ರೆ ಒಂದು 10-15 ಒಟ್ಟಿಗೆ ಸಾಂಗ್ 20 ನಿಮಿಷ ಒಂದೇ ಡ್ಯಾನ್ಸ್ ಇರೋದು. ಅದು ಈಗಿನ ಹಾಡಂತೂ ಒಂದು ಟ್ರೆಂಡ್ ಅಂದರೆ ನಿನ್ನೆ ಕಂಡಕ್ಟರ್ಗೆ ಅಂತ ಅಲ್ಲ ಬಸ್ಸಂಗೆ ಯಾರೋ ಲಗೇಜ್ ಬಿಟ್ಟು ಇರು ನೀವ ಇದು ನಿಮ್ದು ಹಾಕೆ ಅಂತ ಅಲ್ಲೊಬ್ಬಳು ಹೇಳ್ತಾಳೆ ಕರಿಮಾಣಿ ಮಾಲೀಕನಾಕೆ ಅಂತ. ಎಲ್ಲಿ ಹೊರ ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ ಈಗ. ಇವ್ರು ಬಸ್ ಬುಕ್ ಮಾಡೋದನ್ನದೇ ಹೇಳಲ್ಲ ಸರ್ ನಂಗೆ ಹಾಗಲ್ಲ ಹಿಂಗೆ ಅಡ್ಡಿಲ್ಲ ಯಾವ್ದಾರು ಅಡ್ಡಿಲ್ಲ ಅಂದೆ. ಆದರೆ ಮತ್ತೆ ಕೆಲವರು ಈ ಬಸ್ ಬುಕ್ಕಿಂಗ್ ಆಫೀಸಿಗೆ ಫೋನ್ ಮಾಡಿ ಹೇಳೋದಿರುತ್ತೆ, ಸರ್ ನನಗೆ ಬೆಂಗಳೂರಿಗೆ ಹೋಯ್ಕಿತ್ತಲ್ಲ, ಹೌದು ಬಸ್ ಕೆಳಗೆ ಕೊಡೋದಾ ಮೇಲ್ ಕೊಡೋದಾ? ಒಂದು ಬಸ್ ಟಿಕೆಟ್ ಬುಕ್ ಮಾಡೋಕೆ ನಾವು ಎಷ್ಟು ಹಠ ಮಾಡೋದು ಕಣಿ ಅವ್ರ ಹತ್ರ. ಇದೇ ಹಠ ನಾವು ಓದೋದು ಬರೋದ್ರಂಗೆ ಮಾಡೋದಿಲ್ಲ. ಸರ್ ನಂಗೆ ಫ್ರಂಟ್ ಸೀಟ್ ಬೇಡ, ಎರಡನೇದು ಕೊಡಿ, ಕೆಳಗೆ ಕೊಡಿ, ಟೈರ್ ಮೇಲೆ ಬೇಡ, ಮತ್ತೇನು ಟೈರ್ ಇಡಿ ಮುನ್ಕಂದ ಟೈರ್ ಮೇಲೆ ಬೇಡ, ನನಗೆ ಒಂಚೂರು ಹಿಂಗಿರ್ಕು, ಅಲ್ಲಿ ಪ್ಲಗ್ ಇರ್ಕು, ಅಲ್ಲಿ ಅದಿರ್ಕು ಇದಿರ್ಕು, ಸಿಂಗಲ್ ಸೀಟ್ ಆಚೀಚಿ ಬೇರೆ ಯಾರು ಇಪ್ಪಕ್ಕಾಗ. ಇವರಿಗೆ ಆ್ಯಂಬುಲೆನ್ಸಂಗೆ ಬಂದ್ರೇನು ಬೆಂಗಳೂರವರಿಗೆ ಯಾರೂ ಇರೋದಿಲ್ಲ, ಒಬ್ಬರೇ ಮುನ್ಕ ಬಂದ್ರೆ ಸಹ ಆಕ್ಸಿಜನ್ ಸಿಲಿಂಡ್ರು ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೂ ಏಕಾಂಗಿ ಇರಬೇಕು, ಅವ್ರು ಇರಬಾರ್ದು ಇವ್ರು ಇರಬಾರ್ದು ಅಂತೇಳಿ ಹಠ ಇಡೋದಲ್ಲ, ಇರುತ್ತದೆ. ಆದರೆ ನಾನು ನಿನ್ನೆ ರಾತ್ರಿ ಬಸ್ಸಂಗೆ ಬಪ್ಪತ್ತಿನ ಇದ್ರ ಮೂಲಕ ನಾನು ಈ ಎಲ್ಲ ಸ್ಲೀಪರ್ ಕೋಚ್ ಬಸ್ಸಿನವ್ರ ಹತ್ರ ಕೇಳ್ಕಂದು ಏನು ಕೇಳ್ರೆ ಮನ್ಕಂಕ್ ವ್ಯವಸ್ಥೆ ಇತ್ತು, ಹೊದ್ಕಂಕ್ ಒಲ್ಲಿ ಇತ್ತು, ತಲೆದಿಂಬಿತ್ತು, ನೀರು ಬಾಟ್ಲಿ ಬೆಚ್ಚುಕಿತ್ತು, ಬ್ಯಾಗ್ ಬೆಚ್ಚುಕಿತ್ತು, ನಿಮಗೆ ಕೈ ಮುಗಿತಿ ಅಣ್ಣ, ಮೆಟ್ಟು ಬೆಚ್ಚಕ್ಕೊಂದು ಜಾಗ ಇಲ್ಲ ಅದ್ರಾಗ. ಎಂತ ಹೆಚ್ಚಿಗೆ ಕುರ್ಲಿ ಕಟ್ಕಂದ ಮೆಟ್ಟು ತಲೆಡಿ ಇಟ್ಕೊಂಬನ್ಕಂದ. ಹಾಂ ಅಲ್ಲ ಕಾಲ್ದೇಸಿ ಇಟ್ಕೊಂಡ್ ಅಂದ್ಕೊಂಡ್ರೆ ಬೆಳಗತ್ತೆದ್ದು ಕೈ ಕಾಣ್ಕೊಂತಾರೆ, ಬೆಳಗತ್ತೆದ್ದು ಮೆಟ್ಟೆ ಕಾಣ್ಕ ನಾವು. ಅಲ್ಲ ನಮ್ಮನ್ನು ಕ್ಷೇಮದಂಗೆ ಕರ್ಕ ಬಂದಿರ, ನಾಳೆಗೆ ಇದನ್ನು ನೀವು ಕಟ್ ಮಾಡಿ ಹಾಕಿ ಕಾಡಿಗೆ ಅವ್ನು ಇನ್ನು ಯಾವ ಬಸ್ಸು ಹೊರಿಸ್ಬೇಡಿ, ಈ ಪಾಪಿ ಸಿಗುವ ತನಕ ಸೇರ್ ಮಾಡಿ ಅಂದೇಳಿ ಇಡೀ ಊರು ತುಂಬ ಹಾಕದಿದ್ದಂಗೆ. ಮೆಟ್ಟು ಬೆಚ್ಚಗೊಂದು ಜಾಗ ಇಲ್ಲ. ನಾನು ಎಂತ ಆಯ್ತು ಅಂದೇಳಿ ಸಾಧಾರಣ 3:15 ಬಾತ್ರೂಮಿಗೆ ಹೋಗೋರು ಹೇಳಿ ಅಂತ ಎದ್ದು ಎಲ್ಲೂ ಹೊರ ಮೆಟ್ಟಿಲ್ಲ. ಆ ಸ್ಲೀಪರ್ ಕೊಂಚಂಗೆ ಕೌಂಚು ಮನ್ಕಂಡೆಲ್ಲ ಹುಡುಕದಿ, ಒಂದು ಬೂಡ್ಸ್ ಇಲ್ಲಿತ್ತು, ಒಂದು ಬೂಡ್ಸ್ ಓಲ್ಲಿತ್ತು. ಅಷ್ಟೊತ್ತಿಗೆ ಕೆಲವರು ಮಾತಾಡೋದು ಕಾಣ, ಬಹುಶಃ ಎಲ್ಲೋ ನಿಲ್ಲಿಸ್ಬೇಕು ಸರ್. ಕೌಂಚ್ ಮನ್ಕೊಂಡು ಬಸ್ಸಂಗೆಲ್ಲ ಬೂಡ್ಸ್ ಹುಡುಕ್ತಾ ಇದ್ದೀನಿ ನಾನು. ಸತ್ಯ ನನಗೆ ಬೂಡ್ಸ ಸಿಕ್ಕಿರ್ ಸರ್, ಬಾತ್ರೂಮ್ ಬರೀ ಕಾಲ ಹಾಪ್ಕ ಹತ್ತ ಅಂದೇಳಿ. ಅಷ್ಟೊತ್ತಿಗೆ ಯಾರೋ ಇಬ್ಬರು ಮಾತಾಡೋದು, ಬಹುಶಃ ಎಲ್ಲೋ ಲಾಸ್ಟ್ 12:15 ಬಸ್ ಹತ್ತಿದ, ಬಹುಶಃ ಮೆಹಂದಿ ಮನೆಗೆ ಹೋಯ್ದಕ್ಕಂತ ಸಮಾ ಮೂಗಿ ಬಪ್ಪಲರಿ ಕುಡ್ಕೊಂಡು ಬಸ್ ಹತ್ತಿದ. ಇನ್ನು ಬೆಂಗಳೂರಂಗೆ ಇಳಿತ್ನೋ ಇಲ್ಲೆಲ್ಲ ಯಾರಿಗೆಲ್ಲ ಸಕಲೇಶ್ಪುರದಂಗೆ ಇಳಿತ್ನೋ ಅಂತ ನಾನು ದೇವ್ರಣೆ ಬೂಡ್ಸ್ ಹುಡ್ಕೋದು ಬಿಟ್ಟರೆ ಎಲ್ಲ ಬಸ್ ಹಾಗೆಲ್ಲ ಮಾಡಿ ಹತ್ತಲಿಲ್ಲ. ಅದಕ್ಕಾಗಿ ಬೂಟ್ಸ್ ಬೆಚ್ಚಕ್ಕೊಂದು ಜಾಗ. ಇದೆಲ್ಲ ನಿಮಗೆ ಅನುಭವ ಇಲ್ಲ? ಕೆಲವ್ರು ಬೆಳಗತ್ತೈದು ನಮ್ಮನ್ನೇ ಕೆಮ್ಮು ವಾಯ್ ಮೆಟ್ಕೊಂಡಿರ್ಯಾ, ನಮ್ಮದೇ ಮೆಟ್ಟಿಲ್ಲ ಗೊತ್ತಿಗೋತ್ರ ಇಲ್ಲ ಅಲ್ಲ. ಆಯ್ತಾ? ನನ್ನನ್ನು ಆಗಳು ನಂಗೆ ಬ್ಯಾಂಡಂಗೆ ಕರ್ಕ ಬಂದಿರ, ಖುಷಿಗಿಂತ ಹೆಚ್ಚು ನಂಗೆ ಬೇಜಾರಾದ. ನನ್ನ ಮುದಿಗೂ ಹಾಗೆ ಕರ್ಕ ಬಂದು ಅದೇ ಲಾಸ್ಟ್ ನನ್ನ ನೆಗಿ, ಮತ್ತೆ ನೆಗಿ ಇಲ್ಲ. ಅದಕ್ಕೋಸ್ಕರ ಬ್ಯಾಂಡ್ ಕಂಡಲ್ಲೆಲ್ಲ ನಂಗೆ ಹೆದರಿಕೆ ಆಗ್ಬೋದು. ಅದ್ರಂಗೂ ನಮ್ಮನೆಯೊಳಗೆ ಲೈವ್ ಕಳಿಸಿ ಅಂತ ಲೈವ್ ಇದು ಆರ್ಮೇಲೆ ಕಳ್ಸೋದು ನಾನು. ಇರಲಿ, ಬಂದ ಅತಿಥಿಗಳನ್ನು ಸ್ವೀಕಾರ ಮಾಡೋದು ಅಥವಾ ಸ್ವಾಗತ ಮಾಡೋದು ಕೂಡ ಅದು ಕೂಡ ಹೊಟ್ಟತ್ತಾ ಅಂದರೆ ಆ ಸ್ವಾಗತ ಮಾಡುವ ರೀತಿ ಏನಕ್ಕೆ ಅಂದರೆ ನಿಮಗೆ ಊರಿನವರಂದರೆ ಅಷ್ಟು ಆಶೆ, ಊರಿನ ಅಭಿಮಾನವನ್ನು ಅಷ್ಟು ತೋರುತ್ತೆ. ಅದೇ ರೀತಿ ಈ ಪರೂರಲ್ಲಿದ್ದವರು ಕೂಡ ಊರಿಗೆ ಬರ್ತಾರಲ್ಲ, ಯಾವಾಗ ಏಪ್ರಿಲ್ ಮೇಗೆ ಸೀಸನಿಗೆಲ್ಲ ಇಲ್ಲಿದ್ದಲ್ಲಿ ಹೇಳೋದಿರುತ್ತೆ, ಈ ಸರ್ತಿ ನಾನು ಹೋದಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ಕ, ಒಂದು ಹೌದರಾಯಿನ ಹೊಲಗಕ್ಕೆ ಹೋಗಿ ಬರ್ಕ, ಎಲ್ಲರೂ ನಮ್ಮ ಆದಿ ಬನಕ್ಕೆ ಹೋಗಿ ತನು ಹೊಯ್ಕೊಂಡು ಬರ್ಕಂದೇಳಿ ಮಾತಾಡೋದಿರುತ್ತೆ ಗಂಡ ಹೆಂಡತಿ ಒಟ್ಟಿಂದ. ಹೇಳುದಾ?
ಬೈಂದೂರಿನ ಜನಮೆಚ್ಚಿದ ಶಾಸಕರಾಗಿ ಎಲ್ಲರ ಹೃದಯದಲ್ಲಿ ಮನೆ ಮಾತಾಗಿರುವ ನಮ್ಮ ಗುರುರಾಜ್ ಗಂಟಿಹೊಳಿಯವರು ಕೂಡ ಇದೀಗ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಇವರೆಲ್ಲರಿಗೂ ನಿಮ್ಮ ದೊಡ್ಡ ಕರತಾಡನದೊಂದಿಗೆ ಚಪ್ಪಾಳೆ. ಇಲ್ಲ ಸರ್, ಇಲ್ಲ 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 ನಮ್ಮಲ್ಲಿ ಪರೂರಂಗಿದ್ದವರೆಲ್ಲ ವಾಪಸ್ ಊರಿಗೆ ಬಂದಲ್ಲಿ ಹೇಳುವುದಿರತ್ತೆ. ಈ ಸರ್ತಿ ನಾನು ಆದಿ ಬನಕ್ಕೆ ಒಂದು ತನು ಹೊಯ್ಕೊಂಡು ಬರ್ಕ, ಅಲ್ಲಿಗೆ ಹೊಯ್ಕ ಇಲ್ಲಿಗೆ ಹೊಯ್ಕ ಹಾಂಗೆ ಮಾಡ್ಕೊಂಡೇಳಿ ಗಂಡ ಹೆಂಡತಿ ಊರಿಗೆ ಬತ್ತರ. ಇದು ಹೆಚ್ಚಿನ ಹೆಂಗಸರಿಗೆ ಇದು ಅನುಭವ ಇರುತ್ತೆ, ಹೆಚ್ಚಿನವ್ರಿಗೆ ಇದ್ರ ಅನುಭವ ಇರುತ್ತೆ. ಊರಿಗೆ ಬತ್ತರ ಗಂಡ ಹೆಂಡತಿ ಎಲ್ಲ ಬತ್ತರ, ಗಂಡನಿಗೆ ಏನು ಕೆಲಸ ಕೇಂದ್ರ ಬಂದ್ರೆ ಕೊಳ್ಳೆ. ಈಗ ನಮ್ಮನಿದೆ ಅನುಭವ ನಾನು ಹೇಳೋದು, ಬೇರೆ ಯಾರದ್ದಲ್ಲ. ಅಪ್ಪಯಿಂದ RTC ಎಲ್ಲಿತ್ತು, ರಸ್ತೆ ಬದಿ 3 ಸೆಂಟ್ಸ್ ಜಾಗ ಎಲ್ಲಿತ್ತು, ಹೌದಲ್ದ ಸರ್? ಇದೆ ನಮ್ಮನಿಗೂ ನಾನು ಇದನ್ನೇ ಕಂಡಿದ್ದೆ. ಒಂದು 2 ಕೊಯ್ಲು ಗೆದ್ದಿದ್ದಿತ್ತಲ್ಲ, ಅದನ್ನೀಗ ಯಾರು ಮಾಡ್ತಾರ? ಇದನ್ನು ಹುಡ್ಕೋದು ನಾವು. RTC ಕಡಿಕಲ್ಲಿ ತಹಸೀಲ್ದಾರರು ಅವ್ರನ್ನ ಹುಡುಕಿ ಇದೊಂದು ಜಾಗ ಕಾಣಿ ನಮ್ಮದೇ ಇದ್ದಿದ್ದಿತ್ತು, ಮತ್ತು ಅಲ್ಲಿ ಹಾಗೆ ಹೀಗೆ, ಮತ್ತು ಮನೆ ಒಂಚೂರು ಸೋರತ್ತಲೆ ಹೊಂಚಿ ರಿಪೇರಿ ಮಾಡಕ್ಕೆ ಇದೆಲ್ಲ ಜಾಗೃತಿ ಮಾಡ್ತಾರೆ. ಹೆಂಗಸ್ರು ಒಣಕಟ್ಟಿ ಮೀನು ಎಲ್ಲಿ ಸಿಕ್ಕತ್ತೆ, ಬಸ್ಲಿ ಎಲ್ಲಿ ಸಿಕ್ಕತ್ತೆ, ಇದನ್ನೇ ಒಟ್ಟು ಮಾಡೋದು ಬಿಟ್ಟರೆ ಮತ್ತೇನಲ್ಲ. ಅಂದರೆ ಇಲ್ಲಿದ್ದಾಗ ನೀವು ತುಂಬ ಪ್ಲ್ಯಾನ್ ಹಾಕೊಂಡಿರ್ತೀರಿ, ನಾನು ಹಾಂಗೆ ಮಾಡ್ಕೆ ಹಿಂಗೆ ಮಾಡ್ಕೆ ಮತ್ತೊಂದು ಮಾಡ್ಕೊಂಡೆ. ಆ ಊರಿಗೆ ಬಂದು ಖುಷಿ ಹಂಗೆ ನಿಮಗೆ ಏನು ಮಾಡ್ಕೊಂಡಳಿ ಮರ್ತೋತ್. ಯಾಕಂದರೆ ಅದು ನಿಮ್ಮ ಇಲ್ಲಿ ಇಷ್ಟು ವರ್ಷ ಇದ್ದು ಅಲ್ಲಿ ಊರಿಗೆ ಬಂದ್ರ ಮೇಲೆ ನಿಮಗಿರುವಂಥ ಅಭಿಮಾನ. ನೀವು ಏನೇ ಊರಿಗೆ ಬರ್ರಿ, ಅಭಿಮಾನ ಇರಲಿ, ನಮ್ಮ ತನವನ್ನು ಮರಿಬೇಡಿ. ಯಾಕಂದರೆ ಬೆಂಗಳೂರಿಂದ ಬಂದದ್ದೇ ಒಂದು ಹುಡುಗಿ, ಬಹುಶಃ ಅವಳು ಇಲ್ಲೇ ಇದ್ದು 10 ವರ್ಷ ನಮ್ಮ ಅಲ್ಲೇ ಇದ್ದದ್ದು, ಊರಲ್ಲೇ ಇದ್ದದ್ದು. ಒಂದು 6 ತಿಂಗಳಾಯ್ತು ಅಂತದ್ದು ಜಾಬ್ ಅಂದೇಳಿ, ವರ್ಕ್ ಫ್ರಮ್ ಹೋಮ್ ಮುಗೀತಂತೇಳಿ ಮತ್ತೆ ವಾಪಸ್ ಮೊನ್ನೆ ಅವಳು ಮನೆಗೆ ಹೋಗುವಾಗ ಎಷ್ಟು ಭಾಷೆ ಬದಲಾಯ್ತು ಕೇಂದ್ರೆ, ನಾವು ಹೀಗೆ ಹಾಪತ್ತೆ ನೀರು ಕುಡಿಕಂದೇಳಿ ಇಳೀತವ್ರ ಮನೆಗೆ. ಯಾವ ಊರು ಎಲ್ಲಂದು ಹೇಳೋದಿಲ್ಲ, ಯಾಕಂದ್ರೆ ನೀವು ಲೈವ್ ಇತ್ತು ಬಿಗ್ ಬಾಸ್. ನಾನು ಯಾರು ಸುದ್ದಿ ಮಾತಾಡಲ್ಲ, ಯಾರಿಗೇನು ಹೇಳೋದು ಇಲ್ಲ. ಅಮ್ಮ ಎಲ್ಲಿಗೆ ಹೋಯ್ರಿ ಕೇಂಡೆ, ಅಮ್ಮ ಬತ್ರ ಸರ್ ಈಗ ನಾವು ವೆಯ್ಟ್ ಮಾಡ್ಲಕ್ಕ. ಹೌದು, ಎಲ್ಲಿಗೆ ಹೋಯ್ರಿ? ಅಮ್ಮ ಫೈರ್ ಸರ್ವಿಸಿಗೆ ಹೋಯ್ರಂದಾಳು. ಫೈರ್ ಸರ್ವಿಸಿಗೆ ಅಂದ್ರೆ ಅಮ್ಮನಿಗೆ ಅಗ್ನಿಶಾಮಕ ದಳದಂಗೆ ಕೆಲಸಕ್ಕೆ ಅಂತೀಗ ನೈಟ್ ಶಿಫ್ಟ್ ಮುಗೀತು, ಈಗ ಡೇ ಶಿಫ್ಟ್ ಮುಗೀತು. 9:30 ಮನೆ ಬತ್ರ ಅಂದೇಳಿ ಏಗಳ ಜಾಬ್ ಆದ್ಕಂಡು, ಜಾಬ್ ಅಲ್ಲ ಸರ್, ಮತ್ತು ಫೈರ್ ಸರ್ವಿಸ್ ಅಂತ ಕಡೆ ಗಮ್ಕೋರ ಅದ್ರ ಅಜ್ಜಿ ಹೇಳ್ದಾಳ, ಆ ಹೆಣ್ಣಿನ ಸುಡಿಯೇ ಫೈರ್ ಸರ್ವಿಸ್ ಅಲ್ಲ, ಅಬ್ಬಿ ಗ್ಯಾಂಡ್ ಪಾದ್ದಂಬ ಗ್ಯಾಂಡಕ್ಕೆ ಫೈರ್ ಸರ್ವಿಸ್ ಅಂದ. ಹಾಂ ಅಲ್ಲಲ್ಲ, ಇದು ಭಾಷೆಯ ಇಂಗ್ಲೀಷಂಗೆ ಹೇಳಿ ಕನ್ನಡದಂಗೆ ಹೇಳಿ ಬಿಟ್ಟರೆ ದಯವಿಟ್ಟು ಭಾಷೆಗಳನ್ನು ಇನ್ನೊಂದು ಶೈಲಿಗೆ ಸೇರಿಸ್ಕೊಳ್ಬೇಡಿ. ಯಾಕಂದರೆ ಆ ಶೈಲಿಗೆ ಸೇರಿಸ್ಕೊಂಡ್ರೆ ಅರ್ಥ ಕೆಟ್ಟೇ ಹೋಗುತ್ತೆ. ಇದನ್ನು ನಾನು ಹೇಳಿದ ಅರ್ಥಗರ್ಭಿತವಾಗಿಯೇ ತಗೊಳ್ಳಿ ಬಿಟ್ಟರೆ ಇದನ್ನು ನಾನು ಯಾವುದನ್ನೇ ಲೇವಡಿ ಮಾಡೋದಲ್ಲ, ಏನಲ್ಲ. ಯಾಕಂದರೆ ಈ ಲೈವ್ ಇದ್ದಾಗ ಮಾತಾಡೋಕೆ ಹೆದರಿಕೆ ಸರ್. ಬೇರೆ ಬದಿಂಗಾರ ಮಾತು ಮುಗಿದು ಹೊತ್ತು, ಈ ಲೈವ್ ಇದ್ರದು ಶಾಶ್ವತ ಶಿಲಾಶಾಸನ, ವಿಜಯನಗರ ಶಾಸನ ಬರೆದ ರಸ್ತೆ ಬದಿಂಗೆ ಹಾಕಿದಂಗೆ ಏಗಳಿಗೂ ತೆಗೆದು ಏನು ಹೇಳೋಕಾಗ್ತು. ಅದಕ್ಕೋಸ್ಕರ ನಮ್ಮ ಅರ್ಧ ಮಾತು ಕಟ್ಟಿ ಹಾಕದೆ ಈ ಲೈವಿಂದ. ಹಾಗಂತೇಳಿ ಅದ್ರ ಇನ್ನೊಂದು ಏನು ಕೇಂದ್ರೆ, ನಾವು ಎಲ್ಲಿ ಏನು ಮಾತಾಡಿದ್ದೇವೆ ಅಂತೇಳಿ ನಮಗೊಂದು ಪಾಠವೂ ಕೊಡೋದು ಈ ಲೈವ್ ಇರಲಿ. ಅಂದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋದು ಎಲ್ಲಿ ಕೇಂದ್ರೆ ಇದೇ ರೀತಿಯಲ್ಲಿ ಬಿಟ್ಟರೆ ಮತ್ತೇನಲ್ಲ. ಅಂದರೆ ನಾನಾಗ ಹೇಳಿದೆ ನಿಮಗೆ, ಈ ಹೆಣ್ಣು ಮಕ್ಕಳು ಯಾವುದನ್ನು ಮನೆ ಬಂದಾಗ ಬಸಳೆ ಒಟ್ಟು ಮಾಡೋದು, ತೊಂಡಿ ಒಟ್ಟು ಮಾಡೋದು, ಮತ್ತು ಹಪ್ಪಳ ಉಪ್ಪಿನಕಾಯಿ ಎಲ್ಲ ತಗೊಂಡೋಗೋದು ಏನಕ್ಕೆ ನಮ್ಮ ಅಮ್ಮನ ಮನೆಯ ಇದನ್ನು ಸ್ವಲ್ಪ ದಿವಸ ನಮ್ಮ ಬೆಂಗಳೂರಲ್ಲಿ ಇಟ್ಕಂತೆ ನಾನು ಮನೆಯ ನೆನಪಿಗಾಗಿ ಬಿಟ್ಟರೆ ಮತ್ತೇನಲ್ಲ ಇವರೇ. ಇಲ್ಲಾಂದರೆ ಎಲ್ಲರ ಮನಸ್ಸು ಶುದ್ಧವಾದದ್ದೇ. ಎಲ್ಲರ ಮನಸ್ಸು ಶುದ್ಧವಾದದ್ದು ಅಂತ ಹೇಳಿದ್ರೆ ಮತ್ತೊಂದು ನನಗೆ ನೆನಪಾಗೋದು ಏನಕ್ಕೆ ಇಲ್ಲಿ ಬುದ್ಧಿವಂತರು ಗಂಡಸರ ಹೆಂಗಸರ ಕೇಂದ್ರೆ ಹೆಚ್ಚಿನವ್ರು ಹೇಳೋದಿರುತ್ತೆ, ಹೆಂಗಸರು ಬುದ್ಧಿವಂತರು, ಗಂಡಸರು ಬುದ್ಧಿವಂತರು ಅಂಥೇಳಿ. ಮತ್ತು ನಮ್ಮಲ್ಲಿ ಇಲ್ಲಿ 1-2-3-4 ಜನ ಗುಂಪಲ್ಲಿ ಅವ್ರ ಗಂಡ ಹೆಣಿತೀಯ ಅಂಥೇಳಿ ಕಂಡಿಡುವುದು ನಮ್ಮ ಕುಂದಾಪುರದಲ್ಲಿ ಭಾಳ ಸುಲಭ. ಹ್ಯಾಂಗೆ ಅವ್ರು ಕೈ ಹಿಡ್ಕೊಂಡು ಹೋಯ್ಕಂತಿಲ್ಲ, ಕೈ ಯಾರೂ ಹಿಡ್ಕೊಂಡು ಹೋತ್ರಿ ಈ ಕಾಲದಂಗೆ, ಅದಲ್ಲ. ಇನ್ನೊಂದಿತ್ತು ಏನು ಕೇಂದ್ರೆ, ರಾತ್ರಿ ಮಲಗುವಾಗ ಗಂಡ ಕೇಂತ ಅಥವಾ ಬೇರೆ ಇದರಲ್ಲೆಲ್ಲ ಇದ್ದಲ್ಲಿ ಕೇಂದ್ರ, ನಾಳೆ ತಿಂಡಿ ಅಂತ ಮಾಡ್ತೀಯಾ, ಮಣ್ಣು ತಿನ್ನಿ. ಇದು ಗೊತ್ತಾಯ್ತು, ಇದು ನಮ್ಮದೇ ಬದಿದು ಪ್ರಾಡಕ್ಟ್, ನಮ್ಮದೇ ಬ್ರ್ಯಾಂಡ್ ಅಂದೇಳಿ ಅವ ಎಣಿಸ್ಕೊಂಡ. ನಾನು ಮಣ್ಣು ತಿಂಬು ಶುರು ಮಾಡಿ 12 ವರ್ಷ ಆಯ್ತು, ಇನ್ನೂ ತಿಂಬದ ಮಣ್ಣು ಅಂದೇಳಿ. ಯಾಕಂದರೆ ಮತ್ತೆ ನೀವು ಗಂಡ ಹೆಂಡತಿನ ಕಂಡುಹಿಡಿಯೋದು ಭಾಳ ಸುಲಭ. ಆ ಭಾಷೆಯಲ್ಲಿ, ಆ ಸಂಸ್ಕೃತಿಯಲ್ಲಿ ಅನ್ನೋದಕ್ಕಿಂತ ಅವ್ರು ಹೋಗ್ತಾ ಅವರ ಚಲನವಲನದಲ್ಲೆಲ್ಲ ನಾವು ಕಂಡುಹಿಡಿಬೋದು. ಆದರೆ ನಮ್ಮ ಭಾಷೆಯಿಂದ ಗುರುತಿಸ್ಬೋದು, ನಮ್ಮ ಸಂಸ್ಕೃತಿಯಿಂದ ಗುರುತಿಸ್ಬೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲ. ಯಾಕಂದರೆ ಈಗ ಸರ್ ಎಷ್ಟು 2 ಗಂಟೆವರೆಗ
2 ಗಂಟೆವರೆಗೆ ಅಲ್ಲ 1:15 ಆಯ್ತು ಅಂತ ಗೊತ್ತಿತ್ತು. ಇರಲಿ, ಯಾಕಂದರೆ ನೀವೊಂದು ಹಾಳಿ ಹಾಕಿ ಬಿಟ್ಟಿರಿ, ಇನ್ನು ತೆಗು ಕೈರ್ ಬತ್ರಿ ಕಾಣ್ಕೀಗ ಅದನ್ನು. ಯಾಕಂದರೆ ಹಾಳಿ ಹಾಕಿದಾಗ ನಮ್ಮ ಕುಂದಾಪುರದವರೇ ಬಂದಿದ್ದನ್ನು ಹಾಳಿ ಅಂದರೂ ಒಡ್ಡಿಲ್ಲ, ಮಂಗಳೂರಿನವರೇ ಬಂದಿದ್ದನ್ನು ಹಾಳಿ ಅಂದರೂ ಒಡ್ಡಿಲ್ಲ. ಒಂದು ಸಭಾ ಕಾರ್ಯಕ್ರಮಕ್ಕೆ ಹಾಗೆ ಹೇಳಿ. ಈಗ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಟೊಪ್ಪಿ ಹಾಕಿದರು. ಟೊಪ್ಪಿ ಅಲ್ಲ ಇದು, ಟೊಪ್ಪಿ ಹಾಕೋಕೆ ಯಾರು ವೇದಿಕೆಗೆ ಬರ್ತಲ್ಲ, ಇದನ್ನು ಹಾಳಿ ಎಂದೇ ಕರೆಗೆ ಬಿಟ್ಟರೆ ಇದಕ್ಕೆ ಬೇರೆ ಭಾಷೆಯಲ್ಲಿ ಹೇಳೋಕ್ಕಾಗಂತ ಹೇಳ್ತಾ, ನಮ್ಮೂರಿನ ನಮ್ಮ ಸಂಸ್ಕೃತಿ ಅಥವಾ ಅದೆಲ್ಲವೂ ಕೂಡ ನಮ್ಮೊಳಗೆ ಇರುತ್ತೆ ಬಿಟ್ಟರೆ ಅದು ಯಾವಾಗ ಹಾಳಾಗೋದು, ಯಾವಾಗ ಕೆಡೋದಕ್ಕೆ ಅಂದರೆ ನಮ್ಮ ಮನಸ್ಸು ಎಜುಕೇಟೆಡ್ ಆತ 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 ದೂರ 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 ಹೋದಂಗೂ, ಅಥವಾ ನಾವು ಈ ಟಿ ವಿ ಆ್ಯಡ್ಗಳಿಗೆ ಮೊಬೈಲ್ಗಳಿಗೆ ಬಿದ್ದಾಗ ಮಾತ್ರ ಬಿಟ್ಟರೆ ಬೇರೆ ಯಾವುದರಲ್ಲೂ ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರ ಕೆಡುವುದಿಲ್ಲ ಇವರೇ. ಅದಕ್ಕಾಗಿ ನೀವಿಂಥ ದೂರದ ಊರುಗಳಿಗೆ ಬಂದಾಗ ಇಂತಿಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ದಯವಿಟ್ಟು ಆವಾಗ ಮಾಡ್ಕೊಂತ ಊರಿನವರನ್ನು ಎಲ್ಲರನ್ನು ಅಂದರೆ ಕರಾವಳಿಗರನ್ನು ಎಲ್ಲರನ್ನು ಸೇರಿಸ್ಕೊಂಡು ಆವಾಗ ನಮ್ಮ ಸಂಸ್ಕೃತಿಯನ್ನು ನೆನಪಿಸಿಕೊಂಡ್ರೆ ಊರಿಗೆ ಬಂದಾಗಲೂ ಕೂಡ ಅದೇ ವಾತಾವರಣದಲ್ಲಿ ನೀವಿರುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿ ಆಗ್ತವೆ ಅಂತ ಹೇಳ್ತಾ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಈ ಒಂದು ಇವ್ರಿಗೆ ಕೊಡಬೇಕು, ನೀವು ಸಂಘಟನೆಯವರಿಗೆ. ಯಾಕಂದರೆ ಇನ್ನು ಸಭಾ ಕಾರ್ಯಕ್ರಮ ಇತ್ತವ್ರೆ, ಸಭಾ ಕಾರ್ಯಕ್ರಮ ಇಲ್ಲಲ್ಲ? ಹಾಂ ಸರಿ, ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರೆ ಖುಷಿ ಆಯ್ತು ನನಗೆ. ಯಾಕೆಂದರೆ ಕೆಲವೊಮ್ಮೆ ಸಭಾ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಮೈಕ್ ಕೊಟ್ಟುಬಿಟ್ರೆ ಸೈ ಕೆಲವ್ರು ಬಂದು ಹೇಳೋದಿರ್ತದೆ. ಇದೀಗ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗೋದಿಲ್ಲ, ಅಷ್ಟೊತ್ತಿಗೆ ಬಸ್ಕ ಮೈಕ್ ಕಸ್ಕೊಂಡೇ ಬಿಡುತ್ತೆ. ಅವ್ರು ಮಾಡುವುದು ಹಾಗೆ ಎಂತೆಂತೆಂತೆಲ್ಲ ಮಾತಾಡ್ತಾ ಹೋಗ್ದಿರತ್ತೆ. ಹಾಗಾಗಿ ನಾನು ಸಭಾ ಕಾರ್ಯಕ್ರಮ ಅದೆಲ್ಲ ಇದ್ದರೂ ಕೂಡ ಮೊದಲೇ ಸ್ವಲ್ಪ ಅವರ ಇದಕ್ಕೆ ಅನುವು ಮಾಡಿಕೊಡುವಂಥದ್ದು. ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರೂ ಒಳ್ಳೆಯದು. ಹಾಡುವ ಕಾರ್ಯಕ್ರಮ ಇಲ್ಲಲ್ಲ ಕಡೆಗೆ. ನಾನು ಯಾಕೆ ಆಗಲೇ ಅರ್ಧ ಮಾತಾಡಿ ಕೈದು ಮಾಡಿದೆ, ಯಾಕೆ ನಾನು ಹಾಡುವ ಕಾರ್ಯಕ್ರಮ ಇದ್ದರೆ ಆಗಲಿ ಅಂತ ಹೇಳೋದು ಕೇಳಿದರೆ, ಕೆಲವೊಮ್ಮೆ ಹಾಡೋದಿದ್ದರೆ ನಾವು ಅಲ್ಲಿ ಕೂತ್ಕೊಂಡಿರ್ತೇವೆ, ಕೆಲವು ಮಕ್ಕಳು ಚೆಂದ ಹಾಡ್ತಾರೆ, ಕೆಲವು ಮಕ್ಕಳು ಅವ್ರದ್ದೇ ಸ್ವಂತ ಪದ್ಯ ಹಾಡ್ತಾರೆ, ಕೆಲವು ಮಕ್ಕಳು ನಮಗೆ ಆಗದಿದ್ದ ಪದ್ಯನ ಹಾಡ್ತಾರೆ, ಕೆಲವು ಪದ್ಯ ನಮಗೆ ಇರುವುದಿಲ್ಲ, ಅದನ್ನು ಕೇಂದ್ರ ಕೆಲವೊಂದು ಪದ್ಯ ಕೆಲವ್ರಿಗೆ ಇರಿಟೇಟ್ ಆಗೋದಿರುತ್ತೆ. ನನಗೊಂದು ಪದ್ಯ ಇತ್ತು, ಅದು ಇರಿಟೇಟ್ ಆಗೋದು. ಯಾವುದು ಕೇಂದ್ರ ಆ ಸಾಹಿತ್ಯದ ಮೇಲೆಲ್ಲ ನನಗೆ ಬೇಜಾರಿಲ್ಲ, ಅದು ಹಾಡ್ದವ್ರ ಮೇಲೆ ಬೇಜಾರಿಲ್ಲ. ಅಲ್ಲಿ ಕೂತಿದೆ ಒಂದು ದಿವಸ, ನವಿಲೇ ಪಂಚರಂಗಿ ನೋವಿಲೇ, ನಾನು ಎದ್ದೆ ಹೊರಟಿ, ನನ್ನ ಕಾರ್ಯಕ್ರಮ ಬೇಕಾದ್ರೆ ನೀವು ಮಾಡಿದಿರೋ ಹೊಟ್ಟಿಲ್ಲ, ನಾನು ಹೊರಟಿ. ಯಾಕೆ ಮುನ್ನೋಣ ಕೇಂದ್ರ ಇಲ್ಲ, ಈ ಹಾಡು ಹಾಡ್ರೆ ನಾನು ನಿಂತ್ಕೊಂತಿಲ್ಲ, ಏನು ಹಾಡಬೇಡ ನಂಗೆ ಈ ಹಾಡಬೇಡ ಅಂತ. ಯಾಕೆ ಕೇಂದ್ರ ನನಗೆ ಸಾಹಿತ್ಯದ ಮೇಲೆ ಹಾಡಿನವ್ರ ಮೇಲೆ ಬೇಜಾರಲ್ಲ, ನೀ ಹಾಡಮ್ಮ ಅಂದ್ರೆ ನೀ ಹಾಡ್ರೆ ನಾನು ಕೂತ್ಕೊಂತಿಲ್ಲ ಇಲ್ಲ ಅಂದೆ. ಯಾಕೆ ಕೇಂದ್ರ ನೀವು ಹಾಡಬೇಡಿ ಅಂದೆ. ಮತ್ತೋಳು ಅದನ್ನ ಹೇಳೋದು, ನವಿಲೇ ಪಂಚರಂಗಿ ನೋವಿಲೇ. ಯಾಕೆ ಮುನ್ವಣ್ಣ ನಿಮ್ಗೆ ಈ ಹಾಡು ಯಾಕೆ ಬೇಡ ಕೇಂದ್ರ, ಈ ಹಾಡಿನ ಹಿಂದೆ ದೊಡ್ಡದೊಂದು ದುಃಖ ಇತ್ತಿವ್ರೆ ನನಗೆ. ಏನು ಕೇಂದ್ರೆ ಇವ್ರು ಇಷ್ಟು ಚಂದ ನವಿಲೆ ಪಂಚರಂಗಿ ನವಿಲೆ ಅಂತ ಹಾಡ್ತೀರಿ, ನೀವು ಚಪ್ಪಾಳೆ ತಡ್ತೀರಿ, ಆದರೆ ಕೃಷಿಕರು ನಮಗೆ ಗೊತ್ತಿತ್ತು ನವಿಲು ಉಪದ್ರ ಏನಂದೇಳಿ. 35 kg ಎಲ್ಸಂಡಿ ಹಾಕಿದಿ, ಒಂದೇ ಒಂದು ಕೋಡ್ ಮನೆ ಕೊಯ್ಕೊಂಡು ಬರಲ್ಲ ನಾನು, ಇನ್ನು ನವಿಲು ಹಾಡಿಗೆ ಎದುರು ಕೂತ್ಕೊಂತ ನಾನು. ಹಾಂ, ಅದಕ್ಕೆ ಯಾವ್ದಾದ್ರು ಹಾಡಿಗೆನಿದ್ರೆ ಎಂತಾಯ್ತಿವ್ರೆ, ಎಂತಕ್ಕಂದ್ರೆ ಯಾವ್ದಾದ್ರು ಹಾಡು ಅಂಥವಿದ್ದರೆ ದಯವಿಟ್ಟು ಹೇಳಿಬಿಡಿ. ಅದಕ್ಕೆ ನಾನು ಅದರ ಈ ಕತೆ ನಮಗೆ ಮಾತ್ರ ಗೊತ್ತಿರೋದು, ಕೃಷಿಕರಿಗೆ ವೈಜ್ಞಾನಿಕ ಕೃಷಿ ಆವಿವ್ ಅಂತೇಳಿ ಇರಲಿ ಬಿಡಿ. ಅವೆಲ್ಲವನ್ನು ಬಿಟ್ಟು ಮುಂದೆ ಹೋಗೋದಿದ್ರೆ ನಮ್ಮಲ್ಲಿ ನಾವು ಮತ್ತೆ ಮೀಡಿಯಾಗಳ ಬಗ್ಗೆನೇ ತುಂಬ ಮಾತಾಡಿದೆ, ಧಾರಾವಾಹಿಗಳ ಬಗ್ಗೆ ಅದರ ಬಗ್ಗೆ ಇನ್ಯಾವುದು ಅಂಥದ್ದು ನಾವು ಮಾತಾಡೋದಿಲ್ಲ. ಇನ್ನೆರಡು ಮಾತಾಡೋದಿದ್ದರೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ 1-2 ಮಾತಾಡಬಲ್ಲೆ ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆಯೂ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಕೇಳಿದರೆ, ನಮ್ಮ ಮಕ್ಕಳ ಶಿಸ್ತು, ನಮ್ಮ ಮಕ್ಕಳ ಸಂಯಮ ಅದು ಎಲ್ಲ ಕೆಡುವುದು ಕೇಳಿದರೆ ನೀವು ಹೊರಗಡೆ ತಿರ್ಸೋದ್ರಿಂದಲ್ಲ, ಪಿಕ್ಚರಿಂದಲ್ಲ, ಮಾಲಿಂದ ತಿರುಗೋದ್ರಿಂದಲ್ಲ. ನಮ್ಮ ಮಕ್ಕಳ ಸಂಯಮ ಕೆಡುವುದು ಯಾವುದಕ್ಕೆ ಅಂದರೆ ಈ ಆ್ಯಡ್ಗಳಿಂದ. ಆ್ಯಡ್ ಕೊಡಬೇಡಿ ಅಂತ ನಾನು ಹೇಳೋದಲ್ಲ, ಆ್ಯಡ್ ಕೊಡಿ, ಆದರೆ ಮಕ್ಕಳನ್ನು ಆ್ಯಡಿಗೆ ತಕ್ಕಂತೆ ಬೆಳೆಸಬೇಡಿ ನೀವು. ಕೆಲವ್ರ ಮನೆಯಲ್ಲಿ ಈಗ SSLC ಎಕ್ಸಾಮ್ ಬಂತು, ಒಬ್ಬರ ಮನೆಗೆ ಹೋಯ್ದೆ ನಾನು. ನಿಮ್ಮ ಮನೆಗೆ ಟಿ ವಿ ನಾವೀಗ ರೀಚಾರ್ಜ್ ಮಾಡೋದಿಲ್ಲ. ಯಾಕೆ? ನಮ್ಮನೇಲಿ ಮಕ್ಕಳು ಓದೋದಿಲ್ಲ ಅಂಥೇಳಿ ರೀಚಾರ್ಜ್ ಮಾಡೋದಿಲ್ಲ. ನಮ್ಮನೇಲಿ ಒಬ್ಬ 2nd PUC, ಒಬ್ಬ SSLC, ಅದಕ್ಕಾಗಿ ನಾವೀಗ ರೀಚಾರ್ಜ್ ಮಾಡೋದಿಲ್ಲ. ಅಡ್ಡಿಲ್ಲ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ನೀರೆಲ್ಲ ಕುಡ್ದಾದ್ಮೇಲೆ ಒಂದೇ ಒಂದು ಶಬ್ದ ಇಲ್ಲ. ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, SSLC ಮತ್ತು 2nd PUC ಅವರು, ಆದರೆ ಯಾರದ್ದು ಗೌಜು ಗಲಾಟೆ ಏನೂ ಇಲ್ಲ, ನಿಶ್ಶಬ್ದ. ನಾನು ಹೇಳಿದೆ, ಎಂಥ ಚಂದ ಓದ್ತಾ ಇದ್ರು ಮಕ್ಕಳೇ ನಿಮ್ಮ ಮನೆಯಲ್ಲಿ, ಅದು ನೀವು ಪುಣ್ಯಾತ್ಮರು. ನಮ್ಮನೇಲಿ ಆದ್ರೆ ಮಕ್ಕಳು ಓದೋದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ. TV ನೀವು ರೀಚಾರ್ಜ್ ಮಾಡದಿದ್ದು ಒಳ್ಳೇದಾಯ್ತು, ಇನ್ನು ಯಾವತ್ತು ರೀಚಾರ್ಜ್ ಮಾಡೋದಕ್ಕೆ. ಇನ್ನು ಮಕ್ಕಳದ್ದು SSLC ಎಕ್ಸಾಮ್ PUC ಎಕ್ಸಾಮ್ ಮುಗಿದ ಮೇಲೆ ನಾನು ರೀಚಾರ್ಜ್ ಮಾಡೋದು. ನಮ್ಮನೆಯಲ್ಲೂ ಹಿಂಗೆ ಮಾಡ್ರೆ ಅಡ್ಡಿಲ್ಲ ಅಂತ ನೆನೆಸ್ಕೊಂಡೆ.
ನಿಮ್ಮ ಮಕ್ಕಳು ಈಗ ಓದ್ತಾ ಇದ್ರೆ ಎಲ್ಲಿ ಇದ್ರಕಂಡೆ? ಇಲ್ಲ, ನಮ್ಮ ಮಕ್ಕಳು ನೆರಮನೇಲಿ ಹೋಗಿ ಟಿ ವಿ ನೋಡ್ತಾ ಇದ್ರು ಅಂದ್ರು. ಇಲ್ಲಿ ಓದ್ತಾ ಇದ್ರು, ಬೇರೆ ಬದಿಲಾರು ಹೋಗಿ ನೋಡ್ತಾರೆ ಅವರು. ಆದ್ದರಿಂದ ಮಕ್ಕಳನ್ನು ಅತಿ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ಕಂಟ್ರೋಲ್ ಮಾಡುವುದೇ ಕಷ್ಟ, ಭಾರಿ ಕಷ್ಟ. ನನ್ನ ಮಗನೇ ಈಗ ಶಾಲೆಯಲ್ಲಿ ಕೆಲವೊಮ್ಮೆ ಟೀಚರ್ ಬೈತಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಇರುತ್ತೆ. ನಮ್ಮ ಮಗನೇ ಹೇಳ್ದ, ಅಪ್ಪ ನಾನು ಆ ಶಾಲೆಗೆ ಹೋತಿಲ್ಲ, ಯಾಕೆ? ಟೀಚರ್ ಬೈತರು. ಅವನನ್ನು ಸಮಾಧಾನ ಮಾಡೋದು ಹೆಂಗೆ? ಅವನಿಗೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಏನು ಮನೆಯಲ್ಲಿ ನಡೀತು ಅದನ್ನೇ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಶಾಲೆಗೆ ಹೋತಿಲ್ಲ? ನಂಗೆ ಟೀಚರ್ ಕೆಲವೊಮ್ಮೆ ಹೆದರ್ಸ್ತರು, ಕೆಲವೊಮ್ಮೆ ಬೈತರು, ಅದಕ್ಕೆ ನಾನು ಶಾಲೆ ಬಿಡ್ತೆ. ಅದಕ್ಕೆ ನಾನು ಕೊಟ್ಟ ಎಕ್ಸಾಂಪಲಿಂದ ನನ್ನ ಮಗ ಸುಧಾರಿಸ್ಕೊಂಡ. ನಾನು ಹೇಳೋದಿಷ್ಟೇ, ನೋಡು ಮಗ, ಬೈತರು ಮಾಡ್ತಾರಂದಲ್ಲಿ ಶಾಲೆ ಬಿಡೋದಾರೆ ನಾನು ಇಷ್ಟೊತ್ತಿ ಮನೆ ಬಿಟ್ಟು ಎಷ್ಟೋ ವರ್ಷ ಆತಿದ್ದಿತ್ತು. ನಿನ್ನಮ್ಮ ದಿವಸ ಬೈತಾಳೆ, ನಾ ಹೆಣ್ತಿ ಬಿಟ್ಟಿನಾ, ನಾನು ಮನೆ ಬಿಟ್ಟಿನಾ? ಸುಧಾರಿಸ್ಕೊಂಡಿರಿ, ಏನೂ ತೊಂದರೆ ಇಲ್ಲ. ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಏನು ನಡೀತು ಅದೇ ಎಕ್ಸಾಂಪಲನ್ನು ಕೊಡಿ. ಅದು ಬಿಟ್ಟರೆ ಎಲ್ಲೋ ದೂರದಲ್ಲಾದಂಥ ಎಕ್ಸಾಂಪಲನ್ನು ಕೊಡುವುದಲ್ಲ. ಪ್ರತಿಯೊಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ. ಯಾಕಂದರೆ ನಮಗೆ ಇತ್ತಿತ್ತಲಾಗೆ ಮನೆಯಲ್ಲಿ ನಾವು ಶಾಲೆಯಲ್ಲಿ ಮಾಸ್ಟ್ರ್ ಹೊಡಿತಾರೆ ಬಡಿತಾರೆ ಅನ್ನೋದು ಕಂಪ್ಲೇಂಟ್ ಹೆಚ್ಚು. ಶಾಲೆಯಲ್ಲಿ ಮಾಸ್ಟ್ರ್ ಹೊಡೆದ್ರೆ ಬಡಿದ್ರೆ ಏನೂ ತೊಂದರೆ ಇಲ್ಲ ಇವ್ರೆ. ಮತ್ತು ನಾವು ಬಡಿದ್ರೆ ಹಾಗಾಗಬೇಕು ಹೀಗಾಗಬೇಕು, ಒಯ್ದ್ರೆ ಶಬ್ದ ಎಂತಂದು ಗೊತ್ತಿಲ್ಲ, ಬಂದ್ ಮಾಡಿರತ್ತಿ. ಆ ಮಕ್ಕಳು ಎಲ್ಲಿ ಅದು ಕೆಡುವುದು ಕೇಳಿದರೆ ದಯವಿಟ್ಟು ಹೇಳ್ತೇನೆ, ಟಿ ವಿಯಿಂದಲ್ಲ, ಇದರಿಂದಲ್ಲ, ಕೆಲವು ಅಡ್ವರ್ಟೈಸ್ಮೆಂಟಿಂದ ಅದನ್ನು ಕಂಡು ಮಕ್ಕಳು ನಮಗೆ ವ್ಯತಿರಿಕ್ತವಾಗಿ ಬೆಳೀತಾರೆ. ಅದನ್ನು ಆಮೇಲೆ ಮಾತಾಡಬೇಕಾದ್ರೆ ಯಾವುದು ಟಿ ವಿ ಆ್ಯಡ್ಗಳು ಅದು ತೆಗೆದುಬಿಡಿ. ಎಲ್ಲಂಗೂ ಗೊತ್ತಲ್ಲ, ಬಟ್ ಶಬ್ದ ಬಂದಂಗಿತ್ತು. ಹಾಂ, ಹೆಚ್ಚಾಗಿ ನಾನು ಹೇಳಿದೆ ಆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ, ಪದೇ ಪದೇ ಹೇಳುವುದಿಲ್ಲ. ಯಾಕಂದರೆ ಕಡಿಗೆ ಆ ಕಂಪ್ನಿಯವರೇ ಬಂದು ಕೊಟ್ಟರು ನಂಗೆ 2 ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಹೇಳಿ ಅದನ್ನು ಮುಗಿಸಿಬಿಡ್ತೆ. ಯಾವುದು ಕೇಳಿದರೆ, ನಾನೇ ಇದನ್ನು ಲೈವ್ ಆಗಿ ನೋಡಿದ್ದು. ಈ ಮಕ್ಕಳು ಹಸಿವೆ ಆಗುತ್ತೆ ಅಂದ ಕೂಡಲೇ, ಮಮ್ಮಿ ಮ್ಯಾಗಿ 2 ನಿಮಿಷದಲ್ಲಿ ಮ್ಯಾಗಿ ಯಾರ ಮನೆಯಂಗಾರು ಮಾಡೋದು ಇತಿಹಾಸ ಇತ್ತಾ? ಯಾರ ಮನೆಯಂಗಾರು 2 ನಿಮಿಷದಲ್ಲಿ ಮ್ಯಾಗಿ ಸಾಧ್ಯವೇ ಇಲ್ಲ. ನಮ್ಮ ಮನೆಯಂಗಾರು ಅಷ್ಟೇ, ಆ ಮ್ಯಾಗಿ ಹೊಸವಾತು ತಂದ್ರೆ ಕೂಡಲೇ ಅದನ್ನು ಪ್ಯಾಕೆಟ್ ಹರಿದು ಅದನ್ನು ನೆಲದ ಮೇಲೆ ಬಿದ್ದು ಅದನ್ನು ಚೊಲ್ಲಿ ಅದನ್ನು ಒಡೆದು ಅದನ್ನು ಹಾಕಿ ಬೇಯಿಸುವುದಕ್ಕೆ ಒಂದು 20 ನಿಮಿಷ ಬೇಕಾಗತ್ತೆ. ನಾವು ಅದನ್ನು ಯಾಕೆ ಹೇಳೋದು ಕೇಂದ್ರೆ, ಆ ಮಗಿನ ತಲೆಯಲ್ಲಿ ಏನು 2 ನಿಮಿಷಕ್ಕೆ ತಿಂಡಿ ಆಗುತ್ತಲ್ಲ, ನಮ್ಮನೇಲಿ ಯಾಕೆ ಮಾಡೋದಿಲ್ಲ, ಇದಕ್ಕಿಂತ ಹೊರಗಡೆ ಅಡ್ಡಿಲ್ಲ ಇತ್ತು ಅನ್ನುವ ಕಲ್ಪನೆ ನಮ್ಮ ಮಗುವಿಗೆ. ಇದಕ್ಕಿಂತ ಇನ್ನೊಂದು ಯಾವುದು ಕೇಂದ್ರೆ, ಸಂತೂರ್ ಅಡ್ವರ್ಟೈಸ್ಮೆಂಟ್. ಆಹಾ ಆಹಾ, ಇವತ್ತಿನವರೆಗೂ ನಮಗದು ಉತ್ತರ ಸಿಕ್ಕದೆ ಹೋಯ್ತು. ನಿಮ್ಮ ತ್ವಚೆಯಿಂದ ಪ್ರಾಯ ಗೊತ್ತೇ ಆಗುವುದಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರು ಇದ್ದೀರಿ, ಅವರು ಸಂತೂರ್, ನಾನು 20 ವರ್ಷ ಇರುವಾಗಲೂ ಸಂತೂರೇ ಕಡಿಮೆಂದದ್ದು. ಕಳೆದ ವರ್ಷ ಸತ್ವಾರ ಅವರು ಸತ್ವಾಗ ವಯಸ್ಸಾಯ್ತು ಅವ್ರಿ, ಮುಖ ಎಲ್ಲ ನೀರಿ ಸುಟ್ಟಿ ಮೆಣಸಿನ ಏರಿ ಕಾಣಂಗಾಯೇ ಸತ್ವಾರ. ಹಂಗಾರ ಸಂತೂರ್ ಸಾಬೂನು ಹೈಕಣದು ಪ್ರಯೋಜನ ಬರಲಿಲ್ಲ. ಆಹಾ, ನಾವು ಅದು ಅಡ್ವರ್ಟೈಸ್ಮೆಂಟ್ ಕಂಡು ಮರಳಾದ್ದು ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ ಆ ಸಂತೂರ್ ಅಡ್ವರ್ಟೈಸ್ಮೆಂಟ್ ಹಂಗೆ ಒಬ್ಬಳು ಹಿಂಗೆ ಆಡ್ತಾ ಇರ್ತಾರೆ ರಸ್ತೆ ಬದಂಗೆ, ಏನಂದ್ರೆ ಹಿಂಗೆ ಸ್ಕಿಪ್ಪಿಂಗ್ ಹಾಕ್ತಾ ಆಡ್ತಾ 20 ದಿನ ಯಾರೋ ಒಬ್ಬ ಬಾಪ ಬಂದ್ರು ಕೂಡ ಅವಳು ಹೇಳೋದು, ಮಹೇಶ್ ನೀನಿಲ್ಲಿ ಯಾಕೆ ಮರೆಯ ಮನೆಗೆ ಅಪ್ಪ ಇದ್ದೀರಿ ಹೇಳಿರಿ, ನಾನೇ ಬತ್ತಿದ್ನಲ್ಲ ಅಲ್ಲಿಗಂದೇಳಿ. ಕಡೆಗೆ ಅವ ಹೇಳೋದು, ಓ ಕಾಲೇಜಲ್ಲಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರಾ? ಇದನ್ನೆಲ್ಲ ಹೇಳಿಕೊಟ್ಟು ರಸ್ತೆ ಬದಿಗೆ ಮೊರಲು ಕಾಣಂಗೆ ಕೊಣಿತಿದ್ದಾಳೆ ಅವಳು. ಅದನ್ನ ಹೇಳಿಕೊಡ್ಲಿಲ್ಲ. ಕಡೆಗೆ ಯಾವುದೋ ಒಂದು ಮಗಿನ ದೂಡಿ ಬಿಟ್ರು, ಓ ಮಮ್ಮಿ ಓಡ್ ಬಂತದ್ದು. ಇದು ಒಂದು ನೆನಪಿಟ್ಕಣಿ, ಸಂತೂರ್ ಸಾಬೂನ್ ಅಡ್ವರ್ಟೈಸ್ಮೆಂಟಿಗೆ ಇದ್ದದ್ದು ಮಗು ದೇವ್ರಣೆ, ಅವಳದ್ದಲ್ಲ. ನಾನು ಪ್ರಮಾಣ ಪುರುಷವಾಗಿ ಹೇಳಬಲ್ಲೆ, ಅವಳದ್ದಲ್ಲ. ವಿಸಿಲ್ ಹಾಕ್ಬೇಡಿ, ಹಾಗಂತ ಪ್ರಶ್ನೆ ಕೇಳಬೇಡಿ, ಮಗು ನಂದು ಅಲ್ಲ. ಹಾಗೇನಾದ್ರು ಇರ್ತೀರಿ ನೀವು, ಮಗು ನಿಮ್ದು ಅಂದಾಡ್ಯಾರ ಅಂತ ಕೇಂಡರಿತ್ತು. ಅದಕ್ಕೆ ನಾನು ಯಾಕೆ ಕೇಳೋದು ಕೇಂದ್ರೆ, ನಾವು ಬಚ್ಚಲಂಗೆ ಬಿಸಿ ಬೂದಿ ಹಾಕಣಮಿ ಇತ್ತವ್ರಿಗೇನು ಅಂದರೆ, ನಾವು ಮಕ್ಕಳನ್ನು ಬೆಳೆಸುವಾಗ ಯಾವುದೋ ಹೊರಗಿನ ಒಂದು ಇದನ್ನು ಕೊಟ್ಟು, ಯಾವುದೋ ಒಂದು ಆಶಯವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸುವುದಲ್ಲ. ಮಕ್ಕಳನ್ನು ಬೆಳೆಸುವಾಗ ನಮ್ಮೊಳಗಿರ್ಬೇಕು. ಈಗ ನಾವು ಸಿಟಿಗೆ ಮಾಲಿಗೆಲ್ಲ ಹೋದ್ರೆ ಏನು ಮಾಡುತ್ತೆ ಕೇಂದ್ರೆ, ಮಕ್ಕಳನ್ನು ಮೊದಲು ಅಮ್ಮಂದಿರು ಏನು ಮಾಡ್ತಾರೆ ಕೇಂದ್ರೆ, ಎದೆಗೆ ಇಟ್ಕೊಂಡು ಹಾಕೋದು ಮಕ್ಕಳನ್ನು ಹಿಂಗೆ ಮಾಡಿ ಚೆಂಚ್ಕೊಂಡು. ಈಗ ಮಕ್ಕಳನ್ನು ಎದೆ ಚೆಂಚ್ಕೊಂಡು ಹಾಕೋದಕ್ಕೆ ಐದಾಯ್ತು. ಈ ಮಂಗನ ಕಾಣಂಗೆ ಒಂದು ಇಲ್ಲೊಂದು ಬೆಲ್ಟ್ ಹಾಯ್ಕೊಂಡು ಇಲ್ಲಿಗೆ ಹಾಯ್ಕೊಂಡು, ಇಲ್ದಿರೊಂದು ಬಿಗ್ ಬಜಾರ್ ಅಂತ ಮಾಲ್ಗಳಿಗೆ ಹೋದರೆ ಮಕ್ಕಳನ್ನು ಒಂದು ಬುಟ್ಟಿಗೆ ಹಾಯ್ಕೊಂಡು ಅದ್ರಂಗೆ ದುಡ್ಕೊಂಡು ಹಾಕೋದು. ಅದೆಂತ ಜೆಲ್ಲಿಯಾ? ಹಾಂ, ಅದು ಗೊಬ್ಬರು. ಅದು ಮಗಿನ ಗಾಡಿ ಹಾಕೊಂಡು ದುಡ್ಕೊಂಡು ಹೋಗೋದು. ದಯವಿಟ್ಟು ಮಕ್ಕಳನ್ನು ಗಾಡೀಲಿಟ್ಟು ದುಡ್ಕೊಂಡು ಹೋಗಬೇಡಿ. ಮಕ್ಕಳನ್ನು ಎದೆಯಲ್ಲಿ ಇಟ್ಕೊಂಡು ಹಿಂಗೆ ಮಾಡಿ ದಯವಿಟ್ಟು ಚೆಂಚ್ಕೊಂಡು ಹಿಂಗೆ ಮಾಡಿ, ಒಂದು ಕೈ ಸೊಂಟದ ಮೇಲೆ ಒಂದು ಕೈ ಹಿಂಗೆ ಇಟ್ಕೊಂಡು ಮಕ್ಕಳಿಗೆ ಒಂದು ತಾಯಿಯ ಅಪ್ಪುಗೆ ಅಂತ ಎಳಿಬಿರುತ್ತೆ. ಆ ಅಪ್ಪುಗೆ ಇದ್ದ ಮಕ್ಕಳು ಮಾತ್ರ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಕಾಣ್ತಾರೆ. ಈಗೀಗ ನಾವು ಯಾಕೆ ಸಿಟಿಯಲ್ಲಿ ಮಕ್ಕಳು ನಮ್ಮನ್ನು ದೂರ ಮಾಡ್ತಾರೆ ಕೇಂದ್ರೆ, ಹೀಗೆ ಸಣ್ಣದಿರುವಾಗ ಬೆಲ್ಟ್ ಹಾಯ್ಕೊಂಡು ಹಾಕೋದು, ಓ ಇಲ್ಲಿ ಎಂಥದ್ದು ಗಾಡಿಗೆ ಹಾಯ್ಕೊಂಡು ದುಡ್ಕೊಂಡು ಹಾಕೋದು, ಅದನ್ನೆಲ್ಲ ದಯವಿಟ್ಟು ಏಗಳಿಕೆ ಮಾಡಬೇಡಿ. ಮಕ್ಕಳನ್ನು ಆದಷ್ಟು ಹತ್ತಿರ ಇಟ್ಟೆ ಸಾಕಿ. ಇದನ್ನು ಹೇಳಿದರೆ ತಾಯಿಯಂದ್ರೆ ಹೆಚ್ಚು ವಿಶೇಷವಾಗಿ ಇದನ್ನು ತಗೊಳ್ಬೇಕು. ಯಾರೋ ಹೇಳಿದ್ರು, ನೀವು ಹಾಗೆಲ್ಲ ಹೇಳಿದರೆ ತಾಯಿಯಂದ್ರಿಗೆ ಸಿಟ್ಟು ಬರುತ್ತೆ ಅಂಥೇಳಿ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸಿಟ್ಟು ಹಾಗೆ ಬರುವುದಿಲ್ಲ. ಇದು ನನಗೆ ಕಡಾಖಂಡಿತ ಗೊತ್ತಿವ್ರೆ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಅಂದರೆ ನಾವು ಹೀಗೆಲ್ಲ ಮಾತಾಡಿದರೆ ಅವರಿಗೆ ಸಿಟ್ಟು ಬರುವುದಲ್ಲ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಒಂದೇ ಒಂದು,
ಅದು ಎಲ್ಲಿ ಕೇಂದ್ರೆ ಬೆಳಿಗ್ಗೆ ನೆಲ ಒರೆಸಿದಾಗ ಗಂಡ ಬಂದು ನೆಲ ಮೆಟ್ಟಬೇಕು. ಹೌದಾ? ಕೆಲವ್ರ ಮನೆಗೆ ಇನ್ನೂ ಕೇಸ್ ಮುಗಿಲೇ ಇಲ್ಲ. ಗಂಡ ನೆಲ ಮೆಟ್ಟರುಕೊಳ್ಳೆ ಅವ್ರಿಗೆ ಇಂತಲ್ಲಿಂದ ಸಿಟ್ಟು ಬರ್ತಂದ್ರೆ ತ್ಯಾಗದ ಮಾಂಡಿ ಮೇಲೆ ವೈಪರ್ನ ಕೊಟ್ಟದ್ದು ಇತ್ತು, ಹಿಡಿ ಸುಡಿಂಗ್ ಕೊಟ್ಟದ್ದು ಇತ್ತು. ಅದಕ್ಕೋಸ್ಕರ ಆ ಸಿಟ್ಟು ಬಿಟ್ಟರೆ ಇಂಥ ನೈತಿಕತೆಗೆ ಯಾವತ್ತೂ ಕೂಡ ಸಿಟ್ಟು ಬರೋದಿಲ್ಲ. ನಮ್ಮನೇಲೂ ಸಿಟ್ಟು ಬರೋದಿರುತ್ತೆ. ಆಮೇಲೆ ನೀವು ಎಷ್ಟೇ ಸಿಟ್ಟು ಬರಲಿ, ಕೆಲವೊಮ್ಮೆ ನಾನು ಈ ರಾತ್ರಿಗೆ ಕಾರ್ಯಕ್ರಮ ಮುಗಿಸಿ ಮನೆಗೆ 11, 12:30, 1 ಗಂಟೆ, 2 ಗಂಟೆ, 3 ಗಂಟೆಗೆಲ್ಲ ಹೋಗಿರುತ್ತೆ. ಆವಾಗ ಬೆಲ್ ಹಾಕಿದ್ದು ಸೈ ನಿದ್ದೆಯಿಂದ ಎಪ್ಸಿದ್ಕೊಳ್ಳೋರಿಗೆ ಸಿಟ್ಟು ಬರ್ತದೆ. ನಿಮಗೂ ಕೂಡ ಎಲ್ಲಾದರೂ ಏನಾದರೂ ಕೆಲಸ ಆಗಬೇಕಂತಿದ್ರೆ ಮಧ್ಯರಾತ್ರಿಗೆ ಎಲ್ಲಾದರೂ ನಿಮ್ಮ ಹೆಂಡತಿನ ಎಪ್ಸಿ ನಾಳೆ ವಿಚಾರ ಹೇಳಬೇಕಂತೇಳಿ ಎಪ್ಸಿದಾಗ ಕೆಲವು ಸರಿ ಅಂತೂ ಕೆಲವು ಹೆಂಗೆ ಸರಿ ಎಪ್ಸಿರ್ಸೈ ರಣಗಬ್ಬ್ಯರ ಕಣ ಎಂತ ನಿಮಗೆ ಜೀವ ಹತ್ತ ರಾತ್ರಿ ಕಟ್ಟಿಗೆ ನಾಳೆ ಬೆಳಗಾತಿಲಿ ಅಂದಲ್ಲಿ ಕೇಂಬುದಿರುತ್ತೆ. ಅಷ್ಟೊತ್ತು ನೀವು ಗಣಸರು ಸ್ವಲ್ಪ ಚಾಣಾಕ್ಷತನವನ್ನು ತೋರಿಸ್ಬೇಕು. ಎಪ್ಸಿರ್ಕೊಳ್ಳಿ ಅವ್ರು ಪಟ್ಟ ಸಿಟಿ ಎಂತ ನೀವು ನಿದ್ರಿ ಬಂದು ಗೊತ್ತಿಲ್ಲ ನಿಮ್ಗೆ ಹೆಂಗೋ ಊರು ತಿರುಗುತ್ರಿ ಮರಲಾರ ಕಂಡಾಗ ನಿದ್ರಿ ಬತ್ತಲ್ಲ, ನಮಗೆ ನಿದ್ರಿ ಬತ್ತಿಲ್ಲ ಏಕೆ ಅಂತಾರೆ. ಒಟ್ಟೊತ್ತು ನೀವು ಹೇಳಕ್ ಇನ್ನು ಸಿಟ್ಟು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತೇಳಿ. ಎಂತ ಇಲ್ಲ, ಮೊನ್ನೆ ನೀನು ಗಿರ್ಜಕ್ಕನ ಮಗಳು ಮದಿಗೆ ಒಂದು ಸೀರೆ ಉಟ್ಟೆ ಕಣ, ಎಷ್ಟು ಚಂದ ತೋರ್ತಿದ್ದಿತ್ತು ಮರೆತಿ ಎಂಬುದೇ ತಡ. ಚಾ ಮಾಡ್ಕೊ ಬಂದ್ರು ಅಷ್ಟೊತ್ತಿಗೆ ಅವ್ರು ಇದಕ್ಕೆ ಚಪ್ಪಾಳೆ ಹಾಕಿ ನೀವು ಗಣಸರ. ಇದು ಅವ್ರ ಮನಸ್ಸನ್ನ ಅಗಣಿ, ಇವರಿಗೆ ಅನುಭವ ಇತ್ತದು. ಅಷ್ಟೊತ್ತಿಗೆ ಹೇಳಿ ಆ ಸೀರೆ ಒಂದು ಎಟ್ಲಾಯಿ ಕುಟ್ಟಿದೆ ಮರೆತಿ ಚಂದ ಹತ್ತು ಕಾಣಿ ಅಂದ್ರೆ ಆಮೇಲೆ ನಿಮಗೆ ಕೆಲಸ ಹೇಳಿ ನಾಳೆ ಒಂಚೂರು ಬೇಗ ಹೊಯ್ಕಿದಿತ್ತು ಮರೆತಿ, ಒಂಚೂರು ವಸ್ತ್ರ ಇಸ್ತ್ರಿ ಮಾಡಿ ಅಂದ್ರೆ ಲೈಕ್ ಮಾಡಿ ಇಸ್ತ್ರಿ ಮಾಡಿ 3 ಗಂಟೆ ರಾತ್ರಿಗೆ ಚಾ ಮಾಡ್ಕೊ ಬಂದ್ರು ಬರೇ 3 ಗಂಟೆ ರಾತ್ರಿ ನನಗೆಲ್ಲ ಹೊಯ್ಕೆ ಮರೆತಿ ಒಂದು ಇಸ್ತ್ರಿ ಮಾಡಿ ಅಂದ್ರೆ ಇಸ್ತ್ರಿ ಬೆಡ್ಗೆ ಬಿಸಿ ಮಾಡಿ ತೆಗೆ ಸೊಡ್ಡಿ ಬೆಚ್ಚರು ಹೇಳು ಕೆಲ ಹಾಗೇನಾದ್ರು ಹೆಂಗಸರು ಇರ್ತಾರೆ ಮನೆಗೆ. ಯಾಕಂದರೆ ಮದಿಯಾದ ಹೊಸ್ತರಲ್ಲಿ ನಾನು ಆಗಲೇ ಹೇಳಿದೆ ಕಣಿ, ಇವರು ಹೊಸ ಗಂಡ ಹೆಣ್ತಿಯ ಹಳೆ ಗಂಡ ಹೆಣ್ತಿಯ ಅಂದೇಳಿ ಗೊತ್ತಾಪದೆ ಹೆಂಗೆ. ಅದಕ್ಕೊಂದು ಸೂತ್ರ ಇತ್ತು. ಬೈಕಲ್ಲಿ ಹೋಗ್ತಾ ಇರುವಾಗ ಗಂಡನ ಭುಜದ ಮೇಲೆ ಹೆಣ್ತಿ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳ, ಇದು ಹೊಸ ಗಂಡ ಹೆಣ್ತಿ ಅಂದು ಗೊತ್ತಾಯ್ತು. ಬೈಕಂಗೆ ಹೋತೆ 20 ದಿನ ಹೆಣ್ತಿ ಗಂಡನ ಹೊಟ್ಟಿ ಹಿಂಗೆ ಆಂಬರ್ಸಿ ಹಿಡ್ಕೊಂಡಿದ್ದಾಳ, ಇದು ಮದುವೆಯಾಗಿ 7-8 ವರ್ಷ ಆಯ್ತು ಅಂದೇಳಿ ಗೊತ್ತಾಯ್ತು. ಈ ರೀತಿಯಲ್ಲಿ ನಾವು ಕಂಡುಹಿಡಿಯಲಕ್ಕೆ ಬಿಟ್ಟರೆ ಮತ್ತು ಯಾವ ಇದು ಅಲ್ಲ. ಅದಕ್ಕಾಗಿ ನಾವಲ್ಲಿ ಕಂಡುಹಿಡು ಯಾರೋ ಚಪ್ಪಾಳೆ ತಟ್ರು ಹೌದಮ್ಮಂಗೆ ಆಯ್ತು. ಯಾಕಂದರೆ ಅಲ್ಲಿ ಎಷ್ಟು ಮದುವೆ ಆಗಿ ವಯಸ್ಸು ಎಷ್ಟು ವರ್ಷ ಆಯ್ತು ಅಂದು ಕಂಡುಹಿಡೋದಲ್ಲ, ಆ ಮದುವೆ ಆದ ಜೀವನದಲ್ಲಿ ನಾವು ಏನನ್ನು ಕಂಡುಕೊಂಡಿದೆ ಅನ್ನೋದು ಮುಖ್ಯ, ಏನನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ. ಬಿಟ್ಟರೆ ಮದುವೆ ಆದಂಗೆ ವಯಸ್ಸಾಗ್ತಾ ಹೊತ್ತು ಎಷ್ಟು ವಯಸ್ಸು ಹೊತ್ತು, ಆದರೆ ಆ ಸಂಸಾರದಲ್ಲಿ ನಾವು ಪಳಗಿ ನಮ್ಮಿಂದ ಏನಾದರೂ ಒಂದು ಮೆಸೇಜನ್ನು ನಮ್ಮಿಂದ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದ್ದೇವ ಅನ್ನೋದು ಮುಖ್ಯ. ಬಿಟ್ಟರೆ ಮತ್ತು ಯಾವುದೂ ಅಲ್ಲಿ ಮುಖ್ಯ ಆಗಿರುವುದಿಲ್ಲ ಇವರೇ ಅಂತ. ಮತ್ತೆ ಅದಕ್ಕೆ ನಾನು ಆಗ ಲೈಟಿನ ಸುದ್ದಿ ಹೇಳೋದು, ಈ ಮಸ್ತ್ ಲೈಟ್ ಹಾಕ್ರೆ ಕಡಿಕೆ ಗೆಂಟೆಲ್ಲ ಒಣ ಶುರು ಆಗ್ತದೆ. ಈಗ ಇಂಥಲ್ಲೆಲ್ಲ ತೊಂದರೆ ಇಲ್ಲ, ನಮ್ಮ ಊರು ಬದಿಂಗೆಲ್ಲ ದೊಡ್ಡ ದೊಡ್ಡ ಕಾಡಲ್ಲ ಸರ್. ಈ ವಾರ್ಷಿಕೋತ್ಸವ ಇವೆಲ್ಲ ಹಾಕೋದು ಅಲ್ಲೆಲ್ಲ 12-1 ಗಂಟೆವರೆಗೆ ಕಾರ್ಯಕ್ರಮ ಆತೇಪದು. ಒಂದು ದಿವಸ ಕಾರ್ಯಕ್ರಮ ಆತೇಪತ್ತಿನ ಒಬ್ಬರು ಮೈಕ್ ಕೊಡು ಎದ್ದು ಹಾಕ್ಬಾರ, ನಾನು ಮಾತು ಶುರು ಮಾಡಿದೆ, ಅವ್ರು ಎದ್ದು ಹಾರು. ನಂಗೆ ಹೆದರಿಕೆ ಆಯ್ತು, ಇವು ನಾನೆಲ್ಲೋ ತಪ್ಪು ಮಾತಾಡ್ನೇನೋ ಬೇಜಾರು ಮಾಡ್ನೇನೋ ಯಾರಿಗೆ ಅಂತೇಳಿ ಒಂಚೂರು ಬೇಜಾರು ಆಯ್ತು ನನಗೆ. ಪಕ್ಕದಂಗಿದ್ದು ಗಂಡಸಿನ ಹತ್ರ 2:30 ಗಂಟೆ ರಾತ್ರಿಗೆ ಪಕ್ಕದಂಗಿದ್ದು ಹೆಂಗಸಿನ ಹತ್ರ ಕೇಂಡಿ ಈಗ ಎದ್ದು ಹೋಯ್ತಲ್ಲ, ಅದು ಯಾರು ಕೇಂಡಿ, ಅದು ನನ್ನ ಗಂಡ ಅಂದ್ರೆ. ನಾನೇನಾದ್ರು ನಿಮ್ಮ ಗಂಡನ ಸುದ್ದಿ ಮಾತಾಡ್ನ, ಅವ್ರ ಹೆಸರು ತಗೊಂಡು ಮಾತಾಡ್ನ, ನಾನು ಮಾತು ಶುರು ಮಾಡೋಕ್ಕಲ್ಲ ಎದ್ದು ಹಾರಲ್ಲ ಎಂತಕ್ಕೆ ಕೇಂಡಿ ಅದನ್ನು ಸುಡಿಯೇ ಅದಕ್ಕೆ ನಿದ್ರಿ ಕಂಡಂಗೆ ನಡುವ ಅಭ್ಯಾಸ ಹೊತ್ತಿಗೆ ಮನೆಗೆ ಹೊತ್ತಂದ್ರೆ. ಅದಕ್ಕೆ ಈ ರಾತ್ರಿ ಕಾರ್ಯಕ್ರಮ ನಮಗೆ ಅದೇ ಹೆದರಿಕೆ. ಬಿಟ್ಟರೆ ಹಗಲು ಕಾರ್ಯಕ್ರಮಗಳಾದರೆ ಈ ಲೈಟ್ ಇದು ಒಂದೇ ಹೆದರಿಕೆ. ಈ ಲೈಟ್ ಕಾಂತ ಏನು ಕೇಳಿದ್ರೆ ಒಂದು ಕಣ್ಣು ಕುತ್ತೋದು, ಇನ್ನೊಂದು ಗಂಟ್ಲು ಮಾಡೋದು, ಬಿಟ್ಟರೆ ಮತ್ತೇನಲ್ಲ. ನಮ್ಮೂರಂಗೆ ಕಾರ್ಯಕ್ರಮ ಆಪತ್ತಿನ ಇಷ್ಟೊತ್ತಿಗೆ ನೀವು ರಾತ್ರಿ ಕಾರ್ಯಕ್ರಮ ಆಗುವಾಗ ಈ ಊರಂಗೆ ನಾನು ಇಲ್ಲಿ ಹೇಳೋದಿಲ್ಲ, ದೊಡ್ಡ ದೊಡ್ಡ ಕಾಡು ಬದಿಂಗೆಲ್ಲ ಕಾರ್ಯಕ್ರಮ ಎಂಥರೂ ಕಂಟ್ರೋಲ್ ಮಾಡ್ಲಕ್ಕೆ, ನೀವು ಎಂಥರೂ ಕಂಟ್ರೋಲ್ ಮಾಡ್ಲಕ್ಕೆ. ಆ ಬೆಳಕಿಗೆ ಹಾರತ್ಕಣಿ ಹಾಂತಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದು ಯಾರ ಮಾತುಕೆ ಅಂತಿಲ್ಲ. ಆ ಹಾಂತಿ ಹಾರ್ತಂದೇಳಿ ನಾನು ಹಿಂಗೆ ಮಾಡಿ ಮಂಡಿ ಎಲ್ಲ ಗಿಣ್ಕಂಡು ಒಂದು ಹೆಂಗೆ ಹೇಳೋದು, ಅವ ಮೀನ್ಲೇಕಂತ ಅವನ ಮಂಡಿಗೆ ಏನು ಮಸ್ತಾಯ್ತಂತ. ಅದಕ್ಕೋಸ್ಕರ ಈ ಟೀಕೆ ಟಿಪ್ಪಣಿ ಹ್ಯಾಂಗ್ವರೆಗೂ ಇರುತ್ತಾರೆ. ಎಂತ ಮಾಡ್ರೂ ಟೀಕೆ ಟಿಪ್ಪಣಿಯನ್ನು ನಮ್ಮ ಸಮಾಜದಲ್ಲಿ ನಾವು ನಿಲ್ಲಿಸೋಕ್ಕಾಗೋದಿಲ್ಲ. ಟೀಕೆ ಟಿಪ್ಪಣಿಯನ್ನು ನಮ್ಮ ಈ ಸಮಾಜದಲ್ಲಿ ಯಾವುದನ್ನು ಮಾಡಿದ್ರು ನಿಲ್ಲಿಸೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಟೀಕೆ ಟಿಪ್ಪಣಿ ಎಷ್ಟೇ ಇದ್ರೂ ಒಡ್ಡಿಲ್ಲ. ಪಾಪ ಒಬ್ಬ ಸುಮ್ಮನೆ ಕುಡಿತಿದ್ದವನಿಗೂ ಟೀಕೆ ಟಿಪ್ಪಣಿ ಮಾಡ್ತಾರೆ. ಅವ್ನು ಒಬ್ಬನೇ ಹೋಗಿ ಕುಡಿದ್ರೆ ಕುಡ್ಚ ಅಂತ, 4 ಜನ ಒಟ್ಟು ಹೋಗಿ ಕುಡಿದ್ರೆ ಪಾರ್ಟಿ ಅಂತ. ಕೆಲ್ಸಕ್ಕೆ ಹೋಯ್ದೆ ಮನೆಯಂಗೆ ಕೂತ್ರೆ ಅವ ದುಡ್ಡಿಗೆ ಎಂತ ಮಾಡ್ತಾಕೆ ಅಂತ, ದಿವಸ ಕೆಲ್ಸಕ್ಕೆ ಅವ ದುಡ್ಡೇ ಮಾಡ್ದ ಅಂತ ಹಂಗಪ್ಪೋಯ್. ಈ ಟೀಕೆ ಟಿಪ್ಪಣಿಗಳು ನಮ್ಮಲ್ಲಿ ಬೇಕಾದಷ್ಟು ಇರ್ತವೆ. ಅದು ಯಾವುದೂ ಇಲ್ಲದೆ ಒಂದೇ ರೀತಿಯಲ್ಲಿ
ಮುಂದುವರಿತಾ ಹೋದರೆ ಯಾವ ಟೀಕೆಯೂ ಬೇಕಾಗೋದಿಲ್ಲ, ಯಾವ ಟಿಪ್ಪಣಿಯೂ ಬೇಕಾಗೋದಿಲ್ಲ ಅಂತ ಹೇಳ್ತಾ, ಟೈಮ್ ಆಯ್ತಾ? 5 ನಿಮಿಷ ಸರಿ. ಯಾಕಂದರೆ ಒಂದ್ಸರಿ ಹೀಗೆ ಕಾರ್ಯಕ್ರಮದಲ್ಲಿ ಟೈಮ್ ಆಯ್ತಾ ನಾನು ಕೇಂತೇಪದ ಇಲ್ಲ, ನೀವು 5 ನಿಮಿಷ 10 ನಿಮಿಷ 15 ನಿಮಿಷ ಮಾತಾಡಿ ಅಂದ್ರೆ ಒಂದು ಇದ್ರಂಗೆ ನಾಗಮಂಡ್ಲದಂಗೆ. ಅದು ಯಾಕೆ ನಾಗಮಂಡ್ಲದಂಗೆ ಕಾರ್ಯಕ್ರಮ ಮಾತಾಡಿ ಅಂದ್ಕೊಂಡ್ರೆ ಭಟ್ರು ಅಡುಗೆ ಮಾಡ್ಕೊಂಡು ಬಂದಿರೋ ಸೌಂಡ್ ಬಿಟ್ಟು ಬಂದಿರಮ್ಮ, ಸೌಂಡ್ ತಪ್ಪಲವರಿಗೂ ಮಾತಾಡಿ ಅಂದ್ರೆ ಅವರು. ಅದಕ್ಕೆ ಆ ಸೌಂಡ್ ತಪ್ಪಲವರಿಗೂ ಮಾತಾಡೋದಕ್ಕಿಂತ ಸೌಂಡ್ ಬರುವ ಮುಂಚೆ ಮಾತು ಮುಗಿಸೋದು ಒಳ್ಳೇದಂತೇಳಿ ನಾನು ಎಷ್ಟೊತ್ತು ಮಾತಾಡ್ಲಕ್ಕಂತ ಕೇಳಿದೆ ಅವ್ರ ಹತ್ರ. ಹೀಗೆ ಮಾತಾಡ್ತಾ ಹೋದರೆ ನಮ್ಮ ಕರಾವಳಿ ಅಥವಾ ನಮ್ಮ ಊರಿನಲ್ಲಿ ಬಹಳಷ್ಟು ವಿಶೇಷತೆಗಳಿದ್ದಾವೆ. ಆ ವಿಶೇಷತೆಯನ್ನು ಹೇಳುವಂಥ ಸಮಯ ನನಗಿದಲ್ಲ. ನೀವು ಕೊಟ್ಟಂಥ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ನನ್ನ ಉದ್ದೇಶ ಆಗಿರ್ತದೆ. ಯಾಕಂದರೆ ನಮ್ಮಲ್ಲಿ ಕರಾವಳಿಯಲ್ಲಿ ಒಂದು ಇದೆ ಅನ್ಕೊಂಡ್ರೆ, ಈ ದೇವಸ್ಥಾನಕ್ಕೆಲ್ಲ ಅಷ್ಟಮಂಗಲ ಪ್ರಶ್ನೆ ಹಾಕಿರ್ತಾರಲ್ಲ, ಎಲ್ಲರಿಗೂ ಒಂದು ದೊಡ್ಡ ಇದು ಕ್ಯೂರಿಯಾಸಿಟಿ. ಭಟ್ರು ಹೇಳ್ತಾರೆ ನೋಡಿ, ಈ ದೇವ್ರು ಇಲ್ಲಿ ಬರಬೇಕು, ಈ ದೇವ್ರು ಇಲ್ಲಿ ಬರಬೇಕು, ರಕ್ತೇಶ್ವರಿ ಇಲ್ಲಿ ಬರಬೇಕು, ಪಂಜೂರ್ಲಿ ಇಲ್ಲಿ ಬರಬೇಕು, ಗುಳಿಗ ಇಲ್ಲಿ ಬರಬೇಕು, ಬಬ್ಬು ಸ್ವಾಮಿ ಅಲ್ಲಿರಬೇಕು ಅಂಥೇಳಿ ದೇವ್ರು ಇದೊಂದು ಮಾಡಿರ್ತಾರೆ. ಭಟ್ರೆಲ್ಲ ಹಾಕಿ ಕಡೆಗೆ ಆ ಹಳೆ ದೇವ್ರ ಪ್ರತಿಷ್ಠೆ ತೆಗೆದು ಆ ಉರುವನ್ನು ತೆಗೆದು ದೇವರನ್ನೆಲ್ಲ ಒಂದು ಜೀವಕುಂಭ ಅಂಥೇಳಿ ಒಂದು ಮಾಡಿರ್ತಾರೆ. ಅಷ್ಟೊತ್ತಿ ನಮ್ಮ ಕರಾವಳಿಗರಲ್ಲಿ ಅಷ್ಟಮಂಗಲ ಹಾಕದಲ್ಲಿ ಒಂದು ಪ್ರಶ್ನೆ ಭಟ್ರ ಹತ್ರ ಬಂತಾರೆ. ಎಲ್ಲರೂ ಸೈಲೆಂಟ್. ಭಟ್ರೆ ಎಂತ? ಭಟ್ರೆ ಎಣಿಸಿರ್ತಾರೆ, ಓ ಪೂಜೆ ಮಾಡೋದಕ್ಕೆ ಅಂತರೋ, ಹೊರಿ ಕಾಣಿಕೆದಕ್ಕೆ ಅಂತರೋ, ಅಥವಾ ಕಳಶ ಕೂರಿಸೋದ್ರ ಬಗ್ಗೆ ಕೇಂದ್ರೋ ಇರುತ್ತಂದೇಳಿ. ಆದರೆ ನಮ್ಮವ್ರು ಅದು ಎಂಥದಕ್ಕೆ ಅಂತಲ್ಲ. ಭಟ್ರೆ ಎಂತ ಮೀನು ತಿನ್ಲಕ್ಕ? ಇದೇ ಒಂದು ಇದು ನಮಗೆ. ಇಲ್ಲ 48 ದಿವಸ ತಿಂಬಕ್ಕಾಗ ಅಲ್ಲ, ನಾವು ಇಲ್ಲಿರೋದಿಲ್ಲ, ಬೆಂಗಳೂರಂಗಿರುತ್ತೆ. ಬೆಂಗಳೂರಂಗಿದ್ರೆ ದೇವ್ರು ನಂಬೇನಾರು ಬತ್ತಿಲ್ಲ, ತಿನ್ನಬೇಡಿ ಏನಾತಲ್ಲ 48 ದಿವಸ. ಅಂದರೆ ನಮ್ಮಲ್ಲಿ ಆ ಪ್ರಶ್ನೆಗಳು ಕ್ಯೂರಿಯಾಸಿಟಿಗಳಿರ್ತವೆ. ಎಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕೋ ಅದೇ ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮವೂ ಕೂಡ ನಮಗೆ ಇಲ್ಲಿ ಅನುವಾಗಲಿ ಅಂತ ಹೇಳ್ತಾ ಮಾತಾಡ್ತಾ ಹೋದರೆ ಬೇಕಾದಷ್ಟು, ನೀವು 5 ನಿಮಿಷ ಅಂತ ಹೇಳಿದ್ರಿ, 5 ನಿಮಿಷ ತಗೊಂಡ್ರಿ ಅಂತಾದರೆ ಮತ್ತೆ ನಾವು ಬೇಕಾದಷ್ಟು ಮಾತುಗಳನ್ನು ಆಡ್ತಾ ಹೋಗ್ತೇವೆ. ಆದರೆ 5 ನಿಮಿಷಕ್ಕೆ ನನ್ನ ಮಾತನ್ನು ಅದು ನಿಲ್ಲಿಸ್ಕೊಳ್ಳಿಕ್ಕೆ, ಹಿಡಿತಕ್ಕೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನೇ ಇರಲಿ, ಇಂಥ ಕರಾವಳಿ ಉತ್ಸವಗಳನ್ನು ಮಾಡಿ ನೀವು ನಮ್ಮ ಎಲ್ಲರ, ಅಂದರೆ ಊರಿನಲ್ಲಿದ್ದವರು ಇಲ್ಲಿದ್ದವರು ಎಲ್ಲರದ್ದು ನೀವು ಮನಸ್ಸನ್ನು ಗೆದ್ದಿದ್ದೀರಿ ಅಂತ ಹೇಳ್ತಾ, ಹೀಗೆ ಮಾತಾಡ್ತಾ ಹೋದರೆ ಕೆಲವರೆಲ್ಲ ಹೇಳಿದರೆ, ಮನುವಣ್ಣ ಅದೊಂದು ವಿಚಾರ ಹೇಳಿ, ಇದೊಂದು ವಿಚಾರ ಹೇಳಿ, ಮತ್ತೊಂದು ವಿಚಾರ ಹೇಳಿ ಅಂತೇಳಿ ಹೇಳಲಿಕ್ಕೆ ಹೋದರೆ 1 ಗಂಟೆವರೆಗೆ ಬೇಕಾದಷ್ಟು ಇದಿರ್ತದೆ. ಯಾಕಂದರೆ ನಾನಾಗ ಮೀಡಿಯಾದ ವಿಚಾರ ನಮ್ಮಲ್ಲಿ ಹೇಳಲಿಕ್ಕೆ ಹೋದೆ. ಈಗ ಮೀಡಿಯಾಗಳು ಯಾಕೆ ಹೇಳಿ, ಮೀಡಿಯಾ ಅಂತ ಹೇಳಿದರೆ ತಪ್ಪಾಗ್ತದೆ. ಕೆಲವೊಂದು ವಾಟ್ಸಪ್ಪಲ್ಲೆಲ್ಲ ಬರೋದು ಅಥವಾ ಟಿ ವಿಯಲ್ಲೆಲ್ಲ ಬರುವಂಥದ್ದು ಇರ್ತದೆ, ಅದನ್ನು ನಾನು ಹೇಳುವುದಿಲ್ಲ. ಆದರೆ ನೀವು ಇಲ್ಲಿದ್ದವ್ರು ಏನು ಕೇಳಿದರೆ, ದಯವಿಟ್ಟು ಊರಲ್ಲಿ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಹೆಂಗೆ ಸೇರಿದ್ರು ಹಾಗೇ ಬರಬೇಕು. ನಮ್ಮೂರಲ್ಲಿ ಒಬ್ಬರು 10-15 ವರ್ಷ ಆಯಿತು ಊರಿಗೆ ಬರದೆ. ನಮ್ಮ ಪೈಕಿಯರೊಬ್ಬರು ತೀರಿ ಹೋದ್ವಿ. ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಒಂದು ನಾಡ್ದವ್ರ ಸಮಾರಾಧನೆ ಇದೆ, ದಯವಿಟ್ಟು ಯಾರು ಬಾಬಣ್ಣ ಅಂತೇಳಿ, ಬಾಬಣ್ಣನವ್ರು ತೀರಿ ಹೋಗಿದ್ದಾರೆ, ದಯವಿಟ್ಟು ಅವ್ರ ಸಮಾರಾಧನೆಗೆ ಬರಬೇಕಂತ್ವಿ. ಆ ಹೆಂಗ್ಸಿಗೆ ಫೋನ್ ಮಾಡಿದ್ದು ನಾವು. ಅವ್ರು ಹೇಳ್ರು, ಅಯ್ಯೋ ಸಮಾರಾಧನೆ ಬರಲಿಕ್ಕೆ ನನ್ನ ಮಗನಿಗೆ ಎಕ್ಸಾಮ್ ಶುರುವಾಯ್ತು, ಈಗ ಬಹುಶಃ ಪ್ರಿನ್ಸಿಪಾಲ್ರು ರಜೆ ಕೊಡುವುದಿಲ್ಲ, ಅಟೆಂಡೆನ್ಸ್ ಕಡಿಮೆ ಆದರೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದರು. ಊರಿಗೆ ಬರದೆ ತುಂಬ ವರ್ಷ ಆಯ್ತಲ್ಲ, ಮಗು MBBS ಮಾಡ್ತಾ ಇದ್ದಂತ ನಾವು ಎಣಿಸ್ಕೊಂತ, ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅಂತೇಳಿ. ಹೌದಾ, ತೊಂದರೆ ಇಲ್ಲ. ಮತ್ತು ಪುನಃ ಮತ್ತೊಂದು ಫೋನ್ ಮಾಡಿ ಕೇಳಿ, ಆದರೂ ಸತ್ತವರಲ್ಲ ಇನ್ನೊಮ್ಮೆ ಇರುತ್ತದ ಅಂಥೇಳಿ. ಬಂದು ಹೋದ್ರೆ ಒಳ್ಳೇದಿತ್ತು ವೈಕುಂಠ ಸಮಾರಾಧನೆಗೆ. ಪ್ಲೀಸ್ ನಿಮ್ಮ ಮಗನ ಪ್ರಿನ್ಸಿಪಾಲ್ ಹತ್ರ ನಂಬರ್ ಕೊಡಿ, ನಾವು ಮಾತಾಡ್ತೇವೆ ಅಂತೇಳಿ. ಬೇಡ ಹಾಗೆಲ್ಲ ಮಾಡಿದರೆ ಅವ್ರಿಗೆ ಸಿಟ್ಟು ಬಂದರೆ ಮತ್ತೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದ್ರೆ. ಹಂಗಾರೆ ನಿಮ್ಮ ಮಗನಿಗೆ ಎಷ್ಟನೇ ಕ್ಲಾಸ್ ಕೇಳಿ? ನನ್ನ ಮಗನಿಗೆ LKG B ಸೆಕ್ಷನ್ ಅಂದರೆ, B ಸೆಕ್ಷನ್ ಅವ ಊರಿಗೆ ಬರೋದಕ್ಕೆ ಏನೂ ತೊಂದರೆ ಇಲ್ಲ. ಅದಕ್ಕಾಗಿ ಸಣ್ಣ ಪುಟ್ಟದಿದ್ರೆ ಅದನ್ನಲ್ಲೇ ಬಿಟ್ಟು ಆವಾಗ ಊರಿಗೆ ಬರ್ತಾ ಇರಿ ಅಂತ ಹೇಳ್ತಾ, ಮತ್ತು ಕೆಲವ್ರು ಹೇಳೋದು ಅದು ಗೊತ್ತಿರೋದಿಲ್ಲ, ಸಮಾರಾಧನೆ ನಾವೇ ಹೇಳೋದು, ನಮ್ಮ ಅಜ್ಜನ ಸಮಾರಾಧನೆಗೆ ಕರೀತು ನಾವು, ಅವ್ರು ಏನು ಮಾಡ್ರು ಬರಲಿಲ್ಲ. ದಯವಿಟ್ಟು ಬರಬೇಕಿತ್ತಲ್ಲ ಮರಲ್ಲಿ. ಸಮಾರಾಧನೆ ಮುಗಿದ ಮೇಲೆ ಫೋನ್ ಮಾಡಿದೆ, ಮನು ಬೇಜಾರು ಮಾಡ್ಕೊಂಡ್ಬೇಡ, ನಾನು ನಿಮ್ಮ ಅಜ್ಜನ ಸಮಾರಾಧನೆ ಬರಲಿಕ್ಕೆ ಆಗಲಿಲ್ಲ, ನಿಮ್ಮ ಅಪ್ಪನ ಸಮಾರಾಧನೆಗೆ ಯಾರು ಬತ್ತಿ ಅಂದರು. ದೇವ್ರಣೆ. ಅದಕ್ಕಾಗಿ ನಮಗದು ಕೇಳುವಾಗ ಇದಂತಲ್ಲ, ಕೆಲವರು ಹಳಿಯವರು ಮಾತಾಡೋದು ಕಾಣಕ್ಕೆ. ನಮ್ಮ ಅಜ್ಜಿ ದಿವಸ ಬೆಳಗತ್ತದ್ದು ಪೇಪರ್ ಓದೋದು, ಈ ಬೆಂಗಳೂರು ಕಾರ್ಯಕ್ರಮದ ಫೋಟೋ ಎಲ್ಲ ಬತ್ತೇ ಇರುತ್ತೆ. ಇಲ್ಕಣ ನೀನು ದೊಡ್ಡ ಸಂತಿ ಅಂತ ಗಡ, ಇಲ್ಲಿ ಎಲ್ಲರ ಫೋಟೋ ಪೇಪರ್ ಹಂಗಿತ್ತು, ನೀನು ಬೆಂಗಳೂರಿಗೆ ಹೋಗ್ತೆ ದುಬೈಗೆ ಹೋಗ್ತಿ ಅಂತ ನಿನ್ನ ಹಣಿ ಬರಕ್ಕೆ ನಿನ್ನ ಫೋಟೋ ಒಂದು ಪೇಪರ್ ಹಂಗೆ ಬತ್ತಿಲ್ಲ, ನೀನು ಮತ್ತೆ ಕಾರ್ಯಕ್ರಮ ಮಾಡ್ತೀವಿ ಮತ್ತೆಂತ ಮಾಡ್ತಿಲ್ಲ ಏನಕ್ಕೇನ್ರಿ? ಇಲ್ಲ ಅಜ್ಜಿ, ಹಂಗೆ ಪಟ ನಾವು ಕೊಟ್ಟರೆ ಮಾತ್ರ ಹಾಕ್ತಾರೆ, ಅವ್ರು ಹಾಕೋದಿಲ್ಲ. ಇಲ್ಲಿ ಕಾಣ
ಇಲ್ಲೇನು ಸಾವಿರಾರು ಒಂದು 120 ಪಟ ಬಂದಿತ್ತು ಮರೆ ಒಂದು ಪೇಪರ್ ಹಂಗೆ ದಿವ್ಸಕ್ಕಂತೆ ನಿನ್ನ ಪಟ ಒಂದೂ ಇಲ್ಲಲ್ಲ ಅಂದಳು. ಅಜ್ಜಿ ಅದು ಶ್ರದ್ಧಾಂಜಲಿ ಪಟ ಸತ್ತರದಂದಳಿ ಅಕ್ಕಲ್ಲ ನಿಂದೊಂದು ಹಾಕೋಕಾತಿಲ್ಲ ಅವ್ರಿಗೆ ಎಲ್ಲ ಶ್ರದ್ಧಾಂಜಲಿ ಕಾಲಮ್ಮಂಗ. ಅದಕ್ಕೆ ನಮ್ಮೂರಿನಲ್ಲಿ ವಯಸ್ಸಾದವರು ಹಳಿಯವರು ಹೆಂಗೆ ಮಾತಾಡ್ತಾ ಇದ್ರು ಕೂಡ ಅದು ಒಂದು ಚಂದ ಅಂತ ಹೇಳ್ತಾ ನಾವು ಇದನ್ನು ಬರೀ ಕುಂದಾಪುರ ಅಂತ ಹೇಳಿ ಅಲ್ಲ, ಇಡೀ ಕರಾವಳಿಯನ್ನು ಒಗ್ಗಟ್ಟಾಗಿ ತಗೊಂಡು ಕರಾವಳಿ ಉತ್ಸವವನ್ನು ಯಶಸ್ವಿ ಮಾಡಿಕೊಡೋದು ಹೆಂಗೆ ಅಂದರೆ ಇನ್ನೂ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುವನ್ನು ಕೇಳ್ತಾ ಇದ್ದೇನೆ. ನಮಸ್ಕಾರ. ಹಂದೆರಡು ಅಡುಕಿಲ್ಲ ಆದ್ರೆ ನಂಗೊಂದು ಅನುಮಾನ, ಈ ಜಾಮಿಷ್ ಹಾಕಿ ಹಂಗೋ ಆ AC ತೀರ್ಸ್ರಲ್ಲ ಅಂತ ಗೊತ್ತಾಯಿಲ್ಲ. ಜೋರದ ಚಪ್ಪಾಳೆ ನಮ್ಮ ಮನು ಹೊಂದಾಡಿ ಅವರಿಗೆ ಪ್ರೀತಿಯ ಚಪ್ಪಾಳೆ ಕೊಡಬೇಕು. ಜನರು ಹಾಗೆ ಪ್ರವೀಣ್ ಶೆಟ್ಟಿ ಅವರು ಕರವೇ ಪ್ರವೀಣ್ ಶೆಟ್ಟಿ ಅವರ ಆಗಮನ ಆಗಿದೆ. ಹಾಗೆ ನಮ್ಮ ಬೈಂದೂರಿನ ಶಾಸಕರ ಆಗಮನ ಕೂಡ ಆಗಿದೆ. ಹಾಗೆ ವೇದಿಕೆಯಲ್ಲಿ ನಾನು ಬಯಸ್ಕೊಳ್ತಾ ಇದ್ದೇನೆ ಉಮೇಶ್ KB ಪ್ರಜಕ್ತ ರಿಯಲ್ ಎಸ್ಟೇಟ್ ಹಾಗೂ AB ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮನು ಹೊಂದಾಡಿ ಅವರನ್ನು ನಮ್ಮ ಕರಾವಳಿಯ ಒಂದು ವಿಶೇಷ ಗೌರವ ಮತ್ತು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸೋಣ ಅಂತ ಹೇಳ್ತಾ AB ಶೆಟ್ಟಿ, ಉಮೇಶ್ KB ಪ್ರಜಕ್ತ ರಿಯಲ್ ಎಸ್ಟೇಟ್ ದಯವಿಟ್ಟು ವೇದಿಕೆಗೆ ಬಂದು ಈ ಕೆಲಸವನ್ನು ಮುಂದುವರಿಸ್ಕೊಡ್ಬೇಕಾ ಕೇಳಿಕೊಳ್ತೆ. ಮನು ಅಣ್ಣ ಒಂಚೂರು ಕೂಕಣಿ. ಯಾಕೆ ಎಲ್ಲ ಸೈಲೆಂಟ್ ಆರಿ? 7 ಗಂಟೆ ಆಯ್ತು, ಊಟದ ಟೈಮ್ ಅಂತನ ಎಂದಾಯ್ತಾ? ಹಲೋ ಓಯ್ ಕೂಯ್ ಎಲ್ಲಿದ್ರಿ? ಎಂತ ಇದ ನಾವು ಕರೆದ್ರೆ ಮಾತ್ರ ಕೈ ಮೇಲೆ ಬಾಪುದ. ಮನು ಹೊಂದಾಡಿಯರ್ ಆಗ ಅವ್ರು ಇಳ್ಕ ಒಂದ್ಸಲ ಜೋರ ಚಪ್ಪಾಳೆ ಮನು ಹೊಂದಾಡಿಯರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮನು ಹೊಂದಾಡಿಯರ್. ಮುಂದಿನ ಕಾರ್ಯಕ್ರಮಕ್ಕೆ ನಾನು ವೇದಿಕೆ ನಾನು ಮಾಡೋದಕ್ಕಿಂತ ಮೊದಲು ಬೆಳಿಗ್ಗೆ ನಮಗೆ ನಮ್ಮ ಕರಾವಳಿಗರ ಒಕ್ಕೂಟದ ಹಲವು ಸದಸ್ಯರು ನಮ್ಮನ್ನೆಲ್ಲ ರಂಜಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವವನ್ನು ನಮ್ಮ ಮುಂದೆ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಎಲ್ಲ ಕಲಾವಿದರನ್ನು ಅವರ ತಂಡದ ಮುಖ್ಯಸ್ಥರನ್ನು ನಾನು ಈಗ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಸವಿ ನೆನಪಿನ ಪ್ರೀತಿಯ ಗೌರವವನ್ನು ಕೊಡಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಅನ್ನೋದು ನಮ್ಮ ಅಸ್ಮಿತೆ. ಆ ಕನ್ನಡದ ಅಸ್ಮಿತೆಗೋಸ್ಕರ ಹಲವು ಹೋರಾಟದ ಮುಖಾಂತರ ಕರ್ನಾಟಕದಲ್ಲಿ ಕನ್ನಡ ಎಂದು ಮಾಸದಿರಲಿ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆಯನ್ನು ಸೃಷ್ಟಿ ಮಾಡಿರುವ ಪ್ರವೀಣ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ನಾನೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ತೇನೆ. ಗಟ್ಟಿ ಚಪ್ಪಾಳೆಯೊಂದಿಗೆ ನಮ್ಮ ಕರಾವಳಿಯ ಪ್ರತೀಕ, ಕರಾವಳಿಯ ದ್ಯೋತಕ, ಕರಾವಳಿಯ ಕನ್ನಡದ ಅಭಿಮಾನದ ಕೈಗನ್ನಡಿ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರನ್ನು ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮಾನಿಟರ್ ಸ್ವಲ್ಪ ಶಾರ್ಪ್ ಮಾಡಿ. ಚೆಕ್ 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 ಟೆಸ್ಟ್ ಟೆಸ್ಟ್ ಚೆಕ್ ಚೆಕ್. ಅಲ್ಲ ಚಪ್ಪಾಳೆ ಬರಲಿ ಅಲ್ಲ. ಊಟ ಇತ್ತು ಅಲ್ಲ, ನಮನೆ ಊಟ ಇತ್ತು. ವೆಜ್ ಇತ್ತು, ನಾನ್ ವೆಜ್ ಇತ್ತು, ದಾದೆಲ್ಲ ಉಂಡು, ಸುಮಾರೆಲ್ಲ ಬಗೆ ಬಗೆ ಬಣ್ಣ ಬಣ್ಣದ ಊಟ ಇತ್ತು. ನೀವೆಲ್ಲ ಇಷ್ಟು ಬೇಗ ಶಕ್ತಿ ಕಳ್ಕೊಂಡ್ರೆ ಹೇಗೆ? ಇನ್ನೂ ರಾತ್ರಿ 9:30ವರೆಗಿದೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕರಾವಳಿಗರ ಒಕ್ಕೂಟದಿಂದ ಎಲ್ಲ ಒಟ್ಟಿಗೆ ಸೇರಿಸುವಂಥ ಕೆಲಸ ನಮ್ಮ ಸುಬ್ರಾಯ ಭಟ್ರು ಮತ್ತೆಲ್ಲ ತಂಡ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಗಂಟಿಹೊಳೆ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಮಾಧ್ಯಮ ಮಿತ್ರರಿದ್ದೀರಾ. ಒಂದು ಖುಷಿ ಆಗುತ್ತೆ, ಕರಾವಳಿಗರು ಹುಟ್ಟಿರೋದು ನಾವು ಸಮುದ್ರದ ತಡ್ಲಲ್ಲಿ ಆದರೂ ಇಡೀ ಪ್ರಪಂಚದಲ್ಲೇ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ನಾವು ಯಾರು ಏನು ಎಂತ ಅಲ್ಲಿರುವ ಜನರಿಗೆ ಪರಿಚಯ ಆಗಿ ಎಲ್ಲ ದೇಶಗಳಲ್ಲೂ ಎಲ್ಲ ಸರ್ಕಾರಗಳಲ್ಲೂ ನಮ್ಮ ಪಾಲುಗಾರಿಕೆ ಇದ್ದೇ ಇದೆ. ಅದು ನಮ್ಮ ಹೆಮ್ಮೆ. ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ತುಂಬ ಶ್ರಮದಿಂದ ಅನೇಕ ನಗರಗಳನ್ನು ಪ್ರವೇಶ ಮಾಡಿದವರು. ಕೆಲವರು ಬೇಕ್ರಿ ಇರ್ಬೋದು, ಟೀ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು. ನಮ್ಮ ಪ್ರಧಾನಿಯವರೇ ಹೋಟ್ಲ್ ಮುಖಾಂತರ ಪ್ರಧಾನಿ ಹುದ್ದೆಯನ್ನು, ಟೀ ಅಂಗಡಿ ಮುಖಾಂತರ ಪ್ರಧಾನಿ ಹುದ್ದೆಯನ್ನು ಹತ್ತಂಥವ್ರು. ಅದೇ ರೀತಿ ನಾವು ಹೋಟೆಲ್ ಕೆಲಸ ಮಾಡಿದ್ರು, ಹೋಟ್ಲಲ್ಲಿ ಗ್ಲಾಸಲ್ಲಿ ಟೀ ಕೊಟ್ಟರು ಸಹ ನಮ್ಮ ಅಸ್ತಿತ್ವವನ್ನು ಇಡೀ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರು ನಾವು ಕರಾವಳಿ ಭಾಗದವರು. ಸ್ವಾಭಿಮಾನಿಗಳು
ಮತ್ತು ನಮ್ಮ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಅದನ್ನು ದಿಟ್ಟವಾಗಿ ಎದುರಿಸುವಂಥ ಧೈರ್ಯವನ್ನು ಹೊಂದಿರುವಂಥವರು ಕರಾವಳಿ ಭಾಗದವರು. ಆದ್ದರಿಂದ ಈ ವೇದಿಕೆ ಅತ್ಯಂತ ಯಶಸ್ವಿಯಾಗಲಿ. ಕರಾವಳಿ ಭಾಗದ ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆದರೂ ಸಹ ಕರ್ನಾಟಕ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಕರಾವಳಿಗರೆಲ್ಲ ಒಟ್ಟಿಗೆ ಸೇರಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಸಹ ನಿಮ್ಮ ಜೊತೆಗೆ ಅನೇಕ ಸಂದರ್ಭದಲ್ಲಿ ಕರಾವಳಿ ಭಾಗದ ಯಾರಿಗೆ ತೊಂದರೆ ಆದರೂ ಸಹ ರಾತ್ರಿ ಇರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ನಾವು ಅವ್ರ ಜೊತೆಗೆ ಇದ್ದೀವಿ, ಮುಂದೆನೂ ಇರ್ತೀವಿ, ಈ ಸಂಘಟನೆ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕನ್ನಡ ಬರ್ರಿ ನಮ್ಮ ಸಂಗಡ, ಮನೆಗೊಬ್ಬ ಧೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಹೋದರೆ ಹೋಗಲಿ ತಲೆಹಾರಿ, ಬಿದ್ದರೆ ಬೀಳಲಿ ಮೈ ನೆತ್ತರು ಕಾರಿ, ರೈತರ ಮೇಲ್ಮೆಗೆ ಹೋರಾಡಿ. ಜೈ ಜೈ ಕರ್ನಾಟಕ ಮಾತೆ. ನಮಸ್ತೆ. ಬೈಂದೂರಿನ ಶಾಸಕರು ಗುರುರಾಜ್ ಗಂಟಿಹೊಳಿ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರನ್ನು ಗುರುತಿಸುವ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರಿ ಆಗಬೇಕು. ಪ್ರವೀಣ್ ಶೆಟ್ಟಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ, ಹಾಗೆ ನಮ್ಮ ಸಾಮಾನ್ಯ ಕಾರ್ಯಕರ್ತರ ಶಾಸಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಗುರುವಣ್ಣ ನಮ್ಮ ಜೊತೆಗೆ ಇವತ್ತು ಇಡೀ ದಿನ ಇತ್ರ, ಅದಕ್ಕೆ ಗುರುವಣ್ಣನ ಕಡೆ ಮಾತಾಡಿಸ್ದೆ. ಹಾಗೆ ವಿಶೇಷವಾದಂಥ ಗೌರವವನ್ನು ಕೊಡ ಮಾಡಬೇಕು. ದಯವಿಟ್ಟು ಪ್ರವೀಣ್ ಶೆಟ್ಟಿ ಅವರ ಚಪ್ಪಾಳೆ. ನಮ್ಮ ಕರ್ನಾಟಕ ಕನ್ನಡದ ಅಸ್ಮಿತೆ, ನಮ್ಮ ಕರಾವಳಿಯ ಕನ್ನಡ ಪ್ರೀತಿಯ ಕೈಗನ್ನಡಿಯಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ಇಡೀ ಕರ್ನಾಟಕದ ಕರಾವಳಿಯ ದ್ಯೋತಕವಾಗಿ ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಲವು ಹೋರಾಟಗಳ ಮುಖಾಂತರ ಸರ್ಕಾರದ ಗಮನ ಸೆಳೆದು ಸರ್ಕಾರದಿಂದ ನ್ಯಾಯ ದೊರಕಿಸುವ ಕೆಲಸದಲ್ಲಿ ಕನ್ನಡದ ಪರವಾಗಿ ಸದಾ ನಿಂತಿರುವಂಥ ಪ್ರವೀಣ್ ಶೆಟ್ಟಿ ಅವರಿಗೆ ಇನ್ನಷ್ಟು ಶಕ್ತಿ ದೇವರು ಕೊಡಲಿ. ಕರಾವಳಿಗರ ಪ್ರೀತಿ ಮತ್ತು ಆಶಯ ನಿಮ್ಮೊಂದಿಗೆ ಖಂಡಿತ ಇರುತ್ತೆ ಅನ್ನುವಂಥ ಪ್ರೀತಿಯೊಂದಿಗೆ ಮತ್ತೊಂದ್ಸಲ ಜೋರ ಚಪ್ಪಾಳೆ ನಮ್ಮ ಪ್ರವೀಣ್ ಶೆಟ್ಟಿ ಅವರಿಗೆ ಕೊಡಮಾಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮುನ್ನಡೆಯನ್ನು ನೀಡೋಣ. ಬೆಳಿಗ್ಗೆ ನಮ್ಮೊಂದಿಗೆ ಸಾಂಸ್ಕೃತಿಕ ವೈಭವದಲ್ಲಿ ಭಾಗವಹಿಸಿರುವಂಥ 9 ವಿಶೇಷ ಕಲಾ ಪ್ರಕಾರಗಳ ಈ ಎಲ್ಲ ಕಲೆಗಳನ್ನು ಮುನ್ನಡೆಸಿರುವಂಥ ತಂಡದ ಮುಖ್ಯಸ್ಥರುಗಳನ್ನು ನಾನೀಗ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಅವರಿಗೆ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಕೊಡಮಾಡುವ, ನೆನಪಿನ ಗೌರವವನ್ನು ಕೊಡಮಾಡುವಂಥ ಕೆಲಸ ಇದೀಗ ವೇದಿಕೆಯಲ್ಲಾಗುತ್ತೆ. ಹಾಗೂ ಪ್ರೀತಿಯ ಸ್ಮರಣಿಕೆಯನ್ನು ಕೊಡಮಾಡಬೇಕು ಕರಾವಳಿಗರ ಒಕ್ಕೂಟ ಇದರ ಅಧ್ಯಕ್ಷರು. ಆ ಸ್ಮರಣಿಕೆಯನ್ನು ಕೊಡಮಾಡುವ ಕೆಲಸವನ್ನು ಮಾಡಿಕೊಡ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಸ್ಯಾನ್ಶಾಕ್ ಅಶೋಕ್ ಶೆಟ್ಟಿ ಅವರು ನಮ್ಮನ್ನ ವೇದಿಕೆಯಲ್ಲಿ ಕೂಡ್ಕೊಳ್ಬೇಕು. ಹಾಗೆ ದಿನೇಶ್ ವೈದ್ಯ ಅಂಪಾರ್ ಅವರು ಕೂಡ ನಮ್ಮನ್ನ ವೇದಿಕೆಯಲ್ಲಿ ಕೂಡ್ಕೊಳ್ಬೇಕು. ಹಾಗೆ ಬೆಳಗಿನ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ ನಮ್ಮೊಂದಿಗಿದ್ದಂಥ ಜಯಲಕ್ಷ್ಮಿ ಶೇಖರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಜಯಲಕ್ಷ್ಮಿ ಶೇಖರ್ ವೇದಿಕೆಗೆ ಆಗಮಿಸಿ ಸಣ್ಣ ಪುರಸ್ಕಾರವನ್ನು ಸ್ವೀಕಾರ ಮಾಡಬೇಕು. ಆ್ಯಂಡ್ ಇದೀಗ ಮುಂದಿನ ಕಾರ್ಯಕ್ರಮವಾಗಿ ನಿಮ್ಮ ಮುಂದೆ ಬರ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಮತ್ತು ಅವರ ಇಡೀ ತಂಡ ನಮ್ಮನ್ನು ಮುಂದಿನ ಹಂತದಲ್ಲಿ ರಂಜಿಸುತ್ತೆ. ಅವರಿಗಾಗಲೇ ಸಿದ್ಧತೆಯಲ್ಲಿದ್ದಾರೆ ಬ್ಯಾಕ್ ಸ್ಟೇಜ್ ಈ ಕಾರ್ಯಕ್ರಮದ ತರುವಾಯ. ಜಯಲಕ್ಷ್ಮಿ ಶೇಖರ್ ಬೆಳಗಿನ ಕಾರ್ಯಕ್ರಮದಲ್ಲಿ ಆರಂಭಿಕ ಯಶಸ್ಸನ್ನು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚು ಮಾಡಿದ್ದಕ್ಕೆ ಧನ್ಯವಾದಗಳು. ಕರಾವಳಿ ಒಕ್ಕೂಟದ ಒಂದಿಗೆ ನಿಮ್ಮ ಸೇವೆ, ಮನೆ ಇವೆಲ್ಲದರ ಜೊತೆಗೆ ನಿಮ್ಮ ವಿಶೇಷವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇವೆ. ಮುಂದಿನ ನೃತ್ಯ ಶ್ರೀನಿಧಿ ಬೇಕಲ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಶ್ರೀನಿಧಿ ಬೇಕಲ್ ಇದ್ದಾರಾ? ಅಕ್ಷತಾ ಜಿ ಭಟ್, ಅಶೋಕ್ ಶೆಟ್ಟಿ ಸರ್, ಶಾನ್ಶಾಕ್ ಅಶೋಕ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅಕ್ಷತಾ ಜಿ ಭಟ್ ಬನ್ನಿ. ಮುಂದಿನ ಪ್ರಶಸ್ತಿಗಳನ್ನು ಕೊಡಮಾಡಬೇಕಾ ಕೇಳಿಕೊಳ್ತಾ ಇದ್ದೇನೆ.
ಮುಂದಿನದಾಗಿ ಶ್ರೀಮತಿ ದೀಪಾ ಭಟ್ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ದೀಪಾ ಭಟ್. ಅಕ್ಷತಾ ಬೇಕಲ್ ಅವರ ಎಲ್ಲ ಸದಸ್ಯರ ಪರವಾಗಿ ಅವರು ಸ್ವೀಕಾರ ಮಾಡ್ತಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಭರತನಾಟ್ಯದೊಂದಿಗೆ ನಮ್ಮನ್ನು ರಂಜಿಸಿರುವಂಥ ತಂಡ ಇದು. ಅವರನ್ನು ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಮುಂದೆ ಶ್ರೀಮತಿ ದೀಪಾ ಭಟ್ ಮತ್ತು ಇಡೀ ತಂಡ ಅದರ ಪರವಾಗಿ ದೀಪಾ ಭಟ್ ಅವರು ಆಗಮಿಸಿದ್ದಾರೆ. ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಮುಂದಿನದಾಗಿ ಶ್ರೀಮಂತ ಗಂಡುಕಲೆ ಯಕ್ಷಗಾನ ಮಾಡಿದಂಥ ಅಜ್ಞಾ ಎಂ ದೇವಾಡಿಗ ಯಕ್ಷಗಾನ ನೃತ್ಯ ಕಾರ್ಯಕ್ರಮ. ಅಜ್ಞಾ ಎಂ ದೇವಾಡಿಗ ಅವರ ತಂಡ ಯಕ್ಷಗಾನ ನೃತ್ಯದ ಮುಖಾಂತರ ನಮ್ಮನ್ನು ರಂಜಿಸ್ತಿರುವಂಥ ಪುಟಾಣಿ ಮಕ್ಕಳು ಇವರೇ ನೋಡಿ. ವೇಷ ಹಾಕೊಂಡ್ರೆ ಗೊತ್ತಾಗಲ್ಲ ಎಷ್ಟು ದೊಡ್ಡವರು ಅಂತ. ಸಣ್ಣ ಸಣ್ಣ ಮಕ್ಕಳು ಯಕ್ಷಗಾನದ ಸರಿಸುಮಾರು 10 kg ಭಾರದ ವೇಷಭೂಷಣಗಳನ್ನು ತೊಟ್ಟುಕೊಂಡು ನಮ್ಮ ಮುಂದೆ ನಿರರ್ಗಳವಾಗಿ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ವೃತ್ತಿ ಕಲಾವಿದರಿಗೂ ಕಮ್ಮಿ ಇಲ್ಲದೆ ಯಕ್ಷಗಾನವನ್ನು ಪ್ರದರ್ಶನ ಮಾಡಿರುವ 3 ಪುಟಾಣಿಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದ ಇರಲಿ. ಮುಂದಿನದಾಗಿ ಸಮೂಹ ಗೀತೆ ಕಾರ್ಯಕ್ರಮ ಉದಯ ಭಟ್. ಸಮೂಹ ಗೀತೆ ಕಾರ್ಯಕ್ರಮ ಉದಯ ಭಟ್ ಅವರು ವೇದಿಕೆಗೆ ಒಂದು ಒಕ್ಕೂಟದ ಸಣ್ಣ ಅಭಿನಂದನಾ ಪತ್ರವನ್ನು ಸ್ವೀಕರಿಸುವರೆ ಕೇಳಿಕೊಳ್ಳುತ್ತಿದ್ದೇವೆ. ಅವರಿಡೀ ತಂಡದ ಪರವಾಗಿ ತಂಡದ ಮುಖ್ಯಸ್ಥೆ ಅವರು ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜೋರಾದ ಪ್ರೀತಿಯ ಚಪ್ಪಾಳೆಯ ಪ್ರೋತ್ಸಾಹವನ್ನು ಕೊಡೋಣ. ಹಾಗೆ ಒಂದು ಕಾರು ಹೊರಭಾಗದಲ್ಲಿ KA 05 MF 8349 KA 05 MF 8349 8349 ಇದು ನಮಗೆ ಆಗಮಿಸ್ತಾ ಇರುವಂಥ ಮತ್ತು ನಿರ್ಗಮಿಸ್ತಾ ಇರುವಂಥ ವಾಹನಗಳಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಹಾಗಾಗಿ ದಯವಿಟ್ಟು ಆ ಕಾರನ್ನು ತೆಗೆಯೋದಕ್ಕೆ ಸಹಕಾರ ಮಾಡಬೇಕು. ಮುಂದಿನದಾಗಿ ಶಮ ಹೆಗಡೆ ಸಮೂಹ ಗೀತೆ ಇವರಿಗೆ ಒಕ್ಕೂಟದ ಪರವಾಗಿ ಸಣ್ಣ ಅಭಿನಂದನಾ ಪತ್ರವನ್ನು ಕೊಡುವವರೇ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಪ್ರೀತಿಯ ಚಪ್ಪಾಳೆ ಕೊಡಬೇಕು. ಸಣ್ಣ ಪುಟಾಣಿ ಮಕ್ಕಳು ನಮ್ಮನ್ನು ಮನರಂಜಿಸುವ ಒಂದು ದೊಡ್ಡ ಕಾಯಕವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳೆಯ ಪ್ರೋತ್ಸಾಹವನ್ನು ಕೊಡಬೇಕು. ಅಶೋಕ್ ಶೆಟ್ಟಿ ಅವರು, ನಾವು ಸರ್ ದಯವಿಟ್ಟು ಪ್ಲೀಸ್, ನಮ್ಮ ವಾಲಂಟಿಯರ್ಸ್ ನೀಲಿ ಬಣ್ಣದ ಟೀ ಶರ್ಟ್ ಹಾಕೊಂಡು ನಾವೆಲ್ಲ ಓಡಾಡ್ತಾ ಇದ್ದೀವಿ. ಆ ನೀಲಿ ಬಣ್ಣವನ್ನು ಆ ಟೀ ಶರ್ಟ್ ಮುಖಾಂತರ ನಮ್ಮ ಒಂದು ಸಂಘಟನೆಗೆ ಒಂದು ಯೂನಿಫಾರ್ಮಿಟಿ ತಂದುಕೊಟ್ಟವರು ಅಶೋಕ್ ಶೆಟ್ಟಿ ಅವರು. ಅವರನ್ನು ಪ್ರೀತಿಯಿಂದ ಗುರುತಿಸಿ ಗೌರವಿಸಬೇಕಾಗಿ ಚರಣ್ ಬೈಂದೂರು ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಘಟಕರು ಚರಣ್ ಬೈಂದೂರು, ಇದೀಗ ಸ್ಯಾನ್ಶಾಕ್ ಇದರ ಮಾಲೀಕರು ಅಶೋಕ್ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಗುರುತಿಸಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹವೇ ಇವತ್ತಿನ ಈ ಕರಾವಳಿ ಉತ್ಸವದ ಸಾಕಾರಕ್ಕೆ ಕಾರಣ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಅಪೇಕ್ಷೆ, ನಿಮ್ಮ ಪ್ರೋತ್ಸಾಹದ ಅಪೇಕ್ಷೆಯನ್ನು ಈ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಬಾರಿಯ ನಿಮ್ಮ ಸಹಕಾರವನ್ನು ನೆನೀತಾ ಇದ್ದೇವೆ. ನಿಮ್ಮ ಸಹಕಾರಕ್ಕೆ ನಾವೆಲ್ಲರೂ ಚಿರಋಣಿ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ಪರವಾಗಿ ನಿಮಗಿದು ಹೃದಯ ತುಂಬಿ ನಮಸ್ಕಾರ. ಮುಂದಿನದಾಗಿ ಮ್ಯೂಸಿಕಲ್ ಜುಗಲ್ಬಂದಿ ಮಾಡಿದಂತಹ ಶ್ರೀನಿಧಿ ಹಾಗೂ ತಂಡಕ್ಕೆ ಒಕ್ಕೂಟದ ಪರವಾಗಿ ಸಣ್ಣ ಗೌರವವನ್ನು ಕೊಡುವವರೇ ವೇದಿಕೆ ಮೇಲಿರುವ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಅಶೋಕಣ್ಣ ನಿಮ್ಮ ಪ್ರೀತಿಗೆ ಆ್ಯಂಡ್ ನಿಮ್ಮ ಸಹಕಾರಕ್ಕೆ. ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮುಂದಡಿಯಿಡೋಣ. ಸೌಖ್ಯ ಅರ್ಪಿಸುವ ನಗೆ ಬೊಗೆ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಮತ್ತು ಅವರ ಇಡೀ ತಂಡ. ನಾಟಕ ಅಂದಿದ ತಕ್ಷಣ ನಮ್ಮ ಭಾಗ ಅದರಲ್ಲಿ ಬಹಳ ವಿಶೇಷ. ಯಾಕಂದರೆ ನಾವು ಬೆಂಗಳೂರು ಭಾಗದಲ್ಲಿ ಬೇರೆ ಬೇರೆ ರೀತಿಯ ನಾಟಕಗಳನ್ನು ನಾವು ನೋಡಿರಬಹುದು. ಆದರೆ ಈ ನಾಟಕಕ್ಕೆ ಒಂದು ಹೊಸ ಭಾಷ್ಯ. ಪ್ರತಿದಿನ ನಾಟಕ ನಡೆಯುವ ನಾಡಿದರೆ ಅದು ನಮ್ಮ ಕರಾವಳಿಯ ಕರ್ನಾಟಕದ ನಾಡು. ಆ ಕರಾವಳಿ ಕರ್ನಾಟಕದ ನಾಡಿನ ಹಲವು ನಾಟಕ ಪ್ರತಿಭೆಗಳು ನಮ್ಮನ್ನು ನಗಿಸುವ ಕಾಯಕದೊಂದಿಗೆ ಹಲವಾರು ವರ್ಷಗಳೊಂದಿಗೆ ನಮ್ಮನ್ನು ಮನರಂಜಿಸ್ತಾ ಇವೆ. ಆ ಕಾಮಿಡಿ ಕಿಲಾಡಿಗಳು ಅನ್ನುವ ಕಾರ್ಯಕ್ರಮದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿರುವ ರಾಕೇಶ್ ಪೂಜಾರಿ ಮೂಡುಬಿದ್ರೆ ಅವರ ತಂಡವನ್ನು ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಕಾಮಿಡಿ
ಕಾಮಿಡಿ ಕಾಮಿಡಿ ಕಾಮಿಡಿ ಕಾಮಿಡಿ ಕಾಮಿಡಿ ಕಿಲ್ಲಾಡಿಗಳು ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ನಮ್ಮ ಕರಾವಳಿ ಉತ್ಸವ 2024 ಈ ಕಾರ್ಯಕ್ರಮಕ್ಕೆ ಬಂದಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಭೀಮಾ ಪ್ರೆಸೆನ್ಸ್ ನಮ್ಮ ಕರಾವಳಿ ಉತ್ಸವ ಸಹ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, IMJ ಇನ್ಸ್ಟಿಟ್ಯೂಷನ್ಸ್ ಇವರೆಲ್ಲರ ಸಹಕಾರದೊಂದಿಗೆ ಮೂಡಿ ಬರ್ತಾ ಇರುವಂಥ ನಮ್ಮ ಈ ಕರಾವಳಿ ಉತ್ಸವಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ಕೊಳ್ತಾ ಇದ್ದೇವೆ. ಕರಾವಳಿ ಉತ್ಸವ ಅಂತಂದ್ರೆ ಇಲ್ಲಿ ಕಡಲು ಒಂದಿಲ್ಲ, ಕಡಲನ್ನು ಹೊರತುಪಡಿಸಿ ಮಿಕ್ಕಿರುವ ಎಲ್ಲವನ್ನ ಇಲ್ಲಿ ತರುವ ಮತ್ತು ಅದನ್ನು ನಿಮಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆ ಪ್ರಯತ್ನದ ಭಾಗವಾಗಿ ಈ ವೇದಿಕೆಯ ಬಲಭಾಗದಲ್ಲಿ ನಿಮಗೆ ಬಗೆ ಬಗೆಯ ಗಡ್ಜು ಊಟ, ನಾನ್ ವೆಜ್ ಮತ್ತು ವೆಜ್ಜಿನ ಊಟ ಇದೆ. ಅದ್ರ ಜೊತೆಗೆ ಕರಾವಳಿಯ ಕ್ರೀಡೆ ಅಲ್ಲಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಕರಾವಳಿ ಭಾಗದ ವಿಶೇಷ ಕಲಾ ವೈಭವಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಟಗ್ ಆಫ್ ವಾರ್ ಫೈನಲ್ ಮುಗಿತಾ ಇದ್ದಂಗೆ ದಯವಿಟ್ಟು ಅಲ್ಲಿರುವ ಎಲ್ಲರೂ ಇಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆ್ಯಂಡ್ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಪ್ರೋತ್ಸಾಹಕರನ್ನು ನಾವು ನೆನೆಯಲೇಬೇಕು. ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಕರಾವಳಿಗರೆಲ್ಲರೂ ಕೂಡ ಒಂದಾಗುವ ಒಂದು ಸಣ್ಣ ಪ್ರಯತ್ನ ಇದು ಅಂತಂದಾಗ ಕರಾವಳಿಗೋಸ್ಕರ ಮಾಡುವ ಅದು ಯಾವುದೇ ಸೇವೆ ಇದ್ದರೂ ಅದರಲ್ಲಿ ನಮ್ಮ ಅಳಿಲು ಸೇವೆ ಇರುತ್ತೆ ಅನ್ನುವಂಥ ನಂಬಿಕೆಯನ್ನು, ಭರವಸೆಯನ್ನು ನಮಗೆ ಕೊಟ್ಟಿರುವ ಎಲ್ಲ ಪ್ರಾಯೋಜಕರಿಗೆ ಕರಾವಳಿಗರ ಒಕ್ಕೂಟ ಇದರ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಈ ಕ್ಷಣದಲ್ಲಿ ಅರ್ಪಿಸೋದಕ್ಕೆ ಬಯಸ್ತೀನಿ. ಯಾಕಂದರೆ ಅವರ ಸಹಕಾರವೇ ಇವತ್ತು ಇಷ್ಟು ದೊಡ್ಡ ಭವ್ಯ ವೇದಿಕೆ, ಇಷ್ಟು ಸವಿಸ್ತಾರವಾದಂಥ ಒಂದು ಒಳ್ಳೆ ಜಾಗದಲ್ಲಿ ಒಂದು ಸುಂದರವಾದಂಥ ಉತ್ಸವ ಮೂಡಿ ಬರೋದಕ್ಕೆ ಕಾರಣ ಆಗಿರೋದು. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನಾವು ಸದಾ ನೆನಿತೇವೆ, ನಮ್ಮ ಎದೆಯಲ್ಲಿ ಬಚ್ಚಿಡ್ತೇವೆ. ಅದರ ಜೊತೆಗೆ ಮುಂದಿನ ಬಾರಿಯ ಕರಾವಳಿ ಉತ್ಸವ 2025ಕ್ಕೆ ಈಗಾಗಲೇ ನಿಮ್ಮೊಂದಿಗೆ ಸಹಕಾರದ ಅಪೇಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹಾಗೂ ಇನ್ನೇನು ಮಧ್ಯಾಹ್ನದ ನಂತರ ನಮ್ಮಲ್ಲಿ ಕರಾವಳಿಯ ವೈಭವ, ಯಕ್ಷಗಾನದ ವಿಶೇಷ ಕಾರ್ಯಕ್ರಮ, ಪಂಜುರ್ಲಿಯ ಆಗಮನ ನಮ್ಮ JP ನಗರದ 7ನೇ ಫೇಸ್ನ ಈ BBMP ಗ್ರೌಂಡ್ನಲ್ಲಿ ಆಗುತ್ತೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅಂದರೆ ಸಂಜೆವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಮ್ಮೊಂದಿಗೆ ಇರ್ತೀರಿ ಅನ್ನುವಂಥ ನಂಬಿಕೆ. ಹಾಗೆ ಹೊರಗೆ ಬಿಸಿಲು ಜೋರಾತಿತ್ತು, ಎಲ್ಲ ಬಪ್ಪರಿದ್ರು ಫೋನ್ ಮಾಡಿ ಶುರುವಾಯ್ತು. ಈಗ ಇನ್ನು ಆಲ್ಮೋಸ್ಟ್ ಎಲ್ಲ ಮುಗಿತು ಬಂತು, ಇನ್ನು ತಡೆದು ಬಂದ್ರಿ ಅಂತಿಲ್ಲ, ಅಲ್ಲಿ ಮೀನು ಮುಳ್ಳೆ ಸೈ ಅಂತೇಳಿ ಹೇಳಿ ಈಗಲೇ ಫೋನ್ ಮಾಡಿ ಆದಷ್ಟು ಬೇಗ ನಿಮ್ಮವ್ರನ್ನೆಲ್ಲ ಬಪ್ಪಕ್ಕೆ ಹೇಳಿ ಆದಷ್ಟು ಬೇಗ ಅವ್ರು ಬಂದರೆ ಕಾರ್ಯಕ್ರಮ ಇನ್ನಷ್ಟು ಚಂದ ಆತು, ಇನ್ನಷ್ಟು ಸುಂದರ ಆತು ಅಂತ ಹೇಳ್ತಾ ಹಗ್ಗ ಜಗ್ಗಾಟದ ಫೈನಲ್ ಬಹಳ ಕ್ರೂಷಿಯಲ್. ಹಗ್ಗ ಜಗ್ಗಾಟವೂ ಕೂಡ ನಮ್ಮ ಭಾಗ ಅಂತಂದ್ರೆ ಅದಕ್ಕೊಂದು ವಿಶೇಷ ಭಾಷ್ಯ ಇತ್ತು. ಈ ಭಾಗದಲ್ಲಿ ಹಗ್ಗ ಜಗ್ಗಾಟ ಅಂದರೆ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಹಗ್ಗ ಜಗ್ಗಾಟವನ್ನು ಬೇರೆ ರೀತಿಯಲ್ಲಿ ಆಡ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಹಗ್ಗ ಜಗ್ಗಾಟವನ್ನು ಆಡುವ ರೀತಿಯೇ ಬೇರೆ, ಪರಿಯೇ ಬೇರೆ. ನಮ್ಮ ಕಡೆ ಕೈಕಾಲು ನೋವಾಗೋದಿಲ್ಲ, ಯಾಕಂತಂದರೆ ನಮ್ಮದು ಸಮುದ್ರ, ನಮ್ಮದು ಹೊಯ್ಂಗಿ ಮಣ್ಣು. ಹಾಗಾಗಿ ಹಗ್ಗ ಜಗ್ಗಾಟ ಅಲ್ಲ, ನೆಗೆದು ಹಾರಿಸುವ ಆಟ ಆದರೂ ಕೂಡ ನಮ್ಮವರು ಬಹಳ ಚಾಣಾಕ್ಯರದರಲ್ಲಿ. ಆದರೆ ಭುಜಬಲದ ಪರಾಕ್ರಮದ ಒಂದು ಗೇಮ್ ಈಗ ಕೊನೆಯ ಹಂತದಲ್ಲಿದೆ. ಆ ಗೇಮ್ ಮುಗಿತಾ ಇದ್ದಂಗೆ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆ್ಯಂಡ್ ನಿಮ್ಮೆಲ್ಲರಿಗೂ ಈಗಲೇ ಹೇಳ್ತಾ ಇದ್ದೀನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ತಾರೆ ಕನ್ನಡದ ಪ್ರಖ್ಯಾತ ನಟ, ಧಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಮತ್ತು ಅವರ ಇಡೀ ತಂಡ. ನಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ್ಕೊಳ್ತಾರೆ. ಮತ್ಸ್ಯಗಂಧ ಅನ್ನುವಂಥ ಕರಾವಳಿಯ ಮೀನುಗಾರನ ಬದುಕಿನ ಚಿತ್ರಣ, ಕೈಗನ್ನಡಿ ಆಗಿರುವಂಥ ಒಂದು ಸುಂದರ ಚಿತ್ರವನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಆ ಚಿತ್ರದ ಪರವಾಗಿ ಆ ಚಿತ್ರತಂಡ ನಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ್ಕೊಳ್ಳುತ್ತೆ. ಅವರೊಂದಿಗಿನ ಮಾತುಕತೆ, ಅವರೊಂದಿಗಿನ ಹಾಸ್ಯ ಚಟಾಕಿ ಜೊತೆಗೆ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಆ್ಯಂಡ್ ಎಲ್ಲರೂ ದಯವಿಟ್ಟು ಗಮನಿಸಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಸ್ಪೆಸಿಫಿಕ್ ಊಟದ ಬ್ರೇಕ್ ಅಂತ ಇರೋದಿಲ್ಲ. ನಾವು ಊಟದ ಬ್ರೇಕ್ ಅಂತ ಕಾರ್ಯಕ್ರಮವನ್ನು ಇಲ್ಲೆಲ್ಲೂ ನಾವು ಸ್ಟಾಪ್ ಮಾಡೋದಿಲ್ಲ. ಕಾರ್ಯಕ್ರಮಗಳು ನಿರಂತರವಾಗಿ ಇಲ್ಲಿ ಸಾಕ್ತಾನೆ ಇರುತ್ತೆ. ನಿಮ್ಮ ಸಮಯ ಅನುಕೂಲದ ಅವಕಾಶಗಳನ್ನು ನೋಡಿಕೊಂಡು ನಿಮ್ಮ ಊಟಗಳನ್ನು ಆದಷ್ಟು ಶೀಘ್ರದಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಹಲೋ 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 ಅಲ್ಲ ಅಲ್ಲ
ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ನಮ್ಮ ಕರಾವಳಿ ಉತ್ಸವ 2024 ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಫೆಬ್ರವರಿ 23ಕ್ಕೆ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ಮತ್ಸ್ಯಗಂಧಿ ಅನ್ನುವಂಥ ಸಿನಿಮಾ. ಸಮುದ್ರದ ಅಲೆಗಳಿಗೆ ಸದೆ ಬಡಿಯುವಂತಹ ಯೋಧರಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದರೆ ನಮ್ಮ ಮೀನುಗಾರರ ಸ್ವಾಭಿಮಾನದ ಬಗ್ಗೆ ಕುರಿತಾದಂಥ ಒಂದು ಸಿನಿಮಾ ಮತ್ಸ್ಯಗಂಧಿ ಅನ್ನುವಂಥ ಸಿನಿಮಾ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮತ್ತು ಸುದ್ದಿಯಲ್ಲಿದೆ. ಇದು ಕರಾವಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ತೆರೆಕೊಂಡು ಅದೆಷ್ಟೋ ಮನಸ್ಸುಗಳನ್ನು ಗೆದ್ದಂಥ ಒಂದು ಸಿನಿಮಾ ಮತ್ಸ್ಯಗಂಧ ಸಿನಿಮಾ. ಈ ಸಿನಿಮಾದ ಚಿತ್ರತಂಡ ನಮ್ಮ ಜೊತೆ ಇದೆ. ಸೊ ನಮಗೆಲ್ಲರಿಗೂ ಚಾಕ್ಲೇಟ್ ಬಾಯ್ ಅಂತ ಗೊತ್ತಿದ್ದವರು ಈಗ ಆಕ್ಷನ್ ಬಾಯ್ ಆದಂತಹ ಪೃಥ್ವಿ ಅಂಬರ್ ಅವರಿಗೊಂದು ಜೋರಾದ ಚಪ್ಪಾಳೆ ಮುಖಾಂತರ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಪೃಥ್ವಿ ಅಂಬರ್ ಫ್ರಮ್ ದ ಫೇಮ್ ಆಫ್ ಮತ್ಸ್ಯಗಂಧ. ಜೋರಾದ ಚಪ್ಪಾಳೆ ಬರ್ಬೇಕು ಪೃಥ್ವಿ ಅಂಬರ್ ಅವರಿಗೆ. ದಿಯಾ ಕಾಣದೇ ಇದ್ದವ್ರು ಇದ್ರ್ಯಾ? ದಿಯಾ ನೋಡ್ಲಿಲ್ವಾ? ಯಾರು ದಿಯಾ ನೋಡ್ಲಿಲ್ವಾ? ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲ ಮ್ಯಾಕ್ಸಿಮಮ್ ನೋಡಿರುವಂಥ ಚಿತ್ರ, ತಿರುಗಿ ಪ್ರತಿದಿನ 3-4 ಸಲ ಕಾಣ್ತಾ ಇದ್ದಂಥ ಚಿತ್ರ. ದಿಯಾ ಸಿನಿಮಾ ಖ್ಯಾತಿಯ ಮುಖಾಂತರ ಕನ್ನಡ ಚಿತ್ರರಂಗದ ಒಬ್ಬ ಭರವಸೆಯ ನಟನಾಗಿ ಅಚ್ಚಾಗಿರುವಂಥ ಪೃಥ್ವಿ ಅಂಬರ್ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಜೋರು ಚಪ್ಪಾಳೆ ಬರಲಿ. ಇಲ್ಲ ಸಾಗತ್ತಿಲ್ಲ, ಜೋರು. ಇನ್ನು ಪೃಥ್ವಿಯಣ್ಣ ಬಂದಿದ್ದಾರೆ. ಪೃಥ್ವಿಯಣ್ಣ ಹಾಗೆ ಸಿನಿಮಾ ತಂಡ ಇವರನ್ನ ನಾನು ಅವ್ರ ಹೆಸರು ಹೇಳೋದಕ್ಕಿಂತ ಮೊದಲು ಭಜರಂಗಿಯಲ್ಲಿ ಅವನು ವಿಶೇಷವಾಗಿ ನೋಡಿರುವಂಥ ಭಜರಂಗಿ ಲೋಕಿ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಮತ್ಸ್ಯಗಂಧ ಸಿನಿಮಾದ ಮುಖಾಂತರ ನಮ್ಮನ್ನು ರಂಜಿಸಿರುವ ಇಡೀ ಸಿನಿಮಾ ತಂಡ ಇದೀಗ ನಮ್ಮ ಕರಾವಳಿ. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಕುಂದಾಪುರದ ದಿಶಾ ಶೆಟ್ಟಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಸಿದ್ದಿ ಬನ್ನಿ. ಪ್ರೊಡ್ಯೂಸರ್ ವಿಶ್ವನಾಥ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಪ್ರೊಡ್ಯೂಸರ್ ಕನ್ನಡದ ನಮ್ಮ ಅನ್ನದಾತರು, ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇಡೀ ಸಿನಿಮಾ ತಂಡಕ್ಕೊಂದ್ಸಲ ಜೋರಾದ ಚಪ್ಪಾಳೆ. ಯಾಕಂದ್ರೆ ಈ ಸಿನಿಮಾ ಹೊತ್ತಿರುವಂಥ ಕಥಾ ಹಂದರ, ಇಡೀ ಸಿನಿಮಾ ಹೊತ್ತಿರುವಂಥ ಕಥಾ ಹಂದರ ನಮ್ಮ ಭಾಗದ ಬದುಕು, ಕರಾವಳಿಯ ಮೀನುಗಾರರ ಬದುಕನ್ನ ಸುಂದರವಾಗಿ ಕಟ್ಟಿಕೊಟ್ಟಿರುವಂಥ ಚಿತ್ರ ಮತ್ಸ್ಯಗಂಧ. ಅದರ ಟ್ರೈಲರ್ ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮದು ಉತ್ತರ ಕನ್ನಡ ಕರಾವಳಿ ಸರ್. ಇಲ್ಲಿ ಮೀನುಗಾರರು ಸ್ವಾಭಿಮಾನಿಗಳು. ಒಂಥರ ಬೆಳಗಿನ ಸಮುದ್ರದ ಅಲೆಗಳ ಹಾಗೆ ತಂಗಾಳಿಗೆ ಶಾಂತವಾಗಿರ್ತಾರೆ. ಆದರೆ ಒಮ್ಮೊಮ್ಮೆ ಬಿರುಗಾಳಿ ಬೀಸುತ್ತೆ ಸರ್. ಆಗ ಅಲೆಗಳು ಬೋರ್ಗರಿತವೆ. ಯಾವುದೋ ಊರಿಂದ ಬಂದು ನಮ್ಮ ಹೋಳಿ ಬಂದಿರ್ತಾನೆ ಅಂದ್ರೆ ಏನರ್ಥ? ಅವ ಯಾರು? ಕೇವಲ 2 ದಿನಗಳ ಹಿಂದೆ ತೆರೆಯಲ್ಲಿ ಈಗಾಗಲೇ ಕಾಣಿಸ್ಕೊಂಡಿರುವಂಥ ಚಿತ್ರ, ಬಹಳ ಜನಮನ್ನಣೆಯನ್ನು ಗಳಿಸ್ಕೊಳ್ತಾ ಇರುವಂಥ ಚಿತ್ರ ಇಡೀ ಮತ್ಸ್ಯಗಂಧ. ಯಾಕಂದ್ರೆ ಈ ಚಿತ್ರ ಯಾಕೆ ವಿಶೇಷ ಅಂತಂದ್ರೆ ನಮ್ಮ ಬದುಕನ್ನು ಸಂಪೂರ್ಣವಾಗಿ ಕಟ್ಟಿಕೊಟ್ಟಿರುವಂಥ ಸಿನಿಮಾಗಳು ಬಹಳ ಅಪರೂಪ. ಅದರಲ್ಲೂ ಮೊದಲು ಕನ್ನಡ ಸಿನಿಮಾಗಳಲ್ಲಿ ಹಾಸ್ಯದ ಭಾಗವಾಗಿ ನಮ್ಮ ಭಾಷೆಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಆದರೆ ಒಂದು ಇಡೀ ಸಿನಿಮಾಗೆ ಬೇಕಾಗುವ ಎಲ್ಲ ಕಂಟೆಂಟ್ ನಮ್ಮ ಭಾಗದಲ್ಲಿ ಇದೆ ಅನ್ನೋದನ್ನು ಗುರುತಿಸಿ ಒಂದು ಸುಂದರ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿರುವಂತಹ ಇಡೀ ಮತ್ಸ್ಯಗಂಧ ತಂಡ ನಮ್ಮೊಂದಿಗಿದೆ. ಈ ಚಿತ್ರದಲ್ಲಿ ಅಭಿನಯಿಸಿದಂತಹ ನಮಗೆಲ್ಲರೂ ಅವರು ಮುಂಚೆ ಚಾಕ್ಲೇಟ್ ಬಾಯ್ ಅಂತ ಅನಿಸ್ತಾ ಇತ್ತು. ದಿಯಾ ಮೂವಿ ಬಂದ ಮೇಲೆ ಮತ್ಸ್ಯಗಂಧ ನೋಡಿದ ಮೇಲೆ ಚಾಕ್ಲೇಟ್ ಬಾಯ ಆ್ಯಕ್ಷನ್ ಬಾಯ ಅನ್ನೋದು ಕನ್ಫ್ಯೂಸ್ ಆಯಿತು. ಆರ್ಜೆಯಿಂದ ಹಿಡಿದು ಸಿನಿಮಾ ಜರ್ನಿಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ವಹಿಸಿದಂತಹ ನಿಮ್ಮ ಪ್ರೀತಿಯ ಪೃಥ್ವಿ ಅಂಬರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಕೊಡಬೇಕು. ಹಾಗೆ
ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಕಲಾವಿದರು ಸೋಷಿಯಲ್ ಮೀಡಿಯಾ ಇರಲಿ, ಸಿನಿಮಾ ರಂಗದಲ್ಲಿ ಗೊತ್ತೋ ಗೊತ್ತಿಲ್ಲದು ಯಾವಾಗಲೂ ಸುದ್ದಿ ಮತ್ತು ಸದ್ದು ಮಾಡ್ತಾ ಇದ್ದಾರೆ. ಈ ಚಿತ್ರದ ನಾಯಕಿಯಾಗಿ ಕುಂದಾಪುರದ ದೀಕ್ಷಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಅತ್ಯಂತ ಪ್ರೀತಿಯ ವೆಲ್ಕಮ್ ಅನ್ನು ಹೇಳ್ತಾ, ಹಾಗೆ ಈ ಚಿತ್ರದ ಕಳನಟ ನಿಮಗೆ ಎಲ್ಲರಿಗೂ ಗೊತ್ತಿದ್ದು, ಇವರ ಅಭಿನಯ ನಮ್ಮ ಮನಸ್ಸಿನ ಅಂತರಾಳ ಸೇರಿದೆ. ಬಜರಂಗಿ ಲೋಕಿ ಸರ್, ನಿಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾನು ಈ ಮುಖಾಂತರ ಬಯಸ್ತಾ, ಹಾಗೆ ಈ ಚಿತ್ರದ ನಿರ್ದೇಶಕರಾದಂತಹ ದೇವರಾಜ್ ಪೂಜಾರಿವರಿಗೊಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ಇವತ್ತಿನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರಶಾಂತ್ ಸಿದ್ದಿ ಅವರ ಸಂಗೀತ ಇದರಲ್ಲಿದೆ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅವರ ಉಪಸ್ಥಿತಿ ಇಲ್ಲಿಲ್ಲ. ನಾಗರಾಜ್ ಬೈಂದೂರು ಮತ್ತು ಪ್ರತಿಮಕ್ಕ ಅವರ ಅಭಿನಯ, ಅವರು ಕೂಡ ಈ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗೆ ಈ ಚಿತ್ರ 23ನೇ ತಾರೀಕು ಬರೀ ಕರಾವಳಿಗೆ ಮಾತ್ರ ಸೀಮಿತವಾಗದೆ ಇಡೀ ಕರ್ನಾಟಕದಾದ್ಯಂತ ತೆರೆಕೊಂಡು ಬಹಳಷ್ಟು ಉತ್ತಮ ರೀತಿಯ ಪ್ರತಿಕ್ರಿಯೆ ಪಡೆದುಕೊಳ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇದ್ದೀರಿ, ಸಾವಿರಾರು ಜನ ಸೋಷಿಯಲ್ ಮುಖಾಂತರ ನೋಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ನಮ್ಮ ಮಣ್ಣಿನ ಕತೆ, ನಮ್ಮ ಮೀನುಗಾರರ ಸ್ವಾಭಿಮಾನದ ಈ ಅದ್ಭುತ ಕಥೆಯನ್ನು ಗೆಲ್ಲಿಸ್ತೀರಿ ಅನ್ನುವಂತಹ ಬಲವಾದ ನಂಬಿಕೆಯ ಮುಖಾಂತರ ಪೃಥ್ವಿ ಅಂಬಾರ್ ಅವರ 2 ಮಾತಿಗಾಗಿ ಕೊಡ್ತಾ ಇದ್ದೀನಿ. ಓವರ್ ಟು ಪೃಥ್ವಿ ಅಂಬಾರ್. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾದ ಬಗ್ಗೆ ಆಲ್ರೆಡಿ ಅವರು ತುಂಬ ಹೇಳಾಯಿತು. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಕರಾವಳಿಯ ಕಾರ್ಯಕ್ರಮ. ಎಲ್ಲರನ್ನ ಇಲ್ಲಿ ಕಾರ್ಯಕ್ರಮದ ಆಯೋಜಕರನ್ನ ನಾನು 1-2 ವಾರದ ಹಿಂದೆನೇ ಭೇಟಿಯಾಗಿದ್ದೆ. ಕಾರ್ಯಕ್ರಮದ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ನಮ್ಮ ಕರಾವಳಿಯ ಸೊಗಡನ್ನು ಇಲ್ಲಿ ಬೆಂಗಳೂರಲ್ಲಿ ತರುವಂಥ ಅದ್ಭುತವಾದ ಕೆಲಸವನ್ನು ಆಯೋಜಕರು ಮಾಡಿದ್ದಾರೆ. ಆ್ಯಂಡ್ ಇದಲ್ಲದೆ ತುಂಬ ಸಮಾಜಮುಖಿ ಆಗಿರುವಂಥ ಕೆಲಸಗಳನ್ನು ಮೊದಲಿಂದ ಮಾಡ್ತಾ ಬಂದಿದ್ದಾರೆ. ಬೆಂಗಳೂರಲ್ಲಿರುವಂಥ ಕರಾವಳಿಗರಿಗೆ ಒಂದು ಬ್ಯಾಕ್ ಬೋನ್ ಥರ ಈ ಒಂದು ಸಂಸ್ಥೆ ಇದೆ. ಸೊ ಅದಕ್ಕೆ ಈ ಸಂಸ್ಥೆಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಜೋರದ ಚಪ್ಪಾಳೆ ಮೊದಲಿಗೆ ಆ ಸಂಸ್ಥೆಗೆ ಬರಬೇಕು. ನಮ್ಮ ಸಿನಿಮಾ ಮತ್ಸ್ಯಗಂಧ, ಇದು ನಮ್ಮ ಕರಾವಳಿಯ ಸಿನಿಮಾವೇ. ನಮ್ಮ ಕುಂದಾಪುರದ ನಿರ್ದೇಶಕರು, ಹೆಮ್ಮೆಯ ಅದ್ಭುತವಾದ ಪ್ರತಿಭೆ ದೇವರಾಜ್ ಪೂಜಾರಿ. ಇದು ಅವರ 2ನೇ ಸಿನಿಮಾ. ಇನ್ನೊಂದು ವೆಬ್ ಸೀರೀಸ್ ಕೂಡ ಮಾಡಿದರು. ಇನ್ನೇನೊಂದು ಪ್ರಾಯಶಃ 2-3 ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಸ್ಥಾನಕ್ಕೆ ನಮ್ಮ ಕುಂದಾಪುರದ ಹೆಮ್ಮೆಯ ನಿರ್ದೇಶಕರು ನಿಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ದೇವರಾಜ್ ಪೂಜಾರಿ. ಆ್ಯಂಡ್ ಪ್ರಶಾಂತ್ ಸಿದ್ದಿ ಅವರು ಕೂಡ ಒಂದು ರೀತಿಯಲ್ಲಿ ಕರಾವಳಿಯವರೇ, ಉತ್ತರ ಕನ್ನಡ ಜಿಲ್ಲೆಯವರು. ಇಲ್ಲಿವರೆಗೂ ಅವ್ರನ್ನ ನೀವು ಆಕ್ಟರ್ ಆಗಿ ನೋಡಿರ್ತೀರ. ಈ ಸಿನಿಮಾದಲ್ಲಿ ಅದ್ಭುತವಾದ 5 ಹಾಡುಗಳನ್ನು ಕೊಟ್ಟು ಇನ್ನೊಂದು ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಲ್ಲುವಂಥ ಅದ್ಭುತವಾದ ಪ್ರತಿಭೆ. ವಿಶ್ವರಾಜ್ ಸರ್ ನಮ್ಮ ಪ್ರೊಡ್ಯೂಸರ್, ಪ್ರವೀಣ್ ನಮ್ಮ DOP. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕು ಅಂತ ಇಲ್ಲ, ನಮ್ಮ ಕನ್ನಡದ ಹೆಮ್ಮೆಯ ಕಳನಟ ಅಂತ ಹೇಳಲ್ಲ, ನಿಜವಾಗ್ಲೂ ಇವರು ಹೃದಯದಿಂದ ಡಾರ್ಲಿಂಗ್ ಇವರು. ಈಗ ತೆಲುಗುವಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ, ಸಲಾರ್ ಆಗಿರ್ಬೋದು, ಚಿರಂಜೀವಿ ಸರ್ ಆಗಿರ್ಬೋದು, ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು, ಎಲ್ಲರ ಜೊತೆ ಸರಿಸಮಾನರಾಗಿ ನಿಂತಿರುವಂಥ ನಮ್ಮ ಕನ್ನಡದ ಹೆಮ್ಮೆಯ ನಟ ಸೌರವ್ ಲೋಕೇಶ್. ಜೋರ ಚಪ್ಪಾಳೆ ದಯವಿಟ್ಟು. ನಮ್ಮ ಮತ್ಸ್ಯಗಂಧ ಚಿತ್ರದಲ್ಲಿ ಕೂಡ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಎಲ್ಲರೂ ಇಲ್ಲಿವರೆಗೂ ಬ್ಯುಸಿ ಇರ್ತೀರಾ. ನಾಳೆಯಿಂದ ದಯವಿಟ್ಟು ನಮ್ಮ ಸಿನಿಮಾವನ್ನು, ಅಂದರೆ ನಿಮ್ಮ ಸಿನಿಮಾ ಇದು, ಬೇರೆ ಯಾವ ಸಿನಿಮಾನೂ ಅಲ್ಲ, ಉತ್ತರ ಕನ್ನಡದ ಕರಾವಳಿಯ ಸೊಗಡನ್ನು ಎತ್ತಿ ತೋರಿಸುವಂತಹ ಕರಾವಳಿಯ ನಮ್ಮ ಮತ್ಸ್ಯಗಂಧ. ಮತ್ಸ್ಯ ಅಂದರೆ ಮೀನು, ಗಂಧ ಅಂದರೆ ಸುವಾಸನೆ. ಮೀನಿನ ಸುವಾಸನೆಯನ್ನು ಬೆಂಗಳೂರಲ್ಲಿ ಕರ್ನಾಟಕದಾದ್ಯಂತ ಪಸರಿಸ್ತಿರುವಂತಹ ದೇವರಾಜ್ ಪೂಜಾರಿ ಅವರ ಮತ್ಸ್ಯಗಂಧ ನಾನು ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ನಾನಂತಲ್ಲ, ನಮ್ಮ ಕಂಪ್ಲೀಟ್ ತಂಡ ತುಂಬ ಅಂದರೆ ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ದಯವಿಟ್ಟು ನೋಡ್ತೀರಲ್ಲ, ಏನು ಕೇಳಿಸ್ತೀರ, ನೋಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ. ಥ್ಯಾಂಕ್ ಯು ವೆರಿ ಮಚ್. ಕರಾವಳಿ ಉತ್ಸವಕ್ಕೆ ಬಂದು ತುಳುನಾಡವರು ಕುಂದಾಪುರ ಒಟ್ಟಿಗಿದ್ದ ಮೇಲೆ ಪೃಥ್ವಿ ಅಣ್ಣನ ಡೈಲಾಗ್ ಇಲ್ಲ ಅಂದರೆ ಹೇಗೆ ಎಂಡ್ ಆಗುತ್ತೆ ಅಲ್ವಾ? ಒಂದು ಡೈಲಾಗ್ ನಮಗೋಸ್ಕರ ಪೃಥ್ವಿ ಅಣ್ಣ. ಡೈಲಾಗ್ ಇಲ್ಲ, ಬಟ್ ಓಕೆ, ನಾನು ದಿಯಾ ಸಿನಿಮಾದ ಡೈಲಾಗ್ ನೆನಪಿದೆ, ಅದನ್ನು ಹೇಳ್ತೀನಿ ಬೇಕಾದ್ರೆ. ತುಳು ತಕ್ಲೇ ಜನ ಉಲ್ಲಾರ ನೆಟೆ, ಓ ಉಲ್ಲಾರ ಮಸ್ತ್ ಜನ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಕ್ಕೆ ಎಡ್ಡವಾಡು ಮಾತಾಡ್ಲ ತೂದು ಬಾರಿ ಖುಷಿ ಆವೊಂದುಂಡು. ಕರಾವಳಿ ಬಂದಾಗ ನಮ್ಮ ಕುಂದಾಪುರ ಬತ್ತಂಡು, ಐತೊಟ್ಟಿಗೂ ನಮ್ಮ ಕುಡ್ಲ ಬತ್ತಂಡು. ಥ್ಯಾಂಕ್ ಯು. ಮಾತಾಡಕ್ಕೆ ಎಡ್ಡವಾಡು. ಒಂಜಿ ಡೈಲಾಗ್ ಏನ ದಿಯಾ ಫಿಲ್ಮ್ ತಾನೆ ಪನ್ಪೆ ಇರೇ ತುಳು ಬರ್ಪುಂಡ ಒಂತೆ ಬರ್ಪುಂಡ. ಆ್ಯಕ್ಚುಲಿ ನೀವು ಹೇಳಿದ್ ಸರಿ. ಈ ಭೂಮಿ ಮೇಲೆ ಇರೋರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಅಥವಾ ತಾಪತ್ರೆ ಇದ್ದೇ ಇರುತ್ತೆ.
ಬಟ್ ಅದು ಬಂದಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರಲ್ಲಿ ನಾವು ಸುಖವಾಗಿದ್ದೀವ ಅಥವಾ ದುಃಖದಲ್ಲಿದ್ದೀವ ಅಂತ ಹೇಳ್ಬೋದು. ಈ ಪ್ರಾಬ್ಲಮ್ ಅನ್ನೋದು ಒಂಥರ ಗಡ್ಡ ಮೀಸ ಇದ್ದಾಗೆ, ಬಡ್ಡಿ ಮಗದ್ ಬರಬಾರ್ದಂತ ಟ್ರೈ ಮಾಡಿದ್ರೆ ಎಷ್ಟು ಅಂದರೂ ಬಂದೇ ಬರುತ್ತೆ. ಸಿಂಪಲಾಗಿ ಹೇಳ್ಬೇಕು ಅಂದರೆ ಜೀವನ ಅಂದರೆ ಪ್ರಾಬ್ಲಮ್ಸ್ ಇಲ್ಲದೆ ಬದುಕೋದಲ್ಲ, ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬದುಕೋದು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರತಿವಣ್ಣ. ನಮ್ಮಂಥ ಸಿಂಗಲ್ ಇರುವ ಹಾರ್ಟ್ಗಳನ್ನು ಬ್ಲಾಸ್ಟ್ ಮಾಡ್ತಾರೆ ಅವರು. ಸೊ ನಿಮ್ಮ ಸಿನಿಮಾ ಪಯಣ ಹೀಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ. ನಾವೆಲ್ಲರೂ ನಂಬಿದಂತಹ ದೈವ ದೇವರು ಅವರ ಪ್ರತಿಯೊಂದು ಹೆಜ್ಜೆ ಗುರುತುಗಳ ಹಿಂದೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿರ್ದೇಶಕರು ಅವರು ಹೇಳಿದರು ಅವರ 2ನೇ ಸಿನಿಮಾ ಅಂತ ಹೇಳಿ. ಪ್ರತಿಯೊಂದು ಯಶಸ್ವಿನ ಹಿಂದೆ ಬಹಳಷ್ಟು ಪರಿಶ್ರಮ ಇರುತ್ತೆ ಸ್ನೇಹಿತರೆ. ದೇವರಾಜ್ ಪೂಜಾರಿ ಅವರ ಸಿನಿಮಾ ಜರ್ನಿಯ ಒಂದೆರಡು ಮಾತಿಗಾಗಿ ಈ ವೇದಿಕೆ ಕಾಯ್ತಾ ಇದೆ. ಓವರ್ ಟು ದೇವರಾಜ್ ಪೂಜಾರಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಕುಂದಾಪುರದವರು, ನಮಗೆ ಅದೊಂದು ಭಾಷೆ ಬಿಟ್ಟರೆ ಬೇರೆ ಎಂತ ಗೊತ್ತಿಲ್ಲ. ಹಾಗಾಗಿ ನಾವು ಆಬದಿಂದೇ ಸಿನಿಮಾ ಮಾಡೋದು ಜಾಸ್ತಿ. ಫಸ್ಟ್ ಕಿನಾರನ್ನೇ ಒಂದು ಮಾಡಿದೆ, ಆಮೇಲೆ ಈಗ ಮತ್ಸ್ಯಗಂಧ ಅಂತ, ಮತ್ತು ವಾಪಸ್ ಕುಂದಾಪುರದ ಕತೆ ಹೇಳ್ಕಲ್ಲ ಅಂದರೆ ಸ್ವಲ್ಪ ಮುಂದಕ್ಕೂ ಅದೇ. ಆವಾಗ ಒಂದು ಕತೆ ಸಿಕ್ತ, ಮೀನುಗಾರದ್ದು ಒಂದು ಕತೆ ಮಾಡುವ, ಚೆನ್ನಾಗಿರುತ್ತೆ. ಮೀನುಗಾರ ಬದುಕನ್ನು ಜಾಸ್ತಿಯಾಗಿ ಒಂದು ಬಿಗ್ ಸ್ಕೇಲಲ್ಲಿ ಯಾರೂ ತೋರಿಸ್ಲಿಲ್ಲ. ಸೊ ಹಾಗಾಗಿ ಒಂದು ಚೂರು ಟ್ರೈ ಮಾಡುವ, ಒಂಥರ ಬೇರೆ ಫಿಶರ್ಮ್ಯಾನ್ಸ್, ನಾವೆಲ್ಲ ಮೀನು ತಿಂಬೋರೆ ಆಲ್ಮೋಸ್ಟು. ಆದರೆ ಮೀನುಗಾರರು ಹೇಗಿರ್ತಾರೆ, ಅವ್ರ ಬದುಕೇನು, ಅವ್ರ ಕಷ್ಟ ಏನು, ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಸೊ ಆ ಗಮನ ಹರಿಸುವಂತಹ ಪ್ರಯತ್ನ ಇಲ್ಲಿ ನಡೆದಿದೆ. ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನೀವೆಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಬೇಕು, ಇದನ್ನು ಹರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಚಿತ್ರದಲ್ಲಿ ಸಾಕಷ್ಟು ದೊಡ್ಡ ಕಲಾವಿದರಿದ್ದಾರೆ. ಪೃಥ್ವಿ ಅಂಬಾರ್ ಆಗಿರ್ಬೋದು, ಬಜರಂಗಿ ಲೋಕಿಯವ್ ಸರ್ ಆಗಿರ್ಬೋದು, ಅಥವಾ ಶರತ್ ಲೋಹಿತಾಶ್ವ, ಪ್ರಶಾಂತ್ ಸಿದ್ದಿಯವರು, ಸಾಕಷ್ಟು ಒಳ್ಳೆಯ ಕಲಾವಿದರಿದ್ದಾರೆ. ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ ನಿಮಗೆ. ಪ್ರತಿ ಹಂತದಲ್ಲೂ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ಕೊಂಡು ಹೋಗುವಂಥ ಒಂದು ಕ್ವಾಲಿಟಿ ಸಿನಿಮಾ. ದಯವಿಟ್ಟು ಆ ಸಿನಿಮಾವನ್ನು ನೋಡಿ ನಮ್ಮ ಚಿತ್ರತಂಡವನ್ನು ದಯವಿಟ್ಟು ಪ್ರೋತ್ಸಾಹಿಸಬೇಕು ಅಂತ ನಾನು ಬೇಡ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಇವರು ಹೇಳಿದರು, ಸಾಮಾನ್ಯವಾಗಿ ಕರಾವಳಿ ಭಾಗದ ನಮ್ಮ ನಿರ್ದೇಶಕರು ನಮ್ಮ ಸುತ್ತಮುತ್ತ ಆಗುವಂಥ ಕಥೆಗಳನ್ನು ಹೆಣೆದು ಅದರಲ್ಲಿ ಯಶಸ್ವಿ ಆಗ್ತಾರೆ. ಅಂಥದ್ರಲ್ಲಿ ಕಾಂತಾರ, ಅದಾದ ನಂತರ ಮತ್ಸ್ಯಗಂಧ. ಇದು ನಾವೆಲ್ಲ ಕೃಷಿ ಪ್ರಧಾನವಾದಂಥ ಊರು, ಮೀನುಗಾರಿಕೆ ನಮ್ಮ ದೊಡ್ಡ ಉದ್ಯಮ, ಅಂತಹದ್ದೇ ಒಂದು ಕತೆ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಹಾಗೆ ಈ ಚಿತ್ರದಲ್ಲಿ ನಮ್ಮ ಕುಂದಾಪುರ ಭಾಷೆಗೆ ಮೊದಲು ಮುಚ್ಚಿ ಆ್ಯಕ್ಟ್ ಮಾಡಿರೋದ್ರಲ್ಲಿ ಹೇಳ್ತಾರೆ. ಮೊದಲು ಮುಚ್ಚಿ ಆ್ಯಕ್ಟ್ ಮಾಡಿದ ನಾಡಗುಡ್ಡಿ ಅಂಗಡಿಯ ದಿಶಾ ಶೆಟ್ಟಿ ಅವರ ಒಂದೆರಡು ಮಾತುಗಳನ್ನು ಕೇಳುವ. ಹೇಗೆ ಬೆಳ್ಳಿ ತೆರೆಯ ಅನುಭವವನ್ನು ನಮ್ಮ ಜೊತೆ ಅವರು ಹಂಚ್ಕೊಳ್ತಾರೆ. ಓವರ್ ಟು ದಿಶಾ ಶೆಟ್ಟಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ಲರೂ? ಸೊ ಕರಾವಳಿ ಉತ್ಸವಕ್ಕೆ ಒಂಥರ ಊರ್ ಬದಿಗೆ ಬಂದಂಗೆ ಆಯ್ತು ನಂಗಂತೂ. ಎಲ್ಲರಿಗೂ ಹಾಗೆ ಆಯ್ತು ಅಂದಿಕ್ಕೆ ಅನ್ಕಂತೆ. ಸೊ ಮತ್ಸ್ಯಗಂಧ ನನ್ನ ಫಸ್ಟ್ ಸಿನಿಮಾ. ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅಪಾರ್ಚುನಿಟಿ ಸಿಕ್ಕಿದೆ ನನಗೆ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅನ್ಕೊತೀನಿ. ಯಾರು ಕಾಣಲಿಯಾ? ಕಾಣ್ದಿದ್ರೆ ಎಲ್ಲರೂ ಇವತ್ತೇ ಟಿಕೆಟ್ ಬುಕ್ ಮಾಡಿ ಇವತ್ತೇ ಹೋಯ್ ಕಾಣ್ಕೆ, ಅಂತಕಂದ್ರೆ ಅಷ್ಟು ಲೈಕ್ ಇತ್ತು ನಮ್ಮ ಸಿನಿಮಾ. ಸೊ ನಿಮಗೆ ಒಂದ್ಸಲ ಊರಿಗೆ ಹೋಯ್ ಬಂದಂಗೆ ಆಯ್ತು. ಕುಂದಾಪುರದ ಕತೆ ಅಲ್ದಿರು ಹೊನ್ನಾವರದ ಕತೆ, ಹೊನ್ನಾವರ ಕುಂದಾಪುರಕ್ಕಿಂತ ಒಂದು ಚೂರು ದೂರ ಅಷ್ಟೇ ಅಲ್ದ. ಸೊ ನಿಮ್ಗೊಂಥರ ಊರಿಗೆ ಹೋಯ್ ಊರು ಬದಿ ಕಂಡಂಗೆ ಆಯ್ತು ನಮ್ಮ ಸಿನಿಮಾ ಕಂಡ್ರೆ. ಅಷ್ಟು ಚಂದ ತೋರಿಸಿದ್ ನಮ್ಮದು ಸಿನಿಮಾಟೋಗ್ರಾಫರ್ ಸರ್. ಸೊ ಸಿನಿಮಾ ಯಾರ್ಯಾರು ಕಾಣಲಿಲ್ಲ ಅವರೆಲ್ಲರೂ ಇವತ್ತೇ ಟಿಕೆಟ್ ಬುಕ್ ಮಾಡಿ ಇವತ್ತೇ ಸಿನಿಮಾ ಕಾಣ್ಕೊ ಅಡಿಲ್ಯಾ ಕಾಂತ್ರಿ ಅಲ್ದ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಸುತ್ತ ಹೆಣೆದಿರುವಂತಹ ಕತೆ ಮತ್ಸ್ಯಗಂಧ ಸಿನಿಮಾವನ್ನು ನಾವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ನೋಡೋಣ. ನೋಡಿಯೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಎಲ್ಲ ಕಡೆ ಮತ್ಸ್ಯಗಂಧದ ಬಗ್ಗೆ ಆದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಬರೆದು ಹಾಕುವುದರ ಮುಖಾಂತರ ಬಣ್ಣ ಹಚ್ಚುವ ಕಲಾವಿದರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡೋಣ ಅಂತ ಹೇಳ್ತಾ, ಮತ್ಸ್ಯಗಂಧ ಸಿನಿಮಾವನ್ನ ನೋಡೋಣ ಅಲ್ವಾ? ನಾವೆಲ್ಲರೂ ಒಟ್ಟಾಗಿ ಮತ್ಸ್ಯಗಂಧಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ನಾನು ಮತ್ಸ್ಯಗಂಧ ಅಂತ ಹೇಳ್ತೀನಿ, ನೀವು ಜೋರಾಗಿ ಆಲ್ ದ ಬೆಸ್ಟ್ ಅಂತ ಹೇಳಬೇಕು. 3, 2, 1 ಮತ್ಸ್ಯಗಂಧ.
ಥ್ಯಾಂಕ್ ಯು ಸೋ ಮಚ್. ಕರಾವಳಿ ಒಕ್ಕೂಟದ ಈ ನಮ್ಮ ಕರಾವಳಿ ಉತ್ಸವಕ್ಕೆ ಬಂದಂಥ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಅನಂತ ಧನ್ಯವಾದವನ್ನು ಹೇಳೋದ್ರ ಮುಖಾಂತರ ನಿಮ್ಮನ್ನು ಸದ್ಯಕ್ಕೆ ಬೀಳ್ಕೊಡ್ತಾ ಇದ್ದೀವಿ. ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ಸಮಯ ಸಿಕ್ಕರೆ ಸಾಧ್ಯವಾದರೆ ನಮ್ಮವರ ಜೊತೆ ಒಂದಿಷ್ಟು ಕಾಲ ಕಳೆಯಬೇಕು. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿಯಣ್ಣ. ಥ್ಯಾಂಕ್ ಯು ಸೋ ಮಚ್. ಇಡೀ ಮತ್ಸ್ಯಗಂಧ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವೆಲ್ಲರೂ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡೋಣ. ನಾವು ಟೆಲಿಗ್ರಾಮಲ್ಲಿ ಲಿಂಕ್ ಬತ್ತಂದಲ್ಲಿ ಹೇಳಿ ಕಾಯೋಕ್ಕಾಗ. ಪ್ಲೀಸ್ ಅವಾಯ್ಡ್ ಪೈರಸಿ. ಯಾವುದೇ ಸಿನಿಮಾ ಇದ್ರೂ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡುವಂಥ ಪರಿಪಾಠದಿಂದ ಹೊರಗಡೆ ಬರೋಣ. ಯಾಕಂದರೆ ನಮ್ಮ ಬ್ಯಾಂಕ್ ಉದ್ಯಮ ಆಗಿರಬಹುದು ಅಥವಾ ಬೇರೆ ಬೇರೆ ಕೆಲಸ ಹೇಗಿದೆಯೋ ಅದೇ ರೀತಿಯ ಉದ್ಯಮ, ಅದೇ ರೀತಿಯ ಹೊಟ್ಟೆಪಾಡು, ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ನಮ್ಮ ಒಂದು ಡೌನ್ಲೋಡಿಂದ ಆಗುತ್ತೆ ಅಂತಂದರೆ ಅದನ್ನು ನಾವು ಮಾಡೋದು ಬೇಡ. ಬಹಳ ಕಷ್ಟಪಟ್ಟು ಶ್ರಮ ವಹಿಸಿರುವಂಥ ಸಿನಿಮಾ. ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡೋದ್ರ ಮುಖಾಂತರ ಆ ಸಿನಿಮಾವನ್ನು ಬೆಳೆಸೋಣ, ಆ ಸಿನಿಮಾದ ಗತ್ತು ಗಮ್ಮತ್ತನ್ನು ಇನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಡೀ ಮತ್ಸ್ಯಗಂಧ ತಂಡಕ್ಕೆ. ಆ್ಯಂಡ್ ಈಗ ವಿದೌಟ್ ಫರ್ದರ್ ಡ್ಯೂ ನಿಮ್ಮೆಲ್ಲರ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಸೌಖ್ಯ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ಉಡುಪಿ ಈ ತಂಡದವರಿಂದ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ನಗೆ ಬುಗ್ಗೆ ತುಳು ಕನ್ನಡ ಹಾಸ್ಯ ಮಾತಿನ ರಸದೌತಣ ಇದೀಗ ನಿಮಗಾಗಿ. ಥ್ಯಾಂಕ್ ಯು. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಹಲೋ 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 ಪ್ರಣೂತ್ ಹಲೋ ಹಲೋ ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಹಲೋ ಹಲೋ ಮ್ಯೂಸಿಕ್. ಹಾಯ್, ನಮಸ್ಕಾರ ಎಲ್ರಿಗೂ. ಯಾರು ಊಟ ಮಾಡಿಲ್ವಾ? ಕೇಳಿಸಲ್ಲ, ಕೈಯಲ್ಲಿ ಮಾಡಿ ಹಿಂಗೆ ಇಲ್ವಾ? ಪರವಾಗಿಲ್ಲ, ನಾನು ಮಾಡಿಲ್ಲ, ಜೊತೆಲಿ ಮಾಡೋಣ. ಕರಾವಳಿ ಉತ್ಸವಕ್ಕೆ ಬಂದಿರುವಂತ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡಿದ್ರೆ ಪ್ರತಿ ನಮಸ್ಕಾರ ಮಾಡ್ತೀವಿ ನಮ್ಮ ಕಡೆ. ನಮಸ್ಕಾರ. ಆಹಾ, ಸ್ವಲ್ಪ ಜನ ಎದ್ದಿದ್ದಾರೆ, ಈ ಕಡೆ ಅವ್ರು ಎದ್ದಿಲ್ಲ. ನಮಸ್ಕಾರ. ಸ್ವಲ್ಪ ಎದ್ರು ನೋಡಿ, ಹೆಂಗಸರ ಹಾವಳಿ ಎಲ್ಲೂ ಹೋದ್ರೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇವಾಗ ಈ ಕಡೆ ತುಂಬ ಜನ ಹೆಂಗಸರೆಲ್ಲ ಕಾಣ್ತಾ ಇದ್ದಾರೆ. ಸೊ ಅವ್ರು ಎಷ್ಟು ಜೋರಾಗಿ ನಮಸ್ಕಾರ ಹೇಳ್ತಾರೆ ಅಂತ ನೋಡ್ತೀನಿ. ನಮಸ್ಕಾರ ಎಲ್ರಿಗೂ. ಅಕ್ಕ ಎರಡೆರಡು ಕೈ ಇದೆ. ಲವ್ ಯು ಅಕ್ಕ. ಎರಡೆರಡು ಕೈ ಇರ್ತಾರೆ. ಇನ್ನೊಂದ್ಸಲ ನೋಡಿ, ಹೆಣ್ಮಕ್ಳು ಎಲ್ಲೋದ್ರು ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸ್ವಲ್ಪ ಪ್ರೂವ್ ಮಾಡಿ, ಬರೀ ಬಾಯಲ್ಲಿ ಹೇಳೋದಲ್ಲ. ನಮಸ್ಕಾರ. ಏನ್ ಸಾಕಾಗಲ್ಲ ರೀ, ನಾನು ಹೋಗ್ತೀನಿ ಸೀದಾ. ನಮಸ್ಕಾರ. ಸ್ವಲ್ಪ ಆಯ್ತು ನೋಡ. ಇವಾಗ ಗಂಡಸರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಎರಡು ಕೈ ಎತ್ತಿ, ಎರಡು ಕಾಲೆತ್ತಿ. ನಮಸ್ಕಾರ. ಕಾಲೆತ್ತಕ್ಕೆ ರೆಡಿಯಾಗವ್ರೆ. ಓಕೆ, ನನ್ನ ಹೆಸರು ನಾಗೇಶ್ ಅಂತ. ಆಕ್ಚುಲಿ ನಾನೊಂದು ಸಿನಿಮಾ ಮಾಡ್ತಿದ್ದೀನಿ. ಸಿನಿಮಾ ಹೆಸರು ಎದ್ದು ನಿಂತು ನೋಡಿ ಅಂತ. ಸೊ ಅದಕ್ಕೆ ಆರ್ಟಿಸ್ಟ್ ಕೆಲವರು ಬೇಕಾಗಿದ್ದಾರೆ. ಅದಕ್ಕೆ ನಮ್ಮ ಕರಾವಳಿ ಉತ್ಸವದಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ಆಡಿಷನ್ ಮಾಡೋಗೋಣ ಅಂತ ಬಂದಿದ್ದೀನಿ. ಯಾಕೆಂದ್ರೆ ಇಡೀ JP ನಗರಕ್ಕೆ ನಾನು ದೊಡ್ಡ ಏನ್ ಹೇಳಿ? ಅಲ್ಲಪ್ಪ, ಏನಕ್ಕ? ಅಲ್ಲೊಬ್ರು ಅಂತವ್ರೆ. ಕರೆಕ್ಟು. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸಿನಿಮಾದಲ್ಲಿ ನಟನೆ ಮಾಡಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ? ಕೈ ಎತ್ತಿ. ತುಂಬ ಜನ ಇದ್ದಾರೆ. ಈ ಕಡೆ ಯಾರಿಗೂ ಮನಸ್ಸಿಲ್ವಾ? ಯಾರಿಗೆಲ್ಲ ಕೈ ಎತ್ತಿ ಅಣ್ಣ. ಯಾಕೆ ಇಳಿಸಿದ್ರಿ? 1 2 3 4 ಒಂದು 10 ಜನ ಇದ್ದಾರೆ. ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ, ಆದರೆ ಪೇಮೆಂಟ್ ಇರಲ್ಲ. ಅರ್ಧಕ್ಕರ್ಧ ಕೈ ಕಮ್ಮಿ ಆಯ್ತಲ್ವಾ? ಆದರೂ ಪರವಾಗಿಲ್ಲ, ನೋಡೋಣ ಯಾರೆಲ್ಲ ಟ್ಯಾಲೆಂಟ್ ಇರೋರು ಆಡಿಷನ್ ಕೊಡಕ್ ಬರ್ತಾರಂತ. ಬರ್ಲಿ, ಯಾರಾದ್ರೂ ಮೊದಲನೇವ್ರು ಇದ್ರೆ ಬನ್ನಿಯಪ್ಪ ಅಲ್ಲಿ. ನೀನ್ ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆದಂಗೆ ಸಾಮಿ ನನ್ ಸಾಮಿ. ನಿನ್ನ ಸಾಮಿ ಸಾಮಿ ಅಂತಿದ್ರೆ ನಾನು ಯಜಮಾನಪ್ಪ ಅನ್ನಿಸ್ತೈತೆ ಸಾಮಿ ನನ್ ಸಾಮಿ. ನಿನ್ ಹಿಂದೆ ಹಿಂದೆ ಹೆಜ್ಜೆ ಇಟ್ರೆ
ಇಲ್ಲಿ ಫುಲ್ ಲೇಡೀಸ್ ಇದ್ದಾರೆ, ನನಗೆ ಬಾಯ್ಸ್ ಬೇಕು. ಹಾಯ್ ಬಾಯ್ಸ್. ಇಲ್ಲಿ ಓ ಹಾಯ್ ಅಂಕಲ್. ಇಲ್ಲಿ ಆಡಿಷನ್ ಎಲ್ಲಿ ನಡೀತಿದೆ? ಜೆ ಪಿ ನಗರದಲ್ಲ. ಅವ್ರಿಗೊಂದು ಫೋನ್ ಮಾಡ್ತೀನಿ. ಹಲೋ ಹಲೋ ಸರ್, ಎಲ್ಲಿದ್ದೀರಿ? ನಾನಿಲ್ಲಿ ಸ್ಟೇಜಲ್ಲಿ ಇದ್ದೀನಪ್ಪ, ಕರಾವಳಿ ಉತ್ಸವದಲ್ಲಿ. ಸರ್ ನೀವು ಯಾವ ಕಲರ್ ಶರ್ಟ್ ಹಾಕಿದ್ದೀರಾ ಸರ್? ನಾನೊಂದು ಯೆಲ್ಲೋ ಟೀ ಶರ್ಟ್ ಹಾಕಿ ಮುಂದ್ಗಡೆ ಇದ್ದೀನಿ ನೋಡು, ಕರೆಕ್ಟ್ ಆಗಿ ಯೆಲ್ಲೋ ಕಲರ್ ಟೀ ಶರ್ಟ್. ಲೆಫ್ಟ್ ಓ ಮಾಮ ನೀನೇನಾ? ಅಯ್ಯೋ ಕಳ್ಳ, ಇಲ್ಲಿ ಒಬ್ರೇ ಕೂತಿದ್ದೀರಾ? ಏನ್ ನಿಮ್ಮ ಹೆಸರು? ರಾಘವೇಂದ್ರ. ಓ ರಾಘವೇಂದ್ರ, ಚೆನ್ನಾಗಿದೆ. ಒಬ್ರೇ ಬಂದಿದ್ದೀರಾ? ಇಲ್ಲ, ಫ್ಯಾಮಿಲಿ ಜೊತೆ ಬಂದು. ಓ ಫ್ಯಾಮಿಲಿ ಇದೆಯಾ? ಅಯ್ಯೋ ಬೇಡಪ್ಪ. ಸರ್ ಕರೆಕ್ಟ್ ಹೇಳಿ, ಎಲ್ಲಿದ್ದೀರಾ? ಇಲ್ಲಿ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ ನೋಡಪ್ಪ, ಅಲ್ಲೇ ಮುಂದೆ. ಬ್ಲ್ಯಾಕ್ ಪ್ಯಾಂಟ್ ಎಲ್ಲಿ ಸರ್? ಬ್ಲ್ಯಾಕ್ ಪ್ಯಾಂಟ್ ಕರೆಕ್ಟ್ ಆಗಿ ನೋಡು. ಎಲ್ಲ ನನ್ನ ಮಗನೇ, ಈ ಕಡೆ ಬಾ. ಎಲ್ಲಿ 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 ಅಲ್ಲೇ ಮುಂದ್ಗಡೆ ಹೋಗ್ತಾ ಇದ್ದೀನಿ ನೋಡು. ಅದೇ ಅದೇ ಅದೇ. ಓ ಅಣ್ಣ, ಒಬ್ರೇ ನಡ್ಕೊಂಡು ಹೋಗ್ತಿದ್ದೀರಾ? ಒಬ್ರೇ ಬಂದಿದ್ದೀರಾ? ಹೆಂಡತಿ ಬಂದಿಲ್ವಾ? ಇಲ್ಲ ಇಲ್ಲ. ಅದಕ್ಕೆ ಕಳ್ಳ ಒಬ್ರೇ ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಯಾರೋ ನಿಂಗೆ ಕೈ ಹಾಕೊಂಡು ಹೋದ್ರು ನೋಡಪ್ಪ ಅವರು. ಎಲ್ಲಿ? ಅವ್ರೆ ನಿನ್ ಸೊಂಟ ಮುಟ್ಟಿದ್ ಗೊತ್ತಾಗಿಲ್ವಾ? ಕಳ್ಳ ಸೊಂಟ ಮುಟ್ತೀರಾ? ಇನ್ನೊಂದ್ಸಲ ಮುಟ್ಟಿ. ಓ ಪೃಥ್ವಣ್ಣ ನಮಸ್ತೆ. ಪೃಥ್ವಣ್ಣ ನಮಸ್ತೆ. ಮೊದಲು ಯಾವಾಗ್ಲೂ ಬರ್ತಿದ್ರು, ಈಗ ಹತ್ರ ಬರೋದೇ ಇಲ್ಲ ಇವರು. ಕಳ್ಳ ಈ ಕಡೆ ಕರ್ಕೊಂಬ. ಬಲೆ ಪೋಯ್ ಬಲೆ. ಸರ್ ಎಲ್ಲಿದ್ದೀರಾ ಹೇಳಿ? ಸ್ಟೇಜ್ ಮೇಲೆ ಬಾ ಅಪ್ಪ, ಇಲ್ಲಿ ಕಾಣ್ತಿಲ್ವಾ ನಾನು? ಸರ್ ಎಲ್ಲಿದ್ದೀರಾ? ಹಾ ನಾನೇ. ಏನು ಇಷ್ಟು ಜೀವ, ದೊಡ್ಡ ಜೀವ ಕಾಣಿಸ್ತಿಲ್ವಾ ನಿಂಗೆ ಸ್ಟೇಜ್ ಅಲ್ಲಿ? ಸರ್ ನೀವೇ ಡೈರೆಕ್ಟ್ರು? ನಾನೇ ಡೈರೆಕ್ಟ್ರು. ಅಯ್ಯೋ ಸರ್ ನನಗೆ ಮಾಡಿ. ಏನು ಆಶೀರ್ವಾದ ಮಾಡಿ ಸರ್. ಹಾ ತಗೋ, ಒಂದು ಡೈರೆಕ್ಟರ್ ಹತ್ರ ಆಶೀರ್ವಾದ ತಗೊಳ್ಳೋದೊಂದು ಸೌಜನ್ಯ. ಸರಿ, ಆಶೀರ್ವಾದ ಮಾಡಿ. ಇನ್ನೊಂದ್ಸಲ ಮಾಡು. ಕರೆಕ್ಟಾಗಿ ಬಗ್ಗು, ಕಾಲ್ ಅಲ್ಲಿದೆ. ಕರೆಕ್ಟಾಗಿ ಮಾಡು. ಕಳ್ಳ ಆ ಕಡೆ ನೋಡ್ಬೇಕು, ಈ ಕಡೆ ನೋಡ್ಬಾರ್ದು. ನೀನು ಗಂಡಲ್ಲ, ಇದು ಗಂಡು ಅಲ್ಲ, ಹೆಣ್ಣು ಅಲ್ಲ. ಮತ್ತೆ ಇದು ಮಿಕ್ಸ್. ಆಯ್ತು, ನಿನ್ನ ಹೆಸರೇನು? ಸರ್ ನನ್ನ ಹೆಸರು ಹರಿತಾ. ಇಲ್ಲ ಹರ್ದಿಲ್ಲ, ಹೆಸರು ಹೇಳು. ಅಲ್ಲ ಸರ್, ನನ್ನ ಹೆಸರೇ ಹರಿತಾ. ನಿನ್ನ ಹೆಸರೇ ಹರಿತಾನ? ಹೌದು ಸರ್. ಒಪ್ಪ ದೇವ್ರೆ, ಯಾರಪ್ಪ ನಿಂಗೆ ಹೆಸರಿಟ್ಟವರು? ಆಯ್ತು ಬಿಡು. ನಿನ್ನ ಅಪ್ಪನ ಸ್ವಲ್ಪ ಸುಮ್ಮನೆರಪ್ಪ. ನಿನ್ನ ಅಪ್ಪನ ಹೆಸರೇನು? ಮುರುಗೇಶ. ಏನ? ಮುರುಗೇಶ. ಮುರುಗೇಶ ಅಲ್ಲ, ಮುರುಗೇಶ. ಮುರುಗೇಶ. ಬಾರಿಸ್ತೀನಿ. ಅಪ್ಪ ನಂದ ನಿಮ್ದ? ನಿಂದು. ಹಾಗಾದ್ರೆ ಮುರುಗೇಶ. ಆಯ್ತು ಬಿಡು. ನಿನ್ನ ಅಜ್ಜನ ಹೆಸರೇನು? ಗಂಗಾಧರ. ಅದು ಯಾವ್ದಪ್ಪ ಹೆಸರು? ಗಂಗಾಧರ. ಗಂಗಾಧರ. ಎಲ್ಲದಕ್ಕೂ ಗೇಗೆ ಏನ್ ಸೇರ್ಸೋದು? ಎಲ್ಲದಕ್ಕೂ ಗಂಗಾಧರ, ಮುರುಗೇಶ. ಇವನು ಗೇ ಬಿಡಿಸ್ತೀನಿ ನೋಡಿ ಅಕ್ಕ. ನೀನು ಕನ್ನಡ ಸಿನಿಮಾ ನೋಡ್ತೀಯಾ? ನೋಡ್ತೀನಿ. ಫೇವ್ರೆಟ್ ಸಿನಿಮಾ ಯಾವುದು? ಮುಂಗೇರು ಮಳೆ. ಭಟ್ರು ಕೇಳ್ಕೊಂಡ್ರೆ ಬಂದು ಸಾಯಿಸ್ತಾರೆ ನನ್ನ. ಮುಂಗಾರು ಮಳೆ. ಮುಂಗೇರು ಮಳೆ. ಮುಂಗಾರು ಮಳೆ ಮರ. ಮುಂಗೇರು ಮಳೆ. ಹೇ ಆಯ್ತು ಬಿಡು. ನಿಂಗೆ ಕ್ರಿಕೆಟ್ ನೋಡ್ತೀಯ? ಕ್ರಿಕೆಟ್ ನೋಡ್ತೀನಿ. ಇವಾಗ ನೋಡಿ ಗೇ ಹೆಂಗೆ ಹೊರಗೆ ತೆಗಿತೀನಂತ. ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು ನಿಂದು? ಕ್ರಿಸ್ ಗೇಲ್. ಏನ? ಕ್ರಿಸ್ ಗೇಲ್. ಎಲ್ಲದಕ್ಕೂ ಗೇ ಅಂತಿದ್ದಾನಪ್ಪ ಇವ್ರು. ಇವಾಗ ನೋಡಿ ಯಾರ ಹೆಸರಿದ್ದಾರೆ, ಬೇರೆದ ಕೇಳ್ತೀನಿ. ಬೆಳಗ್ಗೆ ಹಲ್ಲುಚ್ತೀಯಾ? ಉಚ್ತೀನಿ. ಪೇಸ್ಟ್ ಯೂಸ್ ಮಾಡ್ತೀಯಲ್ಲ? ಮಾಡ್ತೀನಿ. ಯಾವ ಪೇಸ್ಟ್? ಕೋಲ್ಗೇಟ್. ಎಲ್ಲದಕ್ಕೂ ಗೇ ಸಾಯ್ಲಿ. ಹೆಸರೆಲ್ಲ ಕೇಳೋದೇ ಬೇಡ. ಆಡಿಷನ್ಗೆ ಬಂದಿದ್ಯಲ್ಲ? ಹೌದು. ಎಲ್ಲ ರೆಡಿಯಾಗಿ ಬಂದಿದ್ಯಾ? ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಸರ್. ಓಕೆ ಸರಿ, ನಾನೊಂದು ಡೈಲಾಗ್ ಹೇಳ್ತೀನಿ, ಅದನ್ನ ಹೇಳ್ಬೇಕು ನೀನು. ಓಕೆ ಹೇಳ್ತೀನಿ ಸರ್. ಧ್ರುವ ಸರ್ಜಾ ಗೊತ್ತಲ್ವಾ? ಬಹುದೂರ್ ಸಿನಿಮಾದು. ಧ್ರುವ ಸರ್ಜಾ ಗೊತ್ತು. ಅದೇ ಡೈಲಾಗ್ ಹೇಳ್ತೀನಿ, ಕೇಳು. ಹೇಳಿ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನುಗೊಡಿತಾರೆ, ಮೇಷ್ಟ್ರು ಕೈಗೊಡಿತಾರೆ, ಆದ್ರೆ ಈ ಬಹುದೂರ್ ಎದೆಗೆ ಹೊಡಿಯೋದು. ಪಾಪ ಹೊಡಿಲಿ, ನೋವಾಗಲ್ವಾ? ಬೇವರ್ಸಿ. ಡೈಲಾಗ್ ಹೇಳಂದ್ರೆ ಹೊಡಿಲ್. ಡೈಲಾಗ ರಿಪೀಟ್ ಮಾಡು. ತಂದೆ ತಲೆಗೊಡಿತಾರೆ,
ತಾಯಿ ಬೆನ್ನಿಗೊಡಿತಾರೆ, ಹಾ ಮೇಷ್ಟ್ರು ಕೈಗೊಡಿತಾರೆ, ಹಾ ಆದ್ರೆ ಬಹದ್ದೂರ್ ಹಾ ಹೆದೆಗೆ ಹೊಡೆಯೋದು. ಏನೇನೇನ ಹೆದೆಗೆ ಹೊಡೆಯೋದು. ಇದು ಎದೆನಾ ಮತ್ತೆ ಮುಖನ? ಮುಖ ಇಲ್ಲಿದೆ ಮಾರ. ಇದಕ್ಕಿಂತ ಅದೇ ಚೆನ್ನಾಗಿದೆ ಮಾರ. ಏನನ್ನು ಹೇಳ್ಬಿಡ, ತುಂಬಾ ಜನ ಇದ್ದಾರೆ. ಸ್ವಲ್ಪ ನೀಟಾಗಿರು, ಕರೆಕ್ಟಾಗಿ ನಿಲ್ಲು ನೀನು ಫಸ್ಟ್. ಹಾ ಇನ್ನೊಂದು ಡೈಲಾಗ್ ಹೇಳ್ತೀನಿ. ಹಾ ಸರ್. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಫೇಮಸ್ ಡೈಲಾಗು ಹೇಳಿ. ಅದೊಂದು ಗಾಂಭೀರ್ಯ ಇರಬೇಕು, ಒಂದು ಗಂಡಸ್ತರ ನಿಲ್ಲೊಮ್ಮೆ ಫಸ್ಟ್. ನಾನಾರು ಕಶ್ಯಪ ಬ್ರಹ್ಮನ ಮಗ. ಅಪ್ಪ ಹೇಗಿದ್ದಾರೆ? ಡೈಲಾಗ್ ಮಾರ, ಕಶ್ಯಪ ಅದ್ ಬಿಡು ಸಾಯ್ಲಿ. ಇನ್ನೊಂದು ಹೇಳ್ತೀನಿ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಮಾಧವನ ಅರಮನೆ. ಅಷ್ಟೇನಾ? ನೋಡಿ ಹೇಳ್ತೀನಿ. ಎತ್ತ ನೋಡಿದ ರತ್ತ ಮುತ್ತು. ಮುತ್ತಂದ್ರೆ ಆ ಮುತ್ತಲ್ಲ ಮಾರೆ ಸರ್, ನಮ್ ಕಡೆ ಮುತ್ತು ಹಂಗೆ ಕೊಡುದು. ಕಡಲಲ್ಲಿ ಸಿಗೋ ಮುತ್ತು. ಕಡಲಲ್ಲಿ ಸಿಗೋ ಮುತ್ತ. ಓಕೆ, ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರೋ ನನ್ನ ಮಾವನ ಅರಮನೆ. ಮಾವ ಯಾರು ನಿಂದು? ಮಾಧವನ. ಓ ಮಾಧವನ. ಸಾರಿ ಸರಿ ನೋಡು, ನಿಂಗೆ ತುಂಬಾ ಕಲಿಯೋಕ್ಕಿದೆ. ಇಲ್ಲೇ ನಿಂತ್ಕೊ, ನಾನು ಇನ್ನೊಬ್ರನ್ನ ಕರಿತೀನಿ. ಅವ್ರು ಹೆಂಗ್ ಆಕ್ಟ್ ಮಾಡ್ತಾರಂತ ನೋಡಿ ನಿನ್ ಕಲಿ. ಓಕೆ ಸರ್. ಅರ್ಥ ಆಯ್ತಾ? ಸರಿ, ಇನ್ಯಾರಾದ್ರೂ ಸೆಕೆಂಡ್ ಇನ್ನೊಬ್ಬ ಕಂಟೆಸ್ಟೆಂಟ್ ಇದ್ರೆ ಬರ್ರಪ್ಪ ಬೇಗ ಬನ್ನಿ. ನಾಡಿನ ಸಮಸ್ತ ಜನರಿಗೆ ಕರಾವಳಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಓ ಫುಲ್ಲು ಖಾಲಿ ಚೇರ. ಮಾಮ, ನಿಮ್ದು ಲಾಡಿ ಕಾಣ್ತಾ ಇದೆ. ಲಾಡಿ ಅಲ್ವಾ? ಪರವಾಗಿಲ್ಲ. ವಾಟ್ ಇಸ್ ಯುವರ್ ನೇಮ್? ಹರಿತಾ. ಅದು ಒಂಚೂರು ಸ್ಟಿಚ್ ಬಿಟ್ಟಿದೆ ಅಷ್ಟೇ. ಅಲ್ಲ, ನನ್ನ ಹೆಸರು ಹರಿತಾ ಅಂತ. ಅಲ್ಲ, ನಿನ್ನ ಹೆಸರು ಹರಿದ್ರೆ ನಾನು ಸ್ಟಿಚ್ ಹಾಕ್ತೀನಿ. ನಿನ್ನ ಹೆಸರೇನು? ಹರಿತಾ. ಪುಣ್ಯಾತ್ಮ, ಅದ್ರದ್ದು ಹೆಸರೇ ಹರಿತಾ ಅಂತ. ಓ ಆಗ ಅದೌದು. ಇಲ್ಲ, ಆಡಿಷನ್ ನಡೀತಾ ಇದೆ. ಆಡಿಷನ್ಗೆ ಯಾರಾದ್ರೂ ಕುಡ್ಕೊಂಡ್ ಬರ್ತಾರೆ? ಸೈಡ್ ಬನ್ನಿ. ಯಾಕೆ? ಹೌದಾ? ಆಡಿಷನ್ಗೆ ಯಾರಾದ್ರೂ ಇಲ್ಲ ಬರ್ತಾರೆ? ಇಲ್ಲ ಇಲ್ಲ, ಇನ್ನೊಂದು ಕುಡಿಯಲ್ಲ. ಬೇವರ್ಸಿ, ನೀನ್ ಕುಡ್ದು ಬಂದಿದ್ದೆ ಅಂತ ಹೇಳಿದ್ದು. ನಾನಾ? ಇಲ್ಲಪ್ಪ, ಇವರೇ ನಾನು ಕುಡ್ದಿದ್ದೀನಿ. ಇವರೇ ಇಲ್ಲ ಇಲ್ಲ, ಅವ್ರು ದುಡ್ಡು ಕೊಟ್ಟರೆ ಮಾತ್ರ ನಾನು ಕುಡಿಯೋದು. ಮತ್ತೆ ವಾಲ್ ಆಡ್ತಿದ್ಯಾ? ಅದು ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್. ಐ ನಿಯರ್ ಡೈರೆಕ್ಟರ್ ಅಲ್ಲಿ ಸಾವಿರ ನಿಮ್ಮ ಮಕ್ಕಳ ಪಾತಿರ್ದಂಗ ಆಯ್ತು ಬಿಡು. ನೋಡು, ಆಡಿಷನ್ ಬಂದಿದ್ಯಾ ತಾನೆ? ಏನೆಲ್ಲ ಬರುತ್ತೆ ನಿಂಗೆ? ಏನ್ ಮಾಡ್ಬೇಕು ಹೇಳಿ? ಎಲ್ಲ ಬರುತ್ತೆ ತಾನೆ? ನೋಡು, ಎಲ್ಲ ಬರುತ್ತೆ. ಕರೆಕ್ಟ್ ಆಗಿ ಏನ್ ಬರುತ್ತೆ ಅದನ್ನ ನನ್ನ ಮುಂದೆ ಮಾಡು. ಏನ್ ಬರುತ್ತೆ ಅದನ್ನ ಮಾಡ್ಲಾ? ಏನ್ ಬರುತ್ತೆ ಅದನ್ನ ಮಾಡು. ಇದೇ ಮಾತು. ಏನ್ ಬರುತ್ತೆ ಅದನ್ನ ಮಾಡು. ಏನ್ ಬರುತ್ತೆ ಅದು ಮಾಡಿ. ನೀವು ಒಂದೇ ನಿಮಿಷ ಮಾಡಿ ಆರಾಮ್ಸೆ. ಇಲ್ಲೇ ಅಲ್ಲೇ ಮಾಡಿ. ಎಲ್ಲ ಕೂಲರ್ ಅದು. ಅಲ್ಲ, ನೀವು ಹೇಳಿದಲ್ಲ ಏನ್ ಬರುತ್ತೆ ಅದನ್ನ ಮಾಡಂತ. ಅದಕ್ಕೆ ಆ ಬಿಯರ್ ಕುಡ್ತಿದ್ ಜೋರು ಸುಸ್ಸು ಬರ್ತಿತ್ತು. ಅಂಕಲ್ಲ ಮರ, ಈ ಕಡೆ ಬಾ. ನಾನು ಹೇಳಿದ್ದು ಏನ್ ಟ್ಯಾಲೆಂಟ್ ಬರುತ್ತೆ ಅದನ್ನೆಲ್ಲ ಮಾಡು ಅಂತ. ಏನಿಲ್ಲ ಟ್ಯಾಲೆಂಟ್. ಏನ್ ಟ್ಯಾಲೆಂಟ್ ಬರುತ್ತೆ? ವೆರಿ ಗುಡ್ ಸಿಂಗರ್, ಡ್ಯಾನ್ಸರ್, ಮಿಮಿಕ್ರಿ, ಮ್ಯಾಜಿಕ್ ಎಲ್ಲ ಮಾಡ್ತೀನಿ. ಆಯ್ತಾಯ್ತಾಯ್ತು. ನನ್ನ ಸಿನಿಮಾದಲ್ಲಿ ಸರ್ ಸಿಂಗಿಂಗ್ ಮುಖ್ಯ, ಹಾಡಾಡ್ಬೇಕು ಅವನು. ಯು ಆರ್ ಎ ಗುಡ್ ಸಿಂಗರ್. ಯುನೋ ಯಾವ್ದೆಲ್ಲ ಸಾಂಗ್ ಹಾಡಿದ್ಯಾ? ಸರ್, ನಾನು ಅರಬಲ್ಲಿ ಬುರ್ಜ್ ಖಲೀಫಾದ ತುದಿಯಲ್ಲಿ ಒಂದು ಹಾಡಾಡಿದ್ದೆ ಸರ್. ಅರಬ್ ಸಾಂಗ್ ಆಡ್ತೀಯ? ಅರಬ್ ಸಾಂಗ್. ಓ ನೋಡಿ, ಇದು ಕಾಣೋ ಟ್ಯಾಲೆಂಟ್ ಅಂತ. ಸುಮ್ಮನೆ ಬಂದೊಂದು ಏನ್ ಹೇಳೋದು ನೋಡು, ಅದೇ ಅರಬ್ ಸಾಂಗ್ ನ ಎಲ್ರ ಮುಂದೆ ಹಾಡು. ರೆಡಿ ಎಲ್ಲರೂ ಕೇಳಕ್ಕೆ? ನೋಡಿ, ಅರಬ್ ಸಾಂಗ್. ರೆಡಿ? 3, 2, 1 ಸ್ಟಾರ್ಟ್. ಇದು ಶ್ರುತಿ ಬೇಡ, ಲಯ ಲಯ ಎಲ್ಲದಕ್ಕೂ. ಆಯ್ತು ಮರ, ಅರಬ್ ಸಾಂಗ್. ಅರಬ್ ಸಾಂಗ್. ಅಣ್ಣಂಚೂರು ಮೈಕಿದ ಸೌಂಡ್ ಕೊಡಿ, ಕೇಳಿಸ್ತಿಲ್ಲ. ಫಸ್ಟ್ ಇಂದ ಹಾಡು, ಒಂದು ಸ್ವಲ್ಪ ಮೈಕ್ ವಾಲ್ಯೂಮ್. ಫಸ್ಟ್ ಇಂದ ಹಾಡು. 5, 6, 7 ಸ್ಟಾರ್ಟ್. ಏಯ್ ಅಣ್ಣಂಚೂರು ಜೋರಾಗಿ ಅಡಿ. ಜೋರಾಗಿ ಕೇಳು ಅಣ್ಣ. ಒಂಚೂರು ವಾಲ್ಯೂಮ್ ಕೊಡಿ, ಏನ್ ಕೇಳಿಸ್ತಿಲ್ಲ ಅಣ್ಣ. ಜೋರು ಅಣ್ಣ. ಪುಣ್ಯಾತ್ಮ, ಹಾಡು ಕೇಳ್ತಾ ಇಲ್ಲ ಇಲ್ಲಿ. ಅರಬಲ್ಲಿ ಆಡಿದಲ್ವಾ, ಇಲ್ಲಿ ಕೇಳಲ್ಲ. ಮುಸುಡಿಗೆ ಹೊಡಿತೀನಿ ನಿಮಗೆ. ಯಾರು ಬಾರಿ ಇವ್ರಲ್ಲ. ಬೇರೆ ಏನಾದ್ರೂ ಟ್ಯಾಲೆಂಟ್ ಇದೆಯಾ?
ಬೇರೆ ನಾನು ಮ್ಯಾಜಿಕ್ ಎಲ್ಲ ಮಾಡ್ತೀನಿ. ಮ್ಯಾಜಿಕ್ ಮಾಡ್ತೀರಿ? ಮ್ಯಾಜಿಕ್ ಮಾಡ್ತೀನಿ. ಓ ಸೂಪರ್ ಸರ್, ಬೇಗ ಮಾಡಿ. ಬೆಂಗಳೂರಿನ ಇತಿಹಾಸದಲ್ಲಿ ಇಲ್ಲಿವರೆಗೆ ಆ ತರ ಮ್ಯಾಜಿಕ್ ಆಗ್ಲಿಕ್ಕಿಲ್ಲ, ಮುಂದೆ ಆಗಲ್ಲ ಆ ತರದ ಮ್ಯಾಜಿಕ್. ಕರೆಕ್ಟ್ ಆಗಿ ಮಾಡ್ಬೇಕು. ನೋಡಿ ತುಂಬಾ ಜನ ಕಾಯ್ತಿದ್ದಾರೆ, ಊಟ ಮಾಡದೆ ನಿನ್ನ ಮ್ಯಾಜಿಕ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಊಟ ಮಾಡಿದ್ದೀನಿ ಇಲ್ಲಿ. ಆಯ್ತು ಬಿಡು, ಕರೆಕ್ಟ್ ಆಗಿ ಮ್ಯಾಜಿಕ್ ಮಾಡ್ಬೇಕು. ಏನ್ ಮ್ಯಾಜಿಕ್ ಮಾಡ್ಬೇಕಂತ ಹೇಳು. ಈಗ ನಾನು ಮ್ಯಾಜಿಕ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್, ನಂದು ಭಯಂಕರ ಮ್ಯಾಜಿಕ್ ಎಲ್ಲ. ಏನ್ ಕಂಡೀಷನ್? ನಾನು ಮ್ಯಾಜಿಕ್ ಮಾಡ್ಬೇಕಾದ್ರೆ ಹಾರ್ಟ್ ಪೇಷಂಟ್, ಗರ್ಭಿಣಿ ಹೆಂಗಸು ಅವರೆಲ್ಲ ಹೊರಗಡೆ ಪ್ಲೀಸ್. ಗರ್ಭಿಣಿ ಹೆಂಗಸರು ಇರಬಾರ್ದಾ? ಇರಬಾರ್ದು. ಹೋಗಿ ಆ ಕಡೆ ಹೋಗಮ್ಮ. ಹಲೋ, ಅದಕ್ಕೆ 8 ತಿಂಗಳಾಗಿದೆ. ಅದಕ್ಕೆ 8 ಅಲ್ಲ, ಅದು 18 ತಿಂಗಳದು. ಸುಮ್ನೆ ನೋಡ, ಇವಾಗ ಮ್ಯಾಜಿಕ್ ಎಲ್ಲ ಕಾಯ್ತಿದ್ದಾರೆ. ಜಾದು ಏನ್ ಜಾದು? ಏನ್ ಜಾದು? ಈಗ ಮ್ಯಾಜಿಕ್ ಏನಪ್ಪ ಅಂತ ಹೇಳಿದ್ರೆ, ಈ ಹೆಬ್ಬೆರಳನ್ನ ಕಿರು ಬೆರಳ ತರ ತಗೊಂಡ್ ಬರ್ತೀನಿ. ವಾವ್, ಈ ಹೆಬ್ಬೆರಳನ್ನ ಈ ಕಡೆ ತರ್ತೀಯ? ನೋಡಿ, ಯಾರು ಕೂಡ ಇಂಥ ಜಾಡು ನೋಡಕ್ಕೆ ಸಾಧ್ಯ ಇರಲ್ಲ. ಮಾಡಿ ತೋರಿಸ್ಬೇಕು. ಕರೆಕ್ಟ್ ಆಗಿ ರೆಡಿ? 5, 6, 7 ಸ್ಟಾರ್ಟ್. ಹೇಗೆ ಇನ್ನೊಂದ್ಸಲ ಮಾಡಿ. ಈಗ ನೋಡು, ವಾಪಸ್ ತತ್ತಿ ನೋಡು. ಇನ್ನೊಂದ್ಸಲ ಮಾಡು. ನನ್ನ ಮಗನೇ ಏನ್ರಲ್ಲಿ ಇದೇನೊಂದು ದೊಡ್ಡ ವಿಶೇಷಣವ. ನಾನ್ ಮಾಡೋದಿಲ್ವ ಹೀಗೆ ಹೀಗೆ ಹೀಗೆ? ಅಷ್ಟು ಸ್ಪೀಡ್ ಮಾಡ್ಬಾರ್ದು, ಸ್ಕಿನ್ ಔಟ್ ಆಗ್ತದೆ. ಏನ್ ಮಾರ ಇದನ್ನ ಯಾರಾದ್ರೂ ಮ್ಯಾಜಿಕ್ ಅಂತಾರ? ಮ್ಯಾಜಿಕ್ ಆಗ್ಲಿಲ್ವಾ? ಬೇರೆ ಏನಾದ್ರು ಮಾಡಿ. ಬೇರೆ ಮ್ಯಾಜಿಕ್. ಈಗ ಏನ್ ಬೇಕು? ನನ್ನ ಹತ್ರ ಏನದು? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? 3 ಬಾಲ್ ನ ರೊಟೇಟ್ ಮಾಡಿ ಕ್ಯಾಚ್ ಹಿಡಿತಾ ಇದ್ದೀನಿ. ಎಲ್ಲಿ ಬಾಲ್ ಕಾಣಿಸ್ತಿಲ್ಲ? ಅದೇ ಮ್ಯಾಜಿಕ್. ಮೈಕ ತುರುಸ್ತೀನಿ ಬಾಯಿಗೆ ನಿಂದು. ಏನ್ ಮಾರ, ಒಂದು ಟ್ಯಾಲೆಂಟ್ ಇದ್ರೆ ಮಾತ್ರ ಬರ್ಬೇಕು. ಸುಮ್ನೆ ಇದನ್ನ ಬಾಲ್ ಆಡಿಸ ಅದೇನ ಮ್ಯಾಜಿಕ್ ಅಂತ ಹೇಳ್ಬಾರ್ದು. ಬಾಲ್ ಅಂದಾಗ ನೆನಪಾಯ್ತು, ನಾನು ವೆರಿ ಗುಡ್ ಪ್ಲೇಯರ್. ನಾನು ಏನ್ ಪ್ಲೇಯರ್? ಕ್ರಿಕೆಟ್ ಪ್ಲೇಯರ್. ಕ್ರಿಕೆಟ್ ಆಡ್ತೀಯಾ? ಕ್ರಿಕೆಟ್. ಇವನಿಗೆ ಇವಾಗ ಟ್ಯಾಲೆಂಟ್ ಹೊರಗೆ ಹೆಂಗ್ ತೆಗಿಸ್ತೀನಿ ಅಂತ ನೋಡಿ. ಸರಿ, ಇವಾಗ ನಿಂಗೆ ಸಚಿನ್ ತೆಂಡೂಲ್ಕರ್ ಗೊತ್ತಾ? ಗೊತ್ತು. ಅವ್ರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರಂತ ತೋರಿಸ್ಬೇಕು. ಯಾವ ತೀರಿ ಬ್ಯಾಟಿಂಗ್ ಅಂತ? ಸಚಿನ್ಗೆ ಬ್ಯಾಟಿಂಗ್ ಹೇಳ್ಕೊಟ್ಟಿದ್ದೆ ನಾನು. ನೀನು ಸಚಿನ್ ಅವ್ರಿಗೆ ಬ್ಯಾಟಿಂಗ್ ಹೇಳ್ಕೊಟ್ಟಿದ್ದೆ. ನಾನ್ ನಂಬಲ್ಲ. ನಂಬಲ್ಲ? ನಾನು ನಂಬಲ್ಲ. ನೋಡಿ, ಈಗ ತದಿಗಿಣ ತೋಂ ತದಿಗಿಣ ತೋಂ 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 ತದಿಗಿಣ ತೋಂ ತದಿಗಿಣ ತೋಂ. ಬಾಲ್ ಅಲ್ಲ ನನ್ನ ಮಗ, ಈ ಕಡೆ ಬ್ಯಾಟ್. ಆದ್ರೂ ಚೆನ್ನಾಗಿ ಮಾಡ್ದಲ್ಲ ಇವನು. ಸ್ವಲ್ಪ ಭಯಂಕರ ಬ್ಯಾಟಿಂಗ್. ಸ್ವಲ್ಪ ಟ್ಯಾಲೆಂಟ್ ಇದೆ ನಿನ್ನ ಹತ್ರ. ಸ್ವಲ್ಪ ಅಲ್ಲ, ತುಂಬಾ ಇದೆ. ತುಂಬಾ ಆಯ್ತು. ನಿನ್ನನ್ನು ನಾನೊಂದು ಸ್ವಲ್ಪ ವೈಟಿಂಗ್ ಲಿಸ್ಟ್ ಅಲ್ಲಿ ಇಡ್ತೇನೆ. ಮತ್ತೆ ಮುತ್ತೈ ಮುರಳೀಧರನ್ಗೆ ನಾನೇ ಬಾಲಿಂಗ್ ಹೇಳ್ಕೊಟ್ಟಿದ್ದೆ. ಬಾಲಿಂಗ್ ಕೂಡ ಗೊತ್ತಾ ನಿಂಗೆ? ಬ್ಯಾಟಿಂಗ್ ಮಾಡೋ ಬಾಲಿಂಗ್ ಗೊತ್ತಿಲ್ಲ. ಬೌಲಿಂಗ್ ಮಾಡ್ತೀರಾ? ಮುತ್ತೈ ಮುರಳೀಧರ ಶ್ರೀಲಂಕಾಕ್ಕೆ ಹೋಗಿದ್ದೆ 2 ಸಂಡೇ ನಾನು ಕಲ್ಸಿದ್ದ ಅವನು. ಹೌದಾ? ಸರಿ, ಮಾಡಿ ತೋರ್ಸು ಹೆಂಗೆ ಅಂತ. ತದಿಗಿಣ ತೋಂ ತದಿಗಿಣ ತೋಂ 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 ತದಿಗಿಣ ತೋಂ ತದಿಗಿಣ ತೋಂ. ಔಟ್ ಆಯ್ತು. ಹಿಂದೆ ಬರ. ಇದು ಕಣ್ಣು ಟ್ಯಾಲೆಂಟ್ ಅಂದ್ರೆ. ನೋಡು, ಕರೆಕ್ಟ್ ಎಷ್ಟು ನೀಟಾಗಿ ಮಾಡಿದೆ. ಇದನ್ನ ಕಲಿಬೇಕು ನೀನು. ನೀನು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತೀನಿ, ಇನ್ನೊಬ್ರು ಬರೋರಿದ್ದಾರೆ, ಅದ್ರಲ್ಲಿ ಕಂಪೇರ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ರೆಡಿ? 3ನೇ ಗಂಟೆ ಸರಿ ಬಾ ಅಮ್ಮ. ಒಂದು ಯಾರೋ ಹುಡುಗಿ ಇತ್ತು. ಸ್ಪೋರ್ಟ್ಸ್ ಎಲ್ಲ ಅಲ್ಲಿ. ನಮಸ್ತೆ ನಮಸ್ತೆ ಅಮ್ಮ. ನಮಸ್ತೆ. ಮುಸುಡಿಗೆ ಬಡಿತೇನೆ ಎಲ್ಲ ಬಂದು. ಸ್ವಲ್ಪ ಬಗ್ಗಿ ಆಶೀರ್ವಾದ ತೆಗೆದು ಕಳಿ. ಆಯ್ತಾಯ್ತು. ಒಂದು ಹುಡುಗಿ ಬಂದಿದೆ ಚೆನ್ನಾಗಿರೋದು. ಇವಳಿಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಆಯ್ತಾಯ್ತು, ಮುಂದೆ ಬಾ. ಏನಮ್ಮ ನಿನ್ನ ಹೆಸರೇನು? ಮೋಸ್ಟ್ಲಿ ಊಸು ಹೋಗಿದ್ದಿರ್ಬೇಕು ಸರ್. ಅದು ಬೇರೆ. ಕನ್ನಡ ಗೊತ್ತಿಲ್ಲ ನಂಗೆ ಚೂರ್ ಕನ್ನಡ ಬರುತ್ತೆ ಸರ್. ಚೂರ್ ತುಳು ಗೊತ್ತಿದ್ಯಾ? ತುಳು ನಂಗೆ ಚೂರ್ ತುಳು ಬರ್ಪುಂಡು ಪೋಪುಂಡು. ಸರ್, ಅವರಿಗೊಂದು ಕೆಲಸ ಮಾಡಿಸಿ, 2 ಬಾಳೆಹಣ್ಣು ತಿನ್ಸಿ, ಆಗ ಫುಲ್ ಹೋಗುತ್ತೆ. ಅವಳು ಕನ್ನಡ ಭಾಷೆ ತುಳು ಭಾಷೆ ಗೊತ್ತಿರೋದು ಅಂತ ಹೇಳಿದ್ದು. ಸರಿ 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 ಸರಿ. ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ?
ಆಕ್ಚುಲಿ ಹಾ. ನಿಮ್ ಮುಂದೆ ಹಾ. ಚೆನ್ನಾಗಿ ಹಾ. ಹೇಳ್ತೀನಿ ಸರ್. ಅಲ್ಲಿ ಮರದ ಕೆಳಗಡೆ ಹೋಗಿ ಅಲ್ಲಿ ನೀರು ತಕೊಂಡು ಹೋಗು. ಇಲ್ಲದಿದ್ರೆ ಅಲ್ಲಿ ಹಿಂದೆ ಹೋಗಿ, ಇಲ್ಲಿ ಬೇಡ, ಜನ ಇದ್ದಾರೆ, ಗಲೀಜಾಗ್ತದೆ. ಇರಿ ಏನಂತ ಏನಮ್ಮ ಇನ್ನೊಂದ್ಸಲ ಹೇಳು. ನಾನು ಸರ್ ಹಾ. ನಿಮ್ ಮುಂದೆ ಹಾ. ಹೇಳ್ತೀನಿ. ಡೈರೆಕ್ಟ್ರೆ, ಹಾ? ನೀವು ನಿರ್ದೇಶಕರಲ್ವಾ? ಹೌದು. ಒಂದು ಚಾನ್ಸ್ ಕೊಡಿ, ಹೇಳಿ. ಸುಮ್ಮನೆ ಇರು ಅಮ್ಮ ಇಲ್ಲಿ ಕೇಳಿ, ಕರೆಕ್ಟ್ ಕೇಳಿ. ಇದು ಹೇಳುವುದು, ಇದು ಹೇಳುವುದು. ಕರೆಕ್ಟ್. ಹೇಳೋದು. ಹೇಳೋದು 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 ಹೇಳೋದು. ಆಯ್ತು, ಅವಳಿಗೆ ಹೇಳ್ಸಕ್ ಹೋಗಿ ಇವ್ರು ಹೇತ್ರು. ಸುಮ್ಮನಿರು ಮಾರೆ, ನಂಗೆ ಅವಳು ಭಾಷೆ ಅರ್ಥ ಆಗ್ತಿಲ್ಲ ಒಂದೊಂದು ಬೇರೆ. ನೋಡ, ನಿಂಗೆ ಟ್ಯಾಲೆಂಟ್ ಇದೆ ಅಂತ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ನಂಗೆ ಯಾರಾದ್ರೂ ಒಂದು ಆರ್ಟಿಸ್ಟ್ ಬೇಕಲ್ಲ. ಅಣ್ಣ ಬನ್ನಿ ಅಣ್ಣ, ನೀವು ಒಂದ್ಸಲ ನೀವು ಬನ್ನಿ ಅಣ್ಣ. ರೆಡಿ. ನಂಗೊಬ್ಬ ಅತ್ಯದ್ಭುತ ಕಲಾವಿದ ಬೇಕು, ಯಾಕಂದ್ರೆ ಅವಳು ಒಂದು ಸ್ವಲ್ಪ ಟೆಸ್ಟ್ ಮಾಡ್ಬೇಕು ಹೆಂಗೆ ಆಕ್ಟಿಂಗ್ ಮಾಡ್ತಾರೆ ಅಂತ. ಬನ್ನಿ ಅಣ್ಣ ಬನ್ನಿ. ಏ ಮಾಮ ಬಾ ಮಾಮ. ಓ ಸಖತ್ತಾಗಿದ್ದೇನೆ. ಓ ಅಶೋಕ. ಏಯ್ ಮುಟ್ಬೇಡ ಅವರನ್ನ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಅಶೋಕ್. ಇವ್ರದ್ದು ಪರಿಚಯ ಎಲ್ರಿಗೂ ಇದೆಯಾ? ತುಂಬಾ ಜನ ಇಲ್ಲಿದ್ದಾರೆ, ಸಾಕು ಸರ್. ಇವಾಗ ಇವ್ರ ಜೊತೆ ನೀವು ಒಂದು ಆಕ್ಟ್ ಮಾಡಬೇಕು. ಇವಾಗ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಂದ್ರೆ, ನೀವು ಇವ್ರದ್ದು ಬಾಯ್ ಫ್ರೆಂಡ್. ಅಯ್ಯೋ ನಾಚಿಕೆ. ಅವಳನ್ನು ನೋಡಿ ಇವರು ಕೂಡ ನಗ್ತಾರೆ. ಆಯ್ತು ಬಿಡ. ಹೆಂಗ ಅನಿಸ್ತದೆ ಇವ್ರು ಬಾಯ್ ಫ್ರೆಂಡ್ ಆಗಿ? ನಿಮ್ಗೆ ಹೆಂಗ್ ಫೀಲ್ ಆಗ್ತಿದೆ? ಖುಷಿ ಆಗ್ತಿದೆ. ಏನು ಹೇಳ್ಬೇಕಂತಾನೆ ಗೊತ್ತ ಸರ್. ಆಕ್ಟಿಂಗ್ ಬರುವುದಿಲ್ಲ. ನೀವು ಮಾಡಿದ್ದೆ ಆಕ್ಟಿಂಗ್ ಸರ್. ಇವ್ರದಲ್ಲಿ ಸಣ್ಣ ಆರ್ಟಿಸ್ಟ್ ಏನು ಗೊತ್ತಿಲ್ಲ. ನೀವು ಗಂಡ ತರ ನಿಂತು ಹೇಳಿ ಡೈಲಾಗ್ ಹೇಳಿದ್ರೆ ಆಯ್ತು. ಹೋಗ ರೆಡಿ ಸರ್? ಇವಾಗ ಸೀನ್ ಏನಂದ್ರೆ, ನಿಮ್ ಬಾಯ್ ಫ್ರೆಂಡ್ ಪಾರ್ಕ್ ಅಲ್ಲಿ ಕೂತಿರ್ತಾರೆ. ನೀನ್ ಅವ್ರ ಹತ್ರ ಹೋಗಿ ಡೈಲಾಗ್ ಹೇಳ್ಬೇಕು. ನಾನ್ ಡೈಲಾಗ್ ಹೇಳ್ತಾ ನಾನು ರಿಪೀಟ್ ಮಾಡ್ತೀಯಾ? ರೆಡಿ? ಆ ಕಡೆಯಿಂದ ಹೋಗಮ್ಮ. ಕ್ಯಾಮ್ರಾ ರೋಲಿಂಗ್ ಅಂಡ್ ಆಕ್ಷನ್. ಓಡ್ಬಾ. ಪ್ರಾಣಕಾಂತ ನಾನು ನೀನು ಅಂದು ಪಾರ್ಕಿನಲ್ಲಿ ಕುಳಿತು ನಿನ್ನ ಎದೆಯ ಮೇಲೆ ಒರಗಿಕೊಂಡು ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ? ಇವ್ರೆ ಒಂಚೂರು ಇಲ್ಲಿ ಬನ್ನಿ. ಒಂಚೂರು ಉಳಿದಿದೆ, ಹೇರ್ ಪಿಕ್ ಹಾಕಿ ಬ್ರಷ್ ಅಲ್ಲಿ ತೊಳಿ. ಸುಮ್ಮನಿರು ಮಾರಾಯ ಕರ್ಮ. ಮತ್ತೆ ಅದು ಕಮೋಡನ ಅದು. ಅಮ್ಮ ಅದು ಹೇಳಿದ್ದು. ನಾನು ಅವ್ರ ಕಿವಿ ಒಳಗೇನೆ ಹೇಳಿದ್ದು. ಬಾಯಿಗೆ ಬಡಿತೇನೆ. ಅವ್ರದ್ದು ತುಂಬಾ ಜನ ಇದಾರೆ, ಬಂದು ಬಡಿತಾರೆ ನಿಂಗೆ. ಅಲ್ಲ, ಹೇಳಿ ಆದ್ಮೇಲೆ ಫ್ಲಶ್ ಆನ್ ಮಾಡಿದ್ರ? ಸುಮ್ಮನೆ ಇರು ಮಾರಾಯ ಕರ್ಮ, ಬಡಿತಾರೆ ನಿಂಗೆ. ಕೂತದ್ದಾಗ್ಬೋದು ಕಿವಿ ಕೊಟ್ಟು. ಇದನ್ನೇ ತುಳುವಲ್ಲಿ ಹೇಳಿಸ್ಲ ಇದೆ ಡೈಲಾಗು. ಓಕೆ, ಅರ್ಥ ಆಗುತ್ತಂತೆ. ತುಳುವಲ್ಲಿ ಹೇಳ್ಬೇಕಮ್ಮ. ನೀನು ಕನ್ನಡದಲ್ಲಿ ಹೇಳಿದ ಅದೆಲ್ಲ ಚೆನ್ನಾಗಿರಲ್ಲ. ಓಡ್ಕೊಂಬ. ಪ್ರಾಣಕಾಂತ ಆನಿ ಯಾಲ ಇಲ್ಲ ಪಾರ್ಕುಡು ಕುಲ್ಲುದು ನಿನ್ನ ಎದೆತ್ತ ಮಿತ್ತು ಜತ್ತಿಪ್ಪುನಗ ನಿನ್ನ ಕಿಬಿತ್ತ ಕೈತಲು ಬತ್ತದು ಹೂ ಪಂಡದು ಉರ್ತುದು ನೆನಪುಂಡ ಅಲ್ಲಿ ಒಡೆ ಪುಂಡಲ ಕಾಲೇ ಉರ್ಚಿನ ಯಾರು ಮರ ಉರ್ಚಿನ ಕಾಸು ಕೊರಡಲ್ಲ. ಅಲ್ಲಿಗೆ ಒಂಜಿ ಟ್ಯಾಬ್ಲೆಟ್ ಕೊರ್ಲೆ ಏತು ಉರ್ಚಿನ. ಆಯ್ತು ಬಿಡು, ಅರ್ಧ ಜಾಸ್ತಿ ನಿಕ್ಲಿ ಹುಡ್ಚಂದ್ರ ಸುಮ್ಮನೆ. ಇದು ಸೀನ್ ಡೈಲಾಗ ಬೇಡ ಇವಾಗ ಅಣ್ಣ. ಇಲ್ಲ ಬೇಕು, ನೀವು ಬೇಕು ನಂಗೆ. ಈಗ ಇನ್ನೊಂದು ಸೀನು. ನಿಮ್ಗೆ ಮದುವೆ ಆಗಿದೆ, ಮದುವೆಯಲ್ಲಿ ಫಸ್ಟ್ ನೈಟ್ ಸೀನು. ಫಸ್ಟ್ ಟೈಮಾ? ಸೈಡ್ ಬೇಡ, ಅವ್ರು ತುಂಬಾ ನಾಚ್ಕೋತಿದ್ದಾರೆ. ಈ ಸೀನ್ ಬೇಡ ಸರ್. ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಹೀರೋ ಸತ್ತೋಗಿರ್ತಾನೆ. ಹೀರೋ ಅಂದ್ರೆ ನೀವು ಸತ್ತೋಗಿರ್ತೀರ. ಈಗ ಸತ್ತೋಗಿರೋ ತರ ಆಕ್ಟ್ ಮಾಡಿ ಸರ್. ಫುಲ್ ಇನ್ವಾಲ್ವ್. ಹೀಗೆ ಹೆಣ ಹೇಗೆ ಬೇಕಾದ್ರೂ ಕೇಳುತ್ತೆ. ಕರೆಕ್ಟ್ ಅಣ್ಣ. ಒಂದು ಹೆಣ ನಗ್ಬಾರ್ದು. ನಿಮ್ಗೆ ಹೆಣದ ಕ್ಯಾರೆಕ್ಟರ್ ಮಾಡ್ತಿದ್ರೆ ಏನ್ ಅನ್ಸ್ತಿದೆ? ಎಂತ ಹೆಣ ಮಾತಾಡಬಾರ್ದು, ಮಲಗಿರ್ಬೇಕು. ಓಕೆನಾ? ಇವಾಗ ನೀವು ಸತ್ತೋಗಿದ್ದೀರಾ. ನನ್ನ ಜಪ್ಪು ಜೀರತಾರ ಸೈದರಾರು ಸತ್ತೋ ಪುನಃ ತಮ್ಮೆ ಮೇರೇನಾ? ಏನಾಯ್ತಣ್ಣ? ಏನಾಯ್ತು? ಮನುಷ್ಯತ್ವ ಇದೆಯಾ? ಯಾಕೆ ಏನಾಯ್ತು? ಒಂದು ಶಾಲ್ ಹಾಕಬೇಕಂತ ಕಾಮನ್ ಸೆನ್ಸ್. ಅದು ಹಾಕ್ಬೇಡಿ ಅಣ್ಣ. 3 ದಿನ ಆಯ್ತು ಅದನ್ನು ವಾಶ್ ಮಾಡದೆ. ಇರ್ಲಿ, ಇವಾಗ ಒಂದು ಕಂಪ್ಲೀಟ್ ಫೀಲ್. ನೀವು ಏನಾದ್ರೆ ಈಗಲೇ
ನೋಡಮ್ಮ ಇವಾಗ ನಿನ್ನ ಗಂಡ ಸತ್ತೋಗಿದ್ದಾನೆ. ಹ್ಞೂ ಸರ್. ಸೊ ಹೇಗೆ ಅಳ್ತಿ ಅಂತ ಪರ್ಫಾರ್ಮ್ ಮಾಡ್ಬೇಕು ನಂಗೆ, ಓಕೆನಾ? ನಾನು ಚೆನ್ನಾಗಿ ಹಲ್ತೀನಿ ಸರ್. ಅಯ್ಯೋ ಹೇಳ್ಬೇಡ ನಿನ್ನ ಬಾಯಿಲ್ಲ. ಅದೇ ಕ್ಯಾಮರಾ ರೋಲಿಂಗ್ ಅಂಡ್ ಆಕ್ಷನ್. ಓ ನನ್ನ ಗಂಡನೇ, ಓ ನನ್ನ ಗಂಡನೇ, ಓ ನನ್ನ ಪ್ರಾಣಕಾಂತನೇ, ಓ ನನ್ನ ಪ್ರಾಣಕಾಂತನೇ, ನಾನ್ ಚೆನ್ನಾಗಿಲ್ಲ ಅಂದ್ರುನು, ನಾನ್ ಚೆನ್ನಾಗಿಲ್ಲ ಅಂದ್ರೂನು ನೀನ್ ನನ್ನ ಮದುವೆ ಆದೆ, ನೀನ್ ನನ್ನ ಮದ್ವೆ ಆದೆ. ಇವತ್ತು ನೀನೇ ನನ್ ಜೊತೆಲಿ ಇಲ್ಲ, ಇವತ್ ನೀನೇ ನನ್ ಜೊತೆ ಇಲ್ಲ, ನೀನೇ ಇಲ್ದ ಮೇಲೆ, ನೀನೇ ಇಲ್ದ ಮೇಲೆ ಇವತ್ತು ಪ್ರೋಗ್ರಾಮ್ ₹1 ಪೇಮೆಂಟ್ ಬೇಡ. ನಾವೇ ಅದು ಬೇಕು ಅವಳಿಗೆ, ಅದು ಬೇಕು, ಅದು ಬೇಕು, ಅದೆಲ್ಲ ಅರ್ಥ ಆಗುತ್ತಾ? ಆಯ್ತು ಬಿಡೋಣ. ಥ್ಯಾಂಕ್ ಯು ಅಣ್ಣ, ತುಂಬಾ ಚೆನ್ನಾಗಿ. ಅದು ರೇಷ್ಮೆ ಇವ್ರೆ ಕೊಡಿ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡಿದ್ರಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಚಾನ್ಸ್ ಇದ್ರೆ ಹೇಳ್ತೀನಿ, ಓಕೆನಾ? ಬಾಯ್ ಗಿರೀಶ್. ಆಯ್ತಾಯ್ತು ನೋಡಿ. ಸರ್ ನಾನ್ ಸೆಲೆಕ್ಟ್ ಆದ್ನಾ? ಇರಮ್ಮ, ನೀನು ಚೆನ್ನಾಗಿ ಮಾಡ್ದ, ಅದಕ್ಕಿಂತ ಇವನು ಚೆನ್ನಾಗಿ ಮಾಡ್ದ. ಅದು ನೀನ್ ನಮ್ಮ ಮನೆ ಕಳಿಸ್ಬೇಕು. ಇನ್ನೊಂದು ಸೆಲೆಕ್ಟ್ ಮಾಡಿ ಸಿನಿಮಾ ಮಾಡಿದ್ರೆ ನನ್ಗತಿ ಏನಾಗ್ಬೇಕು ನೋಡಿ. ಒಂದು 10 ದಿನ ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಕಾಲ್ ಮಾಡ್ತೀನಿ, ಓಕೆನಾ? ಯಾಕಂದ್ರೆ ನಾನು ದೊಡ್ಡ ಡೈರೆಕ್ಟರ್, ಅವಾಗ್ಲೇ ಹೇಳಿದೆ ನಾನು ದೊಡ್ಡ ಅಂತ. ಏಯ್ ಕಸ್ ಕುಡಿದ್ರಿ ಸ್ವಲ್ಪ. ಆಯ್ತು ಬಿಡು. 250 ಸಿನಿಮಾ ಮಾಡಿದ್ದೀನಿ ಗೊತ್ತಾ ನಾನು? 250 ಸಿನಿಮಾದು ಡೈರೆಕ್ಟರ್ ನಾನು. 250 ಸಿನಿಮಾ ಮಾಡಿದ್ದೀನಿ. ಯಾವುದೆಲ್ಲ? ಅದೇನಾ 250 ಸಿನಿಮಾ ಮಾಡಿದೀನಿ ಅಂತ ಹೇಳ್ತಲ್ವಾ? ಅದೇ 250ರಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಹೆಸರು? ಅಲ್ಲ, ಸಿನಿಮಾ ಹೆಸರೇ 250 ಅಂತ. ಥ್ಯಾಂಕ್ ಯು. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ. ಚೆಕ್. ಎಸ್, ಇವ್ರದ್ದು ಇದು ಒಂದೇ ಅಲ್ಲ, ಇನ್ನೊಂದು ಸ್ಲಾಟ್ ಕೂಡ ಇದೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರ್ರಿ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಉಡುಪಿ ಅವರ ತಂಡಕ್ಕೆ. ಆ್ಯಂಡ್ ಇನ್ನೊಂದು ಸ್ಲಾಟ್ಗಳ ಮುಖಾಂತರ ಮತ್ತೊಂದು ಸಲ ನಮ್ಮನ್ನು ಮುಂದಿನ ಅರ್ಧ ಗಂಟೆ ಅವರು ನಮ್ಮನ್ನು ರಂಜಿಸ್ತಾರೆ. ಆದರೆ ಅದಕ್ಕಿಂತ ಮೊದಲು ಒಂದು ಸುಂದರವಾದಂಥ ನೃತ್ಯ, ಜನಪದ ನೃತ್ಯ. ನಮ್ಮ ಕಡೆ ಸುಗ್ಗಿ ನೃತ್ಯ, ಆದರೆ ನಮ್ಮ ಕಡೆ ಬಹಳಷ್ಟು ಪ್ರಚಲಿತದಲ್ಲಿ ಇಲ್ಲದೇ ಇದ್ರು ಕೋಲಾಟದ ಮುಖಾಂತರ ಆಡುವಂಥ ಒಂದು ಸುಂದರ ನೃತ್ಯವನ್ನು ಇದೀಗ ಕರಾವಳಿಗರ ಒಕ್ಕೂಟ ಇದರ ಸದಸ್ಯರಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಜನಪದ ನೃತ್ಯಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.
ಒಳಗನ ಕೋಳಿ ನುಂಗಿತ್ತ ಒಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಒಳಗನ ಕೋಳಿ ನುಂಗಿತ್ತ ಒಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಒಳಗನ ಕೋಳಿ ನುಂಗಿತ್ತ Bonnie, umbucopa. Why? Bonnie, umbucopa. Why? Bonnie, umbucopa. ಆಚಿ ಮನಿ ಮದಿವ ಈಚಿ ಮನಿ ಸಾಮಾನ್ ಎದುರ ಮನಿ ಬೈಕಿ ಊಟ ಹಿಂದಿನ ಮನಿ ಆಟೋ ದೂಟ ಹಾಡ್ ಬನ್ಯೆ ಉಂಬುಕೊಪ್ಪ ಹಾಡ್ ಬನ್ಯೆ ಉಂಬುಕೊಪ್ಪ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಚೆಕ್ ಕೊನೆಗೂ 3 ಗಂಟೆಗೆ ಅವರು ಹಾಯ್ ಬನ್ನಿಯೇ ಉಂಬು ಕಾಪ ಅಂತೇಳಿ ಹೇಳ್ರ ಆ್ಯಕ್ಚುಲಿ ಅದೆಲ್ಲ ನೀವು ಹೇಳೋದಾ ಅವರೆಲ್ಲ ಉಂಡಾಯ್ತು ನೀವು ಈಗ ಉಮ್ಮುಕ್ ಹೋಯ್ನಿ ಯಾಕ ಅವ್ರದ್ದೆಲ್ಲ ಊಟ ಆಯ್ತು ಥ್ಯಾಂಕ್ ಯು. ಒಂದ್ಸಲ ಜೋರಾದ ಚಪ್ಪಾಳೆ. ಜಾನಪದದ ಕಲೆಯೇ ಆ ಜನಪದದ ತಾಕತ್ತೇ ಅದು ನಮ್ಮನ್ನು ಕುಂತಲ್ಲೇ ಕುಣಿಸಿ ಬಿಡುತ್ತೆ, ನಿಂತಲ್ಲೇ ನಮ್ಮ ಕಾಲು ಕುಣಿಯೋ ಹಾಗೆ ಮಾಡುವಂಥ ತಾಕತ್ತಿರುವಂಥದ್ದು ನಮ್ಮ ಜನಪದಕ್ಕೆ ಮಾತ್ರ. ಆ ಜನಪದ ಮುಖಾಂತರ ನಮ್ಮನ್ನು ರಂಜಿಸಿರುವಂಥ ಕರಾವಳಿ ಒಕ್ಕೂಟದ ಮಹಿಳಾ ಮಣಿಯರಿಗೆ ಧನ್ಯವಾದಗಳು. ಆ್ಯಂಡ್ ನಮ್ಮ ಭಾಗದ ಮಹಿಳೆಯರು ಬೀಡಿ ಕಟ್ಟಕ್ಕೂ ಸೈ, ಬ್ಯಾಂಕಿನ ಕೆಲಸಕ್ಕೂ ಸೈ, ಕೋಣಕ್ಕೂ ಸೈ, ಮನೆ ಗಂಡಸರನ್ನು ಕೋಣಿಸಕ್ಕೂ ಸೈ ಅಂತೇಳಿ ಹೇಳಿ ತೋರಿಸಿಕೊಟ್ಟಂಥ ಎಲ್ಲ ಮಹಿಳಾ ಮಣಿಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಈಗ ಮುಂದೆ ಒಂದು ಸುಂದರವಾದಂಥ ಕರಾವಳಿ ಗೀತೆಯೊಂದಿಗೆ ಮತ್ತೆ ನಮ್ಮನ್ನು ರಂಜಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ ಕರಾವಳಿಯ ನಾರಿಮಣಿಯರು. ಹಸಿರು ಸೀರೆ ಉಟ್ಟ ನಾರಿಮಣಿಯರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳಿ.
ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಹಿಳಾ ಮಣಿಯರಿಗೆ. ಆ್ಯಂಡ್ ಆಗಿನ ಸಾಹಿತ್ಯ ನೋಡಿ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ, ಎಂತೆಂಥ ಸಂಗೀತ, ಎಂತೆಂಥ ಸಾಹಿತ್ಯ. ಈಗಲೂ ಒಂದೊಂದು ಸಾಹಿತ್ಯಗಳು ಬರುತ್ತೆ, ಯಪ್ಪ ದೇವ್ರೆ, ಕೆಲವೊಂದನ್ನು ಕೇಳಿಸ್ಕೊಳ್ಳಿಕ್ಕೆ ಕಿವಿ ಎರಡು ಸಾಲದು ಅನ್ನುವಂಥ ಸಾಹಿತ್ಯಗಳಾದರೆ ಅಂಥ ಕಾಲದಲ್ಲೇ ಸಾಹಿತ್ಯಿಕವಾಗಿ ನಮ್ಮ ಕರಾವಳಿಯನ್ನು ಅತ್ಯದ್ಭುತವಾಗಿ ವರ್ಣಿಸುವ ಪ್ರಯತ್ನಗಳಾಗಿದೆ. ಆ ಪ್ರಯತ್ನದ ಒಂದು ಭಾಗ ಈ ಹಾಡು. ಈ ಹಾಡನ್ನು ಸುಂದರವಾಗಿ ಪ್ರಸ್ತುತಿ ಮಾಡಿದಂಥ ನಮ್ಮ ಕರಾವಳಿ ಒಕ್ಕೂಟದ ಎಲ್ಲ ಮಹಿಳಾ ಮಣಿಯರಿಗೆ ಒಂದ್ಸಲ ಗಟ್ಟಿ ಚಪ್ಪಾಳೆ ಕೊಡಿ ಅಂತ ಹೇಳ್ತಾ, ಎಲ್ಲ ಊಟ ಆಯ್ತಾ ಅನಸಾಂಡೆ ಅಣ್ಣ ಇಜ್ಜ ಊಟ ಆಯ್ತಾ? ನಮ್ಮ ಕುಂದಾಪುರದ ಭಾರಿ ಸ್ವಲ್ಪ ಉಂಡ್ರಿಯಾ ಬಂಗಡಿ ಮೀನ ಬೇಕೆ ಬಗೆ ಬಣ್ಣದ ಮೀನುಗಳು, ಬಗೆ ಬಣ್ಣದ ಕೋಳಿ, ಎಂತ ಬೇಕು ಎಲ್ಲವೂ ಅಲ್ಲಿದೆ. ದಯವಿಟ್ಟು ಅಲ್ಲಿ ಹೋಗಿ ನನ್ನ ಹೆಸರು ಹೇಳಿ ತಿಂದು ಲಾಸ್ಟಲ್ಲಿ ದುಡ್ಡು ಕೊಟ್ಟು ಬನ್ನಿ, ಆಯಿತಾ? ಆ್ಯಂಡ್ ಅದ್ರ ಜೊತೆಗೆ ಗೇಮ್ಸ್ ಇದೆ, ಅದ್ರ ಜೊತೆಗೆ ಹಲವು ಸ್ವೀಟ್ಸ್ಗಳು, ನಮ್ಮ ಹಬ್ಬದ ಗುಡಿಯಲ್ಲಿ ಸಿಗುವ ಬಾಬುಡಿ ಸ್ವೀಟು, ಕಾರ್ಕಡ್ಡಿ, ಮುಂಡಕ್ಕಿ, ಶೀಕಡ್ಡಿ, ಇದೆಲ್ಲವೂ ಬೆಂಗಳೂರಲ್ಲಿ ಸಿಗೋದು ಅಪರೂಪ. ಅಂಥ ಅಪರೂಪದ ಸಮಯವನ್ನು ನಾವು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಅದರೆಲ್ಲದರ ಬಳಕೆ ಮಾಡಿಕೊಳ್ಳಿ. ಆ್ಯಂಡ್ ಅಲ್ಲಿ ಹೋಗಿ ಸುತ್ತಿ ಮತ್ತೆ ಇಲ್ಲೇ ಬಂದು ಕೂತ್ಕೊಳ್ಳಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮನ್ನು ರಂಜಿಸುವಂಥ ಕಾಯಕ ಮುಂದುವರಿಯುತ್ತೆ. ಇದೀಗ ಮತ್ತೊಮ್ಮೆ ನಿಮ್ಮನ್ನು ನಗೆ ಗಡಲಿನಲ್ಲಿ ತೇಲಿಸೋದಕ್ಕೆ ವೇದಿಕೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಸೌಖ್ಯ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ಉಡುಪಿ ಅವರ ತಂಡದ ಸದಸ್ಯರನ್ನ ಮತ್ತೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಮುಂದಿನ ಪ್ರಹಸನಕ್ಕಾಗಿ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾವೆ. ಥ್ಯಾಂಕ್ ಯು. ಹಲೋ 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 ರೆಡಿ ಮ್ಯೂಸಿಕ್. ಕಾಮಿಡಿ 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 ಕಿಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಕಾಮಿಡಿ 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 ಕಿಲಾಡಿಗಳು. ಕಾಮಿಡಿ 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 ಕಿಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಕರಿಮಣಿ ಮಾಲೀಕ ನಾನಲ್ಲ. 10 ಜನ ಸೇರಿದ್ರು ತಾಳಿ ಕಟ್ಟಿದೆ, ಅಷ್ಟು ಜನರ ಮುಂದೆ ತಾಳಿ ಕಟ್ಟಿದ್ದೀನಿ, ಕರಿಮಣಿ ತೆಗೆದು ಬಿಡ್ತೇನೆ ನಿಂಗೆ. ಮತ್ತೆ ಏನೋ ಒಂದು ಹಾಡಲ್ಲಿರೋ ಸಾಹಿತ್ಯನ ಹೇಳ್ದೆ ಅಷ್ಟೇ, ಹೇಳ್ದೆ ಇಷ್ಟು ಜನದ ಮುಂದೆ ತೆಗೆದು ಬಿಡ್ತೀನಿ ಅಂತ ಹೇಳ್ದ. ಬರೀ ಹೇಳಿದ್ದೀನಿ, ಇನ್ನೂ ಜಾಸ್ತಿ ಮಾತಾಡಿದ್ರೆ ಬಿಡ್ತೀನಿ ಅಷ್ಟೇ. ಅಯ್ಯೋ ತೂ ನಿಮ್ ಜನ್ಮಕ್ ಬೆಂಕಿ ಅಕ್ಕ. ನೀವು ಹೆಂಡತಿ ಅಂತ ಒಂಚೂರಾದ್ರೂ ಮರ್ಯಾದೆ ಕೊಡ್ರಿ. ಫಸ್ಟ್ ನೀನು ಕರೆಕ್ಟ್ ಆಗಿ ಸೀರೆ ಉಡ್ಕೊಂಬ, ಗಂಡ ನೋಡು ಪಂಚ ಶರ್ಟ್, ನಿಂದೇನು ಪ್ಯಾಂಟು. ಇದು ಫ್ಯಾಷನ್ 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 ಇದರಲ್ಲೇ ಹೋದದ್ದು ಹೆಂಗಸು. ಅವಾಗ ಒಂದು ಸ್ಕಿಟ್ ಮಾಡಿ ಹೊರಗೆ ಹೋಗ್ತೀನಿ ಸ್ಟೇಟಸ್ ಹಾಕಿದ್ದಾರೆ, ಯಾರು ಅಷ್ಟು ಸ್ಪೀಡ್ ಇದ್ದಾರೆ ಹುಡುಗಿರೆಲ್ಲ. ಮುಚ್ಚಳಿ ಬಾಯಿನ. ಗಂಡ ಅದನ್ನು ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ಹೌದೌದು. ಯಾವತ್ತಾದ್ರೂ ನನ್ನ ಒಂದಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ಓಹೋ, ಇವಾಗ ನಾನಿನ್ನ ಚೆನ್ನಾಗಿ ನೋಡ್ಬೇಕಾ? ಇಲ್ಲ. ಹೇಗ್ ನೋಡ್ಕೋಬೇಕು? ಪ್ರೀತಿ ಮಾಡ್ಬೇಕು. ನೋಡಿ ನಮ್ಮಣ್ಣ ರಮೇಶ್ ಅಣ್ಣ ನೋಡಿ. ರಮೇಶ್ ಅಣ್ಣ ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರ ಗೊತ್ತಾ? ಹೆಂಗ್ ನೋಡ್ಕೋತಾರೆ? ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ? ದಿನಾಲು ಅವ್ರ ಹೆಂಡತಿನ ಹೂನಲ್ಲಿ ಮುಳುಗಿಸಿ ಹೂನಲ್ಲಿ ಸ್ನಾನ ಮಾಡಿಸ್ತಾರೆ. ನೀವ್ ಯಾವತ್ತಾರು ಒಂದಿನ ನನ್ಗೆ ಸ್ನಾನ ಮಾಡಿಸಿದೀರಾ? ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರ? ಹೌದು. ರಮೇಶ್ ಅಣ್ಣಂದ್ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕಾದ್ರಲ್ಲಿ ನಿಂಗೆ ಯಾರೋ ಒಂದು ಏನು ಆಸೆ ಪಟ್ರಂತ ಇವಳು ಕೂಡ ಅದನ್ನ ಆಸೆ ಪಡೋದು. ನೋಡು, ದೊಡ್ಡವರು ಒಂದು ಮಾತಾಡಿದಾರೆ ಕಣೆ, ಹಾಸಿಗೆ ಎದ್ದಷ್ಟೇ ಕಾಲ ಚಾಚಬೇಕಂತ.
ನಮ್ಮನೇಲಿ ಅದು ಇಲ್ವಲ್ಲ. ಏಯ್ ರೀ ನೀವು ಗಂಡಸ್ರೆಲ್ಲ ಒಂದೇ ರೀ. ಯಾಕೆ? ನೀವು ಗಂಡಸ್ರೆಲ್ಲ ಒಂದೇ. ತುಂಬಾ ಜನ ಇದಾರೆ, ಒದೆ ಬೀಳುತ್ತೆ ಆಮೇಲೆ. ಮುಚ್ಚ್ರಿ ಬಾಯ್ನ. ಹಾ. ಪಕ್ಕದೂರಲ್ಲಿ ಯಾವನೋ ಒಬ್ಬ ಹಾ. ತನ್ನ ಹೆಂಡತಿನ 15,000ಕ್ಕೆ ಮಾರ್ಕೊಂಡಂತೆ. ಹಾ. ನೀವು ನನ್ನನ್ನು ಮಾರ್ಬಿಡ್ತೀರಾ? ಲೇ ದೀಪಿಕಾ, ಏನ್ ಮಾತಾಡ್ತಿದೀಯ? ಕನ್ನಡ ಆಗಲ್ಲ ಕಣೆ. ಅಲ್ಲ, ಯಾವನೊಬ್ಬ ಅವನ ಹೆಂಡತಿನ 15,000ಕ್ಕೆ ಮಾರ್ದಂತ ನನ್ನನ್ನು ಅದೇ ಸಾಲಿಗೆ ಸೇರಿಸ್ತಾ ಇದ್ದಾಳಲ್ಲ ಇವಳು. ಪ್ರೀತಿ ಮಾಡಿದ್ದೀನಿ ಕಣೆ ನಿನ್ನನ್ನ. ಎಷ್ಟೇ ಬೈಲಿ, ಎಷ್ಟೇ ತಮಾಷೆ ಮಾಡಲಿ, ಅಷ್ಟೇ ಪ್ರೀತಿ ಮಾಡ್ತಾನೆ. ಆದರೆ ಯಾವನೊಬ್ಬ ಪಕ್ಕದೂರವನು ಅವನ ಹೆಂಡತಿನ 15,000ಕ್ಕೆ ಮಾರ್ದ ಅಂತ ನಾನು ಹಾಗೆ ಮಾರ್ತೀನ? ಇಲ್ಲ ಇಲ್ಲ. ನಾನು ಮಾರಿದ್ರೆ 20,000ಕ್ಕೆ ಮಾರೋದು. ಕಮ್ಮಿ ಆಯ್ತಾ? 25,000. ನಿಮ್ಮನ್ನ ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನನ್ನ. ಜಾಸ್ತಿ ಕೊಚ್ಕೋಬೇಡಿ. ಹಾ? ನೀವು ಮಾರ್ತೀನಿ ಅಂದಕ್ಕೆ ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತಿದ್ದಾರೆ. ಮೋಸ್ಟ್ಲಿ ಅವರು ಗುಜರಿ ವ್ಯಾಪಾರಿ ಆಗಿರ್ಬೇಕು. ನಂಗೆ ಬೇಕು ನಂಗೆ ಬೇಕು ಅಂತ ಹೇಳ್ತವ್ರೆ. ರೀ ಮತ್ತಿನ್ನೇನೆ ತುಂಬಾ ಅವಮಾನ ಮಾಡ್ತಿದ್ದೀರಾ. ನೋಡಿ, ಇಷ್ಟು ಜನ ಮುಂದೆ ಅವಮಾನ ಮಾಡಿದ್ದೀರಲ್ವಾ, ನಾನು ಇನ್ನೊಂದು ಕ್ಷಣ ಇಲ್ಲಿರಲ್ಲ. ಬೇಗ ಹೋಗು, ಹೋಗು, ಇರಬೇಡ, ಹೋಗೆ. ನಮ್ಮ ಅಪ್ಪ ಕೊಟ್ಟಿರೋ ಚಿನ್ನ ತಗೋಗ್ತೀನಿ. ಅಪ್ಪ ಕೊಟ್ಟಿರೋ ಚಿನ್ನ ಅಂತೆ, ವರದಕ್ಷಿಣೆ ಅಂತ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಕಣ್ಣಿಗೆ ಕೂಡ ಕಾಣಿಸಲ್ಲ. ತಗೊಂಡೋಗೆ ಹೋಗಾಯ್ತಾ? ಅಪ್ಪ ಆದ್ರೂ ಸರ್, ಮನೆಯಲ್ಲಿ ಹೆಂಡತಿಲ್ಲ ಅಂದ್ರೆ ಎಷ್ಟು ಖುಷಿ ಅಲ್ವಾ ಸರ್? ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಮದುವೆ ಆಗಿದೆ ನಿಮ್ಗೆ, ಆದ್ರೆ ಹಾ ಅಂತ ಹೇಳ್ತಿದ್ರಿ ಹೆಂಗೆ? ಬೇರೆಯವ್ರು ನೋಡಿನಾ? ಬೇಗ ಮದುವೆ ಆಗಿ ಒಂದು ನೋಡಿ. ನನ್ನ ಹೆಂಡತಿ ಇಲ್ಲ, ಸೊ ಎಲ್ರಿಗೂ ಒಂದು ಆಫರ್. ಯಾರೆಲ್ಲ ಮದುವೆ ಆಗಕ್ಕೆ ಇಷ್ಟಪಡ್ತೀರಾ ಬೇಗ ಬನ್ನಿ. ಬರಲ್ವಾ? ಕಮಾನ್ ಗರ್ಲ್ಸ್. ಒಂದು ಅದ್ಭುತ ಹುಡುಗ ಇದ್ದಾನೆ, ಮದುವೆ ಆಗಕ್ಕೆ ಇಷ್ಟ ಇದ್ರೆ ಬನ್ನಿ ಪ್ಲೀಸ್ ಬನ್ನಿ. ಹೋಯ್ತು ಹೋಯ್ತು ಹೋಯ್ತು. ಇಲ್ಲೇ ಹೋಯ್ತಾ? ಮನೇಲಿರೋ ಚಿನ್ನ ಕಾಣಿಸ್ತಿಲ್ಲ. ಮನೇಲಿರೋ ಚಿನ್ನ ಅಪ್ಪ ಕೊಟ್ಟಿರೋದು. ಹೌದು. ಅದಕ್ಕೆ ಹೇಳುದು, ದೇವರು ಕೊಟ್ಟಲ್ಲೇ ಕೊಡ್ತಾರೆ. ಇಲ್ಲೇ ಶಾಪ ಕೊಟ್ರು. ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್. ಯಾಕೆ? ನಿಮ್ದು ಚಿನ್ನ ಹೋಗಿದೆ. ಹೋಗ್ಲಿ. ಜೊತೆಲಿ ಇಟ್ಟಿದ್ದ ಚಿನ್ನ ಬೇವರ್ಸ ಸ್ಪೀಕರ್ ತಲೆಗೆ ಹಾಕ್ತೀನಿ ನಿಂಗೆ. ಒಂದು ಎಲ್ಲಿ ಇಡಬೇಕು, ಜಾಗ್ರತೆಯಲ್ಲಿ ಇಡ್ಬೇಕಲ್ವ. ಇದಕ್ಕೆ ಹೆಂಗಸರು ನಂಬಾರ್ದು ಅಂತ ಅವ್ರ ಹತ್ರ ಕೇಳೋಣ. ಅವಾಗಿಂದ ನೋಡ್ತಾವ್ರೆ. ಅಣ್ಣ, ಅವಾಗಿಂದ ನೋಡ್ತಾ ಇದ್ದೀರಾ, ನಮ್ದೊಂದು ಸ್ವಲ್ಪ ಚಿನ್ನ ಕಳ್ತನ ಆಗಿದೆ, ನೋಡಿದ್ರ? ಇವ್ರನ್ನೇ ನೋಡ್ತಾ ಇದ್ದೀರಾ ಅವಾಗಿಂದ? ಚಿನ್ನ ಎಲ್ಲಿ ನೋಡ್ತೀರ? ಆಯ್ತಾ? ನೋಡಿ, ಅವ್ ಅಕ್ಕ ಮೈ ತುಂಬಾ ಒಡವೆ ಹಾಕಿದ್ದಾರೆ. ನಂಗೆ ಯಾಕೋ ಅವ್ರ ಮೇಲೆ ಡೌಟ್. ಪಕ್ಕದಲ್ಲಿ ಗಂಡ ಇದ್ದಾರೆ, ಬೇಕಾ ನಿಂಗೆ? ಸಾರಿ. ಮತ್ತೆ ಇನ್ನೇನೆ ಒಂದು ಅಣ್ಣ ನಮಸ್ಕಾರ ಅಣ್ಣ. ನಾವು ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀವಿ, ಸೈಡ್ಗೆ ಹೋಗಿ. ಅಕ್ಕ, ನೀವು ನೋಡಿದ್ರ ಚಿನ್ನ ಸ್ವಲ್ಪ ಅದಲ್ಲಿ ಇದ್ದಿದ್ದು? ಇವಾಗ ಸೈಡ್ಗೆ. ಅಣ್ಣ, ನೀವು ನೋಡಿದ್ರ ನನ್ನ ಚಿನ್ನ? ನೋಡಿದ್ರ? ಅಣ್ಣ ನಮಸ್ತೆ. ಏನ? ಹೌದಾ? ನೋಡು, ನಾವು ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀವಿ, ಸೈಡ್ ಹೋಗು. ನೀನ್ ಯಾರು ಹೇಳು ಫಸ್ಟ್? ನಾನು ಪಕ್ಕದ ಮನೆಯವನು. ಪಕ್ಕದ ಮನೆಯವನು ಪಕ್ಕದ ಮನೇಲಿ ಇರ್ಬೇಕು. ಇಲ್ಲಿಗೆ ಗಿಣಸ್ ಗಿಳಕ್ಕೆ ಬಂದಿದ್ದ, ಹೋಗಲ್ಲಿಗೆ. ಹಂಗ್ ಮಾಡ್ಬಾರ್ದಣ್ಣ. ಯಾಕೆ? ಕಷ್ಟ ಬರ್ಲಿ ಸುಖ ಬರ್ಲಿ, ಪಕ್ಕದ ಮನೆ ಹತ್ರ ಹಂಚ್ಕೋಬೇಕಣ್ಣ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ಸರ್. ಏನೇ ಬಂದ್ರು ಪಕ್ಕದ ಮನೆಯವ್ರ ಜೊತೆ ಹಂಚ್ಕೋಬೇಕು. ಹೌದು, ಕರೆಕ್ಟ್. ಈಗ ಖುಷಿ ಬಂದ್ರೆ ಏನಾಗ್ಬೇಕು? ಹಂಚ್ಕೋಬೇಕು. ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ಹಂಚ್ಕೋಬೇಕು. ಹೌದು. ಇವ್ರು ಯಾರು? ಹೆಂಡತಿ. ಹಂಚ್ಕೋಬೇಕು. ಅದ್ರ ಹೊಡಿತೇನೆ ಎಲ್ಲ. ಏನ್ ಹಂಚೋದು? ಏನದು ಮಾತಾಡೋದೊಂದು ಬೇಸರ ಹಂಚ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಆಗಿ ಹೇಳು. ಹೌದೌದು. ನೋಡಯ್ಯ, ನಾವೀಗ ಟೆನ್ಷನ್ ಇದೀವಿ, ಸುಮ್ನೆ ಹೋಗು. ಹೌದಣ್ಣ. ಏನ್ ಟೆನ್ಷನ್? ಏನ್ ಟೆನ್ಷನ್? ಅಯ್ಯೋ, ನಮ್ದೇನೋ ಟೆನ್ಷನ್, ನಿಂಗೆ ಯಾಕಪ್ಪ? ಏನೋ ಕಳ್ತನ ಆಗಿದೆ. ಏನ್ ಕಳ್ತನ? ಕಳ್ತನ ಇಲ್ಲಿ ಕಳ್ತನ ಏನಾಗಿದೆ ನಿಂಗೆ ಯಾಕೆ? ನೀ ನೋಡಿದ್ದಿಲ್ಲ ತಾನ? ಸ್ವಲ್ಪ ಚಿನ್ನ ಇತ್ತು, ಕಳ್ತನ ಆಗಿದೆ. ಚಿನ್ನ ಗಾಡ್ರೇಜ್ ಅಲ್ಲಿ ಒಂದು ಬ್ಲಾಕ್ ಕವರ್ ಅಲ್ಲಿ. ನಿಂಗೆ ಹೆಂಗ್ ಗೊತ್ತು? ನಾನು ನೋಡಿದ್ದೇನೆ. ನೋಡಿದೀಯಾ? ನಾನು ನೋಡಿದ್ದೀನಿ. ದೇವರೇ, ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್. ಚಿನ್ನ ಕಳ್ತನ ನೋಡಿದಿರಿ. ಅದು ಯಾರು ಕದ್ದಿದ್ದಂತ ಒಂದು ಹೇಳಿದ್ರೆ? ಅದನ್ನ ಹೇಳುದಿಲ್ಲ. ಏಯ್ ಹೇಳು ದಯವಿಟ್ಟು ಹೇಳು. ನನಗೆ ಬೈದ್ರಿ, ಅದನ್ನ ನಾನು ಹೇಳುದಿಲ್ಲ. ಒಂಚೂರು ರೆಸ್ಪೆಕ್ಟ್ ಕೊಡ್ಬೇಕು ಪಕ್ಕದ ಮನೆಯವ್ರಿಗೆ. ಇಲ್ಲ, ಸಾರಿ ಸಾರಿ, ಹೇಳ್ಬಿಟ್ಟು ಆಯ್ತು. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ನಮ್ಮ ಪರಿಚಯ ಪೊಲೀಸ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ಮಾಡಿ ಮಾಡಿ. ಹಲೋ, ಮುಪ್ಪತ್ಮೂಜು ವರ್ಷಡು 32 ಸ್ಟೇಷನ್ ಸುತ್ತುದು, ಕರ್ಫ್ಯೂ, ಲಾಠಿ ಚಾರ್ಜ್, ಎನ್ಕೌಂಟರ್, ನಾಕ ಬಂದಿದ್ದ ಆಲ ಮಲ್ಪಂದಿನಿ. ಕಲ್ವೇರನ್ ಬಜೀಕಾರಡಿ ಗಿಟ್ಟದ ಪತ್ತದ ನೆಂಚಿನ ಏಕೈಕ ಪೊಲೀಸ್ ಆಫೀಸರ್ SI ವೆಂಕಟೇಶ್ವರ್. ಒಂದೇ ನಿಮಿಷ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಅದೇನಿಲ್ಲ. ಏನಿಲ್ವಾ? ಆಗಲ್ಲ ಸರ್. ಇದು ನನ್ನ ಹೆಸರು, ನಾನು ಸತ್ಯ ಅಂತ. ನಾನು ಸತ್ಯ ಮಾತಾಡ್ತಿದ್ದೀನಿ. ನಾನು ಸುಳ್ಳು ಮಾತಾಡ್ತಿದ್ದೀನಿ. ಅಲ್ಲ ಸರ್, ನನ್ನ ಹೆಸರು ಸತ್ಯ ಅಂತ. ಓ, ಹೆಸರು ಸತ್ಯ ಸರ್. ನಮ್ಮ ಮನೇಲಿ ಸ್ವಲ್ಪ ಕಳ್ತನ ಆಗಿದೆ.
ಸರ್ ನೀವು ಇಲ್ಲೇ ಇದ್ದೀರಾ ಸರ್? ಎಲ್ಲಿ? ಇಲ್ಲೇ ಇಲ್ಲ ನೋಡಿ ಈ ಕಡೆ. ಸುಮ್ಮನೆ ವೇಸ್ಟ್ ಆಯ್ತು ಕರೆನ್ಸಿ. ಸರ್ ನಮ್ಮನೇಲಿ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ ಸರ್. ಕಂಗ್ರಾಚುಲೇಷನ್, ಅದೆಲ್ಲ ಆಗ್ತಾ ಇರ್ಬೇಕು ಇವ್ರೆ. ಸರ್ ಏನು ಹೆಂಡತಿ ಗರ್ಭಿಣಿ ಆಗಿರೋದ ಕಳ್ತನ ಚಿನ್ನ ಗೋಲ್ಡ್ ಅದನ್ನೊಬ್ಬ ನೋಡಿದಾನೆ ಕದ್ದಿದ್ದಾನೆ ಆದ್ರೆ ಹೇಳ್ತಾ ಇಲ್ಲ. ಆ ಕಡೆ ಅಲ್ಲಿ ನೋಡಿ ಮಾತಾಡ್ತಿದ್ದಾನೆ ಅವನೇ ಸರ್. ಕಮ್ ಬ್ಲ್ಯಾಕಿ ಬಾ 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 ನೋಡು ಪೊಲೀಸ್ ಇದ್ದಾರೆ. ಏನವನು ಅರ್ಧ ಸುಟ್ಟೋಗಿದ್ದಾರೆ. ಇಲ್ಲ ಅದು ಕಲ್ಲರ್ ಹಾಗೆ ಅದ್ರು. ಹಾ ನೋಡು ಪೊಲೀಸ್ ಬಂದಿದ್ದಾರೆ. ಕರೆಕ್ಟಾಗಿ ಕಳ್ಳ ಯಾರಂತ ಹೇಳ್ಬೇಕು. ಕಳ್ಳ ಹೇಳ್ತೇನೆ ಅವ್ರು ಹೇಳ್ತಾರಂತೆ. ನಾನು ಅದು ನಮ್ಮ ಅಪ್ಪ ಕೊಟ್ಟಿರೋ ಚಿನ್ನ. ಬಾ ಹೇಳು. ಆ ಕಡೆ ತಿರುಕುಮಾರ ಮುಂದ್ಗಡೆ ಇರೋ ಬಾಯಲ್ಲಿ ಹೇಳು. ಭಯಂಕರ ಸ್ಟ್ರಿಕ್ಟ್ ಆಫೀಸರ್ ನಾನು. ಯಾರು ಕದ್ದಿದ್ದಿ ಯಾವಾಗ ಕದ್ದಿದಂತ ಡೀಟೇಲ್ ಆಗಿ ಹೇಳ್ಬೇಕು. ಓಕೆ ಪೊಲೀಸ್ ನೀವು ಜೋರಿದ್ದೀರಿ. ಹೇಳ್ತೇನೆ ಹೇಳು ಕರೆಕ್ಟ್ ಆಗಿ ಹೇಳು. ಕಳ್ಳ ಅದು ಹೇಗಿದೆ ಅಂತ ಕರೆಕ್ಟ್ ನೋಡಿದ ಕೂಡಲೇ ಗೊತ್ತಾಗ್ಬೇಕು. ಯಾವಾಗ ಕದ್ದಿದ್ದು? ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ ಅಂತ ಕೂಗ್ತಾ. ರಾಜು ಬೆಳಿಗ್ಗೆ ಬೇಡ, ರಾತ್ರಿ ಕದ್ದಿದ್ದೆ. ಯಾವಾಗ? ರಾತ್ರಿ ಅಲ್ವಾ? ರಾತ್ರಿದ್ದು ಸ್ಟೋರಿ ಅಲ್ಲ, ರಾತ್ರಿ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ. ಬೆಳಿಗ್ಗೆ ಬೇಡ ಅಂತ ಹೇಳಿದಲ್ಲ ನಾನು ಹೇಳಿದಿಲ್ಲ. ಆಯ್ತು ನೋಡಿ ಸರ್, ನಿನಗೊಂದು ಸಣ್ಣ ಪ್ರಾಬ್ಲಮ್ ಇದೆ. ಇವನೇನಾದ್ರೂ ಹೇಳ್ತಾ ಇರುವಾಗ ಮಧ್ಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಫಸ್ಟ್ ಇಂದ ಹೇಳ್ತಾನೆ ಪುನಃ. ನೋಡು, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲ ನಾನು ಡಿಸ್ಟರ್ಬ್ ಮಾಡಬಾರ್ದು. ಅರ್ಧ ಹೆಂಗಸು ನಿಂಗೆ ಹೇಳ್ತಿರೋದು. ಮಾತಾಡ್ಬೇಡ, ಯಾರು ಯಾರು ಡಿಸ್ಟರ್ಬ್ ಮಾಡಲ್ಲ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ ಅಂತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪ್ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಪೈಪ್ ಯಾರು ನಿನ್ನ ಅಪ್ಪ ಆಫ್ ಮಾಡ್ತಾನೆ ಅಲ್ಲಿ? ಇವನ್ ಬಂದಂತೆ ಮುಖ ತಾಳಕ್ಕೆ ಪೈಪ್ ಆನ್ ಮಾಡ್ದಂತೆ ಹೋದಂತೆ. ಅಲ್ಲಿ ರಾಜಸ್ಥಾನದಲ್ಲಿ ಜನರಿಗೆ ಕಕ್ಕ ಮಾಡಾದ್ಮೇಲೆ ತೊಳಿಯಕ್ಕೆ ನೀರಿಲ್ಲ, ಇವ ಎದ್ದಂತೆ ಮುಖ ತೊಳಿಯಕ್ಕೆ ಪೈಪ್ ಆನ್ ಮಾಡ್ದಂತೆ ಹೋದಂತೆ. ಪೈಪ್ ಯಾರು ಆಫ್ ಮಾಡ್ತಾರೆ ಅಲ್ಲಿ? ಪೈಪ್ ಆಫ್ ಮಾಡಿದ್ದೇನೆ. ಮಾಡಿದ್ದೇನೆ ಸರ್. ನೀವ್ ಯಾಕೆ ಸ್ವಲ್ಪ ನೀರಿನ ಬಗ್ಗೆ ನೆಕ್ಸ್ಟ್ ಯಾರು ಕಳ್ಳ ಎಷ್ಟೊತ್ತಿಗೆ ಬಂದ? ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ. ನೀವು ಮಾತಾಡ್ಬಾರ ಅಂತ ನೀವೇ ಮಾತಾಡ್ತಿದ್ದೀರಾ. ಅದು ನೀರಿನ ಬಗ್ಗೆ ಕಾಳಜಿ. ಎಲ್ರಿಗಿದೆ ಕಾಳಜಿ, ಮಾತಾಡ್ಬೇಡಿ ನೀವು ಸುಮ್ಮನೆ ಪೊಲೀಸ್ ಅಂತ. ಅಣ್ಣ ಅದೇನೋ ನೀರಿನ ಬಗ್ಗೆ ಕಾಳಜಿ ಅಂತ ಹೇಳಿದ್ದು, ಮುಂದೆ ಹೋಗೋದು ಹಾಗೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ ಅಂತ ಕೂಗ್ತಿತ್ತು. ನಾ ಬೆಳಿಗ್ಗೆ ಬೇಗ ಎದ್ದು ಪೈಪ್ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಹೋಗ್ತಾ ಇದ್ದೀನಿ, ಅಲ್ಲೊಂದು ಸೀರೆ ಅಂಗಡಿ. ಸೀರೆ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ. 100 ರೂಪಾಯಿಗೆ 3 ಸೀರೆನಾ? ಅಯ್ಯೋ ಅಕ್ಕ, 100 ರೂಪಾಯಿಗೆ 3 ಸೀರೆ ಅಂತ ಮಾತಾಗೋಬರ. 100 ರೂಪಾಯಿಗೆ 3 ಸೀರೆ ಯಾರು ಕೊಟ್ಟು? ನೋಡೋಣ, ಅವ್ರ ಸೀರೆ ಬಗ್ಗೆ ಸ್ವಲ್ಪ ಆಸೆ ಜಾಸ್ತಿ, ಹೆಂಗಸ್ರಲ್ವಾ ಇವ್ರೆ. ಗಂಡಸರಿಗೂ ಸೀರೆ ಅಂಗಡಿಗೂ ಆಗ ಬರಲ್ಲ. ನೀವು ಸೀರೆ ಅಂಗಡಿ ದಾಟಿ ಹೋಗಿ ವಾಪಸ್ ಬರಬೇಡಿ ಪ್ಲೀಸ್. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ನಿಂಗೆ ಸೀರೆ ಯಾಕೆ? ಸೊಪ್ಪು ಕಟ್ಕೊಂಡು ಹೋಗಲ್ವ? ಯಾಕೆ ಒಂದು ಸೀರೆನ ಕಣ್ಣಲ್ಲಿ ನೋಡ್ದಿರೋ ರೀತಿ ಮಾಡ್ತೀರಾ? ತಗೋ ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕು, ಮಾತಾಡ್ಬಾರ್ದಲ್ಲ. ಚಿನ್ನ ಕಳ್ತನ ಆಗಿದೆ ಸೀರೆ. ಅಣ್ಣ ಹೇಳೋಣ, ಅದು ಕಳ್ಳ ಯಾರಂತ ಹೇಳು. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ ಅಂತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪ್ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಹೋಗ್ತಿದ್ದೀನಿ, ಅಲ್ಲಿ ನೋಡಿದ್ರೆ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ. ಸೀರೆ ಮಾರ್ತಿದ್ರು. ಸೀದಾ ಹೋದೆ. ನನ್ನ 100 ರೂಪಾಯಿ ಚೇಂಜ್ ಬೇಕಿತ್ತು. ಯಾರ ಹತ್ರ ಕೇಳಿದ್ರು? ಅಲ್ಲಿ ನೋಡ್ರಿ ಗಿರೀಶಣ್ಣ ನಿಂತಿದ್ರು. ಗಿರೀಶಣ್ಣ ಒಂದು 100 ರೂಪಾಯಿ ಚೇಂಜ್ ಕೊಡ್ತೀವಿ ಅಂತ ಕೇಳಿದೆ. ಅವ್ರು ಎಷ್ಟು ಒಳ್ಳೆ ಜನ ಅಂದ್ರೆ, ಇವ್ 100 ರೂಪಾಯಿಗೆ ತಗೋ 500 ರೂಪಾಯಿ ಕೊಟ್ರು. 500 ರೂಪಾಯಿದು ಮಾತಾಡ್ತಾರೆ ಮಾರ. ಮೊನ್ನೆ ನಂಗೆ ಫೋನ್ ಮಾಡಿದ್ರು ಅವರು. ಇವ್ರೆ, ನಿಮ್ಗೆ ಒಂದು ಪ್ರೋಗ್ರಾಮ್ ಇದೆ, ಒಂದು ಎಷ್ಟು ತಗೋತೀರಾ ನೀವು? ಸರ್, ನೀವು ನಮ್ಮಂತ ಒಂದು ಸಣ್ಣ ಕಲಾವಿದರನ್ನ ಕರಿತಿದ್ದೀರಲ್ಲ, ಒಂದಿಷ್ಟು ಕೊಡಿ ಸಾಕಂತ ಹೇಳಿದ್ದೆ. ಅದಕ್ಕೆ ಅವ್ರು, ನೀವು ಕಲಾವಿದರು, ನಿಮ್ಗೆ ಒಂದು ಬೆಲೆ ಕೊಡಲೇಬೇಕು, ಎಷ್ಟು ಬೇಕು, ನೀವು ಇಷ್ಟಲ್ಲ, ನಾನು ಇಷ್ಟು ಕೊಡ್ತೀನಿ ಅಂತ ಅವರೇ ಹೇಳಿದ್ ನಂಗೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಮಾತಾಡ್ಬೇಡಿ ಸರ್. ಎಷ್ಟಲ್ಲ ಹೇಳೋದು, ನೀವೇ ಮಾತಾಡ್ತಿದ್ದೀರಾ. ಪೊಲೀಸ್ ಮಾರೇ ನಾನು. ಪೊಲೀಸ್ ಅಲ್ಲ, ಯಾರು ಪೊಲೀಸ್ ಕೆಲಸ ಕೊಡ್ತೀನಿ ನಿಮ್ಗೆ? ಅಣ್ಣ ನೋಡು, ಕರೆಕ್ಟ್ ಆಗಿ ಹೇಳ್ತೀನಿ, ನಂಗೆ ಆಮೇಲೆ BP ರೈಸ್ ಆಗುತ್ತೆ. ಕಂಟಿನ್ಯೂ ಮಾಡು. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಕೊಕ್ಕೊ ಅಂತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪ್ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಅಲ್ಲಿ ನೋಡಿದ್ರೆ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ ಮಾಡ್ತಿದ್ರು. ಹಂಗೆ ಮುಂದೆ ಹೋಗ್ತೀನಿ, ನನಗೆ 100 ರೂಪಾಯಿ ಚಿಲ್ಲರೆ ಬೇಕಿತ್ತು. ಅಲ್ಲಿ ನೋಡ್ತೀರಿ ಗಿರೀಶಣ್ಣ ಇದ್ರು. ಗಿರೀಶಣ್ಣ ಒಂದು 100 ರೂಪಾಯಿ ಚಿಲ್ಲರೆ ಕೊಡ್ತಿರೋದು. ಅವ್ರ ಪಾಪ ಎಷ್ಟು ಒಳ್ಳೆ ಜನ ಅಂದ್ರೆ, 100 ರೂಪಾಯಿಗೆ ತಗೊಳ್ಳಿ 500 ರೂಪಾಯಿ ತಕ್ಕ ಕೊಟ್ಬಿಟ್ರು. ಅಷ್ಟು ಒಳ್ಳೆ ಜನ. ಹಾಗೆ ಹೋಗ್ತಿದ್ದೀನಿ, ಬಸ್ ಸಿಕ್ಕಿಲ್ಲ. ನೋಡ್ತೀನಿ ಒಂದು ದೊಡ್ಡ ಆಟೋದಲ್ಲಿ ಅದೇ ನೀವು ನೋಡಿದಲ್ಲ, 4 ಜನ ಕಳ್ಳರು ಆಟೋದಲ್ಲೇ ಇದ್ರು.
ಇಲ್ಲ, ಅವರು ಸೋಡಾ ಕುಡಿತಿರ್ಲಿಲ್ಲ ಅವರು. ಏ ಕಳ್ಳ, ಅವರು ಗ್ಲಾಸ್ ಹಾಕಿರ್ಲಿಲ್ಲ, 4 ಜನ ಕೂತಿದ್ದ. ರಿಕ್ಷಾ ರಿಕ್ಷಾ ಆ ರಿಕ್ಷಾ, ಅದು ರಿಕ್ಷಾ ಹಿಂದೆ ಹೋಗುದಿಲ್ಲ, ಮುಂದೆ ಮಾತ್ರ ಹೋಗುದು. ಅವರಿಗೆ 4 ಕಣ್ಣಿಲ್ಲ, 2 ಕಣ್ಣಿತ್ತದ್ದು. ಹಾಗೆ ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಯಾವುದೋ ಒಂದು ಹಾಡು ಬರ್ತಿತ್ತಪ್ಪ. ಸುಂಟರ ಗಾಳಿ ಸುಂಟರ ಗಾಳಿ ಅಚ್ಚು ಅಚ್ಚು ಹಚ್ಚು ತೈತೆ ಮೈಯೆಲ್ಲ ರಂಗು ರಂಗೋಲಿ. ಇವ್ರೆ, ಅದು ನಿಮ್ದು ರಿಕ್ಷಾದ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿ ಸಾಂಗ್ ಜರ್ಕು ಹೊಡಿತೈತಲ್ವಾ, ಅದಕ್ಕೆ ಅವ್ರು ಸ್ವಲ್ಪ ಪುಷ್ ಕೊಟ್ಟಿದ್ದಷ್ಟೇ. ನೀವು ಮತ್ತೆ ಆಟೋ ಮುಂದೆ ತಗೊಂಡು ಹೋಗೋದು, ಹಿಂದೆ ತಗೊಂಡು ಬರೋದು, ಮುಂದೆ ತಗೊಂಡು ಹೋಗೋದು, ಹಿಂದೆ ತಗೊಂಡು ಬರೋದು, ಗ್ಯಾಸ್ ವೇಸ್ಟ್ ಆಗ್ತದಲ್ವಾ. ನೀವು ರಿಕ್ಷಾ ದಾಟಿ ಹೋಗಿ ಪ್ಲೀಸ್, ಮುಂದೆ ಮುಂದೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಸರ್ ಇರೋನೇ 1 ಗಂಟೆ ಸರ್, ಪ್ಲೀಸ್. ಮತ್ತೆ ಇಲ್ಲಿ ಇರೋರಿಗೆ 4 ಗಂಟೆ ಇದ್ದಾರೆ. ಪಾಪ. ಆಯ್ತು ಸಾರಿ, ಮುಂದುವರಿಸಿ. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೊಳ್ಳಿಕ್ಕೆ ಹೋಗೋಕೆ ಅಂತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪರ್ ಮಾಡಿ ಮುಖ ತೊಳೆದು ಸೀದಾ ಹೋಗ್ತೆ. ಅಲ್ಲಿ ನೋಡುವಾಗ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ ಬೇಡ ಅಂತ ಸೀದಾ ಹೋಗ್ತೀನಿ. ನಂತರ 100 ರೂಪಾಯಿ ಚೇಂಜ್ ಬೇಕಿತ್ತು. ಅಲ್ಲಿ ನೋಡ್ತೀನಿ ನಮ್ಮ ಗಿರೀಶಣ್ಣ ಅಣ್ಣ ಒಂದು 100 ರೂಪಾಯಿ. ಅವ್ರಿಂದ ಒಳ್ಳೆ ಜನ ಅಂದರೆ ತಗೊಳ್ಳಿ 500 ರೂಪಾಯಿ ತಗೊಟ್ರು. 500 ರೂಪಾಯಿ ಕೊಟ್ಟರು. ಸೀದಾ ಓದೆ ರಿಕ್ಷಾ ಇದೆ. ನಿಮ್ಮ ಕಳ್ಳರು 4 ಜನ ಅದರಲ್ಲಿದ್ದಾರೆ. ರಿಕ್ಷಾ ಹೋಗ್ತಾ ಇದೆ, ಆಗೋದು ಹಾಡು ಬರ್ತಾ ಇದೆ. ಸುಂಟರ ಗಾಳಿ ಹೈ ಸುಂಟರ ಗಾಳಿ ಅಚ್ಚು ಅಚ್ಚು ತೈತೆ ಮೈಯೆಲ್ಲ ರಂಗು ರಂಗೋಲಿ ಅಚ್ಚು ಹಾಡು ಬರ್ತಿತ್ತು. ನಾನು ಬೇಕು ಅಂತ ರಿಕ್ಷಾದಿಂದ ಓದೆ. ರಿಕ್ಷಾ ನೋಡಿ ನಿಮ್ಮ ಮನೆ ಮುಂದೆನೆ ಬಂದು ನಿಲ್ತು. ಅವರು 4 ಜನ ಕಳ್ಳರು ರಿಕ್ಷಾದಿಂದ ಒಬ್ಬರೊಬ್ರು ಎದ್ರು. ತಲ್ವಾರು ಸುತ್ತ ಎಲ್ಲ ತೆಗೆದ್ರು. ಟಕ್ಕಂದು ತೊಳೆದು ಗೇಟ್ ಓಪನ್ ಮಾಡಿದ್ರು. ಅರ್ಧ ಹೆಂಗಸಿಗೆ ಏನು ತಿನ್ಸಿದ್ಯಾ? ಅಯ್ಯೋ, ಅಲ್ಲಿ ಬಿಟ್ಟಿಯಾಗಿ ಯಾರು ಐಸ್ ಕ್ರೀಮ್ ಕೊಡ್ತಾ ಇದ್ರಂತ ಸರಿಯಾಗಿ ತಿಂದು ಬಂದವಳೆ. ಅದೇ ಐಸ್ ಕ್ರೀಮ್ ಒಂಚೂರು ವಿಷ ಆಗ್ಲಿಕ್ಕೆ ಆಗ್ಲಿಲ್ವಾ ಸರ್? ಅವನಿಗೆ ಮಾತಾಡಿದ್ರೆ ಮಾತ್ರ ಡಿಸ್ಟರ್ಬೆನ್ಸ್ ಆಗೋದು. ಹೌದು, ಸೀನ್ ಇದ್ರೆ ಡಿಸ್ಟರ್ಬೆನ್ಸ್ ಆಗಲ್ಲ. ಕರೆಕ್ಟ್. ಅವನಿಗೆ ಸೀನ್ ಇತ್ತು. ಅವನಿಗೆ ನಿಲ್ಸಿದ್ದಲ್ಲಿ ಗೇಟ್ ಹತ್ರ. ಮನೆ ಗೇಟ್. ಹೌದು, ಮನೆ ಗೇಟ್ ಇಂದಾನೆ ಕಂಟಿನ್ಯೂ ಮಾಡುವಾಗೆ ನಾನ್ ಮಾಡ್ತೀನಿ. ದಯವಿಟ್ಟು ಒಂದು ಮಾಡಿ ಸರ್. ಇಲ್ಲ ಮಾತಿಲ್ಲ. ಹಾಗೆ ಗೇಟ್ ಓಪನ್ ಮಾಡಿ ನಾನು ಸೀದಾ ಅವ್ರ ಜೊತೆ ಹೋದೆ. ನಾನು ಹೇಳಿಲ್ವಾ ಮನೆ ಗೇಟ್ ಇಂದಾನೆ ಕಂಟಿನ್ಯೂ ಮಾಡ್ತೀನಂತ? ಎಲ್ಲಿ ಅವನೇನು ಹೊಟ್ಟೆಗೆ ಅನ್ನ ತಿಂತಾನು ನೋಡಿ, ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ನಾವು ಹೇಳುವಾಗ ಹೇಳಿದ್ರೆ ಅದು ಕೇಳುತ್ತೆ. ಈಗ ಅವನು ಹೇಳಿಲ್ವಾ? ಹೋಗ್ಲಿ ಮುಂದೆ ಹೋಗ್ಲಿ ಮುಂದೆ ಹೋಗ್. ಎಲ್ಲಿ ನಿನ್ನ ಅಪ್ಪನ ಮನೆಗೆ ಮುಂದೆ ಆಗುದು? ಮಾತಾಡ್ಬೇಡ ಅಂತೇಳಿ ನೀನೆ ಮಾತಾಡ್ತಿದ್ದೀನಿ. ನೀವು ಪೊಲೀಸವ್ರು ಹೋದ್ರ? ಅಣ್ಣ ದಯವಿಟ್ಟು ಒಂದು ಸ್ವಲ್ಪ ಬೇಗ ಹೇಳೋಣ. ನೆನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪ್ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋಗ್ತಿದ್ದೀನಿ. ಅಲ್ಲಿ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ. ನನಗೆ ಬೇಡ ಅಂತ ಸೀದಾ ಹೋಗ್ತೀನಿ. ನನಗೆ 100 ರೂಪಾಯಿ ಚಿಲ್ಲರೆ ಬೇಕಿತ್ತು. ಅಲ್ಲಿ ಗಿರೀಶನ ಸಿಕ್ಕಿದ್ರು. ಗಿರೀಶನ 100 ರೂಪಾಯಿ ಚಿಲ್ಲರೆ ಕೊಡಿದ್ರು. ಎಂತ ಬೆಸ್ಟ್ ಜನ ಅಂದರೆ 100 ರೂಪಾಯಿಗೆ ತಗೊಳ್ಳಿ 500 ರೂಪಾಯಿ ಅಂತ 500 ರೂಪಾಯಿ ಕೊಟ್ಟರು. 500 ರೂಪಾಯಿ ಇಟ್ಕೊಂಡು ಸೀದಾ ಹೋಗ್ತಿದ್ದೀನಿ. ನಂಗೆ ಬಸ್ ಬೇಡಿತ್ತು. ಅಲ್ಲಿ ಆಟೋ ಬಂತು. ಆಟೋದಲ್ಲಿ 4 ಜನ ಕಳ್ಳರಿದ್ರು. ಆ ಕಳ್ಳರು ನಿಮ್ಮ ಮನೆ ಹತ್ರ ಹೋದ್ರು. ಮನೆ ಹತ್ರ ಹೋಗಿ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿ ಮನೆ ಹತ್ರ ಡೋರ್ ಹತ್ರ ಹೋದ್ರು. ಡೋರ್ ಓಪನ್ ಆಯ್ತು. ಡೋರ್ ಓಪನ್ ಮುಂದ್ಗಡೆ ನಿಮ್ಮ ಕಬಡ್ ಇತ್ತು. ಕಬಡ್ಡಿಗೆ ಕೈ ಹಾಕಿ ಓಪನ್ ಮಾಡಬೇಕು. ವಾಸನೆ ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ನಾನು ನಾಗರಬಾವಿಂದ ಹೊರಡ್ಬೇಕಾದ್ರೆ ಕಂಟ್ರೋಲ್ ಅಲ್ಲಿದ್ದೆ. ಇಲ್ಲಿ 12 ಗಂಟೆಗಂತ 2 ಗಂಟೆ ಕೊಟ್ರಲ್ವಾ, ಮೇಲ್ಗಂಟೆ ಫುಲ್ ಪ್ರೆಷರ್ ಬಿತ್ತು, ಕೆಳಗಡೆಯಿಂದ ಪುರ್ರು ಹೋಯ್ತು. ನೋಡಿ, ಮಾತಾಡಬೇಡಿ, ನಾನು ಮ್ಯಾನೇಜ್ ಮಾಡ್ತೇನೆ. ಬಾಯಿಂದ ಮಾತಾಡಿದಲ್ಲ, ಮೂಲದಿಂದ ಮಾತಾಡಿದಲ್ವಾ, ನಾನು ಹೇಳ್ತೇನೆ.
ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೊ ಅಂತ ಕೂಗ್ತಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಪೈಪರ್ ಮಾಡಿ ಮುಗಿ ತೊಳೆದು ಸೀದಾ ಹೋಗ್ತಿದ್ದೀನಿ. ಅಲ್ಲಿ 100 ರೂಪಾಯಿಗೆ 3 ಸೀರೆ, 100 ರೂಪಾಯಿಗೆ 3 ಸೀರೆ ಅಂತ. ಸೀರೆ ಬೇಡ ಅಂತ 100 ರೂಪಾಯಿ ಮುಂದೆ ಹೋಗ್ತೀನಿ. ನಂಗೆ 100 ರೂಪಾಯಿ ಚೇಂಜ್ ಬೇಕಿತ್ತು. ಅಲ್ಲಿ ಗಿರಿಶಣ್ಣ ಸಿಕ್ಕಿದ್ದು. ಗಿರಿಶಣ್ಣ 100 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದವ್ರು. ಎಂತ ಬೆಸ್ಟ್ ಜನ ಅಂದರೆ 100 ರೂಪಾಯಿಗೆ ತಗೊಳ್ಳಿ. ತಗೊಳ್ಳಿ 500 ರೂಪಾಯಿ 100 ರೂಪಾಯಿ ಕೊಟ್ಟರು. ಅದು 500 ರೂಪಾಯಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಬಸ್ ಬರ್ತಿರಲಿಲ್ಲ. ನೋಡ್ತೀನಿ ಒಂದು ಆಟೋ ಬರ್ತಿತ್ತು. ಆಟೋ 4 ಜನ ನೋಡ್ತೀನಿ. 4 ಜನ ಕಳ್ಳರು. 4 ಜನ ಕಳ್ಳರು ನಿಮ್ಗೆ 4 ಜನ ಕಳ್ಳರು ನಿಮ್ಮ ಮನೆ ಹತ್ರ ಹೋಗ್ತಿದ್ದಾರೆ. ಮನೆ ಹತ್ರ ಗೇಟ್ ಬಂತು. ಗೇಟ್ ಓಪನ್ ಆಯ್ತು. ಮನೆ ಒಳಗೆ ಹೋಗ್ತಿದ್ದಾರೆ. ಮೆಲ್ಲ ನಿಮ್ಮ ಮನೆ ಡೋರ್ ಓಪನ್ ಮಾಡಿದ್ರು. ಅಲ್ಲೇ ಮುಂದೆತ್ತು ನಿಮ್ಮ ಕಬಟು. ಅವರು ಕಬಟಿಗೆ ಕೈ ಹಾಕಬೇಕು, ನಾನು ನೋಡ್ಬೇಕು. ಕಬಡ್ಡಿ ಕೈ ಹಾಕ್ಬೇಕು, ನಾನು ನೋಡ್ಬೇಕು. ಕಬಡ್ಡಿ ಕೈ ಹಾಕ್ಬೇಕು, ನಾನು ನೋಡ್ಬೇಕು. ಕಬಡ್ಡಿ ಕೈ ಹಾಕ್ಬೇಕು. ಕರೆಂಟ್ ಹೋಯ್ತು. ಕರೆಂಟ್ ಹೋದ್ಮೇಲೆ ಮತ್ತೆ ಎಲ್ಲ ಕಾಣ್ತು. ಕಳ್ಳರು ಯಾರ್ತ ಕರೆಂಟ್ ಹೋದ್ಮೇಲೆ ಇವಳೆ ಕರಲಿಲ್ಲ ಕಾಣ್ತಾರೆ. ಎಂತ ಕಾಣಿಲ್ಲ, ಸೊಂಟಕ್ಕಿಂತ ಕೆಳಗೆ ಮಾತ್ರ ಕಾಣ್ತು. ನಾವು ಕಾಲಿತ್ತು ಅವ್ರಿಗೆ ಅಷ್ಟೇ. ಒಳ್ಳೆಂತ ಕಂಡಿಲ್ಲ. ಕಳ್ಳರಿಲ್ಲ. ಏನಾಯ್ತು? ಹಲೋ ಕೆಂಡಮೃಗ ಕಮ್ಮಿಯರ್. ಕರೆಂಟ್ ಹೋಗೋದು ಹೇಗೋ ಹೋಯ್ತು. 1-2 ನಿಮಿಷ ಬೇಗ ಹೋಗ್ಲಿಕ್ಕೆ ಆಗ್ಲಿಲ್ವಾ? ಯಾಕೆ? ಒಬ್ಬ SIಗೆ ಊಸ್ ಬಿಡಕ್ಕೂ ಸ್ವಾತಂತ್ರ್ಯ ಇಲ್ದಿರೋ ತರ ಮಾಡಿದ್ಯಲ್ಲ. ಸಾಯ್ಲಿ ಮಾರೆ, ಫಸ್ಟ್ ಹೇಳಿದ್ರಿ ಇವ್ರದ್ದು ಊಟ ಮಾಡ್ಕೊಂಡಾದ್ರು ಬರ್ತಿದ್ರು ತಾನೆ. ಮೊದ್ಲೇ ಏನಕ್ಕೆ ದಾಡಿ ನಿಂಗೆ? ಈಗ ನೆನಪಾಯ್ತು ನನಗೆ. ಏನ್ ನೆನಪಾಯ್ತು? ಕಳ್ಳರು ಯಾರು? ಈಗ ನೆನಪಾಯ್ತು. ಸಾರಿ. ಇದು ಹೊರಟಿದ್ದೆಲ್ಲ ಬೇಜಾರ್ ಮಾಡ್ಕೋಬೇಡ. ಈಗ ಕರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲ ಬೇಜಾರ್ ಮಾಡ್ಕೋಬೇಡ. ಯಾರಂತ ಕರೆಕ್ಟ್ ಆಗಿ ಹೇಳೋದೊಂದು ಕೋಪದಲ್ಲಿ ಇದು ಮಾಡಿದ್ದಷ್ಟೇ. ನಿನ್ನೆ ಬೆಳಿಗ್ಗೆ 6 ಗಂಟೆ. ಅಯ್ಯ ಬೇವರ್ಸಿ. ಅದನ್ನೇ ಅರ್ಥ. ಕಾಮಿಡಿ ಕಿಲ್ಲಾಡಿಗಳು. ಕಾಮಿಡಿ ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ ಚೆಕ್. ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಜೋರ ಚಪ್ಪಾಳೆ ಬರಲಿ ರಾಕೇಶ್ ಪೂಜಾರಿ ಅವರ ಇಡೀ ತಂಡಕ್ಕೆ. ನಮ್ಮನ್ನೆಲ್ಲ 2 ಸ್ಕಿಟ್ಗಳ ಮುಖಾಂತರ ನಿರಂತರ 1 ಗಂಟೆಗಳ ಕಾಲ ನಗಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡು ಅದನ್ನು ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕಲಾವಿದರು ಸಾಮಾನ್ಯವಾಗಿ ಸಂಬಳವನ್ನು ಕೇಳೋದಿಲ್ಲ. ಕಲಾವಿದರಿಗೆ ನೀವೆಲ್ಲ ಕೂತು ಒಂದು ಸಂಬಳ ಕೊಡೋದಾದರೆ ಅದು ಕೇವಲ ಕೈ ಚಪ್ಪಾಳೆಯ ಮುಖಾಂತರ ಮಾತ್ರ. ಆ ಜೋರಾದ ಕೈ ಚಪ್ಪಾಳೆಗಿಂತ ಆತನಿಗೆ ನೆಮ್ಮದಿ ಕೊಡುವ ಸಂಬಳ ಮತ್ತೊಂದಿಲ್ಲ. ಲಕ್ಷ ಕೊಟ್ಟರು ಈ ಚಪ್ಪಾಳೆಯ ಪ್ರೋತ್ಸಾಹ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಒಂದ್ಸಲ ಜೋರಾಗಿ ಚಪ್ಪಾಳೆ. ಈಗ ನಾವು ನೆಕ್ಸ್ಟ್ ಪ್ರೋಗ್ರಾಮಿಗೆ ಹೋಗೋಕ್ಕಿಂತ ಮೊದಲು ನೀವೆಲ್ಲ ಎದ್ದಿರಿಯಾ ಮನ್ಕಂಡಿರಿ ಅಂತೇಳಿ ಹೇಳಿ ಟೆಸ್ಟ್ ಮಾಡಿ ಅಂತೇಳಿ ಅಲ್ಲಿ ಹೇಳಿರ. ಸೊ ಎಲ್ಲ ಎದ್ದಿರಿಯಾ ಎಚ್ಚರಿಕೆ ಇತ್ತಾ? ಈಗ ಎಚ್ಚರಿಕೆ ಇದ್ದದೆ ಹೌದಾರೆ. ನಾನು ಈಗ ಅಲ್ಲಿ ಬಪ್ಪತ್ತಿಗೆ ಒಬ್ಬರ ಹತ್ರ ಮಾತಾಡ್ಕೊಂಬಂದೆ. ಕರಾವಳಿಯ ಗಂಡಸರು ಸ್ಟ್ರಾಂಗಾ, ಕರಾವಳಿಯ ಹೆಂಗಸರು ಸ್ಟ್ರಾಂಗಾ ಅಂತ. ಹೇಗೂ ನಾವು ಇಡೀ ಕರಾವಳಿಯವರ ಕಾಸರಗೋಡಿಂದ ಈಚಬದಿ ಕಾರವಾರದವರೆಗಿನ ಬಹುತೇಕ ಎಲ್ಲ ಊರಿನವ್ರು, ಎಲ್ಲ ಗ್ರಾಮದವ್ರು ನಾವಿಲ್ಲಿತ್ತಲ್ಲ. ಬಹುತೇಕ ಎಲ್ಲ ದೈದ ಮನೆ ನಂಬುವಂಥವ್ರು ನಾವಿಲ್ಲಿತ್ತಲ್ಲ. ಸೊ ಈಗ ಆಗೇ ಬಿಡಲಿ ನೋಡೋಣ ನಾವು ಗಂಡಸ್ರ ಹೆಂಗಸ್ರ ಅಂತ. ಸೊ ಒಂದ್ಸಲ ಕರಾವಳಿಯ ಗಂಡಸರು ಮತ್ತು ಹೆಂಗಸರಿಗೆ ಒಂದು ಸಣ್ಣ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಒನ್ಸ್ ಅಗೈನ್ ಕಿರ್ಚುದು. ಆ ಕಿರ್ಚುವ ಮುಖಾಂತರ ಯಾರು ಸ್ಟ್ರಾಂಗು ಅನ್ನೋದು ಇವತ್ತಿಲ್ಲಿ JP ನಗರದ ಈ BBMP ಮೈದಾನದಲ್ಲಿ ಕರಾವಳಿ ಉತ್ಸವದಲ್ಲಿ ಹಾಗೆ ಹೋಗ್ಬಿಡ್ಲಿ ಅಂತ. ಆಯ್ತಾ? ರೆಡಿಯಾ? ಇಲ್ಲ ಕಂಡುಬಿಡು. ಆಯ್ತು, ಓಕೆ. ಈಗ ಆಸ್ ಯೂಶುವಲ್ ಲೇಡೀಸ್ ಫಸ್ಟ್ ಆಗಿರೋದ್ರಿಂದ ನಾವು ಲೇಡೀಸಿಗೆ ಮೊದಲ ಅವಕಾಶ ಕೊಡೋಣ. ಆಲ್ ಕರಾವಳಿ ಲೇಡೀಸ್ ಇನ್ 3, 2, 1. ಕರಾವಳಿಯ ಹೆಂಗಸರ ಶಬ್ದವನ್ನು ಕೇಳಿಸಿಕೊಂಡಿರುವ ಗಂಡಸರೇ, ನಿಮಗೆ ರೋಷ ಎನ್ನುವುದಿದ್ದರೆ ಈಗ ಬರಲಿ ಶಬ್ದ. 3, 2, 1. ಇಲ್ಲ, ಇದೊಂಚೂರು ಕಾಂಪಿಟೇಷನ್ ನಂಗೆ ಯಾಕೋ ಡೌಟ್ ಇತ್ತು. ಆಲ್ಮೋಸ್ಟ್ ಟೈ ಆಗಿದೆ. ಓಕೆ, ಲಾಸ್ಟ್ ಇನ್ನೊಂದು ಟ್ರೈ ಮಾಡುವ. ಈಗ ಗಂಡಸರು ನಾವು ಸ್ಟಾರ್ಟ್ ಮಾಡುವ. ಗಂಡಸರೇ, ಮರ್ಯಾದೆ ಪ್ರಶ್ನೆ ಹೇಳಿದೆ. 3, 2, 1 ಗಂಡಸರು. ಆ್ಯಂಡ್ ದ ಲೇಡೀಸ್ ಆಫ್ ಕರಾವಳಿ 3, 2, 1. ನಾವೇ ಗೆದ್ದದ್ದು, ಗಂಡಸರೇ ಗೆದ್ದದ್ದು. ಒಂದ್ಸಲ ಗಂಡಸರಿಗೆ ಜೈ. ಇವತ್ತಾರು ಗೆಲ್ಲು ಬಿಡಿ, ಮನಿ ಹಾರ್ ಮೇಲೆ ಹ್ಯಾಂಗೂ ನಾವು ಸೋಲುದೆ. ಒಂದಿನ ಗೆಲ್ತೋ.
ಕಾರ್ಯಕ್ರಮದ ಮಧ್ಯಾಹ್ನ 3 ಗಂಟೆ ಹೊತ್ತಿಗಾರು ಒಂಚೂರು ಗೆಲ್ತು ದಯವಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಈ ಕರಾವಳಿ ಉತ್ಸವ, ನಮ್ಮ ಕರಾವಳಿ ಉತ್ಸವಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗಾಗಲೇ ಬಹುತೇಕ ಜನ ಆ ಕಡೆ ಫುಡ್ ಕೌಂಟರಿಂದ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ಅಲ್ಲಿ ಕೂತ್ಕೊಂಡಲ್ಲಿಂದ ಏಳಲಾಗದೆ, ಕೂತಲ್ಲಿಂದ ಅಲ್ಲಾಡಲಾಗದೆ ಕುಳಿತಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಮುಂದಿನ ಹಂತದಲ್ಲಿ ಈಗ ನಮ್ಮ ಈ ಕ್ರೀಡಾ ಪ್ರೋತ್ಸಾಹಗಳು, ಕ್ರೀಡಾ ಪುರಸ್ಕಾರಗಳನ್ನು ಕೊಡೋಣ. ಅದಕ್ಕಿಂತ ಮೊದಲು ನಮ್ಮ ಈ ಕಾರ್ಯಕ್ರಮ ಅಂದರೆ ಈಗ ತಾನೇ ಗತಿಸಿದ ಕಾರ್ಯಕ್ರಮ ನಗೆ ಬುಗೆ ರಾಕೇಶ್ ಪೂಜಾರಿ ಅವರ ತಂಡದವರ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತೀನಿ. ರಾಕೇಶ್ ಪೂಜಾರಿ ಮತ್ತು ಅವರ ಸಂಪೂರ್ಣ ತಂಡ ದಯವಿಟ್ಟು ನಮ್ಮನ್ನು ವೇದಿಕೆಯಲ್ಲಿ ಕೂಡಿಕೊಳ್ಬೇಕು. ಒಂದು ಸಣ್ಣ ಗೌರವವನ್ನು ಸಮರ್ಪಿಸ್ತೇವೆ. ಆ ಗೌರವವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾ ಕೇಳಿಕೊಳ್ತಾ ಇದ್ದೇನೆ. ರಾಕೇಶ್ ಪೂಜಾರಿ ಆ್ಯಂಡ್ ಅವರನ್ನು ಡಾಕ್ಟರ್ ದೀಪಿಕಾ ಸೌಮ್ಯ ಆರ್ಥೋಕೇರ್ ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನು ಕೂಡ್ಕೊಳ್ಬೇಕು. ಹಾಗೆ ರಾಕೇಶ್ ಪೂಜಾರಿ ಆ್ಯಂಡ್ ಹೋಲ್ ಟೀಮ್ ದಯವಿಟ್ಟು ಎಲ್ಲರೂ. ರಾಕೇಶಣ್ಣ ಬಲೆ ಇರ್ಬಲ್ಲೆ. ಈಗ ನಿಮ್ಮ ಚಪ್ಪಾಳೆ ಎಷ್ಟೊತ್ತಿಗೆ ಆರಂಭ ಈಗ ಆದರೆ ಅವರಿಗೆ ಸನ್ಮಾನ ಆಗಿ ಕೆಳಗೆ ಹೋಗುವವರೆಗೂ ಕೂಡ ಆ ಚಪ್ಪಾಳೆ ನಿಲ್ಲಬಾರ್ದು. ಯಾಕೆಂದರೆ ಕರಾವಳಿಯ ಹೆಮ್ಮೆ, ಕರಾವಳಿಯ ಹೆಸರನ್ನು ಕನ್ನಡದ ಮಾಧ್ಯಮದಲ್ಲಿ ಪಸರಿಸುವಂತೆ ಮಾಡಿರುವಂಥ ನಮ್ಮ ಹೆಮ್ಮೆಯ ಕರಾವಳಿಯ ಕಲಾವಿದರುಗಳು, ಆ ಎಲ್ಲ ಕರಾವಳಿಯ ಕಲಾವಿದರಿಗೆ ನಮ್ಮ ಪ್ರೀತಿ ಪ್ರೋತ್ಸಾಹದ ಚಪ್ಪಾಳೆ. ಅದ್ರ ಜೊತೆಗೆ ಪ್ರೀತಿಯ ಗೌರವ ಸಮ್ಮಾನವನ್ನು ಈ ವೇದಿಕೆ ಮುಖಾಂತರ ಕೊಡಮಾಡಬೇಕಾ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ದೀಪಿಕಾ ಸೌಮ್ಯ ಹೆಲ್ತ್ ಕೇರ್ ಇದರ ಪ್ರವರ್ತಕರು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಗಿಸುವ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗಲಿ, ನಿಮ್ಮ ಜೀವನ ಹಸನಾಗಲಿ. ಮುಂದಿನ ದಿನಗಳಲ್ಲಿ ಸಾವಿರ ಅವಕಾಶಗಳು ನಿಮ್ಮ ಪಾಲಿಗೆ ಒದಗಿ ಬರಲಿ. ಕರಾವಳಿಯ ಹೆಸರನ್ನು, ಕರಾವಳಿಯ ಕೀರ್ತಿಯನ್ನು ಜಗದಗಲಕ್ಕೆ ಪಸರಿಸುವ ಶಕ್ತಿ ನಿಮಗೆ ಕರಾವಳಿಯ ದೈವ ದೇವತೆಗಳೆಲ್ಲರೂ ಕೊಡಲಿ ಅನ್ನುವಂಥ ಪ್ರೀತಿಯ ಕೋರಿಕೆ ಮತ್ತು ಆಶಯದೊಂದಿಗೆ ಒಂದು ಗಟ್ಟಿ ಚಪ್ಪಾಳೆ ಇಡೀ ನಮ್ಮ ಕಾಮಿಡಿ ಕಿಲಾಡಿ ತಂಡದ ಎಲ್ಲ ಕಲಾವಿದರಿಗೆ, ರಾಕೇಶ್ ಪೂಜಾರಿ ಮತ್ತು ಸಂಗಡಿಗರಿಗೆ. ಥ್ಯಾಂಕ್ ಯು. ನಾನು ಆಗಲೇ ಹೇಳಲಿಲ್ಲ, ಚಪ್ಪಾಳೆ ಕಂಟಿನ್ಯೂಸ್ ನಿರಂತರ ಹೋಗ್ತಾ ಇರಲಿ. ಯಾಕಂದರೆ ನಗಿಸುವಂಥ ಕೆಲಸ ಇದೆಯಲ್ಲ, ಅದು ಬಹಳ ಸುಲಭದ ಕೆಲಸ ಅಲ್ಲ. ನಮ್ಮ ನೋವು, ನಮ್ಮ ನಲಿವು, ನಮ್ಮ ಮನೆ ಸಮಸ್ಯೆ, ನಮ್ಮ ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ಕೂಡ ನಗಿಸುವ ಕಾಯಕ ಅಂತ ಬಂದಾಗ ಅದರಲ್ಲಿ ಯಾವತ್ತೂ ನಮ್ಮನ್ನು ನೋಯಿಸಿಲ್ಲ. ನಗಿಸುವ ಮುಖಾಂತರ ನಮ್ಮನ್ನು ರಂಜಿಸಿರುವಂಥ ಕಲಾವಿದರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು. ಆ್ಯಂಡ್ ದೀಪಿಕಾ ಮೇಡಮ್ ಅವರ ಒಂದೆರಡು ಮಾತಿಗೋಸ್ಕರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೀಪಿಕಾ ಅಂತ. ಸೊ ಐ ಆಮ್ ಫ್ರಮ್ ಸೌಖ್ಯ ರೋಬೋಟಿಕ್ ಆರ್ಥೋಕೇರ್ ಕ್ಲಿನಿಕ್. ಸೊ ನಿಮಗೆ ಏನಾದರೂ ಮೂಳೆದು ತೊಂದರೆಗಳು ಲೈಕ್ ರುಮೆಟಾಯ್ಡ್ ಆರ್ಥ್ರೈಟಿಸು, ಆಸ್ಟಿಯೋ ಆರ್ಥ್ರೈಟಿಸು, ಇಲ್ಲ ಬೇರೆ ಏನಾದರೂ ಜಾಯಿಂಟಲ್ಲಿ ನೋವು, ಎಷ್ಟೊಂದು ಮಾತ್ರೆಗಳು ತೊಗೊಂಡ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಇರೋದು ಕಂಡೀಷನ್ಸ್ಗೆ ಎರಡು ರೋಬೋಟಿಕ್ ಮೆಷಿನ್ಸ್ ಇದೆ ನಮ್ಮ ಕ್ಲಿನಿಕಲ್ಲಿ, RST ಮತ್ತು ರೋಬೋಟಿಕ್ ಲೇಸರ್ ಅಂತ. ಸೊ ಅದರಿಂದ ಎಷ್ಟೊಂದು ಜನ ವಾಸಿ ಆಗ್ತಿದ್ದಾರೆ. ಸೊ ಇಲ್ಲಿ ಮೆಡಿಸಿನ್ಸು ಮತ್ತು ಇಂಜೆಕ್ಷನ್ಸು ಯಾವುದೂ ಇಲ್ಲದೆ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ವಿ. ಸೊ ಒಂದ್ಸಲ ನಮ್ಮ ಕ್ಲಿನಿಕ್ಗೆ ಬಂದು ವಿಸಿಟ್ ಮಾಡಿ, ಬರುವಾಗ ಮರದೇ ನೀವು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಮಾಡಿ. ಥ್ಯಾಂಕ್ ಯು. ಸೌಮ್ಯ ಹೆಲ್ತ್ ಕೇರ್ನ ಡಾಕ್ಟರ್ ದೀಪಿಕಾ ಅವರನ್ನು ಪ್ರೀತಿಯಿಂದ ಗುರುತಿಸಿ ಗೌರವಿಸಬೇಕು. ಗಿರೀಶ್ ಸರ್ ದಯವಿಟ್ಟು ಅವರನ್ನು ನಮ್ಮ ಪ್ರೀತಿಯ ಕಾಣಿಕೆಯೊಂದಿಗೆ, ನಮ್ಮ ಸ್ಮರಣಿಕೆಯೊಂದಿಗೆ ಅವರನ್ನು ಗೌರವಿಸಬೇಕು. ಡಾಕ್ಟರ್ ದೀಪಿಕಾ, ವೈದ್ಯೋ ನಾರಾಯಣೋ ಹರಿ ಅಂತ ದೇವರನ್ನು ನಾವು ನೇರವಾಗಿ ನೋಡೋದಕ್ಕಾಗೋದಿಲ್ಲ. ದೇವರ ರೂಪದಲ್ಲಿ ನಮ್ಮ ಕಷ್ಟ ಕಾಯಿಲೆಗಳನ್ನು ದೂರ ಮಾಡುವ ಸೌಭಾಗ್ಯವತಿ. ಅವರ ಸೇವೆಯಲ್ಲಿ ಇನ್ನಷ್ಟು ಶ್ರೇಯಸ್ ಅವರದಾಗಲಿ, ಈ ರೀತಿಯ ಸಹಕಾರ ಭಾವನೆ ಇನ್ನಷ್ಟು ಅವರಲ್ಲಿ ಬೆಳೆಯಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮದ ಭಾಗವಾಗಿರೋದಕ್ಕೆ ನಿಮಗೆ ವಂದಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರಾವಳಿ ಉತ್ಸವದ ಮತ್ತೊಂದು ಭಾಗ ಅಂತಂದರೆ ಕರಾವಳಿಯ ಕ್ರೀಡಾ ಗ್ರಾಮದಲ್ಲಿ ಹಲವು ಕ್ರೀಡೆಗಳನ್ನು ನಾವು ಆಡಿಸಿದ್ವಿ. ವಿಶೇಷವಾಗಿ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ ಅಂದರೆ ಕಸುಬುಗಳನ್ನು ನಾವು ಕ್ರೀಡೆಯ ರೂಪದಲ್ಲಿ ಆಡಿಸುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆಗೆ ನಾವು ಇವತ್ತಿನ ದಿನದಲ್ಲಿ ಬಂದಿದ್ದೀವಿ. ಕೊಟ್ಟೆ ಕಟ್ಟುವುದು ಅನ್ನುವಂಥದ್ದು
ಒಂದು ಕುಟುಂಬವನ್ನು ನಡೆಸುವ ಸಾಧನವಾಗಿತ್ತು ಹಿಂದಿನ ಕಾಲದಲ್ಲಿ. ಕೊಟ್ಟೆ ಕಟ್ಟೋದ್ರ ಮುಖಾಂತರ ಕುಟುಂಬವನ್ನು ನಡೆಸಿರುವ ಅದೆಷ್ಟೋ ಉದಾಹರಣೆಗಳು ನಮ್ಮ ಕರಾವಳಿಯಲ್ಲಿದೆ. ಅದೇ ಕ್ರೀಡೆಯನ್ನು, ಕೊಟ್ಟೆ ಕಟ್ಟುವ ಹಳೆಯ ಸಾಂಪ್ರದಾಯಿಕ ಕಲೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಕರಾವಳಿಯಿಂದ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಟಿಕೊಂಡಿರೋರಿಗೆ ಅದರ ನೆನಪು ಹೋಗದೇ ಇರಲಿ ಅನ್ನುವಂಥ ಕಾರಣದೊಂದಿಗೆ ಕೊಟ್ಟೆ ಕಟ್ಟುವ ಸ್ಪರ್ಧೆ ಆದಿಯಾಗಿ ಹಲವು ಸ್ಪರ್ಧೆಗಳನ್ನು ನಾವು ಇಟ್ಟಿದ್ವಿ. ಆ ಕಾರ್ಯಕ್ರಮಗಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಒಂದೊಂದಾಗಿ ನೆರವೇರುತ್ತೆ. ನಾವಿವತ್ತು ಸಂಗೀತ ಸ್ಪರ್ಧೆ ಇಟ್ಕೊಂಡಿದ್ವಿ, ಶ್ಲೋಕ ಸ್ಪರ್ಧೆ ಇತ್ತು, ಕೊಟ್ಟೆ ಕಟ್ಟುವ ಸ್ಪರ್ಧೆ ಇತ್ತು, ಚುಕ್ಕಿ ರಂಗೋಲಿ ಸ್ಪರ್ಧೆ ಇತ್ತು, ಹಗ್ಗಜಗಾಟ ಇತ್ತು, ಮಡಿಕೆ ಹೊಡೆಯುವಂಥ ಸ್ಪರ್ಧೆ ಇತ್ತು. ಎಲ್ಲ ಸ್ಪರ್ಧೆಯ ಬಹುಮಾನ ವಿಜೇತರನ್ನು ಇದೀಗ ನಿಮ್ಮ ಮುಂದೆ ಕರಿತಾ ಇರ್ತೀನಿ. ಈ ಪ್ರಶಸ್ತಿಗಳನ್ನು ಕೊಡಮಾಡಬೇಕಾ ಕೇಳಿಕೊಳ್ತಾ ಇದ್ದೇನೆ. ಮಂಜುನಾಥ್ ಸಿ ಪೂಜಾರಿ ಅವರು ನಮ್ಮ ಕರಾವಳಿ ಉತ್ಸವದ ಈ ಕಲ್ಪನೆಯ ರೂವಾರಿಗಳು. ಹಲವು ರೀತಿಯಲ್ಲಿ ನಮ್ಮ ಈ ಕಲ್ಪನೆಯನ್ನು ಇವತ್ತು ಯಶಸ್ಸುಗೊಳಿಸೋದಕ್ಕೆ, ಸಾಕಾರಗೊಳಿಸೋದಕ್ಕೆ ಕಾರಣೀಕರ್ತರು ಮಂಜುನಾಥ್ ಸಿ ಪೂಜಾರಿ ಅವರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಾನು ಸಂಗೀತ ಸ್ಪರ್ಧೆ ವಿಜೇತರ ಹೆಸರುಗಳನ್ನು ಹೇಳ್ತೀನಿ. ವಿಜೇತರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಸಂಗೀತ ಸ್ಪರ್ಧೆ ಕಿರಿಯ ವಿಭಾಗ ತೃತೀಯ ಸ್ಥಾನ ಅಮೇಯ ಉಡುಪ. ಸಂಗೀತ ಸ್ಪರ್ಧೆ ತೃತೀಯ ಸ್ಥಾನ ಕಿರಿಯರ ವಿಭಾಗದಲ್ಲಿ ಅಮೇಯ ತೃತೀಯ. ದ್ವಿತೀಯ ಸ್ಪಂದನ ವಿ ದ್ವಿತೀಯ, ಅಮೇಯ ತೃತೀಯ. ಅಮೇಯ ಬಾ. ತೃತೀಯ ಸ್ಥಾನ ಅಮೇಯ ಉಡುಪ. ನಮ್ಮ ಸಂಗೀತ ಸ್ಪರ್ಧೆಯ ಕಿರಿಯ ವಿಭಾಗದ 3ನೇ ವಿಜೇತ. ಬರಲಿ ಜೋರಾದ ಚಪ್ಪಾಳೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿಗೆ ಅನುಗುಣವಾಗಿ ಕಿರಿಯರ ಸ್ಪರ್ಧೆಯ ಮುಖಾಂತರ ನಮ್ಮ ಸಂಗೀತ ಪ್ರತಿಭೆಗಳನ್ನು ಹೊರತರುವ ಪ್ರಯತ್ನ. ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನಿಯಾಗಿ ಸ್ಪಂದನ ವಿ ಹಾಗೂ ಪ್ರಥಮ ಸ್ಥಾನ ಹೃತ್ವಿಕ್ ಮೊದಲ ಸ್ಥಾನ. ದಯವಿಟ್ಟು ವೇದಿಕೆಗೆ ಆಗಮಿಸಿ ಹೃತ್ವಿಕ್ ತಮ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕು. ಎಸ್ ಭಾರತ್ವಿಕ್. ಸಂಗೀತ ಸ್ಪರ್ಧೆಯ ಹಿರಿಯರ ಪ್ರಥಮ ಸ್ಥಾನ ಹೃತ್ವಿಕ್. ಜೋರಾದ ಚಪ್ಪಾಳೆ ಮುಖಾಂತರ ಬಾಲ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋಣ. ಅಭಿನಂದನೆಗಳು ಎಲ್ಲ ಪುಟಾಣಿ ಮಕ್ಕಳಿಗೆ, ಹಾಗೆ ಧನ್ಯವಾದಗಳು. ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ, ಹಿರಿಯ ವಿಭಾಗದಲ್ಲಿ ತೃತೀಯ ಸ್ಥಾನ ಅನ್ವಿತಾ ಭಟ್. ಹಿರಿಯ ವಿಭಾಗ ತೃತೀಯ ಸ್ಥಾನ ಅನ್ವಿತಾ ಭಟ್. ದ್ವಿತೀಯ ತಿಲಕ್ ಗಂಗಾಧರ್. ಪ್ರಥಮ ಸುಮಾ ಕೋಟೆ. ಹಿರಿಯರ ವಿಭಾಗ ತೃತೀಯ ಸ್ಥಾನ ಅನ್ವಿತಾ ಭಟ್ ಇದ್ದೀರಾ? ಅನ್ವಿತಾ ಭಟ್ ಇದ್ದೀರಾ? ತಿಲಕ್ ಗಂಗಾಧರ್ ಇದ್ದೀರಾ? ಹಿರಿಯರ ವಿಭಾಗದ ಪ್ರಥಮ ಸ್ಥಾನ ಸುಮಾ ಕೋಟೆ ಇದ್ದೀರಾ? ಓಕೆ. ಮುಂದಿನ ಸ್ಪರ್ಧೆ ಶ್ಲೋಕ ಸ್ಪರ್ಧೆ ತೃತೀಯ ಸ್ಥಾನ ಕಾವ್ಯ DS. ಶ್ಲೋಕ ತೃತೀಯ ಸ್ಪರ್ಧೆ ಕಾವ್ಯ DS ಇದ್ದೀರಾ? ದ್ವಿತೀಯ ರನ್ವಿ ಆರ್ ಪೂಜಾರಿ. ದ್ವಿತೀಯ ರನ್ವಿ. ಶ್ರಾವ್ಯ DS. ಮಂಜುನಾಥ್ ಸರ್ ಬನ್ನಿ ದಯವಿಟ್ಟು. ತೃತೀಯ ಸ್ಥಾನ ಶ್ರಾವ್ಯ DS. ದ್ವಿತೀಯ
ರನ್ವಿ ಆರ್ ಪೂಜಾರಿ. ಪ್ರಥಮ ಅಭಿಷ್ಟ. ಅಭಿಷ್ಟ ಪ್ರಥಮ ಸ್ಥಾನ. ಇದೀರಾ ಅಭಿಷ್ಟ? ಅಭಿಷ್ಟ ಅಭಿಷ್ಟ ಇದ್ದೀರಾ? ಪ್ರಥಮ ಅಭಿಷ್ಟ ಕೊಡ್ತೇನೆ. ಅಭಿನಂದನೆಗಳು ವಿಜೇತರಿಗೆ ಹಾಗೂ ಧನ್ಯವಾದಗಳು. ಹಾಗೆ ಮುಂದಿನ ಸ್ಪರ್ಧೆ ಕೊಟ್ಟೆ ಕಟ್ಟುವ ಸ್ಪರ್ಧೆ. ಕೊಟ್ಟೆ ಕಟ್ಟುವ ಸ್ಪರ್ಧೆ ಕೇವಲ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳು ಮಾತ್ರ. ಈ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಎರಡನ್ನೂ ಕೂಡ ಇಬ್ಬರು ಹಂಚಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನ ಹಂಚಿಕೊಂಡಿರುವವರು ರಶ್ಮಿ ಶಣೈ ಮತ್ತು ಉದಯ್ ಡಿಕೆ. ರಶ್ಮಿ ಶಣೈ, ಉದಯ್ ಡಿಕೆ ಕೊಟ್ಟೆ ಕಟ್ಟುವ ಸ್ಪರ್ಧೆಯಲ್ಲಿ ದ್ವಿತೀಯ. ರಶ್ಮಿ ಶಣೈ, ಉದಯ್ ಡಿಕೆ ದಯವಿಟ್ಟು ವೇದಿಕೆಗೆ ಬನ್ನಿ. ಎಸ್, ಕೊಟ್ಟೆ ಕಟ್ಟುವ ಸ್ಪರ್ಧೆ ದ್ವಿತೀಯ. ಪ್ರಥಮ ಸ್ಥಾನ ಪೂರ್ಣಿಮಾ ಆರ್ ಮತ್ತು ಸುಜಾತ ಆರ್. ಪ್ರಥಮ ಸ್ಥಾನ ಪೂರ್ಣಿಮಾ ಆರ್ ಮತ್ತು ಸುಜಾತ ಆರ್. ದ್ವಿತೀಯ ಸ್ಥಾನ ರಶ್ಮಿ ಶಣೈ ಮತ್ತು ಉದಯ್ ಡಿಕೆ. ಪ್ರಥಮ ಸ್ಥಾನ ಹಂಚಿಕೊಂಡಿರುವವರು ಪೂರ್ಣಿಮಾ ಆರ್ ಮತ್ತು ಸುಜಾತ ಆರ್. ಪೂರ್ಣಿಮಾ ಆರ್, ಸುಜಾತ ಆರ್ ಇಬ್ಬರು ಕೂಡ ಕೊಟ್ಟೆ ಕಟ್ಟುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಸರಿಯಾಗಿ ಹಂಚಿಕೊಂಡಿರುವವರು. ಇಬ್ಬರು ಅತ್ಯಧಿಕ ಸಂಖ್ಯೆಯಲ್ಲಿ, ಸಮಾನ ಸಂಖ್ಯೆಯಲ್ಲಿ ಮುಂದಿನ ಸ್ಪರ್ಧೆ ಚುಕ್ಕಿ ರಂಗೋಲಿ. ಚುಕ್ಕಿ ರಂಗೋಲಿ ತೃತೀಯ ಸ್ಥಾನ ಸ್ವಾತಿ. ಚುಕ್ಕಿ ರಂಗೋಲಿ ತೃತೀಯ ಸ್ಥಾನ ಸ್ವಾತಿ. ದ್ವಿತೀಯ ಸ್ಥಾನ ನಳಿನಿ US. ಪ್ರಥಮ ಸ್ಥಾನ ಮೇಘನಾ ಪೈ. ಚುಕ್ಕಿ ರಂಗೋಲಿ ಸ್ಪರ್ಧೆ ತೃತೀಯ ಸ್ಥಾನ ಸ್ವಾತಿ, ದ್ವಿತೀಯ ನಳಿನಿ US, ಪ್ರಥಮ ಮೇಘನಾ ಪೈ. ಮೇಘನಾ ಪೈ ಇದೀರಾ? ಮೂವರು ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ, ವೇದಿಕೆ ಹತ್ರ ಬನ್ನಿ ಆದಷ್ಟು ಬೇಗ. ಚುಕ್ಕಿ ರಂಗೋಲಿ ತೃತೀಯ. ಮೂರನೇ ಸ್ಥಾನಿ ಸ್ವಾತಿ. ಚುಕ್ಕಿ ರಂಗೋಲಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವ ಸ್ವಾತಿ ಅವರಿಗೆ ಅಭಿನಂದನೆಗಳು. ದ್ವಿತೀಯ ಸ್ಥಾನ ನಳಿನಿ US. ಇದೀರಾ? ನಳಿನಿ, ನಳಿನಿ. ಪ್ರಥಮ ಸ್ಥಾನ ಮೇಘನಾ ಪೈ. ಮೇಘನಾ ಪೈ ಚುಕ್ಕಿ ರಂಗೋಲಿ ಪ್ರಥಮ ಸ್ಥಾನ. ಯಾರಾದರೂ ಸ್ಟೇಜ್ಗೆ ಬರದೇ ಇದ್ರೆ ನಿಮ್ಮ ಬಹುಮಾನಗಳನ್ನು ವೇದಿಕೆಯ ಬಲಭಾಗದಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು. ಚಿತ್ರಕಲೆ ಕಿರಿಯ ವಿಭಾಗ ದ್ವಿತೀಯ ಸ್ಥಾನ ದೇವಿತ್ ಆರ್ ಶೆಟ್ಟಿ. ದೇವಿತ್ ಆರ್ ಶೆಟ್ಟಿ ದ್ವಿತೀಯ. ಚಿತ್ರಕಲೆ ಕಿರಿಯ ವಿಭಾಗ ದೇವಿತ್ ಆರ್ ಶೆಟ್ಟಿ. ಪ್ರಥಮ ಚರಿತಾ ಆರ್ ಮತ್ತು ದೇವಿತ್ ಶೆಟ್ಟಿ ಇದ್ದೀರಾ? ಓಕೆ. ಹಿರಿಯ ವಿಭಾಗ ಅಕ್ಷತಾ ಎ ದ್ವಿತೀಯ ಸ್ಥಾನ. ಹಿರಿಯ ವಿಭಾಗ ಚಿತ್ರಕಲೆ ಹಿರಿಯ ವಿಭಾಗ ದ್ವಿತೀಯ ಸ್ಥಾನ ಅಕ್ಷತಾ ಎ. ದ್ವಿತೀಯ ಸ್ಥಾನ ಅಕ್ಷತಾ ಎ. ಪ್ರಥಮ ಸ್ಥಾನ ಪ್ರತ್ಯೂಷ್ ಶೆಟ್ಟಿ. ಪ್ರತ್ಯೂಷ್ ಶೆಟ್ಟಿ ಪ್ರಥಮ ಸ್ಥಾನ. ಪ್ರತ್ಯೂಷ್ ಶೆಟ್ಟಿ. ತಿಲಕ್ ಗಂಗಾಧರ್ ಇದ್ದೀರಾ? ತಿಲಕ್ ಗಂಗಾಧರ್. ತಿಲಕ್ ಗಂಗಾಧರ್. ತಿಲಕ್ ಗಂಗಾಧರ್. ಯಾರ್ಯಾರು ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಲ್ವೋ ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ನಿಮ್ಮ ಪ್ರೈಸಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬಹುದು. ಕ್ರೀಡೆಯ ಇವತ್ತಿನ ಕ್ರೀಡಾ ಗ್ರಾಮದ ಪ್ರಶಸ್ತಿಗಳನ್ನು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕ್ರೀಡಾ ಗ್ರಾಮದ ಹಲವು ಸ್ಪರ್ಧೆಗಳಿದೆ. ಆ ಸ್ಪರ್ಧೆಗಳ ಬಹುಮಾನಗಳ ಜೊತೆಗೆ ಮುಂದಿನ ಕಾರ್ಯಕ್ರಮದ ನಿರೂಪಣೆಗೆ ಇದೀಗ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಅಜಿತ್ ಶೆಟ್ಟಿ ಉಳ್ತೂರು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಣೋತ್. ಒಂದು ಜೋರಾದ ಚಪ್ಪಾಳೆ ಪ್ರಣೋತ್ಗೆ ಬರಲಿ. ಬೆಳಗ್ಗೆಯಿಂದ ಇಲ್ಲಿ ತನಕ ನಿಮ್ಮನ್ನು ರಂಜಿಸಿದಂತಹ ಯುವ ನಿರೂಪಕ ಹಾಗೆ ಪವರ್ ಟಿವಿಯ ವಾರ್ತಾ ನಿರೂಪಕ ಕೂಡ ಪ್ರಣೋತ್ ಗಾಣಿಗ ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪ್ರಶಸ್ತಿಯ ಸುತ್ತು ಮಡಿಕೆ ಒಡೆಯುವಂಥ ಸ್ಪರ್ಧೆ. ಇದರ ಪ್ರಾಯೋಜಕರು ಸ್ವಾದಿಶ್ ಸುಪ್ರೀಂ ಹಾಗೆ DM ಫುಡ್ಸ್. ಇದರ ಸ್ಪಾನ್ಸರ್ ಆಗಿರುವಂಥ ಮಂಜುನಾಥ್ ಸಿ ಹಾಗೆ ಶ್ರೀಯುತ ಧನರಾಜ್ ಪೂಜಾರಿ ಅವರನ್ನು ವೇದಿಕೆ ಮೇಲ್ಭಾಗದಲ್ಲಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಪುರುಷರ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಕಮಿಟಿಯ ಹರೀಶ್ ಶೆಟ್ಟಿ, ಗುರುಪ್ರಸಾದ್ ಅವರನ್ನು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಕರಾವಳಿಗರ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಸುರೇಶ್ GK ಅವರನ್ನು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮನ್ನು ಕೂಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾ ಪುರುಷರ ವಿಭಾಗದ ಮಡಿಕೆ ಒಡೆಯುವ ಸ್ಪರ್ಧೆಯ ವಿಜೇತರು ವಿಕಾಸ್ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಪುರುಷರ ವಿಭಾಗದ ಮಡಿಕೆ ಒಡೆಯುವ ಸ್ಪರ್ಧೆ ವಿಜೇತರು. ಅದೇ ರೀತಿಯಾಗಿ ಮಹಿಳಾ ವಿಭಾಗದ ಮಡಿಕೆ ಒಡೆಯುವ ಸ್ಪರ್ಧೆಯ ವಿಜೇತರು ವಿದ್ಯಾ ಶ್ರೀಧರ್ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸ್ಪೋರ್ಟ್ಸ್ ಕಮಿಟಿ ಎಲ್ಲರೂ ಕೂಡ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಡಿಕೆ ಒಡೆಯುವ ಪುರುಷರ ವಿಭಾಗದ ವಿಜೇತರು ವಿಕಾಸ್. ಒಂದು ಜೋರು ಚಪ್ಪಾಳೆ ಬರ್ಲಿಕ್ಕಂಬ. ಕಂಗ್ರ್ಯಾಚುಲೇಷನ್ಸ್. ವಿದ್ಯಾ ಸುರೇಶ್ ಶೆಟ್ಟಿ ಅವರನ್ನ ವೇದಿಕೆ ಮೇಲ್ಭಾಗದಲ್ಲಿ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾ ಸುರೇಶ್ ಶೆಟ್ಟಿ ವಿಜೇತರು ಮಹಿಳಾ ವಿಭಾಗದ ಮಡಿಕೆ ಒಡೆಯುವ ಸ್ಪರ್ಧೆ ಶ್ರೀಮತಿ ವಿದ್ಯಾ ಸುರೇಶ್. ಹಾಗೆ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಶೆಟ್ಟಿ ಅಂಡ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಪ್ರದೀಪ್ ಶೆಟ್ಟಿ ಇವರನ್ನ ಶೆಟ್ಟಿ ಅಂಡ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಪ್ರದೀಪ್ ಶೆಟ್ಟಿ ಇವರನ್ನ ವೇದಿಕೆ ಮೇಲ್ಭಾಗದಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಹಗ್ಗ ಜಗ್ಗಾಟ ಸ್ಪರ್ಧೆಯ ಪ್ರಾಯೋಜಕರು ಕೂಡ. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ರನ್ನರ್ಸ್ ತಂಡ ತವಸ್ಯ ಟೀಮ್ ಬೆಂಗಳೂರು. ಈ ತಂಡದ ಎಲ್ಲ ಮಹಿಳಾ ಸದಸ್ಯರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ತವಸ್ಯ ಬೆಂಗಳೂರು ರನ್ನರ್ಸ್ ಅಪ್ ಟಗ್ ಆಫ್ ವಾರ್ ವಿಮೆನ್ ಟೀಮ್. ಅದೇ ರೀತಿಯಾಗಿ ಈ ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನು ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಚಂದ್ರಶೇಖರ್ ಸರ್, ಕೃಷ್ಣ ಸರ್ ಹಾಗೆ ರಾಘವೇಂದ್ರ ಸರ್ ಇವರನ್ನ ಪ್ರೀತಿಯಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾನೆ. ಬೆಂಗಳೂರಿನ ಪ್ರತಿಷ್ಠಿತ ಕಾರ್ಯಕ್ರಮಗಳಾದ ನಮ್ಮೂರ ಹಬ್ಬ, ಕುಂದಾಪುರ ಕನ್ನಡ ಹಬ್ಬ, ಇದೀಗ ಕರಾವಳಿ ಉತ್ಸವದ ಈ ವೇದಿಕೆಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ತಂಡ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಬೇಕು. ಶ್ರೀಯುತ ಕೃಷ್ಣ ಸರ್, ಚಂದ್ರಶೇಖರ್ ಸರ್ ಹಾಗೆ ರಾಘವೇಂದ್ರ ಸರ್ ಹಾಗೆ ಸ್ಪೋರ್ಟ್ಸ್ ಕಮಿಟಿಯ ಎಲ್ಲ ಸದಸ್ಯರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟಗ್ ಆಫ್ ವಾರ್ ವಿಮೆನ್ ರನ್ನರ್ಸ್ ಅಪ್ ತಂಡ ತವಸ್ಯ ವೇದಿಕೆ ಮೇಲ್ಭಾಗಕ್ಕೆ ಪ್ಲೀಸ್. ತವಸ್ಯ ಟೀಮ್. ಅಭಿನಂದನೆಗಳು ತವಸ್ಯ ಟೀಮ್. ಹಗ್ಗ ಜಗ್ಗಾಟ ಸ್ಪರ್ಧೆಯ ರನ್ನರ್ಸ್ ಅಪ್ ತಂಡ. ಅದೇ ರೀತಿ ವಿನರ್ಸ್ ತಂಡ ಟೀಮ್ ಮಹಾಗಣಪತಿ ಬೆಂಗಳೂರು. ಟೀಮ್ ಮಹಾಗಣಪತಿ ಬೆಂಗಳೂರು ವಿನರ್ಸ್ ಟಗ್ ಆಫ್ ವಾರ್ ವಿಮೆನ್ ಟೀಮ್.
ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 11,000 ರೂಪಾಯಿಗಳ ನಗದು ಹಾಗೆ ಶಾಶ್ವತ ಫಲಕವನ್ನು ಕರಾವಳಿಗರ ಒಕ್ಕೂಟ ಪ್ರಸ್ತುತಪಡಿಸಿದ ಕರಾವಳಿ ಉತ್ಸವ 2024ರ ವೇದಿಕೆಯಲ್ಲಿ ಪಡ್ಕೊಳ್ತಾ ಇದೆ. ವಿನರ್ಸ್ ತಂಡ ಟೀಮ್ ಮಹಾಗಣಪತಿ ಬೆಂಗಳೂರು. ಅಭಿನಂದನೆಗಳು ಟೀಮ್ ಮಹಾಗಣಪತಿ ಅವರಿಗೆ. ಅದೇ ರೀತಿಯಾಗಿ ಬಲಿಷ್ಠ ಬಾಹುಗಳ ಕದನ ಟಗ್ ಆಫ್ ವಾರ್ ಪುರುಷರ ವಿಭಾಗದ ರನ್ನರ್ಸ್ ಅಪ್ ತಂಡ VFC ಬೆಂಗಳೂರು. ಜೋರದ ಚಪ್ಪಾಳಿಯ ಗೌರವದೊಂದಿಗೆ ವೇದಿಕೆ ಮೇಲ್ಭಾಗಕ್ಕೆ VFC ಬೆಂಗಳೂರು. ಅಭಿನಂದನೆಗಳು ಟೀಮ್ VFC ಬೆಂಗಳೂರು. ಸುಮಾರು 15 ತಂಡಗಳು ಟಗ್ ಆಫ್ ವಾರ್ನ ಈ ಕಾಂಪಿಟೇಷನ್ ಭಾಗವಹಿಸಿದ್ದು. ಅದರಲ್ಲಿ ರನ್ನರ್ಸ್ ಅಪ್ ತಂಡ VFC ಬೆಂಗಳೂರು. ಅಭಿನಂದನೆಗಳು. ಅದೇ ರೀತಿಯಾಗಿ ಬಲಿಷ್ಠ ಬಾಹುಗಳು ಬಹುಶಃ 9ನೇ ಅವಾರ್ಡ್ ಇಟ್ ಗೋಸ್ ಟು ಬ್ರಹ್ಮಲಿಂಗೇಶ್ವರ. ಏಕಲವ್ಯ ಅವಾರ್ಡಿ ಪುರಸ್ಕೃತ ವಿಶ್ವನಾಥ್ ಗಾಣಿಗ ನೇತೃತ್ವದ ತಂಡ ಬ್ರಹ್ಮಲಿಂಗೇಶ್ವರ ಕರಾವಳಿಗರ ಒಕ್ಕೂಟ ಬೆಂಗಳೂರು ಪ್ರಸ್ತುತಪಡಿಸಿದ ನಮ್ಮ ಕರಾವಳಿ ಉತ್ಸವ 2024ರ ಹಗ್ಗ ಜಗ್ಗಾಟ ಸ್ಪರ್ಧೆಯ ವಿಜೇತ ತಂಡ ಬ್ರಹ್ಮಲಿಂಗೇಶ್ವರ ಬೆಂಗಳೂರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡಿಕೊಂಡಿರುವರು ಶ್ರೀಯುತ ಕೆ ಗುಣಕರ್, ಅಧ್ಯಕ್ಷರು ಮಗವೀರ ಸಂಘ ಬೆಂಗಳೂರು, ಚೇತನ್ ಜಿ ನಿಕಟಪೂರ್ವ ಅಧ್ಯಕ್ಷರು ಮಗವೀರ ಸಂಘ, ಶಂಕರ್ ಕುಂದರ್ ಉದ್ಯಮಿಗಳು ಬೆಂಗಳೂರು, ಶ್ರೀಯುತ ಉಮೇಶ್ ಕುಂದರ್ ಉದ್ಯಮಿಗಳು, ಇವರೆಲ್ಲರನ್ನೂ ಕೂಡ ತಮ್ಮ ಉಪಸ್ಥಿತಿಯನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಿಕೊಂಡಿದ್ದೇವೆ. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೊಟ್ಟೆ ಕಟ್ಟುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ಪೂರ್ಣಿಮಾ ಆರ್, ಕೊಟ್ಟೆ ಕಟ್ಟುವ ಸ್ಪರ್ಧೆ ವಿಜೇತರು ಪೂರ್ಣಿಮಾ ಆರ್ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್ ದಯವಿಟ್ಟು ವಿಜೇತರೆಲ್ಲರೂ ಕೂಡ ವೇದಿಕೆ ತೆರವು ಮಾಡಿಕೊಳ್ಳೋದು ಕೇಳಿಕೊಳ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿಕೊಟ್ಟಿದ್ದಕ್ಕಾಗಿ. ಅದೇ ರೀತಿಯಾಗಿ ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಶ್ರೀಯುತ ಕೃಷ್ಣ ಸರ್, ಚಂದ್ರಶೇಖರ್ ಸರ್ ಹಾಗೆ ರಾಘವೇಂದ್ರ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ್ ಸಂಸ್ಥೆಯ ಪರವಾಗಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೂರ ಹಬ್ಬ, ಕುಂದಾಪುರ ಕನ್ನಡದ ಹಬ್ಬ ಜೊತೆಗೆ ಕರಾವಳಿ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಈ ಮೂವರ ನೇತೃತ್ವದ ತಂಡಕ್ಕೆ ಒಂದು ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿಯುವ ಮುಂಚಿತವಾಗಿ ಇವರೆಲ್ಲರನ್ನ ಗುರುತಿಸಿಕೊಂಡಿದ್ದಾರೆ. ಇದರ ನಂತರ ಈ ವೇದಿಕೆ ಮೇಲ್ಭಾಗದಲ್ಲಿ ಮತ್ತೆ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮಗಳು ಮುಂದುವರಿತದೆ ಬಂಧುಗಳೇ.
ಛೀ 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 ಕೊಡೋದಿಲ್ಲ. ಹೇಯ್ 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 ಸ್ಟ್ಯಾಂಡ್ ಇದೆಯಾ ಸ್ಟ್ಯಾಂಡ್ ಇದೆಯಾ ಸ್ಟ್ಯಾಂಡ್ ಮಾಡಿ ಛೀ 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 ಸಂಚಿ. ಹಲೋ, ಸಾಕಷ್ಟು ಅತಿಥಿ ಗಣ್ಯರು ಕೂಡ ನಮ್ಮನ್ನು ಕೂಡಿಕೊಳ್ಳುವರಿದ್ದಾರೆ. ಮುಂದಿನ ಆಸನಗಳನ್ನು VIP ಗಳಿಗಾಗಿ ಮೀಸಲಿರಿಸಿದ್ದೇವೆ. ತಮ್ಮಲ್ಲಿ ಸವಿನಯ ಕೋರಿಕೆ, VIP ಅಂತ ಬರೆದಿರುವ ಕುರ್ಚಿಗಳಲ್ಲಿ ಯಾರು ಕೂಡ ಕುಳಿತುಕೊಳ್ಳಬಾರದಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಆಸನವನ್ನು ಸಾಕಷ್ಟು ಆಸನಗಳನ್ನು ಮೀಸಲಿರಿಸಿಕೊಂಡಿದ್ದೇವೆ. ಮುಂದಿನ ಆಸನಗಳನ್ನು ಬಿಟ್ಟು ಕೊಟ್ಟರೆ ಮುಂದಿನ ಎಲ್ಲ ಕಾರ್ಯಗಳಿಗೆ ಅನುಕೂಲವಾಗ್ತದೆ ಅಂತ ಕೇಳಿಕೊಳ್ತಾ VIP ಆಸನಗಳನ್ನು ದಯವಿಟ್ಟು ತೆರವು ಮಾಡಿಕೊಡುವರೆ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಮೈಕ್ಸ್ ಡನ್, ಸೌಂಡ್ಸ್ ಎಸ್. ಕರಾವಳಿ ಅಂದರೆ ಅದು ಸಂಸ್ಕೃತಿ, ಕಲೆ, ಆಚಾರ, ವಿಚಾರ ಇವೆಲ್ಲಗಳಿಗೂ ಒಂದು ಹೆಜ್ಜೆ ಮೇಲಕ್ಕೆ ನಿಂತದ್ದು. ದೈವಾರಾಧನೆ, ದೇವಾರಾಧನೆ ಎರಡನ್ನೂ ಕೂಡ ತನ್ನ ಅಸ್ಮಿತೆಯಾಗಿ ಉಳಿಸಿಕೊಂಡು ಬಂದಂತಹ ಪರಮ ಪುಣ್ಯ ಭೂಮಿ ಅದು ನಮ್ಮ ಕರಾವಳಿ. ಪರಶುರಾಮನ ಮಾತಿನಂತೆ ಸಮುದ್ರ ಹಿಂದಕ್ಕೆ ಸರಿಯಿತು, ಭೂಭಾಗ ಜನವಸತಿಯ ಕೇಂದ್ರಗಳಾಯಿತು. ಇಂದು ಕರಾವಳಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅಂತಹ ಕರಾವಳಿ ಇಂದು ಕೂಡ ತಾನು ಬೆಳೆದು ಬಂದಂಥ ಹಾದಿಯನ್ನು, ಕರಾವಳಿಯ ಮೂಲ ಸಂಸ್ಕೃತಿಯನ್ನು ಎಂದೂ ಕೂಡ ಬಿಟ್ಟಿಲ್ಲ, ಮುಂದೂ ಕೂಡ ಮರೆಯೋದಿಲ್ಲ. ಆ ಸಂಸ್ಕೃತಿಗಳು, ಆ ಆಚರಣೆಗಳು ನಮ್ಮ ಅಸ್ಮಿತೆ ಎನ್ನುವಂತಹ ಮಾತಿನೊಂದಿಗೆ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆ ಪರ್ಕಳ. ಉಡುಪಿ ಜಿಲ್ಲೆಯ ಮಣಿಪಾಲದ ಸಮೀಪದ ಪರ್ಕಳದಲ್ಲಿ 2017ರಲ್ಲಿ ಆರಂಭಗೊಂಡಂತಹ ಸಂಸ್ಥೆ. ಮರಾಠಿ ಸಮುದಾಯದವರಿಗಾಗಿ ಆರಂಭಗೊಂಡಂಥ ಸಂಸ್ಥೆ ತನ್ನ ಸಮುದಾಯದ ಮಕ್ಕಳನ್ನು ಒಂದುಗೂಡಿಸಿಕೊಂಡು ಆ ಮಕ್ಕಳಿಗೆ ಜಾನಪದ ನೃತ್ಯ, ಕಲೆ, ಇನ್ನಿತರ ಕರಾವಳಿಯ ವೈವಿಧ್ಯವನ್ನು ಕಲಿಸಿಕೊಡುತ್ತಾ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಜೊತೆಗೆ ಅಶಕ್ತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ, ಅಶಕ್ತ ಜನರಿಗೆ ಅವರ ಜೀವನೋಪಾಯಕ್ಕೆ ನೆರವಾಗುವಂತಹ ಕೆಲಸವನ್ನು ಬಂದಿರುವಂತಹ ಸಂಸ್ಥೆ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆ ಪರ್ಕಳ.
ಬಹುಶಃ ಕರಾವಳಿಯ ಪ್ರಸಿದ್ಧ ಕಲೆಗಳಾದಂತಹ ಹೋಲಿ ಕುಣಿತ, ಕಂಗೀಲು ಸೇರಿದಂತೆ ಅನೇಕ ನೃತ್ಯ ಪ್ರಕಾರಗಳನ್ನು ಈ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆ ಪರ್ಕಳ ಮುಂದಿನ 2 ಗಂಟೆಗಳ ಕಾಲ ನಿಮ್ಮೆಲ್ಲರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕಿದ್ದಾರೆ. ಈ ವೇದಿಕೆಯ ಈ ಸಂಘದ ಸದಸ್ಯರು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಸದ್ದಿನೊಂದಿಗೆ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಶ್ರೀ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆ ಪರ್ಕಳ. ಛತ್ರಪತಿ ಶಿವಾಜಿಗೆ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ದೇವಿ ಅಂಬಾಭವಾನಿ ಪ್ರತ್ಯಕ್ಷಳಾಗ್ತಾಳೆ. ಆತನಿಗೆ ಖಡ್ಗವನ್ನು ನೀಡ್ತಾಳೆ. ಆ ಖಡ್ಗವನ್ನು ಪಡೆದುಕೊಂಡಂಥ ಶಿವಾಜಿ ಯುದ್ಧವನ್ನು ಗೆಲ್ತಾನೆ. ಅಂತಹ ಪವಿತ್ರ ದೇವಿಯ ಹೆಸರನ್ನು ಇಟ್ಟುಕೊಂಡಂತಹ ಅದನ್ನು ಆರಾಧಿಸುವಂತಹ ಪ್ರಸಿದ್ಧ ಕಲಾ ತಂಡ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆಗೆ ಇದೀಗ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಮುಂದಿನ ಸುಮಾರು 90-95 ನಿಮಿಷಗಳ ಕಾಲ ನಿಮ್ಮನ್ನು ಕರಾವಳಿಯ ವಿವಿಧ ನೃತ್ಯ ಸಾಂಸ್ಕೃತಿಕ ವೈಭವಗಳ ಮುಖಾಂತರವಾಗಿ ರಂಜಿಸಲಿಕ್ಕಿದ್ದಾರೆ. ವೇದಿಕೆ ಮೇಲ್ಭಾಗಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಅಂಬಾಭವಾನಿ ಕಲಾ ಸಂಘ ಪರ್ಕಳ. ಫಾಗ್ಬೇಡ. ಮಾತಾ ಜೀವರಾಶಿಯ ರಕ್ಷಣೆ ಮಲ್ತೊಂದು ಪ್ರೀತಿ ಬಾಂಧವ್ಯ ಶಾಂತಿನ ಒರಿಪಾದು ಭಾಷೆ ಸಂಸ್ಕೃತಿ ಸಂಪ್ರದಾಯನ ಒರಿಪ ಒಂದು ನಂಬಿಕೆದ ಆಧಾರವಾದು ಮೋಕೆದ ಸೆಲೆಯಾದ ಭಕ್ತಿ ಕೇಂದ್ರವಾದ ಶಕ್ತಿ ಸಾರೊಂದು ಈ ತುಳುನಾಡು ನೆಲೆಯಾದುಲ್ಲ ನೆಲೆಯಾದುಲ್ಲ ನೆಲೆಯಾದುಲ್ಲ. ಓ ಪರಶುರಾಮನು ಕ್ಷತ್ರಿಯ ರಾಜರನ್ನೆಲ್ಲ ಸೋಲಿಸಿದನು. ಕಶ್ಯಪ ಋಷಿಗೆ ಭೂಮಿಯನ್ನು ದಾನ ಮಾಡಿದನೆಂದು ಹೇಳಲಾಗಿದೆ. ತದನಂತರ ಭೂಮಿಯನ್ನು ದಾನ ಮಾಡಿದ ಮೇಲೆ ಆ ಭೂಮಿಯಲ್ಲಿ ಉಳಿಯುವುದು ಸರಿಯಲ್ಲವೆಂದು ಪರಶುರಾಮನ ಮಾತು. ಅಲ್ಲಿಂದ ಕದಲಿವನ ಅಂದ್ರೆ ಕದ್ರಿಯಲ್ಲಿ ವಾಸವಾಗಿದ್ದರು. ಶಿವನು ಪ್ರತ್ಯಕ್ಷನಾಗಿ ಮುಂದೆ ಮಂಜುನಾಥನ ರೂಪದಲ್ಲಿ ಅವತರಿಸುವುದಾಗಿ ಹೇಳಿದನು. ಕದಲಿವಿನ ಅಂದ್ರೆ ಈಗಿನ ಕದ್ರಿಯಲ್ಲಿ ಧ್ಯಾನ ಮಾಡುವಂತೆ ಹೇಳಿದನು. ಸಹ್ಯಾದ್ರಿ ಪರ್ವತದಿಂದ
ದೂರದಿಂದ ಕದಲಿ ವನವನ್ನು ನೋಡಿದಾಗ ಸಾಗರ ರಾಜ ಆಕ್ರಮಿಸಿಕೊಂಡನಂತೆ ಕಾಣುತ್ತಾನೆ. ಪರಶುರಾಮನು ಸಾಗರಾಜನಲ್ಲಿಗೆ ಬಂದು ವಿಚಾರಿಸಿದಾಗ ಸಾಗರ ರಾಜನು ಪರಶುರಾಮನನ್ನು ನಿರಾಕರಿಸಿ ಗರ್ಜನೆಗೆ ಸಾಗರ ರಾಜ ಹೆದರಿ ಹಿಂದಿರುಗುತ್ತಾನೆ. ಅವನಿಂದ ಆಕ್ರಮಿಸಿದ ಜಾಗವನ್ನೆಲ್ಲ ಹಿಂದಿರುಗಿಸಿ, ಅದುವೇ ಪರಶುರಾಮ ಸೃಷ್ಟಿ ಅಂದ್ರೆ ನಮ್ಮ ಕರಾವಳಿಯ ತುಳುನಾಡು ಎಂದು ಪ್ರಸಿದ್ಧವಾಗುತ್ತದೆ. ಸಾಧಾರಣ ಜನಜೀವನ ಶುರುವಾಗುತ್ತದೆ. ಅನೇಕ ಉದ್ಯೋಗ ಕಸುಬುಗಳು ಪ್ರಾರಂಭವಾಗುತ್ತದೆ. ಮರಗಳು ಬೆಳೆದು ನಿಂತು ಸುಂದರವಾದ ನಗರವಾಗುತ್ತದೆ. ಎಲ್ಲೆಡೆ ಸಂತೋಷ ಸಂಭ್ರಮ ಉದ್ಭವಿಸುತ್ತದೆ. ಇಷ್ಟು ಮಾತ್ರವಲ್ಲ, ಕೆಲವು ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಅನೇಕ ಶಕ್ತಿಗಳು ನೆಲೆಯಾಗ್ತವೆ. ಒಳ್ಳೆ ಶಕ್ತಿಗಳು, ಕೆಟ್ಟ ಶಕ್ತಿಗಳು ಎಲ್ಲಿದೆ? ಇದೆಲ್ಲ ಯಾವುದು?
ಕಾಯುವ ದೈವಗಳ ನಾವು ನೋಡಲೇಬೇಕು. ಹೌದು, ನೋಡಲೇಬೇಕು. ಅದರ ಹಿನ್ನೆಲೆಯನ್ನು ತಿಳಿಯಲಾದರೂ ಆ ಶಕ್ತಿಗಳ ಬಗ್ಗೆ ತಿಳಿಯಲೇಬೇಕು. ನೋಡಲೇಬೇಕು. ಆ ಶಕ್ತಿಗಳೆಲ್ಲ ಕರಾವಳಿಯ ಎಲ್ಲ ಕಡೆ ಪಸರಿಸಿವೆ. ಅದನ್ನು ನಾನು ನಿಮಗೆ ತೋರಿಸುತ್ತೇನೆ. ಇತ್ತಗಡೆ ಬನ್ನಿ. ನಡೀರಿ.
ದಾಸಶ್ರೇಷ್ಠ ಕನಕದಾಸ. ತನ್ನ ಹುಟ್ಟಿನಲ್ಲೇ ತನ್ನ ಕನಕದ ನಡುವೆಯೂ ಶ್ರೀಕೃಷ್ಣನ ಹುಡುಕಿದವ. ಇನ್ನು ಆತನ ಹೃದಯದಲ್ಲಿ ಹುಡುಕಲಾರನೆ. ಅದ್ಯಾವುದು? ಕಿಂಡಿಯಿಂದ ಕೃಷ್ಣನ ಕಂಡಿದ್ದೆ ರೋಮಾಂಚನಕಾರಿ ಕತೆ. ಕನಕದಾಸನೇ ಅದ್ಭುತ, ಕೃಷ್ಣನು ಅತ್ಯದ್ಭುತ. ಅವನು ಕೃಷ್ಣನಾಗಿ ಮಾತ್ರವಲ್ಲ, ನಮ್ಮ ಕರಾವಳಿಯ ಪ್ರೀತಿಯ ಅಜ್ಜನಾಗಿಯೂ ಕಾಣಿಸಿಕೊಂಡ, ನಮ್ಮ ಅಜ್ಜನಾಗಿಯೂ ಕಾಣಿಸಿಕೊಂಡ, ನಮ್ಮ ಅಜ್ಜನಾಗಿಯೂ ಕಾಣಿಸಿಕೊಂಡ.
ಆಹಾ, ಎಂತಹ ಅದ್ಭುತವಾದ ಸಂಸ್ಕೃತಿ, ರೋಮಾಂಚನಕಾರಿ ಕುಣಿತ, ಅಜ್ಜನ ಮಹಿಮೆಯೇ ಅಂತಹದು. ಅಂತಹ ಮಹಾತ್ಮನು ಕುಣಿದಾಡುವುದನ್ನು ನೋಡಿ ನಾವೆಲ್ಲರೂ ಕಣ್ಣು ತುಂಬಿಸಿಕೊಂಡಿದ್ದೇವೆ. ಹಾಗೆ ಕರಾವಳಿಯ ಮೂಲೆ ಮೂಲೆಯಲ್ಲಿ ಹಬ್ಬದ ಓಡಾಟ. ಕರಾವಳಿಯಲ್ಲಿ ನಾಗದೇವರನ್ನು ಪೂಜಿಸಲು ವಿವಿಧ ರೀತಿಗಳಿವೆ. ಅವುಗಳಲ್ಲಿ ಆಶ್ಲೇಷ ಬಲಿ, ನಾಗಪ್ರತಿಷ್ಠಾನ, ನಾಗಮಂಡಲ. ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನಾಗಮಂಡಲದ ತುಣುಕನ್ನು ನಾವೀಗ ನೋಡಿಕೊಂಡು ಬರೋಣ. ತುಳುನಾಡಿನಲ್ಲಿ ದೇವರನ್ನು ಪೂಜಿಸುವ ವಿಧಾನವೇ ಸೋಜಿಗ. ಹಾಗೆ ಭಜನೆಯೂ ಕೂಡ. ಭಜನೆ ಎಂಬುದು ದೇವರನ್ನು ಪ್ರಾರ್ಥಿಸುವ ಅತ್ಯಂತ ಸುಲಭ ಮಾರ್ಗ ಎಂದು ತಿಳಿದವರು ಹೇಳುತ್ತಾರೆ. ನಮ್ಮ ತುಳುನಾಡಿನಲ್ಲಿ ಭಜನೆ ಎನ್ನುವುದು ವಿಶಿಷ್ಟ ಆಚರಣೆಯೊಂದಿಗೆ ಅದರ ಪ್ರಕಾರ ಇಲ್ಲಿನ ಜನರು ಗುಂಪು ಗುಂಪಾಗಿ ಸೂರ್ಯಾಸ್ತದ ವೇಳೆಗೆ 7 ದಿನಗಳ ಕಾಲ ಊರವರ ಮನೆಗಳಿಗೆ ಹೋಗಿ ಭಜನೆಯನ್ನು ಮಾಡುವುದು, ಹಾಗೆ ಅದನ್ನು ನೋಡುವುದು ಒಂದು ಅದ್ಭುತ. ಇದೀಗ ನಮ್ಮ ತಂಡದವರಿಂದ ಭಜನಾ ಕಾರ್ಯಕ್ರಮ.
ನಕ್ಲ ಕುಸಿಟ್ ರಾವು ಕುರ್ಪುಯೇ ರೂಪಿ ನಕ್ಲ ಕುಸಿಟ್ ರಾವು ಕುರ್ಪುಯೇ ಕಡಲ ಪರ್ಪಯೇ ರೂಪಿ ನಕ್ಲ ಕುಸಿಟ್ ರಾವು ಕುರ್ಪುಯೇ ರೂಪಿ ನಕ್ಲ ಕುಸಿಟ್ ರಾವು ಕುರ್ಪುಯೇ ಮೇಲೆ ಐ ಜೋರ ಐಲೆ ಮಾಲಿ ಐ ಜೋರ ಪಬೆಲ ಮಾಲಿ ಐ ಜೋರ ಮಾಲಿ ಮೌಲ ಐ ಜೋರ ಮೌಲ ನೀತ ಐ ಜೋರ ನಿತಂತಾರು ಐ ಜೋರ ತನ್ನ ಜೋರು ಐ ಜೋರ ಜೋತೇರ ಐ ಜೋರ ಪಯೋ ಮೇರ ಐ ಜೋರ ಪಯ ಮುರಾದು ಐ ಜೋರ ಕರಮ್ಮಾದು ಐ ಜೋರ ಕರಕ್ಕೂದ ಐ ಜೋರ ಗುರಗಿ ದವ್ವ ಐ ಜೋರ ತವರೆ ದವ್ವ ಐ ಜೋರ ತವರೆ ದುನಿಯ ಐ ಜೋರ ದುನಿಯ ಬಂಗಾಲ ಐ ಜೋರ ಸಾರಜನಕುಲು ಸೇರು ಜಾಗಗೆ ಬಡ್ಡ ಇಡು ಪೊರ್ಲೋದ ಗೌಜಿ ಗಮ್ಮತ್ ಬಡ್ಡ ಇಡು ಪೊರ್ಲೋದ ಗೌಜಿ ಗಮ್ಮತ್ ಸಾರಜನಕುಲು ಸೇರು ಜಾಗೆಗೆ ಬಡ್ಡ ಇಡು ಪೊರ್ಲೋದ ಗೌಜಿ ಗಮ್ಮತ್ ಬಡ್ಡ ಇಡು ಪೊರ್ಲೋದ ಗೌಜಿ ಗಮ್ಮತ್ ಮೇಲೆ ಐ ಜೋರ ಜಾಲಿ ಎಲ್ಲ ಐ ಜೋರ ಜನರಿ ಎಲ್ಲ ಐ ಜೋರ ಜಾನಬಲ ಐ ಜೋರ ಜನಮಕ್ಕಿ ಐ ಜೋರ ಐಲೇಸ ಐ ಜೋರ ಐಲೇ ಜೋರ ಐ ಜೋರ ಪಬೆಲ ಜುಂಬೆ ಐ ಜೋರ ಜುಂಜುಮುಲಾನಿ ಐ ಜೋರ ನಾನಿ ಜಂಬುರು ಐ ಜೋರ ಕಪನ ಬಂದರು ಐ ಜೋರ ಬಂದರು ಬಾರಿ ಐ ಜೋರ ಕೆಂಜನ ಬಾರಿ ಐ ಜೋರ ದಿನಕ್ಕೆ ತೇರ ಐ ಜೋರ ತೆರನ ರಬ್ಬಿ ಐ ಜೋರ ರಬಿನ ಕೊಲ್ಲು ಐ ಜೋರ ಚಪ್ಪರೋ ಬಾಜಿ ಪಂತೋ ಬೊಬ್ಬೆ ಕೇಲೆ ದಾನೆ ಹಬ್ಬರೋ ಬಾಜಿ ಪಂತೋ ಬೊಬ್ಬೆ ಕೇಲೆ ದಾನೆ ಹಬ್ಬರೋ ಮುಡತಿ ಮಡಲುಡು ಪಾನ ಚಪ್ಪರೋ ಬಾಜಿ ಪಂತೋ ಬೊಬ್ಬೆ ಕೇಲೆ ದಾನೆ ಹಬ್ಬರೋ ಬಾಜಿ ಪಂತೋ ಬೊಬ್ಬೆ ಕೇಲೆ ದಾನೆ ಹಬ್ಬರೋ ಮೇಲೆ ಐ ಜೋರ ಯಾಲಿ ಜೋರ ಐ ಜೋರ ಯಾಲಿ ಜುಂಬೆ ಐ ಜೋರ ಜುಂಜುಮುಲಾನಿ ಐ ಜೋರ ತಮ್ಮಯ ಅನ್ನ ಐ ಜೋರ ಅನ್ನನ ಬಣ್ಣ ಐ ಜೋರ ಬಣ್ಣ ಬಲ್ಲಾನಿ ಐ ಜೋರ ಯಾಲಿ ಎಲ್ಲ ಐ ಜೋರ ಐಲೇ ಎಲ್ಲ ಐ ಜೋರ ಜಾನಬಲ ಐ ಜೋರ ಯಾಲಿ ಜೋರ ಐ ಜೋರ ಯಾಲಿ ಜುಂಬೆ ಐ ಜೋರ ಜುಂಬೆ ದವ್ವ ಐ ಜೋರ ತವರೆ ದವ್ವ ಐ ಜೋರ ತವರೆ ದುನಿಯ ಐ ಜೋರ ಯಾಲಿ ಜೋರ ಐ ಜೋರ ಗಾಳಿ ರಾಪಿನ ಪೊಯ್ಯೆ ತುಳುವೇರ್ನ ಪಾತೆರ ಸೆಕ್ಕರ ನೆಯ್ಯೇ ತುಳುವೇರ್ನ ಪಾತೆರ ಸೆಕ್ಕರ ನೆಯ್ಯೇ ಬೀಜುನ ಗಾಳಿ ರಾಪಿನ ಪೊಯ್ಯೆ ತುಳುವೇರ್ನ ಪಾತೆರ ಸೆಕ್ಕರ ನೆಯ್ಯೇ ತುಳುವೇರ್ನ ಪಾತೆರ ಸೆಕ್ಕರ ನೆಯ್ಯೇ ಮೇಲೆ ಐ ಜೋರ ಪಬೆಲ ಮಾಲಿ ಐ ಜೋರ ಬಲಿ ಮೌಲ ಐ ಜೋರ ಮೌಲ ದಾನಿ ಐ ಜೋರ ದಾನಿ ಪರ್ವ ಐ ಜೋರ ಪರ್ವರೆ ಗೀತ ಐ ಜೋರ ಕರಲ್ ಮಾಲಿ ಐ ಜೋರ ಕರ್ಣ ಜೋರ ಐ ಜೋರ ಜೋಟೇರ ಐ ಜೋರ ವಯಂ ಮೇರ ಐ ಜೋರ ವಯಂ ರಾಜ ಐ ಜೋರ ಒಬ್ಬೆಲ ಐ ಜೋರ ಒಬ್ಬೆಲ ಬೆಲ ಐ ಜೋರ ಒಬ್ಬೆಲ ಜುಂಬೆ ಐ ಜೋರ ಜುಂಜುಮುಲಾನಿ ಐ ಜೋರ ಲಾಲಿ ಕೆಂಬರ್ ಐ ಜೋರ పనొనుగా కడలు కూడా జపడవుగా వీలెట్టు వెలె పాడనుగా బిస బిసె బెలె పాడనుగా ఓ వెలెయాల్లె పనొనుగా కడలు కూడా జపడవుగా వీలెట్టు వెలె పాడనుగా బిస బిస బెలె పాడనుగా ಒಡಗು ಮೀನು ಪಾಡನುಗ ಕರೆಬರಿ ಬೇಗ ಸೇರನುಗ ಕಡಲ ಪರ್ಪದ ಕುಸಿನ ಪೂರ ಸೇರ್ದು ಪಟ್ಟನುಗ ಒಡಗು ಮೀನು ಪಾಡನುಗ ಕರೆಬರಿ ಬೇಗ ಸೇರನುಗ ಕಡಲ ಪರ್ಪದ ಕುಸಿನ ಪೂರ ಸೇರ್ದು ಪಟ್ಟನುಗ ಐ ಜೋರ ಐಲೆ ಎಲ್ಲ ಐ ಜೋರ ಒಬ್ಬಲೆ
ಕಡಲ ಪರ್ಬಯೇ ತೂಪಿನಕ್ಲ ಕುಸಿತೆ ರಾವು ಕುರ್ಪುಯೇ ತೂಪಿನಕ್ಲ ಕುಸಿತೆ ರಾವು ಕುರ್ಪುಯೇ ಕಡಲ ಪರ್ಬಯೇ ತೂಪಿನಕ್ಲ ಕುಸಿತೆ ರಾವು ಕುರ್ಪುಯೇ ತೂಪಿನಕ್ಲ ಕುಸಿತೆ ರಾವು ಕುರ್ಪುಯೇ. ಇದುವರೆಗೂ ನಮ್ಮ ಕರಾವಳಿಯ ಕಡಲ ಮಕ್ಕಳ ಅಂತಸದ ಸಮಯವನ್ನು ನೋಡಿದೆವು. ಹಾಗೆಯೇ ತುಳುನಾಡಿನ ವೀರ ಪುರುಷರೆಂದೇ ಪ್ರಖ್ಯಾತಿ ಪಡೆದವರು ಕೋಟಿ ಚೆನ್ನಯ್ಯರು. ಸತ್ಯದ ತುಡರಾದ ಮಿಂಕಿನ ಅಮರು ಬೊಳ್ಳಿಲು ಈ ಕೋಟಿ ಚೆನ್ನಯ್ಯ. ಕೋಟಿ ಚೆನ್ನಯ್ಯರೇ ಬಕ್ಕಿಡೆ ನಟ್ಟಣ ಜದ್ದು ಬರ್ಪಿನ ವೀರ ಪುರುಷರೇ ಬಕ್ಕಿಡೆ ನಟ್ಟಣ ಜದ್ದು ಬರ್ಪಿನ ವೀರ ಪುರುಷರೇ ತುಳುನಾಡದ ಕರುಡಿಗೆ ನೆಲೆಯಾದೆ ಬಿರುವೆರೆಗೆ ದೈವ ಮುಕುಲಾದೆ. ತುಳುನಾಡಿನ ಸುಪ್ರಸಿದ್ಧ ಹೋರಾಟಗಾರರಲ್ಲಿ ಅತಿ ದೊಡ್ಡ ಪಾಲು ಕೋಟಿ ಚೆನ್ನಯ್ಯರದೇ. ಮದ ಗಜಗಳಂತಹ ಶಕ್ತಿ, ಆಲದ ಮರದಂತಹ ವಿಶಾಲ ದೇಹ, ವರ್ಣಿಸಲಸಾಧ್ಯವಾದ ಬಾಹುಗಳು, ಇವರು ಸಮರ ಕಲಿಗಳೇ ನಿಜ. ಸತ್ಯದ ತುಡರಾದ ನಾರದ ಪುರಾಣದಲ್ಲಿ ಬರುವ ಕಥೆಯಂತೆ ಬಾಲಕ ಪ್ರಹ್ಲಾದನ ವಿಷ್ಣುವಿನ ಮೇಲಿನ ಅಪಾರ ಶಕ್ತಿಯನ್ನು ಸಹಿಸದ ತಂದೆ ಹಿರಣ್ಯಕಶಿಪು ಮಗನನ್ನು ಸಾಯಿಸಲು ಬೆಂಕಿಯಲ್ಲಿ ದಗಿಸದ ವಸ್ತ್ರವನ್ನು ಧರಿಸಿರುವ ತನ್ನ ತಂಗಿಯಾದ ಹೋಳಿಕಾಳನ್ನು ಕಳುಹಿಸಿ ಆಕೆಯ ತೊಡೆಯ ಮೇಲೆ ತನ್ನ ಮಗನನ್ನು ಕುಳ್ಳಿರಿಸಿ ಅಗ್ನಿಯಿಂದ ಸುಡುವಂತೆ ಮಾಡಿದನು. ಆದರೆ ಹರಿಯ ಮೇಲಿನ ಅಪಾರ ಭಕ್ತಿಯಿಂದ ಪ್ರಹ್ಲಾದನನ್ನು ಸುಡಬೇಕಾಗಿದ್ದ ಬೆಂಕಿ ಹೋಳಿಕಾಳನ್ನು ಸುಡುತ್ತದೆ. ಈ ಸಂಭ್ರಮಾಚರಣೆಯೇ ಹೋಳಿ.
ತುಳುನಾಡಿನ ಜಾನಪದ ಆಟಗಳಲ್ಲಿ ಕೋಳಿಕಟ್ಟ ಮುಖ್ಯವಾಗಿದೆ. ಕೋಳಿಕಟ್ಟಕ್ಕೆ ಭೂತಗಳ ದೈವಗಳ ಆಧಾರ. ತುಳುನಾಡಿನಲ್ಲಿ ದೈವ ದೇವರುಗಳಿಗೆ ಅಂಕ ಆಯನ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದರೊಂದಿಗೆ ಕೋಳಿಕಟ್ಟ ಎಂಬ ಸ್ಪರ್ಧಾತ್ಮಕ ಆಟವೂ ನಡೆಯುತ್ತದೆ. ಇದುವರೆಗೂ ಈ ಆಟವನ್ನು ನೋಡಿ ಕಣ್ಣು ತುಂಬಿಸಿಕೊಂಡಿದ್ದೀರಿ. ಹಿಂದೂ ಧರ್ಮದಲ್ಲಿ ದೇವಾಲಯಗಳ ಉತ್ಸವದ ಸಮಯದಲ್ಲಿ ಉತ್ಸವ ಮೂರ್ತಿಯನ್ನು ಬಳಸುತ್ತಾರೆ. ಉತ್ಸವ ಮೂರ್ತಿ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹದ ಪ್ರತಿರೂಪವಾಗಿದೆ. ದೇವಾಲಯಗಳ ಉತ್ಸವದ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹದ ಬದಲಾಗಿ ಈ ಉತ್ಸವ ಮೂರ್ತಿಗಳನ್ನು ಇಟ್ಟು ರಥೋತ್ಸವ, ಸುತ್ತು ಬಲಿಗಳನ್ನು ನಡೆಸಲಾಗುತ್ತದೆ. ಇವುಗಳು ಮೂಲ ವಿಗ್ರಹಗಳಾಗಿರುವುದಿಲ್ಲ ಎಂದು ಮರೆಯುವಂತಿಲ್ಲ. ಜಾತ್ರೆಯ ಸಮಯದಲ್ಲಿ ದೇವರನ್ನು ಹೊತ್ತು ಕುಣಿಯುವುದನ್ನು ನೋಡಿದಿರಿ. ಇದೀಗ ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಯಕ್ಷಗಾನ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು ಎಂಬ ಶೈಲಿಗಳಿವೆ. ರಾಮಾಯಣ, ಮಹಾಭಾರತ, ಪುರಾಣದಂತಹ ಕಥೆಗಳನ್ನು ಆಧರಿಸಿಕೊಂಡು ಬೇರೆ ಬೇರೆ ಪ್ರಸಂಗಗಳನ್ನು ರಚಿಸಿ ಚೆಂಡೆ, ಮದ್ದಳೆ, ಶ್ರುತಿ, ತಾಳ, ಜಾಗಟೆ ಮುಂತಾದ ಪರಿಕರಗಳನ್ನು ಉಪಯೋಗಿಸಿಕೊಂಡು ವಿಶಿಷ್ಟ ರೀತಿಯ ಮುಖವರ್ಣಿಕೆಯ ಮೂಲಕ ಬಣ್ಣ ಬಣ್ಣದ ವಸ್ತ್ರಾಲಂಕಾರದೊಂದಿಗೆ ಯಕ್ಷಗಾನ ಆಡಿಸಿ ತೋರಿಸುತ್ತಾರೆ. ಇದೀಗ ನಮ್ಮ ಮಕ್ಕಳಿಂದ ಯಕ್ಷಗಾನ. ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ.
ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಮೈಮನದಿಂಜ ಸಂತಸ ಕನಪಿ ತೀರ್ಮೆನ ಕೊರ್ದು ಬೆಸರಿನ ಕಳಪಿ ಮೈಮನದಿಂಜ ಸಂತಸ ಕನಪಿ ತೀರ್ಮೆನ ಕೊರ್ದು ಬೆಸರಿನ ಕಳಪಿ ತೇನದಿಂಚಿನ ಯಕ್ಷಗಾನ ಗೇನದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊಲ್ಲು ನಲಿಗೆದ ದಿಗಿಣ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊದಲ ತುಳುನಾಡು
ದೇಶದಲ್ಲಿ ಕನ್ನಡ ದೇಶಗಳಿಗೆ ಒಳ್ಳೆಯದು. ಚೆಕ್. ಹಲೋ, ಒಂದು ಜೋರು ಚಪ್ಪಾಳೆ ಬರ್ಲಿಕ್ಕಂಬ. ಇಲ್ಲ ಅದು ಸಾಕಾತಿಲ್ಲ ಅನ್ಸತ್ತೆ. ಆ ಮಕ್ಕಳ ಜೋಶಿಗೆ, ಯಕ್ಷಗಾನ ಕುಣಿತಕ್ಕೆ, ಕಂಗೀಲು ನೃತ್ಯಕ್ಕೆ, ಭಜನೆಗೆ, ಕೋಳಿ ಅಂಕಕ್ಕೆ, ದೈವ ಉತ್ಸವ ಮೂರ್ತಿಯ ನೃತ್ಯಕ್ಕೆ, ಹೋಳಿ ಕುಣಿತಕ್ಕೆ, ಇವೆಲ್ಲದಕ್ಕೂ ಇನ್ನೊಮ್ಮೆ ಜೋರು ಚಪ್ಪಾಳೆ. ಶಬ್ದ ಬರ್ಲಿಕ್ಕಂಬ, ಹೆಂಗಾರೋಡಿಲ್ಲ ಶಬ್ದ ಬರ್ಲಿಕ್ಕಂಬ. ಬಹಳ ದೂರದಿಂದ ಉಡುಪಿ ಜಿಲ್ಲೆಯ ಮಣಿಪಾಲದ ಸಮೀಪದ ಪರ್ಕಳದಿಂದ ಬಂದು ಒಂದು ಪುಟ್ಟ ಸಮುದಾಯ, ಮರಾಠಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ತಂಡ ತಮ್ಮ ಮುಂದೆ ಕರಾವಳಿಯ ವಿವಿಧ ಸಂಸ್ಕೃತಿಗಳನ್ನು, ಸಾಂಸ್ಕೃತಿಕ ಕಲಾ ಪ್ರಾಕಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಇಂತಹ ಭವ್ಯವಾದ ವೇದಿಕೆಯನ್ನು ಉಪಯೋಗಿಸಿಕೊಂಡಿದ್ದೀರಿ, ತಮಗೆ ಶುಭವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಾಲು ವೆಂಕಟೇಶ್ ರಾವ್ ದಂಪತಿಗಳನ್ನ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾನೆ. ಜೊತೆಗೆ KM ಶೇಖರ್ ಅವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾನೆ. ಈ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಿಯವರ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮವರು ಬೈಂದೂರಿನ ಶಾಸಕರು ಗುರುರಾಜ್ ಗಂಟಿಯವರನ್ನು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮನ್ನು ಕೂಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇನೆ. ಸರ್, ಅದು ಎಲ್ಲದಕ್ಕೆ ಸೌಂಡ್ ಬಂತೋ ಇಲ್ಲ ಗೊತ್ತಿಲ್ಲ, ಆ 2 ಕೋಳಿ ಬಂದ್ರಗದಿಗೆ ಏನಕ್ಕೆ ಹೋಗ್ರಿ ಮರ, ನೀವೇ ಸಹ್ಯ ಹಂಗಾರ. ಆ 2 ಕೋಳಿ ಅಲ್ಲಿತ್ತ, ಹಿಂದೆ ನಾಳೆ ಕೋಳಿ ಪಡಿ ಮಾಡುವಂತಿದ್ರಪ್ಪ. ಸರ್, ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಕೃಷ್ಣ ನಾಯ್ಕರು ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೂಗತ್ ಸರ್, ದಯವಿಟ್ಟು ವೇದಿಕೆ ಮಧ್ಯಭಾಗಕ್ಕೆ ಬರಬೇಕು. ಕೃಷ್ಣ ನಾಯ್ಕರು ತಂಡದ ಮುಖ್ಯಸ್ಥರು, ಈ ಸಂಸ್ಥೆಯ ಅಧ್ಯಕ್ಷರು, ಒಂದು ಜೋರು ಚಪ್ಪಾಳೆ ಬರಲಿ. ಅವರ ಸಮುದಾಯದ ಮಕ್ಕಳನ್ನ ಬಳಸಿಕೊಂಡು ಅವರಲ್ಲಿರುವ ಕಲೆಗೆ ಪ್ರೋತ್ಸಾಹವನ್ನಿತ್ತು, ಅದರ ಖರ್ಚುಗಳನ್ನು ವೆಚ್ಚಗಳನ್ನು ಅವರ ಸಂಸ್ಥೆಯೇ ಭರಿಸಿಕೊಂಡು ಇಡೀ ಉಡುಪಿ ಜಿಲ್ಲೆ ಮಂಗಳೂರಿನಾದ್ಯಂತ ಪ್ರದರ್ಶನವನ್ನು ನೀಡಿದಂಥ ಸಂಸ್ಥೆ ಬಹುಶಃ ಈ ಬಾರಿ ಬೆಂಗಳೂರಿಗೆ ಪ್ರಥಮವಾಗಿ ಆಗಮಿಸಿದೆ. ಅವರನ್ನ ಕರೆಸಿದ್ದು KM ಶೇಖರ್ ಅವರು. ಅವರಿಗೂ ಕೂಡ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಪ್ರಸ್ತುತಿಯ ಈ ಕಾರ್ಯಕ್ರಮದಲ್ಲಿ ಅಂಬಾಭವಾನಿ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆಯ ಸಮಸ್ತ ಕಲಾವಿದರ ಪರವಾಗಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಕೃಷ್ಣ ನಾಯ್ಕ ಅವರನ್ನ ಪ್ರೀತಿಯಿಂದ ವಂದಿಸಿಕೊಳ್ತಾ ಇದ್ದೇವೆ. ಇನ್ನಷ್ಟು ಮತ್ತಷ್ಟು ವೇದಿಕೆಗಳು ತಮಗೆ ಸಿಗಲಿ ಎನ್ನುವಂತಹ ಹಾರೈಕೆ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾದ್ದಕ್ಕೆ ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರಂತ ಶ್ರೀಯುತ ಶಾಲು ವೆಂಕಟೇಶ್ ದಂಪತಿಗಳಿಗೆ ಪ್ರೀತಿಯ ಗೌರವವನ್ನು ಸಂಸ್ಥೆಯ ಪರವಾಗಿ ಸಲ್ಲಿಸುವ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮದುವೆಯಾಗಿ ಬರಬೇಕು. ಕರಾವಳಿಯ ಹೆಮ್ಮೆಯ ಪ್ರತೀಕ ಮಂಡಾಳೆಯನ್ನು ತೊಡಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾದ್ದಕ್ಕಾಗಿ ಅರ್ಥಪೂರ್ಣ ಸಹಕಾರಕ್ಕಾಗಿ ತಮ್ಮನ್ನು ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ. ಸರ್, ನಿಮ್ಮ ಸಹಕಾರಕ್ಕೆ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು. ಈಗ ಅಲ್ಲಿ ಹೊರಗಡೆ ಹುಲಿ ಕುಣಿತ ಆತೈತಲ್ಲ, ಯಾರೆಲ್ಲ ಕೊಣದ್ರಿ? ಹೊರಗಡೆ ಹುಲಿ ಕುಣಿತ ಆತೈತಲ್ಲ, ಯಾರೆಲ್ಲ ಕೊಣದ್ರಿ? ಯಾರು ಕೊಣಿಲ್ಯಾ? ಎಂತ ಸಿಕ್ಕಾಪಟ್ಟೆ ಲೈಟ್ ಹಾಕಿರಪ್ಪ, ಆಡಿಯನ್ಸ್ ಯಾರು ತೋರುದಿಲ್ಲಪ್ಪ. ಎಸ್, ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಸಗರಿ ಹುಲಿವೇಷ ತಂಡ ಜೊತೆಗೆ ಭಾಸ್ಕರ್ ದೇವಾಡಿಗ ನೇತೃತ್ವದ ವಾದ್ಯವೃಂದ ಒಪ್ಪಂದದ ಕಾಂಬಿನೇಷನ್. ಇದೀಗ ನಿಮ್ಮ ಮುಂದೆ ಈ ವೇದಿಕೆ ಮೇಲ್ಭಾಗದಲ್ಲಿ ಕರಾವಳಿಯ ಇನ್ನೊಂದು ಹೆಮ್ಮೆಯ ಗಂಡು ಕಲೆ ಹುಲಿ ಕುಣಿತ.
ಈ ಸೋಷಿಯಲ್ ಮೀಡಿಯಾ ಭಯಂಕರ ಟ್ರೆಂಡಿಂಗ್ ಇತ್ತು. ಯಾವ್ದದ ಯಾವ್ದಾ ಯಾವ್ದಾ ಕೇಂತಿಲ್ಲ 25 ವರ್ಷದಿಂದ ಉಪೇಂದ್ರ ಹಾಡದ ಹಾಡ ಇವತ್ತು ಅದಕ್ಕೆ ಅರ್ಥ ಬದಲಾಗಿ ಬರ್ತಾ ಇತ್ತ. ಎಸ್ ಯಾವ್ದು ಹೇಳಿ? ಕರಿಮಣಿ ಮಾಲೀಕ. ಹಂಗಲ್ಲ ಆಚೆ ಹೇಳ್ಬೇಡಿ, ಹೊಡುಕಿದ್ರ ಅದು ಅರ್ಥ ಬೇರೆ ಇತ್ತು, ಅರ್ಥ ಮಾಡ್ಕೊಂಡದೇ ಬೇರೆ ಇತ್ತು. ನಮ್ಮ ಕುಂದಾಪುರದ ಉಪ್ಪುಂದದ ಶ್ರೀದೇವಿ ವಾದ್ಯವೃಂದ ಇವರ ಮುಖಾಂತರವಾಗಿ ಕರಿಮಣಿ ಮಾಲೀಕ ನೀ ನಲ್ಲ ಇದೀಗ ನಿಮ್ಮ ಮುಂದೆ. ವಾಟ್ ಅ ಎನರ್ಜಿ! ಸಾಕಾ? ಅವ್ರು ಅಷ್ಟು ಎನರ್ಜಿ ಸಾಕಾ? ಸೌಂಡ ಎನರ್ಜಿ ಸಾಕತ್ತಿಲ್ಲ. ಬರ್ಲಿಕ್ಕೆ ಒಂಚೂರು ಜೋಶ್ ಕೊಡಿ, ಒಂಚೂರು ಇನ್ನೊಂಚೂರು. ಇಲ್ಲ ಸಾಕತ್ತಿಲ್ಲ. ಚಪ್ಪಾಳೆ ತಟ್ಟಕ್ಕಿಂತ ಅಷ್ಟಪ್ಪ ಕಂಜೂಸ ಮರ ನೀವೆಲ್ಲ ಹಂಗಾರ. ಸೊ ಒಂದು ಜೋರು ಚಪ್ಪಾಳೆ ಬರಲಿ, ಯಾಕಂದ್ರೆ ಬಹಳ ದೂರದಿಂದ ಬಂದು ಆ ಉಸಿರನ್ನ ಕಟ್ಕೊಂಡು ಇಷ್ಟೊತ್ತು ಆ ವಾದ್ಯವನ್ನು ನುಡಿಸೋದು ಬಹಳ ಕಷ್ಟ ಅಂತ ನಿಮ್ಮೆಲ್ಲರನ್ನ ರಂಜಿಸಿದಂಥ ಭಾಸ್ಕರ್ ದೇವಾಡಿಗ ನೇತೃತ್ವದ ಶ್ರೀದೇವಿ ವಾದ್ಯವೃಂದ ಉಪ್ಪುಂದ ಇವರಿಗೆ ಒಂದು ದೊಡ್ಡ ಚಪ್ಪಾಳೆ ಗ್ಯಾರಂಟಿ ಕೊಡ್ತೀರಲ್ದ? ಸಾಕತ್ತಿಲ್ಲ, ಚೂರು ಬರಲಿ, ಇನ್ನೊಂಚೂರು ಬರಲಿ, ಜೋಶ್ ಒನ್ಸ್ ಮೋರ್. ಎಸ್, ಥ್ಯಾಂಕ್ ಯು.
ಹುಲಿಗಳಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ. ಎಸ್, ಈ ಕಾರ್ಯಕ್ರಮದ ನಂತರದಲ್ಲಿ ನಮ್ಮ ಕರಾವಳಿಗ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಪ್ರಸ್ತುತಿಯ ನಮ್ಮ ಕರಾವಳಿ ಉತ್ಸವ 2024ರ ಸಮಾರಂಭ ಸಾಗಿ ಬಂದಿದೆ. ಅದರ ನಂತರ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡುವರು ನಡೆಸಿಕೊಡುವಂತಹ ಶಿವದೂತ ಎನ್ನುವಂತಹ ಯಕ್ಷಗಾನ ಪ್ರದರ್ಶನಗಳ ಈ ವೇದಿಕೆ ವಿಭಾಗದಲ್ಲಿ ಸಾಗಿ ಬಂದಿದೆ. ಬರುವ ದಿನ ಯಕ್ಷ ನಗರದ ಹೋದವೀಚು ವಿಶ್ವನಾಥ ಹಿರಾಬಾಯಿ ಈ ವೇದಿಕೆ ವಿಭಾಗದಲ್ಲಿ ಬರಲಿಕ್ಕಿದ್ದಾರೆ. ಸದಸ್ಯರು ಅಮಿ ಭಾಗವತಿಯಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿ ಬರಲಿಕ್ಕೆ ಬರುತ್ತಾರೆ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಪ್ರಸ್ತುತಿಯ ನಮ್ಮ ಕರಾವಳಿ ಉತ್ಸವ 2024ರ ಟೈಟಲ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್ಸ್ ಬೆಂಗಳೂರು, ಕರ್ನಾಟಕ ರಾಜ್ಯದ ಹೆಸರಾಂತ ಚಿನ್ನದ ಸಂಸ್ಥೆ, ಕೋ ಸ್ಪಾನ್ಸರ್ಸ್ ಕರ್ನಾಟಕ ಬ್ಯಾಂಕ್, IMG ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ, MRG ಗ್ರೂಪ್ಸ್ ಬೆಂಗಳೂರು, ಜೊತೆಗೆ ಹೆಲ್ತ್ ಪಾರ್ಟ್ನರ್ ಆಗಿರುವಂತಹ ಮಣಿಪಾಲ್ ಹಾಸ್ಪಿಟಲ್ಸ್, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರು ನಮ್ಮ ಈ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮನ್ನ ಕೂಡಿಕೊಳ್ಳುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀ BY ವಿಜಯೇಂದ್ರವರು, ಶ್ರೀ ಒಂದು ಜೋರಾದ ಚಪ್ಪಾಳೆ ಕೊಡ್ತೀರಿ ಅಲ್ದ? ಅದು ಕೇಮದು ಬೇಡ, ಕೇಮ್ಗಿಂತ ಮುಂಚೆ ಕೊಡ್ಕ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ತನಕ ಬಂದಿದ್ದೀರಿ, ನಮ್ಮನ್ನು ರಂಜಿಸಿದ್ದೀರಿ. ಸಮಸ್ತ ಕರಾವಳಿಗರ ಒಕ್ಕೂಟ ಕರಾವಳಿಗರ ಪರವಾಗಿ ತಮಗೆ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿಕೊಳ್ತೇವೆ. ಇನ್ನಷ್ಟು ಹೆಚ್ಚಿನ ಕಲಾ ಸೇವೆ ಮಾಡುವಂತಹ ಅವಕಾಶ ತಮಗೆ ಆ ದೇವರು ನೀಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸಾಗಿ ಬರ್ತಾ ಇದ್ದೇವೆ. ಕೊನೆಯ ಒಂದೆರಡು ವಾದ್ಯ ಗೋಷ್ಠಿಗಳ ನಿಮ್ಮ ಮುಂದೆ ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಸಗ್ರಿ ಹುಲಿವೇಷ ತಂಡ ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಬಹಳಷ್ಟು ಎನರ್ಜಿಯ ತಂಡ, ಸಾಕಷ್ಟು ಜನರನ್ನ ವೇದಿಕೆಯ ಹೊರಭಾಗದಲ್ಲಿ, ವೇದಿಕೆಯ ಒಳಭಾಗದಲ್ಲಿ, ಜೊತೆಗೆ ವೇದಿಕೆಯ ಎಡಬಲದಲ್ಲಿ ಕುಣಿಸಿದಂತಹ ತಂಡ, ಯುವಕರ ತಂಡ. ನಿಮ್ಮ ಎನರ್ಜಿಗೊಂದು ದೊಡ್ಡ ಸಲಾಂ. ಇನ್ನಷ್ಟು ಹೆಚ್ಚಿನ ವೇದಿಕೆಗಳು ತಮಗೆ ಸಿಗಲಿ ಅಂತ ಹಾರೈಕೆಯೊಂದಿಗೆ ಇವರಿಗೂ ಕೂಡ ಒಂದು ಪ್ರೋತ್ಸಾಹದ ಚಪ್ಪಾಳೆ ಸಿಗಲಿ. ಪ್ರತಿ ಸಲ ಕೇಮ್ ಕಾತಿಲ್ಲ, ಅದು ನಾವು ಕೊಟ್ಟರೆ ಅವ್ರಿಗೆ ಒಳ್ಳೇದು. ಯಾಕಂದರೆ ಇಂತಹ ಕಲಾವಿದರಿಂದಲೇ ಕಲೆ ಉಳಿಯೋದು. ಅವ್ರಿಗೆ ನಾನೇನು ಹಣ ಕೊಡ್ಬೋದು, ಅದು ಬೇರೆ ಕೊಡ್ಬೋದು. ಅವ್ರಿಗೆ ಇದನ್ನು ಬಿಟ್ಟು ಬೇರೆ ಮಾಡುವ ಕೆಲಸಗಳು ಇದೆ. ಆದರೆ ಆ ಕಲೆಗೆ ಅವರು ಕೊಡುವಂಥ ಸಮಯ, ಅದಕ್ಕಾಗಿ ನಾವು ಕೊಡುವಂಥ ಗೌರವ ಏನಂದರೆ ಅದು ಚಪ್ಪಾಳೆ. ಅವರಿಗೊಂದು ಗೌರವವನ್ನು ಸಲ್ಲಿಸೋಣ ಅಂತ ಕೇಳಿಕೊಳ್ತಾ ಇದ್ದಾರೆ. ಇವರಿಗಷ್ಟೇ ಅಲ್ಲ, ಇಲ್ಲಿ ಪ್ರದರ್ಶನ ಮಾಡಿದಂತಹ ಪ್ರತಿ ತಂಡಕ್ಕೂ ತಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಹಾರೈಕೆಯೊಂದಿಗೆ ದಯವಿಟ್ಟು ಕರಾವಳಿಗರ ಒಕ್ಕೂಟ ಬೆಂಗಳೂರು ಪರವಾಗಿ ಗೌರವ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ತಮಗೆ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು. ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಶ್ರೀಯುತ UB ವೆಂಕಟೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ.
ಲೈಟ್ಸ್ ಔಟ್, ಸ್ಟೇಜ್ ಲೈಟ್ಸ್ ಆಫ್ ಮಾಡಿ. ಚೆಕ್ ಟೆಸ್ಟ್ ಟೆಸ್ಟ್ ಚೆಕ್ 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 ಟೆಸ್ಟ್. ಹಾಂ, ಎಲ್ಲ ಆಲ್ಮೋಸ್ಟ್ ನಾವು ಕಾರ್ಯಕ್ರಮದ ಎಂಡಿಗೆ ಆಗಮಿಸಿದ್ದೀವಿ. ಸೊ ಹೇಗಾಗಿದೆ ಕರಾವಳಿ ಉತ್ಸವ? ಸೌಂಡು, ಕರಾವಳಿ ಉತ್ಸವ ಹೇಗಿದೆ? ಒಂದ್ಸಲ ಎಲ್ಲ ಒಟ್ಟಾಗಿ ಹೇಳಿ, ಹೇಗಾಯ್ತು ನಮ್ಮ ಕರಾವಳಿ ಉತ್ಸವ? ಸಾಕಾಗ್ತಿಲ್ಲ, ಹೇಗಾಯ್ತು? ಒಳ್ಳೇದಾಗಿದೆ ಅಂತಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಕಾರ್ಯಕ್ರಮದ ಸಂಘಟಕರಿಗೆ ಆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಬೇಕು. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಕೇವಲ ಸಂಘಟಕರು ಅಥವಾ ಪ್ರೋತ್ಸಾಹಕರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ನೂರಾರು ಸ್ವಯಂ ಸೇವಕರು ಇವತ್ತು ತಮ್ಮ ಇಡೀ ದಿನದ ಕಾರ್ಯ ಕೆಲಸಗಳನ್ನು ಬಿಟ್ಟು ಸಾಂಸ್ಕೃತಿಕ ವೇದಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದ್ರೂ ಕೂಡ ಈ ಮನರಂಜನೆಯನ್ನು ಅವ್ರು ಅನುಭವಿಸುವ ಅವಕಾಶ ಅವರಿಗಿದ್ರೂ ಕೂಡ ಅವೆಲ್ಲವನ್ನು ಹೊರತುಪಡಿಸಿ ಕರಾವಳಿಗರು ಬರುವವರ ಸುಖ ಮತ್ತು ಅವರ ನೆಮ್ಮದಿಯ ಈ ಒಂದು ದಿನದ ಕಳೆಯುವಿಕೆಗೆ ಸಹಕಾರ ಮಾಡಿರುವಂಥ ಎಲ್ಲ ಕರಾವಳಿಗರ ಒಕ್ಕೂಟದ ಸದಸ್ಯರುಗಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ನಮ್ಮ ಈ ಕಾರ್ಯಕ್ರಮದ ಸಾಂಗ ನೆರವೇರಿಕೆಗೆ ಅವರ ಒಂದು ಅತಿ ದೊಡ್ಡ ಸಹಕಾರ ಇದೆ. ಅವರಿಗೆ ಪ್ರೀತಿಯ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡೋಣ. ಮುಂದಿನ ವರ್ಷ ಕೂಡ ಇದೇ ರೀತಿಯ ಒಂದು ಅತ್ಯದ್ಭುತ ಕಾರ್ಯಕ್ರಮ ಇಲ್ಲಿ ನೆರೆಯೋದಕ್ಕೆ ಇವತ್ತೇ ನಾಂದಿ ಆಗೋಣ ಅಂತ ಹೇಳ್ತಾ ನಮ್ಮ ಕರಾವಳಿ ಉತ್ಸವದ ಸಮಾರೋಪ ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕಾರವಾರದ ಶಾಸಕರಾಗಿರುವ ಸತೀಶ್ ಸೈಲ್ ಅವರು ಕೂಡ ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಅವರ ಆಗಮನದ ತರುವಾಯ ನಮ್ಮ ಈ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವೇದಿಕೆ ಕಾರ್ಯಕ್ರಮದ ತದನಂತರ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಕರಾವಳಿಯ ಗಂಡು ಕಲೆ, ನಿಮ್ಮೆಲ್ಲರ ಹೆಮ್ಮೆಯ ಯಕ್ಷಗಾನ ಪ್ರಸಂಗ ಶಿವದೂತ ಪಂಜುರ್ಲಿ ಅನ್ನುವಂಥ ಸುಂದರ ಆಖ್ಯಾನ ಕೂಡ ಇವತ್ತು ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ನಮ್ಮೊಂದಿಗಿರ್ತೀರಿ, ಈ ಕಾರ್ಯಕ್ರಮದ ಯಶಸ್ಸಿನ ಭಾಗವಾಗಿರ್ತೀರಿ ಅನ್ನುವ ಆಶಯದೊಂದಿಗೆ ಮತ್ತೊಮ್ಮೆ ಸಮಾರೋಪ ಸಮಾರಂಭದ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದಾವೆ. ಅದರ ಜೊತೆಗೆ ನಮ್ಮ ಫುಡ್ ಕೌಂಟರ್ಗಳಲ್ಲಿ ಈಗಾಗಲೇ ಬೇರೆ ಬೇರೆಯ ಸ್ನ್ಯಾಕ್ಸ್ಗಳು, ಟೀ, ಇತರೆ ಫುಡ್ಗಳು ಕೂಡ ಆರಂಭ ಆಗಿದೆ. ಅದರ ಸವಿಯನ್ನು ಸವಿತಾ ಮೀನ್ವೈಲ್ ನಮ್ಮ ಸಮಾರೋಪ ಸಮಾರಂಭದಲ್ಲೂ ಕೂಡ ನೀವೆಲ್ಲ ಸಾಕ್ಷಿಯಾಗಿ ಅಂತ ಕೇಳಿಕೊಳ್ತಾ ಇದ್ದೇವೆ. ನಾವು ಕುಂದಾಪುರ ಭಾಗದ ಹಬ್ಬಕ್ಕೆ ಹೋದರೆ ಯಾರೂ ಮಿಸ್ ಮಾಡ್ಕೊಳ್ಳದೆ ಇರುವಂಥ ಒಂದು ಅಂತಂದರೆ ಯಾವುದು? ಬಿಸಿ ಬಿಸಿ ಜಿಲೇಬಿ. ಬಾಬುಡಿ ಸ್ವೀಟ್ಸ್ ಅವರ ಬಿಸಿ ಬಿಸಿ ಜಿಲೇಬಿ ರೆಡಿ ಇದೆ. ಈಗ ತಾನೇ ಕಾವಲಿಗೆ ಬಿಟ್ಟಿರುವ ಬಿಸಿ ಬಿಸಿ ಜಿಲೇಬಿ ಬೇಕಾದ್ರೆ ಅಲ್ಲಿ ಹೋಗಿ ಆ ಜಿಲೇಬಿನ ತಿನ್ಕೊಂಡು ಬರ್ಬೋದು. ಅದ್ರ ಜೊತೆಗೆ ಒಳ್ಳೆ ಮುಂಡಕ್ಕಿ, ಸಕ್ಕರೆಗಡ್ಡಿ, ಒಳ್ಳೊಳ್ಳೆಯ ಖಾದ್ಯಗಳಿದೆ. ಕೇವಲ ನಮ್ಮೂರಿನ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಮಾತ್ರ ಸಿಗುವಂಥ ಈ ವಿಶೇಷಗಳನ್ನು ನಿಮ್ಮೆಲ್ಲರಿಗೋಸ್ಕರ ಬೆಂಗಳೂರಿನ JP ನಗರದ ಈ ಮೈದಾನಕ್ಕೆ ತರುವ ಪ್ರಯತ್ನ ನಡೆದಿದೆ. ಆ ಪ್ರಯತ್ನದ ಫಲವಾಗಿ ನೀವೆಲ್ಲ ಅದನ್ನು ಅನುಭವಿಸ್ಬೋದಾಗಿದೆ. ಹಾಗೆ ಈಗ ತಾನೇ ನಮ್ಮನ್ನು ಕೂಡಿಕೊಳ್ತಿದ್ದಾರೆ ಕಾರವಾರದ ಮಾನ್ಯ ಶಾಸಕರು ಸತೀಶ್ ಸೈಲ್ ಮತ್ತು ಇತರೆ ಗಣ್ಯರು. ಅವರನ್ನು ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಆರಂಭಗೊಳ್ಳಿಕ್ಕಿದೆ. ನಮ್ಮ ಕಾರ್ಯಕ್ರಮದ ಪ್ರಮುಖ ಪೋಷಕರು
MRJ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು, ಆಶಾ ಪ್ರಕಾಶ್ ಶೆಟ್ಟಿ ಫೌಂಡೇಶನ್ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿಗಳ ಹಣಕಾಸಿನ ನೆರವನ್ನ ಬಡಬಗ್ಗರಿಗೆ ನೀಡಿದಂತಹ ಧೀಮಂತ ವ್ಯಕ್ತಿ, ಬಂಟ ಸಮುದಾಯದ ಹೆಮ್ಮೆ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಾಗಿರುವಂತಹ ಬಂಟರ ಸಂಘ ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರು ಶ್ರೀಯುತ ಆರ್ ಉಪೇಂದ್ರ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಕರತಾಡದ ಸದ್ದಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಲೋ, ಮಾನಿಟರ್ ಕೊಡಿ. ಹರಿ ಓಂ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ ಇವರು ಸಾದರಪಡಿಸುತ್ತಿರುವಂತಹ ನಮ್ಮ ಕರಾವಳಿ ಉತ್ಸವ 2024ರ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಬೆಳಿಗ್ಗೆ 9ರಿಂದ ನಿರಂತರವಾಗಿ ಈ ವೇದಿಕೆಯಲ್ಲಿ ಕರಾವಳಿಯ ವೈಭೋಗವನ್ನು ನಾವೆಲ್ಲರೂ ಸವಿದಿದ್ದೇವೆ. ಬಂಧುಗಳೇ, ನಮ್ಮ ಕರಾವಳಿ ಸಾಂಸ್ಕೃತಿಕ ಕಲೆಗಳ ನೆಲೆಬೀಡು, ಕಲೆಗಳಲ್ಲಿ ಅತ್ಯಂತ ಶ್ರೀಮಂತವಾದಂಥ ಪ್ರದೇಶ ಇಡೀ ಭಾರತ ದೇಶದಲ್ಲಿ ನಮ್ಮ ಕರಾವಳಿ. ಹಾಗಾಗಿ ನಮ್ಮಲ್ಲಿರುವಂಥ ಎಲ್ಲ ಕಲೆಗಳ ಚುಟುಕು ಪ್ರದರ್ಶನವನ್ನು ತಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನವನ್ನಷ್ಟೇ ನಾವು ಮಾಡಿದ್ದೇವೆ. ಅಲ್ಲಿರುವಂಥ ಆ ಸಮೃದ್ಧ ಕಲೆಗಳನ್ನು ಕೇವಲ 2 ಗಂಟೆಯಲ್ಲಿ ಹಿಡಿದಿಟ್ಟುಕೊಳ್ಳಲು ಅಸಾಧ್ಯವಾಗದಂಥ ವಿಷಯ ಅನ್ನುವ ಸತ್ಯ ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ಇಂದಿನ ಪೀಳಿಗೆಗೆ ರವಾನಿಸಬೇಕು, ಅಷ್ಟೇ ಅಲ್ಲ ಬೆಂಗಳೂರಿಗರಿಗೆ ಅದರ ಪರಿಚಯವನ್ನು ಮಾಡಿಕೊಡಬೇಕೆನ್ನುವಂಥ ಸಣ್ಣ ಪ್ರಯತ್ನಕ್ಕೆ ಈ ಕರಾವಳಿಗರು ಕೈ ಹಾಕಿದ್ದಾರೆ. ಬಂಧುಗಳೇ, ಈಗ ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಕರಾವಳಿ ಉತ್ಸವ 2024ರ ಸಮಾರೋಪ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ. ಈ ಸಭಾ ಕಾರ್ಯಕ್ರಮ ಅತ್ಯಂತ ಚುಟುಕಾಗಿ ಈ ಸುಂದರ ಸಂಜೆಯಲ್ಲಿ ನೆರವೇರಲಿದೆ. ತಾವೆಲ್ಲರೂ ಕಾಯುತ್ತಿರುವಂಥ ಒಂದು ಅದ್ಭುತವಾದಂಥ ಯಕ್ಷಗಾನ ಪ್ರದರ್ಶನವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದಾರೆ ದೂರದ ಮಂದರ್ತಿಯ ನೆಡೂರಿನಿಂದ ಮಹಾಗಣಪತಿ ಯಕ್ಷಗಾನ ಮಂಡಳಿ. ಕರಾವಳಿಯ ಕೋಗಿಲೆ ಎಂದೇ ಹೆಸರುವಾಸಿಯಾದಂಥ ಯಕ್ಷಗಾನದ ದಂತಕತೆ GR ಕಾಳಿಂಗನಾವುಡರ ಪರಮ ಶಿಷ್ಯ ಅವರ ಜೊತೆಗಾರ ಸದಾಶಿವ್ ಅಮೀನ್ ರವರ ನಿರ್ದೇಶನದಲ್ಲಿ ಮತ್ತು ಭಾಗವತಿಕೆಯಲ್ಲಿ ಪಂಜುರ್ಲಿಯ ಪ್ರಸಂಗವನ್ನು ಆಡಿ ತೋರಿಸಲಿದ್ದಾರೆ ನಮ್ಮ ಪ್ರತಿಷ್ಠಿತ ಯಕ್ಷಗಾನ ಕಲಾವಿದ ಬಂಧುಗಳು. ಯಕ್ಷಗಾನದ ಇತಿಹಾಸದಲ್ಲಿ ಒಂದು ಮಹಿಷಾಸುರನ ಪಾತ್ರಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ತಂದುಕೊಟ್ಟಂಥ ಜನ್ನಾಡಿಯವರು ಇವತ್ತು ಪಂಜುರ್ಲಿಯಾಗಿ ನಿಮ್ಮ ಮುಂದೆ ಮಿಂಚಲಿದ್ದಾರೆ. ಬಂಧುಗಳೇ, ಚುಟುಕಾದಂಥ ಸಭಾ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ನಾವು ಯಕ್ಷಗಾನವನ್ನು ನಿಮಗೆ ಉಣಬಡಿಸಲಿದ್ದೇವೆ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಕಲಾವಿದರನ್ನು ಒಟ್ಟು ಸೇರಿಸಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರ್ತಿ ಇವರಿಂದ ಯಕ್ಷಗಾನ ಪ್ರದರ್ಶನ, ಶಿವದೂತ ಪಂಜುರ್ಲಿ ಎನ್ನುವಂಥ ಆಖ್ಯಾನ. ಉಪ್ಪುಂದ ನಾಗೇಂದ್ರ ರಾವ್, ವಿಶ್ವನಾಥ ಪೂಜಾರಿ ಹೆನ್ನಾಬೈಲ್, ಹರೀಶ್ ಚಂದನ್ ಜಪ್ತಿ, ನಂದೀಶ್ ಕುಮಾರ್ ಜನ್ನಾಡಿ, ಕೇಶವಾಚಾರ್ಯ ಶೃಂಗೇರಿ, ಸಂತೋಷ್ ಕುಮಾರ್ ಬಾರಾಳಿ, ಸತೀಶ್ ಕುಮಾರ್ ಹಾಲಾಡಿ, ರಾಕೇಶ್ ಶೆಟ್ಟಿ ಮೇಗರವಳ್ಳಿ, ನಾಗರಾಜ್ ದೇವಲಕುಂದ, ದಿನಕರ್ ಕುಂದರ್ ನೆಡೂರು, ಕುಮಾರ ಅಮೀನ್ ಕೊಕ್ಕರ್ಣೆ, ಲೋಹಿತ್ ಕೊಮೆ ಹಾಗೂ ಸದಾಶಿವ್ ಅಮೀನ್ ಈ ಎಲ್ಲ ಅತಿರಥ ಮಹಾರಥ ಕಲಾವಿದರ ಕೂಡುವಿಕೆಯಲ್ಲಿ ಪಂಜುರ್ಲಿಯ ಆಖ್ಯಾನವನ್ನು ಸಭಾ ಕಾರ್ಯಕ್ರಮದ ನಂತರ ಈ ವೇದಿಕೆಯಲ್ಲಿ ಸಮಾರೋಪದ ಕಾರ್ಯಕ್ರಮವಾಗಿ ಈ ಯಕ್ಷಗಾನವನ್ನು ಪ್ರದರ್ಶನ ಮಾಡಲಿದ್ದೇವೆ. ಬೆಳಗ್ಗೆಯಿಂದ 100 ಜನ ಕಲಾವಿದರು ಕರಾವಳಿ ಭಾಗದಿಂದ ಬಂದು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಆ ಎಲ್ಲ ಕಲಾವಿದರಿಗೆ ನಾವು ಗೌರವಪೂರ್ವಕವಾದಂಥ ಧನ್ಯವಾದವನ್ನು ಸಮಸ್ತ ಕರಾವಳಿಗರ ಪರವಾಗಿ
ಹೃತ್ಪೂರ್ವಕವಾಗಿ ಅರ್ಪಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿದ್ದೇವೆ. ಕಾರವಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಾನ್ಯ ಸತೀಶ್ ಸೈಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾವೆಲ್ಲರೂ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಇದರ ಸಮಸ್ತ ಕರಾವಳಿಗರು ಕೂಡ ಅವರಿಗೆ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಸತೀಶ್ ಸೈಲ್ ಮಾನ್ಯ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ, ಬನ್ನಿ ಸರ್.
ಕಂಬಳ ನಮ್ಮ ಹೆಮ್ಮೆ, ಯಕ್ಷಗಾನವೇ ಗರಿಮೆ, ದೈವ ದೇವರ ರಕ್ಷೆ ನಮ್ಮೂರ ಬೆಳಕು. ನಮ್ಮ ಆಟವ ಆಡುವ, ನಮ್ಮ ಊಟವ ಮಾಡುವ, ಒಂದು ಗೌಜಿನ ಉತ್ಸವ ನಮ್ಮ ಕರಾವಳಿ. ನಮ್ಮ ಕರಾವಳಿ, ನಮ್ಮ ಕರಾವಳಿ, ನಮ್ಮ ಕರಾವಳಿ. ನಾನು ಶುರು ಮಾಡ್ತಾ ಇದ್ದೇನೆ. ಹರಿ ಓಂ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಸಾದರಪಡಿಸುವಂಥ ನಮ್ಮ ಕರಾವಳಿ ಉತ್ಸವ 2024 ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ತುಸು ಹೊತ್ತು ಅಡಚಣೆಯಾದಕ್ಕೆ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ದೀಪ ಪ್ರಜ್ವಲನೆ ಮಾಡುತ್ತಿರುವಂಥ ಮಾನ್ಯ ಎಂ ಕೃಷ್ಣಪ್ಪರವರು ಈ ಭಾಗದ ಜನಪ್ರಿಯ ಶಾಸಕರ ಅನುಮತಿಯ ಮೇರೆಗೆ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅವರ ಅನುಮತಿಯನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಮಾನ್ಯ ಕೆ ಸುಬ್ರಾಯ್ ಭಟ್ರವರು, ಅಧ್ಯಕ್ಷರು ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು, ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರು ಡಾಕ್ಟರ್ ಸುರೇಶ್ ಜಿಕೆ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು. ಇವರು ನಮ್ಮೆಲ್ಲ ಅತಿಥಿ ಮಹನೀಯರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ಳಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಕೇಂದ್ರ ಬಿಂದು ಸಾಧಕರ ಸನ್ಮಾನ, CMD MRG ಸಮೂಹ ಉದ್ಯಮ ಸಂಸ್ಥೆಗಳು ಬೆಂಗಳೂರು ಕೆ ಪ್ರಕಾಶ್ ಶೆಟ್ಟರವರನ್ನ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇವೆ. ENT ಸರ್ಜನ್ ಆಗಿರುವಂಥ ಡಾಕ್ಟರ್ ದೀಪಕ್ ಹಳದಿಪುರ ಇವರನ್ನು ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇವೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಉಷಾ ಎಂ ಭಂಡಾರಿ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇವೆ. ಕಾರವಾರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಮಾನ್ಯ ಗುರುರಾಜ್ ಗಂಟಿಹೊಳೆ ಇವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ UB ವೆಂಕಟೇಶ್ ರವರು ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸಮಾಜ ಸೇವಕರಾದಂಥ ಶ್ರೀ ಜಯರಾಮ್ ಅವರು, BBMPಯ ಮಾಜಿ ಸದಸ್ಯರಾಗಿರುವಂಥ ಕೆ ಸೋಮಶೇಖರ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ಬ್ಯಾಂಕಿನ ಚೇರ್ಮನ್ರಾಗಿರುವಂಥ ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಡ್ತಾ ಇದ್ದೇನೆ. ಯೂನಿವರ್ಸಲ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾಗಿರುವಂಥ ಮಾನ್ಯ ಶ್ರೀ ಉಪೇಂದ್ರ ಶೆಟ್ಟಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಇದರ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಶಿವಾನಂದ ಶೆಟ್ಟಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಹಿಂಡ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ರಮೇಶ್ ದೇವಾಡಿಗ ವಣ್ಸೆ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಉದ್ಯಮಿಗಳಾಗಿರುವಂಥ ಮಾನ್ಯ ಶ್ರೀ ವೆಂಕಟೇಶ್ ರಾವ್ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಶಾಸಕರು ಕೃಷ್ಣಪ್ಪರವರು ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ. ಮಾನ್ಯ ಅಧ್ಯಕ್ಷರಾಗಿರುವಂಥ ಕೆ ಸುಬ್ರಾಯ್ ಭಟ್ರವರು ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ನಮ್ಮ ಗೌರವಾಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಸುರೇಶ್ ಜಿಕೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಮಹನೀಯರನ್ನು ವೇದಿಕೆಗೆ ಆಹ್ವಾನ ಮಾಡಿಕೊಂಡಿದ್ದೇವೆ.
ಈಗ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ಶುಭ ಆರಂಭ ಮಾಡೋಣ. ಧಾಮಿನಿ ಕರುಣಾಕರ್ ಇವರನ್ನು ಈ ಭಾಗಕ್ಕೆ ಪ್ರಾರ್ಥನೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೊಲ್ಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲ್ಲದ ಕಿವಿ ಕೋರೆದಾಡಿವನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲ್ಲದ ಕಿವಿ ಕೋರೆದಾಡಿವನ್ಯಾರಮ್ಮ. ಮೂರು ಕಣ್ಣಿನ ಸೋತ ಮುರಿದಿಟ್ಟ ಚಂದಿರ ಆ ಆ ಆ ಮೂರು ಕಣ್ಣಿನ ಸೋತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಉಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವನ್ಯಾರಮ್ಮ. ಉಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಆ ಆ ಆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಆ ಆ ಆ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೊಲ್ಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಿಮ್ಮೊಳಗಿಹನ್ಯಾರಮ್ಮ. ವಿಘ್ನ ನಿವಾರಕನಾದಂಥ ಶ್ರೀ ಮಹಾಗಣಪತಿಯನ್ನು ತನ್ನ ಸುಶ್ರಾವ್ಯ ಕಂಠದಿಂದ ಪ್ರಾರ್ಥಿಸಿದ್ದಾರೆ ದಾಮಿನಿ ಕರುಣಾಕರ್ ಅವರು. ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕರಾವಳಿಗರ ಒಕ್ಕೂಟ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚರಣ್ ಬೈಂದೂರು.
ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ಪ್ರಸ್ತುತಿಯಲ್ಲಿ ನಡೆಯುತ್ತಿರುವ ನಮ್ಮ ಕರಾವಳಿ ಉತ್ಸವ 2024 ಈ ಸುಂದರ ಸಂಜೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವ ಶ್ರೀ ಕೆ ಸುಬ್ರಾಯ ಭಟ್ ಅಧ್ಯಕ್ಷರು, ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅನಂತ ಸದಾಶಿವ ಕಾರ್ಯಾಧ್ಯಕ್ಷರು ಅವರಿಗೆ, ಪುಟ್ಟಣ್ಣ ಅವರು ಪುಸ್ತಕವನ್ನ ಕೊಡುವುದರ ಮುಖಾಂತರ ಅವರನ್ನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅನ್ನ ಮಾಡಬೇಕು. ನಮ್ಮ ಕರಾವಳಿ ಉತ್ಸವ 2024 ಇದರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲು ನಮ್ಮೊಂದಿಗಿದ್ದಾರೆ MRG ಸಮೂಹ ಸಂಸ್ಥೆಗಳ CMD ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು. ಇವರನ್ನು ಕೂಡ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. AB ಶೆಟ್ಟಿ ಅವರು ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ಗೌರವದಿಂದ ಅವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗುರುಪ್ರಸಾದ್ ಶೆಟ್ಟಿ ಅವರು ಅವರಿಗೆ ಸ್ಮರಣಿಕೆಯನ್ನ ಕೊಡುವುದರ ಮುಖಾಂತರ ಅತ್ಯಂತ ಪ್ರೀತಿಯಿಂದ ಕರಾವಳಿ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ನಮ್ಮ ಕರಾವಳಿ ಉತ್ಸವ 2024ಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಮಾನ್ಯ ಕಾರವಾರ ಶಾಸಕರಾದ ಶ್ರೀ ಸತೀಶ್ ಸೈಲ್. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಗಿರೀಶ್ ಗಂಗೊಳ್ಳಿ ಅವರು ಅವರನ್ನ ಸಾಂಪ್ರದಾಯಿಕವಾಗಿ ಮಂಡೆಹಾಳೆ ಹಾಗೆ ಸ್ಮರಣಿಕೆಯನ್ನ ಕೊಟ್ಟು ಇವತ್ತಿನ ಈ ಅದ್ದೂರಿ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬೆಳಗಿನಿಂದ ಉಪಸ್ಥಿತರಿದ್ದ ಶ್ರೀ ಬೈಂದೂರು ಶಾಸಕರಾದ ಶ್ರೀ ಗುರುರಾಜ್ ಗಂಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಗೋಪಾಲ್ ಶೇರಿಗರ್ ಅವರು ಸಾಂಪ್ರದಾಯಿಕವಾಗಿ ಮಂಡೆಹಾಳೆ ಹಾಗೆ ನಮ್ಮ ಸ್ಮರಣಿಕೆಯನ್ನ ಅವರಿಗೆ ಕೊಟ್ಟು ಅತ್ಯಂತ ಪ್ರೀತಿಯಿಂದ ಶ್ರೀ ಗುರುರಾಜ್ ಗಂಟಿಹೊಳೆ ಮಾನ್ಯ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ಇವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾವೆಲ್ಲರೂ ಬರಮಾಡಿಕೊಳ್ತಾ ಇದ್ದೀವಿ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ UB ವೆಂಕಟೇಶ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ದಿನೇಶ್ ಸಣ್ಣು ಅವರು ಮಂಡೆಹಾಳಿ ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಇವತ್ತಿನ ಈ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ಪ್ರೋತ್ಸಾಹಿಸಿದ ಕರ್ನಾಟಕ ಬ್ಯಾಂಕ್ ಇದರ ಚೇರ್ಮನ್ ಶ್ರೀ ಪ್ರದೀಪ್ ಕುಮಾರ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಂಜುನಾಥ್ ಸಿ ಅವರು ನಮ್ಮ ಸಾಂಪ್ರದಾಯಿಕ ಮಂಡೆಹಾಳೆ ಹಾಗೂ ಕಾರ್ಯಕ್ರಮದ ಸ್ಮರಣಿಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವವನ್ನು ಸೂಚಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಉಪೇಂದ್ರ ಶೆಟ್ಟಿ ಚೇರ್ಮನ್ ಯೂನಿವರ್ಸಲ್ ಶಿಕ್ಷಣ ಸಂಸ್ಥೆ. ಇವರನ್ನು ಕೂಡ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಿವಾನಂದ್ ಎಲ್ ಅವರು ಸಾಂಪ್ರದಾಯಿಕವಾದಂತಹ ಸಂಸ್ಕೃತಿ ಮಂಡೆಹಾಳೆ ಹಾಗೆ ಸ್ಮರಣಿಕೆಯನ್ನ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಂತಿರುವ ಶ್ರೀ ಶಿವಾನಂದ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅನಿಲ್ ಕುಮಾರ್ ದೇವಾಡಿಗ ಅವರು ಸಾಂಪ್ರದಾಯಿಕ ಮಂಡೆಹಾಳೆ ಹಾಗೆ ಸ್ಮರಣಿಕೆಯನ್ನ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ.
ಶ್ರೀ ರಮೇಶ್ ದೇವಾಡಿಗ ವಣ್ಸೆ, ವ್ಯವಸ್ಥಾಪಕ ನಿರ್ದೇಶಕರು ಹಿಂದ್ ಪ್ಯಾಕ್ ಇಂಡಸ್ಟ್ರೀಸ್, ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗಿದು ಪ್ರೀತಿಯ ಸ್ವಾಗತ ಸರ್. ಗಜಾನನ್ ಅವರು ನಮ್ಮ ಸಾಂಪ್ರದಾಯಿಕ ಮಂಡೆಹಾಳೆ ಹಾಗೆ ಪುಸ್ತಕವನ್ನ ಕೊಡುವುದರ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಬಹಳ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು ಇದರ ಪ್ರೋತ್ಸಾಹಕರಾದ ಶ್ರೀ ವೆಂಕಟೇಶ್ ರಾವ್, ಉದ್ಯಮಿಗಳು ಬೆಂಗಳೂರು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಮಂಜುನಾಥ್ ಪಾಂಡೇಶ್ವರ್ ಅವರು ಪುಸ್ತಕ ಮತ್ತು ಸಾಂಪ್ರದಾಯಿಕ ಮಂಡೆಹಾಳೆಯನ್ನ ಕೊಡುವುದರ ಮುಖಾಂತರ ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸರ್. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಜಿಕೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಸುಭಾಷ್ ಅವರು ಪುಸ್ತಕ ಮತ್ತು ಸಾಂಪ್ರದಾಯಿಕ ಮಂಡೆಹಾಳೆಯನ್ನು ಹಾಕುವುದರ ಮುಖಾಂತರ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಇವರನ್ನು ನಾವು ಬರಮಾಡಿಕೊಳ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವ ಡಾಕ್ಟರ್ ದೀಪಕ್ ಹಳದಿಪುರ, ENT ಸರ್ಜನ್ ಟ್ರಸ್ಟಲ್ ಹಾಸ್ಪಿಟಲ್, ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಗಿರೀಶ್ ಗಂಗೊಳ್ಳಿಯವರು ಪುಸ್ತಕ ಹಾಗೆ ನಮ್ಮ ಸಂಸ್ಕೃತಿಯ ಒಂದು ಭಾಗ ಮಂಡೆಹಾಳಿ ಅದನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಳ್ತಾ ಇದ್ದೀವಿ ಸರ್. ಇನ್ನೋರ್ವ ಸನ್ಮಾನಿತರು ಡಾಕ್ಟರ್ ಉಷಾ ಎಂ ಭಂಡಾರಿ, ಸಹಾಯಕ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಇಲಾಖೆ, ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಮಂಜುನಾಥ್ ಸಿ ಅವರು ಪುಸ್ತಕ ಹಾಗೂ ಮಂಡೆಹಾಳಿಯನ್ನು ಹಾಕುವುದರ ಮುಖಾಂತರ ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಳ್ತಾ ಇದ್ದೀವಿ ಮೇಡಮ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಜಂಟಿ ಆಯುಕ್ತರು ಹಾಗೂ ಸಿಬ್ಬಂದಿ ವರ್ಗ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗ, ಆರಕ್ಷಕ ಠಾಣೆ ಕೋಣನಕುಂಟೆ ಬೆಂಗಳೂರು, ಸಹಾಯಕ ಅಭಿಯಂತರರು ಹಾಗೂ ಸಿಬ್ಬಂದಿ ವರ್ಗ, ಬೆಸ್ಕಾಂ S6 ಉಪವಿಭಾಗ, ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಾಧ್ಯಮದ ಮಿತ್ರರು ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಕರಾವಳಿ ಬಂಧುಗಳು ಹಾಗೂ ನಮ್ಮ ಬೆಂಗಳೂರಿನ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು. ಓವರ್ ಟು ಶೇಖರ್ ಸರ್. ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಮಾನ್ಯ ಎಂ ಕೃಷ್ಣಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸ್ತಾ ಇದ್ದಾರೆ. ಅವರನ್ನು ನಾವೆಲ್ಲರೂ ಕೂಡ ಕರತಾಡನದ ಮೂಲಕ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಇಷ್ಟೊಂದು ಸುಂದರವಾಗಿ ಈ ಕಾರ್ಯಕ್ರಮವನ್ನು ಮೂಡಿ ಬರಲು ನಮ್ಮ ಬೆನ್ನು ತಟ್ಟಿ ಸಹಕರಿಸಿದವರು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಂ ಕೃಷ್ಣಪ್ಪ ಅವರು. ನಾವರಲ್ಲಿ ಬೇಡ್ಕೊಂಡಾಗ ಖಂಡಿತ ಈ ಕಾರ್ಯಕ್ರಮವನ್ನು ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ, ನನ್ನ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ನನಗೆ ಹೆಮ್ಮೆ ಅಂತ ನಮ್ಮ ಬೆನ್ನು ತಟ್ಟಿದವರು ಮಾನ್ಯ ಎಂ ಕೃಷ್ಣಪ್ಪ ಅವರು. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಅವರನ್ನು ಈ ಭಾಗಕ್ಕೆ ಕರೆತರುವಲ್ಲಿ ಬಹಳಷ್ಟು ಶ್ರಮ ವಹಿಸಿದವರು ಶ್ರೀ ಎಂ ಜಯರಾಮ್ ಅವರು. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ನಮ್ಮ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಈ ಸಂಸ್ಥೆಯ ಸಮಸ್ತರ ಪರವಾಗಿ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುವುದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಪುಸ್ತಕವನ್ನು ನೀಡುವುದರ ಮೂಲಕ ಅವರನ್ನು ಬರಮಾಡಿಕೊಳ್ಳಬೇಕು. ಸದಾಶಿವರು, ಅನಂತ ಸದಾಶಿವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು, ಸದಾಶಿವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮ ಪ್ರೀತಿಯ ದ್ಯೋತಕವಾದಂಥ ಪುಸ್ತಕವನ್ನು ಅವರಿಗೆ ನೀಡುವುದರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರಾವಳಿಯ ಪಾರಂಪರಿಕವಾದಂಥ ತಲೆಗೆ ಧರಿಸುವಂಥ ಹಾಳೆಯನ್ನು ಧರಿಸಿ ಅವರನ್ನು ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಂಡೆ ಹಾಳೆಯನ್ನು ಅವರ ಮಂಡೆಗೆ ಸಿಲುಕಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ನಮ್ಮ ಪ್ರೀತಿಯ ದ್ಯೋತಕವಾಗಿ ಪುಸ್ತಕವನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ಅವರಿಗೆ ಸ್ವಾಗತ, ಸುಸ್ವಾಗತ. ಹಾಗೆ ಈ ಭಾಗದ ಜನಪ್ರಿಯ ಸಮಾಜ ಸೇವಕರಾಗಿರುವಂಥ ಶ್ರೀ ಎಂ ಜಯರಾಮ್ ಅವರು, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕು. ನಮ್ಮ ಉಪಾಧ್ಯಕ್ಷರಂಥ BR ದೇವಾಡಿಗ ಅವರು, BR ದೇವಾಡಿಗ ಅವರು ಎಂ ಜಯರಾಮ್ ಅವರಿಗೆ ಸ್ವಾಗತ ಕೋರಬೇಕು. ನಮ್ಮ ಪ್ರೀತಿಯ ದ್ಯೋತಕವಾದಂಥ ಪುಸ್ತಕವನ್ನು ಅವರಿಗೆ ನೀಡುವುದರ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಕರಾವಳಿಯ ಪಾರಂಪರಿಕವಾದಂಥ ಮಂಡೆ ಹಾಳೆಯನ್ನು ಅವರಿಗೆ ಧರಿಸುವುದರ ಮೂಲಕ ಈ ಕರಾವಳಿ ಉತ್ಸವ 2024ರ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಈ ಭಾಗದ ಜನಪ್ರಿಯ ಮುಖಂಡರು, ಸಮಾಜ ಸೇವಕರು ಆಗಿರುವಂಥ ಶ್ರೀ ಎಂ ಜಯರಾಮ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಹೃದಯ ಬಂಧುಗಳನ್ನು, ಕರಾವಳಿಯ ಮಿತ್ರರನ್ನು, ಬೆಂಗಳೂರಿಗರನ್ನು ಪ್ರತಿಯೊಬ್ಬರನ್ನು ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತ ಕೋರುತ್ತಾ ಈಗ ಕರಾವಳಿ ಉತ್ಸವ 2024 ಇದರ ಪ್ರಾಸ್ತಾವಿಕ ನುಡಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಡಾಕ್ಟರ್ ಸುರೇಶ್ ಜಿಕೆ, ಗೌರವಾಧ್ಯಕ್ಷರು, ಕರಾವಳಿಗರ ಒಕ್ಕೂಟ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕರಾವಳಿಯಿಂದ ಆಗಮಿಸಿ ಇಲ್ಲಿ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವಂಥ ಎಲ್ಲ ಬಂಧುಗಳೇ, ಮಹಿಳೆಯರೇ ಹಾಗೂ ಸ್ನೇಹಿತರೆ, ನಮ್ಮ ಈ ಒಂದು ಕರಾವಳಿಯ ಸಂಸ್ಕೃತಿಯನ್ನು ರಕ್ಷಿಸಬೇಕು ಮತ್ತೆ ಅಂತ ಹೇಳುವಂಥ ಈ ನಿಟ್ಟಿನಲ್ಲಿ ಸುಮಾರು ಒಂದು 4.5 ವರ್ಷಗಳ ಹಿಂದೆ ಸಾಕಷ್ಟು ಈ ನಮ್ಮ ಒಂದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಚರ್ಚೆ ಆಗುತ್ತಿತ್ತು. ಈ ಸಂದರ್ಭದಲ್ಲಿ ಒಂದು ಸಮಾನ ಮನಸ್ಕರು, ನಮ್ಮಲ್ಲಿರುವಂತಹ ಸಮಾನ ಮನಸ್ಕರು ಎಲ್ಲ ಸೇರಿಬಿಟ್ಟು ಈ ಒಂದು ಸಂಸ್ಕೃತಿಯ ರಕ್ಷಣೆ ಅಂತ ಹೇಳಿದ್ರೆ ನಮ್ಮ ಕಾಸರಗೋಡಿನಿಂದ ಹಿಡಿದು ಕಾರವಾರದವರೆಗಿನ ನಮ್ಮ ಎಲ್ಲ ವೈವಿಧ್ಯಮಯ ಸಂಸ್ಕೃತಿಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಒಂದು ಚರ್ಚೆ ಮಾಡಿಬಿಟ್ಟು ಒಂದು ಸಂಘವನ್ನು ನೋಂದಣಿ ಮಾಡಲಾಯಿತು. ದಿನಾಂಕ 21/2/2023 ಈ ಸಂಘವನ್ನು ನೋಂದಣಿ ಮಾಡಿ ಇದರಲ್ಲಿ ಕಾರ್ಯಕಾರಿ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ತದನಂತರ ದಿನಾಂಕ 28/3/2023 ಸೋಮೇಶ್ವರ ಸಭಾಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಇದಕ್ಕೆ ಒಂದು ಚಾಲನೆಯನ್ನು ನೀಡಲಾಯಿತು. ತದನಂತರ ಅಲ್ಲಿ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮವನ್ನು ಆಚರಿಸಿ ನಮ್ಮ ಒಂದು ಕರಾವಳಿಯ ಸಂಸ್ಕೃತಿ ಇನ್ನಿತರೆ ಕೆಲಸಗಳ ಬಗ್ಗೆ ಸಾಮಾನ್ಯವಾಗಿ ನಾವು ಚರ್ಚೆ ಮಾಡುತ್ತಾ ಹೋಗಿ ಇದಕ್ಕೊಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ತದನಂತರ ನಮ್ಮಲ್ಲಿರುವಂತಹ ಕಾರ್ಯಕಾರಿ ಸಮಿತಿ ಇರಬಹುದು ಅಥವಾ ಉಳಿದ ಸದಸ್ಯರುಗಳು ಎಲ್ಲರೂ ಒಗ್ಗಟ್ಟಿನಿಂದ ಹೇಳಿದ್ರು ಉತ್ತಮವಾದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನೀಡಬೇಕು. ನಮ್ಮಲ್ಲಿ ಕಡಲೂರಿನಿಂದ ಬೆಂಗಳೂರಿಗೆ ಆಗಮಿಸಿ ಇಲ್ಲಿ ನೆಲೆ ನಿಂತಿರುವಂತಹ ನಮ್ಮ ಜನಗಳಿಗೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 9 ಗಂಟೆಗೆ ನಾವು ಚಾಲನೆಯನ್ನು ನೀಡಿಬಿಟ್ಟು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ಆಯೋಜಿಸಿದ್ವಿ. ಅದೇ ಥರದಲ್ಲಿ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವಂತಹ ಹಲವಾರು ನಮ್ಮ ಕರಾವಳಿಗರು ಬಂದು ಇದನ್ನು ಆನಂದಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೂಲ ದೇಯೋದ್ದೇಶಗಳಾದ ಕರಾವಳಿಯ ಸಂಸ್ಕೃತಿಗಳಾದ ಸಾಂಸ್ಕೃತಿಕ ಹಿನ್ನೆಲೆಯಾದ ಯಕ್ಷಗಾನ ಇರ್ಬೋದು ಅಥವಾ ನಾಗಮಂಡಲ ಅಥವಾ ನಮ್ಮ ದೈವಾರಾಧನೆ, ಆಹಾರ ಪದ್ಧತಿ, ಆಚಾರ ವಿಚಾರ ಇಂಥವುಗಳನ್ನು ರಕ್ಷಿಸುವಂತಹದ್ದು ಮುಖ್ಯ ಧ್ಯೇಯೋದ್ದೇಶ ಆಗಿದೆ. ಅದರೊಂದಿಗೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವಂತಹ ಉದ್ಯೋಗಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ನಡೆಸಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸಂಸ್ಕೃತಿ, ಆಚಾರ ವಿಚಾರ ಇದು ಒಂದು ಮರೆಯುವಂಥ ಸ್ಥಿತಿಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ನೆನಪಿಸುವಂತಹ ಒಂದು ಕೆಲಸವನ್ನು ಈ ಒಕ್ಕೂಟದಿಂದ ಮಾಡಬೇಕಂತ ಹೇಳುವಂತಹ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರ್ತದೆ. ಅದೇ ಥರದಲ್ಲಿ ಅವರ ಮಕ್ಕಳು, ಈಗ ನಾವು ಕರಾವಳಿಯಿಂದ ಬಂದು ಇಲ್ಲಿ ನೆಲೆ ನಿಂತ ಹೊಟ್ಟೆಪಾಡಿಗೋಸ್ಕರವಾಗಿ ಇಲ್ಲಿ ಬಂದು ನೆಲೆ ನಿಂತು ಇಲ್ಲಿ ಜೀವನ ಸಾಗಿಸ್ತಿರ್ಬೇಕಾದ್ರೆ ಇಲ್ಲಿ ಹಲವಾರು ವಿಚಾರಗಳಿಂದ
ನಾವು ಬ್ಯುಸಿಯಾಗಿರೋದ್ರಿಂದ ನಮ್ಮ ಮಕ್ಕಳು ಸಮೇತ ನಮ್ಮ ಸಂಸ್ಕೃತಿ ಅಂತ ಮರೆಯುವಂಥ ಒಂದು ಸ್ಥಿತಿ ಉಂಟಾಗಿದೆ. ಅವರಿಗೂ ಸಮೇತ ಈ ಒಂದು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅವರಿಗೆ ತಿಳಿಸಿ ಅವರಿಗೆ ಸಮೇತ ನಾವು ಒಂದು ತಿಳುವಳಿಕೆ ಮೂಡಿಸುವಂಥ ಒಂದು ಕೆಲಸವನ್ನು ಈ ಒಂದು ಒಕ್ಕೂಟದಿಂದ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಅದೇ ಥರದಲ್ಲಿ ಈ ಸಾಂಸ್ಕೃತಿಕ ವೈಭವಗಳ ಸಮ್ಮಿಲನ, ಇದರಲ್ಲಿ ಮುಖ್ಯವಾಗಿ ಈ ಸಾಂಸ್ಕೃತಿಕ ವೈಭವಗಳನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಮಾನಸಿಕದಲ್ಲಿ ಅಥವಾ ಮನಸ್ಸಿನಲ್ಲಿ ಒಂದು ಎಲ್ಲರ ಮನಸ್ಸನ್ನು ಒಂದು ಒಗ್ಗೂಟುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಥರದ ಒಂದು ಜಾತಿ ಮತ ಭೇದವಿಲ್ಲದೆ ಅಥವಾ ಬಡವರು ಮತ್ತು ಶ್ರೀಮಂತರು ಅನ್ನುವ ಒಂದು ವಿಷಯವಿಲ್ಲದೆ ಎಲ್ಲರ ಮನಸ್ಸನ್ನು ಒಂದು ಬೆಸುಗೆ ಮಾಡುವಂತಹ ಕೆಲಸವನ್ನು ನಮ್ಮ ಈ ಒಕ್ಕೂಟದಿಂದ ಮಾಡುವಂಥ ಒಂದು ಕೆಲಸವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಅದೇ ಥರದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚಿನ ನಮ್ಮ ಕರಾವಳಿಗರು ಸ್ವಾಭಿಮಾನಿಗಳು. ಅವರು ನಮ್ಮ ಊರಿಂದ ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ, ಅಥವಾ ಅವರಿಗೆ ನಾನಾ ಥರದ ಸಮಸ್ಯೆಗಳು ಉಂಟಾಗುತ್ತದೆ. ಅವರಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಿರ್ವಹಿಸುವ ಬಗ್ಗೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಇರಬಹುದು, ವೈದ್ಯಕೀಯ ಇರ್ಬೋದು, ಶೈಕ್ಷಣಿಕ ಇರಬಹುದು, ಅಥವಾ ಸಾಮಾಜಿಕ ಸಂಸ್ಕೃತಿ, ಈ ಎಲ್ಲವನ್ನು ನಾವು ಒಂದು ಅಡ್ರೆಸ್ ಮಾಡುವಂಥ ಒಂದು ಫೋರಮ್ ಬೇಕಾಗಿದೆ ಅಂತ ಈ ನಿಟ್ಟಿನಲ್ಲಿ ನಾವು ಈ ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಈ ಒಕ್ಕೂಟದ ಮೂಲಕ ನಾವು ಅವರಿಗೆ ಒಂದು ಸಹಾಯ ಮಾಡುವ ಪದ್ಧತಿಯನ್ನು ಹೋಗ್ಬೇಕಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಅದೇ ಥರದಲ್ಲಿ ನಮ್ಮೊಂದಿಗೆ ಕಡಲೂರಿನಿಂದ ಮತ್ತು ಒಡಲೂರಿನಲ್ಲಿರುವಂತಹ ನಮ್ಮ ಗಾಳಿ, ಬೆಳಕು, ನೀರು ಇವುಗಳನ್ನೆಲ್ಲವನ್ನು ಒಂದು ರಕ್ಷಣೆ ಮಾಡೋದು ಹಾಗೂ ಸರ್ಕಾರ ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸುವಂತಹದ್ದು ಹಾಗೂ ಎಲ್ಲ ನಮ್ಮ ಕರಾವಳಿ ಒಕ್ಕೂಟದಿಂದ ಯಾವುದೇ ಒಂದು ಕಾರ್ಯಕ್ರಮವನ್ನು ನೇರವಾಗಿ ನಮ್ಮ ಕಡಲೂರಿನಿಂದ ಒಡಲೂರಿಗೆ ಬಂದಿರುವಂತಹ ನಮ್ಮ ಸ್ನೇಹಿತರಿಗೆ, ಬೆಂಗಳೂರಿನಲ್ಲಿರುವಂತಹ ಸ್ನೇಹಿತರಿಗೆ ನೀಡುವಂತಹ ಈ ಕಾರ್ಯಕ್ರಮವನ್ನು ನಮ್ಮ ಒಕ್ಕೂಟದಿಂದ ನೀಡುವಂಥ ಒಂದು ಕೆಲಸವನ್ನು ನಮ್ಮ ಒಕ್ಕೂಟದಿಂದ ಮಾಡುತ್ತೇವೆ ಅಂತ ಹೇಳುವಂಥ ಈ ಎಲ್ಲ ಹಿನ್ನೆಲೆಯಿಂದ ಈ ಒಕ್ಕೂಟ ಸ್ಥಾಪನೆ ಮಾಡಿ ಅದರ ಮೂಲಕ ಕೆಲಸ ನಿರ್ವಹಿಸುವಂಥ ಮಾಡ್ತಾ ಇದ್ವಿ. ಇವತ್ತಿನ ದಿನ ನಾವು ಆಲ್ರೆಡಿ ನಾನು ಹೇಳ್ದಂಗೆ ಮೊದಲ 2 ದೇಶಗಳಾದ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಮನಸ್ಸನ್ನು ಬೆಸುಗೆ ಮಾಡುವಂತಹ ಕೆಲಸವನ್ನು ನಾವು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ನಿರ್ವಹಿಸಿದ್ದೇವೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಾವು ನಮ್ಮ ಒಕ್ಕೂಟದಿಂದ ಆಯೋಜಿಸಲಿದ್ದೇವೆ. ಇದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನು ಮನ ಧನ ಸಹಾಯಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಾ ಈ ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಕರಾವಳಿ ಒಕ್ಕೂಟದ ಎಲ್ಲ ಸರ್ವ ಸದಸ್ಯರಿಗೂ ನಿಮಗೆಲ್ಲರಿಗೂ ಮತ್ತು ವೇದಿಕೆಯಲ್ಲಿರುವ ಗಣ್ಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಕರಾವಳಿಗರನ್ನು ಜಾತಿ ಮತ ಭೇದವಿಲ್ಲದೆ ಒಂದೇ ಸೂರಿನಡಿ ಒಂದು ಉತ್ತಮ ಉದ್ದೇಶಕ್ಕಾಗಿ, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಕಟ್ಟಿಕೊಂಡಂಥ ಸಂಸ್ಥೆ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು. ಇದರ ಕಲ್ಪನೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟಂಥ ಪ್ರಾಸ್ತಾವಿಕ ನುಡಿಗಳಲ್ಲಿ ತನ್ನದೇ ಆದಂಥ ಮಾತಿನ ಮೂಲಕ ತೆರೆದಿಟ್ಟಿದ್ದಾರೆ ಇದರ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ GK ಅವರು. ಈಗ ಈ ಕರಾವಳಿ ಉತ್ಸವ 2024ರ ಸಮಾರೋಪ ಸಮಾರಂಭವನ್ನು ದೀಪ ಹಚ್ಚುವುದರ ಮೂಲಕ ಇದಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು. ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಕೂಡ ಜೊತೆಯಾಗಲಿದ್ದಾರೆ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ
ಮೃತ್ಯುವಿನಿಂದ ಅಮೃತದೆಡೆಗೆ ನಮ್ಮೆಲ್ಲರನ್ನ ಕರೆದೊಯ್ಯುವಂತಹ ಮಹಾನ್ ಶಕ್ತಿ ಜ್ಯೋತಿ. ಆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕರಾವಳಿ ಉತ್ಸವ 2024ರ ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಗಣ್ಯಾತಿ ಗಣ್ಯರು. स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं ಈ ಜ್ಯೋತಿಯನ್ನ ಬೆಳಗುವುದರ ಮೂಲಕ ನಿರಂತರವಾಗಿ ಇದರ ಕಾಂತಿ ಎಲ್ಲ ಕಡೆ ಪಸರಿಸಲಿ. ಇದು ನಿರಂತರವಾಗಿ ಉರಿಯುತ್ತಿರಲಿ. ಕರಾವಳಿಗರ ಮನಸ್ಸು ಒಂದೆಡೆ ಸೇರಿ ಇಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ನೆರವೇರಲಿ ಎನ್ನುವಂತ ಆಶಾಭಾವದೊಂದಿಗೆ ಸಮಸ್ತರು ಕೂಡ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಈ ಕರಾವಳಿ ಉತ್ಸವ 2024ರ ಎಲ್ಲ ನೆನಪುಗಳನ್ನ, ಎಲ್ಲ ಘಟನೆಗಳನ್ನ ಒಂದು ಪುಸ್ತಕದಲ್ಲಿ ಕಟ್ಟಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ಸರಹೃದಯ ಮಿತ್ರರು ಮಾಡಿದ್ದಾರೆ. ಈ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಪ್ರಕಾಶ್ ಶೆಟ್ಟಿಯವರು. ದಯವಿಟ್ಟು ಸ್ಮರಣ ಸಂಚಿಕೆಯನ್ನ ಕೆ ಪ್ರಕಾಶ್ ಶೆಟ್ಟಿಯವರು ಬಿಡುಗಡೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು. ಈ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಇವರು ಸಾದರಪಡಿಸಿದಂತಹ ಕರಾವಳಿ ಉತ್ಸವ 2024ರ ಎಲ್ಲ ಸಿಹಿ ಘಟನೆಗಳನ್ನು ಈ ಸ್ಮರಣ ಸಂಚಿಕೆಯಲ್ಲಿ ಬರೆದಿಡುವಂಥ ಕೆಲಸವನ್ನ ಮಾಡಲಾಗಿದೆ. ಸ್ಮರಣ ಸಂಚಿಕೆ ಬಿಡುಗಡೆ ಮಾನ್ಯ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರಿಂದ ಎಂಆರ್ಜಿ ಸಮೂಹದ ಸಿಎಂಡಿ, ಕೊಡುಗೈ ದಾನಿ ಸಮಾಜ ಸೇವಕ ಕೆ ಪ್ರಕಾಶ್ ಶೆಟ್ಟಿ ಅವರು ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕರಾವಳಿ ಉತ್ಸವ 2024ರ ಎಲ್ಲ ಘಟನಾವಳಿಗಳನ್ನ ಪುಸ್ತಕದಲ್ಲಿ ಕಟ್ಟಿ ಹಾಕುವಂತ ವ್ಯವಸ್ಥೆಯನ್ನ ಸರಹೃದಯ ಮಿತ್ರರು ಮಾಡಿದ್ದಾರೆ. ಅದನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಮಾನ್ಯ ಕೆ ಪ್ರಕಾಶ್ ಶೆಟ್ಟಿ ಅವರು. ನಮ್ಮ ಕರಾವಳಿ ಉತ್ಸವ 2024 ಕಡಲ ಕರೆಯ ಬದುಕು ಬಣ್ಣ ಭಾವ, ನಮ್ಮೆಲ್ಲ ಭಾವನೆಗಳನ್ನ ಇದರಲ್ಲಿ ಹಿಡಿದಿಡುವಂಥ ಸಣ್ಣ ಪ್ರಯತ್ನ ಮಾಡಲಾಗಿದೆ. ಸ್ಮರಣ ಸಂಚಿಕೆ ಲೋಕಾರ್ಪಣೆಗೊಂಡಿದೆ. ಭಾಗವಹಿಸಿದಂಥ ಎಲ್ಲ ಮಹನೀಯರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭ ಸಂಸನೆ ನೀಡಲಿದ್ದಾರೆ ಬೈಂದೂರು ಭಾಗದ ಜನಮೆಚ್ಚಿದ ಕಾರ್ಯಕರ್ತರ ಶಾಸಕ ಗುರುರಾಜ್ ಗಂಟಿಹೊಳೆಯವರು. ಅವರನ್ನ ಪ್ರೀತಿಪೂರ್ವಕವಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುರಾಜ್ ಗಂಟಿಹೊಳೆ, ಮಾನ್ಯ ಶಾಸಕರು, ಬೈದೂರು ವಿಧಾನಸಭಾ ಕ್ಷೇತ್ರ. ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಶ್ರದ್ಧೆಯ ಹಿರಿಯರೇ, ನೆರೆದಿರುವಂಥ ಎಲ್ಲ ಬಂಧುಗಳೇ, ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕಾಲಘಟ್ಟದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಪೂರ್ತಿ ಕರಾವಳಿ, ಸುಮಾರು 400 ಕಿಲೋಮೀಟರ್ ಇರುವಂಥ ಕರಾವಳಿಗೆ ಇಂಥ ಒಂದು ಕರಾವಳಿ ಒಕ್ಕೂಟ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇತ್ತು. ಕರಾವಳಿ ಒಂದು ಹಂತವನ್ನು ದಾಟಿದೆ. ತನ್ನದೇ ಆದ ಒಂದು ಸಂಸ್ಕೃತಿ, ನೆಲ, ಜಲ, ಪರಂಪರೆ ಹೊಂದಿದಂಥ ಕರಾವಳಿ ಈ ಹಂತದಲ್ಲಿ ತನ್ನ ಒಂದು ವೈಭವವನ್ನು ತೋರಿಸಿದೆ. ಆದರೆ ಮುಂದಿನ ದಿನಗಳು ಹೇಗಿರಬೇಕು, ಕರಾವಳಿಯ ವೈಭವವನ್ನು, ಸಂಸ್ಕೃತಿ, ಪರಂಪರೆಯನ್ನು ಇಡೀ ದೇಶ ತುಂಬ ಒಂದು ಗತ್ತು ಗಾಂಭೀರ್ಯದಲ್ಲಿ ತೋರಿಸಿಕೊಂಡಂತಾಗಿದೆ. ಹೊರಗಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ದೇವೆ, ದುಡಿಮೆ ಜಾಸ್ತಿ ಮಾಡಿದ್ದೇವೆ, ಜನರನ್ನು ಗಳಿಸಿದ್ದೇವೆ, ಎಲ್ಲವೂ ಆಗಿದೆ. ಆದರೆ ನನಗೆ ಇಲ್ಲಿ ಸ್ಕ್ರೀನಲ್ಲಿ ಈ ಕಾರ್ಯಕ್ರಮದ ಟೈಟಲ್ ಸಾಂಗನ್ನು ತೋರಿಸ್ತಾ ಇರುವಾಗ ನಮ್ಮ ಪ್ರಕಾಶ್ ಅಣ್ಣ ಹೇಳಿದರು, ಎಷ್ಟು ಸುಂದರ ನಮ್ಮ ಕರಾವಳಿ, ಏನು ಬೇಕಿದ್ರೂ ಮಾಡ್ಬೋದು ಅಂತ. ಈ ಕಾರ್ಯಕ್ರಮ ಅದಕ್ಕೋಸ್ಕರ ಮುಖ್ಯ ಆಗ್ತದೆ. ನಮ್ಮ ಕರಾವಳಿಯಲ್ಲಿ ಇನ್ನೇನಾಗಬೇಕು, ಇನ್ನೇನು ಮಾಡಬೇಕು,
ಅನ್ನುವಂಥನ್ನ ಯೋಚನೆ ಮಾಡುವಂಥ ಒಂದು ಹಂತದಲ್ಲಿದ್ದೇವೆ. ಹಾಗಾಗಿ ನಾವೇನೋ 2-3 ಜಿಲ್ಲೆ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲರೂ ಒಂದೇ ಸ್ವರವಾಗಿ, ಒಂದೇ ಸ್ವಭಾವವಾಗಿ, ಒಂದು ಕರಾವಳಿಯಾಗಿ ನಾವು ಹೋರಾಟದ ಹಂತಕ್ಕೂ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಟೂರಿಸಂನಲ್ಲಿ ಕೇರಳವನ್ನು ಹೇಳ್ತೇವೆ, ಗೋವಾವನ್ನು ಹೇಳ್ತೇವೆ, ಇನ್ಯಾವುದೋ ರಾಜ್ಯವನ್ನು ಹೇಳ್ತೇವೆ. ಆದರೆ ನಮ್ಮ ಕರಾವಳಿ ಇನ್ನೂ ಹೋಗಬೇಕಾದ ಹಲವು ಮಜಲುಗಳಿದೆ. ಹಾಗಾಗಿ ಈ ಹಂತದಲ್ಲಿ ಕೊಡ್ಬೋದಾದ ಕರೆ ಏನು ಅಂತೇಳಿ ಕೇಳಿದರೆ, ಮತ್ತೆ ಕರಾವಳಿಗೆ ಬನ್ನಿ, ಮತ್ತೆ ಅಲ್ಲಿ ದುಡಿಮೆಯನ್ನು ಹೆಚ್ಚಿಸಿ. ನಾವು ಹಿಂದೆಯಿಂದ ಉದ್ಯೋಗದಾತರಾದವರು, ಅನ್ನದಾತರಾದವರು, ವಿದ್ಯಾದಾತರಾದವರು, ಮತ್ತೆ ನಾವೀಗ ಆ ಹಂತವನ್ನು ತಲುಪಬೇಕಾಗಿದೆ. ಕರಾವಳಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ದೋಣಿಗಳನ್ನು ಮಾಡಿರ್ತಾರೆ. ಆ ದೋಣಿ ಎಲ್ಲಿ ಸೇಫ್ ಕೇಳಿದರೆ ದಡದಲ್ಲಿ ಇಟ್ಟಾಗಲೇ ಸೇಫ್, ಆದರೆ ನೀರಿಗೆ ಇಳಿದೇ ಇದ್ದರೆ ದೋಣಿ ಯಾಕೆ ಮಾಡಿದ್ದು ಅಂತ ಕೇಳ್ತದೆ. ಹಾಗಾಗಿ ನಾವೆಲ್ಲ ರಿಸ್ಕ್ಗಳನ್ನು ತಗೊಂಡವರು, ಎಲ್ಲ ಕಡೆಯಲ್ಲಿ ಉಮೇದುವಾರಿಕೆಯನ್ನು ತೋರಿಸಿದವರು. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಕರಾವಳಿಯನ್ನೇ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಬೇಕಾದ್ರಿಂದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಷ್ಟು ರೀತಿಯಲ್ಲಿ ಆಯೋಜಿಸಲಿಕ್ಕೆ ಓಡಾಡಿದಂಥ ಎಲ್ಲರೂ ಸಹಿತ ಒಂದೇ ಒಂದು ಪ್ರೀತಿಯಿಂದ ಓಡಾಡಿದ್ದಾರೆ, ಇದು ನಮ್ಮ ಕರಾವಳಿ ಅಂತೇಳಿ ಹೇಳಿ. ಹಾಗಾಗಿ ಬೆಂಗಳೂರಿನಂಥ ಪಟ್ಟಣದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಇಷ್ಟೆಲ್ಲ ಗಣ್ಯರನ್ನು ಕರೆದಿದ್ದಾರೆ. ಎಲ್ಲರ ಮನಸ್ಸು ಒಂದಾಗಿ ನಮ್ಮ ಕರಾವಳಿಯನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ದಿಕ್ಕಿನತ್ತ ತಗೊಂಡು ಹೋಗಲಿಕ್ಕೆ ಇದೊಂದು ಸರಿಯಾದ ಕಾಲ ಸಂದರ್ಭ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ, ಆಯೋಜಿಸಿದ ಮತ್ತು ಬಂದು ಭಾಗವಹಿಸಿದ ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಹೊಸ ದಿನಗಳಿಗೆ ನಾವು ಹೆಜ್ಜೆ ಇಡ್ತಾ ಇರುವಂಥ ಈ ಸಂದರ್ಭ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮೃದ್ಧ ಬೈಂದೂರು ಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಹಗಲಿರುಳು ಶ್ರಮಿಸುವುದರ ಜೊತೆಗೆ ಇಡೀ ಕರಾವಳಿಯ ಪ್ರದೇಶವೇ ಕೂಡ ಸಮೃದ್ಧವಾಗಿರಬೇಕು ಅನ್ನುವಂಥ ಮಾತನ್ನು ತಮ್ಮ ಶುಭಾಶಂಸನೆಯಲ್ಲಿ ನುಡಿದಂಥ ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟೇಳಿಯವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇಡೀ ಈ ಸಮಾರೋಪ ಸಮಾರಂಭದ ಕೇಂದ್ರ ಬಿಂದು ಸಾಧಕರಿಗೆ ಸನ್ಮಾನ. ಅದರಲ್ಲಿ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಕೊಡುಗೈ ದಾನಿಗಳು, ಸಮಾಜ ಸೇವಕರು ಆಗಿರುವಂಥ MRG ಸಂಸ್ಥೆಯನ್ನು ಹುಟ್ಟುಹಾಕಿದವರು ಮಾನ್ಯ ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರು. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗದಲ್ಲಿ ಇರಿಸಿರುವಂಥ ಆಸನದಲ್ಲಿ ಅವರನ್ನು ಬರಮಾಡಿಕೊಳ್ಳುತ್ತಾ ಅವರ ಸಾಧನೆಯನ್ನು ಗುರುತಿಸುವಂಥ ಸಣ್ಣ ಕೆಲಸ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕೆ ಪ್ರಕಾಶ್ ಶೆಟ್ಟಿಯವರು ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಒಳಿತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರು, ಸಾವಿರಾರು ಜನರ ಬಾಳಿಗೆ ಬೆಳಕಾದವರು. MRG ಗ್ರೂಪ್ನ ಸಂಸ್ಥಾಪಕ ಅಧ್ಯಕ್ಷರು, ಆತಿಥ್ಯ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ 2.5 ದಶಕಗಳ ಅನುಭವ ಹೊಂದಿರುವ ಉದ್ಯಮಿಯಾಗಿದ್ದಾರೆ. 1993ರಲ್ಲಿ ಬಂಜಾರವನ್ನು ಪ್ರಾರಂಭಿಸುವುದರೊಂದಿಗೆ ಉತ್ತಮ ಭೋಜನದ ಬಗ್ಗೆ ಅವರ ಉತ್ಸಾಹವು ಪ್ರಾರಂಭವಾಯಿತು. ಅವರು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಬೆಂಬಲಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಮತ್ತು ಬಡವರು ಹಾಗೂ ಹಿಂದುಳಿದವರಿಗೆ ಸಹಾಯ ಮಾಡುವ ಬಲವಾದಂಥ ಒಲವನ್ನು ಹೊಂದಿದ್ದಾರೆ. ಅವರು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದಿಂದ ಅನೇಕ ಪ್ರಶಸ್ತಿ ಮತ್ತು ಮನ್ನಣೆಗಳನ್ನು ಪಡೆದಿದ್ದಾರೆ. ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಹೋಟೆಲ್ ಉದ್ಯಮದಲ್ಲಿ ಅವರ ಸಾಧನೆಗಳಿಗಾಗಿ ಅವರನ್ನು ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ಗಳು ತಮ್ಮ ಅಮೃತ ಮಹೋತ್ಸವ ಆಚರಣೆಯಲ್ಲಿ ಗೌರವಿಸಿದವು. ಗೌರವಾನ್ವಿತ ಕರ್ನಾಟಕ ಸರ್ಕಾರದಿಂದ ಆತಿಥ್ಯ ಕ್ಷೇತ್ರದಲ್ಲಿನ ಅತ್ಯುತ್ತಮ ಸಾಧನೆಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರಿಗೆ 2019ರಲ್ಲಿ 2ನೇ ಅತ್ಯುನ್ನತ ರಾಜ್ಯ ನಾಗರಿಕ ಪ್ರಶಸ್ತಿಯಾದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಯಿತು. ಗ್ಲೋಬಲ್ ಅಚೀವರ್ಸ್ ಫೌಂಡೇಶನ್ನಿಂದ ಕಾರ್ಪೊರೇಟ್ ನಾಯಕತ್ವದಲ್ಲಿ ಅತ್ಯುತ್ತಮ ಇಂಟೆಲೆಕ್ಚುವಲ್ ಪ್ರಶಸ್ತಿಯನ್ನು ಸಹ ಅವರಿಗೆ ನೀಡಲಾಗಿದೆ. ಇಂತಹ ಮೇರು ವ್ಯಕ್ತಿ ಇಂದು ನಮ್ಮೊಂದಿಗೆ ಈ ಸಭೆಯಲ್ಲಿದ್ದು ಇವರನ್ನು ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರ. ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು, ಅಭಿನಂದನೆಗಳು, ಸನ್ಮಾನ. ತಮ್ಮ ಪ್ರೀತಿಯ ಕರತಾಡನದ ಮೂಲಕ ಅವರಿಗೆ ಶುಭ ಹಾರೈಸೋಣ. ಈ ಸಂದರ್ಭದಲ್ಲಿ ಇನ್ನೊಬ್ಬರು ಸಾಧಕರು ಡಾಕ್ಟರ್ ದೀಪಕ್ ಹಳದಿಪುರ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗದಲ್ಲಿ ಇರಿಸಿರುವಂಥ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ದೀಪಕ್ ಹಳದಿಪುರ ನಿರ್ದೇಶಕರು, ENT ವಿಭಾಗ, ಟ್ರಸ್ಟ್ವೆಲ್ ಆಸ್ಪತ್ರೆ, JC ರಸ್ತೆ, ಬೆಂಗಳೂರು. ಇವರು ಪ್ರತಿಷ್ಠಿತ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದು
ಅಂತಾರಾಷ್ಟ್ರೀಯವಾಗಿ ಪ್ರಸಿದ್ಧವಾದ ENT ಶಸ್ತ್ರಚಿಕಿತ್ಸಕ ಆಗಿದ್ದಾರೆ. ಓಟೋ ರೈನೋ ನೇರೇನಾಲಜಿ ಮತ್ತು ತಲೆ ಮತ್ತು ಕುತ್ತಿಗೆಯ ಶಸ್ತ್ರಚಿಕಿತ್ಸೆಯ ಕ್ಷೇತ್ರದಲ್ಲಿ 3 ದಶಕಗಳ ಅನುಭವ ಹೊಂದಿರುವ ತಜ್ಞ ವೈದ್ಯರಾಗಿದ್ದಾರೆ. ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಗೌರವ ಪ್ರಾಧ್ಯಾಪಕರು ಹಾಗೂ ಸಾಗರ್ ಆಸ್ಪತ್ರೆಗಳು, ಸ್ಪರ್ಶ ಆಸ್ಪತ್ರೆಗಳು, ಫೋರ್ಟಿಸ್ ಆಸ್ಪತ್ರೆಗಳು, ವಿಕ್ರಮ್ ಆಸ್ಪತ್ರೆಗಳ ಮಂಡಳಿಗಳಲ್ಲಿ ಸದಸ್ಯರಾಗಿದ್ದಾರೆ. ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯ ಗೌರವ IIScಯಲ್ಲಿ ಸಲಹೆಗಾರರಾಗಿದ್ದಾರೆ. ಇವರು ENT ಕಾಯಿಲೆಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಮತ್ತು ಅನೇಕ ಸಂಪಾದಕೀಯಗಳನ್ನು ಬರೆದಿದ್ದಾರೆ. ಹಲವಾರು ದೃಶ್ಯ ಮಾಧ್ಯಮಗಳಿಗೆ ಸಂದರ್ಶನವನ್ನು ನೀಡಿದ್ದಾರೆ. ಇವರು ಬಹುಪ್ರತಿಭೆಗಳ ವ್ಯಕ್ತಿ ಹಾಗೂ ಹೃದಯವಂತ. ಮಧ್ಯಾಹ್ನದ ಊಟ, ವೈದ್ಯಕೀಯ ಶಿಬಿರಗಳು, ಉಚಿತ ಔಷಧಗಳು ಮತ್ತು ಯುವಕರಿಗೆ ವೃತ್ತಿ ಮಾರ್ಗದರ್ಶನ ನೀಡುವಂತ ಅನೇಕ ದತ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಾಧನೆಗಾಗಿ ವಿವಿಧ ಪ್ರಶಸ್ತಿ ಸಮಾರಂಭಗಳಲ್ಲಿ ಅವರನ್ನು ಗೌರವಿಸಲಾಗಿದೆ. ಇಂದು ಶ್ರೀಯುತರನ್ನ ಗೌರವಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಅವರಿಗೆ ಪ್ರೀತಿಯ ಸನ್ಮಾನ. ನಮ್ಮ ಪ್ರೀತಿಯ ಕರತಾಡನದೊಂದಿಗೆ ಅವರನ್ನ ಮತ್ತಷ್ಟು ಗೌರವಿಸೋಣ, ಸನ್ಮಾನಿಸೋಣ. ಇನ್ನೊಬ್ಬರು ನಮ್ಮ ಸಾಧಕರು ಡಾಕ್ಟರ್ ಉಷಾ ಎಂ ಭಂಡಾರಿ, ಸಹಾಯಕ ನಿರ್ದೇಶಕರು, ನರ್ಸಿಂಗ್ ವಿಭಾಗ. ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸಿಕೊಳ್ಳುತ್ತಾ ಇವರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು. ಡಾಕ್ಟರ್ ಉಷಾ ಅವರು ಹಿಮಾಲಯನ್ ವಿಶ್ವವಿದ್ಯಾನಿಲಯದಿಂದ PhD ಮತ್ತು RGUHS ಬೆಂಗಳೂರಿನಿಂದ MSc ನರ್ಸಿಂಗ್ ಮಾಡಿರ್ತಾರೆ. ಅವರು ನರ್ಸಿಂಗ್ ವಿಭಾಗದ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಭಾರತೀಯ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಮತ್ತು ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಸದಸ್ಯರಾಗಿದ್ದಾರೆ. ಸರ್ಕಾರಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳೊಂದಿಗೆ ಹಲವಾರು ಕಾರ್ಯಯೋಜನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರ ಸೇವೆ ಮತ್ತು ಸಾಧನೆಗಳಿಗಾಗಿ ಹಲವಾರು ಮನ್ನಣೆ ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸಿದ್ಧಗಂಗಾ ಸ್ವಾಮೀಜಿಯವರಿಂದ ಅಭಿನವ ಬಸವಣ್ಣ ಸಿದ್ಧಗಂಗಾ ಪ್ರಶಸ್ತಿ, ಸಾಮಾಜಿಕ ನ್ಯಾಯಕ್ಕಾಗಿ ಮದರ್ ತೆರೇಸಾ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ, ಗೌರವಾನ್ವಿತ ರಾಜ್ಯಪಾಲರಿಂದ ಮಹಾತ್ಮ ಗಾಂಧಿ ಸದ್ಭಾವನಾ ಅಂತಾರಾಷ್ಟ್ರೀಯ ಪ್ರಶಸ್ತಿ, ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ನವದೆಹಲಿ ನೀಡಿದ ವರ್ಷದ ಅತ್ಯುತ್ತಮ ಮಹಿಳೆ ಪ್ರಶಸ್ತಿ, ಮಂತ್ರಾಲಯ ಪರಿಮಳ ಪ್ರಶಸ್ತಿಯನ್ನು ಮಂತ್ರಾಲಯ ಗುರೂಜಿಯವರಿಂದ ತೆಗೆದುಕೊಂಡಿದ್ದಾರೆ. ಈ ಸುಸಂದರ್ಭದಲ್ಲಿ ಅವರನ್ನು ಗೌರವಿಸುತ್ತಿರುವುದು ಇಡೀ ಮಹಿಳಾ ಸಮುದಾಯಕ್ಕೆ ನೀಡಿದಂತ ಗೌರವವಾಗಿದೆ. ಎಲ್ಲ ಮಹಿಳೆಯರು ಕೂಡ ಕರತಾಡನದ ಮೂಲಕ ಈ ಸಾಧಕಿಯನ್ನ ಗೌರವಿಸಬೇಕು ಮತ್ತು ಇವರು ನಿಮಗೆ ಸ್ಫೂರ್ತಿ ಆಗಬೇಕು ಅನ್ನುವಂಥ ಆಶೆ ನಮ್ಮದು. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇಷ್ಟರವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಮಾನ್ಯ ಶ್ರೀ UB ವೆಂಕಟೇಶ್ ಅವರು. ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಕಾರ್ಯಕ್ರಮಗಳಿಂದಾಗಿ ತುರ್ತಾಗಿ ನಿರ್ಗಮಿಸಬೇಕಾಗಿರೋದ್ರಿಂದ ಅವರ ಮಾತಿಗೆ ಕಿವಿಯಾಗುವಂಥ ಸಮಯ. ದಯವಿಟ್ಟು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಮ್ಮ ಕರಾವಳಿ ಉತ್ಸವ 2024 ಕರಾವಳಿಗರ ಒಕ್ಕೂಟ ಬೆಂಗಳೂರು ಇದರ ಆಶ್ರಯದಲ್ಲಿ ಈಗ ತಾನೇ ಅದರ ಕಾರ್ಯಾಧ್ಯಕ್ಷರು ಎಲ್ಲ ತಮಗೆ ಅವರ ಆಚಾರ ವಿಚಾರಗಳನ್ನ ಹೇಳಿದ್ದಾರೆ. ಅತಿ ಚಿಕ್ಕ ಹುಟ್ಟಿದ 11 ತಿಂಗಳಲ್ಲೇ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಿಮ್ಮೆಲ್ಲ ನನ್ನ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರು ಆದ ಶ್ರೀ ಕೃಷ್ಣಪ್ಪನವರೇ, ಶಾಸಕ ಮಿತ್ರರಾದ ಸತೀಶ್ ಶೈಲವರೇ, ಗುರುರಾಜ್ ಗಂಟಿಹೊಳಿ ಅವರೇ ಮತ್ತು ನೆರೆದಿರುವ ಎಲ್ಲ ಹಿರಿಯರೇ, ಕಾಸರಗೋಡಿನಿಂದ ಕಾರವಾರದವರೆಗೂ ಎಲ್ಲರ ಒಂದು ಕರಾವಳಿ ಉತ್ಸವ ಅಂತ ಇವತ್ತು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಕಲೆ, ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಪ್ರಚಾರವಾದಾಗ ಮಾತ್ರ ನಾವೇನು ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಕೆಲವೇ ಮಾತುಗಳು ಹೇಳಬೇಕಾದ್ರೆ ಇವತ್ತಿಲ್ಲಿ ಸನ್ಮಾನಿತರಾದ ನಮ್ಮ ಪ್ರಕಾಶ್ ಶೆಟ್ಟರು ನಮ್ಮ ಊರಿಗೆ ಒಂದು ಮುಕ್ತ, ಉಡುಪಿ ಆಗ್ಬೋದು, ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಯಾವುದೇ ಕ್ಷೇತ್ರದಲ್ಲಿ ಪ್ರಕಾಶ್ ಶೆಟ್ಟರು ಹೆಜ್ಜೆ ಗುರುತು ಇಲ್ಲದೇ ಇಲ್ಲ. ಅದೇ ಥರ ಇನ್ನೂ ಸನ್ಮಾನಿತರಾದ ಇವತ್ತು ಸನ್ಮಾನಿತರಾದ ವೈದ್ಯಕೀಯ ಕ್ಷೇತ್ರದಲ್ಲಿ
ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಆಗ್ಬೋದು, ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇತ್ಕೊಂಡೆ ಜನಪರ ಸಹಾಯ ಮಾಡುವಂಥ ಡಾಕ್ಟರ್ ಭಂಡಾರಿ ಆಗ್ಬೋದು. ಇಲ್ಲಿ ಅನೇಕ ಮಹಾಪುರುಷರು ನೀವೆಲ್ಲ ಇದ್ದೀರಿ. ನಾವೆಲ್ಲ ಊರಿನಿಂದ ಬಂದು ಬೆಂಗಳೂರಿನಲ್ಲಿ ನಮ್ಮ ನೆಲೆ ಕಟ್ಕೊಂಡಿದ್ದೀವಿ. ನಮ್ಮ ಪಿ ಸಿ ರಾಯರಿದ್ದಾರೆ, ಹೋಟೆಲ್ ಸಂಘದ ಅಧ್ಯಕ್ಷರು. ಅರುಣ್ ಅಡಿಗರಿದ್ದಾರೆ, ವಿದ್ಯಾರ್ಥಿ ಭವನ. ಅವ್ರದ್ದು 75 ವರ್ಷ ಆಯಿತು ಹೋಟ್ಲು ಈ ಭಾಗದಲ್ಲಿ. ಕರಾವಳಿಯಿಂದ ಬಂದು ಈ ಭಾಗದಲ್ಲಿ ನೆಲೆಸಿ ನಾವೆಲ್ಲ ಇಲ್ಲಿ ಜನರ ಜೊತೆಗೆ ಬೆರೆತೋಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 1 ತಿಂಗಳಿಂದ 2 ತಿಂಗಳಿಂದ ನಿಮ್ಮ ಜ್ಞಾಪಕ ಇರ್ಬೋದು, ಪ್ರಕಾಶ್ ಶೆಟ್ಟರು, ನಮ್ಮ ಗಣೇಶ್ ರಾವು, ಅಶೋಕ್ ರೈ ಅವರೆಲ್ಲ ಸೇರಿಕೊಂಡು ಅರಮನೆ ಮೈದಾನದಲ್ಲಿ ಬೆಂಗಳೂರು ಕಂಬಳ ಅಂತ ಮಾಡಿದ್ರು. ಅಷ್ಟು ಸುಲಭವಾದ ಮಾತಲ್ಲ, ಊರಿನಲ್ಲೇ ಕಂಬಳ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇಲ್ಲಿ ಬಂದು ನೀರಿಲ್ಲ ಜಾಗದಲ್ಲಿ ಅರಮನೆಯಲ್ಲಿ ಕಂಬಳ ಮಾಡಿದ್ದಾರೆ ಅಂದರೆ ನಾವು ನೀವೆಲ್ಲ ಭಾಳ ಗರ್ವದಿಂದ ಕರಾವಳಿಯವರು ಅಂತ ಹೇಳ್ಕೊಳ್ಳೋಕೆ ಭಾಳ ಇಷ್ಟ ಆಗುತ್ತೆ. ಹೇಳೋದು ಭಾಳ ಸುಲಭ, ಮಾಡೋದು ಬಹಳ ಕಷ್ಟವಾದ ಕೆಲಸ. ಒಬ್ಬರು ಕೈ ಜೋಡಿಸ್ತಾರೆ, ಒಬ್ಬರು ಕೈ ಜೋಡಿಸಲ್ಲ, ಒಬ್ಬರು ಟೈಮ್ ಸರಿಯಾಗಿ ಸಿಕ್ಕೋದಿಲ್ಲ, ಟೈಮ್ ಇದ್ದರೂ ಸಿಕ್ಕೋದಿಲ್ಲ. ಆದರೂ ಇವತ್ತಿನ ಈ ಒಂದು ನಮ್ಮ ಕರಾವಳಿಗರ ಮಹಾ ಸಮ್ಮೇಳನ ಭಾಳ ಸಂತೋಷ ತಂದಿದೆ. ನೀವೆಲ್ಲ ಸೇರಿಕೊಂಡು ಒಂದು ಸಂಘ ಮಾಡಿ ಇನ್ನೂ ಬರೋ ದಿನಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡುವಂಥ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸಹಕಾರ ಯಾವಾಗೂ ಇದ್ದೇ ಇದೆ ಅಂತ ಹೇಳ್ತಾ, ಇವತ್ತು ಬೇಕಾದಷ್ಟು ಬೇರೆ ಬೇರೆ ಥರ ಊರಿನ ತಿಂಡಿಗಳಾಗ್ಬೋದು, ತಿನಿಸುಗಳಾಗ್ಬೋದು ಎಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ಅದರ ಜೊತೆಗೆ ಬೆಳಗ್ಗೆ 9:30ಇಂದನೇ ಇನ್ನೂ ನಮ್ಮ ಸಭಾ ಕಾರ್ಯಕ್ರಮ ಆದಮೇಲೆ ಆಗುವಂಥ ಕಾರ್ಯಕ್ರಮ ಬಹಳಷ್ಟಿದ್ದಾವೆ. ಇಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಷ್ಟು ಜನಗಳನ್ನೆಲ್ಲ ಕರೆಸಿ ಇಲ್ಲೆಲ್ಲ ಒಂದು ಗೂಡುವಂತೆ ಮಾಡಿ ಇಲ್ಲಿ ಕರಾವಳಿ ಇದೆ. ಯಾಕೆಂದರೆ ನಮ್ಮಲ್ಲಿ ಇವಾಗ ಕರಾವಳಿ ಬೇಕಾದಷ್ಟು ಸಂಘಗಳು ಬೆಂಗಳೂರಲ್ಲಿದೆ. ನಮ್ಮದೇ ಆದಂಥ ದಕ್ಷಿಣ ಕನ್ನಡ ಸಂಘ ಇದೆ, ಬಂಟರ ಸಂಘ ಇದೆ, ತುಳುನಾಡಿದೆ, ಬೇಕಾದಷ್ಟಿದೆ. ಎಲ್ಲ ಸಂಘಗಳ ಜೊತೆ ನೀವು ಮಾತಾಡಿ ಅವ್ರದ್ದು ಪರಸ್ಪರ ಮಿಲನ ತಗೊಂಡು ಇನ್ನೂ ಚೆನ್ನಾಗಿ ಆಗುವಂತ ಮಾಡಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಲಿ. ಭಾಳ ಕಷ್ಟ ಬಿದ್ದಿದ್ದೀರಿ, ಅಷ್ಟು ಸುಲಭ ಅಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು. ನನಗಿಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇದು ನೋಡಿದ ಮೇಲೆ ಇದು ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ. ಭಾಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ನಿಮ್ಮೆಲ್ಲರ ಕ್ಷಮೆ ಕೇಳಿ ಹೋಗ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಯಾವತ್ತೂ ಕಾರ್ಯಕ್ರಮಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಎಂದು ಮಾತನಾಡಿದಂಥ ಯು ಬಿ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಅಧ್ಯಕ್ಷರಾದಂಥ ಸುಬ್ರಾಯ ಭಟ್ರವರು ಅವರಿಗೆ ಗೌರವ ನೀಡುವುದ್ರ ಮೂಲಕ, ಸ್ಮರಣಿಕೆಯನ್ನು ನೀಡುವುದ್ರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕರಾವಳಿಯ ಸಾಧಕರ ಪಟ್ಟಿ ಅತ್ಯಂತ ದೊಡ್ಡದು. ನಾವು ಕೇವಲ ಸಾಂಕೇತಿಕವಾಗಿ 3 ಜನರನ್ನು ಗೌರವಿಸುವುದರ ಮೂಲಕ ಸಾಧನೆ ಮಾಡಿದಂಥ ಸರ್ವರಿಗೂ ಕೂಡ ಗೌರವ ಮಾಡುವಂಥ ಮನಸ್ಸು ನಮ್ಮದು. 3 ಜನರ ಹತ್ರ ಮಾತನಾಡಿಸಬೇಕು, ಅವರ ಮಾತಿಗೆ ಕಿವಿಯಾಗಬೇಕು ಅನ್ನುವಂಥ ಆಸೆ ಖಂಡಿತ ಇದೆ. ಆದರೆ ಸಮಯದ ಅಭಾವ ಮತ್ತು ನಮ್ಮ ಮುಂದೆ ಇರತಕ್ಕಂಥ ಕಾರ್ಯಕ್ರಮಗಳಿಂದಾಗಿ 3 ಜನರ ಪರವಾಗಿ ಪ್ರಕಾಶ್ ಶೆಟ್ಟಿಯವರಲ್ಲಿ ಸನ್ಮಾನದ ಮಾತಿಗಾಗಿ ಈ ಭಾಗಕ್ಕೆ ಅವರನ್ನು ಆಹ್ವಾನಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಪ್ರಕಾಶ್ ಶೆಟ್ಟಿಯವರು ಸನ್ಮಾನಿತ ನುಡಿಗಾಗಿ ಈ ಭಾಗಕ್ಕೆ ಬರಬೇಕು. ಕರಾವಳಿ ಉತ್ಸವ ನಮ್ಮ ಉತ್ಸವ. ಈ ಒಂದು ಕರಾವಳಿಗರ ಮಹಾಸಮ್ಮೇಳನದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರವಾರ ಮತ್ತು ಬೈಂದೂರಿನ ಜನಪ್ರಿಯ ಶಾಸಕರು ಸತೀಶ್ ಶೈಲ್ ಅವರೇ ಹಾಗೂ
ಗುರುರಾಜ್ ಗಂಟಿಹೊಳೆ ಅವರೇ, ಸಮಾಜ ಸೇವಕರು ಜಯರಾಮ್ ಅವರೇ, ಉಪೇಂದ್ರ ಶೆಟ್ಟಿ ಅವರೇ, ಶಿವಾನಂದ್ ಶೆಟ್ಟಿ ಅವರೇ, ಹಾಗೆ ಈ ಒಂದು ಸಭಾ ಕಾರ್ಯಕ್ರಮ ಸಮಾರಂಭದ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸುಬ್ರಾಯ ಭಟ್ರೆ, ಡಾಕ್ಟ್ರು ಸುರೇಶ್ ಅವರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ಕರಾವಳಿ ಭಾಗದ ಎಲ್ಲ ಸಮಾಜ ಬಾಂಧವರೇ, ಮಾಧ್ಯಮ ಮಿತ್ರರೇ, ನಾನು ಭಾಳ ವರ್ಷದ ಮೇಲೆ ಈ ಕಡೆಗೆ ಬರ್ತಾ ಇದ್ದೇನೆ. ನನ್ನನ್ನು ಮೊನ್ನೆ ಆಹ್ವಾನಿಸಲಿಕ್ಕೆ ಬಂದಾಗ ನಾನು ಕೇಳಿದೆ, ಇದು ಎಲ್ಲಿ ಈ ಕಾರ್ಯಕ್ರಮ ಅಂತ ನಾನು ಕೇಳಿದೆ. ಆವಾಗ ಹೇಳಿದರು ಗೌರವ ನಗರ ಅಂತ. ಆವಾಗ ನಾನು ಅವರಿಗೆ ಹೇಳಿದೆ, 1992ನೇ ಇಸವಿನಲ್ಲಿ ಗೌರವ ನಗರವನ್ನು ಮಾಡಿದ್ದು ನಾನೇ, ಇದನ್ನು ನಿರ್ಮಿಸಿದ್ದು ನಾನೇ. ಆದರೆ ಇಲ್ಲಿ ಬಂದ ಸೈಟ್ಗಳನ್ನು ಪರ್ಚೇಸ್ ಮಾಡಿದವರು ಎಲ್ಲ ಸೇರಿ 2 ವರ್ಷದ ಮೇಲೆ ನನ್ನ ಮಗನ ಹೆಸರು ಅವರೇ ಗೌರವ ನಗರ ಅಂತ ಇಟ್ಟಿದ್ದಾರೆ ಅಂತ ನಾನು ಆವಾಗ ಹೇಳಿದೆ. ನನಗೆ ಈ ಅಭಿವೃದ್ಧಿ ಇವತ್ತು ಕಂಡು ಬಹಳ ಗೌರವವಾಯಿತು. ಮತ್ತು ಇಲ್ಲಿಗೆ ಬರುವುದು ಒಂದು ದೊಡ್ಡ ಹೆಮ್ಮೆ ಕೂಡ ಆಯಿತು. ಬಹುಶಃ ಈ ಭಾಗದ ಡೆವಲಪ್ ನೋಡಿ ನನಗೆ ತುಂಬ ಸಂತೋಷವಾಯಿತು. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ತಾವೆಲ್ಲರೂ ಜಾತ್ಯತೀತವಾಗಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಸತತವಾಗಿ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೀರಿ. ಈಗ ನಾವು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿದ್ದೇವೆ. ಮೊದಲನೇದಾಗಿ ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಡೋದು, ಕಲಾವಿದರಿಗೆ ಪ್ರೋತ್ಸಾಹದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದು ಭಾಳ ಉತ್ತಮವಾದ ಕಾರ್ಯಕ್ರಮ, ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಈ ಕರಾವಳಿ ಅಂತ ಹೇಳ್ತೇವೆ ನಾವು, ಇವತ್ತು ಕಾಸರಗೋಡಿನಿಂದ ದಕ್ಷಿಣ ಕನ್ನಡ ಕಳೆದು ಕುಂದಾಪುರ ಆಗಿ ಕಾರವಾರದವರೆಗೆ ಎಲ್ಲ ಒಟ್ಟು ಸೇರಿ ಇದು ಮಾಡುವ ಒಂದು ಕಾರ್ಯಕ್ರಮ. ಮನುಷ್ಯನ ಬದುಕು ಒಂದು ಜಟಕ ಬಂಡಿ ಇದ್ದಂತೆ. ಅದು ಯಾರನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಅಂತ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇವತ್ತು ನಾವು ಕರಾವಳಿಯವರು ನಮ್ಮ ಬದುಕಿಗೋಸ್ಕರ ನಾವು ಬೇರೆ ಬೇರೆ ಕಡೆಗೆ, ದೇಶದ ಬೇರೆ ಬೇರೆ ಕಡೆಯಲ್ಲಿ ನಾವು ಇವತ್ತು ನೆಲೆಸಿದ್ದೇವೆ. ಕೆಲವರು ಬೆಂಗಳೂರಿಗೆ ಬಂದಿದ್ದಾರೆ, ಕೆಲವರು ಮಹಾರಾಷ್ಟ್ರ ಬಾಂಬೆಗೆ ಹೋಗಿದ್ದಾರೆ, ಇನ್ನು ಕೆಲವರು ಪೂನಾಕ್ಕೆ ಹೋಗಿದ್ದಾರೆ, ಇನ್ನು ಕೆಲವರು ಬೇರೆ ಡೆಲ್ಲಿ ಹೋಗಿದ್ದಾರೆ. ಹಾಗೆ ದೇಶದ ಬೇರೆ ಬೇರೆ ಕಡೆಗೆ ಹೋದರು. ಹಾಗೆ ಇನ್ನು ಕೆಲವರು ಪರದೇಶಕ್ಕೆ ಕೂಡ ಹೋದರು. ಇವತ್ತು ನಮ್ಮ ಮೂಲ ಬೇರು ನಮ್ಮ ಜನ್ಮಭೂಮಿಯಲ್ಲೇ ಇದೆ. ಅದನ್ನು ನಾವು ಯಾರು ಮರೆತಿಲ್ಲ. ಆ ಮೂಲ ಬೇರುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ನಮ್ಮ ಕರ್ಮಭೂಮಿಗೆ ಬಂದು ಕೃಷ್ಣ ಪರಮಾತ್ಮ ಹೇಳಿದಾಗೆ ನಿನ್ನ ಕರ್ಮವನ್ನು ಮಾಡು, ನಿನ್ನ ಕೆಲಸವನ್ನು ಮಾಡು, ಅದರಲ್ಲಿ ಫಲವನ್ನು ಯೋಚಿಸಬೇಡ, ಅದು ದೈವ ಇಚ್ಛೆ. ಅಂದರೆ ನಿನ್ನ ಶ್ರಮವನ್ನು ಮಾಡು, ನಿನಗೆ ಅದರ ಪ್ರಯತ್ನಕ್ಕೆ ಸರಿಯಾಗಿ ನಿನ್ನ ಸಾಧನೆಗೆ ತಕ್ಕಂತೆ ನಿನಗೆ ಯಶಸ್ಸು ದೊರಕುತ್ತದೆ ಅನ್ನೋ ಒಂದು ಗುರಿಯನ್ನಿಟ್ಟುಕೊಂಡು ನಾವೆಲ್ಲ ಇವತ್ತು ಬೆಂಗಳೂರಿನಲ್ಲಿ ಬಂದು ನೆಲೆಸಿ ಒಂದು ಸಣ್ಣ ಫಾಸ್ಟ್ ಫುಡ್ನಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟ್ಲವರೆಗೆ ನಾವು ಒಂದೊಂದು ಮೆಟ್ಲು ಹತ್ಕೊಂಡು ಹೋಗಿದ್ದು ದಿನಗಳು ನಮಗೆ ನೆನಪಾಗ್ತಾ ಇದೆ. ಭಾಳ ಕಷ್ಟದ ಸಮಯ. ನಾವು ಸೋಲಿನಲ್ಲಿ ಗೆಲುವಿನಲ್ಲೂ ಕಂಡವರು.
ಯಾವಾಗಲೂ ನಾವು ಸೋಲು ಅಂತ ನಾವು ಚಿಂತಿಸಿ ಕೂತ್ಕೊಳ್ಳಿಲ್ಲ. ನಮ್ಮ ಶ್ರಮ ಅದೃಷ್ಟದ ಜೊತೆ ನಮ್ಮ ಪ್ರಯತ್ನಗಳು ಸೇರಿದಾಗ ಸಾಧನೆಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಸನ್ಮಾರ್ಗದ ಸಂಪಾದನೆಯನ್ನು ಮಾಡಿ ಅದನ್ನು ಸತ್ಕಾರ್ಯಕ್ಕೆ ಉಪಯೋಗಿಸಿ ಸತ್ಕೀರ್ತಿ ಪಡೆಯುವಲ್ಲಿ ಇವತ್ತು ನಾವು ಎಲ್ಲರೂ ನಮ್ಮ ಜನ್ಮಭೂಮಿಯಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದು ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ನಮ್ಮನ್ನು ನಾವು ತೊಡಗಿಸಿಕೊಂಡು ಬಂದಿದ್ದೇವೆ. ಇವತ್ತು ಇದರ ಉದ್ದೇಶ ಏನು, ನಾವು ಮಾಡುವ ಉದ್ದೇಶ ಏನು, ಎಲ್ಲರೂ ಇಷ್ಟು ಸೇರಿ ಇವತ್ತು ಸಾವಿರಾರು ಜನ ಒಟ್ಟು ಮಾಡಿ ಇದು ಬಹುಶಃ ಮೊದಲನೇ 2024 ಮೊದಲನೇ ಸಲ ಇದು ಮಾಡ್ತಾ ಇರೋದು. ಈ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಜಾತಿಯವರನ್ನು ಒಂದೇ ವೇದಿಕೆಯಲ್ಲಿ ಕರೆದುಕೊಂಡು ಜಾತ್ಯತೀತವಾಗಿ ಮಾಡುವಂಥ ಒಂದು ಸಂಭ್ರಮದ ಕಾರ್ಯಕ್ರಮ. ನನಗೆ ಅನಿಸ್ತಾ ಇದೆ, ಈಗ UB ವೆಂಕಟೇಶ್ ಅವರು ಹೇಳಿದರು, ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತೇಳಿ. ಹೌದು, ನಾನು ಅದಕ್ಕೆ ಗೌರವಾಧ್ಯಕ್ಷನಾಗಿದ್ದೆ. ಆದರೆ ಈ ಕಂಬಳ ಯಶಸ್ವಿ ಆಗಲಿಕ್ಕೆ ಬಹುಶಃ ನಮ್ಮ ಕರಾವಳಿ ಭಾಗದವರು ಇವತ್ತು 50-60 ಸಂಘ ಸಂಸ್ಥೆಯವರು ಜಾತ್ಯತೀತವಾಗಿ ನೀವು ಒಟ್ಟು ಸೇರಿಲ್ಲ ಅಂತ ಹೇಳಿದರೆ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. 15 ದಿನದ ನಿಮ್ಮ ಪ್ರಯತ್ನ, ನೀವು ಮಾಡಿದಂಥ ಕೆಲಸ, ಅದು ಇವತ್ತು ಅಮೆರಿಕದಲ್ಲಿ, ಕೆನಡಾದಲ್ಲಿ ಮಾತಾಗಿದೆ. ಎಲ್ಲರೂ ಇವತ್ತು ಮಾತಾಡ್ತಾ ಇದ್ದಾರೆ. ಬಹುಶಃ ಈ ಕರಾವಳಿ ಅವರಿಗೆ ಇರುವ ಧೈರ್ಯ, ಅವರ ಒಂದು ಕೆಲಸ ಸಾಧನೆ ಬಹುಶಃ ಇದು ಯಾರಿಂದಲೂ ಮಾಡಿ ಸಾಧ್ಯವಿಲ್ಲ ಅಂತ ಒಂದು ಮಾತುಗಳು ಇವತ್ತು ಬರ್ತಾ ಇದೆ. ಮಾಡಿಬಿಡಿ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು, ಜನಪ್ರಿಯ ಶಾಸಕರು BY ವಿಜೇಂದ್ರಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ. ಕರಾವಳಿಗರ ಮೇಲೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಕೂಡ ಮಾನ್ಯ ವಿಜೇಂದ್ರ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನ ಬಯಸುತ್ತಾ ನಮ್ಮ ಕರಾವಳಿಗರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನಿತರ ಮಾತು ಮುಂದುವರಿಯಲಿದೆ. ಚರಣ್ ಬೈಂದೂರವರು ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಹೊತ್ತಗೆಯನ್ನ ನೀಡುವುದರ ಮೂಲಕ ಕರಾವಳಿಯ ಪಾರಂಪರಿಕ ಮಂಡೆ ಹಾಳೆಯನ್ನ ಧರಿಸುವುದರ ಮೂಲಕ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಕೃಷ್ಣಪ್ಪನವರು ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಮಸ್ತರ ಪರವಾಗಿ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಶ್ರೀ ಎಂ ಕೃಷ್ಣಪ್ಪನವರು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಸಮಸ್ತರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಪ್ರೀತಿಯಿಂದ ಹಾರ ಹಾಕುವುದರ ಮೂಲಕ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ, ಅವರನ್ನ ಗೌರವಿಸ್ತಾ ಇದ್ದಾರೆ. BY ವಿಜೇಂದ್ರ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಹಲೋ. ನಮ್ಮ ರಾಜ್ಯದ ಜನತಾ ಪಕ್ಷದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ವಿಜೇಂದ್ರ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಭಾಗದ ಜನಪ್ರಿಯ ಶಾಸಕರು ಎಂ ಕೃಷ್ಣಪ್ಪ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ವಂದಿಸುತ್ತಾ, ಬಹುಶಃ ನನ್ನ ಭಾಷಣ ಎಲ್ಲಿ ನಿಂತಿತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಂಬಳದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹುಶಃ ಕಂಬಳ
ಅದು ಹೇಗೆ ನಡೆಯಿತು, ಹೇಗೆ ಆಯಿತು, ಹೇಗೆ ಯಶಸ್ಸು ಆಯಿತು ಅಂತ ತಮಗೆ ಹೇಳಿದೆ ನಾನು. ಹಾಗೆ ನಮ್ಮ ಕರಾವಳಿ ಭಾಗದಿಂದ ಬಂದಂಥವರು ಶ್ರಮಜೀವಿಗಳು, ಸಾಧನೆಯ ಮಾಡುವಂಥ ಸಾಧಕರು. ಇವತ್ತು ಇಡೀ ದೇಶ ವಿದೇಶದಲ್ಲಿ ಕಂಬಳದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಹಾಗೆ ಇವತ್ತು ನೀವು ಜಾತ್ಯತೀತವಾಗಿ ಕಾರವಾರದಿಂದ, ಕಾಸರಗೋಡಿನವರಿಂದ ಬೇರೆ ಎಲ್ಲ ಸಮುದಾಯದವರು ಸೇರಿ ಇವತ್ತು ಒಟ್ಟಾಗಿ ನಾವು ಈ ಸಂಭ್ರಮದ ಒಂದು ಕರಾವಳಿಯ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಹೇಳುವುದನ್ನು ಹೇಳಿ ಆಯಿತು, ಎಲ್ಲ ಹೇಳಿದೆ, ನಿಮಗೆ ಅರ್ಥಪೂರ್ಣವಾಗಿ ಹೇಳಿದೆ. ಇದರ ಮಾಡುವ ಉದ್ದೇಶವೇನು? ನಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಗುರುತಿಸುವಲ್ಲಿ, ಅದನ್ನು ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಿದರೆ ಬಹುಶಃ ಇದರಿಂದ ನಮ್ಮ ಒಂದು ಇಡೀ ಸಂಸ್ಕೃತಿ ಮತ್ತು ಈ ದೇಶದ ಗೌರವ ಮತ್ತು ಅರ್ಥಪೂರ್ಣವಾದ ಒಂದು ಕೆಲಸವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾನು ಇತ್ತೀಚಿನ ದಿನಗಳಲ್ಲಿ ಹೋದ ಒಂದು ವಾರದ ಹಿಂದೆ ನಾವು ಕತಾರ್ಗೆ ಹೋದೆ. ಕತಾರ್ನಲ್ಲಿ ಒಂದು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದರು. ಸುಮಾರು 1,500 ಜನ ಸೇರಿದರು. ಅದು ಬಂಟರ ಸಮುದಾಯದ ಒಂದು ಕಾರ್ಯಕ್ರಮ ಆಗಿದ್ದರು. ಅಲ್ಲಿ ಬಂಟರದು ಖಾಲಿ ಒಂದು 360 ಕುಟುಂಬಗಳು. 600 ಬಂಟರು ಇದ್ದ ಸಭೆಯಲ್ಲಿ ಸುಮಾರು 1,000 ಮೇಲೆ ಬೇರೆ ಜಾತಿಯವರಿದ್ದರು, ಕ್ರೈಸ್ತ ಕಮ್ಯುನಿಟಿಯವರಿದ್ದರು, ಮುಸ್ಲಿಮರಿದ್ದರು, ಬ್ರಾಹ್ಮಣರಿದ್ದರು, ಬಿಲ್ಲೋರ್ಸ್ ಇದ್ದರು, ಮೊಗವೀರ್ಸ್ ಇದ್ದರು, ಎಲ್ಲರೂ ಸೇರಿ ಮಾಡಿದಂಥ ಕಾರ್ಯಕ್ರಮ. ಅಲ್ಲಿಯ ಒಂದು ಒಗ್ಗಟ್ಟು, ಅದು ಒಂದೇ ತಾಯಿಯ ಮಕ್ಕಳ ಹಾಗೆ ಆ ಕತಾರ್ನಲ್ಲಿ ಇವತ್ತು ಮುಸ್ಲಿಂ ದೇಶದಲ್ಲಿ ನಮ್ಮ ಕರಾವಳಿ ಭಾಗದವರೊಂದು ಒಗ್ಗಟ್ಟು ನೋಡಿ ನನಗೆ ಭಾಳ ಸಂತೋಷವಾಯಿತು. ಹಾಗೆ ಇಲ್ಲಿ ನಾವು ಮಾಡುವ ಈ ಕಾರ್ಯಕ್ರಮ ಇದು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಯಲಿ. ಮುಂದಿನ ದಿನ ನಾವು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಣ. ವೈವಿಧ್ಯತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿದರೆ ನಮ್ಮ ಧರ್ಮ ಬೇರೆ ಬೇರೆ ಇರಬಹುದು, ಭಾವನೆಗಳು ಒಂದೇ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಹೇಳುತ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ಮಾಡಿದಂಥ ರೂವಾರಿಗಳು, ಈ ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲ ಸದಸ್ಯರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ ನಿಮ್ಮ ಸಾಧನೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ಸದಾ ಈ ಕರಾವಳಿಗರ ಒಕ್ಕೂಟಕ್ಕೆ ನಿಮ್ಮ ಸಹಕಾರ, ಬೆಂಬಲ ಇರಲಿ. ನಿಮ್ಮ ಆಣತಿಯಂತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ನಡೆಸುವರೇ ನಿಮ್ಮ ಆಶೀರ್ವಾದ ಇರಲಿ ಅಂತ ಮಾತನಾಡ್ತಾ, ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಂ ಕೃಷ್ಣಪ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಮಾತಿಗೆ ಕಿವಿಯಾಗುವಂಥ ಸಮಯ. ನಮ್ಮ ಕರಾವಳಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಬೆಂಗಳೂರಿನ, ಮಿನಿ ಮಂಗಳೂರಿನ ಎಲ್ಲ ಹಿರಿಯರೇ, ಸ್ನೇಹಿತರೇ, ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ನಿಮ್ಮೆಲ್ಲರ ನಾಯಕರು ಮತ್ತು ಕೇಂದ್ರದಿಂದ ಮೋದಿಯವರ ಪ್ರೀತಿ, ನಡ್ಡಾ ಅವರ ಆಶೀರ್ವಾದ, ಅಮಿತ್ ಶಾ ಅವರ ವಿಶ್ವಾಸದಿಂದ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಸಾಹೇಬ್ರೆ ಮತ್ತು ಭಾಳ ಆತ್ಮೀಯರು ಅಧ್ಯಕ್ಷರಂತ ಸುಬ್ರಾಯ್ ಶೆಟ್ಟರ್ ಭಟ್ರೆ ಮತ್ತು ನಮ್ಮ ಆತ್ಮೀಯರು ಆದಂಥ ಗುರುರಾಜ್ ಗಂಟೆಹೊಳೆ ಅವರೇ, ಮತ್ತೊಬ್ಬರು ಶಾಸಕರಂತ ಸತೀಶ್ ಶೆಲ್ವ ಅವರೇ, ವೇದಿಕೆ ಮೇಲಿರುವ ಗೌರವಾನ್ವಿತ ಎಲ್ಲ ಹಿರಿಯರೇ, ಸ್ನೇಹಿತರೇ, ಆತ್ಮೀಯರೇ, ನೀವೆಲ್ಲ ಭಾಳ ಬೆಳಗಿನಿಂದ ನಮ್ಮ ಕಾರ್ಪೊರೇಟ್ರು ಜಯರಾಮ್ ಅವರು, ನಾರಾಯಣ ಅವರು, ಸೋಮು ಅವರೆಲ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಬೆಳಗಿನಿಂದ ಒಂದೇ ಸಮನೆ ಎಲ್ಲ ರೀತಿಯ ಕಾರ್ಯಕ್ರಮಗಳ ಜೊತೆ ನಿಮ್ಮ ಏನು ಮಂಗಳೂರಿನ ಒಳ್ಳೆಯ ವೆರೈಟೀಸ್ ಆಫ್ ಮೀನುಗಳನ್ನು
ಇಲ್ಲಿ ಪರಿಚಯವನ್ನು ಮಾಡ್ತಾ ಇದ್ದೀರಾ. ನೀವೆಂದರೆ ಮಂಗಳೂರು ಅಂದರೆ ಒಂದು ಕಡೆ ದೇವರ ನಾಡು, ಇನ್ನೊಂದು ಕಡೆ ಇವತ್ತಿನ ದಿನ ಅನ್ನಪೂರ್ಣೇಶ್ವರಿಯ ನಾಡು ಅಂದರೆ ತಪ್ಪಾಗ್ಲಾರ್ದು. ಕಾರಣ ಎಲ್ಲ ಕಡೆ ನಾವು ದೇವಸ್ಥಾನಗಳು ಬಂದಾಗ ಭಕ್ತಿಯಿಂದ ಪೂಜೆ ಮಾಡಿ ಅಲ್ಲಿ ಒಳ್ಳೆಯ ಪ್ರಸಾದವನ್ನು ತಗೊಂಬಡುವಂಥ ಪದ್ಧತಿಯನ್ನು ಭಾಳಷ್ಟು ಯಶಸ್ವಿಯಾಗಿ ಮಾಡಿ, ಮತ್ತು ನಮ್ಮ ಬೆಂಗಳೂರಿನಲ್ಲೂ ಸಾಕಷ್ಟು ಇವು ನವಭಾನಗರ, ವಿನಾಯಕನ ದೇವಸ್ಥಾನ ಎಲ್ಲ ಕಡೆ ಒಂದು ಒಳ್ಳೆಯ ವಾತಾವರಣ ನಿಮ್ಮಿಂದ ನಾವು ಕಲಿತೆ. ಮೊದಲೆಲ್ಲ ಬ್ಯಾಂಕ್ ಅಂತಂದರೆ ಮಂಗಳೂರು ಅಂತ ಬ್ರ್ಯಾಂಡ್ ಆಗಿತ್ತು. ಈ ಬೆಂಗಳೂರಲ್ಲಿ ಯಾವುದನ್ನ ಒಳ್ಳೆ ಹೋಟ್ಲು ಅಂತಂದರೆ ಮಂಗಳೂರು ಅಂತಲೂ ಬ್ರ್ಯಾಂಡ್ ಆಗಿದೆ. ಭಾಳ ಖುಷಿ ಆಗತ್ತೆ. ಒಳ್ಳೆ ರೀತಿಯ ಸಂಬಂಧ ನಿಮಗೆ ನಮಗೆ ಬೆಳೀತಾ ಇದೆ. ನೀವೆಲ್ಲ ಭಾಳಷ್ಟು ಬೆಳಗಿನಿಂದ ನೋಡೋ ಜೊತೆಯಲ್ಲಿ ಒಳ್ಳೆಯ ವಾತಾವರಣವನ್ನು ಇವತ್ತಿನ ದಿನ ಎಲ್ಲರೂ ಸಂಘಟಕರು ಭಾಳ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಾನು ಸಾಕಷ್ಟು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಯಲ್ಲಿ ನಿರಂತರವಾಗಿ ಇರ್ತೀನಿ. ಆದರೆ ಇವತ್ತು ನನಗೆ ರಾಘವೇಂದ್ರ ಅಣ್ಣವ್ರು ಬರಬೇಕಾಗಿತ್ತು. ಅದ್ರ ಜೊತೆಯಲ್ಲಿ ವಿಜಯಣ್ಣವ್ರು ಬರ್ತಾರೆ ಅಂದ ತಕ್ಷಣ ನಮ್ಗೆ ಎಲ್ಲಿಲ್ಲದಂಥ ಒಂದು ಉತ್ಸಾಹ ಆಯಿತು. ಯಾಕೆಂದರೆ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಏನು ಇವತ್ತು ನಮ್ಮ ಪಕ್ಷವನ್ನು ಎತ್ತರಕ್ಕೆ ಬೆಳೆಸುವಂಥ ಶಕ್ತಿ ಈಗಾಗಲೇ ಜೋರಾಗಿ ಬೆಳೀತಾ ಇದೆ. ವಿಜಯಣ್ಣವ್ರಿಗೆ ನಿಮ್ಮೆಲ್ಲರ ಮುಖಾಂತರ ಭಾಳ ಪ್ರೀತಿಯಿಂದ ಆಶೀರ್ವಾದ, ವಿಶ್ವಾಸ ಭಾಳ ಚೆನ್ನಾಗಿರಲಿ ಅಂತೇಳಿ, ಯಾಕೆಂದರೆ ಸಮಯದ ಅಭಾವದಿಂದ ನಮ್ಮ ನಾಯಕರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಕರಾವಳಿಗರ ಜೊತೆಗೆ ಸದಾಕಾಲ ನಾನಿದ್ದೇನೆ ಎನ್ನುವಂಥ ಮಾತನಾಡ್ತಾ ಶ್ರೀ ಎಂ ಕೃಷ್ಣಪ್ಪ ಅವರು ಮತ್ತಷ್ಟು ಉತ್ಸಾಹವನ್ನು ನಮ್ಮಲ್ಲಿ ತುಂಬಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ನಾಡು ಕಂಡಂಥ ದೊಡ್ಡ ರಾಜಕಾರಣಿ, ಹಿರಿಯ ಮುತ್ಸದ್ದಿ, ಅವರ ಗರಡಿಯಲ್ಲಿ ಪಳಗಿ ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಶ್ರೀ BY ವಿಜಯೇಂದ್ರಣ್ಣ ಇವರ ಮಾತಿಗೆ ಕಿವಿಯಾಗುವಂಥ ಸಮಯ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಸರ್. ನೀವು ಘೋಷಣೆ ಯಾಕೆ ನೋಡಿದ್ರೆ ನಾನೇ ಮೊದಲೇ ಯಾರನ್ನ ಕರ್ಕೊಂಬಂದಿದ್ವಿ ಅನ್ಕೋಬೇಕು ಅವರೆಲ್ಲ. ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಕರಾವಳಿ ಉತ್ಸವ ಬೆಂಗಳೂರು ಮಹಾನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಆಗ್ತಾ ಇದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಸುಬ್ರಾಯ್ ಭಟ್ರೆ, ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರೇ, ಮತ್ತರ್ವ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಕಾಶ್ ಶೆಟ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸತೀಶ್ ಶೈಲ್ರವರೇ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟೇಹೊಳಿ ಅವರೇ, ಸಮಾಜ ಸೇವಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಜಯರಾಮ್ರವರೇ, ಕರ್ನಾಟಕ ಬ್ಯಾಂಕಿನ ಚೇರ್ಮನ್ರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಅವರೇ, ಉಪೇಂದ್ರ ಶೆಟ್ಟಿ ಅವರೇ, ರಮೇಶ್ ದೇವಾಡ್ಗ ವಣ್ಸೆ ಅವರೇ, ವೆಂಕಟೇಶ್ ಅವರೇ, ಸುರೇಶ್ ಅವರೇ, ದೀಪಕ್ ಕಳ್ದೀಪುರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕರಾವಳಿಯ ಎಲ್ಲ ಆತ್ಮೀಯ ಸ್ನೇಹಿತರೇ, ಬಂಧು ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ,
ನಮ್ಮ ಕರಾವಳಿ ಉತ್ಸವ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಥವಾ ಬೆಂಗಳೂರು ಮಹಾನಗರದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕರಾವಳಿ ಅಂತ ಹೇಳಿದ್ರೆ ಕೇವಲ ಕರಾವಳಿಯ ಹೆಮ್ಮೆ ಅಲ್ಲ, ಈ ಕರಾವಳಿ ಉತ್ಸವ ಕರ್ನಾಟಕದ ಹೆಮ್ಮೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಕರಾವಳಿ ಅಂದ ತಕ್ಷಣ ನಂಗೆ ನೆನಪಾಗ್ತಕ್ಕಂಥದ್ದು ಕರಾವಳಿಯ ಸಂಸ್ಕೃತಿ, ಕರಾವಳಿಯ ಪರಂಪರೆ ಮತ್ತು ಕರಾವಳಿಯ ಭಾಗದ ಜನರ ಒಂದು ಧಾರ್ಮಿಕ ಶ್ರದ್ಧೆ. ಬಹುಶಃ ಕನ್ನಡ ನಾಡಿನ ನೆಲದಲ್ಲಿ ಇನ್ನೆಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಯಾವ ಒಂದು ಧಾರ್ಮಿಕ ಶ್ರದ್ಧೆನ ನೋಡ್ತೀವೋ ಬಹುಶಃ ರಾಜ್ಯದ ಬೇರೆ ಯಾವುದೇ ಮೂಲೆಯಲ್ಲಿ ನಮ್ಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಜನರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಸಹ, ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಸಹ ಆ ದೇಶದಲ್ಲಿ ತಮ್ಮ ಸಂಸ್ಕೃತಿಯನ್ನು ಬಿತ್ತುವಂಥ ಒಂದು ಧೈರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಇದ್ರದ್ದು ಕರಾವಳಿ ಜನರು ಮಾತ್ರ. ನನಗೆ ಯಾಕೆಂದರೆ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೂ ಕರಾವಳಿ ಜನರಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರನೇ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ನಾಡಿನ ಮುಖ್ಯಮಂತ್ರಿ ಇದ್ದಾಗ ಕರಾವಳಿ ಭಾಗಕ್ಕೆ ಹೆಚ್ಚು ಒತ್ತನ್ನು ಅನುದಾನನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಅಭಿವೃದ್ಧಿಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೂ ಕರಾವಳಿ ಭಾಗದ ಜನರಿಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆ ಅಂತ ಹೇಳಿದ್ರೆ ಕರಾವಳಿ ಜನರು ಅಂತ ಹೇಳಿದ್ರೆ ಒಂದು ಸ್ವಾಭಿಮಾನಕ್ಕೆ ಹೆಸರಾಗಿರ್ತಕ್ಕಂಥವ್ರು ಕರಾವಳಿ ಜನರು. ಕೇವಲ ಸ್ವಾಭಿಮಾನ ಅಷ್ಟೇ ಅಲ್ಲ, ತಮ್ಮ ಪರಿಶ್ರಮ ಎಷ್ಟು ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಕರಾವಳಿಯ ಜನರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ನಗರ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಶಕ್ತಿ ತುಂಬಿರ್ತಕ್ಕಂಥದ್ದು ನಮ್ಮ ಕರಾವಳಿಯ ಜಿಲ್ಲೆಯ ಜನರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕರಾವಳಿ ರಾಷ್ಟ್ರಕವಿ ಗೋವಿಂದ ಪೈ ಅವರನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತರನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದೇ ಒಂದು ಕೊರತೆ ನನಗನ್ಸಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಕರಾವಳಿ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಟ್ಟರೆ ಬಹುಶಃ ದೇಶದಲ್ಲೇ ಅತಿ ಹೆಚ್ಚು ಪ್ರವಾಸಿಗರನ್ನ ಸ್ವಾಗತ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜಿಲ್ಲೆ ಇವತ್ತು ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಜಿಲ್ಲೆ. ನಾನಂತೂ ಪ್ರಾಮಾಣಿಕ ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗಮನಕ್ಕೂ ತಂದು ನಮ್ಮ ಕರಾವಳಿ ಜಿಲ್ಲೆ, ಕರಾವಳಿ ಭಾಗಕ್ಕೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ. ನೀವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅಂತೇಳಿ ಕಾಯ್ತಾ ಇದ್ದೀರಿ. ಏನಪ್ಪ ಶಿವಪೂಜೆ ಕರಡಿ ಬಂದಂಗೆ ಇವನು ಬೇರೆ ವಿಜೇಂದ್ರ ಬಂದಿದ್ದಾನೆ ಅಂತೇಳಿ ಮನಸ್ಸಲ್ಲಿ ನೀವು ಕೂಡ ಬೈಕೊಳ್ತಾ ಇರ್ತೀರಿ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಮಾತ್ರ ಹೇಳ್ತೇನೆ, ಹಂಚಿಕೊಂಡಷ್ಟು ಹೆಚ್ಚಾಗ್ತಕ್ಕಂಥ ಸಂಪತ್ತು ಯಾವುದಪ್ಪ ಅಂತ ಹೇಳಿದ್ರೆ ಪ್ರೀತಿ ಮತ್ತು ವಿಶ್ವಾಸ. ಆತ್ಮೀಯರೇ, ನಾವು ಎಷ್ಟು ದಿನ ಬದುಕಿರ್ತೀವೋ ನಮಗಂತೂ ಗೊತ್ತಿಲ್ಲ. ಆದರೆ ಇದ್ದಷ್ಟು ದಿನ ಪರರಲ್ಲಿ ಪ್ರೀತಿ ವಿಶ್ವಾಸವನ್ನು ಹಂಚೋದ್ರ ಮುಖೇನ ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಸಮಯವನ್ನು ವ್ಯರ್ಥ ಮಾಡ್ದೇನೆ
ಈ ದೇಶದ ನಾಡನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಾವು ಸೇರಿ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳ ಪರಂಪರೆ ಇವತ್ತಿಗೂ ಕೂಡ ಕರಾವಳಿ ಮತ್ತು BS ಯಡಿಯೂರಪ್ಪ ಅವರ ಕುಟುಂಬ ಇವತ್ತು ಕೂಡ ಹಾಗೆ ಇದೆ, ಮುಂದೂ ಕೂಡ ಹಾಗೆ ಇರ್ತದೆ. ಅವರಿಗೆ ಯಾವತ್ತೂ ಕೂಡ ನಮ್ಮ ಕರಾವಳಿಯ ಬಗ್ಗೆ ಅಪಾರವಾದಂಥ ಅಭಿಮಾನ ಖಂಡಿತ ಇದೆ. ಹಾಗಾಗಿ ಇದು ಅವರ ಮನದಾಳದ ಮಾತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಂಧುಗಳೇ, ಕರ್ನಾಟಕ ಬ್ಯಾಂಕಿನ ಚೇರ್ಮನ್ ಆಗಿರತಕ್ಕ ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಅವರು ತನ್ನ ಬೇರೆ ಕಾರ್ಯಕ್ರಮಗಳಿಗಾಗಿ ನಿರ್ಗಮಿಸ್ತಾ ಇರೋದ್ರಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಹಾಗೆ ಸಾಧಕರ ಸನ್ಮಾನಿತ ಕ್ಯಾಟಗರಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸನ್ಮಾನವನ್ನು ಸ್ವೀಕರಿಸಿದಂಥ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಕಡತನದ ಮೂಲಕ ವಿಜೇಂದ್ರ ಸರ್ ಅವರಿಗೆ ದಯವಿಟ್ಟು ಸ್ಮರಣಿಕೆಯನ್ನು ಕೊಡಬೇಕು. ದಯವಿಟ್ಟು ವಿಜೇಂದ್ರಣ್ಣವರಿಗೆ ನಮ್ಮ ಅಧ್ಯಕ್ಷರು ಸುಬ್ರಾಯ ಭಟ್ ಅವರು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನ ಧನ್ಯವಾದ ಅರ್ಪಿಸಬೇಕು. ವಿಜೇಂದ್ರಣ್ಣವರಿಗೆ ಸದಾಕಾಲ ನಮ್ಮ ಜೊತೆ ಇರುವುದಾಗಿ ಈ ವೇದಿಕೆ ಮುಖಾಂತರ ನಮಗೆ ಸ್ಪಷ್ಟವಾದಂಥ ಸಂದೇಶವನ್ನು ಒದಗಿಸಿದ್ದಾರೆ. ಕ್ಷಮಿಸಿ ಹೇಳೋದು ಮರ್ತೆ, ನಮ್ಮ ಆತ್ಮೀಯರು ಹೇಳಿದಾಗೆ ಬೈಂದೂರು ಕೂಡ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತದೆ. ನಮ್ಮ ಸಂಸದರು ನಮ್ಮ ಹಿರಿಯ ಅಣ್ಣಾಗಿರ್ತಕ್ಕಂಥ BY ರಾಘವೇಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನನಗೆ 6 ಗಂಟೆಗೆ ತಿಳಿಸಿದ್ರು ಕರಾವಳಿ ಉತ್ಸವಕ್ಕೆ ನೀನು ಹೋಗಬೇಕು ಅಂತೇಳಿ. ಹಾಗಾಗಿ ನಾನು ಕೂಡ ಅನಿರೀಕ್ಷಿತ ಬಂದಿರತಕ್ಕಂಥದ್ದು. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಯೂನಿವರ್ಸಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ರಾಗಿರುವಂತಹ ಮಾನ್ಯ ಉಪೇಂದ್ರ ಶೆಟ್ಟಿ ಅವರು ಕೂಡ ನಮ್ಮನ್ನ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಕಾರ್ಯಕ್ರಮಗಳಿಂದಾಗಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಸ್ಮರಣಿಕೆಯನ್ನು ದಯವಿಟ್ಟು ನಮ್ಮ ಕಾರ್ಯಕರ್ತರು ನೀಡಬೇಕು. ಮಾನ್ಯ ಉಪೇಂದ್ರ ಶೆಟ್ಟಿ ಅವರಿಗೆ ಹಾಗೂ ಪ್ರಕಾಶ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ಮರಣಿಕೆಯನ್ನು ದಯವಿಟ್ಟು ಕಾರ್ಯಕರ್ತರು ಅವರಿಗೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇದೊಂದು ವಿಶೇಷವಾದಂಥ ಸಂದರ್ಭ. ಬಂಧುಗಳೇ, ನಮ್ಮ ಮೇಲೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ದೂರದ ಕಾರವಾರದಿಂದ, ಅಂದರೆ ಬೆಂಗಳೂರಿಗೆ ದೂರ, ನಮಗೆ ಹತ್ತಿರ ಅದು, ದೂರದ ಕಾರವಾರದಿಂದ ಸತೀಶ್ ಸೈಲ್ ಅವರು, ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾರವಾರ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸತೀಶ್ ಸೈಲ್ ಅವರನ್ನು. ಸರ್ವರಿಗೂ ನಮಸ್ಕಾರ. ಗೌರವಪೂರ್ವಕವಾಗಿ ಈ ಸಂಜೆಯ ಕಾರ್ಯಕ್ರಮ ನಮ್ಮ ಕರಾವಳಿ ಉತ್ಸವ ಹಮ್ಮಿಕೊಂಡಂಥ ಪ್ರಪ್ರಥಮವಾಗಿ ಎಲ್ಲ ನಮ್ಮ ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ನಾನು ನಮಸ್ಕಾರ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಬೆಂಗಳೂರಲ್ಲಿ ಆಚರಿಸಿದ್ದು, ಅದನ್ನು ಸಹ ಕಾಸರಗೋಡಿನಿಂದ
ಕಾರವಾರ ತನಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರು ಶ್ರೀ ಕೆ ಸುಬ್ರಾಯ್ ಭಟ್ರೆ, ಇವತ್ತಿನ ಸಭಾ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಶ್ರೀ ವಿಜಯೇಂದ್ರ ಅವರೇ, ಉದ್ಯಮಿಗಳಾದಂಥ ಮತ್ತು ಈ ಭಾಗವನ್ನು ಏನು ಗೌರವಪೂರ್ವಕವಾಗಿ ಗೌರವಂತ ನಗರ ಅಂತ ಇಟ್ಟಂಥ ತಾವು ನಮ್ಮ ಹಿರಿಯರು ಹೌದು. ಮತ್ತು ತಮಗೆ ಪ್ರಕಾಶಣ್ಣ ಎಲ್ಲರಿಗೂ ಚಿರಪರಿಚಿತರು. ಅವರು ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಗೋವಾ ಹಿಡಿದು ಬಾಂಬೆ ಹಿಡಿದು ಎಲ್ಲ ಕಡೆಗೆ ತಮ್ಮ ಸಂಸ್ಥೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ನಾನು ನಮಸ್ಕರಿಸುತ್ತಾ, ವಿಶೇಷವಾಗಿ ಈ ಭಾಗದ ನಮ್ಮ ವಿಧಾನಸಭಾ ಕ್ಷೇತ್ರದ ಶ್ರೀ ಎಂ ಕೃಷ್ಣಪ್ಪರವರು ಮತ್ತು ಮಿತ್ರರು ಹಿರಿಯರು ಆದಂಥ ನಮ್ಮ ಈ ಭಾಗದ ಮಾನ್ಯ ಶಾಸಕರು ಬೈಂದೂರು ಜಿಲ್ಲೆಯ ಶ್ರೀ ಗುರುರಾಜ್ ಗಂಟಿಹೊಳಿ ಅವರೇ, ಯು ಬಿ ವೆಂಕಟೇಶ್ರವರೇ, ಸುರೇಶ್ ಅವರೇ, ಶಿವಾನಂದ ಶೆಟ್ಟಿ ಅವರೇ, ರಮೇಶ್ ದೇವಾಡಿಗರ್ ಅವರೇ, ವೆಂಕಟೇಶ್ರವರೇ, ಉಪೇಂದ್ರ ಶೆಟ್ಟಿ ಅವರೇ ಮತ್ತು ಪ್ರದೀಪ್ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಇವತ್ತು ಸನ್ಮಾನಿತರಾಗಿದ್ದಂಥ ಡಾಕ್ಟರ್ ದೀಪಕ್ ಹಳದಿಪುರ್ ಅವರೇ, ಅದೇ ಪ್ರಕಾರ ಡಾಕ್ಟರ್ ಉಷಾ ಎಂ ಭಂಡಾರಿ ಅವರೇ ಮತ್ತು ಮುಂಭಾಗದಲ್ಲಿ ಕುಳಿತಂಥ ನಮ್ಮ ಕರಾವಳಿ ಭಾಗದ ಎಲ್ಲ ಬಂಧುಗಳೇ, ತಾಯಂದಿರೇ ಮತ್ತು ಪತ್ರಿಕಾ ಹಾಗೂ ಮಾಧ್ಯಮ ಬಂಧು ಮಿತ್ರರೇ, ಈ ಒಂದು ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ಸಮಾರಂಭಕ್ಕೆ ಬಂದು ಇಳಿದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮ ನಮ್ಮ ನಾಡಿನ ಕರಾವಳಿಯ ಸಂಸ್ಕೃತಿಯನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅಂತ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಭಾಗದ ಜನರ ಮನದಟ್ಟುವ ಹಾಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ತಮಗೆಲ್ರಿಗೂ ನಾನು ವಂದಿಸಿ ಮತ್ತು ಹೆಚ್ಚಿನ ಮಾತನಾಡದೆ, ತಾವೆಲ್ಲರೂ ಇತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದೀರಿ, ಅದನ್ನು ನೋಡಬೇಕಂತ ಒಂದು ಆಶಾಭಾವನೆಯಿಂದ ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ತಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸತೀಶ್ ಸೈಲ್ ಸರ್. ಹಾಗೆ ಇನ್ನೊಬ್ಬರು ಅತಿಥಿಗಳು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿ ನಿಂತು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರೋರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಶಿವಣ್ಣನನ್ನು ಈ ಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಕರಾವಳಿ ಬಂಧುಗಳೇ, ಬಹುಶಃ ಎಲ್ಲ ವಿಚಾರಗಳನ್ನು ಎಲ್ಲರೂ ಹೇಳಿದ್ದಾರೆ. ಕರಾವಳಿಗರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಅಲ್ಲಿ ಅವರ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಅವರು ಜಾತ್ಯತೀತನೂ ಹೌದು. ಅವರು ಹೊರಗಡೆ ಬಂದ್ರ ಮೇಲೆ ಯಾರಾದರೂ ಎಲ್ಲಿ ನಿಮ್ಮ ಊರಲ್ಲಿ, ಹೌದಾ ನೀವು ನಮ್ಮವರು, ಆ ಒಂದು ಅಭಿಮಾನವನ್ನು ಇಟ್ಟುಕೊಂಡಂಥವ್ರು. ಇಂಥ ಸಂಘಟನೆಯ ಅವಶ್ಯಕತೆ ಇದೆಯಾ ಅನ್ನೋದು ಚರ್ಚೆ ಮಾಡಬೇಕಾಗತ್ತೆ. ಬಹುಶಃ ಸ್ಥಳೀಯ ಶಾಸಕರು ಹೋದ್ರು, ಅವ್ರು ಇದ್ದಿದ್ರೆ ಹೆಚ್ಚು ಉಪಯೋಗ ಆಗ್ತಿತ್ತು. ಇವತ್ತು ನಾನು ಬೆಂಗಳೂರು ನಗರದಲ್ಲೇ ಹುಟ್ಟು ಬೆಳೆದಿದ್ರು ಸಹ ಕರಾವಳಿಗರನ್ನ ನಮ್ಮವರು, ಇವರು ಕರ್ನಾಟಕದವರು ಅಂತ ಒಪ್ಪಿಕೊಂಡವರಲ್ಲ. ಯಾವುದೇ ಶಾಸಕರು ಇರ್ಬೋದು, ಇವತ್ತು ನಮ್ಮನ್ನು ಒಪ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಸಂಘಟಿತರಾಗ್ತಾ ಇದ್ದೀವಿ, ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಮತದಾನದ ಹಕ್ಕು ಇದೆ, ಅದರಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೋದು ಅನ್ನೋ ಶಕ್ತಿ ಇದೆ ಅನ್ನೋದು ಅವರಿಗೆ ಅರಿವಿಗೆ ಬಂದಿದೆ.
ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಅನೇಕ ಜನ ಹೋಟೆಲ್ ಉದ್ಯಮವನ್ನು ನಂಬಿಕೊಂಡಿದ್ದಂಥವ್ರು, ಸಣ್ಣ ಸಣ್ಣ ಬೇಕರಿಗಳನ್ನು ಮಾಡಿದಂಥವ್ರು. ಸ್ಥಳೀಯವಾಗಿ ಯಾರಿಗಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನ್, ಆಮೇಲೆ ಸ್ಥಳೀಯ ರಾಜಕಾರಣಿ ಹತ್ರ, ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ಇನ್ನೊಬ್ರ ಹತ್ರ ಹೋಗ್ತೀವಿ. ಕರಾವಳಿಗರನ್ನ ಲೆಕ್ಕಕ್ಕೆ ತಗೊಂತಿರ್ಲಿಲ್ಲ. ಅವನು ಮಂಗಳೂರಿಂದ ಬಂದವನು ಬಿಡ ಅವನು, ಯಾವುದೋ ತಮಿಳು ಭಾಷೆಗೆ ಇರ್ಬೋದು, ತೆಲುಗು ಇರ್ಬೋದು, ಯಾರನ್ನಾದರೂ ಅವರು ಒಪ್ಕೊಂತಾರೆ. ಇದೇ ಕರ್ನಾಟಕದ ಶುದ್ಧವಾದ ಕನ್ನಡಿಗರಾದ ನಮ್ಮನ್ನ ಅವರು ಒಪ್ಕೊಂತಿರ್ಲಿಲ್ಲ. ಇವತ್ತು ಒಪ್ಪಿಕೊಳ್ಳುವಂಥ ಒಂದು ಸ್ಥಿತಿ ಬಂದಿದೆ ಅಂತ ಆದರೆ ಈ ರೀತಿಯ ಸಂಘಟನೆಯಿಂದ. ಅನೇಕ ಜನ ಹೇಳಿದ್ರು, ಬಹಳ ಅಚ್ಚುಕಟ್ಟಾಗಿ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ಕಾರಣ ಹಳೆಬೇರು ಹೊಸ ಚಿಗುರು. ಇಲ್ಲಿ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ, ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಿಂದ ಬಹಳ ಅದ್ಭುತವಾಗಿದೆ. ನಾವು ಕರಾವಳಿಗರು ಬುದ್ಧಿವಂತರು ಅಂತ ಹೇಳ್ಕೊಂತೀವಿ. ಅದನ್ನ ಬಹುಶಃ ಅನೇಕ ಸಂದರ್ಭಗಳಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಗೆಲ್ಲಬೇಕಾದ್ರೆ, ಒಬ್ಬ MLA ಆಗಬೇಕಾದ್ರೆ ಅವನಿಗೆ ಹಣ ಬಲ ಇರಬೇಕು, ಇಲ್ಲ ಅಂದರೆ ಹಿಂದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಪೊಲಿಟಿಷಿಯನ್ ಆಗಿರಬೇಕು ಅಂತ ಇದೆ. ಅದನ್ನೆಲ್ಲ ಮೀರಿ ಗೆದ್ದಂಥ ಸ್ನೇಹಿತ ಗುರುರಾಜ್ ಗಂಟಿಹೊಳೆಯೇ ಒಂದು ಉದಾಹರಣೆ. ಏನು ಕರಾವಳಿಗರ ಶಕ್ತಿ ಅಂದರೆ ನಾವು ನ್ಯಾಯಕ್ಕಾಗಿ, ಸೇವೆಗಾಗಿ ಬೆಲೆಯನ್ನು ಕೊಡ್ತೀವಿ ಅಂತ. ಬಹುಶಃ ಈ ನಿಮ್ಮ ಸಂಘಟನೆ, ಅನೇಕ ಜನ ನಮ್ಮಲ್ಲಿ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರರಿದ್ದಾರೆ. ಅವರಿಗೂ ಸಹ ಸುಮಾರು ತೊಂದರೆಗಳಾಗುತ್ತೆ. ಆ ತೊಂದರೆಗಳಿದ್ದಾಗ ಈ ಕರಾವಳಿ ವೇದಿಕೆ ಸಹಾಯ ಮಾಡಬೇಕು. ಯಾವುದೇ ಸ್ಥಳೀಯ MLA ಹತ್ರ ಹೋಗಿ ಇವರು ನಮ್ಮೂರವರು, ಇವರಿಗೆ ಸಪೋರ್ಟನ್ನು ನೀವು ಮಾಡಬೇಕು ಅಂತ MLA ಹತ್ರ ನಮ್ಮ ಬೇಡಿಕೆ ನೀಡಬೇಕಾಗತ್ತೆ. ಇದು ಅಗತ್ಯ ಇದೆ. ಹಾಗೆ ವಿದ್ಯಾಭ್ಯಾಸ ಪ್ರಮುಖವಾಗಿ, ಯಾವುದೇ ಜಾತಿ, ಯಾವುದೇ ಪಂಗಡ ಏನೇ ಇರಲಿ, ಯಾವುದೇ ಒಬ್ಬ ಕರಾವಳಿಗ ವಿದ್ಯಾರ್ಥಿ ನನಗೆ ಕಷ್ಟ ಅಂತ ಬಂದಾಗ ನಿಮ್ಮ ಸಂಘಟನೆ, ನಮ್ಮ ಸಂಘಟನೆ ಅವ್ರ ಜೊತೆಗಿರಬೇಕು. ಆ ರೀತಿ ಏನಾದರೂ ಧನ ಸಹಾಯ ಮಾಡಬೇಕು ಅಂದರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಹಾಗೆ ಅನೇಕ ಜನ ಹಣವಂತರಿದ್ದಾರೆ. ಅವರು ಮತ್ತು ಯಾರಿಗೆ ಅಗತ್ಯ ಇದೆ ಅವರಿಗೆ ನೀವು ಮಧ್ಯ ಸೇತುವೆಯಾಗಿ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಬಹುಶಃ ಇಂತಹ ದೊಡ್ಡ ವೇದಿಕೆ ನಮ್ಮಲ್ಲಿ ಅನೇಕ ಜನ ಇದ್ದಾರೆ. ಚಲನಚಿತ್ರ ಕ್ಷೇತ್ರದಲ್ಲಿ ಇರ್ಬೋದು, ಟೆಲಿವಿಷನ್ ಆಕ್ಟರ್ ಇರ್ಬೋದು, ಅವ್ರಿಗೂ ಸಹ ಇಲ್ಲಿ ಕರೆದು ಅವರನ್ನು ಗುರುತಿಸಬೇಕು. ಯಾಕೆ ಅಂದರೆ ಇವತ್ತು ಮೊಳಕೆ ಒಡೆಯುತ್ತಿರುವಂಥ ಪ್ರತಿಭಾವಂತ ಚಲನಚಿತ್ರ ನಟರು ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದರೆ ಅವರನ್ನು ನೀವು ಗೌರವಿಸಬೇಕು. ಬೆಳೆದು ನಿಂತವನು ಅವನು ಬೆಳೆದಾಯ್ತು. ಯಾರು ಬೆಳವಣಿಗೆ ಹಂತದಲ್ಲಿದ್ದಾನೆ ಅವನನ್ನು ಗುರುತಿಸಬೇಕಾದ್ದು ನಮ್ಮ ಕೆಲಸ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಜೈ ಕರಾವಳಿ. ಅನ್ಯಾಯದ ವಿರುದ್ಧ ಧ್ವನಿಯಾಗಬೇಕು. ಕರಾವಳಿಗರು ಈ ಭಾಗಕ್ಕೆ ಬಂದು ಯಾರೇ ತೊಂದರೆಯನ್ನು ಅನುಭವಿಸಿದರೂ ಕೂಡ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ಮುಂದಿರಬೇಕು. ನಿಮ್ಮ ಜೊತೆ ನಾನಿದ್ದೇನೆ, ನನ್ನ ಸಹಕಾರ ಇದೆ ಎನ್ನುವಂಥ ಮಾತನ್ನು ಶಿವಾನಂದಣ್ಣ ಈ ವೇದಿಕೆ ಮೂಲಕ ಹೇಳಿದರು. ಯಾವತ್ತೂ ಕೂಡ, ಎಂದಿಗೂ ಕೂಡ ಅವರ ಧ್ಯೇಯ ಅದೇ. ಅನ್ಯಾಯದ ವಿರುದ್ಧ, ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರ ಪರವಾಗಿ ನಾನು ಧ್ವನಿಯಾಗ್ತೇನೆ ಅಂತಕ್ಕಂಥದ್ದನ್ನ ಮೊದಲಿನಿಂದಲೂ ಅವರು ಹೇಳ್ತಾ ಇದ್ದಾರೆ. ಅವರ ಸಹಕಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಎಷ್ಟೋ ಸಾರಿ. ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ವಿಶೇಷವಾಗಿ ಸಲ್ಲಿಸುತ್ತಾ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಈಗಾಗಲೇ ಮೌನದಿಂದ ಶುಭಾಶಂಸನೆ ಗೈದಿದ್ದಾರೆ ವೇದಿಕೆಯಲ್ಲಿ ಇರ್ತಕ್ಕಂಥ ದೀಪಕ್ ಹಳದಿಪುರ ಮತ್ತು ಡಾಕ್ಟರ್ ಉಷಾ ಎಂ ಭಂಡಾರಿ ಹಾಗೂ ರಮೇಶ್ ದೇವಾಡಿಗ ಅವರು. ಈಗ ನಮಗೆ ಮುಂದಿರತಕ್ಕಂಥದ್ದು ಪಂಜುರ್ಲಿಯ ಕಾಟ.
ಹಾಗಾಗಿ ಅದಕ್ಕೂ ಕೂಡ ನಾವು ಸಮಯದ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇಟ್ಕೊಂಡು ಅಧ್ಯಕ್ಷೀಯ ಭಾಷಣ ಅಂತೇನಿದೆ ಅದನ್ನು ಈಗ ಕೈಗೆತ್ತಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಬ್ರಾಯ ಭಟ್ರವರು ಒಂದೆರಡು ಮಾತನ್ನು ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಬೇಕು ಎನ್ನುವಂಥ ಅರಿಕೆ ನಮ್ಮದು. ದಯವಿಟ್ಟು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರಿಗೆಲ್ಲ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ನಮಿಸುತ್ತಾ, ನನ್ನ 2 ಮನದ ಮಾತು ಮಾಸದ ಮಾತನ್ನು ತಮ್ಮ ಮುಂದೆ ಇಡಲು ಬಯಸ್ತೇನೆ. ಕರಾವಳಿಗರ ಒಕ್ಕೂಟ ಎಂಬ ಸಂಸ್ಥೆ ಈಗ ಅದು ಶೈಶವಾವಸ್ಥೆಯಲ್ಲಿದೆ. 2 ವರ್ಷ ಆಗ್ತಾ ಇದೆ, ಅದಕ್ಕೆ 2ನೇ ವರ್ಷದಲ್ಲಿ ನಡೀತಾ ಇದೆ. ಈ ಸಂಸ್ಥೆಯಲ್ಲಿರುವ ಎಲ್ಲರ 100 ಮನಗಳಿಗೆ ಈ ದಿನ ಒಂದು ಪರ್ವದಿನ, ಅವಿಸ್ಮರಣೀಯ ದಿನ, ಎಂದೆಂದೂ ಮರೆಯಲಾಗದ ದಿನ. ಕರಾವಳಿಯ ಕಾಸರಗೋಡಿನಿಂದ ಕಾರವಾರದವರೆಗೆ ಹಬ್ಬಿರುವ ಕರಾವಳಿಯ ಕನ್ನಡಿಗರು ಒಳ್ಳೆಯ ಬದುಕು ಕಟ್ಟಿಕೊಳ್ಬೇಕು ಅಂತ ಅದಮ್ಯ ಬಯಕೆಯನ್ನು ಹೊತ್ತುಕೊಂಡು ನಮ್ಮ ನಾಡಿನ ರಾಜಧಾನಿಯಾದ ಬೆಂಗಳೂರಿಗೆ ಅಪಾರ ಕನಸನ್ನು ಬಸಿರಲ್ಲಿ ಹೊತ್ತುಕೊಂಡು ಬಂದರು. ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಯಶಸ್ವಿ ಕೂಡ ಆದರು. ಜನ್ಮಭೂಮಿಯನ್ನು ತೊರೆದು ಬಂದರು, ಕರ್ಮಭೂಮಿಯನ್ನು ಸ್ವೀಕರಿಸಿ ಇಲ್ಲಿಯ ಬೆಂಗಳೂರಿನ ಬದುಕಿನಲ್ಲಿ ಒಂದಾದರು. ಅವರ ಬದುಕು ಹಾಲಲ್ಲಿ ಸೇರಿದ ಸಕ್ಕರೆ ಅಥವಾ ಹೂವಲ್ಲಿ ಸೇರಿದ ಪರಿಮಳದಂತಾಯಿತು. ಆದರೂ ಜನ್ಮಭೂಮಿಯ ನೆನಪು, ಆ ಸಂಸ್ಕೃತಿ, ಆ ಸೌಜನ್ಯತೆಯ, ಆ ಸರಳತೆಯ ಕಂಪು ಅವರ ಮನದಲ್ಲಿ ಸದಾ ತುಡಿತಾ ಇತ್ತು. ಆ ಕಾರಣದಿಂದಲೇ ಅಲ್ಲಿಯ ಸೌಜನ್ಯತೆ, ಸರಳತೆ, ಯೋಗ್ಯತೆಯನ್ನು ಈ ಕರ್ಮಭೂಮಿಯಲ್ಲಿ ಕೂಡ ಹಂಚಬೇಕೆಂಬ ಅದಮ್ಯ ಬಯಕೆಯಿಂದ ಹುಟ್ಟಿದ ಸಂಸ್ಥೆಯೇ ಕರಾವಳಿಗರ ಒಕ್ಕೂಟ. ಈ ನಮ್ಮ ಕರಾವಳಿ ಉತ್ಸವ ಅಂತ ಹೇಳಿದರೆ ಅದೊಂದು ದೈತ್ಯ ಹೆಜ್ಜೆ ನಮ್ಮ ಸಂಸ್ಥೆಯ ಬಗ್ಗೆ. ಯಾಕೆಂದರೆ ಇಷ್ಟರವರೆಗೆ ನಾವು ಯಾವುದೇ ಕಾರ್ಯಕ್ರಮವನ್ನು ಬಯಲು ಇದರಲ್ಲಿ ಮಾಡಲಿಲ್ಲ, ಕಟ್ಟಡದ ಒಳಗೆ ಮಾಡಿದ್ವಿ. ಇದೊಂದು ದೊಡ್ಡ ಹೆಜ್ಜೆ. ಈ ಕಾರ್ಯಕ್ರಮ ಬೆಳಗಿನಿಂದ ಇಷ್ಟರವರೆಗೆ ನಡೆದ ಕಾರ್ಯಕ್ರಮ ನಮಗೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಒಂಥರ ಧನ್ಯತಾ ಭಾವ, ಸಾರ್ಥಕತೆಯ ಭಾವ, ಕೃತಕೃತ್ಯತೆಯ ಭಾವ ಅದು ಮನದುಂಬಿ ಬಂದಿದೆ. ಈ ಮಾತನ್ನು ನಾನು ಹೇಳುವಾಗ ನಮ್ಮ ಕರಾವಳಿಗರ ಒಕ್ಕೂಟದ ಎಲ್ಲರ ಮನದ ಭಾವನೆಗಳನ್ನು ಪ್ರತಿಧ್ವನಿಸ್ತಾ ಇದ್ದೇನೆ, ನನ್ನೊಬ್ಬರ ಮನದ ಮಾತಲ್ಲ. ವರ್ಡ್ಸ್ ಆರ್ ಫ್ಯೂ ವೆನ್ ಅವರ್ ಹಾರ್ಟ್ ಈಸ್ ಫುಲ್. ನಮ್ಮ ಹೃದಯ ತುಂಬಿದಾಗ ಮಾತುಗಳು ವಿರಳವಾಗುತ್ತವಂತೆ. ನಮಗೆಲ್ಲ ಈಗ ಧನ್ಯತಾ ಭಾವ. ಅದಕ್ಕೆಲ್ಲ ಕಾರಣ ತಮ್ಮೆಲ್ಲರ ಸಹಕಾರ, ಸಹಯೋಗ, ಆಶೀರ್ವಾದ ಮತ್ತು ಬೆನ್ನು ತಟ್ಟುವಂತಹ ನಿಮ್ಮ ಸೌಜನ್ಯತೆ, ಸರಳತೆ. ಆದ್ದರಿಂದ ನಿಮಗೆ ಇದರ ಶ್ರೇಯಸ್ಸು ನಿಮಗೆ ಸೇರಬೇಕು, ಬೆಂಗಳೂರಿಗರಿಗೆ ಮತ್ತು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ಕೂಡ ಇದರ ಎಲ್ಲ ಶ್ರೇಯಸ್ಸು ತಮಗೆ ಸೇರಬೇಕು ಅಂತ ಹೇಳ್ತಾ, ಯಾಕೆಂದರೆ ಮೊದಲೇ ಹೇಳಿದೆ ನಾನು, ವರ್ಡ್ಸ್ ಆರ್ ಫ್ಯೂ ವೆನ್ ಅವರ್ ಹಾರ್ಟ್ ಈಸ್ ಫುಲ್. ನಮ್ಮ ಹೃದಯ ತುಂಬಿದಾಗ ಮಾತು ತುಂಬ ವಿರಳ ಆಗುತ್ತಂತೆ. ನಮ್ಮ ಧನ್ಯತಾ ಭಾವದಿಂದ ತಮಗೆಲ್ಲರಿಗೂ, ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರಿಗೂ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದೆ. ಧನ್ಯವಾದಗಳು. ಹಾಗೆ ಈಸಿ ಇವೆಂಟ್ಸ್ ಎನ್ನುವಂಥ ಸಂಸ್ಥೆ, ಈಸಿ ಇವೆಂಟ್ಸ್ ಅನ್ನುವಂಥ ಸಂಸ್ಥೆ ಇವತ್ತು ನಮ್ಮಲ್ಲಿ ಒಂದು ಸ್ಟಾಲನ್ನು ತೆರೆದು ಬಂದಿರತಕ್ಕಂಥವರಿಗೆ ಲಕ್ಕಿ ಡಿಪ್ಪನ್ನು ಅರೇಂಜ್ ಮಾಡಿದ್ದಾರೆ. ಇವರ
ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡವರನ್ನು ಈ ಲಕ್ಕಿ ಡಿಪ್ನಲ್ಲಿ ಚೀಟಿಯನ್ನು ಬಳಸಿ ಅದರ ವಿಜೇತರಿಗೆ ಸೈಕಲನ್ನು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಅದರ ಫೌಂಡರ್ ಆದಂಥ ನಾಗರಾಜ್ ಆಚಾರ್ಯವರು, ಭರತ್ ಕುಮಾರ್ ಹಾಗೂ ಶ್ರವಣ್, ಈ ಟೀಮ್ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಮತ್ತು ಈ ಭಾಗದ ಸಾಂಸ್ಕೃತಿಕ ರಾಯಭಾರಿಯಾಗಿರುವಂಥ ದೀಪಕ್ ಅಣ್ಣನವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತಾ ಈ ಲಕ್ಕಿ ಡ್ರಿಪ್ ಡ್ರಾವನ್ನು ದಯವಿಟ್ಟು ತಮ್ಮ ಕೈಯಿಂದ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪಕ್ ಕುಮಾರ್ ಶೆಟ್ಟಿಯವರನ್ನು ಪ್ರೀತಿಪೂರ್ವಕವಾಗಿ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಂಡು ಈಸಿ ಈವೆಂಟ್ಸ್ ತಂಡದಿಂದ ನೆರವೇರಿರ್ತಕ್ಕಂಥ ಲಕ್ಕಿ ಡ್ರಿಪ್ಪನ್ನು ಅವರ ಕೈಯಿಂದ ಎತ್ತುವುದರ ಮೂಲಕ ಬಹುಮಾನ ವಿಜೇತರನ್ನು ಅವರು ಅನೌನ್ಸ್ ಮಾಡಬೇಕು. ಸೈಕಲನ್ನು ಇಟ್ಟಿದ್ದಾರೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೆಲ್ಫಿಯನ್ನು ತೆಗೆದು ಅದರಲ್ಲಿ ಹಾಕಿದರೆ ಅವರು ಯಾವಾಗ ಬೇಕಾದರೂ ಕೂಡ ಆ ಫೋಟೋವನ್ನು ಆ ಆ್ಯಪ್ ಮೂಲಕ ಪಡೆದುಕೊಳ್ಳಬಹುದು. ಅಂಥ ಎಲ್ಲ ಅದೃಷ್ಟಶಾಲಿಗಳನ್ನು ಈ ಬಾಕ್ಸಿನಲ್ಲಿ ಹಿಡಿದಿಟ್ಟಿದ್ದಾರೆ. ಇದರಲ್ಲಿ ಒಬ್ಬರು ಅದೃಷ್ಟಶಾಲಿಗಳನ್ನು ದೀಪಕಣ್ಣ ಆರಿಸಲಿದ್ದಾರೆ. ಕೂಪನ್ ನಂಬರ್ 1886 1886 ಲಕ್ಕಿ ಡ್ರಾಪ್ ಕೂಪನ್. ಕಂಗ್ರ್ಯಾಚುಲೇಷನ್ಸ್. ಅವರ ಸ್ಟಾಲ್ನಲ್ಲಿ ಬಂದು ದಯವಿಟ್ಟು ಆ ಬಹುಮಾನವನ್ನು ಪಡೆದುಕೊಳ್ಬೇಕು. ಹಾಗೆ ದೀಪಕಣ್ಣ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುವುದ್ರ ಜೊತೆಗೆ ಇವತ್ತಿನ ಈ ಕರಾವಳಿ ಉತ್ಸವಕ್ಕೂ ಕೂಡ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅವರಿಗೆ ದಯವಿಟ್ಟು ನಮ್ಮ ಅಧ್ಯಕ್ಷರಾದಂಥ ಸುಬ್ರಾಯ್ ಭಟ್ರವರು ಸ್ಮರಣಿಕೆಯನ್ನು ನೀಡಿ ದೀಪಕ್ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಸಹಕಾರ ಯಾವತ್ತೂ ನಮ್ಮ ಈ ಕರಾವಳಿಗರ ಒಕ್ಕೂಟಕ್ಕೆ ಇರಲಿ. ಈ ಭಾಗದಲ್ಲಿ ಆಗ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ರಂಗವೇದಿಕೆಗಳಿಗೆ, ಕಲಾ ಪ್ರದರ್ಶನಗಳಿಗೆ ದೀಪಕಣ್ಣ ತಮ್ಮದೇ ಆದಂಥ ಸಹಾಯವನ್ನು ನೀಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಬೇಕು. ಸತೀಶ್ ಸೈಲ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಆಯ್ತಣ್ಣ. ಹಾಗೆ 3 ಜನ ಮಹಾನ್ ಯಕ್ಷಗಾನ ಕಲಾವಿದರನ್ನು ಇವತ್ತು ಗೌರವಿಸ್ತಾ ಇದ್ದೇವೆ. ಮೊದಲಿಗೆ ಈಗ ಯಕ್ಷಗಾನದ ಪ್ರದರ್ಶನವನ್ನು ನೀಡಲಿಕ್ಕೆ ಬಂದಿರುವಂತಹ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ, ಇದರ ನಿರ್ದೇಶಕರಾಗಿರುವಂತಹ ಭಾಗವತರು ಆಗಿರುವಂತಹ ಸದಾಶಿವ್ ಅಮೀನ್ ರವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಮ್ಮ ಅಧ್ಯಕ್ಷರಾದಂಥ ಸುಬ್ರಾಯ್ ಭಟ್ರವರು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸದಾಶಿವ್ ಅಮೀನ್, ಭಾಗವತರು, ಕೊಕ್ಕರ್ಣೆ. ದಿವಂಗತ ಕಾಳಿಂಗನವಡರ ಶಿಷ್ಯರಾಗಿ, ಅವರ ಜೊತೆಗಾರರಾಗಿ ಗುರುವಣ್ಣ ಒಂಚೂರು ಮೇಲ್ಗಡೆ ಅವರನ್ನು ಗೌರವಿಸಬೇಕು. ಸದಾಶಿವ ಅಮೀನ್ ರವರನ್ನ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸದಾಶಿವ್ ಅಮೀನ್ ರವರನ್ನ ಕಾಳಿಂಗನವಡರ ಶಿಷ್ಯರಾಗಿ, ಕುಂಜಾಲು ಪದ್ಧತಿಯ ಭಾಗವತರಾಗಿ ಅನೇಕ ವರ್ಷಗಳ ಕಾಲ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿದಂಥ ಸದಾಶಿವ್ ಅಮೀನ್ ರವರು ಕಾರ್ಯಕ್ರಮ ಅಂತಿಮ ಹಂತದಲ್ಲಿದ್ದರೂ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದ ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸ್ತಾ ಇದ್ದಾರೆ. ವಿಶೇಷವಾದಂಥ ಸ್ವಾಗತವನ್ನ ಕೋರುವುದರ ಮೂಲಕ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ.
ಅವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಬಹುಶಃ ಯಕ್ಷಗಾನ ಕಲೆಯ ಬಗ್ಗೆ ಅಪಾರ ಅಭಿಮಾನ ಇರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಕಲಾವಿದರಿಗೆ ಸನ್ಮಾನ ಮಾಡುವಂತ ಈ ಶುಭ ಸಂದರ್ಭದಲ್ಲಿ ಆಗಮಿಸಿದ್ದು ಮತ್ತೊಂದು ವಿಶೇಷ. ಸದಾಶಿವ್ ಅಮೀನ್ ರವರಿಗೆ ಧನ್ಯವಾದಗಳು. ಹಾಗೆ ಈ ಭಾಗದ ಖ್ಯಾತ ಯಕ್ಷಗಾನ ಗುರು, ಕರ್ನಾಟಕ ಕಲಾದರ್ಶಿನಿಯ ಸಂಸ್ಥಾಪಕರು ಮಾನ್ಯ ಶ್ರೀನಿವಾಸ್ ಆಸ್ಥಾನ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಸುಮಾರು ದಶಕಗಳ ಕಾಲ ಬೆಂಗಳೂರು ನಗರದಲ್ಲಿ ಯಕ್ಷಗಾನವನ್ನ ಎಲ್ರಿಗೂ ಉಣಬಡಿಸುವುದರ ಮೂಲಕ ಯುವಕರ ತಂಡ, ಮಹಿಳಾ ತಂಡ ಮತ್ತು ಮಕ್ಕಳ ತಂಡವನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ಸಾವಿರಾರು ಪ್ರದರ್ಶನಗಳನ್ನು ನೀಡಿದಂಥ ಹೆಗ್ಗಳಿಕೆ ಮಾನ್ಯ ಶ್ರೀನಿವಾಸ್ ಆಸ್ಥಾನ್ರವರದು. ಇಡೀ ಕುಟುಂಬ, ತನ್ನ ಮಡದಿ, ಮಗ ಎಲ್ಲರನ್ನು ಕೂಡ ಯಕ್ಷಗಾನದ ಸೇವೆಯತ್ತ ಬೆಳೆಸಿಕೊಂಡು ನಿರಂತರವಾಗಿ 24x7 ಯಕ್ಷಗಾನ ಏನಾದರೂ ಮಾಡುವುದಿದ್ರೆ ಆ ಕುಟುಂಬ ಮಾತ್ರ ಇವತ್ತು ಬೆಂಗಳೂರು ಮಹಾನಗರದಲ್ಲಿ. ಅಂತ ಶ್ರೀನಿವಾಸ್ ಆಸ್ಥಾನ್ರವರನ್ನ ಪ್ರೀತಿಪೂರ್ವಕವಾಗಿ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀನಿವಾಸ್ ಆಸ್ಥಾನ್ರವರೇ. ನಿಮ್ಮ ಸೇವಾ ಕೈಂಕರ್ಯ ಇನ್ನೂ ಕೂಡ ಮುಂದುವರಿಯಲಿ. ಯಕ್ಷಗಾನದ ಬಗ್ಗೆ ಅವಿರತವಾಗಿ ಶ್ರಮ ಪಡುತ್ತಿರುವಂತ ನಿಮ್ಮ ಬಾಳು ಬಂಗಾರವಾಗಲಿ ಎನ್ನುವಂತ ಆಸೆ ನಮ್ಮದು. ಈ ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಕರಾವಳಿ ಉತ್ಸವ 2024ರ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನ ಗೌರವಿಸಿ ಸನ್ಮಾನಿಸುತ್ತಿದೆ. ಇನ್ನೊಬ್ಬರು ಯಕ್ಷಗುರು ಶಂಕರ್ ಬಾಳ್ಕುದ್ರು ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ಅನೇಕ ಶಿಷ್ಯ ವೃಂದದವರನ್ನ ಕಟ್ಟಿಕೊಂಡು ಬೆಂಗಳೂರು ನಗರ ಮತ್ತು ಹೊರ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ಮಾಡ್ತಾ ಯಕ್ಷಗಾನದ ಕಂಪನ್ನ ಉದ್ದಗಲಕ್ಕೂ ಪಸರಿಸುತ್ತಿರುವಂತ ಶಂಕರ್ ಬಾಳ್ಕುದ್ರು ಅವರು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಯಕ್ಷಗಾನ ರಂಗಭೂಮಿಯತ್ತ ಮನಸ್ಸು ಮಾಡಿ ಇವತ್ತು ಒಬ್ಬ ಪರಿಪೂರ್ಣ ಯಕ್ಷಗುರುವಾಗಿ ಯಕ್ಷಗಾನದ ಎಲ್ಲ ಆಯಾಮಗಳನ್ನ ತಿಳಿದುಕೊಂಡು ಬೆಂಗಳೂರಿನಲ್ಲಿ ಅನೇಕ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಯಕ್ಷ ಸಂಭ್ರಮ ಎನ್ನುವಂತ ಸಂಸ್ಥೆಯ ಮೂಲಕ ಇವತ್ತು ನಿಮ್ಮನ್ನ ಗೌರವಿಸಿ ಸನ್ಮಾನಿಸ್ತಾ ಇರೋದಕ್ಕೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಧನ್ಯವಾದಗಳು. ಜಯಪ್ರಕಾಶ್ ಹೆಗಡೆ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ನಿಮ್ಮ ಮಾತಿಗೆ ಕಿವಿಯಾಗುವಂಥ ಸಮಯ ದಯವಿಟ್ಟು ತಮ್ಮ ಶುಭ ಸಂಸನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಗುರುವಣ್ಣ ನಿಮಗೆ ಇಡೀ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಂತ ಬೈಂದೂರು ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳೆ ಇವರಿಗೆ ಪ್ರೀತಿಪೂರ್ವಕವಾದಂತ ನಮ್ಮ ಸ್ಮರಣೆಕೆಯನ್ನ ಮಾನ್ಯ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ದಯವಿಟ್ಟು ಈ ಭಾಗಕ್ಕೆ. ಎಲ್ಲ ಸಂಘಟಕರಿಗೆ ಮತ್ತು ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಊರಿಂದ ಬೆಂಗಳೂರಿಗೆ ಬರಲಿಕ್ಕೆ, ಮಂಗಳೂರಿಂದ ಬೆಂಗಳೂರಿಗೆ ಬರಲಿಕ್ಕೆ 2 ಗಂಟೆ ಆಯಿತು. ಏರ್ಪೋರ್ಟ್ನಿಂದ ಇಲ್ಲಿಗೆ ಬನ್ನಿ ಪುನಃ 2 ಗಂಟೆ. ಇದು ಪರಿಸ್ಥಿತಿ. ಟ್ರಾಫಿಕ್ ಭಾಳ ಇದ್ದರಿಂದ ತಡವಾಗಿ ಬಂದೆ, ಕ್ಷಮೆಯನ್ನು ಕೋರ್ತಾ ಕರಾವಳಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ಅಂತ ಸ್ನೇಹಿತರು ಬಂದು, ಚರಣ್ ಮತ್ತು ಅವ್ರ ಸ್ನೇಹಿತರೆಲ್ಲ ಬಂದು ಹೇಳಿದಾಗ ನಾನು ಬೇರೆ ಕಾರ್ಯಕ್ರಮಕ್ಕೆ ಊರಿನಲ್ಲಿ ಒಪ್ಪಿಕೊಂಡಿದ್ದೆ. ಆದರೆ ಈ ಒಂದು ಕಾರ್ಯಕ್ರಮ ತಪ್ಪಿಸ್ಕೊಳ್ಳಿಕ್ಕಾಗದಿದ್ದಕ್ಕೆ ಸಂಜೆಯ ವಿಮಾನದಲ್ಲಿ ಬಂದದ್ದು. ಅದಕ್ಕೆ ಈ ಒಂದು ಸಂಘಟನೆಗೆ ನಾನು ಇದನ್ನು ಇಲ್ಲಿ ಮಾಡಿದ್ದಕ್ಕೆ ಅಭಿನಂದಿಸಲ್ತೆ. ಯಾಕಂದರೆ ಭಾಳಷ್ಟು ಜನ ಸೇರಿದೆ ಊರಿನವರು. ಕರಾವಳಿ ಅಂತ ಹೇಳಿದರೆ
ನಾವು ಕಾಸರಗೋಡಿನಿಂದ ಗಡಿಯಿಂದ ಹಿಡಿದು ಬೈಂದೂರಿನ ಗಡಿವರೆಗೆ, ಬೈಂದೂರು ಶಿರೂರಿನ ಗಡಿವರೆಗೆ ಇದ್ದೇವೆ. ವಿವಿಧ ಭಾಷೆಯನ್ನು ಮಾತಾಡುವವರಿದ್ದೇವೆ. ಕನ್ನಡ, ಕುಂದ ಕನ್ನಡದ, ತುಳು, ಬ್ಯಾರಿ ಭಾಷೆ, ಕೊಂಕಣಿ ಭಾಷೆ, ವಿವಿಧ ಭಾಷೆಯನ್ನು ಮಾತಾಡುವವರಿದ್ದೇವೆ. ಈ ಭಾಷೆಯ ನಮ್ಮನ್ನೆಲ್ಲ ಒಟ್ಟು ಮಾಡುವಂಥ ದಿನ ಇದು. ಬೇರೆ ವಿಷಯ, ಸಂಸ್ಕೃತಿ ಮತ್ತು ಕಲೆ ಒಂದು ಭಾಗ, ಭಾಷೆ ಒಂದು ಭಾಗ, ಇವನ್ನೆಲ್ಲ ಒಂದು ಮೇಲ್ಮಟ್ಟಕ್ಕೆ ತರಬೇಕಾದ್ರೆ ನಾನು ಹಿಂದೆ ತುಳು ಭಾಷೆಯ ಬಗ್ಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದೆ. 8th ಶೆಡ್ಯೂಲಿಗೆ ಸೇರಿಸ್ಬೇಕಂತ ದೆಹಲಿಯಲ್ಲಿ MP ಆಗಿದ್ದಾಗ ಪ್ರಯತ್ನವನ್ನು ಮಾಡಿದುಂಟು. ಮತ್ತು ಉಪಾಧ್ಯಾಯರು ಒಂದು ನಿಘಂಟನ್ನು ಮಾಡುವಾಗ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ದೆ. ಈಗ ಇನ್ನೊಂದು ಪ್ರಯತ್ನವನ್ನು ಮಾಡ್ತೇನೆ. ಕುಂದ ಕನ್ನಡದ ಪೀಠವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ಸುಮಾರು 1.5 ಕೋಟಿ ರೂಪಾಯಿಯನ್ನು ಕೇಳಿದ್ದೇನೆ. ಅದಕ್ಕೆ ಅನುಮೋದನೆಯನ್ನು ಮಾಡಿದ್ದಾರೆ, ಹಣಕಾಸು ಇಲಾಖೆ ಕಳಿಸಿದ್ದಾರೆ. ಅದರಿಂದ ನಮ್ಮ ಭಾಗದ ಭಾಷೆಯ ಅಭಿವೃದ್ಧಿಯ ಬಗ್ಗೆ ಮತ್ತು ಯಕ್ಷಗಾನ ಕಲಾವಿದರಿಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ರಿ. ಶ್ರೀನಿವಾಸ ಆಸ್ಥಾನದವರು ಮತ್ತು ಶಂಕರ ಚಿಕ್ಕ ಹುಡುಗನಿದ್ದಾಗ ನನಗೆ ಪರಿಚಯ. ನಾನು ಇಲ್ಲದಿದ್ದಾಗ ದೂರದಲ್ಲಿ ಕೂತ್ಕೊಂಡು ನನ್ನ ಸ್ವರದಲ್ಲಿ ಭಾಷಣ ಮಾಡಲಿಕ್ಕೂ ಕಲ್ತಿದ್ದಾರೆ. ಪ್ರಾಯಶಃ ಇವತ್ತು ಹೇಳಿದ ಸಹ ನನ್ನ ಸ್ವರದಲ್ಲಿ ಅವರು ಭಾಷಣ ಮಾಡಲಿಕ್ಕೆ ಇಲ್ಲಿ ಯಕ್ಷಗಾನ ಆಗುವ ಮುಂಚೆ ಮಾಡ್ಬೋದು ಅಂತ ಕಾಣ್ತದೆ. ಅದಕ್ಕೆ ಇಂತಹ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೆದಾಗ ಒಂದು ಕಂಬಳೋತ್ಸವ ಆಯಿತು. ಈಗ ನಮ್ಮೂರ ಕರಾವಳಿ ಉತ್ಸವವನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ನಾನು ಯಾವಾಗಲೂ ಹೇಳ್ತೀನಿ, ಯೋಚನೆಗಳು ಮಾಡಿದಾಗ ಯೋಜನೆಗಳು ಹೊರಹೊಮ್ತಾ ಇರ್ತದೆ ಅಂತ. ಆದರೆ ಇದರೊಟ್ಟಿಗೆ ಬಹಳ ಪ್ರಮುಖವಾಗಿ ಮಾಡಬೇಕಾದ್ರೆ ನಮ್ಮಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಕೇವಲ ಕಾರ್ಯಕ್ರಮಗಳನ್ನಲ್ಲ, ನಮ್ಮ ಮುಂದಿನ ಪೀಳಿಗೆ ಏನನ್ನು ಮಾಡ್ತಾರೆ, ಕಲೆ, ಕ್ರೀಡೆ, ಶಿಕ್ಷಣದಲ್ಲಿ ಯಾವ ಮಟ್ಟದಲ್ಲಿ ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೋ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ನಾವು ಸರ್ಕಾರದಿಂದ ಸಿಕ್ಕುವಂಥ ಸೌಲಭ್ಯವನ್ನು, ಒಂದಂತೂ ನನಗೆ ಸಿಕ್ಕಿದ ಒಂದು ಅವಕಾಶ, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ ಈ ನಮ್ಮ ಭಾಗದ ಹಿಂದುಳಿದವರಿಗೆ ಸ್ವಲ್ಪ ಸೌಲಭ್ಯಗಳು ಒದಗಿಸುವ ಅವಕಾಶಗಳು. ಆ ಪಟ್ಟಿ ಈಗ ನಾವು ಸರ್ಕಾರಕ್ಕೆ ವರದಿಯನ್ನು ಸದ್ಯದಲ್ಲಿ ಕೊಡಲಿಕ್ಕಿದ್ದೇವೆ. ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದನ್ನು ಒಪ್ಪಿದರೆ ಅನೇಕ ಯೋಜನೆಗಳನ್ನು ಸರ್ಕಾರ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಬ್ಬರಿಗೆ ಕಲಾವಿದರಿಗೆ ಸನ್ಮಾನವನ್ನು ಮಾಡಿಸಿ ನನ್ನ ಕೆಲವು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರೆಲ್ಲರಿಗೂ ವಂದಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗ್ತೇನೆ. ಅದರೊಟ್ಟಿಗೆ ನಾವು ಕೇವಲ ಜನಪ್ರತಿನಿಧಿಗಳಾಗಿ ಇದ್ದವರಲ್ಲ, ಈಗ ಆಯೋಗದ ಅಧ್ಯಕ್ಷ ಮುಂದೆ ಗೊತ್ತಿಲ್ಲ, ಇವತ್ತು ಉಪಯೋಗವನ್ನು ಮಾಡಿಕೊಂಡ ಶಕ್ತಿಯ ಮೇಲೆ ಮುಂದೆಯೂ ಕೆಲಸವನ್ನು ಮಾಡಿಸ್ಕೊಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೇವೆ. ತಾವೇನಾದರೂ ಸಮಸ್ಯೆಗಳಿದ್ರೆ ಯಾವತ್ತೂ ಸಂಪರ್ಕ ಮಾಡ್ಬೋದು ಅಂತ ತಮ್ಮ ಹತ್ರ ಹೇಳ್ತಾ ನಾ ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ. ಯಾವತ್ತೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡುವಲ್ಲಿ ನಿರಂತರ ನಮ್ಮ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥ ಹಿರಿಯ ರಾಜಕಾರಣಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವಂಥ ಸಮಯ. ಮಿತ್ರ ಆದಂಥ ಗುರುಪ್ರಸಾದ್ ಶೆಟ್ಟಿ ಮತ್ತು ಸದಾಶಿವ್ ಅವರು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಜಯಪ್ರಕಾಶ್ ಹೆಗಡೆ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಸಮಸ್ತ ಕರಾವಳಿಗರ ಪರವಾಗಿ. ಧನ್ಯವಾದಗಳು ಸರ್. ತಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಂಥ ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ವಿಶೇಷವಾಗಿ ನಾವು ಧನ್ಯವಾದ ನೀಡುವಲ್ಲಿ ದಯವಿಟ್ಟು ಲೋಪ ಆದಿದ್ರೆ ಕ್ಷಮೆ ಇರಲಿ. ಎಲ್ಲ ಮಾಧ್ಯಮ ವರ್ಗದವರಿಗೆ, ಎಲ್ಲ ಆಡಳಿತ ವರ್ಗದವರಿಗೆ, ಇಲಾಖೆಯವರಿಗೆ, ವಿದ್ಯುತ್ ದೀಪ, ಸೌಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕರಾವಳಿಗರ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಬೆಳಿಗ್ಗೆಯಿಂದ ನೂರಾರು ಜನ ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ ಮತ್ತು ಮಾಡಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಬೆಳಿಗ್ಗೆ 9 ಗಂಟೆಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿರೂಪಕರಾಗಿ ಕೆಲಸವನ್ನು ನಿರ್ವಹಿಸಿದಂಥ ಪ್ರಣೂತ್ ಆರ್ಗಾಣಿಗ ಹಾಗೂ ನವೀನ್ ಶೆಟ್ಟಿ, ಅಜಿತ್ ಅಣ್ಣ ಉಳುತ್ತೂರು ಇವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಕರಾವಳಿ ಒಕ್ಕೂಟದ ಪರವಾಗಿ ಅವರಿಗೆ ನೀಡ್ತಾ ಇದ್ದೇನೆ. ಈಗ ಯಕ್ಷಗಾನ ಪ್ರಸಂಗ ದಯವಿಟ್ಟು ರೂಪೇಶ್, ಅಜಿತ್ ಮತ್ತು ಪ್ರಣೂತ್ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನವೀನ್ ಶೆಟ್ಟಿ ಬೇಗ ಬೇಗ. ರೂಪೇಶ್ ಅಣ್ಣ ಬನ್ನಿ. ನವೀನ್, ರೂಪೇಶ್, ಅಜಿತ್, ಪ್ರಣೂತ್ ನಮ್ಮೆಲ್ಲ ನಿರೂಪಕರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಅವರಿಗೆ ನಮ್ಮ ಕರಾವಳಿಗರ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುವಂಥ ಸಮಯ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಸ್ಮರಣೆಯನ್ನು ನೀಡುವುದರ ಮೂಲಕ ಇಡೀ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದಾರೆ ತಮ್ಮ ನಿರೂಪಣೆಯ ಶೈಲಿಯಲ್ಲಿ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕರಾವಳಿಗರ ಒಕ್ಕೂಟದ ಪರವಾಗಿ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಅವರು ನೀಡ್ತಾ ಇದ್ದಾರೆ. ರೂಪೇಶ್. ಹಾಗೆ KM ಶೇಖರ್ ಅವರು ನಮ್ಮ ಸಮಾರೋಪ ಸಮಾರಂಭದ ಸುಂದರ ನಿರೂಪಣೆಯಲ್ಲಿ ಸಹಕರಿಸಿರುವಂಥ ಹಿರಿಯರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕರಾವಳಿಗರ ಒಕ್ಕೂಟದ ಪರವಾಗಿ ಗುರುತಿಸಬೇಕು, ಗೌರವಿಸಬೇಕಾಗಿ ನಾನು ಒಕ್ಕೂಟದ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.